ಮತ್ತು ಅಮ್ಮನವರು ಆಗಮಿಸ್ತಾ ಇದ್ದಾರೆ. ಪೂಜ್ಯ ಕಾವಂದರು ನಮ್ಮ ಎಂಟರ್ಪ್ರನರ್ ಆಗಿರುವಂಥ ಶ್ರೀಯುತ ಸದಾಶಿವ ಆಚಾರ್ ಅವರು ಕತ್ತಿ ಮಾಡುವುದು ನಮ್ಮ ಪೂರ್ವಜರ ಕಾಲದಿಂದ ನಾವು ನೋಡ್ತಾ ಇದ್ದೀವಿ. ಮೊದಲು ಈ ಕತ್ತಿಯನ್ನು ಮಾಡಬೇಕು ಅಥವಾ ಯಾವುದೇ ಒಂದು ಏನು ಕೃಷಿಗೆ ಬೇಕಾಗಿರುವಂಥ ಉಪಕರಣ ಮಾಡಬೇಕು ಅಂತಂದರೆ ಅದು ಕೈಯಲ್ಲಿ ತಿರುಗಿಸಿ ಮಾಡ್ತಿದ್ರು. ಈಗ ಈ ಸೌರಶಕ್ತಿ ಚಾಲಿತ ಬ್ಲೋವರ್ ಬಂದದ್ರಿಂದ ಅವರ ಕೆಲಸ ಸಾಕಷ್ಟು ಸುಲಭವಾಗಿದೆ. ಈಗ ಸೌರಶಕ್ತಿ ಉಪಕರಣದಲ್ಲಿ ಮೊದಲು ಭವಾನಿ ಮಂಗಳೂರು ಇವರು ಕಬ್ಬಿನ ಜ್ಯೂಸ್ ಮಾಡುವಂಥದ್ದನ್ನು ನೋಡಿದ್ದೀರಿ ನೀವು. ಮೊದಲು ಕೈಯಲ್ಲಿ ತಿರುಗಿಸ್ತಾ ಇದ್ರು, ಅದರ ನಂತರ ಮೋಟ್ರನ್ನು ಮಾಡ್ತಿದ್ರು. ಈಗ ಸೌರಶಕ್ತಿ ಚಾಲಿತ ಕಬ್ಬಿನ ಜ್ಯೂಸ್ ಮಾಡುವ ಮುಖಾಂತರ ಅಮ್ಮನವರು ಈ ಸೌರಶಕ್ತಿ ಕ್ಷೇತ್ರದಲ್ಲಿ ಅವಕಾಶಗಳು ಮತ್ತು ಸಾಧ್ಯತೆಗಳನ್ನು ತೋರಿಸಲಿಕ್ಕೆ ಈ ಒಂದು ಏನು ಮಳಿಗೆಯನ್ನು ನಾವು ಹಾಕಿದ್ದೀವಿ ಅದನ್ನು ಈ ಕಬ್ಬಿನ ಜ್ಯೂಸಿನ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಭವಾನಿ ಮೇಡಮ್ ಅವರು ಸುಮಾರು ದಿನಕ್ಕೆ 200 ಗ್ಲಾಸ್ನಷ್ಟು ಕಬ್ಬಿನ ಜ್ಯೂಸನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅವರ ಅಂಗಡಿಯನ್ನು ಕೂಡ ತಗೊಂಡು ಬಂದಿದ್ದಾರೆ ಅವರು. ಸೊ ಹಿಂದುಗಡೆ ಕಾಣುವಂಥದ್ದು ಅವರ ಮೊಬೈಲ್ ಕ್ಯಾಂಟೀನ್. ಅಲ್ಲೇ ಫ್ರಿಡ್ಜ್ ಕೂಡ ಇದೆ ಅದರ ಕಬ್ಬಿನ ಜ್ಯೂಸಿನೊಟ್ಟಿಗೆ. ಎರಡನೇ ಉಪಕರಣ ಇದು ಹಿಟ್ಟನ್ನು ಕಲಸುವಂಥ ಯಂತ್ರ ಮತ್ತು ಚಿಪ್ಸ್ ಮಾಡಿ ಮಾಡುವಂಥದ್ದು. ಅಂದರೆ ಬಟಾಟೆಯ ಸಿಪ್ಪೆಯನ್ನು ಸುಲಿಯುವಂಥದ್ದು ಮತ್ತು ಬಟಾಟೆಯನ್ನು ಸ್ಲೈಸ್ ಮಾಡುವಂಥದ್ದು ಮಿಷಿನ್ಗಳು. ಬಟಾಟೆಯ ಕ್ಲೀನ್ ಮಾಡಿ ಸಿಪ್ಪೆ ಸುಳಿದು ಕ್ಲೀನಾಗಿ ಬರ್ತದೆ. ಇವರು ರೂಪ ಅಂತೇಳಿ ಬೈಲಹೊಂಗಲದವರು. ಇವರು ಇದು ರೋಟಿ ಮಾಡುವಂಥ ಯಂತ್ರ. ಉತ್ತರ ಕರ್ನಾಟಕದ ಭಾಗದವರಿಗೆ ಗೊತ್ತಿದೆ ಜೋಳ ರೊಟ್ಟಿ ಮಾಡುವಂಥದ್ದು, ಮತ್ತು ಜೋಳ ರೊಟ್ಟಿ ಅವರ ಮುಖ್ಯ ಆಹಾರ ಪದಾರ್ಥ. ಸೊ ಇದನ್ನು ತಟ್ಟಿ ಮಾಡುತ್ತಿದ್ದರು. ಈಗ ಈ ಥರ ಒಂದು ಕನ್ವೇಯರ್ ಬೆಲ್ಟಿಂದ ಸುಮಾರು ದಿನಕ್ಕೆ 8,000 ರೊಟ್ಟಿಯಷ್ಟು ಮಾಡಿ
ಅದನ್ನು ಬ್ರ್ಯಾಂಡ್ ಮಾಡಿ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹೊರಗೆ ಎಕ್ಸ್ಪೋರ್ಟ್ ಮಾಡುವ, ಹೊರಗೆ ಕಳಿಸುವಂಥ ಬಿಸ್ನೆಸ್ಸನ್ನು ಮಾಡುವಂಥ ಸಾಕಷ್ಟು ಮಹಿಳೆಯರಿದ್ದಾರೆ. ಇವರ ಹೆಸರು ಭುವನೇಶ್ವರಿ ಕಲಬುರ್ಗಿ ಅಂತೇಳಿ. ಇವರು ಸುಮಾರು ಒಂದು 8ರಿಂದ 10 ಮಹಿಳೆಯರು ಸೇರಿ ಈ ಒಂದು ಉದ್ಯಮವನ್ನು ಮುಂದುವರಿಸ್ತಾ ಇದ್ದಾರೆ. ಇದರಲ್ಲಿ ರೋಟಿ ಮಾಡುವ ಸಣ್ಣ ಮಿಷಿನ್ ಕೂಡ ನಾವು ಮಾಡಿದ್ದೀವಿ. ಇಲ್ಲಿ ನೀವು ಸಾಕಷ್ಟು ಜನ ಇದನ್ನು ಅಳವಡಿಸಿರ್ಬೋದು. ಅದು ಸಾಧಾರಣ ದಿನಕ್ಕೆ 1,000 ರೋಟಿಯನ್ನು ಮಾಡ್ತದೆ. ಇದು ಅಪ್ಗ್ರೇಡೆಡ್ ವರ್ಷನ್. ಇದು ಸುಮಾರು 8,000 ರೋಟಿಯನ್ನು ದಿನಕ್ಕೆ ಮಾಡ್ಬೋದು. ಸಾಕಷ್ಟು ಜನ ತಾವು ಒಬ್ಬರು ಪ್ರಾರಂಭ ಮಾಡಿ ಈಗ ಅವರು ಒಬ್ಬರು ಮತ್ತು ಅಥವಾ 2 ಜನಕ್ಕೆ ಕೆಲಸವನ್ನು ಕೊಟ್ಟು ಈ ಉದ್ಯಮವನ್ನು ಲಾಭದಾಯಕವಾಗಿ ಮುಂದುವರಿಸ್ತಾ ಇದ್ದಾರೆ. ಇದು ಚಕ್ಲಿ ಮಾಡುವಂಥದ್ದು ಯಂತ್ರ. ಇವರು ಸುರೇಶ್ ಬಾಬು ಅಂತೇಳಿ ತುಮಕೂರಿಂದ ಬಂದಿದ್ದಾರೆ. ಅವರು ಮತ್ತು ಅವರ ಮಿಸ್ಸಸ್ಸು ಸೇರಿ ಈ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಈ ಚಕ್ಲಿ, ಮುರ್ಕು ಮತ್ತು ಹಲವಾರು ಬೈ ಪ್ರಾಡಕ್ಟ್ಗಳನ್ನು ಕೂಡ ಈ ಮಿಷಿನಲ್ಲಿ ಮಾಡಬಹುದು. ಇದರಲ್ಲಿ 2 ಥರ ಬರ್ತದೆ. ಒಂದು ಹೈಡ್ರೋಲಿಕ್ ಅಂತ ಬರ್ತದೆ, ಇದು ಹೈಡ್ರೋಲಿಕ್ ಮಿಷಿನ್. ಇನ್ನೊಂದು ಆಟೋಮೆಟಿಕ್ ಮಿಷಿನ್ ಅಂತ ಬರ್ತದೆ. ಅದರಲ್ಲಿ ಸಾಧಾರಣ 10 ಪಟ್ಟು ಅಷ್ಟು ಜಾಸ್ತಿ ಪ್ರೊಡಕ್ಟಿವಿಟಿ ಬರ್ತದೆ. ಪಾಪಡ್ ಕೂಡ ಮಾಡ್ಬೋದು, ಹಪ್ಪಳವನ್ನು ಮಾಡ್ತಾರೆ ಅವರು. ಪೂರಿ ಮಾಡಿ ಇದು ಮಿಲೆಟ್. ಆಗ ಇದಕ್ಕಿಂತ ಹಿಂದೆ ಇರುವಂಥದ್ದು ಪಾನಿಪುರಿ ಮಾಡುವಂಥ ಮಿಷಿನು. ಇದು ಮಿಲೆಟ್ಟು, ಸಿರಿಧಾನ್ಯಗಳನ್ನು ಗ್ರೇಡರು, ಕ್ಲೀನರು, ಆಮೇಲೆ ಇನ್ನಷ್ಟು ಒಂದು ಮಿಷಿನ್ ಇದೆ, ಅದು ಮತ್ತೆ ತೋರಿಸ್ತೀವಿ. ಅದು ಪೌಡ್ರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾಡುವಂಥ ಉದ್ಯಮವನ್ನು ಮಾಡ್ತಾ ಇದ್ದಾರೆ. ಕೆಲವರು ಆ ಪೌಡ್ರಿಂದ ಬಿಸ್ಕಿಟು ಮತ್ತು ಕೆಲವು ವ್ಯಾಲ್ಯೂಯೇಷನ್ ಪ್ರಾಡಕ್ಟನ್ನು ಮಾಡಿಕೊಂಡು ಮಾಡುವಂಥ ಕೆಲವು FUಗಳು ಮತ್ತು FECಗಳು ಕೂಡ ಕೆಲಸವನ್ನು ಮಾಡ್ತಾ ಇದೆ. ಇವರು ಹೆಸರು BB ಜಾನ್ ಅಂತೇಳಿ. ಸೌರಶಕ್ತಿ ಕ್ಷೇತ್ರದಲ್ಲಿ ಕಳೆದ 30 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಟೆಕ್ನಾಲಜಿಯಲ್ಲಿ ತುಂಬ ಬದಲಾವಣೆ ಆಗಿದೆ, ಆವಿಷ್ಕಾರಗಳು ನಡೆದಿವೆ.
ಅದರ ಪ್ರಯೋಜನವಾಗಿ ಈಗ ಕಳೆದ ಒಂದು 15 ದಿನದ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರುವಂಥ PM ಸೂರ್ಯಘರ್ ಯೋಜನಾ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರ ಡೆಮಾನ್ಸ್ಟ್ರೇಷನ್ ಕೂಡ ಅಲ್ಲಿ ಸ್ಟಾಲಲ್ಲಿದೆ. ಮೊದಲು ಬೆಳಕಿಲ್ಲದೆ ಸೌರಶಕ್ತಿ ಅಳವಡಿಸ್ಕೊಂಡವರು ಇದ್ದಾರೆ. ಈಗ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಸೇವ್ ಮಾಡಬೇಕು ಅಂತೇಳಿ ಸೌರಶಕ್ತಿ ಉಪಕರಣವನ್ನು ಅಳವಡಿಸುವವರು ಕೂಡ ಇದ್ದಾರೆ. ಇದು ಚಿಲ್ಲಿ ಪಾಂಡಿಂಗ್ ಮಿಷನ್, ಮೆಣಸಿನ ಖಾರ ಪುಡಿ ಕುಟ್ಟುವಂಥ ಮಿಷಿನ್. ಇದು ಸೋಲಾರ್ ವಾಟರ್ ಪಂಪ್. ಇದು ಕೃಷಿಕರು ತುಂಬ ಆಸಕ್ತಿ ಹೊಂದಿರುವಂಥ ಸೌರಶಕ್ತಿ ಪಂಪು. ಮತ್ತು ಫೆನ್ಸಿಂಗ್, ನಮ್ಮ ಕಾಡು ಪ್ರಾಣಿಗಳಿಂದ ತೊಂದರೆಗೊಳಪಡುವಂಥ ಎಷ್ಟೋ ಕೃಷಿಕರಿದ್ದಾರೆ, ಅವರಿಗೆ ತೋರಿಸುವಂಥ ಫೆನ್ಸಿಂಗ್. ಇದು ಮೊದಲಿಗೆ ಟೇಬಲಲ್ಲಿ ಇರುವಂಥದ್ದು, ಹಿಂದುಗಡೆ ಇರುವಂಥದ್ದು ಸೂರ್ಯನ ಶಕ್ತಿಯಿಂದ ನಡೆಯುವಂಥ ವಾಟರ್ ಪಂಪ್. ಇವರು ರಘುರಾಮ್ ಕುಲಾಲ್ ಅಂತೇಳಿ, ಇವರು ಮಣ್ಣಿನ ಉಪಕರಣವನ್ನು ಮಾಡ್ತಾಯಿದ್ರು. ಇದು ಪಾರಂಪರಿಕವಾದ ಕಸುಬು, ಕುಲ ಕಸುಬು. ಇದು ಮೊದಲು ಇದನ್ನು ತಿರುಗಿಸ್ಲಿಕ್ಕೆ ಒಬ್ಬರು ಜನ ಬೇಕಿತ್ತು. ಈಗ ಸೌರಶಕ್ತಿಯಲ್ಲಿ ಈ ಒಂದು ಉಪಕರಣ ನಡೆಯುವುದರಿಂದ ರಘುರಾಮ್ ಕುಲಾಲ್ ಅವರು ಇದನ್ನು ಸುಲಭದಲ್ಲಿ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ತನ್ನ ಇರುನೆಲೆಯಾಗಿರುವಂಥ ಕುಂದಾಪುರದ ಒಂದು ಆಲೂರಲ್ಲಿ ಇದ್ದು ಸುಮಾರು 5 ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಇದು ರೋಪ್ ಮೇಕಿಂಗ್, ಅಂದರೆ ಹಗ್ಗವನ್ನು ಮಾಡುವಂಥ ಮಿಷಿನು. ತೆಂಗಿನ ನಾರು, ವೇಸ್ಟ್ ಪ್ಲಾಸ್ಟಿಕ್ನ ಚೀಲ ಮತ್ತು ಕೆಲವು ಪ್ರಕೃತಿ ದತ್ತವಾದ ನಾರಿಂದ ಹಗ್ಗವನ್ನು ಮಾಡುವಂಥದ್ದು. ತಿಪ್ಟೂರಲ್ಲಿ ತುಂಬ ಜನ ಇದರ ಮಾಡುವಂಥವ್ರು ಇದ್ದಾರೆ. ಸಾಧಾರಣ ಒಂದು 80 ಫ್ಯಾಮಿಲಿಗೆ ಈ ಘಟಕವನ್ನು ನಾವು ಒಂದೇ ಊರಲ್ಲಿ, ಬೈರಾಪುರ ಅಂತೇಳಿ ಒಂದು ಊರಲ್ಲಿ ಅಳವಡಿಸಿದ್ದೇವೆ. ಇದಕ್ಕೆ ಮೊದಲು 2 ಜನ ಬೇಕಿತ್ತು, ಮತ್ತು ಈಗ ಒಬ್ಬರೇ ಮಾಡ್ಬೋದು, ಮತ್ತು ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗಿದೆ. ಇದು ಸೌರಶಕ್ತಿ ಚಾಲಿತ ಹಾಲು ಕರೆಯುವ ಯಂತ್ರ. ಇದು ಟೈಲರಿಂಗ್ ಮಿಷಿನ್. ಮೊದಲು ಕಾಲಲ್ಲಿ ಪೆಡ್ಲ್ ಮಾಡ್ತಾಯಿದ್ರು, ಆಮೇಲೆ ಎಲೆಕ್ಟ್ರಿಸಿಟಿ ಮೋಟ್ರ್ ಬಂತು. ಇದು ಸೌರಶಕ್ತಿ ಚಾಲಿತ ಎಫಿಷಿಯಂಟ್ ಮೋಟರ್. ಇದು ಬರೀ 50 ವ್ಯಾಟನ್ನು ಕನ್ಸ್ಯೂಮ್ ಮಾಡ್ತದೆ. ದಿನಕ್ಕೆ ಸಾಧಾರಣ 4 ರಿಂದ 6 ಗಂಟೆ ನಿರಂತರವಾಗಿ ಸೌರಶಕ್ತಿ ಚಾಲಿತ ಇದರಲ್ಲಿ ಕೆಲಸ ಮಾಡ್ಬೋದು. ಇದು ನಮ್ಮ ಹಳೆಯ ರೀತಿಯ ಮಿಷಿನ್. ಈಗ ಹೊಸ ಮಿಷಿನ್ ಏನು ಬಂದಿದೆ ಅದು ಎಲ್ಲವನ್ನು ಕೂಡ ಸೌರಶಕ್ತಿಯಲ್ಲಿ ನಡೆಸಲು ಸಾಧ್ಯ. ಈಗಾಗಲೇ ಪೂಜ್ಯರು ಹಾಗೆ ಅಮ್ಮ ಹಾಗೆಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯತ್ತ ಉದ್ಘಾಟನಾ ಕಾರ್ಯಕ್ರಮದತ್ತ ಧಾವಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸೆಲ್ಕೋ ಸೋಲಾರ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಸಮೃದ್ಧಿ ಸಂತೃಪ್ತಿ. ಈ ಕಾರ್ಯಕ್ರಮದ ಮಹಿಳಾ ಉದ್ಯಮಿಗಳ ಕಾರ್ಯಾಗಾರದ ಉದ್ಘಾಟನೆಯತ್ತ
ಹೆಜ್ಜೆ ನಿಗ್ತಾ ಇದ್ದೀವಿ. ಸಭಾ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಪೂಜ್ಯರಾದ ವೀರೇಂದ್ರ ಹೆಗಡೆಯವರು, ಹೇಮಾವತಿ ಅಮ್ಮನವರು, ಹರೀಶ್ ಅಂದೇವರು, ಸವಿತಾ ಸುಲಗೋಡು CEO SUM, ಡಾಕ್ಟರ್ LH ಮಂಜುನಾಥರು, ಶ್ರೀಯುತ ಮೋಹನ್ ಹೆಗಡೆಯವರು ಮತ್ತು SKDDP CEO ಆಗಿರುವಂಥ ಶ್ರೀಯುತ ಅನಿಲ್ ಕುಮಾರ್ ಅವರು ವೇದಿಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ನೆನೆಸುತ್ತಾ ಪೂಜ್ಯರಿಗೆ ಮತ್ತು ಅಮ್ಮನವರಿಗೆ ನಮಿಸುತ್ತಾ ಈ ಮಹಿಳಾ ಉದ್ಯಮಿಗಳ ಕಾರ್ಯಾಗಾರ ಸಮೃದ್ಧಿ ಸಂತೃಪ್ತಿ ಎಂಪವರ್ ಹರ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೊಂದು ವಿಶೇಷವಾದ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮ. ಪೂಜ್ಯರೇ, ಸೇರಿರುವ ಸುಮಾರು 800ರಷ್ಟು ಮಹಿಳೆಯರು ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಸೇರಿರುತ್ತಾರೆ. ಇದರಲ್ಲಿ ಸುಮಾರು 200ರಷ್ಟು ಜನ ಮಹಿಳೆಯರು ಉದ್ಯಮಪತಿಗಳು. ಕೆಲವರು ಪಾರಂಪರಿಕ ಕುಲ ಕಸುಬುಗಳಿಗೆ ಹೊಸ ಸ್ಪರ್ಶವನ್ನು ನೀಡಿ ಮುಂದುವರಿಸ್ತಾ ಇದ್ದಾರೆ. ಇನ್ನು ಕೆಲವರು ನವೋದ್ಯಮವನ್ನು ಪ್ರಾರಂಭಿಸಿ ಯಶಸ್ವಿಯಾದವರು. ಇನ್ನುಳಿದ ಸುಮಾರು 600ರಷ್ಟು ಉತ್ಸಾಹಿ ಮಹಿಳೆಯರು ಪ್ರಕೃತ ಸನ್ನಿವೇಶಕ್ಕೆ ಅನುಗುಣವಾಗಿ ಉದ್ಯಮ ಸ್ಥಾಪಿಸಿ ಜೀವನದಲ್ಲಿ ಮುಂದುವರಿಯಲು ನಿಶ್ಚಯಿಸಿದವರು. ಇವರಲ್ಲಿ ಹೆಚ್ಚಿನವರು ಹುಟ್ಟು ಉದ್ಯಮಿಗಳಲ್ಲ ಮತ್ತು ಹೆಚ್ಚಿನವರು ತಮ್ಮನ್ನು ತಾವು ಸಮಾಜಕ್ಕೆ ಪರಿಚಯಿಸಲು ಸಣ್ಣ ಹಿಂಜರಿಕೆಯುಳ್ಳವರು. ಇವರಿಗೆ ಬೇಕಾಗಿದ್ದು ಮತ್ತು ಬೇಕಾಗಿರುವಂಥದ್ದು ಸಣ್ಣ ಪ್ರೋತ್ಸಾಹ, ಸಮಸ್ಯೆಗೆ ತಕ್ಷಣ ಸ್ಪಂದನೆ, ಹಣಕಾಸಿನ ವ್ಯವಸ್ಥೆ ಮತ್ತು ಅವಕಾಶಗಳನ್ನು ತೋರಿಸಿ ಅದಕ್ಕೆ ಸರಿಯಾದ ಸುಸ್ಥಿರ ಪರಿಹಾರವನ್ನು ಮತ್ತು ತರಬೇತಿಯನ್ನು ಕ್ಲಪ್ತ ಸಮಯದಲ್ಲಿ ಒದಗಿಸುವುದು. ಈ ಕೆಲಸವನ್ನು ಹಲವಾರು ವರ್ಷಗಳಿಂದ ಸಮರ್ಪಕವಾಗಿ ಮಾಡುತ್ತಾ ಬಂದಿರುವಂಥ ಉದೀರ್ಣ ಸಂಸ್ಥೆಯಾಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಸೌರಶಕ್ತಿ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಹೊತ್ತಿರುವಂಥ ಸೆಲ್ಕೋ ಜಂಟಿಯಾಗಿ ಈ ಸಮೃದ್ಧಿ ಸಂತೃಪ್ತಿ ಎಂಪವರ್ ಹರ್ ಎಂಬ ಕಾರ್ಯಕ್ರಮವನ್ನು ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಯೋಜಿಸಿದ್ದೇವೆ. ಈಗಾಗಲೇ ಸೌರಶಕ್ತಿ ಮೂಲಕ ನಡೆಸಬಹುದಾದ ಉದ್ಯಮಿಗಳ ಅವಕಾಶ ಮತ್ತು ಪರಿಚಯ ಮಾಡುವಂಥ ಪ್ರದರ್ಶನವನ್ನು ಪೂಜ್ಯರು ಉದ್ಘಾಟಿಸಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಶ್ರೀಮತಿ ಸುಮಂಗಲ ಮತ್ತು ಕವಿತಾರವರ ಪ್ರಾರ್ಥನೆಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀಮಂಜುನಾಥ 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 ನಿತರಾಂ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಎಲ್ಲರನ್ನೂ ಸ್ವಾಗತಿಸಿ ಕಾರ್ಯಕ್ರಮದ ಪರಿಚಯವನ್ನು ಮಾಡಲಿಕ್ಕೆ ನಮ್ಮ CEO ಆದ ಶ್ರೀಯುತ ಮೋಹನ್ ಹೆಗಡೆಯವರ ಹತ್ರ ಬೇಡ್ಕೊಳ್ತೀನಿ.
ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಈ ಕ್ಷೇತ್ರದಲ್ಲಿ ಸನ್ನಿಧಾನವನ್ನು ಕರುಣಿಸಿರುವಂತಹ ಪೊಡವಿಗೊಡೆಯ ಮಂಜುನಾಥನಿಗೆ ಬಲಬಂದು ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೂ, ಹೇಮಾವತಿ ಅಮ್ಮನವರಿಗೂ, ಹರೀಶ್ ಹಂದೆಯವರಿಗೂ, ಸವಿತಾ ಸುಳ್ಗೋಡ್ರವರಿಗೂ, ಅನಿಲ್ ಕುಮಾರ್ರವರಿಗೂ ಹಾಗೂ ಈ ಸಭೆಯಲ್ಲಿ ಆಸೀನರಾಗಿರುವ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದ ಎಲ್ಲ ಮಹಿಳೆಯರಿಗೂ, ಮಾತೆಯಂದಿರಿಗೂ, ಮಾಧ್ಯಮದವರಿಗೂ, ಗಣ್ಯಮಾನ್ಯರಿಗೂ ಪೊಡಮಟ್ಟು ಕೆಲವು ಮಾತುಗಳು. 2 ಶಬ್ದಗಳು ಈ ಪ್ರಪಂಚದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿದೆ. ಒಂದು ದೂರದರ್ಶಿತ್ವ, ಇನ್ನೊಂದು ದೃಢತೆ. ದೂರದರ್ಶಿತ್ವ ಏನು ಅಂತ ಯೋಚಿಸುವಾಗ ಕಳೆದ 50 ವರ್ಷಗಳ ಹಿಂದೆ ಪರಮಪೂಜ್ಯ ಕಾವಂದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಎಷ್ಟೊಂದು ಅಭಿವೃದ್ಧಿಯ ಕಾರ್ಯಗಳನ್ನು, ಗ್ರಾಮೀಣಾಭಿವೃದ್ಧಿಯ ಕಾರ್ಯಗಳನ್ನು, ಅದು ಜಲದ ವಿಷಯದಲ್ಲಿರಬಹುದು, ಅದು ಒಂದು ಕುಟುಂಬವನ್ನು ಸಾಕ್ಷರತೆಯಲ್ಲಿ ತರುವುದರಲ್ಲಿರಬಹುದು, ಕುಟುಂಬದ ಸ್ವಾಸ್ಥ್ಯತೆಯನ್ನು ಕಾಪಾಡುವುದರಲ್ಲಿರಬಹುದು, ಸಾಮರಸ್ಯತೆಯನ್ನು ಬೆಳಗುವುದರಲ್ಲಿರಬಹುದು, ಬದುಕಿಗೆ ಭರವಸೆಯನ್ನು ಉಂಟು ಮಾಡುವಂತಹ ಅನೇಕ ಯೋಜನೆಗಳಿಗೆ ಆರ್ಥಿಕ ಸಹಾಯವನ್ನು ಅತ್ಯಂತ ಸರಳವಾದ ವಿಧಾನದಲ್ಲಿ ಕೊಡುವುದಿರಬಹುದು. ಈ ಎಲ್ಲದರಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗೆ ಮಾಡಿ ತೋರಿಸಿದ ಪರಮಪೂಜ್ಯ ಕಾವಂದರು ಈ ಹೊತ್ತು ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಬದುಕಿನಲ್ಲಿ ಬಡತನ ಯಾರಿಗಿಲ್ಲ? ಆರ್ಥಿಕ ಬಡತನ ಮಾತ್ರ ಬಡತನವಲ್ಲ, ಬೌದ್ಧಿಕ ಬಡತನ ಇದೆ, ಸಾಮಾಜಿಕವಾದ ಬಡತನವಿದೆ, ಸಮಾಜದಲ್ಲಿ ಗುರುತಿಸುವಿಕೆಯ ಮತ್ತು ಗುರುತಿಸಿಕೊಳ್ಳುವಂತಹ ವಿಷಯದ ಬಡತನ ಇದೆ. ಆದರೆ ಈ ಎಲ್ಲ ಬಡತನದಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತು ಸ್ವಾವಲಂಬಿಯಾಗಿ ಈ ಸಮಾಜವನ್ನು ಕಟ್ಟಬಹುದು ಎಂಬ ವಿಷಯದಲ್ಲಿ ಆಗಾಗ ವಾತ್ಸಲ್ಯದ ಧಾರೆಯಿಂದ, ಮಾತೃವಾತ್ಸಲ್ಯದಿಂದ ಹಲವು ರೀತಿಯ ಸಾಂತ್ವನಗಳನ್ನು ಹೇಳಿದವರು. ಅನೇಕ ಲೇಖನಗಳನ್ನು ಬರೆಯುವುದರ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಿದವರು. ಮಹಿಳೆಯರ ವಿಷಯದಲ್ಲಿ, ಅದರಲ್ಲಿಯೂ ನೊಂದ ಮಹಿಳೆಯರಿಗೆ ಸಾಂತ್ವನದ ಅಮೃತ ಸಿಂಚನವನ್ನು ನೀಡುತ್ತಾ ಬಂದವರು ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು. ಅವರು ನಿರಂತರ ಪತ್ರಿಕೆಯಲ್ಲಿ ಬರೆಯುತ್ತಿರುವ ಹಲವು ಲೇಖನಗಳನ್ನು ತಾವು ಓದಿರಬಹುದು. ನನಗೆ ಅವರಾಡಿದ ಒಂದು ಮಾತು ಯಾವತ್ತೂ ನೆನಪಿರುತ್ತೆ. ಅವರು ಬೆಂಗಳೂರಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶದಲ್ಲಿ ಆ ಮಾತನ್ನು ಆಡಿದ್ದರು. ಏನೆಂದರೆ, ಬಿಸಿಲ ಬೇಗೆಯಲ್ಲಿ ಕಾದ ಬಂಡೆಯ ನಡುವೆ ಹಸಿರ ಚಿಗುರಬಹುದು. ಈ ಮಾತು ಎಷ್ಟು ದೊಡ್ಡದು ನೋಡಿ. ಇದು ಶಾಶ್ವತವಾದ ಒಂದು ಕಾವ್ಯ. ಬಿಸಿಲ ಬೇಗೆಯಲ್ಲಿ ನಿಂತುಕೊಳ್ಳುವುದು ಕಷ್ಟ, ಅದರಲ್ಲಿ ಬಂಡೆ ಇನ್ನೂ ಹೆಚ್ಚು ಕಾಯತ್ತೆ, ಅದರ ಎಲ್ಲ ಜೀವತಂತುಗಳು ಕೂಡ ಸಾಯ್ತಾವೆ. ಅಂತಹ ಸಂದರ್ಭದಲ್ಲಿ ಬದುಕಬೇಕು ಎಂಬ ಆಸೆಯನ್ನು ಹೊತ್ತ ಹಸಿರ ಗಿಡವೊಂದು ಎಲ್ಲಿ ಜೀವಸೆಲೆ ಇದೆ ಎನ್ನುವುದನ್ನು ಹುಡುಕಿ ಅದನ್ನು ಸ್ವೀಕರಿಸಿಕೊಂಡು ತನ್ನ ಅಸ್ಮಿತೆಯನ್ನು ತೋರಿಸುತ್ತೆ. ಇದು ಒಂದು ಮಾರ್ಗದರ್ಶಿ ಸೂತ್ರ. ಅದನ್ನು ಅವರು ತನ್ನ ಕಾಯಕದ ತುಂಬ ಇಷ್ಟು ಸುದೀರ್ಘ ಕಾಲದಲ್ಲಿ ಮಾಡಿ ತೋರಿಸಿದ್ದಾರೆ. ಅಂತಹ ಒಂದು ವಾತ್ಸಲ್ಯದ ಧಾರೆಯನ್ನು ಹರಿಸುತ್ತಿರುವಂತಹ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ತಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು. ಆಡಂಬರ ಇಲ್ಲ, ಅಹಂಕಾರ ಇಲ್ಲ, ತಾನೊಬ್ಬ ಜಾಗತಿಕ ಮಟ್ಟದ ಸೌರವಿಜ್ಞಾನಿ ಎಂಬ ಹಮ್ಮಿಲ್ಲ. ಜನಸಾಮಾನ್ಯರೊಂದಿಗೆ ಜನಸಾಮಾನ್ಯರಾಗಿ ಬೆರೆಯುತ್ತಾ ಈ ಹೊತ್ತು WHO ಜಾಗತಿಕ ಆರೋಗ್ಯದ ಸಮಸ್ಯೆ ವಿಷಯದಲ್ಲಿ ಇಂಧನ ಕ್ಷೇತ್ರದ ಪರಿಹಾರ ಹೇಗೆ ಸಾಧ್ಯ ಎಂಬ ವಿಷಯದಲ್ಲಿ ಭಾರತದಿಂದ ಆಯ್ಕೆ ಮಾಡಿ ಕರೆದಂತಹ ವ್ಯಕ್ತಿಗಳಲ್ಲಿ ಓರ್ವರಾಗಿರುವ ಡಾಕ್ಟರ್ ಹರೀಶ್ ಹಂದೆಯವರು. ಅವರು 25 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದಾಗ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರೊಂದಿಗೆ ಸಮಾಲೋಚಿಸಿದಾಗ ಆಗಲೇ ಭಾರತದ ಭವಿಷ್ಯಕ್ಕೆ, ಬಡತನದ ನಿವಾರಣೆಗೆ ಸೌರ ವಿದ್ಯುತ್ತು ಪರ್ಯಾಯ ಇಂಧನ ಕ್ಷೇತ್ರವೊಂದು ಕಾರಣೀಭೂತವಾಗತ್ತೆ ಎನ್ನುವುದನ್ನು ತೋರಿಕೊಟ್ಟವರು. ಈಗ 55 ವರ್ಷದ ಹಂದೆಯವರಿಗೆ ಆಗ 28-30 ವರ್ಷ. ಆಗಲೇ ಪೂಜ್ಯ ಹೆಗ್ಗಡೆಯವರು ಹರೀಶ್ ಹಂದೆಯವರಲ್ಲಿ ಇರುವಂತಹ ಅಂತಃಶಕ್ತಿ ಏನು ಎನ್ನುವುದನ್ನು ಕಂಡರು. ಹಾಗಾಗಿ ಅಂತಃಶಕ್ತಿಯಿಂದ ಪರ್ಯಾಯ ಇಂಧನ ಶಕ್ತಿಯ ಮುಖಾಂತರ ಉತ್ತೇಜನವನ್ನು ಕೊಟ್ಟು ಜಾಗತಿಕ ಮಟ್ಟದಲ್ಲಿ ಈ ಹೊತ್ತು ಸೌರವಿಜ್ಞಾನಿ ಅಂತ ಗುರುತಿಸಿಕೊಂಡ
ಮ್ಯಾಗ್ಸೆಸೆ ಪ್ರಶಸ್ತಿಯಿಂದ ಭೂಷಿತರಾದ ಸೆಲ್ಕೋ ಸಂಸ್ಥೆಯನ್ನು ಸಂಸ್ಥಾಪಿಸಿದಂಥ ಹರೀಶ್ ಹಂದೆಯವರಿಗೆ ತಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಹುಟ್ಟಿದೂರು ಸಾಗರದ ಸಮೀಪ ಸುಳುಗೋಡು ನಿಟ್ಟೂರು ಹತ್ರ, ಬೆಂಗಳೂರಿನಲ್ಲಿ ವಾಸ, ಚಾರ್ಟರ್ಡ್ ಅಕೌಂಟೆಂಟ್ ಪದವಿಯನ್ನು ಮಾಡಿದರು. ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರು. ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ. ಒಂದು NGOದಲ್ಲಿ ಕೆಲಸ ಮಾಡಬೇಕು, ಸಮಾಜದಲ್ಲಿ ತನ್ನ ವಿದ್ಯಾವಂತಿಕೆ, ತನ್ನ ಜ್ಞಾನ ಯಾರೆಲ್ಲರಿಗೆ ಹೇಗೆ ಸಲ್ಲಬೇಕು ಎನ್ನುವುದನ್ನು ನೋಡುವುದಿದ್ರೆ ಒಂದು ಸಾಮಾಜಿಕವಾದಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಸೇರಿ ಅದರ ಆರ್ಥಿಕ ನಿರ್ವಹಣೆಯ ನಿರ್ದೇಶಕರಾಗಿ ಪ್ರಸ್ತುತ ಆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದವರು. SVYM ಎನ್ನುವುದು ಬೆಂಗಳೂರಿನಲ್ಲಿಯೂ ಕಾರ್ಯನಿರ್ವಹಿಸುತ್ತೆ, ಮೈಸೂರಿನ HD ಕೋಟೆಯಲ್ಲಿ ಕೆಲಸ ನಿರ್ವಹಿಸುತ್ತೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಬದ್ಧತೆ, ಗ್ರಾಮೀಣಾಭಿವೃದ್ಧಿ ವಿಷಯದಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡುತ್ತೆ. ವಿಶೇಷವಾಗಿ ಇತ್ತೀಚೆಗೆ ಪ್ರಾರಂಭವಾದ ನ್ಯಾಷನಲ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ವಿಷಯದಲ್ಲಿ ಕೂಡ ತನ್ನನ್ನು ಸೇರಿಸಿಕೊಂಡಂತಹ ಈಗಾಗಲೇ 5 ಜನ ಆಗಿದ್ದಾರೆ, 5 ಸಂಸ್ಥೆಗಳು. ಅದರಲ್ಲಿ ಒಂದಾದ ಸಂಸ್ಥೆಯ ನೇತೃತ್ವವನ್ನು ವಹಿಸಿದವರು ಸವಿತಾ ಸುಳುಗೋಡ್ರವರು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಡಾಕ್ಟರ್ LH ಮಂಜುನಾಥ್ರವರು ಈ ಅನಿವಾರ್ಯ ಕಾರಣಗಳಿಂದ ಇನ್ನೊಂದು ಕರ್ತವ್ಯ ಕೆಲಸ ಇದೆ ಅಂತ ಹೊರಟಿದ್ದಾರೆ. ಅವರು ದಕ್ಷತೆಗೆ ಹೆಸರಾದವರು, ಮಾನವೀಯ ಮೌಲ್ಯಗಳಿಗೆ ಹೆಸರಾದವರು, ಪಾರದರ್ಶಕವಾದ ಸಾಲ ಸೌಲಭ್ಯ ವ್ಯವಸ್ಥೆ ಮತ್ತು SKDRDPಯ ಕಾರ್ಯಧೋರಣೆಗಳ ವಿಸ್ತಾರದಲ್ಲಿ ಬಹು ಸುದೀರ್ಘ ಕಾಲ ವಿಶೇಷವಾದ ಮುನ್ನೋಟವನ್ನು ಹೊಂದಿ ಅದನ್ನು ಸಾಧಿಸಿ ತೋರಿಸಿದವರು. ಹೆಗ್ಗಡೆಯವರ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸಿ ಈ ಹೊತ್ತು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಬಲಿಷ್ಠವೂ ವಿಸ್ತಾರವೂ ವ್ಯಾಪಕವೂ ಆದಂತಹ ದೃಢವೂ ಆದಂತಹ ಒಂದು ಸಾಮಾಜಿಕ ಸಂಸ್ಥೆ ಇದ್ದರೆ ಅದು SKDRDP ಸಂಸ್ಥೆ. ಅದನ್ನು ಕಾರ್ಯಗತಗೊಳಿಸುವಲ್ಲಿ ತುಂಬ ಶ್ರಮಿಸಿದವರು ಡಾಕ್ಟರ್ LH ಮಂಜುನಾಥ್ರವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಯಾವ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕು ಎನ್ನುವುದನ್ನು ಯೋಚಿಸಿದಾಗ ಅದೊಂದು ಸರ್ವತೋಮುಖವಾಗಿ ಆಗಬೇಕು. ಅದರಲ್ಲಿಯೂ ವಿಶೇಷವಾಗಿ ಗ್ರಾಮೀಣ ಪ್ರತಿಭೆಗಳಲ್ಲಿ ಅಡಕವಾಗಿದ್ದಂತಹ ಸತ್ವಶಾಲಿಯಾದಂತಹ ಕೌಶಲಗಳು, ಆ ಕೌಶಲಗಳ ಅಭಿವೃದ್ಧಿ ಆಗಬೇಕು ಅಂತಾದರೆ ಅದಕ್ಕೆ ಸಕಾಲದಲ್ಲಿ 2 ಮಹತ್ವದ ಕಾರ್ಯಗಳಾಗಬೇಕು. ಒಂದು ಆರ್ಥಿಕವಾದಂತಹ ಭದ್ರತೆ, ಇನ್ನೊಂದು ಅದರ ಮಾರ್ಕೆಟ್ ವ್ಯವಸ್ಥೆ. ಆರ್ಥಿಕ ಭದ್ರತೆಯನ್ನು ಕೊಡುವಾಗ ಆರ್ಥಿಕ ಕ್ಷೇತ್ರವು ಹಲವು ಬಾರಿ ಅವರನ್ನು ಅಲೆದಾಡಿಸದೇ ಇದ್ದರೆ, ಅವರಲ್ಲಿರುವಂತಹ ವ್ಯಕ್ತಿತ್ವಕ್ಕೆ ಅಪಾರವಾದ ಗೌರವವನ್ನು ಕೊಟ್ಟರೆ, ಪ್ರೀತಿ ಮತ್ತು ಭರವಸೆಯನ್ನು ತುಂಬಿದರೆ ಯಾವ ವ್ಯಕ್ತಿಯೂ ಒಬ್ಬ ಸ್ವ ಉದ್ಯೋಗದಲ್ಲಿ ನಿರತನಾಗಿ ಸಮಾಜಕ್ಕೆ ಕಾಣಿಕೆಯಾಗಬಲ್ಲ. ಆ ಕಾರ್ಯವನ್ನು ಮಾಡುವುದರಲ್ಲಿ SKDRDP ಸಂಸ್ಥೆಯ ಜೊತೆ ಬ್ಯಾಂಕಿಂಗ್ ಕ್ಷೇತ್ರದಿಂದ ಬಂದು ಈ ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅನಿಲ್ ಕುಮಾರ್ ರವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ಸಮೃದ್ಧಿ ಸಂತೃಪ್ತಿ, ಇದರ ಬಗ್ಗೆ 2 ಮಾತು. ಎಲ್ಲಿ ಸಮೃದ್ಧಿ ಇದೆಯೋ ಅದು ಪ್ರಾಮಾಣಿಕವಾಗಿದ್ದರೆ ಅಲ್ಲಿ ಸಂತೃಪ್ತಿ ಇದ್ದೇ ಇರತ್ತೆ. ಸಮೃದ್ಧಿಯ ಅತ್ಯಮೂಲ್ಯವಾದ ಮತ್ತು ಆತ್ಯಂತಿಕವಾದ ಗುರಿ ಏನು ಅಂತಂದರೆ ಅದು ಸಂತೃಪ್ತಿಯೇ. ಅದು ಹೇಗೆ ಸಾಧ್ಯ ಅಂತ ನೋಡಿದರೆ, ವಲಸೆ ಹೋಗುವ ಸಂಖ್ಯೆ ಹೆಚ್ಚಾದ ಈ ಕಾಲದಲ್ಲಿ, ನಾಗರಿಕತೆಯಿಂದ ಗ್ರಾಮೀಣ ಪ್ರದೇಶದ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವ ಈ ಕಾಲದಲ್ಲಿ, ನಗರಕ್ಕೆ ಹೋಗುವುದನ್ನು ತಡೆಗಟ್ಟುವುದಾದರೆ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಮನೆಯಲ್ಲಿ ತನ್ನವರೊಂದಿಗೆ ಒಡಗೂಡಿ ತರತರದ ಸಾವಿರಾರು ಯೋಜನೆಗಳನ್ನು ಮಾಡಬಹುದಲ್ಲ. ಆ ಕೆಲಸದ ಸಂಶೋಧನೆಯಲ್ಲಿ ತೊಡಗಿದ್ದು ಸೆಲ್ಕೋ ಫೌಂಡೇಶನ್. ಇದರ ಒಂದು ಪರಿಣಾಮ ಏನು ಅಂದರೆ, ಕೃಷಿ ಕ್ಷೇತ್ರದಲ್ಲಿ 15 ಉತ್ಪನ್ನಗಳಿದೆ. ಕೃಷಿಯ ಬೆಳೆ ಕೊಯ್ಲಿನ ನಂತರದ ಕ್ಷೇತ್ರದಲ್ಲಿ 19 ಉಪಕರಣಗಳಿದೆ. ಪಶುಸಂಗೋಪನೆಯಲ್ಲಿ 11 ವಿವಿಧ ಉಪಕರಣಗಳಿದೆ. ಗ್ರಾಮೀಣ ಆಹಾರ ಉದ್ಯಮದಲ್ಲಿ 30ಕ್ಕೂ ಹೆಚ್ಚು ಉಪಕರಣಗಳಿದೆ. ಕಿರು ವ್ಯಾಪಾರ ಮಾಡುವವರಿಗೆ ಸುಮಾರು 16ಕ್ಕೂ ಹೆಚ್ಚು ಉಪಕರಣಗಳಿದೆ. ಗ್ರಾಮೀಣ ಕೌಶಲ ಆಧಾರಿತ ಕೆಲಸಗಳಿಗೆ 15ಕ್ಕೂ ಹೆಚ್ಚು ಉಪಕರಣಗಳಿದೆ. ಹೀಗೆ ಸುಮಾರು 173ಕ್ಕೂ ಹೆಚ್ಚು ಜೀವನಾಧಾರವನ್ನು ಹೊಂದಬಹುದಾದಂತಹ ಉಪಕರಣಗಳು ನಮ್ಮ ಮುಂದೆ ಲಭ್ಯ ಇದೆ.
ಇದನ್ನು ಪರಿಷ್ಕರಿಸಿದ್ದು ಸೆಲ್ಕೋ ಸಂಸ್ಥೆ. ನಾವೇ ಪೂರ್ಣ ಮಾಡಿದ್ದಲ್ಲ, ಈ ಉತ್ಪನ್ನಗಳು ಮೊದಲೂ ಇತ್ತು. ಆದರೆ ಇದನ್ನು ಸೌರ ವಿದ್ಯುತ್ ವ್ಯವಸ್ಥೆಗೆ ಅಳವಡಿಸುವ ವಿಷಯದಲ್ಲಿ ಸೆಲ್ಕೋ ಫೌಂಡೇಶನ್ಸ್ 3 ಹಂತದಲ್ಲಿ ಕೆಲಸ ಮಾಡುತ್ತೆ. ಒಂದು ಪ್ರಯೋಗ, ಸಂಶೋಧನೆ. ಎರಡನೆಯದ್ದು ಅದನ್ನು ರಿಪ್ಲಿಕೇಶನ್ ಮಾಡುವಂತಹದ್ದು, ಬೇರೆ ಎಲ್ಲಿ ಮಾಡುವುದಕ್ಕೆ ಸಾಧ್ಯ ಅಂತ. ಮೂರನೆಯದ್ದು ಅದನ್ನು ಸ್ಕೇಲಪ್ ಮಾಡುವಂತಹದ್ದು, ವ್ಯಾಪಕಗೊಳಿಸುವಂತಹದ್ದು. ಈ ಕೆಲಸವನ್ನು ಮಾಡ್ತಾ ಬಂದ ಸೆಲ್ಕೋ ಸಂಸ್ಥೆ ಪರಿಣಾಮ ಏನು ಗೊತ್ತೇ? ನಮ್ಮ ಕರ್ನಾಟಕ ರಾಜ್ಯ ಕಳೆದ 3 ವರ್ಷಗಳಲ್ಲಿ 45,000ಕ್ಕೂ ಹೆಚ್ಚು ಈ ರೀತಿಯ ಲೈವ್ಲಿಹುಡ್ ವ್ಯವಸ್ಥೆಯನ್ನು ಮಾಡಿದೆ. ಲೈವ್ಲಿಹುಡ್ ವ್ಯವಸ್ಥೆಯ ಉದ್ಯಮಿಗಳನ್ನು ಸೃಷ್ಟಿಸಿದೆ. ಅದರಲ್ಲಿ SKDRDP ಮತ್ತು ಸೆಲ್ಕೋ ಸಂಸ್ಥೆ ಸೇರಿ ಸುಮಾರು 11,279ರಷ್ಟು ಉದ್ಯಮಿಗಳನ್ನು ಈ ಪ್ರಪಂಚಕ್ಕೆ ಕೊಡಮಾಡಿದೆ. ಅಂದರೆ ಒಂದು ರಾಜ್ಯ ಸರ್ಕಾರ ಮಾಡಬಹುದಾದ ಕೆಲಸದ 32% ಕೂಡ ಈ ಕೆಲಸವನ್ನು ಸೆಲ್ಕೋ ಸಂಸ್ಥೆ ಮಾಡಿದೆ ಎನ್ನುವುದನ್ನು ವಿನಮ್ರವಾಗಿ ಈ ಸಭೆಯ ಮುಂದಿಡುವುದಕ್ಕೆ ಇಷ್ಟಪಡ್ತೇನೆ. ಮುಂದಿನ 2 ವರ್ಷಗಳ ಅವಧಿಯಲ್ಲಿ 50,000ಕ್ಕೂ ಹೆಚ್ಚು ಇಂತಹ ಉದ್ಯಮಿಗಳನ್ನು ಸೃಷ್ಟಿಸಬೇಕು ಎನ್ನುವುದು ಸರ್ಕಾರದ ಗುರಿಯಾದರೆ, ಕನಿಷ್ಠ 30,000ಕ್ಕೂ ಹೆಚ್ಚು ಜೀವನಾಧಾರಿತ ಕೌಶಲಾಧಾರಿತ ಕೆಲಸಗಳನ್ನು ಮಾಡುವ ಉದ್ಯಮಿಗಳನ್ನು, ವಿಶೇಷವಾಗಿ ಮಹಿಳಾ ಉದ್ಯಮಿಗಳನ್ನು ಈ ಪ್ರಪಂಚಕ್ಕೆ ಪರಿಚಯಿಸಬೇಕು ಎನ್ನುವುದು ನಮ್ಮ ಸಂಸ್ಥೆಯ ವಿನಮ್ರವಾದ ಉದ್ದೇಶವಾಗಿದೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮದ ಮಿತ್ರರಿದ್ದಾರೆ. ಮಾಧ್ಯಮ ಅಂದ ತಕ್ಷಣ ನಮಗೆ ನೆನಪಾಗುವುದು, ನಾನು ಮಾಧ್ಯಮ ಕ್ಷೇತ್ರದಿಂದ ಬಂದವನೇ. ಹಾಗಾಗಿ ಈಗಲೂ ಆಗಾಗ ಲೇಖನ ಬರೆಯುವುದು ನಮ್ಮ ಅಭ್ಯಾಸಗಳಲ್ಲಿ ಒಂದು. ವಿಮರ್ಶಾತ್ಮಕವಾಗಿ ಬರೆಯುವುದು, ತೌಲನಿಕವಾಗಿ ಬರೆಯುವುದು ಮಾಧ್ಯಮದವರ ಒಂದು ವಿಶೇಷವಾದ ಆಸಕ್ತಿ. ನಾವು ಎಷ್ಟೇ ಕೆಲಸ ಮಾಡಿದರೂ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಬೇಕಾದಂತಹ ಸಮಾಜದ ಅತ್ಯಂತ ಜಾಗೃತ ಮತ್ತು ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವ ಮಾಧ್ಯಮದ ಎಲ್ಲ ಮಿತ್ರರನ್ನು ಸಂಸ್ಥೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದರ ಜೊತೆಯಲ್ಲಿ SKDRDP ಸಂಸ್ಥೆಯ ಹಲವಾರು ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ಹಾಗೆಯೇ ಸೆಲ್ಕೋ ಫೌಂಡೇಶನ್ ಮತ್ತು ಸೆಲ್ಕೋ ಇಂಡಿಯಾ ಸಂಸ್ಥೆಯ ಹಲವಾರು ಮಿತ್ರರುಗಳು ಬಂದಿದ್ದಾರೆ. ಅವರೆಲ್ಲರಲ್ಲಿ ಇರುವಂತಹದ್ದು ಸಂಸ್ಥೆಗಾಗಿ ತನ್ನ ಪ್ರಾಮಾಣಿಕವಾದ, ಶ್ರದ್ಧಾಪೂರ್ವಕವಾದ, ನಿಷ್ಠಾಪೂರ್ವಕವಾದ ಕಾರ್ಯ. ಆ ಕಾರಣಕ್ಕಾಗಿ ಅವರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಲ್ಲಿ ಕಾರ್ಯತತ್ಪರರಾಗಿದ್ದಾರೆ. ಅವರೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವನೆ ಮಾತುಗಳನ್ನು ಇನ್ನು ತೇರಿದ ತಮ್ಮೆಲ್ಲರ ಅಡಿದವರುಗಳಿಗೆ ಅರ್ಪಿಸ್ತೇನೆ. ನಮಸ್ಕಾರ. ಎಲ್ಲರನ್ನ ಮನೋಜ್ಞವಾಗಿ ಮತ್ತು ಮನಪೂರ್ವಕವಾಗಿ ಪ್ರಾಂಜಲ ಮನಸ್ಸಿನಿಂದಲೇ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ ಗೌರವಾನ್ವಿತ ಶ್ರೀ ಮೋಹನ್ ಭಾಸ್ಕರ್ ಹೆಗ್ಡೆ ಸರ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ಗೌರವಾರ್ಪಣೆ ಪರಮ ಪೂಜ್ಯ ಕಾವಂದರಿಗೆ ಗೌರವಾನ್ವಿತ ಡಾಕ್ಟರ್ ಹರೀಶ್ ಹಂದೆ ಸರ್ ಅವರು ಮತ್ತು ಗೌರವಾನ್ವಿತ ಮೋಹನ್ ಹೆಗ್ಡೆ ಸರ್ ಅವರು ಫಲಪುಷ್ಪ ನೀಡಿ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ಪ್ರೀತಿಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಕಾರ್ಯಕ್ರಮದ ಅಧ್ಯಕ್ಷರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಸದಾ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪೂಜ್ಯರಿಗೆ ಗೌರವಾರ್ಪಣೆ. ಹಾಗೆಯೇ ಮಾತೃಹೃದಯದ ಮಾತೃಶ್ರೀಯವರಿಗೆ ಶ್ರೀಮತಿ ಸನ್ನಿಹಿತ ಭಟ್ಟಾಚಾರ್ಯ ಇವರು ಫಲಪುಷ್ಪ ನೀಡಿ ಗೌರವಾರ್ಪಣೆ ನೀಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈಗಾಗಲೇ ಸ್ವಾಗತದಲ್ಲಿ ತಿಳಿಸಿದಂತೆ ಸಣ್ಣ ಏಜಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಹೊರಟು ಸಾಧನೆಯನ್ನು ಸಾಧಿಸಿರ್ತಕ್ಕಂಥವರು ಗೌರವಾನ್ವಿತ ಡಾಕ್ಟರ್ ಹರಿಶಂದ್ ಸರ್ ಅವರನ್ನು ಕೂಡ ನಮ್ಮ ಕೃಷಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿರುವ ಮನೋಜ್ ಮಿನಜಿಸಿ ಅವರು ಪುಷ್ಪಗುಚ್ಛ ನೀಡಿ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಸವಿತಾ ಸೋಳಗೂಡು ಮೇಡಮ್ ಅವರು CO SVYM ಇವರನ್ನ ಶ್ರೀಮತಿ ಪೂರಿ ಭಟ್ ಇವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗೌರವಾನ್ವಿತ ಶ್ರೀ ಮೋಹನ್ ಹೆಗ್ಡೆ ಸರ್ ಅವರನ್ನು HRD ವಿಭಾಗದ ನಿರ್ದೇಶಕರಾದ ಶ್ರೀ ಸುರೇಶ್ ಮೊಯ್ಲಿ ಸರ್ ಅವರು ಪುಷ್ಪಗುಚ್ಛ ನೀಡಿ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನೆಯ CO ಸಾಹೇಬರಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ SS ಸರ್ ಅವರನ್ನು ಶ್ರೀ ಪ್ರಸನ್ನ ಹೆಗಡೆ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ
ಸಿಡ್ಬಿ ಸಂಸ್ಥೆ AGM ಆಗಿರ್ತಕ್ಕಂಥ ರಂಜನ್ ಭಟ್ಟಾಚಾರ್ಯ ಇದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. ಪುಷ್ಪಲತಾ ಮೇಡಮ್ ಅವರು ಮ್ಯಾನೇಜರ್ ಸಿಡ್ಬಿ, ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಎಲ್ಲ ಗಣ್ಯರನ್ನ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀನಿ. ಮುಂದೆ ಉದ್ಘಾಟನಾ ಕಾರ್ಯಕ್ರಮ ಪೂಜ್ಯ ಕಾವಂದರು ಮತ್ತು ಅಮ್ಮನವರು ಮತ್ತು ಎಲ್ಲ ಗಣ್ಯರು, ಡಾಕ್ಟರ್ ಹರೀಶ್ ಚಂದ್ರ ಅವರು, ಸವಿತಾ ಸುಲ್ಗೋಡ್ ಅವರು, ಮೋಹನ್ ಹೆಗಡೆ ಅವರು ಮತ್ತು ಅನಿಲ್ ಕುಮಾರ್ ಅವರು ಸೇರಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಬೇಕಾಗಿ ಕೇಳ್ಕೊಳ್ತೇವೆ. ದೀಪಂ ಪಾಪನಾಶಂ ದೀಪಂ ಬ್ರಹ್ಮ ಸ್ವರೂಪಂ. ಎಲ್ಲಿ ದೀಪದ ಬೆಳಕಿರುತ್ತಾ ಕಷ್ಟದ ಕತ್ತಲೆ ದೂರ ಆಗತ್ತನೆ ರೀತಿಯಲ್ಲಿ ವಿದ್ಯುಕ್ತವಾಗಿ ದೀಪವನ್ನು ಬೆಳಗುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿರಲಿ. ಉರಿಸಿರ್ತಕ್ಕಂಥ ದೀಪ ನಂದ ದೀಪ ಆಗಲಿ, ಮನವನ್ನ ಮತ್ತು ಮನೆಯನ್ನ ಬೆಳಗ್ತಕ್ಕಂಥ ದೀಪ ಆಗಲಿ ಅಂತಕ್ಕಂಥ ಪ್ರಾಂಜಲ ಮನಸ್ಸಿನೊಂದಿಗೆ ಈಗಾಗಲೇ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನ ಮುಖಾಂತರ ಪೂಜ್ಯರು, ಅಮ್ಮನವರು ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಕಾರ್ಯಕ್ರಮದ ನಿಮಿತ್ತ ಕಾವಂದರು ಹೋಗಬೇಕಾಗಿರೋದ್ರಿಂದ ಅವರ ಹತ್ರ ತಮ್ಮ ಶುಭ ನುಡಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಲ್ಲಿ ಭಾರತ ದೇಶದಿಂದ, ವಿಶೇಷವಾಗಿ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ಕೂಡ ನೀವು ಬಂದಿದ್ದೀರಿ. ನಿಮ್ಮೆಲ್ಲರ ಮೊದಲು ನಾನು ಗುರುತಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಹೇಮಾವತಿ ಹೆಗ್ಡೆಯವರೇ, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಹರೀಶ್ ಚಂದ್ರ ಅವರೇ ಮತ್ತು ಮೋಹನ್ ಹೆಗಡೆಯವರೇ ಮತ್ತು ಅನಿಲ್ ಕುಮಾರ್, ನಮ್ಮ CEO ಆದಂಥ ಅನಿಲ್ ಕುಮಾರ್ ಅವರೇ, ಸವಿತಾ ಸುಡುಗೂಡವರೇ, ಗಾಯತ್ರಿ ಅವರೇ ಮತ್ತು ಇವರೆಲ್ಲ ಸೆಲ್ಕೋ ಸಂಸ್ಥೆಯ ಅಧಿಕಾರಿಗಳೇ, ಆಗಮಿಸಿರುವಂಥ ಎಲ್ಲ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕರ್ತವ್ಯ ಶಕ್ತಿಗಳೇ ಮತ್ತು ಇಲ್ಲಿ ಸೋಲಾರ್ ಸಂಸ್ಥೆಯ ಪರವಾಗಿ ಬಂದಂಥ ಎಲ್ಲ ಸದಸ್ಯರು, ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಅದರ ಪ್ರತಿಯೊಬ್ಬರ ಹತ್ರ ನಾನು ವಿಚಾರಿಸ್ಕೊಂಡು ಬಂದೆ. ಕೆಲವರು ಬಿಜಾಪುರ, ಕೆಲವರು ಬಳ್ಳಾರಿ ಮತ್ತು ಮಂಡ್ಯ, ಎಲ್ಲೆಲ್ಲಿಂದಲೂ ಬಂದಿದ್ದಾರೆ. ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ನೀವು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀರಿ. ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಸೂರ್ಯನ ಬೆಳಕು ಬೀಳುವಾಗ ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದರಲ್ಲಿ ಬಂಡೆಕಲ್ಲು, ಸಮುದ್ರ, ನದಿ, ಹಳ್ಳ ಕೊಳ್ಳ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲ ಕಡೆಗೂ ಅದು ಬೀಳುತ್ತೆ. ಬಿದ್ದಾಗ ಯಾವುದು ಅದನ್ನು ಸ್ವೀಕಾರ ಮಾಡಿ ಅದನ್ನು ಫಲವತ್ತತೆಯನ್ನು ಪಡೀತದೆ, ಅದು ಅದರ ಕಲ್ಲು ಬಂಡೆಗೆ ಬಿದ್ದರೆ ಬಿಸಿಯಾಗಿ ಅದು ಆರಿ ಹೋಗ್ಬೋದು. ಅದೇ ಒಂದು ಭೂಮಿಗೆ ಬಿದ್ದರೆ ಅಲ್ಲಿ ನೀರು ಬೀಜ ಹಾಕಿದರೆ ಮೊಳಕೆ ಬಂದು ಫಲ ಕೊಡ್ಬೋದು. ಹಾಗಾಗಿ ನೀವು ಎಲ್ಲರೂ ಕೂಡ ಬಂದವರು ಇಲ್ಲಿ ಒಂದೇ ಉದ್ದೇಶದ ಬಂದಿದ್ದೀರಿ. ಪರ್ಯಾಯ ಇಂಧನ ಯಾವುದಿದೆ, ಬರೀ ಎಲೆಕ್ಟ್ರಿಸಿಟಿ. ಮೊದಲು ಒಂದು ಕಾಲದಲ್ಲಿ ಸೂರ್ಯನನ್ನು ಕಾಲಿ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೆವು. ಆ ಬಳಿಕ ಆತನ ಆಶೀರ್ವಾದವನ್ನು ಕೇಳಲಿಕ್ಕಾಗಿ ನಾವು ತಪಸ್ಸು ಮಾಡ್ತೇವೆ, ನದಿಗೆ ಹೋಗಿ ತರ್ಪಣ ಬಿಡ್ತಾ ಇದ್ದೆವು. ಈಗ ಹಾಗಲ್ಲ, ಆತನನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಅನ್ನುವಂಥ ಚಿಂತೆಯಲ್ಲಿದ್ದೇವೆ. ಈಗಾಗಲೇ ನಮ್ಮ ಇಸ್ರೋ ಸಂಸ್ಥೆಯವರು ಚಂದ್ರನನ್ನು ಹೋಗಿ ಮುಟ್ಟಿಯಾಗಿದೆ, ಇನ್ನು ಸೂರ್ಯನ ಕಡೆಗೆ ಅವರು ಧಾವಿಸ್ತಾ ಇದ್ದಾರೆ. ಸೂರ್ಯನನ್ನು ಏನೆಲ್ಲ ಪಡಿಬಹುದು ಅಂತೇಳಿ. ಬಹುಶಃ ಸೂರ್ಯನನ್ನು ಹೆಚ್ಚು ಬಳಕೆ ಮಾಡಲಿಕ್ಕೆ ಇನ್ನು ಮುಂದೆ ಇಸ್ರೋ ಸಂಸ್ಥೆಯ ಮಾರ್ಗದರ್ಶನ ಸಿಗಲಿಕ್ಕಿದೆ ಅಂತ ಕಾಣಿಸ್ತದೆ. ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ನಮ್ಮ ಹಂದೆಯವರು ಏಕಾಗ್ರತೆಯಿಂದ ಅವರು ಬೇರೆ ಬೇರೆ ಮನಸ್ಸು ಸಂಚಲ ಮಾಡಲಿಲ್ಲ, ಒಂದೇ ಕಡೆ ಗಮನ ಇಟ್ಟು. ಅಂದರೆ ಈ ಸೋಲಾರ್ ಸೂರ್ಯ ಶಕ್ತಿಯ ಬಗ್ಗೆಯೇ ಗಮನ ಇಟ್ಟು ತಮ್ಮ ಆಯುಷ್ಯನ್ನು ಅವರು ಅದಕ್ಕೆ ಸವಿಸಿದ್ದಾರೆ. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋಲಾರ್ ಬಗ್ಗೆ ಅರ್ಹತೆಯಿಂದ, ಅನುಭವದಿಂದ, ತಜ್ಞತೆಯಿಂದ ಮಾತಾಡೋರಿದ್ದಾರೆ ಹರೀಶ್ ಚಂದ್ರವರು. ಹಾಗಾಗಿ ಅವರು ಕೂಡ ಇವತ್ತು ಬಂದಿದ್ದಾರೆ. ಮೋಹನ್ ಹೆಗಡೆಯವರು ಈಗಾಗಲೇ ಸ್ವಾಗತ ಮಾಡಿದರು. ಅವರು ಕೂಡ ಎಲ್ಲ ಅವರ ಸೋಲಾರ್ ಸಂಸ್ಥೆ ನಾನು ನೋಡಿದ್ದೇನೆ. ಪ್ರತಿಯೊಬ್ಬರು ಮಾತನಾಡುವಾಗ ಬದ್ಧತೆಯಿಂದ ಮತ್ತು ಶಿಸ್ತಿನಿಂದ ಮಾತಾಡ್ತಾರೆ. ಹಾಗಾಗಿ ಈ ಸಮೃದ್ಧಿ ಮತ್ತು ಸಂತೃಪ್ತಿ ಎರಡು ಶಬ್ದ ಬಹಳ ಚೆನ್ನಾಗಿ ಜೋಡಿಸಿದ್ದೀರಿ. ಮುಖ್ಯವಾಗಿ ಇವತ್ತು ಈ ಸೂರ್ಯನ ಬೆಳಕಿನ ಶಕ್ತಿಯನ್ನು ನಾವು ಹೇಗೆ ಉಪಯೋಗಿಸಬಹುದು, ಯಾಕೆ ಉಪಯೋಗಿಸಬಹುದು ಅನ್ನುವಂಥದ್ದು ಪ್ರಶ್ನೆ. ಈಗ ಮೊದಲು ಸೂರ್ಯನನ್ನು ನಾವು ಭಾಳ ಸಣ್ಣ ರೀತಿಯಲ್ಲಿ ಬಳಸಬಹುದಂತೆ
ಅಂತ 50 ವರ್ಷಕ್ಕಿಂತ ನಾನು ಮಾತಾಡೋದನ್ನು ಕೇಳಿದ್ದೇನೆ. ಭಾಳ ಸಂಶೋಧನೆ ಮಾಡಿದವರು ಇದ್ದಾರೆ. ಸೈಕಲ್ ಬಿಡೋದು ಹೇಗೆ, ಕಾರ್ ಬಿಡೋದು ಹೇಗೆ, ಅಡುಗೆ ಮಾಡೋದು ಹೇಗೆ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನು ಭಾಳ ಹಿಂದೆ ಸಂಶೋಧನೆಗೊಳಪಡಿಸಿದ್ರು. ಅದು ಇವತ್ತು 2024ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಅದು ಎಷ್ಟು ಬೆಳೆದಿದೆ ಅಂತಂದರೆ, ಈಗ ನಿಮಗೆಲ್ಲ ಪ್ರದರ್ಶನ ನೋಡೋ ಗೊತ್ತಾಗುತ್ತೆ. ಸೂರ್ಯನ ಬೆಳಕನ್ನು ಎಷ್ಟು ಉಪಯೋಗಿಸ್ಕೊಳ್ಬೋದು ಅನ್ನುವಂಥ ಮಟ್ಟಕ್ಕೆ ನಾವು ಇವತ್ತು ಬೆಳೆದಿದ್ದೇವೆ. ಅದು ಮಾತ್ರ ಸಾಲದು, ಇದು ಉದ್ಯಮಕ್ಕೂ ಕೂಡ ಪ್ರಯೋಜನ ಆಗಬೇಕು. ಬರೀ ಅಡುಗೆ ಮಾಡೋಕ್ಕೆ ಆದರೆ ಒಳ್ಳೆಯದು, ಕಟ್ಟಿಗೆ ಬೇಡ, ಗ್ಯಾಸು ಬೇಡ, ಯಾವುದು ಬೇಡ, ಬರೀ ಸೂರ್ಯನ ಬೆಳಕಿನಿಂದಲೇ ಅಡುಗೆ ಮಾಡ್ಬೋದು. ಅದರ ಹೆಣ್ಮಕ್ಳು ಭಾಳ ಸಂತೋಷ ಪಡ್ತಾರೆ. ಈಗ ನಮ್ಮ ಸಾಯಿಬಾಬಾ ಅವರ ಮಠದಲ್ಲಿ ಇಲ್ಲಿ ಅಲ್ಲ ಶಿರಡಿಯಲ್ಲಿ ಅನ್ನ ಬಯಸೋದಕ್ಕೆ ಅವರು ಸೂರ್ಯನ ಪ್ರಕಾಶವನ್ನು ಬೆಳೆಸ್ತಾರೆ. ಅದನ್ನು ಏಕಾಗ್ರತೆ ಸೂರ್ಯನ ಬೆಳಕನ್ನು ಏಕೀಕೃತ ಮಾಡಿ ಅದನ್ನು ಬೇಯಿಸ್ತಾ ಇದ್ದಾರಂತೆ. ನಾವು ಕೂಡ ಮುಂದೆ ಅದನ್ನು ಮಾಡುವವರು ಅಂತಿದ್ದೇವೆ. ಅದು ಹೇಗೆ ಅಂಥೇಳಿ ಅನುಭವ ಅಲ್ಲಿಂದ ಹೋಗಿ ಪಡ್ಕೊಂಡು ಬಂದು ಮಾಡ್ತೇವೆ. ಅಂತೂ ಸೂರ್ಯನ ಬೆಳಕಿನಿಂದ ಅನೇಕ ಉಪಯೋಗಗಳಿದೆ, ಒಂದೆರಡಲ್ಲ ಅನೇಕ ಉಪಯೋಗಗಳಿದೆ. ಇದನ್ನು ಬಳಸುವ ತಂತ್ರ ಏನು? ಸರಳ ತಂತ್ರ. ಇವತ್ತು ಇಲ್ಲಿ ನೋಡಿದರೆ ಇಲ್ಲೇನು ದೊಡ್ಡ ಯಂತ್ರಗಳು ಯಾವುದೂ ಇಲ್ಲ, ಭಾಳ ಸರಳವಾದ ಯಂತ್ರಗಳಿದ್ದಾವೆ, ಸರಳವಾದಂಥ ಕೆಲವು ಆಲೋಚನೆಗಳಿದ್ದಾವೆ. ಅದರಿಂದ ಮೋಟಾರ್ ರೀತಿಯಲ್ಲಿ ಅದನ್ನು ಬಳಸಿ ಚಪಾತಿ ಮಾಡೋದಾಗಲಿ, ಅದು ಮಣ್ಣಿನ ಮಡಕೆ ಮಾಡೋದಾಗಲಿ, ಇನ್ಯಾವುದೇ ವಸ್ತುವನ್ನು ಮಾಡೋದಾಗಲಿ ಬೇಕಾದ ಅವಕಾಶಗಳಿದ್ದಾವೆ. ಈ ಅವಕಾಶವನ್ನು ಇನ್ನು ಮುಂದೆ ವಾಹನಕ್ಕೆ ಸೋಲಾರ್ ಎನರ್ಜಿಯಿಂದ ವಾಹನಗಳನ್ನು ಓಡಿಸಬಹುದು. ಆಮೇಲೆ ಈ ರೈಲ್ವೆಯನ್ನು ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ವಿಷಯಗಳಲ್ಲಿ ಮಾಡಬಹುದು. ಇದೆಲ್ಲ ಮಾಡಬೇಕಾದ್ರೆ ಕಾಲ ಬೇಕು. ಯಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊ ಹಂದೇವ್ರ ಹಾಗೆ ಒಬ್ಬರು ಅದಕ್ಕೆಂತಲೇ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ಹೇಗಪ್ಪ ಮಾಡೋದು ಅಂತೇಳಿ. ಹಾಗಾಗಿ ಅಂತಹ ಸೂರ್ಯ ಶಕ್ತಿ ವ್ಯರ್ಥವಾಗ್ತದೆ. ಈಗ ನಮಗೆ ಹೊಟ್ಟೆ ಉರಿಯುತ್ತದೆ ಏನಂದರೆ ಎಷ್ಟು ಶಕ್ತಿ ವ್ಯರ್ಥ ಆಗಿದೆ ಇಷ್ಟು ವರ್ಷದಲ್ಲಿ. ಸೂರ್ಯನ ಶಕ್ತಿ ಬಹಳ ವಿಶೇಷವಾಗಿದೆ. ನಮಸ್ಕಾರ ಮಾಡ್ತಾರೆ ಬಿಟ್ಟರೆ ಎಷ್ಟು ವ್ಯರ್ಥ ಆಗಿದೆ ಶಕ್ತಿ. ಆ ಶಕ್ತಿಯನ್ನು ನಾವು ಮರುಬಳಕೆ ಮಾಡಿ ಪರ್ಯಾಯ ಉಪಯೋಗಿಸಿ ನಮ್ಮ ಎಲ್ಲ ಉದ್ಯಮಗಳಲ್ಲಿ ಮನೆಗಳಲ್ಲಿ ಬಳಸಿಕೊಂಡ್ರೆ ನಮಗೆ ಎಷ್ಟು ವಿದ್ಯುತ್ ಉಳಿತಾಯ ಆಗಬಹುದು, ಎಷ್ಟು ಅನುಕೂಲ ಆಗಬಹುದು ಅನ್ನೋ ನಾವು ಚಿಂತನೆ ಮಾಡಬೇಕಾಗಿದೆ. ಹಾಗಾಗಿ ನಾನು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಯಾಕೆಂದರೆ ಇಷ್ಟು ಬೆಳೆದಿದೆ ಸೋಲಾರ್ ವ್ಯವಸ್ಥೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಬಂದು ಹೇಳ್ತಾ ಇದ್ರು, ಮೋಹನ್ ಹೆಗ್ಡೆಯವರು ಅಥವಾ ಇವರು ಬಂದು ಹೇಳ್ತಿದ್ರು. ಆದರೆ ಇಷ್ಟು ಸೂಕ್ಷ್ಮವಾಗಿ ಅದನ್ನು ಪರ್ಯಾಯವಾಗಿ ಬಳಸ್ಕೊಳ್ಬೋದು ಗೊತ್ತಿರಲಿಲ್ಲ. ಇವತ್ತು ನೋಡಿದರೆ ಇನ್ನೆಲ್ಲ ಮಾಡಬಹುದು. ಇನ್ನು ಏನೆಲ್ಲ ಮಾಡಬಹುದು ಅನ್ನೋದನ್ನು ನೀವು ಕೂಡ ಯೋಚನೆ ಮಾಡಿ. ನಾವೇ ಯಾಕೆ ಯೋಚನೆ ಮಾಡಬೇಕು, ಹಂದೇವರು ಯಾಕೆ ಯೋಚನೆ ಮಾಡಬೇಕು? ನೀವೆಲ್ಲ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಮನೆಯಲ್ಲಿ ಯೋಚನೆ ಮಾಡಿ ಯಾವ್ಯಾವುದಕ್ಕೆಲ್ಲ ಸೋಲಾರ್ ಬಳಕೆ ಮಾಡ್ಬೋದು, ಶಕ್ತಿಯನ್ನು ಬಳಕೆ ಮಾಡೋದು. ನೀವು ಕೂಡ ತಜ್ಞ ಇದು ಮಾಡೋದು. ಈಗ ನಾನು ನೋಡಿದ್ದೇನೆ, ಎಷ್ಟೋ ಹಳ್ಳಿಗಳಲ್ಲಿರುವಂಥ ಕೃಷಿಕರು ಪ್ರಯೋಗಗಳನ್ನು ಮಾಡ್ತಾರೆ. ಪ್ರಯೋಗಗಳನ್ನು ಮಾಡಿ ಅವರೇ ಸೈಕಲ್ನಲ್ಲಿ ನೀರು ಎತ್ತುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾರೆ. ಇಲ್ಲಿ ಕೂಡ ಒಂದು ಪಂಪ್ ಇಟ್ಟಿದ್ದಾರೆ, ನೀರು ಸೋಲಾರ್ ಪಂಪನ್ನು ಇಟ್ಟಿದ್ದಾರೆ. ನೀವು ಯಾಕೆ ಅದನ್ನು ನೀವು ಪ್ರಯೋಗ ಮಾಡಬಾರ್ದು? ನೀವೆಲ್ಲರೂ ಕೂಡ ಸಂಶೋಧಕರೇ, ನೀವು ಯಾರು ಕೂಡ ಇಲ್ಲಿ ವೀಕ್ಷಕರಲ್ಲ. ಇಲ್ಲಿ ಬಂದದ್ದು ಊಟ ಮಾಡಲಿಕ್ಕಲ್ಲ ಧರ್ಮಸ್ಥಳದಲ್ಲಿ. ಆದರೆ ನೀವೆಲ್ಲರೂ ಕೂಡ ಸಂಶೋಧಕರಾಗಬೇಕು. ನೀವೆಲ್ಲ ಸಂಶೋಧನೆಯನ್ನು ಮಾಡಬೇಕು. ನೀವೆಲ್ಲರೂ ಕೂಡ ಒಂದೊಂದು ಹೊಸ ಆವಿಷ್ಕಾರವನ್ನು ಮಾಡಬೇಕು. ಆಗ ಮಾತ್ರ ಪ್ರಯೋಜನ ಆಗುತ್ತೆ. ಇಲ್ಲಿ ನಾನು ಕೇಳಿದೆ, ಮೇಘಾಲಯ ಅಸ್ಸಾಮಿಂದೆಲ್ಲ ಬಂದಿದ್ದಾರೆ ಅಂತ. मैं गया था आसाम 4 महीने पहले गया था उधर गुवाहाटी और अन्य जगह गया था उधर. ಅಲ್ಲಿ ಭಾಳ ಒಳ್ಳೆಯ ಪ್ರದೇಶ ಅದು. ಅಲ್ಲಿಂದ ಕೂಡ ಬಂದಿದ್ದಾರೆ. ಹೀಗೆ ಭಾಳ ಮಂದಿ ನೀವು ಬೇರೆ ಬೇರೆ ಕಡೆ ಬಂದವರು ಎಲ್ಲರೂ ಕೂಡ ಪ್ರಯೋಗಗಳನ್ನು ಮಾಡಿ, ಪರೀಕ್ಷೆಗಳನ್ನು ಮಾಡಿ, ಉಪಯೋಗವನ್ನು ಪರ್ಯಾಯ ಬಳಕೆ ಹೇಗೆ ಮಾಡ್ಬೋದು ಅಂತ ನೋಡಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಹಂದೇವರು ಮಾಡಿದಂಥ ಪ್ರಯತ್ನದಿಂದಾಗಿ ನಮಗೆ ಅನುಕೂಲಗಳಾಗಿವೆ. ಆದರೆ ಸ್ವಲ್ಪ ಈಗ ನಾವು ಹಿಂದೆ ಸೋಲಾರ್ ಬಳಕೆ ಮಾಡ್ಬೋದು, ಆದರೆ ಸಬ್ಸಿಡಿ ಬೇಕು ಅಂತ ಕಾಯ್ತಾ ಇದ್ದೇವೆ ನಾವು. ಸಬ್ಸಿಡಿ ಬಂದರೆ ಮಾತ್ರ ಇದನ್ನು ಮಾಡ್ಬೋದು, ಇಲ್ಲ ಸಬ್ಸಿಡಿ ಬರ್ತಿದ್ರೆ ಮಾಡಲಿಕ್ಕಾಗೋದಿಲ್ಲ ಅಂತ. ಸಬ್ಸಿಡಿ ಬರ್ತಾ ಇದೆ. ಸಬ್ಸಿಡಿ ಬರದೇ ಇದ್ರೂ ಕೂಡ ಅದಕ್ಕೆ ಲೆಕ್ಕಾಚಾರ ನೋಡಿ. ವಿದ್ಯುತ್ ಶಕ್ತಿ ಅಥವಾ ನೀವು ಬೇರೆ ಪರ್ಯಾಯ ಇಂಧನ ಮಾಡಿದಾಗ ನಿಮಗೆ ಏನು ಬರುತ್ತೆ ಅನ್ನೋದನ್ನು ನೋಡಿ, ಆವಾಗ ನಿಮಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾ, ನಾವು ಪರ್ಯಾಯ ಇಂಧನ ಸೋಲಾರ್ ಬಳಕೆಯ ಬಗ್ಗೆ ನಮಗೆ ಆ್ಯಶನ್ ಪ್ರಶಸ್ತಿ ಬಂದಿದೆ. ನಮಗೆ ಒಂದು 10 ವರ್ಷಕ್ಕೆ ಹಿಂದೆ ನಾನು ಲಂಡನ್ಗೆ ಹೋಗಿದ್ದೆ. ಲಂಡನ್ಗೆ ನಾನು ಮತ್ತು ಡಾಕ್ಟರ್ ಮಂಜುನಾಥರು ಹೋಗಿ ಇಡೀ ಪ್ರಪಂಚದಲ್ಲಿ ಹಳ್ಳಿಗಳಲ್ಲಿ ಇಂಧನ ಬಳಕೆ ಮಾಡಿಸಿದ್ದು ಧರ್ಮಸ್ಥಳ ಸಂಸ್ಥೆ ಅಂತೇಳಿ ನಾವು ಆ್ಯಶನ್ ಪ್ರಶಸ್ತಿ ಪಡೆದು ಬಂದಿದ್ದು.
ಅಲ್ಲಿ ಸುಮಾರು 35-40 ಜನ ಇದ್ದರು. 40ರಲ್ಲಿ 6 ಜನರನ್ನು ಮತ್ತೆ ಆಯ್ಕೆ ಮಾಡಿದರು. 30ರಲ್ಲಿ 6 ಜನ ವ್ಯತ್ಯಾಸವನ್ನು ಪ್ರತ್ಯೇಕ ಇಟ್ಟರು. ಆ 6ರಲ್ಲಿ ಯಾರು ಒಳ್ಳೆಯವರು ಶ್ರೇಷ್ಠ ಅಂತ ಅನ್ನೋದಕ್ಕೆ ಮತ್ತೆ ಸ್ಪರ್ಧೆ ಇತ್ತು. ಅದು ಸ್ಪರ್ಧೆ ನಮಗೆ ಹೇಳಿಲ್ಲ. ಅವರು ಘೋಷಣೆ ಮಾಡುವಾಗ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಗೆ ಆ್ಯಂಡ್ ಬೆಸ್ಟ್ ಅವಾರ್ಡ್ ಅಂತ ನಮಗೆ ಸಿಕ್ಕಿತು. ಅದು ಸಿಕ್ಕಿದ್ದು ಯಾರಿಗೆ ಅಂದರೆ, ನಾವು ಹಾಕಿದ್ದು ಒಬ್ಬಳ ಹಳ್ಳಿಯಲ್ಲಿ ಮಣ್ಣಿನ ಗೋಳೆಯ ಮಧ್ಯೆ ಸೋಲಾರನ್ನು ಬಳಸಿ ಅಡುಗೆ ಮಾಡ್ತಾಯಿದ್ದ ಒಂದು ಹಳ್ಳಿ ಹೆಂಗಸಿನ ಚಿತ್ರವನ್ನಲ್ಲಿ ಹಾಕಿದ್ದು. ಅಲ್ಲಿ ನೋಡಿದರೆ ನನಗೆ ಆಶ್ಚರ್ಯ ಆಯಿತು. ಇವಳ ಯೋಗ್ಯತೆ ನೋಡಿ, ಲಂಡನ್ನಲ್ಲಿ ಅಲ್ಲಿ ಇಡೀ ವಿಶ್ವದ ಪ್ರಸಿದ್ಧ ಜನರ ಮಧ್ಯೆ ಸೋಲಾರ್ ಉಪಯೋಗಿಸಿ ಅಡುಗೆ ಮಾಡ್ತಾ ಇರ್ತಕ್ಕಂಥ ಈಕೆ ಫೋಟೋ ಇಲ್ಲಿ ಬಂತಲ್ಲ ಅಂತ ಹೇಳಿ, ಅಂತಹ ಯೋಗ್ಯತೆ ಅವಳಿಗೆ ಬಂದಿತ್ತು. ನಿಮಗೆಲ್ರಿಗೂ ಯೋಗ ಇದೆ, ನಿಮಗೆಲ್ರಿಗೂ ಭಾಗ್ಯ ಇದೆ, ನಿಮಗೆಲ್ರಿಗೂ ಶಕ್ತಿ ಇದೆ. ನೀವೆಲ್ಲರೂ ಕೂಡ ಶಕ್ತಿಯನ್ನು ಬೆಳೆಸ್ಕೊಳ್ಳಿ, ಇಂಧನವನ್ನು ಬೆಳೆಸ್ಕೊಳ್ಳಿ. ಸಮೃದ್ಧಿಯಿಂದ ಸಂಪತ್ತು ಅಂತ. ಸಮೃದ್ಧಿ ಅಂತಂದರೆ ಅವಕಾಶಗಳನ್ನು ಹುಡುಕಿ ಹೋಗಬೇಕು. ದೇವರನ್ನು ನಾವು ಪ್ರಾರ್ಥಿಸ್ತೇವೆ, ಏನು ನಮಗೆ ಅವಕಾಶ ಕೊಡು ಸಾಕು. ನಾವು ಕೆಲಸ ಮಾಡ್ತೇವೆ, ನಾವು ದುಡಿತೇವೆ, ಅದು ನಮಗೆ ಅವಕಾಶ ಕೊಡು. ಒಂದು ಅವಕಾಶ ಸಿಗೋದಿಲ್ಲ. ಎಲ್ಲರೂ ಹೇಳ್ತಾರೆ ನಮಗೆ ದುಡ್ಡಿದ್ರೆ ಏನು ಮಾಡ್ತೇವೆ ಅಂತ. ದುಡ್ಡಿದ್ರೆ ಏನು ಮಾಡೋದು? ದುಡ್ಡಿದ್ರೆ ಕರೆಂಟ್ ಕನೆಕ್ಷನ್ ತಗೊಳ್ಬೋದು, ಅಥವಾ ಈಗ ಫ್ರೀಯಾಗಿ ಸರ್ಕಾರ ಕೊಡುತ್ತದೆ, ಅದನ್ನು ಬಳಸ್ಕೊಳ್ಬೋದು. ಆದರೆ ಸಮೃದ್ಧಿ ಆಗಬೇಕಾದರೆ, ತೃಪ್ತಿ ಮನಸ್ಸಿಗೆ ಬರಬೇಕಾದರೆ ಸದುಪಯೋಗ ಆಗಬೇಕು. ಈ ಸದುಪಯೋಗವನ್ನು ನೀವು ಮಾಡಿಕೊಳ್ಳಿ. ಎಲ್ಲ ರೀತಿಯಿಂದಲೂ ಕೂಡ ನೀವು ನಿಮ್ಮ ಉದ್ಯೋಗದಲ್ಲಿ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾನು ಹೆಚ್ಚು ನಮ್ಮ ಇನ್ನೊಂದು ಮೀಟಿಂಗ್ ಇದೆ, ಅಲ್ಲಿ ಮೀಟಿಂಗ್ ಹೋಗಬೇಕಾಗಿದೆ. ಅದರಿಂದ ಮೊದಲೇ ನಮ್ಮ ಉದ್ಘಾಟಕರ ಪರ್ಮಿಷನ್ ತಗೊಂಡು ಅವರು ಹೋಗಿ ಅಂತ ಹೇಳಿದ್ದಾರೆ. ಹಾಗೆ ಅವರ ಪರ್ಮಿಷನ್ ತಗೊಂಡು ನಾನು ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಇಲ್ಲಿಗೆ ಬಂದು ನಮ್ಮ ಈ ಪ್ರದರ್ಶನವನ್ನು ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗಿದೆ. ಅದು ನಾನು ಹೇಳಿದ ಹಾಗೆ ನೀವೆಲ್ಲರೂ ಕೂಡ ಪ್ರಯೋಗಶೀಲರಾಗಬೇಕು, ಪ್ರಯತ್ನಶೀಲರಾಗಬೇಕು. ಮುಂದಿನ ಸಲ ಇಲ್ಲಿಗೆ ಬಂದಾಗ ಹಂದೆಯವರು ಹೇಳಬೇಕು, ಇದು ನಾನು ಮಾಡಿದ್ದಲ್ಲ, ಇಂಥ ಕರ್ನಾಟಕದ ಇಂಥ ಹಳ್ಳಿಯಲ್ಲಿದ್ದ ಇಂಥ ಮಹಿಳೆ ಮಾಡಿದ್ದು ಅಂತ ಒಂದು ಸಂಶೋಧನೆ ಹೇಳಬೇಕು. ಮೋಹನ್ ಹೆಗ್ಡೆ ಅವರು ಹೇಳಬೇಕು, ಇಡೀ ವಿಶ್ವಕ್ಕೆ ಬೆಳಕು ತೋರಿಸ್ತದಂಥವಳು ಬೇರೆ ಯಾರಲ್ಲ, ನಮ್ಮ ಹಳ್ಳಿ ಮಹಿಳೆ ಅಂತ ಹೆಸರನ್ನು ಹೇಳಬೇಕು. ಅಂತ ಹೆಸರು ಹೇಳುವಂಥ ರೀತಿಯಲ್ಲಿ ಸಂಶೋಧನೆ ನೀವು ಕೂಡ ಮಾಡಿ ಅಂತ ನಿಮಗೆ ಹೇಳ್ತಾ, ಈ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ ನಡೆಸೋದಕ್ಕೆ ನಾನು ಮತ್ತೊಮ್ಮೆ ತುಂಬ ಸಂತೋಷ ಪಡ್ತೇನೆ. SKDDP ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಉಜ್ವಲವಾದ ಭವಿಷ್ಯದಲ್ಲಿ ಭಗವಾನ್ ಸೂರ್ಯನ ಆಶೀರ್ವಾದ ಅನುಗ್ರಹ ಇರಲಿ. ನಮ್ಮ ಸ್ವಾಮಿಯ ಸಾಕ್ಷಾತ್ ಸೂರ್ಯ ಇದ್ದ ಹಾಗೆ, ಹಾಗಾಗಿ ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ ಮತ್ತು ಸಾಕ್ಷಾತ್ ಸೂರ್ಯ ಭಗವಂತನ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಪೂಜ್ಯರಿಗೆ ಧನ್ಯವಾದಗಳು. ಪೂಜ್ಯರಲ್ಲಿ ಒಂದು ಕೋರಿಕೆ, ನಮ್ಮ ಹಲೋ ಪೂಜ್ಯರಲ್ಲಿ ಒಂದು ಸಣ್ಣ ಕೋರಿಕೆ, ನಮ್ಮ 15 ಜನ ಸಕ್ಸಸ್ಫುಲ್ ಎಂಟ್ರಪ್ರನರ್ ಮಾಡಿದ ಒಂದು ಬುಕ್ ಇದೆ, ಆ ಬುಕ್ಕನ್ನು ರಿಲೀಸ್ ಮಾಡಬೇಕು ಅಂತ ಅವರಲ್ಲಿ ಭಿನ್ನಹ. ಕೂಡ 15 ಜನ ನಮ್ಮ ಕರ್ನಾಟಕದಾದ್ಯಂತ ಈ ಸೌರಶಕ್ತಿ ಉಪಕರಣ ಅಳವಡಿಸಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥ ಅವರದ್ದೇ ಸಕ್ಸಸ್ ಸ್ಟೋರಿ ಇದು. ಸೊ ಇದನ್ನು ಇವತ್ತು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ನೆನಪಿನ ಕಾಣಿಕೆಯನ್ನು ಕೂಡ ಕೊಡಬೇಕಂತೇಳಿ ಕೋರಿಕೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಆಯ್ದ 2 ಜನ ಎಂಟ್ರಪ್ರನರಲ್ಲಿ ಒಬ್ಬರಾಗಿರುವಂಥ ಶ್ರೀಮತಿ ರೂಪಾ ರೆಡ್ಡಿಯವರು ತಮ್ಮ ಅರ್ಲಿ ಬರ್ಡ್ ಟ್ವಿಟ್ ಅಂದರೆ ತಮ್ಮ ಯಶೋಗಾಥೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರೂಪಾ ರೆಡ್ಡಿಯವರು ಮೂಲತಃ ಧಾರವಾಡದವರು. ಇವರು
ಸೌರಶಕ್ತಿ ಉಪಕರಣದ ಮೂಲಕ ಬೇರೆ ಬೇರೆ ಲಡ್ಡು, ಚಕ್ಲಿ, ಸ್ವೀಟು, ಬೇರೆ ಬೇರೆ ಸ್ವೀಟ್ಗಳನ್ನು ತಯಾರಿಸಿ ತಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ ಅವರು ತಗೊಂಡು ಬಂದಿದ್ದಾರೆ. ಸೊ ಅದನ್ನು ಅರ್ಪಿಸ್ತಾ ಇದ್ದಾರೆ ಅಮ್ಮನವರಿಗೆ. ಮುಂದೆ ಶ್ರೀಮತಿ ರೂಪಾರೆಡ್ಡಿ ಅವರ ಮಾತು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾಮವಂದರ ದಂಪತಿಗಳ ಆಶೀರ್ವಾದ ಬೇಡುತ್ತಾ ವೇದಿಕೆ ಮಾಲ್ಯದ ಗಣ್ಯರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರಿಯರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ರೂಪಾ ಶ್ರೀಹರಿ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೇನೆ. ನಾ ಈ 14 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಎಲ್ಲರೂ ಸಂಘ ಮಾಡ್ತಾರಂತ ಹೇಳಿ ಒಂದು ಸಂಘ ಮಾಡಿದ್ದೀವಿ ನಾವು. ಅಲ್ಲಿಂದ ನನಗೆ ರೂಢ್ ಸೆಟ್ ಬಗ್ಗೆ ಟೇಲ್ರಿಂಗ್ ಉಚಿತವಾಗಿ ಟೇಲ್ರಿಂಗ್ ಹೇಳ್ತಾರಂದಾಗ ಅಲ್ಲಿ ತರಬೇತಿ ತಗೊಂಡು ಟೇಲ್ರಿಂಗ್ ವೃತ್ತಿಯನ್ನು ಆರಂಭಿಸಿದೆ ನಾನು. ಒಂಥರ 7-8 ವರ್ಷಗಳ ಟೇಲ್ರಿಂಗ್ ವೃತ್ತಿ ಮಾಡಿದ ನಂತರ ಆರೋಗ್ಯದ ಸಮಸ್ಯೆಯಿಂದ ಅದನ್ನು ಬಿಡಬೇಕಾಯಿತು. ನಾವು ಒಂದು ಮನೆಯನ್ನು ಹಾಕಿಸ್ಕೊಂಡಿದ್ದೀವಿ. ಹೊರಗಡೆ ಎಲ್ಲ ಬಡ್ಡಿ ಕೈ ಸಾಲ ತಂದು ಮನೆ ಹಾಕ್ಸಿದ್ವಿ. ತುಂಬಾ ತೊಂದರೆ ಆಗ್ತಾಯಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ನಮಗೆ ಬಂದಿದ್ದು ನಮ್ಮ ಮನೆಯವರು KSRTC ಅಸಿಸ್ಟೆಂಟ್ ಅಕೌಂಟೆಂಟ್, ಅವ್ರಿಗೆ ಬಂದಿರತಕ್ಕಂಥ ಸಂಬಳ ಎಲ್ಲವೂ ಬಡ್ಡಿ ಸಾಲಕ್ಕೆ ಹೋಗ್ತಾ ಇತ್ತು. ಕ್ರಮೇಣ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಮುಂದೆ ನಾನು ಹೋಮ್ ಪ್ರಾಡಕ್ಟ್ ಮಾಡ್ತಾಯಿದ್ದೆ. ಅಲ್ಲೇ ಸುತ್ತಮುತ್ತಲ ಜನಕ್ಕೆಲ್ಲ ಮಾಡಿಕೊಡ್ತಾ ಇದ್ದೆ ನಾನು. ಅದು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕನ್ನೋದು ನನಗೆ ಇದ್ದಿದ್ದಿಲ್ಲ. ಒಂದು ಸರಿ ಪೇಪರ್ನಲ್ಲಿ ದೇವಸ್ಥಾನ ಫೌಂಡೇಶನ್ ನವೋದಯ ತರಬೇತಿ ಅಂತ ನಾನು ಅಲ್ಲಿ ಹೋಗಿದ್ದಾಗ ಅವರು ಮಾರ್ಕೆಟಿಂಗ್ದು ಲೈಸೆನ್ಸ್ ತೆಗೆದು ಎಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅವರು. ಅಲ್ಲಿಂದ ನಾನು ನನ್ನ ಮಕ್ಕಳು ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಮಾಡಿ ಕಳಿಸಿದೆ. ಅಮ್ಮ ಈ ರೀತಿ ಮಾಡ್ತಾ ಇದ್ದಾರೆ ಹೇಳ್ರಿ ಟೀಚರಿಗೆ ಕೇಳಂತ ಹೇಳಿದಾಗ ಅವರೆಲ್ಲ ಹೇಳಿದರು. ಅಲ್ಲಿಂದ ಅವರು ಎಲ್ಲ ಸಿಬ್ಬಂದಿಗಳಿಗೆ ಇದನ್ನು ಮಾಡಿದರು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಟೀಚರ್ಸ್ ಮುಂದೆ ಹೇಳಿದೆ. ಅವರು ತಮಗೆಲ್ಲ ಪರಿಚಯದ ಸ್ಕೂಲ್ಗಳಿಗೆ ತಮಗೆ ಬೇಕಾದವ್ರಿಗೆ ಎಲ್ಲರೂ ಹೇಳಕತ್ತಿದ್ದು. ದಿನಕ್ಕೆ ನಂದು ಬಿಸ್ನೆಸ್ ಚೆನ್ನಾಗೇ ಆಗ್ತಾ ಹೋಯಿತು. ಈಗ 6 ವರ್ಷದ ಹಿಂದೆ ಪೂಜ್ಯರನ್ನು ನಾನು ಭೇಟಿಯಾದೆ ಧಾರವಾಡದಲ್ಲಿ. ಪೂಜ್ಯರೇ, ನಾನು ಈ ರೀತಿ ಮಾಡಬೇಕಂದಿದ್ದೀನಿ ಅಂತ ನಾ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳನ್ನು ತೊಗೊಂಡೋಗಿ ಪೂಜ್ಯರನ್ನ ಭೇಟಿಯಾದೆ ನಾನು. ಭೇಟಿಯಾದಾಗ ಅವರು ಪೂಜ್ಯರು ಆ ಪ್ರಾಡಕ್ಟ್ಗಳನ್ನು ನೋಡಿ, ಇಲ್ಲಮ್ಮ ನೀವು ಮಾಡ್ತಕ್ಕಂಥ ಪ್ರಾಡಕ್ಟ್ ತುಂಬ ಗುಣಮಟ್ಟದಿದೆ, ಇದೇ ಗುಣಮಟ್ಟ ನೀವು ಕಾಯ್ಕೊಂಡು ಹೋದರೆ ತುಂಬ ಯಶಸ್ವಿ ಆಗ್ತೀರಾ ಅಂಥೇಳಿ ಒಂದು ಆಶೀರ್ವಾದವನ್ನು ಮಾಡಿದರು. ಅವತ್ತು ಪೂಜ್ಯರು ನನಗೆ ಒಂದು ತಂದೆ ಮಗಳ ಹತ್ರ ಫಸ್ಟ್ ಟೈಮ್ ಅಡುಗೆ ಮಾಡಿದಾಗ ಯಾವ ರೀತಿ ಕೇಳ್ತಾರೆ ಆ ರೀತಿ ಪೂಜ್ಯರು ನನ್ನನ್ನು ಅದನ್ನು ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ ನೋಡಿ ಅದಕ್ಕೆ ಏನು ಬಳಸ್ತೀರಾ, ಏನು ಹಾಕ್ತೀರಾ, ಪ್ರತಿಯೊಂದು 20 ನಿಮಿಷ ನನ್ನ ಜೊತೆ ಪೂಜ್ಯರು ಮಾತಾಡಿದರು. ನನಗೆ ತುಂಬಾ ಖುಷಿ ಆಯಿತು. ಅವತ್ತು ಪೂಜ್ಯರು ಏನಂದರು, ಅದಕ್ಕೆ ಯಾವ ವನಸ್ಪತಿ ಹಾಕ್ತೀರಾ ನೀವು ಅಂತ ಕೇಳಿದ್ರಿ. ಯಾವುದಕ್ಕೂ ನಾನು ವನಸ್ಪತಿ ಬಳಸಲ್ಲ ರೀ ಅಂಥೇಳಿ ಪೂಜ್ಯರಿಗೆ ಒಂದು ಮಾತು ಏನು ಕೊಟ್ಟೆನ, ಇನ್ನೂ ಥರ ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ವನಸ್ಪತಿಯನ್ನು ಬಳಸೋದಿಲ್ಲ. ವನಸ್ಪತಿ ಅಂದರೆ ಡಾಲ್ರ, ಅದು ಆರೋಗ್ಯಕ್ಕೆ ಪರಿಣಾಮ ಬೀರ್ತದೆ. ಹೀಗಾಗಿ ಅದರ ವನಸ್ಪತಿಯಿಂದ ಮಾಡೋ ಉತ್ಪನ್ನನೂ ನಾನು ತುಪ್ಪದಿಂದ ಬಳಸ್ತಾ ಇದ್ದೇನೆ. ಜನರಿಗೆ ಒಂದು ಒಳ್ಳೆಯ ಆಹಾರ ಕೊಡಬೇಕಂತೇಳಿ ಇದನ್ನು ಮಾಡಿದ್ದೇನೆ. ಅಲ್ಲಿಂದ ನನಗೆ ಸೆಲ್ಕೋ ಸೋಲಾರ್ದವ್ರದ್ದು ಇದಾಯಿತು. ಮೇಡಮ್, ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಷಿನರಿ ಇದ್ದರೆ ಹೇಳ್ರಿ, ನಾವು ಅದಕ್ಕೆ ಸಿಸ್ಟಮ್ ಅಳವಡಿಸ್ಕೊಡ್ತೀವಿ ಅಂತ ಹೇಳಿದರು. ಅಲ್ಲಿ ನಾನು ಎಲ್ಲ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದಾಗ ನನಗೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಮಷಿನೆಲ್ಲ ನೋಡಿದೆ. ಆ ಮಷಿನ್ಗೆ ಅವರೆಲ್ಲ ಸಿಸ್ಟಮ್ ಅಳವಡಿಸ್ಕೊಟ್ರು. ಇವಾಗ ನಾನು ಎಲ್ಲ ಮಷಿನ ಸೋಲಾರ್ ಮೇಲೆ ರನ್ ಆಗ್ತಾವ್ರಿ. 6 ಮಷಿನ್ ಇದಾವೆ, 6 ಸೋಲಾರ್ ಮೇಲೆ ಆಗ್ತಾವೆ. ಡ್ರೈಯರ್ ಇದೆ, ಕೋವಾ ಮಷಿನ್ ಇದೆ, ಜಾಗರಿ ಕ್ರಷರ್ ಇದೆ, ಅಟ್ಟಾ ಮೇಕಿಂಗ್ ಇದೆ, ಶೇವ್ ಮಿಕ್ಸರ್ದು ಆರ್ಡ್ರ್ ಇದೆ. ಪೂಜಾಮ್ನವರು ದೀಪಾವಳಿಗಿಂತ ಮುಂಚೆ ಅಲ್ಲಿ ಧಾರವಾಡಕ್ಕೆ ಮನೆಗೆ ಹೋಗಿ ನಾನು ಭೇಟಿ ಆದೆ. ಅವರು ಇಲ್ಲಮ್ಮ ನೀನು ಲಕ್ಷ ದೀಪೋತ್ಸವದಲ್ಲಿ ಸ್ಟಾಲ್ ಹಾಕೋ ಚೆನ್ನಾಗಿ ಆಗ್ತೈತಿ ಅಂತ ಹೇಳಿದರು. ಅನಿವಾರ್ಯ ಕಾರಣಗಳಿಂದ ನನಗೆ ಬರೋಕ್ಕಾಗಲಿಲ್ಲ. ಅದು ಒಂದು ಇಲ್ಲಿ ಬಂದು ನಾನು ಏನು ದುಡಿಬೇಕಂತ ಅನ್ಕೊಂಡಿದ್ದೇನೆ. ಆ ಮಂಜುನಾಥ ಸ್ವಾಮಿ ನನಗೆ ಅಲ್ಲೇನೇ ಆರ್ಡ್ರ್ ಕೊಟ್ಟರು. ಸಿರಿ ಮಿಲೆಟ್ಸ್ ಅವ್ರ ಕಡೆ ಅಂತ ರಾಗಿ ಮಿಕ್ಸ್ಚರ್ ಆರ್ಡ್ರ್ ಬಂತು ರೀ. ಅದು 42 ಕ್ವಿಂಟಲ್ ರಾಗಿ ಮಿಕ್ಸ್ಚರ್ ಆರ್ಡ್ರ್ ಬಂತು ನನಗೆ. ಇವಾಗ ಬೇಕಾದಂಥ ದೊಡ್ಡ ಆರ್ಡ್ರ್ ಬಂದ್ರೂ ನಿಭಾಯಿಸಬಲ್ಲ ಅನ್ನೋದು ಶಕ್ತಿ ನನ್ನಲ್ಲಿ ಬಂದಿದೆ. ಯೋಜನೆಯಿಂದ ಸ್ಟಾರ್ಟಿಂಗ್ 10,000 ಲೋನ್ ತೊಗೊಂಡು ನಾವು ಉದ್ಯೋಗ ಪ್ರಾರಂಭಿಸಿದಳು. ಇವತ್ತು 15 ಲಕ್ಷ ಲೋನ್ ತೊಗೊಂಡಿದ್ದೇನೆ. ನಾನು ಇದನ್ನೇ ಬಿಸ್ನೆಸ್ಸನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಬೆಳೆಸಬೇಕು, 100 ಮಹಿಳೆಯರಿಗೆ ಉದ್ಯೋಗ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಸಾಕಷ್ಟು ಮಹಿಳೆಯರು ನಮ್ಮ ಕೆಲಸ ಕೊಡಿ ಅಂತ ಕೇಳ್ಕೊಂಬರ್ತಾರೆ. ನಮ್ಮ ಪ್ರಾಡಕ್ಟ್ ಜಾಸ್ತಿ ಮೂವ್ ಆಗಾಕತ್ತೆ ಅಂದರೆ ನಾನು ಅವ್ರಿಗೆ ಕೆಲಸ ಕೊಡಲಿಕ್ಕೆ ಅನುಕೂಲ ಆಗ್ತೈತಿ. ನನಗೆ ಸ್ವಲ್ಪ ಮಾರ್ಕೆಟಿಂಗ್ದು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಸೆಲ್ಕೋ ಸೋಲಾರ್ದವ್ರದ್ದು ಧರ್ಮಸ್ಥಳ ಯೋಜನೆ ಅಂದರೆ
ತುಂಬಾ ನನಗೆ ಅನುಕೂಲ ಆಗಿದೆ ಈ ಯೋಜನೆಗೆ ಸೇರಿದಂತೆ. ಮತ್ತು ಎಲ್ಲ ಅಮ್ಮನವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತು ನಾನಿದು ಮುಖ್ಯವಾಗಿ ಹೇಳಲೇಬೇಕು, ಯಾಕಂದರೆ ಎಷ್ಟೋ ತಂದೆ ತಾಯಂದಿರು ಮಕ್ಕಳಿಗೆ ತಮ್ಮ ಆಗ್ತಕ್ಕಂಥ ಕಷ್ಟವನ್ನು ಹೇಳಿಕೊಡಲ್ಲ, ಮಕ್ಕಳಿಗೆ ಭಾಳ ಮುದ್ದಿನಿದ್ರೆ ಬೆಳೆಸಿಬಿಡ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ 8th ಹೈಸ್ಕೂಲ್ಗೆ ಬರೋಂತಲೇ ಮಕ್ಕಳ ಕೈಯಲ್ಲಿ ಫೋನು, ಮೊಬೈಲು, ಟ್ಯಾಬು ಕೊಡ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಹಾಳಾಗ್ತಾ ಇದ್ದಾವೆ. ಇವಾಗ ನನ್ನ ಮಗ BSc ಇದ್ದಾನೆ, ಅವನಿಗೆ ಈ ವರ್ಷ ಮೊಬೈಲ್ ಕೊಡಿಸಿದ್ದೀನಿ. ಇದನ್ನ ಕೆಲವೊಂದಿಷ್ಟು ತಾಯಂದಿರು ಏನು ಹೇಳ್ತಾರೆ, ಇಲ್ಲ ನಮ್ಮ ಮಕ್ಕಳು ಬೇಕಂತಾರೆ, ಹಠ ಮಾಡ್ತಾರೆ ಅಂತ ಹೇಳ್ತಾರೆ. ತಂದೆ ತಾಯಿ ಕಷ್ಟ ಮಕ್ಕಳಿಗೆ ಗೊತ್ತಂದ್ರೆ ಯಾವ ಮಕ್ಕಳನ್ನು ಹಠ ಮಾಡಲ್ರಿ. ಇದನ್ನು ಸರಿಯಾಗಿ ನೀವು ತಂದೆ ತಾಯಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಮಗನಿಗೆ ಒಂದು 20 ರೂಪಾಯಿ ನಾನು ಬಸ್ ಚಾರ್ಜ್ ಲೇಟಾಗೈತೆ ಹೋಗು ಅಂತಂದರೆ ಬೇರೆ ಯಾರ್ದೋ ವೆಹಿಕಲ್ ಮೇಲೆ ಹೋಗ್ತಾನೆ ಅವನು. ಅದೇ 20 ರೂಪಾಯಿ ವಾಪಸ್ ತಂದು ನನಗೆ ಕೊಡ್ತಾನೆ. ಅದು ಯಾಕೆ ಕೊಡ್ತಾನೆ ಅಂತಂದರೆ ಅವನಿಗೆ ಆ ಪರಿಸ್ಥಿತಿ ಗೊತ್ತಿದೆ. ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ, ಸ್ಟೇಜ್ ಮೇಲೆ ನಾನು ದುಃಖಿಸಬಾರ್ದು ಅಂದ್ಕೊಳ್ತೀನಿ, ಆದರೆ ನನ್ನ ಹಿಂದಿನ ಜೀವನ ನನ್ನ ಆ ರೀತಿ ಇದನ್ನು ಮಾಡ್ತಾಯಿದ್ದೀನಿ. ಮನೆಯವರು ಮಕ್ಕಳು ತುಂಬ ಸಪೋರ್ಟಾಗಿ ನಿಂತಿದ್ದಾರೆ. ಬಿಸ್ನೆಸ್ನು ತುಂಬ ಚೆನ್ನಾಗಾಗಿದೆ. ಎಲ್ಲ ಮಹಿಳೆಯರು ಮುಂದೆ ಬರಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಈ ಸ್ಟೇಜ್ ಮೇಲೆ ನಿಂತು ಮಾತಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ರೂಪಾರೆಡ್ಡಿಯವರು ಸಣ್ಣ ಕಿರು ಕಾಣಿಕೆಯನ್ನು ಹೇಮಾವತಿ ಅಮ್ಮನ ಹತ್ರ ತಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮೇಡಮ್. ನೆಕ್ಸ್ಟ್ ಶೀಲಾ ಮೋದಿಯವರು. ಶೀಲಾ ಮೋದಿಯವರು ಇವರು ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಶೈಲಾ ಪ್ರಮೋದ್ ಮೋದಿ, ಶೇಡ್ಬಾಳ್, ಜಿಲ್ಲಾ ಬೆಳಗಾವಿ. 2017 ನಾವು ಧರ್ಮಸ್ಥಳ ಸಂಘ ಮಾಡಿದ್ವಿ. ಆ ಸಂಘದಿಂದ ನಮಗೆ ಕೃಷಿ ಸಮ್ಮೇಳನ ನೋಡಕ್ಕೆ ತಗೊಂಡು ಹೋಗಿದ್ರಿ. ಅಲ್ಲಿ ನಾವು ರೊಟ್ಟಿ ಮಷಿನ್ ನೋಡಿದ್ರಿ. ಸಣ್ಣ ರೊಟ್ಟಿ ಮಷಿನ್ ನಾವು ಸೋಲಾರ್ದಿಂದ ತೊಗೊಂಡು ಹೋದ್ರಿ. ಅದು ಮನೆಗೆ ಬಂದು ಡಿಸ್ಕಷನ್ ಮಾಡಿ ಧರ್ಮಸ್ಥಳ ಸಂಘದಿಂದ ಲೋನ್ ಮಾಡಿ ನಾವು ರೊಟ್ಟಿ ಮಷಿನ್ ತೊಗೊಂಡಿದ್ವಿ. ಆ ನಂತರ ನಾವು ಮತ್ತೆ ಲೋನ್ ಎಲ್ಲ ಆದ್ಮೇಲೆ ರೀ ಮತ್ತು ಲೋನ್ ತೊಗೊಂಡ್ರಿ. ಇದು ಹಿಟ್ಟಿದ ಗಿರ್ನಿ ತೊಗೊಂಡಿದ್ರಿ. ಅದ್ರದ್ದು ಇಲ್ಲ ಅಂದ್ರೆ ತಿಂಗಳ 15,000 ಮಟ ಇನ್ಕಮ್ ಆಗ್ತಿದ್ರಿ. ಅದ್ರದಿಂದ ನಮಗೆ ಹೆಚ್ಚು ರೊಟ್ಟಿ ಆರ್ಡರ್ ಬರತ್ತಿದ್ದು ರೀ. ಅದ್ರ ಸಂಬಂಧ ನಾವು ಮತ್ತು ರೀ ಈಗ ಕನ್ವೇಲ್ಡ್ ಬೆಲ್ಟ್ ರೊಟ್ಟಿ ಮಷಿನ್ ತೊಗೊಂಡಿದ್ರಿ. ಅದರಿಂದ ನಮಗೆ ತುಂಬ ಲಾಭ ಆಗೈತ್ರಿ. ಎಲ್ಲರೂ ಇದು ಲಾಭ ಉಪಯೋಗಿಸ್ಬೇಕು, ಇದು ನಂದು ವಿನಂತಿ. ಧನ್ಯವಾದ. ಶೈಲಾ ಮೋದಿಯವರು ಅಮ್ಮನ ಹತ್ರ ಒಂದು ಕಿರು ಕಾಣಿಕೆ ಅಂತ ತಗೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಅವರ ಮಾತೃಭಾಷೆ ಮರಾಠಿ, ಹಾಗಾಗಿ ಅವರಿಗೆ ಸ್ವಲ್ಪ ಕನ್ನಡದಲ್ಲಿ ತೊಂದರೆ ಆಗಿತ್ತು. ಮುಂದೆ ಅಮ್ಮ ಅಲ್ಲ, ಅವರು ಹೋಗ್ಬೇಕು. ಮುಂದೆ ಕಾರ್ಯಕ್ರಮ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಮಾತೃಶ್ರೀ ಅಮ್ಮನವರು ತಮ್ಮ ಮಾತಿಗಾಗಿ.
ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ಸಮೃದ್ಧಿ ಮತ್ತು ಸಂತೃಪ್ತಿ ಎನ್ನುವ ಈ ಒಂದು ಕಾರ್ಯಾಗಾರದಲ್ಲಿ ಮಹಿಳೆಯರು ಮಾಡಿದಂಥ ಅನೇಕ ಉದ್ದಿಮೆಗಳನ್ನು ನೋಡಿ ಬಹಳ ಸಂತೋಷ ಆಯಿತು. ಏಕೆಂದರೆ ನಮ್ಮ ಮಹಿಳೆಯರು ಮನಸ್ಸು ಮಾಡಿದರೆ ಏನೋ ಮಾಡಬಲ್ಲರು. ಅನೇಕ ಹಿಂದುಳಿದ ಪ್ರದೇಶಗಳಲ್ಲಿ ದೇಶಗಳಲ್ಲಿ ನೋಡಿದರೆ ಹೆಚ್ಚಿನ ಮಾರುಕಟ್ಟೆ, ಕೃಷಿ ಎಲ್ಲದರಲ್ಲೂ ಅಂಗಡಿಯಲ್ಲಿ ಕೂತ್ಕೊಳ್ಳೋದು, ಎಲ್ಲದರಲ್ಲೂ ಮಹಿಳೆಯರೇ ಇರೋದನ್ನು ನಾವು ಗಮನಿಸ್ತೇವೆ. ಗಂಡಸರು ಎಲ್ಲಿರ್ತಾರೆ ನಮಗೆ ಗೊತ್ತಾಗಲ್ಲ. ಥೈಲ್ಯಾಂಡ್ನಂಥ ಸಣ್ಣ ಪುಟ್ಟ ದೇಶಗಳಲ್ಲಿ ನೋಡಿದರೆ ಕೃಷಿ ಮಾಡೋದ್ರಲ್ಲೂ ಅವರೇ ಇರ್ತಾರೆ. ಎಲ್ಲದರಲ್ಲೂ ಮಹಿಳೆಯರು ತೊಡಗಿಸ್ಕೊಳ್ಳೋದನ್ನು ನಾವು ನೋಡ್ತೇವೆ. ಇವತ್ತು ಸೋಲಾರ್ನವರು ಬಂದ ಮಹಿಳೆಯರಿಗೆ ಅನುಭವಗಳನ್ನು ಹಂಚಿಕೊಂಡ್ರು. ಬಹಳ ಸಂತೋಷ ಆಯಿತು. ಸುಮಾರು 16,000 ಮಹಿಳೆಯರು ಸೋಲಾರ್ ಅಳವಡಿಸ್ಕೊಂಡಿದ್ದಾರೆ ಮತ್ತು ಇನ್ನಷ್ಟು ಮಹಿಳೆಯರು ಅದಕ್ಕಾಗಿ ಕಾತರರಾಗಿದ್ದಾರೆ, ಅದಕ್ಕಾಗಿ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪೂರಕವಾಗಿ ಈ ವ್ಯಾಪಾರದಲ್ಲಿ ಏಳಿಗೆ ಆಗ್ತಾ ಹೋದರೆ ಮತ್ತು ದುಡ್ಡು ವಾಪಸ್ ಕಟ್ಟೋ ಸಾಮರ್ಥ್ಯ ಅವರಿಗೆ ಬಂದರೆ ಇದು ನಿಜವಾಗಿ ಒಂದು ವರ ಆಗಬಲ್ಲದ್ದು ಅಂತ ನಾನು ಭಾವಿಸ್ತೇನೆ. ಯಾವುದೇ ಒಂದು ಹೊಸ ಯೋಜನೆ ಮಾಡೋ ಮೊದಲು ನಾವು 10 ಸಲ ಯೋಚಿಸಬೇಕು. ಮನೆ ಮಂದಿಯ ಅಭಿಪ್ರಾಯ ಸಹಕಾರ ತಗೊಳ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, ದೊಡ್ಡ ಲೋನ್ ತಗೊಳ್ಳೋ ಮೊದಲೇ ಗಂಡನಿಗೆ ಮಗನಿಗೆ ಕೇಳಿ ವಾಪಸ್ ಕಟ್ಟುವಾಗ ನೀವಿದ್ದೀರಾ ಅಂತ ಕೇಳಿ ಲೋನ್ ತಗೊಂಡು ಬಾ ಅಂತ ಹೇಳ್ತಾರೆ. ಆದರೆ ವಾಪಸ್ ಕಟ್ಟುವಾಗ ಮಹಿಳೆಯರೇ ಕಷ್ಟಪಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಮನೆ ಮಂದಿಯ ಸಹಕಾರವನ್ನು ತಗೋಬೇಕಾಗತ್ತೆ. ಯಾಕೆಂದರೆ ಒಂದು ಮಹಿಳೆ ದುಡಿದ್ರೆ ಅದರ ಲಾಭ ಮನೆ ಮಂದಿಗೆ ಹೋಗೋದಲ್ಲದೆ ಅನ್ಯವಾಗಿ ಸ್ವಲ್ಪವೂ ಖರ್ಚಾಗೋದಿಲ್ಲ. ಅವಳು ಏನು ದುಡಿತಾಳೆ ಅದು ಮನೆಗೆ ಬರ್ತದೆ, ಮಕ್ಕಳಿಗೆ ಹೋಗ್ತದೆ, ಅವರ ವಿದ್ಯಾಭ್ಯಾಸಕ್ಕೆ ಹೋಗ್ತದೆ. ಒಂದು ಪೈಸೆ ಸಹ ಅದು ಆಚೆ ಈಚೆ ಆಗೋದಿಲ್ಲ. ಹಾಗಾಗಿ ನಮ್ಮ ಮಹಿಳಾ ಸಂಘಗಳು ಇವತ್ತು ಮಹಿಳಾ ಸಂಘಗಳೇ ಜಾಸ್ತಿ, ಪುರುಷರ ಸಂಘಗಳು ಬಹಳ ಕಡಿಮೆ ಇದೆ. ಅದು ಇಂಥ ಮಹಿಳೆಯರಿಗೆ ಈ ರೀತಿಯ ಸವಲತ್ತುಗಳನ್ನು ಕೊಡೋದ್ರಿಂದ, ಈ ಕಂಪನಿಗಳು ಮುಂದೆ ಬಂದಿರೋದ್ರಿಂದ ಅವರಿಗೆ ಮತ್ತಷ್ಟು ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸಿಡ್ಬಿಯವರು ನಮಗೆ ಬಹಳಷ್ಟು ಸಾಲವನ್ನು ಕೊಟ್ಟು ಮಹಿಳೆಯರಿಗೆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ವಉದ್ಯೋಗದಿಂದ ಆರ್ಥಿಕ ಲಾಭ ಒಂದಾದರೆ ವ್ಯವಹಾರ ಹೇಗೆ ಮಾಡೋದು ಅಂತ ಮಹಿಳೆಯರಿಗೆ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಅದು ದೊಡ್ಡ ಲಾಭ ಅಂತ ನಾನು ತಿಳಿತೇನೆ. ಯಾಕೆಂದರೆ ಯಾವಾಗ ಮಹಿಳೆಯಲ್ಲಿ ಕೈಯಲ್ಲಿ ಸ್ವಲ್ಪ ಹಣ ಓಡಾಡ್ತದೆ ಆಗ ಮನೆಯಲ್ಲೂ ಗೌರವ, ಸಮಾಜದಲ್ಲೂ ಗೌರವ, ಮಕ್ಕಳ ದೃಷ್ಟಿಯಲ್ಲಿ, ಗಂಡನ ದೃಷ್ಟಿಯಲ್ಲಿ ಎಲ್ಲ ಸ್ವಲ್ಪ ಮಹಿಳೆಯರಿಗೆ ಗೌರವ ಬರುತ್ತೆ. ಅಲ್ಲಿವರೆಗೆ ಮಹಿಳೆಯರಿಗೆ ಯಾರೂ ಗೌರವ ಕೊಡೋದಿಲ್ಲ. ದಿನ ನಾನು ಒಬ್ಬಳು ನಮ್ಮ ಕೃಷಿ ಮೇಳಕ್ಕೆ ಬಂದಿದ್ಲು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆ. ಅವಳು ಕುಬ್ಜ, ಸ್ವಲ್ಪ ಗಿಡ್ಡ ಇದ್ಲು, ಬೆಳವಣಿಗೆ ಇರಲಿಲ್ಲ. ಅವಳಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನವನ್ನು ಮಾಡಿದೆವು. ಮತ್ತು ಅವಳು ತನ್ನ ಕಥೆಯನ್ನು ಹೇಳಿದ್ಲು. ನಾನು ಮನೆಯಲ್ಲಿ ದಿನ ಊಟ ಮಾಡುವಾಗ ಈ ಅನ್ನ ನನ್ನದಲ್ಲ, ನಾನು ಯಾರೋ ಋಣದಲ್ಲಿದ್ದೇನೆ, ಈ ಅನ್ನ ನನ್ನದಲ್ಲ ಅಂತ ಹೇಳುವ ಭಾವನೆ ಬರ್ತಾಯಿತ್ತು. ಯಾಕೆಂದರೆ ದಿನ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾಯಿದ್ರು. ನಾವಿರುವವ್ರಿಗೆ ಸರಿ, ಆಮೇಲೆ ನಿನಗೆ ಯಾರು ಗತಿ ಅಂತ ಹೇಳ್ತಾಯಿದ್ರು. ಮತ್ತು ಅಣ್ಣ ತಮ್ಮಂದರು ನಿನಗೂ ಮದುವೆನೂ ಆಗಲ್ಲ, ನೀನು ನಮಗೆ ಇನ್ನು ಮುಂದೆ ಯಾವತ್ತಿಗೂ ಒಂದು ಹೊರೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮಗೆ ಅನ್ನ ಯಾವಾಗಲೂ ಗಂಟಲಲ್ಲಿ ಇಳೀತಾ ಇರಲಿಲ್ಲ. ಆಮೇಲೆ ನಾನು ಒಂದು ಸಂಘಕ್ಕೆ ಸೇರಿದೆ. ಯೋಜನೆಯವರು ಮನೆಗೆ ಬಂದರು, ನೀನು ಯಾಕೆ ಸಂಘಕ್ಕೆ ಸೇರಬಾರ್ದು ಅಂತ ಹೇಳಿದರು. ಸಂಘಕ್ಕೆ ಸೇರಿದೆ. ಆಮೇಲೆ ಒಂದು ಸಣ್ಣ ಮೆಷಿನ್ ತಗೊಂಡೆ ನಾನು, ಮೆಣಸಿನ ಹುಡಿ ಮಾಡೋದು. ಅದು ತಗೊಂಡ್ಮೇಲೆ ಅಕ್ಕಪಕ್ಕದ ಮನೆಯವರಿಗೆ ಅದನ್ನು ಪ್ಯಾಕ್ ಮಾಡಿ ಕೊಡಲಿಕ್ಕೆ ಶುರು ಮಾಡಿದೆ. ಆಮೇಲೆ 2-3 ಜನ ಅದನ್ನು ನಾನು ಕೆಲಸಕ್ಕೆ ಇಟ್ಕೊಂಡ್ರೆ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಪ್ಯಾಕ್ ಮಾಡಿ ಕೊಡಲಿಕ್ಕೆ ಶುರು ಮಾಡಿದೆ. ಈಗ ನನ್ನ ಖರ್ಚು ಬಿಟ್ಟು ಮನೆ ಖರ್ಚಿಗೂ ನಾನೇ ನೋಡ್ಕೊಳ್ತೇನೆ ಅಂತ ಹೇಳೋದನ್ನು ಬಹಳ ಧೈರ್ಯವಾಗಿ, ಬಹಳ ಆತ್ಮವಿಶ್ವಾಸದಿಂದ, ಹೆಮ್ಮೆಯಿಂದ ಅವಳು ಹೇಳಿದ್ಲು. ಈ ರೀತಿ ಹೆಮ್ಮೆ ನಮ್ಮ ಮಹಿಳೆಯರಿಗೆ, ಆತ್ಮವಿಶ್ವಾಸ ಮತ್ತು ಹೆಮ್ಮೆ ನಮ್ಮ ಮಹಿಳೆಯರಲ್ಲಿ ಬರಬೇಕಾದ್ರೆ ಅವಳಿಗೊಂದು ಉದ್ಯೋಗ ಬೇಕೇ ಬೇಕು. ನಮ್ಮ ಹಳ್ಳಿ ಮಹಿಳೆಯರು ಯಾವತ್ತೂ ನಿರುದ್ಯೋಗಿಗಳಾಗಿರಲಿಲ್ಲ. ಎಲ್ಲ ಮಂದಿ ಕೂಲಿ ಕೆಲಸಕ್ಕಾಗಲಿ ಹೋಗ್ತಿದ್ರು,
ಅಥವಾ ಕೃಷಿಯಲ್ಲಿ ಆದರೂ ತೊಡಗಿಸ್ಕೊಳ್ತಾ ಇದ್ದರು, ಹೊಲೆ ಗದ್ದೆ ಏನಾದರೂ ಒಂದು ಕೆಲಸ ಅವರು ಮಾಡ್ತಾನೇ ಇದ್ದರು. ಹೆಣ್ಮಕ್ಳು ಯಾವಾಗಲೂ ನಿರುದ್ಯೋಗಿ ಅಂತ ಹೇಳುವ ಶಬ್ದ ಅವರ ಪಾಲಿಗಿಲ್ಲ. ಆದರೆ ಆಗ ಅವಳ ದುಡಿತಕ್ಕೊಂದು ಮೌಲ್ಯ ಇರಲಿಲ್ಲ. ಇಡೀ ದಿವಸ ಅವಳು ಕೂಲಿ ಕೆಲಸ ಮಾಡ್ತಿದ್ಲು, ಇಡೀ ದಿವಸ ಗದ್ದೆಯಲ್ಲಿ ದುಡಿತಿದ್ಲು. ಇವತ್ತೆಷ್ಟು ದುಡ್ಡು ಆದಾಯ ಬಂತು ಅಂತ ಹೇಳುವ ವಿಷಯ ಏನು ಅದರಲ್ಲಿ ಇರಲಿಲ್ಲ, ಮತ್ತು ಲೆಕ್ಕಾಚಾರವೂ ಇರಲಿಲ್ಲ. ಆದರೆ ಯಾವಾಗ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಅವಳು ಇಳಿತಾಳೆ, ಅಲ್ಲಿ ಎಷ್ಟು ಲಾಭ ಬಂತು, ಎಷ್ಟು ಖರ್ಚು ಬಂತು, ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೆ, ಈ ಮೆಷಿನ್ಗೆ ನಾನು ಎಷ್ಟು ಖರ್ಚು ಮಾಡಿದ್ದೇನೆ, ಅದರಿಂದ ಎಷ್ಟು ಲಾಭ ತೆಗಿಬೇಕು ಇತ್ಯಾದಿಗಳೆಲ್ಲ ಅವರು ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯ ಟ್ರೈನಿಂಗ್ ಅವರಿಗೆ ಸಿಗ್ತದೆ. ನಮ್ಮ ರೂಟ್ ಸೆಟ್ಟಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎಷ್ಟು ದೊಡ್ಡದು, ರೂಟ್ ಸೆಟ್ ಸಂಸ್ಥೆಯು ಅಷ್ಟೇ ದೊಡ್ಡದು. ಅದು ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಮಾಡಿಕೊಟ್ಟಿದೆ. ನಾವು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ರೂಟ್ ಸೆಟ್ ಮೂಲಕ ಟ್ರೈನಿಂಗ್ ಕೊಟ್ಟು ಸುಮಾರು 58,000 ಜನ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿಗೆ ಅನೇಕ ಸಂಘಗಳವರು ಬರ್ತಾರೆ, ಒಟ್ಟಾಗಿ ಒಂದು 4-5 ಸಂಘಗಳು ಒಟ್ಟು ಸೇರಿ ಬರ್ತಾರೆ, ಜ್ಞಾನ ವಿಕಾಸದವರು ಬರ್ತಾರೆ. ಆಗ ನಾನು ಯಾವಾಗಲೂ ಅವರಿಗೊಂದು ಕಿವಿ ಮಾತು ಹೇಳ್ತೇನೆ, ಯಾಕೆಂದರೆ ನಿಮ್ಮ ಹೆಣ್ಣು ಮಕ್ಕಳನ್ನು ಮದುವೆಗಾಗಿ ಬೆಳೆಸಬೇಡಿ, ಅವರನ್ನು ಜೀವನಕ್ಕಾಗಿ ಬೆಳೆಸಿ ಅಂತ. ಯಾಕೆಂದರೆ ಬರೀ ನಾವು ಹೆಣ್ಮಕ್ಳು ಹುಟ್ಟಿದ ಕೂಡಲೇ ಅವಳು ಮದುವೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಮದುವೆಗಾಗಿ ಮಕ್ಕಳನ್ನು ಬೆಳೆಸೋದಲ್ಲ, ಅವಳಿಗೊಂದು ಜೀವನ ಇದೆ, ಆ ಜೀವನಕ್ಕಾಗಿ ಅವಳನ್ನು ಬೆಳೆಸಬೇಕು. ಅವಳಿಗೆ ಈ 2 ರೆಕ್ಕೆಗಳನ್ನು ಕೊಡಿ, ಒಂದು ವಿದ್ಯೆ ಕೊಡಿ ಮತ್ತು ಉದ್ಯೋಗ ಕೊಡಿ. ಅವಳ ಕಾಲ ಮೇಲೆ ನಿಂತ ಬಳಿಕ ಅವಳಿಗೆ ಮದುವೆ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಒಂದು ತಾಯಿ ಮನೆಯಲ್ಲಿ 20 ವರ್ಷ ಸುಖವಾಗಿ ಬೆಳೆದ ಹುಡುಗಿ, ಕಷ್ಟ ಇರಲಿ, ಆದರೆ ತಾಯಿ ಪ್ರೀತಿ ತಾಯಿ ಮನೆಯಲ್ಲಿ ಇರ್ತದೆ. ಅಲ್ಲಿಂದ ತಕ್ಷಣ ಗಂಡನ ಮನೆಗೆ ಹೋದಾಗ ಅಲ್ಲಿ ಪರಿಸ್ಥಿತಿ ಹೇಗಿರ್ತದೆ ಗೊತ್ತಿಲ್ಲ. ಹೆಣ್ಮಗುವಿಗೆ 2 ಜನ್ಮ, ಇಲ್ಲೊಂದು ಜನ್ಮ ಆದರೆ ಅಲ್ಲಿ ಹೋಗಿ ಮತ್ತೆ ಎಲ್ಲರ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಪರಿಸರ ಹೇಗಿರ್ತದೆ, ಅಲ್ಲಿಯ ಮಂದಿ ಹೇಗಿರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಒಂದು ಗಿಡವನ್ನು 20 ವರ್ಷ ನಾವು ಬೆಳೆಸಿ ಅಲ್ಲಿಂದ ಕಿತ್ತು ಬೇರೊಂದು ಕಡೆ ಬೆಳೆಸಿದರೆ ಆ ಪರಿಸರಕ್ಕೆ ಆ ಗಿಡ ಹೊಂದ್ಕೋಬೇಕಾದ್ರೆ ಅಲ್ಲಿ ಸಾಕಷ್ಟು ನಾವು ಆರೈಕೆಯನ್ನು ಮಾಡಬೇಕಾಗುತ್ತೆ. ಆ ರೀತಿಯ ಆರೈಕೆ ಸಿಕ್ಕಿದರೆ ಮಾತ್ರ ಮತ್ತೆ ಆ ಗಿಡ ಚಿಗುರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಒಂದು ವಿದ್ಯೆ ಮತ್ತು ಒಂದು ತಜ್ಞತೆ ಯಾವುದೇ ಇರ್ಬೋದು, ಉದ್ಯಮ ಇರ್ಬೋದು, ಕೈ ಕೆಲಸ ಇರ್ಬೋದು, ಹೊಲಿಗೆ ಇರ್ಬೋದು, ಇದೆರಡು ಇದ್ದರೆ ಇದು ನಮಗೆ ಒಂದು ರೆಕ್ಕೆ ಇದ್ದ ಹಾಗೆ ನಾವು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯ, ಈಗಾಗಲೇ ಇವ್ರು ಹೇಳಿದರು, ಬಹಳ ದೊಡ್ಡ ಶಕ್ತಿ. ಚರಾಚರ ವಸ್ತುಗಳನ್ನು ಎಚ್ಚರಿಸುವವನೇ ಸೂರ್ಯ. ಸೂರ್ಯ ಉದಯ ಆದ ಕೂಡಲೇ ಹೂ ಅರಳ್ತದೆ, ಹಕ್ಕಿ ಹಾಡ್ತದೆ, ಜಗತ್ತಿನ ಎಲ್ಲ ಚರಚುರಜೀವಿಗಳಿಗೂ ಒಂದು ಜೀವ ಬಂದ ಹಾಗೆ ಆಗ್ತದೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಬೆಳಗುವ ಸೂರ್ಯ ಇದ್ದರೆ ಅವಳು ಮಹಿಳೆ. ಅವಳು ಎದ್ದರೆ ಮಾತ್ರ ಇಡೀ ಮನೆಯಲ್ಲಿ ಬೆಳಕಾಗತ್ತೆ. ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೆ ಅವಳು ದುಡಿತಾಳೆ. ಅದು ಯಾರಿಗೂ ಗೋಚರ ಆಗೋದಿಲ್ಲ. ಬಹುಶಃ ಒಂದು ದಿವಸ ಮಹಿಳೆ ಮಲಗಿದರೆ ಮಾತ್ರ ಗೊತ್ತಾಗುತ್ತೆ, ಅಥವಾ ತವ್ರ ಮನೆಗೆ ಹೋದರೆ ಗೊತ್ತಾಗುತ್ತೆ. ಇವತ್ತೇನು ಕಸ ಗುಡಿಸಿಲ್ಲ, ಇವತ್ತೇನು ಅಡುಗೆ ಆಗಿಲ್ಲ, ಇವತ್ತೇನು ಮಕ್ಕಳು ಶಾಲೆಗೆ ಬೇಗ ಹೊರಡಲಿಲ್ಲ, ಯಾಕೆಂದರೆ ಅಲ್ಲಿ ತಾಯಿ ಇಲ್ಲ ಅಥವಾ ಹೆಂಡತಿ ಇಲ್ಲ. ಹಾಗಾಗಿ ಅವಳು ಒಂದು ಮನೆಯನ್ನು ಬೆಳಗುವ ಸೂರ್ಯನ ಹಾಗೆ ಅಂತ ನಾನು ಭಾವಿಸ್ತೇನೆ. ಇವತ್ತೊಂದು ಕಾಲದಲ್ಲಿ ಕಾಡಿನಿಂದ ಕಟ್ಟಿಗೆ ತಂದು ಒಲೆ ಉರಿಸಿ ಅಡಿಗೆ ಮಾಡಬೇಕಾಗಿತ್ತು. ಆಮೇಲೆ ಗ್ಯಾಸ್ ಬಂತು, ಕರೆಂಟ್ ಬಂತು. ಇವರು ಹೇಳಿದಾಗ ಇನ್ನೇನಾದರೂ ಸೋಲಾರ್ನಲ್ಲಿ ಆವಿಷ್ಕಾರ ಮಾಡಿದರೆ ನಮ್ಮ ಹೆಣ್ಮಕ್ಳ ಅಡಿಗೆ ಸುಲಭವಾಗಿ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಇವತ್ತು ಸೂರ್ಯನ ಒಂದು ಬೆಳಕಂದ ಹೊಲಿಗೆ ಯಂತ್ರಗಳನ್ನು ಮಾಡೋದು, ರೋಟಿ ಯಂತ್ರ ಮತ್ತು ಮೊಸರು ಕಡಿಯೋದು, ಇದೆಲ್ಲ ಇಲ್ಲಿ ನಾವು ಬಹಳ ಪ್ರತ್ಯಕ್ಷವಾಗಿ ನೋಡಿ ನಮಗೆ ಆಶ್ಚರ್ಯ ಆಯಿತು. ನಮ್ಮ ಮಹಿಳೆಯರು ಅದನ್ನು ಬಳಸ್ಕೊಳ್ಳೋದು ಅದು ನಮಗೆ ಬಹಳ ಸಂತೋಷ ಆಗಿತ್ತು. ನಮ್ಮ ಸೆಲ್ಕೋ ಸಂಸ್ಥೆಯಿಂದ ಈಗಾಗಲೇ 5,720ಕ್ಕೂ ಅಧಿಕ ಮಂದಿ ಈ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಅಂತ ಹೇಳಿದರು. ನಾವು ವಿದೇಶಕ್ಕೆ ಹೋಗಿದಾಗ ಅಲ್ಲಿ ಎಕರೆಗಟ್ಟಲೆ ಪ್ರದೇಶದಲ್ಲಿ
ಸೋಲಾರ್ ಹಾಕಿದ್ದನ್ನು ನಾವು ಗಮನಿಸ್ತಾ ಇದ್ವು. ಇದು ಯಾಕಪ್ಪ ಅಂತ ನಮಗೆ ಆಶ್ಚರ್ಯ ಆಗಿತ್ತು. ಅವರು ಅದಾಗಲೇ ಕರೆಂಟಿಗೆ ಪರ್ಯಾಯವಾಗಿ ಈ ಇಂಧನವನ್ನು ಬಳಸ್ತಾ ಇದ್ದರು. ಇತ್ತೀಚೆಗೆ ತುಮಕೂರಿನಲ್ಲಿ ಕೆಲವಾರು ಬರಡು ಪ್ರದೇಶಗಳಲ್ಲಿ ಭತ್ತದ ಬೆಳೆ ಯಾವುದೇ ಬೆಳೆ ಆಗದಲ್ಲಿ ನೀರಿಲ್ಲದ ಪ್ರದೇಶಗಳಲ್ಲಿ ಈ ರೀತಿಯ ಸೋಲಾರನ್ನು ನಮ್ಮ ರೈತರು ಅವರ ಭೂಮಿಯನ್ನು ಸೋಲಾರ್ ಪ್ಯಾನಲ್ಗಳಿಗಾಗಿ ಬಿಟ್ಟುಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಆದಾಯವೂ ಬಂದಿದೆ ಅಂತ ನಾನು ಕೇಳಿದ್ದೇನೆ. ನಮ್ಮ ಹಿರಿಯರು ಸಹ ಬೇಸಿಗೆಯಲ್ಲಿ ಸೂರ್ಯನ ಬೆಳಕನ್ನು ಸ್ವಲ್ಪವೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಾವೆಲ್ಲ ಚಿಕ್ಕವರಿರುವಾಗ ಹಪ್ಪಳ ಮಾಡೋದೇ ಒಂದು ದೊಡ್ಡ ಗೌಜಿ, ಉಪ್ಪಿನಕಾಯಿ ಮಾಡೋದು, ಹಪ್ಪಳ ಮಾಡೋದು, ಅಥವಾ ಬೇರೆ ಬೇರೆ ರೀತಿಯ ಬಾಳಗಳನ್ನು ಮಾಡೋದು, ಅದನ್ನು ಬಿಸಿಲಿಗೆ ಹಾಕಿಸೋದು, ಒಣಗಿಸೋದು, ಇಡೀ ವರ್ಷಕ್ಕೆ ಬೇಕಾಗುವ ಎಲ್ಲ ಇದನ್ನು ಅವರು ಸೂರ್ಯನ ಬಿಸಿಲಲ್ಲಿ ಮಾಡ್ತಾಯಿದ್ರು. ಅದರ ಜೊತೆಗೆ ನಮ್ಮ ಕೃಷಿಕರಿಗೆ ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಒಣಗಿಸ್ಲಿಕ್ಕೂ ಸೂರ್ಯನ ಬೆಳಕು ಬೇಕೇ ಬೇಕು. ಈಗ ರಬ್ಬರಿಗೂ ಬಹುಶಃ ಸೂರ್ಯನ ಬೆಳಕಲ್ಲಿ ಸೋಲಾರ್ ಮೂಲಕ ಒಣಗಿಸುವ ಒಂದು ಉಪಾಯವನ್ನು ಸಹ ಕಂಡುಹಿಡಿದಿದ್ದಾರೆ. ಈ ಸಂಸಾರ ಅಂತ ಹೇಳುವಂಥದ್ದು ಒಂದು ಸೈಕಲ್ ಬ್ಯಾಲೆನ್ಸ್ ಇದ್ದ ಹಾಗೆ. ನಮಗೆ ಅಂಗಡಿಗೆ ಹೋದರೆ ಸೈಕಲ್ ಕೊಡ್ತಾರೆ, ಒಳ್ಳೆ ಸೈಕಲ್ ಕೊಡ್ತಾರೆ, ಆದರೆ ಬ್ಯಾಲೆನ್ಸ್ ನಾವೇ ಕಲಿಬೇಕು. ಬ್ಯಾಲೆನ್ಸ್ ಅದರ ಜೊತೆ ಸಿಗೋದಿಲ್ಲ. ಹಾಗೆ ನಮ್ಮ ಮಹಿಳೆಯರು ಸಂಸಾರ ಮತ್ತು ಉದ್ಯೋಗ ಈ ಎರಡರ ಮಧ್ಯೆ ವ್ಯವಹಾರ ಮತ್ತು ನಮ್ಮ ಸಂಬಂಧಗಳನ್ನು ನೋಡ್ಕೊಳ್ಳೋದು, ಸಂಸಾರವನ್ನು ನೋಡ್ಕೊಳ್ಳೋದು, ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಇರಬೇಕಾಗತ್ತೆ. ಅದನ್ನು ಖಂಡಿತ ನಮ್ಮ ಮಹಿಳೆಯರು ಬಾಲ್ಯದಿಂದಲೇ ಕಲ್ತ್ಕೊಂಡು ಬಂದಿರ್ತಾರೆ ಅಂತ ನಾನು ಭಾವಿಸ್ತೇನೆ. ಬಾಲ್ಯ ಮತ್ತು ವೃದ್ಧಾಪ್ಯ ಎರಡೂ ಪರಾವಲಂಬಿ. ಯಾರದಾದರೂ ಆಶ್ರಯ ನಮಗೆ ಬೇಕೇ ಬೇಕು. ಸಣ್ಣವರಿರುವಾಗ ಯಾರೋ ನಮ್ಮನ್ನು ನೋಡ್ಕೊಳ್ಬೇಕು, ಪ್ರಾಯ ಆದಮೇಲೆ ಮತ್ತೆ ಯಾರೋ ನಮ್ಮನ್ನು ನೋಡ್ಕೊಳ್ಬೇಕು. ಆ ಮಧ್ಯದ ಏನು ಪ್ರಾಯ ಇದೆ ಅದು ನಿಜವಾಗಿ ಯೌವನ ಸ್ವಾವಲಂಬಿ. ಈ ಯೌವನದಲ್ಲಿ ನಮ್ಮ ವೃದ್ಧಾಪ್ಯಕ್ಕೆ ಬೇಕಾದಷ್ಟು ನಾವು ಮಾಡಿ ಇಟ್ಕೊಂಡ್ರೆ ನಾವು ಯಾರಿಗೂ ಹೊರೆ ಆಗುವ ಅವಕಾಶ ಇರೋದಿಲ್ಲ. ಹಾಗಾಗಿ ನಾವು ನಮ್ಮ ಯೌವನವನ್ನು ಜಾಳ್ಮೆಯಿಂದ ಬಳಸ್ಕೊಳ್ಬೇಕು ಮತ್ತು ಸಾಕಷ್ಟು ಕೆಲಸ ಮಾಡಿ ನಮ್ಮದೇ ಆದ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಮಾಡಿ ಇಟ್ಕೊಳ್ಬೇಕು. ನಾಳೆ ಮಕ್ಕಳು ನೋಡ್ತಾರೆ, ಮಗ ನೋಡ್ತಾನೆ, ಮಗಳು ನೋಡ್ತಾಳೆ, ನೋಡಿದರೆ ಒಳ್ಳೆಯದೇ. ಆದರೆ ನೋಡದೇ ಇದ್ದರೆ ನಾವು ಯಾರಿಗೂ ಹೊರೆ ಆಗದೆ ಬದುಕುವಂಥ ಒಂದು ಜಾಳ್ಮೆಯನ್ನು ಸಹ ನಾವು ಬೆಳೆಸ್ಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ಯಾವಾಗಲೂ ನಾವು ಏನೋ ದೇವರು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ದಿನಾಲು ಭಿಕ್ಷೆ ಬೇಡೋ ಒಬ್ಬ ಹೋಗ್ತಾ ಇದ್ದಂತೆ. ಶಿವ ಪಾರ್ವತಿಯರು ಆಕಾಶ ಮಾರ್ಗದಲ್ಲಿ ಹೋಗುವಾಗ ಅವರಿಗೆ ಖಂಡಿತಂತೆ ಪಾಪ ದಿವಸ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನೆ ಅಂತ. ಪಾರ್ವತಿ ಹೇಳ್ತಾಳಂತೆ, ಅಲ್ಲ ಪಾಪ ತುಂಬ ಕಷ್ಟದಲ್ಲಿದ್ದಾನೆ, ನಾವೇನಾದರೂ ಸಹಾಯ ಮಾಡಬೇಕು ಅವನಿಗೆ ಅಂತ. ಶಿವ ಹೇಳ್ತಾನಂತೆ, ಇಲ್ಲ, ಅವನಿಗೆ ಭಾಗ್ಯ ಇದ್ದರೆ, ಅವನು ಪುರುಷಾರ್ಥ ಇದ್ದರೆ ಅವನು ಮಾಡ್ಕೋಬೇಕು, ಇಲ್ಲಾಂದರೆ ನಾವು ಕೊಟ್ಟರೆ ಉಳಿಯಲ್ಲ ಅಂತ. ಆದರೂ ಪಾರ್ವತಿಯ ಒತ್ತಾಯಕ್ಕೆ ಅವನು ನಡೆಯುವಂಥ ಜಾಗದಲ್ಲಿ ಒಂದು ದುಡ್ಡಿನ ಗಂಟನ್ನು ಇಟ್ಟನಂತೆ. ಇವನೇನು ಮಾಡಿದ, ದಿವಸ ಇದೇ ದಾರಿಯಲ್ಲಿ ಹೋಗ್ತೇನೆ, ಇವತ್ತೊಂದು ದಿವಸ ಕಣ್ಣು ಮುಚ್ಚಿ ನನಗೆ ಹೋಗ್ಲಿಕ್ಕೆ ಆಗ್ತದ ನೋಡಬೇಕು ಅಂಥೇಳಿ ಕಣ್ಣು ಮುಚ್ಕೊಂಡು ಹೋದ ಅಂತೆ. ಆ ಗಂಟು ಅಲ್ಲೇ ಇತ್ತು, ಇವನು ಅದನ್ನು ದಾಟಿ ಹೋಗ್ತಾನೆ. ಹಾಗೆ ಅವಕಾಶಗಳು ಬಂದಾಗ ನಾವು ಕಣ್ಣು ಮುಚ್ಕೊಂಡ್ರೆ ಅದನ್ನು ದಾಟಿ ಹೋದರೆ ಮತ್ತೆ ನಮಗೆ ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಇಂಥ ಅವಕಾಶಗಳನ್ನು ಇವರು ಸಲ್ಕೋ ಸಂಸ್ಥೆಯವರು ಕೊಟ್ಟಿದ್ದಾರೆ, ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಹೇಳಿದ ಹಾಗೆ ಸೂರ್ಯಶಕ್ತಿ ಖಾಲಿ ಆಗೋದಲ್ಲ, ನಾವು ಎಷ್ಟು ಉಪಯೋಗ ಮಾಡ್ತೇವೆ ಅಷ್ಟು ಒಳ್ಳೆಯದು. ಕರೆಂಟ್ ಆದರೆ ನಾವು ಸ್ವಲ್ಪ ಯೋಚನೆ ಮಾಡ್ತೇವೆ, ಬೆಳಿಗ್ಗೆಯಿಂದ ನನ್ನ ಯಂತ್ರ ಓಡ್ತಾ ಇದೆ, ಬಹುಶಃ ಇನ್ನೂ ಸ್ವಲ್ಪ ಚಾರ್ಜ್ ಜಾಸ್ತಿ ಆಗ್ತಾ ಇರ್ಬೋದು. ಆದರೆ ಸೆಲ್ಕೋದವರು ಹೇಳ್ತಾರೆ, ನೀವು ಜಾಸ್ತಿ ಉಪಯೋಗ ಮಾಡಿ, ಅದರಿಂದ ಜಾಸ್ತಿ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಸಾಲಿ ಬಡಿಬೇಕದೊಂದು ವಾಪಸ್ ಕಟ್ಟುವುದರಲ್ಲಿ ನಮ್ಮ ಯೋಜನೆಯವರು ಬಹಳ ಬುದ್ಧಿವಂತರು. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ನಮ್ಮ ಮಹಿಳೆಯರ ಸಾಲ ಬಾಕಿ ಅಂತ ಹೇಳೋದನ್ನು ನಾನು ಕೇಳಿಲ್ಲ. ಎಲ್ಲರೂ ಸಾಲ ಕ್ರಮವತ್ತಾಗಿ ವಾಪಸ್ ಕಟ್ತಾರೆ. ಆದ್ದರಿಂದ ಮಹಿಳೆಯರನ್ನು
ಎಲ್ಲರೂ ನಂಬ್ತಾರೆ. ಯಾಕೆಂದರೆ ಅವಳಿಗೆ ಮತ್ತೊಂದು ಸಾಲ ಬೇಕು, ಅವಳಿಗೆ ನಿರಂತರವಾಗಿ ಇಂಥ ಸಂಸ್ಥೆಯ ಒಂದು ಪ್ರಯೋಜನ ಬೇಕು. ಹಾಗಾಗಿ ಈ ವಿಚಾರವನ್ನು ಇವತ್ತು ಸಂಸ್ಥೆಯವರು ಸಿಡ್ಬಿ ಸೋಲಾರ್ ಸಂಸ್ಥೆಯವರು ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಮಹಿಳೆಯರಿಗೆ ಅವರು ಬಹಳಷ್ಟು ಇದನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಿದ್ದೇನೆ. ಮುಖ್ಯವಾಗಿ ಇವತ್ತು ಬಹಳಷ್ಟು ಉದ್ಯೋಗಿಗಳನ್ನು ಒಂದೇ ನೆಲದಲ್ಲಿ ಕಾಣುವ ಹಾಗೆ ಆಯಿತು. ಮತ್ತು ಅವರ ಒಂದು ಉತ್ಸಾಹ, ಅವರು ಎಲ್ಲವನ್ನವರಾಗಿ ವಿವರಿಸ್ತಾ ಇದ್ದರು. ಅದನ್ನು ಕೇಳುವಾಗ ಸಹ ನಮಗೆ ಬಹಳ ಸಂತೋಷ ಆಯಿತು. ಇನ್ನೊಂದು ತಡ ಆಗೋದಿಲ್ಲ, ನಾನು ಯಾವಾಗಲೂ ನಮ್ಮ ಮಹಿಳೆಯರಿಗೆ ಒಂದು ಕತೆ ಹೇಳ್ತೇನೆ. ನಾರದರು ಒಂದು ಸಲ ಭೂಮಿಗೆ ಬಂದಿದ್ರಂತೆ. ಅವರೆಲ್ಲ ನೋಡ್ತಾ ಬರುವಾಗ ಒಂದು ಕಸಬರಿಕೆ ಮನೆಯಲ್ಲಿ ನೋಡಿದ್ರಂತೆ. ಪಾಪ ಇಡೀ ದಿವಸ ಕೆಲಸ ಮಾಡುತ್ತೆ, ಮತ್ತು ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಈ ಕಸಬರಿಕೆಯನ್ನು ಯಾರೂ ನೋಡೋರಿಲ್ಲ. ಅದಕ್ಕೆ ನಾರದರು ಹೇಳ್ತಾರಂತೆ, ನಿನ್ನನ್ನು ನಾನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ, ಬರ್ತೀಯಾ ಅಂತ ಕೇಳಿದ್ರಂತೆ. ಭಾಳ ಖುಷಿ ಆಯಿತು ಯಾರಿಗೆ, ಈ ಕಸಬರಿಕೆಗೆ. ಮರುದಿವಸ ಸೀರೆ ಎಲ್ಲ ಉಟ್ಕೊಂಡು, ಚಿನ್ನ ಬಣ್ಣ ಉಟ್ಕೊಂಡು ರೆಡಿಯಾಗಿತ್ತು. ಆಗ ನಾರದರು ಬಂದವರು ಕೇಳ್ತಾರೆ, ರೆಡಿಯಾಗಿದ್ದೀಯಲ್ವಾ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ಅಂತ. ಹೌದು, ರೆಡಿಯಾಗಿದ್ದೇನೆ ಅಂತ. ಆಗ ಕಸಬರಿಕೆ ಭಾಳ ನಾಚಿಕೆಯಿಂದ ಕೇಳ್ತದೆ, ಅಲ್ಲಿ ನನಗೆ ಗುಡಿಸುವ ಕೆಲಸ ಇದೆಯಾ ಅಂತ. ಅವರು ಹೇಳ್ತಾರೆ, ಅಯ್ಯೋ ಸ್ವರ್ಗಲೋಕದಲ್ಲಿ ಧೂಳೇ ಇಲ್ಲ, ಅಲ್ಲಿ ಗುಡಿಸುವ ಕೆಲಸ ಇಲ್ಲ, ಹಾಗಿದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ದಂತೆ. ಹಾಗೆ ನಾವು ಮಹಿಳೆಯರಿಗೆ ಕಸ ಮುಸ್ರೆ ಮಾಡೋದು, ಅಡುಗೆ ಮಾಡೋದು ಇಷ್ಟಕ್ಕೆ ಮಾತ್ರ ನಾವು ಸೀಮಿತರು ಅಂತ ನಮಗೆ ಅಂದ್ಕೊಂಡಿದ್ದೇವೆ. ಇದಕ್ಕಿಂತ ದೊಡ್ಡ ಸ್ವರ್ಗ ತೋರಿಸಿದ್ರೂ ನಮಗೆ ಬೇಡ ಅಂತ ಅಂದ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ನಿಮಗೆ ಹೊಸ ಒಂದು ಮಾರ್ಗವನ್ನು, ಹೊಸ ಒಂದು ಉದ್ದಿಮೆದ ಅವಕಾಶವನ್ನು ಇವರು ಕೊಟ್ಟಿದ್ದಾರೆ. ಅದನ್ನು ನೀವು ಖಂಡಿತ ಬಳಸ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಇಂಥ ತಾಯಂದಿರ ಕೈಯನ್ನು ಬಲಪಡಿಸ್ಲಿಕ್ಕಾಗಿ ನಾವು ಬಹಳಷ್ಟು ರೀತಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದಲೂ ಸಹಾಯ ಮಾಡ್ತಾಯಿದೆ. ಜೊತೆಗೆ ನಮ್ಮ ಸೆಲ್ಕೋ ಫೌಂಡೇಶನ್ ಅವರು ಬಹಳ ಸಹಾಯ ಮಾಡಿದ್ದಾರೆ. ಈಗ ಈ ಪ್ರಯತ್ನಕ್ಕೆ ಸ್ವಾಮಿಯ ಅನುಗ್ರಹ ಇರಲಿ. ಆದರೆ ಪ್ರಯತ್ನ, ಪುರುಷಾರ್ಥ ನಮ್ಮದಾಗಬೇಕು, ಆಶೀರ್ವಾದ ಮಾತ್ರ ಸ್ವಾಮಿಯದ್ದಾಗಬೇಕು. ಪ್ರಯತ್ನ ಮಾಡುವ ಮೂಲಕ ನಾವು ಆಶೀರ್ವಾದಕ್ಕೆ ಅರ್ಹತೆಯನ್ನು ಪಡೆಯೋಣ ಅಂತ ಹೇಳ್ತಾ ನನ್ನೆರಡು. ಬಹುಶಃ ಇಡೀ ಜಗತ್ತಿನಲ್ಲಿ ಇಬ್ಬರು ರಜೆ ಹಾಕಿದರೆ ಏನೂ ನಡೆಯಲ್ಲ ಅಂತ. ಒಂದು ಸೂರ್ಯ, ಇನ್ನೊಂದು ಮನೆಯಲ್ಲಿ ಗೃಹಿಣಿ. ಅದ್ಭುತವಾಗಿ ಅಮ್ಮ ಆಶೀರ್ವಾದದ ಮುಖಾಂತರ, ವಿಶೇಷವಾಗಿ ತಲೆಯಲ್ಲಿ ಬೆಳ್ಳಿದ್ದಾಗ ಕಿಸೆಯಲ್ಲಿ ಚಿನ್ನ ಇರಬೇಕು ಅಂತ ಹೇಳಿದರು. ಅಂದರೆ ತಲೆಯಲ್ಲಿ ಬೆಳ್ಳಿದ್ದಾಗ ಅಂದರೆ ತಲೆ ಬೆಳ್ಳಗಾದಾಗ ನಾವೀಗೇನು ನಮ್ಮ ಯೌವನದಲ್ಲಿ ವ್ಯಾಪಾರ ಉದ್ದಿಮೆಯಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಸಾಧಿಸ್ತೀವಿ, ಇದು ನಮಗೆ ಮುಂದಕ್ಕೆ ಉಪಕಾರ ಆಗತ್ತೆ ಅಂತ ಅಮ್ಮನವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮುಂದಿನ ಅವಧಿಯಲ್ಲಿ ನಮ್ಮ ಸೆಲ್ಕೋ ಫೌಂಡೇಶನ್ನ ಸಂಸ್ಥಾಪಕರು ಗೌರವಾನ್ವಿತ ಹರೀಶ್ ಹಂದೆಯವರ ಮಾತಿನತ್ತ ನಮ್ಮೆಲ್ಲರ ಚಿತ್ತ. ಹರೀಶ್ ಹಂದ್ ಸರ್ ಅವರು ನಿಮ್ಮ ಮಾತಿಗಾಗಿ ಓದ್ತು ಸರ್. ನಮಸ್ಕಾರ ಅಮ್ಮ ಅವರೇ, ಸವಿತಾ ಅವರೇ, ಮತ್ತು ಮಾಡ್ತೇನೆ ಥ್ಯಾಂಕ್ ಯು. ಶ್ರೀ ವೀರೇಂದ್ರ ಹೆಗ್ಡೆಯವರು ಪಕ್ಕದಲ್ಲಿ ಕೂತುಕೊಳ್ಳುವಾಗ ನಾನು ಹೇಳಿದೆ 25 ವರ್ಷ ಡಿಫ್ರೆನ್ಸ್ ಏನಂದರೆ, ಆವಾಗ ಫಸ್ಟ್ ಮೀಟ್ ಮಾಡುವಾಗ ನನ್ನ ತಲೆ ಮೇಲೆ ಕೂದಲಿತ್ತು. ಈಗ 25 ವರ್ಷದ ಮೇಲೆ ಅವ್ರು ಹಾಗೆ ಇದ್ದಾರೆ. ಸೊ ಈಗ ಅಮ್ಮ ಅವರು ಮಾತಾಡಿದರು, ನಾನು ಅದೇ ರಿಕ್ವೆಸ್ಟ್ ಮಾಡಿದ್ದೇನೆ ಅಮ್ಮನವರಿಗೆ, ಕನ್ನಡದಲ್ಲಿ ಆ ಸ್ಕ್ರಿಪ್ಟ್ ನಂಗೆ ಸಿಕ್ಕಿದ್ರೆ ನಾವು ಅದು ಬೇರೆ ಭಾಷೆಯಲ್ಲಿ, ಅಸ್ಸಾಮೀಸ್ ಆಗಲಿ ಇಂಗ್ಲೀಷ್ ಆಗಲಿ, ಇದು ನಾವು ವಿ ಶುಡ್ ಆ್ಯಕ್ಚುಲಿ ಬೇರೆಯವರಿಗೆ ಪ್ರೇರಣೆ, ನಮಗೆಲ್ಲರೂ ಪ್ರೇರಣೆ ಆಗುತ್ತೆ. ಇದು ಇಟ್ ಬಿ ವೆರಿ ವೆರಿ
ನೀವು ಮಾತಾಡಿದ ಮೇಲೆ ನಾವು ಎಂತ ಮಾತಾಡಬೇಕಮ್ಮ, ಅದು ನೀವು ಈಗ ಟೇಕನ್ ಇಟ್ ಟು ಡಿಫ್ರೆಂಟ್ ಲೆವೆಲ್ ನೀವು ತಗೊಂಡು ಹೋಗಿದ್ದೀರಾ ಈ ಸಮ್ಮೇಳನನ. ಸೊ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೇನೆ, ನಾವು 25 ವರ್ಷ ಹಿಂದೆ ನಾವು ಯಾವುದು ಈ ಕ್ರಾಂತಿ ಶುರು ಮಾಡಿದ್ದೇವೆ ನಾವು SKDRDP ಮತ್ತು ಧರ್ಮಸ್ಥಳ ಯೋಜನೆ ಒಟ್ಟಿಗೆ ಶ್ರೀ ವೀರೇಂದ್ರ ಹೆಗ್ಗಡೆ ಮತ್ತು ಅಮ್ಮನವರದ್ದು ಬ್ಲೆಸ್ಸಿಂಗ್ಸಿಂದ ಯಾವ 1998 ಮತ್ತು 2003 ಮಧ್ಯದಲ್ಲಿ ನಾವು ಯಾವ ಥರ ಲೈಟಿಂಗ್, ಸೋಲಾರ್ ಮತ್ತು ಲೈಟಿಂಗ್ ಆವಾಗ ಇತ್ತು, ಅದನ್ನು ನಾವು ಕೋಟಿ ಕೋಟಿ ಜನರು, ದೇಶ ಅಲ್ಲ ಬೇರೆ ದೇಶದಿಂದ, ಬ್ರೆಜಿಲ್ ಆಗಲಿ ಇಂಡೋನೇಷ್ಯಾ ಆಗಲಿ 2005 ನಾವು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿತ್ತು. ಇಲ್ಲಿ 12 ಕಂಪನೀಸ್ ಬೇರೆ ಕಡೆಯಿಂದ ಬಂದಿದ್ದರು. ಅವರು ಈ ಮಾಡೆಲನ್ನು ತಗೊಂಡು ಅವರ ದೇಶದಲ್ಲೇ ಮಾಡಿದರು ಸೋಲಾರ್ ಮತ್ತು ಲೈಟಿಂಗ್. ಅದು 2015 ತನಕ ವ್ಯಾಲಿಡ್ ಇತ್ತು. ಈಗ 2015 ಮೇಲೆ ಸೋಲಾರ್ ಮತ್ತು ಉದ್ಯೋಗಿದ ಕನೆಕ್ಷನ್ ಯಾವ ಥರ ಆಗ್ಬೋದು, ಎಲ್ಲರೂ ಹೇಳಿದ್ರು ಸೋಲಾರ್ ಆದರೆ ಕಾಸ್ಟ್ಲಿ ಆಗುತ್ತೆ, ಸೂಯಿಂಗ್ ಮಿಷಿನು ನಡೆಯುವುದಿಲ್ಲ, ರೋಟಿ ರೋಲಿಂಗ್ ಮಿಷಿನ್ ಬಿಟ್ಬಿಡಿ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಇವತ್ತು ನೋಡಿದ್ದೀರಾ ಕಬ್ಬಿನ ಹಾಲು ಆಗಲಿ, ರೋಟಿ ರೋಲಿಂಗ್ ಮೆಷಿನ್ ಆಗಲಿ, ಅದು ರೋಲರ್ ಟೈಪ್ ರೋಟಿ ರೋಲಿಂಗ್ ಮೆಷಿನ್ ಆಗಲಿ, ಮತ್ತು ಸ್ವಿಂಗ್ ಮೆಷಿನ್ ಆಗಲಿ, ವಾಟರ್ ಪಂಪ್ ಆಗಲಿ, ಈಗ ಎಲ್ಲ ತಂತ್ರಜಂತ್ರ ಸೋಲರಿಂದ ನಡೀತದೆ. ಅದು SKDRDP ಲೋನ್ ಆಗಲಿ ಯಾವುದಾದ್ರೂ ಬ್ಯಾಂಕಿದ್ದು ಲೋನ್ ಆದರೆ ಅದು 5 ವರ್ಷದಲ್ಲಿ ಅದು ಎಲ್ಲ ಮಹಿಳೆಯರಿಗೆ ಇಕನಾಮಿಕ್ಲಿ ಎಫೆಕ್ಟ್ ಆಗುತ್ತೆ. ಸೊ ನಂದು ಒಂದು 2 ರಿಕ್ವೆಸ್ಟ್ ಇದೆ. ಒಂದು ಅನಿಲ್ ಕುಮಾರ್ ಮತ್ತು ಮೋಹನ್ ಹೆಗಡೆ ಅವರಿಗೆ ಅಮ್ಮನೊಟ್ಟಿಗೆ ಕೂತ್ಕೊಂಡು ಇದರದ್ದು ಒಂದು ವಿಡಿಯೋ ಬುಕ್, ಈಗ ನ್ಯೂ ಜನರೇಷನ್ ಅವರಿಗೆ ಓದಲಿಕ್ಕೆ ಪೇಷನ್ಸ್ ಇರೋದಿಲ್ಲ, ಅದ್ರ ಬದಲು ಒಂದು ವಿಡಿಯೋ ಬುಕ್ ಮಾಡಿದರೆ ರಿಗಾರ್ಡಿಂಗ್ ದ ಎಫೆಕ್ಟ್ ಆಫ್ ಎಲ್ಲ ಅಮ್ಮ ಅವರು ಹೇಳಿದ್ರಲ್ಲ ಈಗ ಪ್ಲಸ್ ಸೋಲಾರ್ ಇದು ಒಂದು ವಿಡಿಯೋ ಬುಕ್ ಮಾಡಿದರೆ ನೀವು ಮತ್ತು ಅನಿಲ್ ಕುಮಾರ್ ಅಮ್ಮನ್ ಬ್ಲೆಸ್ಸಿಂಗ್ಸಲ್ಲಿ ಅದು ಒಂದು ರೆವಲ್ಯೂಷನ್ ಆಗುತ್ತೆ. ಬಿಕಾಸ್ ವಿಡಿಯೋ ಬುಕ್ ನಾವು ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡು. 2ನೇ ನಮ್ಮದು ಇಲ್ಲಿ ಪ್ರಾಮಿಸ್ ಅಂದರೆ ನಾವು SKDRDP ಧರ್ಮಸ್ಥಳ ಟ್ರಸ್ಟ್ ಮತ್ತು ಸೆಲ್ಕೋ ಯಾವ ಕೆಲಸ ಮಾಡಿದ್ದೇವೆ ಸೋಲಾರಲ್ಲಿ, ಅದು ಇವತ್ತು 1 ಕೋಟಿ ಜನ ಎಕ್ರಾಸ್ ದ ವರ್ಲ್ಡ್ ಎಫೆಕ್ಟ್ ತಗೊಂಡಿದ್ದಾರೆ. 1 ಕೋಟಿ ಜನ ನಾವೇ ಮಾಡಿದಲ್ಲ, ಇದು ನೋಡಿ 1 ಕೋಟಿ ಜನ ತಗೊಂಡಿದ್ದಾರೆ. ಈಗ ಅಮ್ಮನವ್ರು ಹೇಳಿದರು 5,000 ಪ್ಲಸ್ ಲೈವ್ಲಿಹುಡ್ಸ್ ನಾವು ಒಟ್ಟಿಗೆ ಮಾಡಿದ್ದೇವೆ. ನಮ್ಮ ಇದಂದರೆ ಒಟ್ಟಿಗೆ ನಾವು ಇನ್ನು 5 ವರ್ಷದಲ್ಲಿ 1 ಕೋಟಿ ಜನಕ್ಕೆ ಎಫೆಕ್ಟ್ ಮಾಡಬೇಕು ವರ್ಲ್ಡ್ ವೈಡ್. ಇಲ್ಲಿ ಒಂದು 20 ಲಕ್ಷ ಜನಕ್ಕೆ ನಾವು ನೆಕ್ಸ್ಟ್ 5 ವರ್ಷ ಭಾರತದಲ್ಲಿ ಅಸ್ಸಾಂ ಮತ್ತು ಮೇಘಾಲಯದಿಂದ ಜನ ಬಂದಿದ್ದಾರೆ, ನಮ್ಮ ಫ್ರೆಂಡ್ ಅವರು ಬೋಡೋಲ್ಯಾಂಡಿಂದ ಬಂದಿದ್ದಾರೆ. ಇವರು ಒಟ್ಟಿಗೆ ಸೇರಿ ಭಾರತದಲ್ಲಿ 10 ರಿಂದ 15 ಲಕ್ಷ ಮಹಿಳೆಯರಿಗೆ ಈ ಸೋಲಾರಿಂದ ಉದ್ಯೋಗ ತೋರಿಸಿ ವಿಶ್ವದಲ್ಲಿ 1 ಕೋಟಿ ಲೈವ್ಲಿಹುಡ್ಸ್ ನಾವು 2028 ತನಕ ಮಾಡುವಂಥ ಆಗತ್ತೆ. ಲೈಟಿಂಗಲ್ಲಿ ನಾವು ಮಾಡಿದ್ದೇವೆ, ನಾವೀಗ ಲೈವ್ಲಿಹುಡ್ಸಲ್ಲಿ ಈಗ ಈ ಎಷ್ಟು ಜನ ಮಹಿಳೆಯವರು ಬಂದಿದ್ದಾರೆ ಇದರದ್ದು ಒಂದು 20 ಗುಣ ಈ ಟೈಪ್ ಇದು ಫಂಕ್ಷನ್ ಮಾಡಿದರೆ ನಮ್ಮ ದೇಶ ಚೇಂಜ್ ಆಗುತ್ತೆ. ಈಗ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ 1 ಕೋಟಿ ಜನಕ್ಕೆ ಸೋಲಾರ್ ಮಾಡಲಿಕ್ಕೆ, ನಾವು ಅದರಿಂದ ಸ್ವಲ್ಪ ಅವರದ್ದು ಆ 1 ಕೋಟಿ ಜನಕ್ಕೆ ನಾವೇ ಹೇಳೋದು 1 ಕೋಟಿ ಉದ್ಯಮಕ್ಕೆ ಮಾತ್ರ ಸೋಲಾರಿಗೆ ಹಾಕಿದರೆ ಇನ್ನೂ ದೇಶ ಮತ್ತು ವಿದೇಶದಲ್ಲಿ ಎಷ್ಟೆಲ್ಲ ಮಹಿಳೆಯರಿದ್ದಾರೆ ಅವರು ಎಫೆಕ್ಟ್ ಆಗ್ತಾರೆ. ಸೊ ಇದು ನಮ್ಮ ಕಡೆಯಿಂದ ಧರ್ಮಸ್ಥಳ ಟ್ರಸ್ಟಿಗೆ ಮತ್ತು SKDRDPಗೆ ಇದು ಪ್ರಾಮಿಸ್ಸು. ಅಮ್ಮನವರು ನೀವು ಏನು ಹೇಳಿದ್ದೀರಾ ಇವತ್ತು, ಮತ್ತು ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಇದೇ 25 ವರ್ಷದಿಂದ ನೀವು ಯಾವ ಥರ ನಮ್ಮನ್ನು ಒಟ್ಟಿಗೆ ಪಾರ್ಟ್ನರ್ಶಿಪ್ ಅಂತ ನಾವು ತಗೊಂಡು ಹೋಗಿದ್ದೇವೆ. ನಾವು ನೆಕ್ಸ್ಟನ್ನು ಇದು ಬೇರೆ ಲೆವೆಲಿಗೆ ತಗೊಂಡು 20 ಆಫ್ರಿಕನ್ ರಾಜ್ಯದಲ್ಲಿ ಇದೇ ಮಾಡೆಲನ್ನು ನಾವು ತಗೊಂಡು ಹೋಗ್ತೇವೆ. ಅವ್ರಲ್ಲಿದ್ದ ಮಹಿಳೆಯವರಿಗೆ ಇನ್ನು 4 ವರ್ಷದಲ್ಲಿ ನಾವು ಅಟ್ಲೀಸ್ಟ್ 200 ಆಫ್ರಿಕನ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ಮಹಿಳೆಯವರಿಗೆ ಇಲ್ಲಿದ್ದು ಒಂದು ಕಾನ್ಫರೆನ್ಸ್ ಮಾಡಬೇಕಾಗತ್ತೆ SKDRDP ಇಲ್ಲಿ. ಅವರು ನೋಡಲಿ ಇಲ್ಲಿ ಏನಾಗಿ ಅವರ ದೇಶದಲ್ಲಿ ಬಡತನ ಯಾವ ಥರ ಕಮ್ಮಿ ಮಾಡ್ಬೋದಂತ, ಅದು ನನ್ನ ಒಂದು ವಿನಂತಿ. ಇದು 2-3 ಮಾತು ಹೇಳಿ ನಾನು ಫೈನಲಿ ಅಗೇನ್ ರಿಕ್ವೆಸ್ಟ್ ಮೋಹನ್ ಹೆಗಡೆ ಮತ್ತು ಅನಿಲ್ ಕುಮಾರ್ ದಟ್ ಬೈ ನೆಕ್ಸ್ಟ್ ಇಯರ್ ಒಂದು ಸಾಲಿಡ್ ವಿಡಿಯೋ ಬುಕ್ ತಗೊಂಡ್ರೆ ಯಂಗರ್ ಜನರೇಷನ್ ಆಫ್ ಮಹಿಳೆಯವರಿಗೆ ಒಂದು ಉದ್ಯೋಗ ಆಗ್ತದೆ. ಥ್ಯಾಂಕ್ಸ್ ಟು ಐ ಜಸ್ಟ್ ವಾಂಟ್ ಟು ಟ್ರಾನ್ಸ್ಲೇಟ್ ಎ ಲಿಟಲ್ ಬಿಟ್ ಇನ್ ಇಂಗ್ಲಿಷ್ to my other friends from Assam, Meghalaya, Manipur and Bodoland. What ma'am said that a woman is like a sun, like sun god. When she wakes up, the house wakes up. And the whole activity in the house becomes very active. Just like as the sun rises, you have the birds waking up and everything else
coming up to life. Same thing when a woman wakes up at house, everything comes to life. And why should women just be born because to get married? It is high time that we actually gave them equal opportunities to create their livelihoods. Her speech in Kannada is very valid for any other state and any other country of actual women empowerment, truly at the base. So much thank you for all of you coming here, and how can we replicate this model in other parts, and especially northeast of the country. So hopefully next year we'll have a similar type of conference in Dona where we can ask ma'am and Shri Virendra Hegde to come. I also thank Savita ma'am for coming. What they have done in West VOIM, also you should hear her work, though she is a chartered accountant, that she has actually worked in this sector of development and health, and SVIM is a great partner for them. I'm so honored that you have come here, ma'am, to address to all of us. Either Helta Eradu Maatu, I thank, and also thank my colleagues who have created, and especially Samita for making this happen, and colleagues from all the Selco branches who have come here to make sure this has been successful. Thank you. Either Eradu Maatu. ಅದ್ಭುತವಾಗಿ ಮುಂದಿನ ಕನಸುಗಳನ್ನು ಈ ಕಾರ್ಯಕ್ರಮ ತೆರೆದಿಟ್ಟಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಹರೀಶ್ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ, ಮುಂದಿನ ಅವಧಿಯಲ್ಲಿ ಸವಿತಾ ಸುಲುಗೂಡು ಮೇಡಮ್ ಅವರು ಇಲ್ಲಿ ಸೇರಿರುವ ಎಲ್ಲ ಕಿರು ಉದ್ಯಮಿಗಳನ್ನು ಉದ್ದೇಶಿಸಿ ನಿಮ್ಮ ಪ್ರೀತಿಯ ಮಾತಿಗಾಗಿ ಈ ಹೊತ್ತು ಮೇಡಮ್. ಶ್ರೀ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರೇ ಹಾಗೂ ಹೇಮಾವತಿ ಅಮ್ಮನವರೇ ಹಾಗೂ ನಮ್ಮ ಕುಟುಂಬದ ಸದಸ್ಯರೇ ಆದಂತಹ ಶ್ರೀ ಹರೀಶ್ ಅವರೇ ಹಾಗೂ ಮೋಹನ್ ಸರ್ ಅವರೇ, ಅನಿಲ್ ಅವರೇ, ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದಾಗ ಬಹಳ ಸಂತೋಷ ಆಗಿದ್ದು ಯಾಕೆ ಅಂದರೆ 4 ವಿಚಾರಕ್ಕಾಗಿ. ಮೊದಲನೇದಾಗಿ ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಈಗ 40 ವರ್ಷಗಳನ್ನು ಪೂರೈಸಿದೆ. ನಾವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಸಬಲೀಕರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ 40 ವರ್ಷದ ಹಿಂದೆ ಗಿರಿಜನರಲ್ಲಿ ಸುತ್ತಮುತ್ತ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ, ಆಸ್ಪತ್ರೆಗಳನ್ನು ಕಟ್ಟಿದಾಗ, ಶಾಲೆಗಳನ್ನು ಕಟ್ಟಿದಾಗ, ಪ್ರತಿ ಹಂತದಲ್ಲೂ ಕೂಡ ನಾವು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರನ್ನು ಬಂದು ನಮ್ಮ ಸಂಸ್ಥಾಪಕರು ಕೇಳಿಕೊಂಡಾಗ ಯಾವತ್ತೂ ಅವರು ನಮ್ಮನ್ನು ಬರಿಗೈಲಿ ಕಳಿಸಿಕೊಟ್ಟಿದ್ದು ಅಂತಲೇ ಇಲ್ಲ. ಆಸ್ಪತ್ರೆ ನಿರ್ಮಾಣ ಇರಬಹುದು, ಗಿರಿಜನರ ಶಾಲೆ ಇರಬಹುದು, ಹಾಗೆ ನಮ್ಮ ಒಂದು ಟ್ರೈನಿಂಗ್ ಸೆಂಟರ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಇವತ್ತಿಗೂ ಕೂಡ ನಾವು ಅವ್ರನ್ನ ಕೇಳಿಕೊಂಡಾಗ ನಮಗೆ ಯಾವತ್ತೂ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಆಸ್ಪತ್ರೆಯ ಉದ್ಘಾಟನೆ ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ನೀರಿನ ವ್ಯವಸ್ಥೆನ ಕೂಡ ನಮಗೆ ಧರ್ಮಸ್ಥಳದಿಂದ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಸೆಲ್ಕೋ ಸಂಸ್ಥೆಯ ಜೊತೆ ನಮ್ಮ ಸಂಬಂಧ ಬಹಳ ಬೇರೆ ರೀತಿಯದೇ ಸಂಬಂಧ. ಈಗ ನಿಮಗೆ ಹೇಗೆ ಅವರು ಮಹಿಳೆಯರ ಉದ್ಯೋಗ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸೋಲಾರ್ನ ಅಂದರೆ ಸೌರಶಕ್ತಿಯ ಬಳಕೆ ಹೇಗೆ ಮಾಡಬಹುದು ಅಂತ ಇದ್ದರೆ, ನಾವು ಸೆಲ್ಕೋಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಾರಿಗೆ ಆರೋಗ್ಯದ ಒಂದು ಆರೋಗ್ಯ ಸಂಸ್ಥೆಗೆ ಅಂದರೆ ಒಂದು ಆಸ್ಪತ್ರೆ ತಲುಪೋದಕ್ಕಾಗೋದಿಲ್ವೋ, ಅದರಲ್ಲೂ ಮುಖ್ಯವಾಗಿ ಗಿರಿಜನರಿಗೆ ಹೇಗಿದೆ ಆ ಕ್ಷೇತ್ರದಲ್ಲಿ, ಆ ಜಾಗದಲ್ಲಿ ನೀವು ಬಂದು ನೋಡಿದ್ರೆ ಮೈಸೂರು ಭಾಗದವರಿಗೆ ಸ್ವಲ್ಪ ಜನ ಗೊತ್ತಿರುತ್ತೆ, ಹೆಗ್ಗಡದೇವನ ಕೋಟೆ, ಅಲ್ಲಿಗೆ ಒಂದು ಮಹಿಳೆ, ಒಂದು ಬಸರಿಯಾಗಿರುವಂತಹ ಮಹಿಳೆ ಏನಾದರೂ ಆಸ್ಪತ್ರೆ ತಲುಪಬೇಕು ಅಂದರೆ, ಹೆರಿಗೆ ನೋವು ಶುರುವಾದರೆ 2 ಕಿಲೋಮೀಟ್ರು ನಡೆದು ಆ್ಯಂಬುಲೆನ್ಸ್ ಹತ್ತಬೇಕು. ಅಲ್ಲಿ ತನಕ ಆಕೆ ಆಸ್ಪತ್ರೆಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಜಾಗದಲ್ಲಿ ನಮ್ಮ ಗಿರಿಜನರು ಬದುಕ್ತಾ ಇದ್ದಾರೆ ಇವತ್ತು. ಅಂತಹ ಮಹಿಳೆಯರಿಗೆ ಆರೋಗ್ಯ ಅವರ ಮನೆ ತನಕ ತಲುಪೋದಕ್ಕೆ, ಉದಾಹರಣೆ ಕೆಲವು ಚುಚ್ಚುಮದ್ದುಗಳಿರಬಹುದು ಅಥವಾ ಕೆಲವೊಂದು ಔಷಧಿಗಳಿರಬಹುದು, ಅದನ್ನು ನಮಗೆ ಅವರ ಮನೆಗೆ ತಲುಪಿಸುವಂತಹ ವ್ಯವಸ್ಥೆನ ಮಾಡ್ತೀವಿ. ಅದಕ್ಕೆ ನಮ್ಮ ವೆಹಿಕಲ್ ಅವರ ಮನೆ ಹತ್ತಿರ ಹೋಗುತ್ತೆ. ಆದರೆ ಹೋಗೋದಕ್ಕೆ ನಮಗೆ ಮೊದಲು ಬಹಳ ತೊಂದರೆ ಆಗ್ತಿದ್ದೇನು ಅಂದರೆ, ಈ ಮೆಡಿಸಿನ್ಸ್ ಅಥವಾ ಔಷಧಿಗಳನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರಬೇಕಾಗ್ತಿತ್ತು. ಹೇಗೆ ತೊಗೊಂಡೋಗೋದು ಫ್ರಿಜ್ಜಲ್ಲಿ, ವೆಹಿಕಲಲ್ಲಿ ಫ್ರಿಜ್ ಹೇಗೆ ತೊಗೊಂಡೋಗೋದು ಅಂತ. ಅದಕ್ಕೆ ಸೆಲ್ಕೋ ಸಂಸ್ಥೆಯಿಂದ ನಮಗೆ ಒಂದು ಸೋಲರೈಸ್ಡ್
ಸೋಲಾರ್ ವ್ಯವಸ್ಥೆ ಮಾಡಿಕೊಟ್ಟು ಅದರಿಂದಾಗಿ ಆ ಫ್ರಿಡ್ಜ್ ನಡೆಯುವಂತಹ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿರೋದ್ರಿಂದ ಇವತ್ತು ನಾವು ನಮ್ಮೆಲ್ಲ ಔಷಧೋಪಚಾರಗಳನ್ನು ಅವರ ಮನೆಗೆ ತಲುಪಿಸೋದಕ್ಕೆ ಸಹಾಯ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕೆಲವು ಟೆಲಿಕ್ಲಿನಿಕ್ಸ್ಗಳನ್ನು ಮಾಡಿದ್ದೀವಿ. ಅಂದರೆ ಅಂತಹ ಜಾಗದಲ್ಲಿ ಅವರು ಬಂದು ಆರೋಗ್ಯದ ಸಹಾಯನ ತಗೋಬಹುದು. ಅದು ಕಂಪ್ಲೀಟ್ಲಿ ಸೌರಶಕ್ತಿಯಿಂದ ನಡೆಯುವಂತಹ ಒಂದು ಯೂನಿಟ್ಗಳು ಅಥವಾ ಆರೋಗ್ಯ ಕೇಂದ್ರಗಳು. ಆ ರೀತಿಯಾಗಿ ಜೊತೆಯಲ್ಲಿ ಗಿರಿಜನರ ಹಾಡಿಗಳಲ್ಲಿ ಇವತ್ತು ವಿದ್ಯುತ್ತು ನಾವು ಅಂತೀವಿ ಎಲ್ಲ ಕಡೆ ವಿದ್ಯುತ್ ನಮಗೆ ಉಚಿತವಾಗಿ ಸಿಗುತ್ತೆ 200 ಯೂನಿಟ್ ತನಕ ಅಂತ. ಅದು ವಿದ್ಯುತ್ ಆ ಮನೆಗೆ ಇದ್ದರೆ ಉಚಿತ ಅನ್ನೋ ಒಂದು ಅವಕಾಶ ನಾವು ಪಡ್ಕೋಬಹುದು. ಆದರೆ ವಿದ್ಯುತ್ ಆ ಮನೆ ತಲುಪದೇ ಇದ್ದರೆ ಈ ಉಚಿತಕ್ಕೆ ಅರ್ಥನೇ ಇಲ್ಲ. ಆದರೆ ನಮ್ಮ ಸಂಸ್ಥೆಯಿಂದ ಅಂತಹ ಒಂದು ಯಾರ ಮನೆಯಲ್ಲಿ ವಿದ್ಯುತ್ತಿನ ವ್ಯವಸ್ಥೆ ಇಲ್ವೋ ಅದನ್ನು ಮಾಡ್ತಾ ಇರೋದು ಸೆಲ್ಕೋ ಸಂಸ್ಥೆಯ ಸಹಯೋಗದೊಂದಿಗೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಇನ್ನೊಂದು ಮೂರನೇದು ಏನು ಅಂತಂದರೆ, ಯಾವಾಗ ಒಂದು 750 ಜನ ಹೆಣ್ಮಕ್ಳು ಬರ್ತಾರೆ, ನೀವು ಮಾತಾಡೋಕ್ಕಾಗುತ್ತಾ ಮೇಡಮ್ ಅಂತ ಕೇಳಿದಾಗ, ಹೆಣ್ಮಕ್ಳ ಜೊತೆ ಆದರೆ ಎಲ್ಲಿಗೆ ಬೇಕಾದರೂ ಬಂದು ಮಾತಾಡ್ತೀನಿ, ಪರವಾಗಿಲ್ಲ ನಾನು ಬರ್ತೀನಿ ಅಂತ. ಇನ್ನೊಂದು 4ನೇ ನಂದೊಂದು ಸ್ವಾರ್ಥ ಇತ್ತು. ನಾನು ಹುಟ್ಟು ಬೆಳೆದಿದ್ದು ಮಲೆನಾಡಲ್ಲಾದರೂ ಮದುವೆ ಆಗಿದ್ದು ಬೆಳ್ತಂಗಡಿ ತಾಲೂಕಿನ ಇಳಂತಿಲ ಗ್ರಾಮದಲ್ಲಿ. ಹಾಗಾಗಿ ನನಗೂ ಒಂದು ಅವಕಾಶ ಏನಂದರೆ, ನನ್ನ ಗಂಡನ ಮನೆಯಲ್ಲಿ ನಾನು ಒಂದು ಹೆಣ್ಮಕ್ಳು ಬೆಳೆದಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ. ಹಾಗಾಗಿ ಇಲ್ಲಿ ಬಂದು ಈ ಒಂದು ವೇದಿಕೆಯನ್ನು ಉಪಯೋಗ ಮಾಡ್ಕೋತೀನಿ, ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದೆ. ಈಗ ಹೆಣ್ಮಕ್ಳ ವಿಷಯ, ನಮ್ಮಲ್ಲಿ ಸಾಕಷ್ಟು ಜನ ಗಿರಿಜನರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ, ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೇಳ್ತಾ ಇದ್ದೀವಿ ಭಾರತ ಬಹಳ ಮುಂದುವರಿತಾ ಇದೆ ಅಂತ. ಆದರೆ ಇನ್ನೊಂದು ಕಡೆ ನಮ್ಮಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಇವತ್ತಿಗೂ ಕೂಡ 1000 ಜನ ಪುರುಷರಿಗೆ 940 ಜನ ಮಹಿಳೆಯರು ಅಷ್ಟೇ ಇರೋದು. ಅದರಲ್ಲೂ 6 ವರ್ಷದ ಕೆಳಗಡೆ ಅಂಕಿಅಂಶನ ತೆಗೆದು ನೋಡಿದಾಗ ಬಹಳ ಬೇಜಾರಾಗುತ್ತೆ. ಆ 940 914 ಆಗಿದೆ. ಅಂದರೆ ಏನಾಗ್ತಾ ಇದೆ ಅಂದರೆ, ಈ ರೀತಿಯ ಒಂದು ಸಾಮಾಜಿಕ ಪಿಡುಗು, ಹೆಣ್ಣು ಮಗುವಿನ ಭ್ರೂಣದಲ್ಲೇ ಸಾಯಿಸೋ ಅಂತಹದ್ದಿರಬಹುದು, ಅಂಥ ಕೆಲಸ ಇವತ್ತಿಗೂ ನಡೀತಾ ಇದೆ. ಎಷ್ಟೋ ಒಂದು ಕಾನೂನಾತ್ಮಕವಾದ ಬದಲಾವಣೆಗಳು ಬಂದು ಅದಕ್ಕೆ ಎಲ್ಲ ಪ್ರೊಟೆಕ್ಟ್ ಮಾಡಿದ್ರೂ ಕೂಡ ಇವತ್ತಿಗೂ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಬಾಣಂತಿಯರು ಸಾಯ್ತಾ ಇದ್ದಾರೆ. ಈ ರೀತಿಯ ಸಾಮಾಜಿಕ ಪಿಡುಗುಗಳ ಮಧ್ಯದಲ್ಲಿ ನಾವು ಹೆಣ್ಮಕ್ಳು ಬದುಕ್ತಾ ಇದ್ದೀವಿ. ಹಾಗಿದ್ರೆ ನಮ್ಮಲ್ಲಿ ಹೆಣ್ಣುಮಕ್ಕಳ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಸಬಲೀಕರಣ ಆಗಲೇಬೇಕಾಗಿದೆ. ಏನು ರಾಜಕೀಯ ಸಬಲೀಕರಣ ಅಂದರೆ, ರಾಜಕೀಯವಾಗಿ ಹೆಣ್ಣುಮಕ್ಕಳಿಗೆ ಸ್ಥಾನಮಾನಗಳು ಸಿಗ್ತಾ ಇದೆ. ಪಂಚಾಯತ್ತಲ್ಲಿ ನೀವು ನೋಡಿದ್ರೆ, ಪಂಚಾಯತ್ ಎಲ್ಲೆಲ್ಲಿ ಹೆಣ್ಮಕ್ಳು ಅಂತ ರಿಸರ್ವೇಷನ್ ಇರುತ್ತೋ ಅಲ್ಲಿದ್ದಾರೆ. ಆದರೆ ಹೆಸರಿಗೆ ಮಾತ್ರ. ನಮ್ಮಲ್ಲಿ ನಮ್ಮ ಎಕ್ಸ್ಪೀರಿಯನ್ಸೇ ಹೇಳ್ತೀವಿ. ನಾವು ಎಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿರೋ ಸರ್ಕಾರದ ವ್ಯವಸ್ಥೆಗಳ ಜೊತೆಗೂಡಿ ಕೆಲಸ ಮಾಡ್ತೀವಿ. ಆಗ ಪಂಚಾಯತ್ ಅಧ್ಯಕ್ಷರು ಯಾರೋ ಒಬ್ಬರು ಶ್ರೀಮತಿ ಇಂಥವರು ಬರಬೇಕು ಅಂತ ಸ್ಟೇಜಿಗೆ ಕರೆದಾಗ ಬರೋದು ಅವರ ಗಂಡ. ಅವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ಳಿಲ್ಲ ಅಂತಂದರೆ ಆ ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅಷ್ಟರ ವಿಪರೀತಕ್ಕೆ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಹೋಗಿದೆ. ಹಾಗಾದರೆ ನಮ್ಮಲ್ಲಿ ಹೆಣ್ಣುಮಕ್ಕಳು ರಾಜಕೀಯವಾಗಿ ನಿಜವಾಗಿಯೂ ಸಬಲರಾಗಿದ್ದೀವ? ನಾವು ಅಧಿಕಾರ ಕೈಯಲ್ಲಿ ಇದ್ದೂ ಕೂಡ ನಮಗೆ ಇನ್ನೊಬ್ಬರು, ನಮ್ಮ ಗಂಡಂದ್ರೋ ಇಲ್ಲ ಇನ್ಯಾರೋ ನಮ್ಮ ಅಣ್ಣ ತಮ್ಮಂದ್ರೋ ಅಧಿಕಾರ ನಡೆಸಬೇಕಾಗಿದೆ. ಇದು ಇವತ್ತಿನ ದುರಂತ. ಆ ರೀತಿಯ ಒಂದು ವ್ಯವಸ್ಥೆಯಿಂದ ಆಚೆ ಬಂದು ನಮ್ಮನ್ನು ನಾವು ಇಲ್ಲ ನಾನು ಕೂಡ ತೊಟ್ಟು ತೂಗೋ ಕೈಗೆ ಜಗತ್ತನ್ನು ಕೂಡ ಆಳೋಕೆ ಆಗುತ್ತೆ ಅನ್ನೋದು ಗೊತ್ತಾದರೆ ಖಂಡಿತವಾಗಿಯೂ ರಾಜಕೀಯ ಸಬಲೀಕರಣ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಇವತ್ತು ಮನಸ್ಸು ಮಾಡಬೇಕಾಗಿದೆ. ಹಾಗೆ ಸಾಮಾಜಿಕ ಸಬಲೀಕರಣ ಅಂತೀವಿ. ಈಗ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿದ್ದೀವಿ ಅಂತೀವಿ. ಇದಕ್ಕೆ ಗಂಡಂದ್ರಿಗಿಂತ ಅಥವಾ ಮಾವಂದ್ರಿಗಿಂತ ಹೆಚ್ಚು ಕಾರಣಕರ್ತರಾಗೋದು ಅತ್ತೆ ಮತ್ತು ಆ ತಾಯಿನೇ, ಹೆಣ್ಣು ಮಕ್ಕಳೇ ಕಾರಣರು. ನಮ್ಮನ್ನೇ ನಮಗೆ ಅಕ್ಸೆಪ್ಟ್ ಒಪ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನನಗೆ ಹೆಣ್ಮಗು ಬೇಡ, ಗಂಡು ಮಗು ಬೇಕು. ಯಾಕೆಂದರೆ ನಾವು ಅಂದ್ಕೊಂಡಿದ್ದೀವಿ ಗಂಡು ಮಗು ನಮ್ಮನ್ನು ನೋಡ್ಕೊಳ್ಳುತ್ತೆ, ಮುಂದೆ ನೋಡ್ಕೊಳ್ತಾನೆ, ಅವನೇ ನನ್ನನ್ನು ಸಾಕ್ತಾನೆ ಅಂತ. ಯಾಕೆ? ನಿಮ್ಮ ಹೆಣ್ಮಗಳು ಕೂಡ
ಅಷ್ಟೇ ಒಂದು ನಿಮ್ಮನ್ನು ಗೌರವಪೂರ್ವಕವಾಗಿ ನೋಡ್ಕೋತಾಳೆ. ದಯವಿಟ್ಟು ನಿಮಗೆ ಆ ರೀತಿಯ ಭ್ರಮೆನಲ್ಲಿದ್ದರೆ ಅದರಿಂದ ಆಚೆ ಬಂದು ಒಂದು ಬಾಲ್ಯ ವಿವಾಹ ಆಗಿರಬಹುದು, ಹೆಣ್ಣು ಭ್ರೂಣ ಹತ್ಯೆ ಮಾಡೋದಿರ್ಬೋದು, ಇದರಿಂದ ಆಚೆ ಬಂದರೆ ಮಾತ್ರ ಈ ಸಾಮಾಜಿಕ ಪಿಡುಗಿಂದ ಆಚೆ ಬರಬಹುದು ಅಂತ ನಾನು ಹೇಳ್ಬೋದು. ಇನ್ನೊಂದು, ಇದೆಲ್ಲದೂ ಆಗಬೇಕಿದ್ರೆ ಹೆಣ್ಣುಮಗಳಲ್ಲಿ ಆರ್ಥಿಕ ಸಬಲೀಕರಣ ಆಗಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಒಂದು ದೇಶ ಅಭಿವೃದ್ಧಿ ಆಗಿದೆ ಅಥವಾ ಆಗಿಲ್ಲ ಅಂತ ನೋಡೋದಕ್ಕೆ ಒಂದು ಮಾಪನ ಇದೆಯಂತೆ. ಅದರಲ್ಲಿ ಆ ದೇಶದಲ್ಲಿ ಎಷ್ಟು ಬೇಕಾದರೂ ಆರ್ಥಿಕವಾಗಿ ಮುಂದುವರೆದಿರಲಿ, ಅಂದರೆ ಹಣ ಇರಲಿ, ಆದರೆ ಆ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ರೆ ಆಗ ಆ ದೇಶದ ಪರಿಸ್ಥಿತಿನ ನಾವು ಅಳಿಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ದೇಶ ಭಾರತದಲ್ಲಿ ಯಾವತ್ತೂ ಹೆಣ್ಣಿಗೆ ಒಂದು ಪೂಜನೀಯವಾದ ಒಂದು ಸ್ಥಾನಮಾನನ ಕೊಟ್ಟು ಮುಂದುವರಿಸ್ತಾ ಇದ್ದೀವಿ. ಆ ಒಂದು ಸ್ಥಾನನ ನಾವಿವತ್ತು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂದರೆ ಹೆಣ್ಣುಮಕ್ಕಳು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು. ಅದನ್ನು ಇವತ್ತು ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆ ಹಾಗೂ ಸೆಲ್ಕೋ ಸಹಯೋಗದೊಂದಿಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಥರದ ಸಾಕಷ್ಟು ಸಂಸ್ಥೆಗಳು ಈ ರೀತಿಯ ಆರ್ಥಿಕ ಸಬಲೀಕರಣಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸ್ವ ಉದ್ಯೋಗ ಇರ್ಬೋದು. ಯಾಕೆ ಬೇಕು ಸ್ವ ಉದ್ಯೋಗ ಅಂದರೆ, ನನಗೆ ನಿಮ್ಮನ್ನು ನೋಡಿದಾಗ ಬಹಳ ಸಂತೋಷ ಆಗೋದು ಏನು ಅಂತ ಅಂದರೆ, ನಮ್ಮಲ್ಲಿ ಈ ಗಿರಿಜನ ಹೆಣ್ಮಕ್ಳು ಯಾವ ವ್ಯವಸ್ಥೆಯಿಂದ ಇವತ್ತು ಎಲ್ಲಿಗೆ ಬಂದಿದ್ದಾರೆ ಈ 40 ವರ್ಷದಲ್ಲಿ ಅಂತ ಒಂದು ಕತೆ ಹೇಳ್ತೀನಿ. ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅಂತ. ಅವರು ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದವರು. ಡಾಕ್ಟರ್ ಆಗಿ ಅವರು 18-19 ವರ್ಷ ಇದ್ದಾಗ ಅವರಿಗೆ ಸಂಸ್ಥೆನ ಶುರು ಮಾಡಿದ್ರು. ಆಗ ಅವರು ಈ ಗಿರಿಜನರ ಮನೆಗೆಲ್ಲ ಹೋಗ್ತಾ ಇದ್ರು. ಅವ್ರಿಗೆ ಯಾರೂ ಒಪ್ಕೋತಾ ಇರಲಿಲ್ಲ. ನೀನು ಯಾರೋ ಮೋಸ್ಟ್ಲಿ ನೀನು MBBS ಮುಗಿಸೇ ಇಲ್ಲ ಅನಿಸುತ್ತೆ, ಫೇಲ್ ಆಗಿದ್ದಾನೆ ಅನಿಸುತ್ತೆ ಈ ಹುಡುಗ, ಹಾಗಾಗಿ ನಮ್ಮಲ್ಲಿ ಬರ್ತಾ ಇದ್ದಾನೆ, ಇಲ್ಲಾಂದರೆ ಇಷ್ಟು ಚಿಕ್ಕ ಹುಡುಗ ಯಾಕೆ ಹೊರಗಡೆ ಎಲ್ಲೋ ಹೋಗಿ ದುಡ್ಡು ಮಾಡ್ಕೋಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ರು. ಅಂಥ ಸಮಯದಲ್ಲಿ ಇವರೊಂದಿನ ಇಲ್ಲ, ನಾನು ಡಾಕ್ಟ್ರು ಅಂತ ಇವ್ರಿಗೆಲ್ಲರಿಗೂ ಪ್ರೂವ್ ಮಾಡಿ ತೋರಿಸ್ಬಿಡ್ಬೇಕು, ಹೇಗಾದರೂ ಈ ಗಿರಿಜನರ ಜೊತೆ ಕೆಲಸ ಮಾಡಬೇಕಲ್ಲ ನಾನು ಅಂದ್ಕೊಂಡು ಒಂದಿನ ಹಾಗೆ ಮಾತಾಡ್ತಾ ಹೋದಾಗ ಗೊತ್ತಾಯಿತು ಅವರಿಗೆ, ಒಂದು ಗಿರಿಜನರ ಹಾಡಿನಲ್ಲಿ ಒಂದು ಹೆಣ್ಣುಮಗಳು ಪ್ರೆಗ್ನೆಂಟ್, ಅಂದರೆ ಒಂದು ಬಸ್ಸಿರಾಗಿರುವಂಥ ಹೆಣ್ಮಗಳಿದ್ದಾಳೆ. ಅವಳಿಗೆ ಡೆಲಿವರಿ ಡೇಟ್ ಇನ್ನೇನು ಹತ್ತಿರ ಬಂದಿದೆ. ಅದು ಬಂದಾಗ ನಾನು ಅವ್ರಿಗೆ ಹೋಗ್ಬಿಟ್ಟು ಅವಳಿಗೆ ಎಲ್ಲ ರೀತಿಯಲ್ಲೂ ನಾನು ಡೆಲಿವರಿ ಮಾಡಿಸಿದ್ರೆ ನಾನು ಡಾಕ್ಟ್ರ್ ಅಂತ ಅವರು ನನ್ನನ್ನು ಒಪ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡ್ರು. ಹಾಗೆ ಅಂದ್ಕೊಂಡೆಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ರು. ಒಂದಿನ ರಾತ್ರಿ ಮನೆಗೆ ಹೋಗಿದ್ದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ವಾಪಸ್ ಬಂದಾಗ ಗೊತ್ತಾಯಿತು ಆ ಹೆಣ್ಮಗಳಿಗೆ ಮಧ್ಯರಾತ್ರಿಯಲ್ಲಿ ಡೆಲಿವರಿ ಆಗಿಬಿಟ್ಟಿದೆ. ಒಂದು ಒಳ್ಳೆ ಅವಕಾಶಗಳನ್ನು ಕಳ್ಕೊಂಡ್ಬಿಟ್ನಲ್ಲ ಅಂದ್ಕೊಂಡ್ರು ಕೂಡ ಇರಲಿ ಪರವಾಗಿಲ್ಲ, ಈಗ ಆ ಮಗುನೆಲ್ಲ ನೋಡಿ ಅದಕ್ಕೆ ಏನು ಕೊಡಬೇಕೋ ಚುಚ್ಚುಮದ್ದು ಅದನ್ನೆಲ್ಲ ಕೊಟ್ಟರೆ ನಾನು ಡಾಕ್ಟ್ರ್ ಅಂತ ಮತ್ತೊಮ್ಮೆ ಅವ್ರಿಗೆ ಪ್ರೂವ್ ಮಾಡೋಕ್ಕೊಂದು ಅವಕಾಶ ಅಂದ್ಕೊಂಡು ಅಲ್ಲಿ ಹೋದರು. ಒಂದು ಚಿಕ್ಕ ಗುಡಿಸ್ಲು, ನಮ್ಮ ಟ್ರೈಬಲ್ಸು ಮನೆಗಳನ್ನು ಹೇಗೆ ಕಟ್ಕೋತಾರೆ ಅಂದರೆ ಆ ಊರಲ್ಲಿ ಅದನ್ನು ಹಾಡಿ ಅಂತ ಕರೀತಾರೆ, ಹಳ್ಳಿ ಅಂತಲೂ ಕರೆಯಲ್ಲ. ಅದರಲ್ಲಿ ಹಾಡಿಗೆ ಒಂದು ಯಜಮಾನ ಇರ್ತಾನೆ. ಸೊ ಆ ಮನೆಗೆ ಹೋಗಿ ಆ ಹೆಣ್ಮಗಳ ಹೆಸರು ಹಿಡಿದುಬಿಟ್ಟು, ಬಾ ಆಚೆ, ನಾನು ನಿನ್ನ ಮಗುನ ತೋರಿಸು ಅಂದರು. ಯಾಕೆಂದರೆ ಗಿರಿಜನರ ಮನೆ ಒಳಗಡೆ ಯಾವುದೇ ಗಂಡಸಿಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಈ ಇತ್ತೀಚೆಗೆ ಬದಲಾವಣೆಗಳಾಗಿದೆ, ಆದರೆ ಇಲ್ಲ ಅಂದರೆ ಅವಕಾಶಗಳು ಇರೋದಿಲ್ಲ. ಹಾಗೆ ಬಾ ಆಚೆ ಬಂದು ಮಗುನ ತೋರಿಸು ಅಂತ 3-4 ಸರ್ತಿ ಕೇಳಿದ್ರಂತೆ. ಎಷ್ಟು ಸರ್ತಿ ಕೇಳಿದ್ರು ಆ ಹೆಣ್ಮಗಳು ಬರ್ತಾ ಇಲ್ಲ. ಆಮೇಲೆ ಕೊನೆಯಲ್ಲಿ ಒಂದು ಸರ್ತಿ ಹೇಳಿದ್ರಂತೆ, ನೋಡು ಈಗ ಕೊನೆ ಸರ್ತಿಯದಾಗಿ ಕರಿತಾ ಇದ್ದೀನಿ, ನೀನು ಆಚೆ ಬಂದು ನಿನ್ನ ಮಗುನ ತೋರಿಸಿದ್ರೆ ಸರಿ, ಇಲ್ಲ ಅಂದರೆ ನಾನೇ ಈಗ ಒಳಕ್ಕೆ ಬಂದುಬಿಡ್ತೀನಿ ಅಂತ. ಆಗ ಅವಳು ಜೋರಾಗಿ ಕಿರಿಚ್ಕೊಂಡು, ಡಾಕ್ಟ್ರೇ ಖಂಡಿತ ಒಳಕ್ಕೆ ಬರಬೇಡಿ, ಯಾಕೆ ಅಂದರೆ ನನ್ನ ಮೈ ಮೇಲೆ ಈಗ ಒಂದೇ ಒಂದು ಬಟ್ಟೆ ಕೂಡ ಇಲ್ಲ. ಯಾಕೆ ಅಂದರೆ ನನ್ನ ಹತ್ರ ಇದ್ದಿದ್ದು ಒಂದು ಸೀರೆ, ಅದನ್ನು ನಾನು ನನಗೆ ಪ್ರಸವ ಆಗುವಾಗ ಅಂದರೆ ಡೆಲಿವರಿ ಆಗುವಾಗ ಹಾಕ್ಕೊಂಡಿದ್ದೆ. ಹಾಗಾಗಿ ಅದು ರಕ್ತದ ಕಲೆ ಆಗಿದೆ. ಮಗು ಹುಟ್ಟಿದ ಮೇಲೆ ಅದನ್ನು ತೊಳೆದು ಬಿಟ್ಟು ಹೊರಗಡೆ ಬಿಸಿಲಿಗೆ ಹಾಕಿದ್ದೀನಿ, ಅದು ಒಣಗೋ ತನಕ ನಾನು ಆಚೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಅವತ್ತಿಂದ ನಾವು ತುಂಬ ಅಂದ್ಕೊಂಡ್ವಿ, ಬಡತನ ಅನ್ನೋದು ನಮ್ಮ ದೇಶದಲ್ಲಿ ಹಾಗಿದ್ರೆ ಎಲ್ಲಿದೆ? ಒಂದು ಹೆಂಗಸಿಗೆ ಉಟ್ಕೊಳ್ಳೋದಕ್ಕೆ ಒಂದು ಸೀರೆ ಇದೆ ಅಂತ ಅಂದರೆ ನಾವು ಅವತ್ತು ಡಿಸೈಡ್ ಮಾಡಿದ್ವಿ, ಈ ಗಿರಿಜನರ ಜೊತೆ ನಾವು ಖಂಡಿತ ಕೆಲಸ ಮಾಡಲೇಬೇಕು. ಯಾಕೆ ಅಂದರೆ ಅಲ್ಲಿಂದ ಅವ್ರನ್ನ ಮೇಲಕ್ಕೆ ಎತ್ತಬೇಕು ಅಂತ. ಇವತ್ತು ಬಹಳ ಸಂತೋಷವಾಗಿ ಹೇಳ್ಬೋದು, ಅದೇ ಗಿರಿಜನರು ಇವತ್ತು ಆ ಪರಿಸ್ಥಿತಿನಲ್ಲಿದ್ದವರು
ಡೆಲ್ಲಿ ತನಕ ಹೋಗಿ ರಾಷ್ಟ್ರಪತಿ ಭವನದಲ್ಲಿ ಅವರು ನಮ್ಮಲ್ಲಿ ಸ್ವ ಉದ್ಯೋಗದಿಂದ ಮಾಡಿರುವಂತಹ ರಾಗಿ ಪ್ರಾಡಕ್ಟ್ನ ಒಂದು ಕೌಂಟರ್ನ ಇಟ್ಕೊಂಡು ಸೇಲ್ ಮಾಡಿದ್ದಾರೆ, ಮುಕ್ತವಾಗಿ ಎಲ್ಲರ ಹತ್ರ ಮಾತಾಡ್ತಾರೆ, ಆರ್ಥಿಕವಾಗಿ ಬಹಳ ಸಬಲರಾಗಿದ್ದಾರೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ. ಈ ರೀತಿಯಾಗಿ ಹೆಣ್ಣುಮಕ್ಕಳ ಆರ್ಥಿಕ ಸಬಲೀಕರಣ ಯಾತಕ್ಕೆ ಬೇಕು ಅಂದರೆ, ಪ್ರತಿ ಹೆಣ್ಣು ಕೂಡ ಆರ್ಥಿಕವಾಗಿ ಸಬಲೀಕರಣ ಆದರೆ ಒಂದು ರಿಸರ್ಚ್ ಹೇಳುತ್ತೆ 60% ಅವರ ಗಳಿಕೆಯನ್ನು ಹೆಣ್ಮಗಳು ಮಕ್ಕಳ ಓದಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಒಂದು ಪೋಷಕಾಂಶಗಳು ಅಂದರೆ ಅಡಿಗೆ ನ್ಯೂಟ್ರಿಷನ್ ಏನು ಕೊಡಬೇಕು ಅದಕ್ಕೆ ಉಪಯೋಗ ಮಾಡ್ತಾಳೆ ಅನ್ನೋದಕ್ಕೆ. ಹಾಗಾಗಿ ಆರ್ಥಿಕ ಸಬಲೀಕರಣ ಆಗಬೇಕು. ಅದಕ್ಕೆ ನಿಮಗೆ ಈಗ ಆಲ್ರೆಡಿ ನಿಮ್ಮ ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮೀಣ ಉದ್ಯೋಗ ಅಂತ ಕೊಡುವಂಥ ಸಂಸ್ಥೆ ಇದೆ, ಸೆಲ್ಕೋ ಅಂತಹ ಸಂಸ್ಥೆ ಇದೆ. ಇದರ ಸದುಪಯೋಗ ಮಾಡ್ಕೋಬೇಕು. ಇದ್ರ ಜೊತೆ 2 ಕಿವಿ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಒಂದು, ಈ ನೆಲ ಜಲ 2 ತುಂಬ ಮುಖ್ಯವಾಗಿರೋದು. ಇದನ್ನು ಉಳಿಸೋದು ಬೆಳೆಸೋದು ನಮ್ಮ ಜೊತೆಲಿದೆ. ನಾವು ಮಾತ್ರ ಉಪಯೋಗ ಮಾಡಿ ಅದನ್ನು ಹಾಳು ಮಾಡಿ ಬಿಟ್ಟರೆ ನಮ್ಮ ಮುಂದಿನ ಪೀಳಿಗೆ ಅದರ ಪರಿಣಾಮನ ಅನುಭವಿಸ್ಬೇಕಾಗತ್ತೆ. ಈಗ ಆಲ್ರೆಡಿ ಕೆಲವು ಕಡೆ ನಾವು ಅದರ ಪರಿಣಾಮನ ಅನುಭವಿಸ್ತಾ ಇದ್ದೀವಿ. ನೀರಿನ ಅಭಾವ. ಇವತ್ತೇ ಬೆಂಗಳೂರು ನಗರದಲ್ಲಿ ನೀರಿಲ್ಲ. ನೀರಿಲ್ಲದೇ ಬೇರೆ ಯಾವ ಕೆಲಸ, ಎಷ್ಟು ಮಟ್ಟಿಗೆ ನೀರಿಲ್ಲ ಅಂತ ಅಂದರೆ ಮಾಲ್ಗಳಲ್ಲಿ ಟಾಯ್ಲೆಟ್ಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಅಪಾರ್ಟ್ಮೆಂಟಲ್ಲಿ 2000-3000 ಅಪಾರ್ಟ್ಮೆಂಟ್ ಇರೋ ಕಡೆ ನೀರಿಲ್ಲ. ಹಾಗಾಗಿ ನಿಮ್ಮಲ್ಲಿ ಆ ರೀತಿಯಾದ ಒಂದು ಹಳ್ಳಿನಲ್ಲಿದ್ದೀವಿ, ನಮಗೆ ಯಥೇಚ್ಛವಾಗಿ ನೀರಿದೆ ಅಂತ ಅಂದ್ಕೋಬೇಡಿ. ಮಳೆ ಕೊಯ್ಲು, ಇಂಗುಗುಂಡಿ ಅಥವಾ ಸೌರಶಕ್ತಿ ಬಳಕೆ, ಈ ರೀತಿಯಾದ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಮುಂದಿನ ಪೀಳಿಗೆಗೆ ನಾವು ಇದನ್ನು ಬಿಟ್ಟು ಹೋಗ್ಬೋದು. ಇನ್ನೊಂದು 2ನೇ ಮಾತು, ಮಹಿಳೆಯರು ಆರೋಗ್ಯವಂತರಾಗಿರಬೇಕು. ನಮ್ಮ ಆರೋಗ್ಯ ಮುಂದಿನ ಪೀಳಿಗೆಗೂ ಕೂಡ ಹೋಗುತ್ತೆ. ಇವತ್ತಿನ ತಾಯಿ ಸರಿಯಾದ ಪೋಷಕಾಂಶಗಳು, ನಾರಿನಂಶಗಳು, ಕಬ್ಬಿಣದ ಅಂಶಗಳನ್ನು ಚೆನ್ನಾಗಿ ತಿಂದರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನನ್ನಲ್ಲಿ ಹುಟ್ಟೋ ಮಗಳಿಗೆ ಅದೇ ಆರೋಗ್ಯ ಹೋಗುತ್ತೆ, ಹಾಗೂ ಅವಳು ನಾಳೆ ಜನ್ಮ ಕೊಡುವಂತಹ ಮಗಳಿಗೂ ಕೂಡ ಆ ಆರೋಗ್ಯ ಮುಂದಿನ ಪೀಳಿಗೆಗೆ ಹೋಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ಮುಂದಿನ 2 ಪೀಳಿಗೆಗೆ ನೀವೇ ಜವಾಬ್ದಾರರು. ಆ ದೃಷ್ಟಿಯಿಂದ ಮನೆಯಲ್ಲಿ ಒಂದು ಅಭ್ಯಾಸ ಇರುತ್ತೆ ನಮಗೆ. ಹೇಗೆ ಅಂದರೆ, ಏನಾದರೂ ಹಳೇದಿದ್ದರೆ, ಯಾವುದಾದ್ರೂ ತಂಗಳನ್ನ ಇದ್ದರೆ ಅದನ್ನು ತಿನ್ನೋದು ಮನೆ ತಾಯಿ ಅಥವಾ ಸೊಸೆ. ಆದರೆ ಅದರ ಬದಲಾಗಿ ಅದು ಯಾವತ್ತೂ ಉಲ್ಟಾ ಆಗಬೇಕು. ಹೇಗೆ ಅಂದರೆ, ಮನೇಲಿ ಉಳಿದಿರೋದನ್ನ ಮಗ ತಿಂದರೂ ಚಿಂತೆ ಇಲ್ಲ, ಆದರೆ ಹೆಣ್ಣು ಮಗಳು ಚೆನ್ನಾಗಿ ನಾರಿನಂಶ, ಪೋಷಕಾಂಶಗಳು. ಈಗ ಸಿರಿಧಾನ್ಯಗಳಿದೆ, ಸಿರಿಧಾನ್ಯನ ದಯವಿಟ್ಟು ಉಪಯೋಗ ಮಾಡಿ. ಕೈಗೆಟಕದ ಬೆಲೆಗೆ ಹೋಗಿದೆ. ಯಾತಕ್ಕೆ ಸಿರಿಧಾನ್ಯ ಅಂತ ಹೆಸರು ಗೊತ್ತಾ? ಅದರಲ್ಲಿ ಅಷ್ಟೊಂದು ಸಂಪದ್ಭರಿತವಾಗಿದೆ ಅದು ಅಂತ. ಆದರೆ ಇವತ್ತು ನೀವು ಆ ಸಿರಿಧಾನ್ಯಗಳ ಮೌಲ್ಯವರ್ಧನೆ, ಇವತ್ತಲ್ಲಿ ನೋಡಿದ್ವಿ ನಾವು, ರಾಗಿ ಅವರು ಹೇಳಿದ್ರು ಕೆಲವೊಂದೊಂದು ಸಿರಿಧಾನ್ಯಗಳ ಕಲ್ಲು ತೆಗೆಯೋ ಮೆಷಿನ್ಗಳಿದೆ. ಈ ರೀತಿಯಲ್ಲಿ ಮೌಲ್ಯವರ್ಧನೆ ಆಗುತ್ತೆ. ಅದರ ರವೆ ಮಾಡಿಕೊಂಡು ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಕೊಂಡು ತಿಂತಾರೆ, ಅದರ ಅನ್ನ ಮಾಡಿಕೊಂಡು ತಿಂತಾರೆ. ಸಿರಿಧಾನ್ಯಗಳ ಬಳಕೆಯನ್ನು ಹೆಚ್ಚು ಮಾಡಿ, ಬೆಳೆಯೋದನ್ನು ಹೆಚ್ಚು ಮಾಡಿ. ಸಿರಿಧಾನ್ಯಗಳು ಹೇಗೆ ಅಂದರೆ, ಮೊನ್ನೆ CFTRIಯಿಂದ ಒಬ್ಬರು ಸೈಂಟಿಸ್ಟ್ ಹೇಳ್ತಿದ್ರು, ನೀವು ಎಲ್ಲಿ ಬಿತ್ತನೆ ಮಾಡಿದ್ರೂ ಕೂಡ ಅದು ಏನೂ ಬೇಜಾರಿಲ್ಲದೆ ಹುಟ್ಟುತ್ತೆ. ಅದಕ್ಕೆ ಕಡಿಮೆ ನೀರು ಸಾಕು, ಯಾವುದೇ ರೀತಿಯ ಕ್ರಿಮಿಕೀಟ ನಾಶಕಗಳು ಬೇಕಾಗಿಲ್ಲ, ಹಾಗೂ ಸಮೃದ್ಧಿಯಾಗಿ ಇರುವಂತಹ ಪೋಷಕಾಂಶಗಳನ್ನು ಹೊಂದಿದೆ ಅಂತ. ಹಾಗಾಗಿ ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚು ಬೆಳೆದಾಗ ನಮ್ಮ ಭೂಮಿ ಕೂಡ ಸಮೃದ್ಧಗೊಳ್ಳುತ್ತೆ, ಹಾಗೂ ಭೂಮಿ ಮೇಲಿರೋ ಮಹಿಳೆ ಕೂಡ ಸಮೃದ್ಧ ಆಗ್ತಾಳೆ. ಇಷ್ಟು ಹೇಳ್ತಾ ಭವ್ಯ ಭಾರತನ ಕಟ್ಟೋಣ. ನಮಸ್ಕಾರ. ಅದ್ಭುತವಾಗಿ ಇದುವರೆಗೂ ಮಾರ್ಗದರ್ಶನ ಮಾಹಿತಿ ನೀಡಿರ್ತಕ್ಕಂಥ ಸವಿತಾ ಮೇಡಮ್ ಧನ್ಯವಾದನ ಸಲ್ಲಿಸ್ತಾ, ಮಾತೃಶ್ರೀ ಅವರಿಗೆ ಈ ಕಾರ್ಯಕ್ರಮದ ಸವಿ ನೆನಪಿಗೋಸ್ಕರ ನೆನಪಿನ ಕಾಣಿಕೆಯನ್ನು ಸೆಲ್ಕೋ ಸಂಸ್ಥೆಯ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಮಾತೃಶ್ರೀ ಅವರು ಏನು ಈ ಒಂದು ಅಮೃತ ವರ್ಷಿಣಿಯ ಈ ಪುಣ್ಯದ ನೆಲದಲ್ಲಿ ಆಶೀರ್ವಾದದ ಮಾತುಗಳನ್ನು ಆಡಿದ್ದಾರೆ. ಇದು ನಮಗೆ ವರ್ಷ ಪೂರ್ತಿ ಅಮೃತದಂತೆ ನಮ್ಮ ಮನಸ್ಸಲ್ಲಿ ಚಿರಾಯಾಗಿ ಉಳಿಯಲಿ, ನಮ್ಮ ಸಾಧನೆ ಮಾಡಲಿಕ್ಕೆ ಇದೆಲ್ಲವೂ ಕೂಡ ನಮಗೆ ಪ್ರೇರಣೆ ಆಗತ್ತೆ ಅಂತ ಹೇಳುತ್ತಾ, ಧನ್ಯವಾದಗಳು.
ಮುಂದೆ ಶ್ರೀಮತಿ ಸವಿತಾ ಸುಲುಗೂಡು ಅವರಿಗೆ ಗೌರವ ಅರ್ಪಣೆ. ಹಾಗೆ ಧನ್ಯವಾದವನ್ನು ಕೊಡಬೇಕಾಗಿ ಸೌಮ್ಯನ ಹೊತ್ತು ಕೇಳ್ಕೊಳ್ತೀನಿ. ನಮ್ಮ ಇವತ್ತಿನ ಮಹಿಳಾ ಸೌರ ಉದ್ಯಮಿಗಳ ಸಮ್ಮೇಳನ ಯಶಸ್ವಿಯಾಗಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಶುಭ ಮುಂಜಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಹಾಗೂ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗುತ್ತಿರುವ ಸಮೃದ್ಧಿ ಸಂತೃಪ್ತಿ ಮಹಿಳಾ ಉದ್ಯಮಿಗಳ ಕಾರ್ಯಾಗಾರ ಇದರ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಘಟ್ಟ ಅದು ಧನ್ಯವಾದ ಸಮರ್ಪಣೆ. ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು, ಅಧ್ಯಕ್ಷರು ಧ್ಯಾನ ವಿಕಾಸ ಕಾರ್ಯಕ್ರಮ SKDRDP, ಅವರಿಗೂ ಧನ್ಯವಾದಗಳು. ಅಲ್ಲದೆ ನಮ್ಮೊಂದಿಗೆ ಸೆಲ್ಕೋ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸೆಲ್ಕೋ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಹರೀಶ್ ಅಂದೆ ಅವರಿದ್ದಾರೆ, ಧನ್ಯವಾದಗಳು. ಅದೇ ರೀತಿ SVYMನ CVO ಆಗಿರುವಂಥ ಶ್ರೀಮತಿ ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ, ಧನ್ಯವಾದಗಳು ಮೇಡಮ್. ನಮ್ಮ ಜೊತೆ ಇರುವ ಇನ್ನೋರ್ವ ಅತಿಥಿಗಳು ಡಾಕ್ಟರ್ LH ಮಂಜುನಾಥ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ SKDRDP ಧರ್ಮಸ್ಥಳ, ಧನ್ಯವಾದಗಳು ಸರ್. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸೆಲ್ಕೋ ಸಂಸ್ಥೆಯ CEO ಆಗಿರುವಂಥ ಶ್ರೀ ಮೋಹನ್ ಭಾಸ್ಕರ್ ಹೆಗಡೆಯವರು ನಮ್ಮ ಜೊತೆ ಇದ್ದಾರೆ, ಧನ್ಯವಾದಗಳು ಸರ್. ಹಾಗೆಯೇ ಶ್ರೀ ಅನಿಲ್ ಕುಮಾರ್ SKDRDPಯ ಕಾರ್ಯನಿರ್ವಹಣಾಧಿಕಾರಿ, ಅವರಿಗೂ ಕೂಡ ಧನ್ಯವಾದಗಳು. ಅಲ್ಲದೆ ನಮ್ಮ ಜೊತೆ ನಮ್ಮ ಮಹಿಳಾ ಉದ್ಯಮಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀಮತಿ ರೂಪಾ ಮತ್ತು ಶ್ರೀಮತಿ ಶೈಲಾ, ತಮಗೆ ಧನ್ಯವಾದಗಳು. ಅಲ್ಲದೆ ವಂದನಾರ್ಪಣೆಗೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ದೇಶದ ಮೂಲೆ ಮೂಲೆಗೆ ಪ್ರಚಾರ ಮಾಡಲಿಕ್ಕಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಬದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಹಾಗೆಯೇ ಕಿರು ಉದ್ಯಮಿ ಎಲ್ಲ ಮಹಿಳಾ ಉದ್ಯಮಿಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಪ್ರಾಂಜಲ ಮನಸ್ಸಿನ ಧನ್ಯವಾದವನ್ನು ಸಲ್ಲಿಸ್ತಾ, ಈಗ ನಾವು ಈ ಕಾರ್ಯಕ್ರಮದ ಮೊದಲ ವಿಚಾರಗೋಷ್ಠಿಯತ್ತ ಹೆಜ್ಜೆಯನ್ನಿಕ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶಗಳ ದೃಷ್ಟಿಯಲ್ಲಿ ಉದ್ಯಮಶೀಲತೆಗೆ ಅವಕಾಶಗಳು ಮತ್ತು ಸವಾಲುಗಳು, ಈ ಒಂದು ವಿಚಾರಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಸಿಡ್ಬಿ SKDRDPಯ ಸಿಡ್ಬಿ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಜಯಂತಿಯವರು ಇದ್ದಾರೆ. ಅದೇ ರೀತಿಯಲ್ಲಿ ಕಿರು ಉದ್ಯಮಿಗಳಾಗಿ ಯಶಸ್ವಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾಭಾವಿಯವರು ಬಾಗಲಕೋಟೆ, ಹಾಗೆಯೇ ಮಲ್ಲಮ್ಮ ಮಠಪತಿ ರೋಟಿ ಮೇಕಿಂಗಲ್ಲಿ ಉತ್ತಮ ಸಾಧನೆ ಸಾಧಿಸಿರ್ತಕ್ಕಂಥವ್ರು. ದಯವಿಟ್ಟು ಅವರೆಲ್ಲನ ಅತ್ಯಂತ ಪ್ರೀತಿಯಿಂದ ವಿಚಾರಗೋಷ್ಠಿಯ ಮೊದಲ ಭಾಗಕ್ಕೆ ವೇದಿಕೆಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಪ್ರಥಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ವೇದಿಕೆ ಮುಂಬದಿಯಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಉದ್ಯಮಿಗಳು ಹೌದು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರಾದಿಯಾಗಿ ಅಮ್ಮನಾದಿಯಾಗಿ ಎಲ್ಲ ಗಣ್ಯರು ಹೌದು. ವಿಶೇಷವಾಗಿ
ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ಯಾಕೆಂದರೆ ಈ ಜಗತ್ತಲ್ಲಿ ಎಲ್ಲವನ್ನ ಕಳೆದುಕೊಂಡರೂ ಮರಳಿ ಗಳಿಸಬಹುದು, ಆದರೆ ಕಳೆದುಕೊಂಡ ಸಮಯವನ್ನಲ್ಲ. ಅದು ಒಂದು ಸಾರಿ ಕಳೆದುಕೊಂಡರೆ ಮತ್ತೆಂದೂ ನಮ್ಮ ಜೀವನದಲ್ಲಿ ಮರುಕಳಿಸುವುದಿಲ್ಲ. ಆದ್ದರಿಂದ ಈಗಾಗಲೇ ಪ್ರಥಮ ವಿಚಾರಗೋಷ್ಠಿಗೆ ವೇದಿಕೆ ಸಜ್ಜಾಗಿದೆ. ಗ್ರಾಮೀಣ ಪ್ರದೇಶಗಳ ದೃಷ್ಟಿಯಲ್ಲಿ ಉದ್ಯಮಶೀಲತೆ, ಅವಕಾಶಗಳು ಮತ್ತು ಸವಾಲುಗಳು, ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಗೌರವಾನ್ವಿತ ವಿನಯ್ ಹೆಗ್ಡೆ ಸರ್ ಅವರು. ಮುಂದಿನ ಅವಧಿಯನ್ನು ನಿಮಗೆ ಬಿಟ್ಟುಕೊಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಹೋಲು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಆರಾಧ್ಯ ದೈವವಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿದ ಹಾಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತಿತ್ತು ಅಲ್ವಾ? ಆದರೆ ಈ ಶತಮಾನದ ಮಾತೇನೆಂದರೆ ಉದ್ಯೋಗಂ ಸ್ತ್ರೀ ಪುರುಷ ಲಕ್ಷಣಂ. ಆದರೆ ಸಮೃದ್ಧಿ, ಸಂತೃಪ್ತಿ ಮತ್ತು ಈ ಕಾರ್ಯಕ್ರಮದೇನೆಂದರೆ ಉದ್ಯೋಗಂ ಸ್ತ್ರೀ ಲಕ್ಷಣಂ ಅಲ್ವಾ? ಬೆಳಗಿನಿಂದ ಕೇಳ್ತಾ ಇದ್ರಿ. ಇವತ್ತಿನ ಈ ಒಂದು ಪ್ಯಾನಲ್ ಡಿಸ್ಕಷನ್ನಿಗೆ ನಮ್ಮೊಟ್ಟಿಗಿದ್ದಾರೆ 3 ಮಹಿಳೆಯರು, ಸಾಧಕರು. ಅವರ ಒಂದು ಪರಿಚಯವನ್ನು, ಕಿರುಪರಿಚಯವನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಡಮ್ ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಪರಮ ಪೂಜ್ಯ ಕಾವಂದರು ಮತ್ತು ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸೆಲ್ಕೋ ಫೌಂಡೇಶನ್ನ ವತಿಯಿಂದ ಅತ್ಯದ್ಭುತವಾದಂತಹ ಸಮೃದ್ಧಿ, ಸಂತೃಪ್ತಿ, ಸಬಲೀಕರಣ, ಮಹಿಳಾ ಉದ್ಯಮದಾರರ ಕಾರ್ಯಾಗಾರದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನ್ನ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ನನ್ನ ಹೆಸರು ಜಯಂತಿ. ನಾನು ಕಳೆದ 22 ವರ್ಷಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ, ಕಳೆದ 2 ವರ್ಷಗಳಿಂದ ಕೇಂದ್ರ ಕಚೇರಿಯ BC ವಿಭಾಗದಲ್ಲಿ ಸಿಡ್ಬಿ ಯೋಜನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂಥದ್ದು ಪರಮ ಪೂಜ್ಯ ಕಾವಂದರ ಒಂದು ಕನಸಿನ ಕೂಸು. ಒಂದು ಕುಟುಂಬದ ಅಭಿವೃದ್ಧಿ ಆದರೆ ಗ್ರಾಮಗಳ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿ ಆದರೆ ರಾಜ್ಯದಿಂದ ಇಡೀ ಭಾರತ ದೇಶ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಕನಸನ್ನು ಹಿಡ್ಕೊಂಡು ಪರಮ ಪೂಜ್ಯರು 1982ನೇ ಇಸವಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ಒಂದು ಬೀಜವನ್ನು ಬಿತ್ತಿದ್ರು. ಇವತ್ತು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಸುಮಾರು 6 ಲಕ್ಷ ಸ್ವಸಹಾಯ ಸಂಘಗಳನ್ನು ಹೊಂದಿ ಸುಮಾರು 54 ಲಕ್ಷ ಸದಸ್ಯರಿಗೆ, ಪಾಲುದಾರ ಸದಸ್ಯರಿಗೆ ಇವತ್ತು ಆಶಾಕಿರಣವಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಈಗ ವಿದ್ಯಾಭಾವಿ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ನಮ್ಮ ಸಕ್ಸಸ್ಫುಲ್ ಒಬ್ಬರು ಎಂಟರ್ಪ್ರೆನರ್, ಸೌರ ಉದ್ಯೋಗಿ. ಮೇಡಮ್, ತಮ್ಮ ಕಿರುಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿದ್ಯಾಭಾವಿ ಅಂತೇಳಿ ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕು ಗದ್ದನಕೆರೆ ಗ್ರಾಮದಿಂದ ಬಂದಿರೋದು. ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದಷ್ಟ ಖುಷಿ ಆಯ್ತು ನಮಗೆ. ಇವತ್ತು ಎಲ್ಲ ಜಿಲ್ಲೆಯಿಂದ ಬಂದು ಮಹಿಳೆಯರಿಲ್ಲೇ ಕುತ್ಕೊಂಡು ನಮ್ಮ ಉದ್ಯಮಿಗಳನ್ನು ಗುರುತಿಸಿ ನಮ್ಮನ್ನ ವೇದಿಕೆ ಮೇಲೆ ತಂದು ಇದೊಂದು ವೇದಿಕೆಯನ್ನು ಮಹಿಳೆಯರಿಗೆ ತಲುಪಿಸಿದಂಥ ಧರ್ಮಸ್ಥಳ ಸರ್ವಾಧಿಕಾರಿಗಳಿಗೆ ನಾನು ಮೊದಲ ನಮ್ಮ ಮಹಿಳೆಯರ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತೇನೆ. ಮತ್ತು ಮಹಿಳಾ ಉದ್ಯಮಿದಾರನ ನೋಡ್ಲಿಕ್ಕೆ ಇಷ್ಟಪಡ್ತೈತಿ ಸಂಸ್ಥೆ ಸೆಲ್ಕೋದಿಂದ. ಮನೆ ಕೂತಂಥ ಮಹಿಳೆಯರನ್ನ ಹೊರಗೆ ತರಕ್ಕೆ ಇಷ್ಟಪಡ್ತಾರಲ್ಲ, ಅದು ಭಾಳ ಖುಷಿಯಾಗೈತೆ ನಮಗೆ. ಅವ್ರು ಎಲ್ಲೋ ಅಲ್ಲೇ ಇಲ್ಲೇ ಸಮೀಪ ಮಾಡ್ಬೋದಾಗಿತ್ತು ಕಾರ್ಯಕ್ರಮ. ಅದ್ರ ನಮ್ಮನ್ನು ಧರ್ಮಸ್ಥಳ ತೋರಿಸ್ಬೇಕಂತ ಕರ್ಕೊಂಬಂದಾರಲ್ಲ, ಅದು ಭಾಳ ಖುಷಿ ಆಯ್ತು. ನಮಗಂತೂ ಬರೋಕೆ ಹಾಕಿದ್ದಿಲ್ಲ. ನಾವೇನಿಲ್ಲೇನು ಹೆಣ್ಣು ಕೊಟ್ಟಿಲ್ಲ, ಗಂಡು ಕೊಟ್ಟಿಲ್ಲ, ಎಂದರೆ ಬರ್ತಿದ್ದೀವಿ ಹೋಗಿದ್ದೀವಿ. ಈ ಸಲ ವರ್ಷದಾಗ 2 ಸಲ ಬಂದಿದ್ದು ಧರ್ಮಸ್ಥಳಕ್ಕೆ. ಭಾಳ ಖುಷಿ ಆಯ್ತು ನಮಗೆ. ಇಷ್ಟು ಹೇಳಿ ನನ್ನ ಮಾತು. ನಿಮ್ಮ ಕಿರು ಪರಿಚಯ, ನೀವು ಏನು ಮಾಡ್ತಾ ಇದ್ದೀರಿ? ಇದೆ ಮಿಷನ್ದೆಲ್ಲ ಈಗ ಹೇಳ್ಬೇಕು ಸರ್. ನಾನು ಶಲ್ಕೋದಿಂದ ಶಾಂಗಿ ಮಿಷನ್ ತೊಗೊಂಡಿದ್ದು 2ನೇ ವರ್ಷ. ಶಾಂಗಿ ಮಿಷನ್ ತೊಗೊಂಡು 2ನೇ ವರ್ಷ ಅಂತಂದರೆ ನಾವು ಹೋದ ಸಲ ಎಲ್ಲರೂ ಮನೆಯವ್ರೇ ಮಾಡಾಕತ್ತಿದ್ದೀವಿ ಶಾಂಗಿ. ನಮ್ಮ ಸರು, ನನ್ನ ಮಕ್ಕಳು 4 ಜನ ಮಾಡ್ತಿದ್ದೀವಿ.
ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ತೊಂದರೆಯಾಗಿ ಇವಾಗ ನಾನು ಲೇಬರ್ಗಳನ್ನ ತೊಗೊಳ್ಳೋ ಪರಿಸ್ಥಿತಿ ಬಂದೈತಿ. ಶಾಂಗಿ ಚೆನ್ನಾಗಿದೆ ನಮ್ದು. ಏನಂತಂದ್ರೆ ಶಾಂಗಿ ಒಂದು ದಿವ್ಸಕ್ಕೆ 200 kg ಅಥವಾ 300 kg ಶಾಂಗಿ ಮಾಡ್ತೀವಿ. ಲೇಬರ್ ಇದ್ರೆ 300 kg ಹಾಕದ, ನಾವು ಮನೆಯವ್ರು ಮಾಡಕತ್ರ 200 kg ಶಾಂಗಿ ಹಾಕದ. ಅದ್ರ ಪ್ರಾಫಿಟ್ಟು ದಿನಪರ್ತಿ ನಾವು ಮಾಡಾಕತ್ತಿರೋದು ಪ್ರಾಫಿಟ್ಟು ಅಂದ್ರೆ ಎಲ್ಲ ಖರ್ಚು ವೆರ್ಚು ತೆಗೆದ್ರೆ 3,000 ರೂಪಾಯಿ ನನಗೆ ದಿನಪರ್ತಿ ಲಾಭವನ್ನು ಉಳಿತೈತೆ. ಅದರದ್ದು ದಿನಪರ್ತಿ ಲಾಭವನ್ನು 3,000 ರೂಪಾಯಿ ತೆಗೆದ್ರೆ ನಮ್ಮದು ಯಾವುದೇ ರೀತಿ ಖರ್ಚಿಲ್ಲ. ಹಿಂದೆ ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಲೇಬರ್ ಇಲ್ಲ, ಎಲ್ಲ ಸ್ವಂತ ನಾವು ಮನೆಯವರು ಮಾಡ್ತಿದ್ದೀವಿ. ಈಗ ಸ್ವಲ್ಪ ಸಮಸ್ಯೆ ಆಗಿ ಲೇಬರ್ನ ತೊಗೊಳಬೇಕಾಗೈತೆ. ನಾನು ಯಾವುದೇ ರೀತಿ ಕರೆಂಟ್ ಉಪಯೋಗ ಮಾಡೋದಿಲ್ಲ. ಶಾಂಗಿ ಮಿಷನ್ಗೆ ಬಿಲ್ ಯಾವುದೂ ಇಲ್ಲ. ಈ ಶಲ್ಕೋದಿಂದ ನನಗೆ ತುಂಬ ಹೆಲ್ಪ್ ಆಗೈತಿ. ಹೆಂಗಂತಂದ್ರೆ ನಾ ತೊಗೊಳಾಗ ಶಾಂಗಿ ಮಿಷನ್ಗೆ ತೊಗೊಂಡಿದ್ದೆ. ಸರ್ ಬಂದಾಗ ಅವನ್ನೆಲ್ಲ ತೋರಿಸಿಲ್ಲ ನಾನು. ಒಂದು ರಾಟಿ ಮಿಷನು ಉಪಯೋಗ ಮಾಡ್ತೀನಿ. ನಾವು ಟಿಫಿನ್ ಬ್ಯಾಗು, ಜೂಟ್ ಬ್ಯಾಗು ಹೊಲಿತೀವಿ. ಅದನ್ನು ಕೂಡ ಏನೈತಿ ಸೋಲಾರ್ಗೆ ಟಚ್ ಕೊಟ್ಟು ಶಾಂಗಿ ಮಿಷನ್ ಬಂದಿದ್ದಾಗ ಅದನ್ನು ಮಾಡ್ಕೋತೀವಿ. ಜೆರಾಕ್ಸ್ ಮಿಷನ್ನು ಕೂಡ ನಾನು ಸೋಲಾರ್ಗೆ ನಡೆಸ್ತೀನಿ. ಅದು ಕರೆಂಟಿಗೆ ಕೊಟ್ಟಿಲ್ಲ. ಅದು ಎಲ್ಲವೂ ಕರೆಂಟ್ ತೊಗೊಂಡಿದ್ರೆ ಏನಾಕಿತ್ತಂದ್ರೆ ಕಮರ್ಷಿಯಲ್ ಮೀಟ್ರ್ ಕೊಡ್ತಿದ್ರು ನನಗೆ. ಹೆಂಗೆ ಮಿನಿಮಮ್ ಚಾರ್ಜ್ ಅಂತೂ ಕಟ್ಟಲೇಬೇಕು. 0 ಹರಿದ್ರು ಮಿನಿಮಮ್ ಚಾರ್ಜ್ ಕಟ್ಟಲೇಬೇಕಾಗಿತ್ತು. ನಾನು ಒಂದಕ್ಕಂತ ತೊಗೊಂಡು 3 ವಸ್ತುಗಳನ್ನು ಬಳಕೆ ಮಾಡ್ಕೋತೀನಿ. ಸೋಲಾರ್, ಒಂದು ಹೊಲಿಗೆ ಯಂತ್ರ, ಒಂದು ಜೆರಾಕ್ಸ್ ಮಿಷಿನ, ಒಂದು ಶಾಂಗಿ ಮಿಷನ್. ಇವು 3ಕ್ಕೂ ಕೂಡ ನನಗೆ ಉಪಯೋಗ ಆಗೈತಿ. ಏನಂತಂದ್ರೆ ನಾವು ತೊಗೊಳ್ಳುವಾಗ ನನಗೆ ಅದು ಏನೂ ಗೊತ್ತಿದ್ದಿದ್ದಿಲ್ಲ. ಒಟ್ಟು ಶಾಂಗಿ ಮಾಡಬೇಕು ತೊಗೋಬೇಕು ಅನ್ನೋದು ಒಂದೇ ಗೊತ್ತಿತ್ತು. ತೊಗೊಂಡ್ಮೇಲೆ 1 by 1 ಹಾಗೆ ಸ್ಟೆಪ್ ಅನ್ಕೊಂತಾನೆ 3 ಸ್ಟೆಪ್ಪನ್ನು ಹತ್ತಿದ್ವಿ ನಾವು ಸೋಲಾರ್ ಹಿಡ್ಕೊಂಡು. ನನಗೆ ಶಾಂಗಿ ಮಿಷನ್ ಸ್ವಲ್ಪ ಸಣ್ಣದಾಗೈತಿ, ಇನ್ನೊಂದು ಚೂರು ದೊಡ್ಡದು ಕೊಟ್ರೆ ಖುಷಿ ಅನ್ನಿಸ್ತೈತಿ ಅಂತ. ಒಂದು ತಾಸಿಗೆ 50 kg ತೆಗಿಯುವಂಥದ್ದು ಒಂದು ಶಾಂಗಿ ಮಿಷನ್ ಬೇಕಾಗೈತಿ. ಸ್ವಲ್ಪ ದೊಡ್ಡದು ಕೊಟ್ರೆ ಖುಷಿ ಅನ್ನಿಸ್ತೈತಿ ನನಗೆ. ಯಾಕಂದ್ರೆ ಕಸ್ಟಮರು ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ಯಾರ. ಮತ್ತು ನನ್ನ ಊರಾಗ ಅಷ್ಟೇ ನಾನು ಶಾಂಗಿ ಸೇಲ್ ಮಾಡೋದಿಲ್ಲ. ಮುಂದೆ ಸುತ್ತಮುತ್ತ ಗ್ರಾಮ ಒಂದು 5-6 ಗ್ರಾಮ ಅದಾವೆ ನಮಗೆ. ಗದ್ದನಕೆರೆ ಅಂತಂದ್ರೆ ಸಿಟಿಗೆ ಸೇರಿದಂಥದ್ದು ಊರು. ಮಧ್ಯದಲ್ಲೇ ಹತ್ತಿರ ಇರುವಂಥ ಹಳ್ಳಿಗೂ ಕೂಡ ಹೋಗೋ ನನ್ನ ಶಾಂಗಿ. ಹೀಗಾಗಿ ನಮ್ಗೆ ಸ್ವಲ್ಪ ದೊಡ್ಡ ಮಿಷನ್ ಕೊಟ್ರೆ ಖುಷಿ ಆಕತ್ತಂತೆ ಸೋಲಾರ್ದವ್ರಿಗೆ ಕೇಳ್ಕೊತೈತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಅವ್ರ ಕೈ ಕೊಡಿ. ಮಲ್ಲಮ್ಮ ಮೇಡಮ್ ತಡ್ರಿ, ಅವ್ರ ಕೈ ಕೊಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮದಿಂದ ಬಂದಿರುತ್ತೇನೆ. ನನ್ನ ಹೆಸರು ಮಲ್ಲಮ್ಮ ನಾಗಯ್ಯ ಮಠಪತಿ. ನಾನು ಇಷ್ಟು ದಿನ ನನಗೆ ಕಣ್ಣು ಕಾಣಂಗಿಲ್ಲ ಅಂತ ಕೆಲಸ ನಾನು ಸುಮ್ಮನೆ ಕುಂತಿದ್ದೆ. ನಾನು ಈ ಬೇತಿನಿ ಸಂಜೀವಿನಿ ಸಂಘ ಮಾಡಿ ನಾನು ಏನು ಮಾಡಪ್ಪ ಉದ್ಯೋಗ ಅಂಥೇಳಿ ಸುಮ್ಮನೆ ನಾನು ಕಣ್ಣು ಕಾಣಿಸಂಗಿಲ್ಲ, ನಾನು ಉದ್ಯೋಗ ಏನು ಮಾಡಬೇಕು, ನನ್ನಂಥವ್ರು ಎಲ್ಲಿ ಮುಂದೆ ಬರೀ ಹರಿಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಬೇತಿನಿ ಸಂಜೀವಿನಿ ಸಂಘ ಮಾಡಿ ಕೆಲಸ ನನಗೆ ಎಲ್ಲರೂ ಹೆಲ್ಪ್ ಮಾಡಿದರು. ನನಗೆ ನೀವು ಒಂದು ಜೆರಾಕ್ಸ್ ಏನು ಉದ್ಯೋಗ ಮಾಡ್ತೀರಿ ಅಂತ ಕೇಳಿದ್ರಿ. ನನಗೆ ಏನು ಉದ್ಯೋಗ ಮಾಡ್ತೀರಿ ಅಂದ್ರೆ ನಂಗೆ ಏನಾರು ಒಂದು ಉದ್ಯೋಗ ಹಚ್ಚಿಕೊಡ್ರಿ ನನ್ನಿಂತ್ರ ಮಾಡುವಂಥದ್ದು ಅಂತ ಕೇಳಿದೆ. ನನ್ನಿಂತ್ರ ಮಾಡುವಂಥದ್ದು ಅಂದ್ರೆ ನಿಮಗೆ ಒಂದು ಜೆರಾಕ್ಸ್ ಮಷಿನ್ ತೊಗೋತೀರಿ ಅಂತ ಕೇಳಿದರು. ಜೆರಾಕ್ಸ್ ಮಷಿನ್ ಕೊಡಿಸ್ರಿ ಅಂತಂದು ಜೆರಾಕ್ಸ್ ಮಷಿನ್ ತೊಗೊಂಡೆ. ಒಂದೇ ಒಂದು ಜೆರಾಕ್ಸ್ ಮಷಿನ್ ತೊಗೊಂಡು ಅದರಲ್ಲಿಂತ್ರ ನಾವು ಲಾಭವನ್ನು ಪಡೆಯಲಿಕ್ಕೆತ್ತಿದ್ವಿ. ಅದಕ್ಕಿಂತ ಇನ್ನೂ ಒಂದು ನಾವು ರೊಟ್ಟಿ ಮಷಿನ್ ಏನಾರು ಇನ್ನೂ ಒಂದು ಉದ್ಯೋಗ ಮಾಡಬೇಕು ಅಂತೇಳಿ ನಮಗೆ ಮನಸ್ಸಿನಲ್ಲಿ ಆಸೆ ಹುಡ್ತು. ರೊಟ್ಟಿ ಮಷಿನ್ ತೊಗೋಬೇಕು ಅಂತಂದು ರೊಟ್ಟಿ ಮಷಿನ್ ತೊಗೋತೀವ್ರಿ ಸರ್ ನಾವು, ಹಿಂಗೆ ನಮ್ಗೆ ರೊಟ್ಟಿ ಮಷಿನ್ಗೆ ನಮ್ಗೆ ಹೆಲ್ಪ್ ಮಾಡಿಕೊಡಿ ಅಂದಾಗ, ಆಯ್ತು ಮೇಡಮ್ ನೀವು ಏನು ಉದ್ಯೋಗ ಮಾಡ್ತೀರಿ ನಾವು ಅದನ್ನು ನಿಮಗೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲ ಸರ್ಗಳು ನಮಗೆ ಪ್ರೋತ್ಸಾಹ ಕೊಟ್ಟರು. ಆ ನಂತರ ನಾವು ರೊಟ್ಟಿ ಮಷಿನ್ ತೊಗೊಂಡು ಕೆಲಸ ಸ್ವಲ್ಪ ದಿನ ಸ್ವಲ್ಪ ಸಮಸ್ಯೆಗಳಾಯಿತು. ಅದು ನಮಗೆ ಇದಾಗಲಾರಕ್ಕೆ ಆಮೇಲೆ ನಮ್ಗೆ 100, 200, 200, 300, 500, 1000 ತನಕ ನಮ್ಗೆ ರೊಟ್ಟಿ ಹೋಗಾಕತ್ತಿದ್ದು. 1000 ತನಕ ರೊಟ್ಟಿ ಹೋಗಾಕತ್ತಿಂದ ನಾವು ಕೈಯಾಗಿ ಈಗ ಆಳುಗಳನ್ನು ತೊಗೊಂಡು ಪ್ರತಿ ಹಳ್ಳಿಗೆ ಪ್ರತಿ ಇದಕ್ಕೆ ನಾವು ರೊಟ್ಟಿ ಕೊಡ್ತೀವಿ. ಎಲ್ಲ ನಮ್ಮ ಕಡೆ ರೊಟ್ಟಿ ಎಲ್ಲರೂ ಬಂದು ರೊಟ್ಟಿ ತೊಗೊಂಡೋಕ್ಕಾರ. ಒಳ್ಳೆ ರೊಟ್ಟಿ ಮಾಡ್ತೀರಿ ನೀವು ಅಂತ ಹೇಳ್ತಾರೆ. ನಮ್ಗೆ ಅದರಲ್ಲಿಂತ 5 ರೂಪಾಯಿಗೆ ಒಂದು ರೊಟ್ಟಿ ಕೊಡ್ತೀವಿ. 1ರಿಂದ ಇದು 100 ರೊಟ್ಟಿಯಿಂದ ನಮ್ಗೆ 500 ರೂಪಾಯಿ ಆಗುತ್ತೆ. ಅದರ ನಮ್ಗೆ ಖರ್ಚು ಮತ್ತು ನಮ್ಮದು ಎಷ್ಟು ಇದು ಆಳು ಅದನ್ನಿದ್ದು ಎಲ್ಲ ತೆಗೆದು ಸೋಲಾರ್ ಒಟ್ಟು ಇಷ್ಟು ತೆಗೆದು ಕ್ಯಾಸ್ ನಮ್ಗೊಂದು 200-200 ರೂಪಾಯಿ ಉಳಿತೈತಿ. ಬರೀ 100 ರೊಟ್ಟಿ ಮಾಡಿದರೆ 1500 ರೊಟ್ಟಿ ಮಾಡಿದರೆ ನಮ್ಗೆ ಅದರಲ್ಲಿಂತ ಎಲ್ಲ ನಮ್ಗೆ ಉಳಿಯಾಕತ್ತೈತಿ. 2-3 ಸಾವಿರ ರೂಪಾಯಿ ಉಳಿತೈತಿ. ಅದರಲ್ಲಿಂತ ನಾವು ಎಲ್ಲರೂ ಈ ರೊಟ್ಟಿ ಮಷಿನ್ ಮಾಡಿ ನಾವೆಲ್ಲ ಮುಂದೆ ಬಂದೀವಿ. ನಾವು ಇದಕ್ಕೆ ಬ್ಯಾಂಕ್ಲಿಂತ ಲೋನ್ ತೊಗೊಂಡು ನಾವು ಎಷ್ಟು 30% ನಮ್ಗೆ ಬ್ಯಾಂಕ್ನವ್ರು ಕೊಟ್ಟಾರ, 20% ಸೋಲಾರ್ದಾರು ಹಾಕ್ಯಾರ. ನಮಗೆ ಇದನ್ನೆಲ್ಲ ತೊಗೊಂಡು ನಾವು ಉದ್ಯೋಗ ಚಲೋ ಮಾಡಾಕತ್ತೀವಿ. ನೀವು ಎಲ್ಲರೂ ಮಹಿಳೆಯರು ಇದನ್ನು ತೊಗೊಂಡು ಕೆಲಸ ಎಲ್ಲ ರೀತಿ ನೀವು ಮುಂದೆ ಬರ್ರಿ.
ನಿಮ್ಮನ್ನು ಎಲ್ಲರೂ ನಮ್ಮನ್ನು ಹೆಂಗೆ ಈಗ ಕಣ್ಣಿಲ್ಲವ್ರನ್ನ ಗುರ್ತಿಸ್ಯಾರ ನಿಮ್ಮನ್ನು ಹಂಗೆ ಎಲ್ಲರೂ ಗುರ್ತಿಸ್ಲಿ ಅಂತೇಳಿ ನನ್ನ ಆಸೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಉತ್ಸಾಹಕ್ಕೆ ಹ್ಯಾಟ್ಸ್ ಆಫ್ ಮೇಡಮ್. ಮೈಕ್ ತಗೊಳ್ಳಿ ಮೇಡಮ್. ಸೊ ಮೇಡಮ್, ನಿಮಗೆ ನನ್ನ ಒಂದು ಮುಖ್ಯ ಪ್ರಶ್ನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ರೀತಿಯಾದ ಮಹಿಳೆಯರಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದು ಯಾವ್ಯಾವ ರೀತಿ ಯೋಜನೆಗಳು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನೀವು ಯಾವ ರೀತಿಯಾದಂಥ ವೇದಿಕೆಯನ್ನು ಕಲ್ಪಿಸ್ತೀರಿ ಅಂತ ಒಂದು 3 ನಿಮಿಷದೊಳಗೆ ಹೇಳಬೇಕು ಅಂತೇಳಿ 3-4 ನಿಮಿಷದಲ್ಲಿ. ಬಹುಶಃ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು 54 ಲಕ್ಷ ಸದಸ್ಯರು ನಮ್ಮ ಪಾಲುದಾರ ಸದಸ್ಯರಾಗಿದ್ದಾರೆ. ಇದರಲ್ಲಿ ಸುಮಾರು 70-80 ಭಾಗ ಇರುವಂಥದ್ದು ಮಹಿಳಾ ಸದಸ್ಯರು. ಈ ಮಹಿಳಾ ಸದಸ್ಯರಲ್ಲಿ ಭಾಳಷ್ಟು ಮುಖ್ಯವಾಗಿ ಅಮ್ಮನವರ ಒಂದು ಕಾರ್ಯಕ್ರಮ ಜ್ಞಾನ ವಿಕಾಸ ಕಾರ್ಯಕ್ರಮ ಇದೆ. ಸುಮಾರು ರಾಜ್ಯದಲ್ಲಿ 6,500 ಕೇಂದ್ರಗಳಿದೆ. ಸುಮಾರು 3,27,000 ಮಹಿಳೆಯರು ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸದಸ್ಯರಾಗಿದ್ದಾರೆ. ಈ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ತಿಂಗಳಲ್ಲಿ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬಹಳಷ್ಟು ಒಳ್ಳೆಯ ತಜ್ಞರನ್ನು ಕರೆಸಿ ಅವರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳು ನಡೀತದೆ. ಇಲ್ಲಿ ಸ್ವಉದ್ಯೋಗದಲ್ಲಿ ಅನುಭವವನ್ನು ಪಡ್ಕೊಂಡವರು ಅಥವಾ ಸ್ವಾವಲಂಬಿಗಳಾಗಿ ಬದುಕುತ್ತಿರುವಂಥ ಮಹಿಳೆಯರು ಕೂಡ ಅಲ್ಲಿಗೆ ಬಂದು ಅವರ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು, ಉಳಿದ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮಗಳು ಜ್ಞಾನ ವಿಕಾಸ ಕೇಂದ್ರದಲ್ಲಿ ನಡೀತಾ ಇದೆ. ಇನ್ನು ಉಳಿದ ಸ್ವಸಹಾಯ ಸಂಘಗಳಲ್ಲಿ ಕೂಡ ಪೂಜ್ಯರು ಮತ್ತು ಅಮ್ಮನವರು ವಿಶೇಷವಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ವರ್ಷದಲ್ಲಿ ಒಂದಷ್ಟು ಸ್ವಉದ್ಯೋಗ ಅಧ್ಯಯನ ಪ್ರವಾಸಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಸ್ವಉದ್ಯೋಗ ಅಧ್ಯಯನ ಪ್ರವಾಸಗಳು ಹೇಗಿರ್ತದೆ ಅಂತ ಹೇಳಿದರೆ, ಒಂದು ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ಸ್ವಉದ್ಯೋಗ ಅಧ್ಯಯನ ಪ್ರವಾಸಗಳನ್ನು ಕರೆದುಕೊಂಡು ಹೋಗುವಂಥದ್ದು. ಅಲ್ಲಿ ಆ ಮಹಿಳೆಯರು ಝೀರೋದಲ್ಲಿ, ಅಂದರೆ ಏನೂ ಇಲ್ಲದವರು ಸ್ವಉದ್ಯೋಗವನ್ನು ಪ್ರಾರಂಭ ಮಾಡಿ ಇವತ್ತು ಒಂದು 4-5 ಮಂದಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟದ್ದು ಕೂಡ ಇದೆ. ಇಲ್ಲಿ ಈ ಒಂದು 30-40 ಜನ ಮಹಿಳೆಯರನ್ನು ಕರೆದುಕೊಂಡು ಹೋದಾಗ ನಮಗೆ ಗೊತ್ತಿದೆ, ಇವತ್ತು ಏನು ಅಂತ ಹೇಳಿದರೆ, ನಾವು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಬಹಳಷ್ಟು ಇರುತ್ತೆ. ಒಬ್ಬರನ್ನು ನೋಡಿದ ತಕ್ಷಣ ನಮಗೆ ಮಾಡಬೇಕು ಅಂತ ಹೇಳುವಂಥ ಪ್ರೇರಣೆಗಳು ಸಿಗ್ತದೆ. ಈ ದೃಷ್ಟಿಯಲ್ಲಿ ಇವತ್ತು ಸ್ವಉದ್ಯೋಗ ಅಧ್ಯಯನ ಪ್ರವಾಸಗಳನ್ನು ಕರೆದುಕೊಂಡು ಹೋಗೋದ್ರಿಂದ ಅವರಿಗೆ ಅಲ್ಲಿ ಆ ಮಹಿಳೆ ರೊಟ್ಟಿ ಘಟಕ ಇರ್ಬೋದು, ಅಥವಾ ಟೈಲರಿಂಗ್ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇಂಥ ಅನೇಕ ಸ್ವಉದ್ಯೋಗಗಳನ್ನು ಅವಳು ಕೈಗೊತ್ತಿಕೊಂಡಿರೋದನ್ನು ನೋಡಿ ನಾನು ಕೂಡ ಮಾಡಬೇಕೆನ್ನುವಂಥ ಒಂದು ಆಸಕ್ತಿಗಳು ಬಹಳಷ್ಟು ಮಹಿಳೆಯರಲ್ಲಿ ಬಂದಿದೆ. ಮತ್ತು ಬಹಳಷ್ಟು ಮಹಿಳೆಯರು ಈ ಒಂದು ಸ್ವಉದ್ಯೋಗ ಅಧ್ಯಯನ ಪ್ರವಾಸಕ್ಕೆ ಹೋಗಿ ಬಂದು ಸ್ವಉದ್ಯೋಗವನ್ನು ಪ್ರಾರಂಭ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಇದಲ್ಲದೆ ಯಾರು ಸ್ವಉದ್ಯೋಗವನ್ನು ಮಾಡ್ತಾರೆ ಅಂಥೇಳಿ ಮುಂದೆ ಬರ್ತಾರಾ ಅಂಥ ಮಹಿಳೆಯರಿಗೆ ನಾವು ರುಡ್ಸಿಡ್ ಸಂಸ್ಥೆ ಮತ್ತು ಆರ್ಸೆಟ್ಗಳಲ್ಲಿ ತರಬೇತಿಗಳನ್ನು ಕೊಡಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರಲ್ಲಿ ಹೇಳಿದರೆ ಆ ಕಾರ್ಯಕರ್ತರು ಅವರನ್ನು ರುಡ್ಸಿಡ್ಗೆ ಮತ್ತು ಆರ್ಸೆಟ್ಗಳಿಗೆ ಕಳಿಸಿ ಅಲ್ಲಿ ತರಬೇತಿಗಳನ್ನು ಕೊಡಿಸ್ತಾರೆ. ತರಬೇತಿಗಳನ್ನು ಕಡ್ಕೊಂಡು ಬಂದ ತಕ್ಷಣ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ ನೆರವು ಬೇಕಾಗ್ತದೆ. ಆರ್ಥಿಕ ನೆರವನ್ನು ಕೊಡಲಿಕ್ಕೆ ನಮ್ಮ ಸಂಘದ ಪ್ರಗತಿನಿಧಿಯನ್ನು ತೆಗೆದುಕೊಳ್ಬೋದು. ಅದಕ್ಕಿಂತಲೂ ವಿಶೇಷವಾಗಿ ಸ್ವಉದ್ಯೋಗಕ್ಕೆ ಪೂರಕವಾಗಿ ಇರುವಂತಹ ಸಿಡ್ಬಿ ಸಾಲಗಳನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇಲ್ಲಿ ಸಿಡ್ಬಿ ಸಾಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ, ಒಂದು ಅವರು ಸಂಘದಲ್ಲಿ ಸದಸ್ಯರಾಗಿರಬೇಕು, ಇನ್ನು ಸಂಘದಲ್ಲಿ 18ರಿಂದ 60 ವರ್ಷದ ಒಳಗಿರಬೇಕು ಅವರಿಗೆ ವಯಸ್ಸು, ಇನ್ನು ಅವರು 2 ಸಾಲವನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿರಬೇಕು. ಆ ನಂತರ ಅವರಿಗೆ ನಾವು ಸಿಡ್ಬಿ ಸಾಲವನ್ನು ಕೊಡ್ತೇವೆ. ಯಾವುದೇ ಸ್ವಉದ್ಯೋಗವನ್ನು ಮಾಡದಿದ್ರೂ ಕೂಡ 50,000ದಿಂದ 5 ಲಕ್ಷದವರೆಗೆ ನಾವು ಸಿಡ್ಬಿಯಲ್ಲಿ ಸಾಲವನ್ನು ಅವರಿಗೆ ಸ್ವಉದ್ಯೋಗ ಪೂರಕವಾಗಿ ಸಾಲವನ್ನು ಕೊಡ್ತೇವೆ. ಸಿಡ್ಬಿ ಸಂಸ್ಥೆಯಲ್ಲಿ ಬೇರೆ ಯಾವುದೇ ಉದ್ದೇಶಗಳಿಗೆ ಸಾಲ ಸಿಗುವುದಿಲ್ಲ, ಇಲ್ಲಿ ಸ್ವಉದ್ಯೋಗಕ್ಕೆ ಮಾತ್ರ. ಇವತ್ತು ಅನೇಕ ಮಂದಿ ನಮ್ಮ ಸಿಡ್ಬಿಯಲ್ಲಿ 46,000 ಜನರಿಗೆ ನಾವು ಸ್ವಉದ್ಯೋಗ ಪೂರಕವಾಗಿ ಸಾಲವನ್ನು ಕೊಟ್ಟಿದ್ದೇವೆ. 1,500 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ. ಪ್ರೆಸೆಂಟ್ 1,073 ಕೋಟಿ ಇವತ್ತು ಔಟ್ಸ್ಟ್ಯಾಂಡಿಂಗ್ ಸಿಡ್ಬಿ ಸಾಲದಲ್ಲಿದೆ. ಇದು ಕೇವಲ ಸ್ವಉದ್ಯೋಗ ಪೂರಕವಾಗಿ ಕೊಟ್ಟಿರುವಂಥ ಸಾಲಗಳು. ಇದರಲ್ಲಿ ರೊಟ್ಟಿ ಮಿಷಿನನ್ನು ಖರೀದಿ ಮಾಡಿದ್ದಾರೆ, ಅಂಗಡಿಗಳನ್ನು ಮಾಡಿದ್ದಾರೆ, ಬ್ಯೂಟಿಷಿಯನ್ಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಸಾವಿರಾರು ಮಹಿಳೆಯರು ಇವತ್ತು ಇದು ಉದ್ಯೋಗ ಇಲ್ಲದೆ ಮನೆಯಲ್ಲೇ ಕುಳಿತಿರುವಂಥ ಮಹಿಳೆಯರು ಸಂಘದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಆಡು ಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಸಂಘ ಮುಟ್ಟದೇ ಇರುವಂಥ ಪ್ರದೇಶಗಳೇ ಇಲ್ಲ ಅನ್ನುವಂಥ ಒಂದು ಮಾತು ಗ್ರಾಮೀಣ ಭಾಗದಲ್ಲಿ ಎಲ್ಲ ಇದೆ ಅಲ್ವಾ ಮೇಡಮ್? ಹಾಗಾಗಿ ಬಹುತೇಕ ಯೋಜನೆಗಳಲ್ಲಿ ಕಾರ್ಯಕ್ರಮಗಳು ಕೂಡ ತುಂಬ ಇದೆ, ಎಲ್ಲ ಮಹಿಳೆಯರಿಗೆ ಹೆಚ್ಚಿನದಾಗಿದೆ ಅನ್ನುವಂಥದ್ದು ಅಲ್ವಾ ಮೇಡಮ್? ಓಕೆ, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ವಿದ್ಯಾ ಮೇಡಮ್, ನಿಮಗೆ ಒಂದು ಪ್ರಶ್ನೆ ಏನಂದರೆ, ಈಗ ನೀವು 3-4 ಸೋಲಾರ್ ಉದ್ಯಮ ಮಾಡ್ತಾ ಇದ್ದೀರಾ ಅಲ್ವಾ? ಅದರಲ್ಲಿ
ಇವಾಗ ನಿಮಗೆ ಹೇಗೆ ನಿಮ್ಮ ಸಮಯವನ್ನು ಹೊಂದಿಸ್ಕೊಳ್ತೀರಿ? ಒಂದು. ಎರಡನೇದೇನಂತಂದರೆ ನಿಮಗೆ ಸಪೋರ್ಟ್ ಹೇಗೆ ಮಾಡ್ತಾರೆ, ಮನೆಯಲ್ಲಿ ಹೇಗೆ ಮಾಡ್ತಾರೆ, ಅಥವಾ ನೀವು ಹೇಗೆ ಸಪೋರ್ಟ್ ತೊಗೊಳ್ತೀರಾ, ಯಾವ ರೀತಿಯಾಗಿ ನೀವು ಇದನ್ನು ಮಾಡ್ತೀರಿ ಅಂತೇಳಿ ಒಂದು ಸ್ವಲ್ಪ ವಿವರಿಸಿದ್ರೆ ಒಳ್ಳೇದಿತ್ತು ಅಂತ. ಸರ್, ನಮ್ಮ ಮನೆಗೆ ನಾ ಏನು ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ರೊಟ್ಟಿ ಮಿಷನ್ ತೊಗೋತೀನಿ ಅದಕ್ಕೂ ಓಕೆ ಅಂದ್ರೆ, ಶಾವಿಗೆ ಮಿಷನ್ ತೊಗೋತೀನಿ ಅದಕ್ಕೂ ಓಕೆ ಅಂದ್ರೆ. ಆಮೇಲೆ ನಾವು ಫಸ್ಟ್ ಸಣ್ಣ ಪುಟ್ಟ ಎಲ್ಲ ಬಿಸ್ನೆಸ್ ಇದ್ದು ಸಂಜೀವಿನಿ ಒಕ್ಕೂಟದಿಂದ ನಮಗೆ ತರಬೇತಿ ಆಗಿತ್ತು. ಎಲ್ಲೇ ರೂಟ್ಸ್ ಆಟದಿಂದ ಬ್ಯಾಗ್ ತಯಾರು ಮಾಡ್ತಿದ್ವಿ, ಜೂಟ್ ಬ್ಯಾಗ. ಅದು ಆದ ನಂತರ ಸೈಡ್ ಇನ್ನೊಂಚೂರು ಏನಾದರೂ ಮಾಡಬೇಕಲ್ಲ ಅಂಥೇಳಿ ನಾನು ಟ್ರೈನಿಂಗ್ ಕೊಡಕ್ಕೆ ಹೋಗಿದ್ದೆ. ಬ್ಯಾಗಿಂದ ಅಲ್ಲಿ ಬಂದುಬಿಟ್ಟು ಇವರು ಉದಯ್ ಬಾಪುರೆ ಸರು ಬರೋರು ಟ್ರೈನಿಂಗ್ ಕೊಡಕ್ಕೆ. ಒಂದು 6 ಅಥವಾ 7 ವರ್ಷದಿಂದ ಪರಿಚಯ ಅವ್ರು ಸರ್. ಮೇಡಮ್ ನೀವು ಒಂದು ಏನರ ಮಿಷನ್ ತೊಗೋರಿ ಅಂತ ಹೇಳ್ತಿದ್ರಿ ನನಗೆ. ಹ್ಞೂ ಅಂತಿದ್ದೆ, ಸುಮ್ಮನೆ ಮನೆಗೆ ಬರ್ತಿದ್ದೆ, ಹ್ಞೂ ಅಂತಿದ್ದೆ, ಸುಮ್ಮನೆ ಮನೆಗೆ ಬರ್ತಿದ್ದೆ. ಒಂದು 6 ವರ್ಷ ಹೆಂಗೆ ವೇಟ್ ಮಾಡಿದ್ದೆ ಸರ್. ಅವಾಗ ಏನಾದರೂ ಮಾಡಿದರೆ ಒಂದು 10 ರಿಂದ 12 ಲಕ್ಷ ರೂಪಾಯಿ ಆಗುವಂಥ ಬಿಸ್ನೆಸ್ ಮ್ಯಾನ್ ಆಗಿ ಕೊಡ್ತಿದ್ದೆ ನಾನು. ಮಿಸ್ ಮಾಡ್ಕೋತ ಬಂದು ಈಗ ಅನ್ಸಾಗತೈತಿ ಮತ್ತಿನ್ನು ಏನು ತೊಗೋಲಿ. ಇವಾಗ ಈ 2 ವರ್ಷನಾಗ ಈ ಥರ ಆಯ್ತು. ಅವಾಗ ತೊಗೊಂಡಿದ್ರೆ ನಾನು ಏನು ಹಾಕಿದ್ದೆ ಅನ್ನಿಸ್ತೈತಿ. ಮತ್ತು ನಮ್ಮ ಮನ್ಯಾಗ ಮಕ್ಕಳು ಸಪೋರ್ಟ್ ಮಾಡ್ತಾರೆ ಸರ್. ಆಮೇಲೆ ಇನ್ನೊಂದು ನಮ್ಮ ಬಾವುದೇವ್ರ ಹೆಂಡ್ರು ಅವರು ಏನರ ಹಿಂಗೆ ಭಾಳ ಆರ್ಡ್ರ್ ಐತಪ್ಪ ಅಂದಾಗ ಎಲ್ಲರೂ ಮನೆಯವ್ರೇ ನಿಂತು ಮಾಡ್ತೀವಿ ಸರ್. ನಾವು ಮನ್ಯಾಗ ಜನನೂ ಭಾಳ ಅದೀವ್ರಿ. ನಮ್ಮ ಅಕ್ಕಗಳು ಒಂದು 5-6 ಮಂದಿ ಇದ್ದಾರೆ. ಆಮೇಲೆ ಕಾಸ ಅಕ್ಕ ತಂಗಿಯರು ಒಂದು 2 ಅದಾರ. ಮಗನೂ ದೊಡ್ಡವದ, ನಮ್ಮ ಮಗಳು ದೊಡ್ಡಕ್ಕಿದಾಳ. ಲೇಬರ್ ಕೈ ಕೊಟ್ಟರು ಸಹಿತ ನಾವು ಮಿಷನ್ ಬಂದು ಹಿಡಿದಿಲ್ಲ ಸರ್. ಲೇಬರ್ ಮೇಲೆ ನಾವು ಡಿಪೆಂಡ್ ಆದೀವಪ್ಪ ಅಂತಂದ್ರೆ ಒಂದೊಂದು ಟೈಮ್ದಾಗ ಚಲೋ ಬಿಸ್ನೆಸ್ ನಡೆದಾಗ ಕೈ ಕೊಡೋದಂತೂ ಫಿಕ್ಸ್ ರೀ. ಅದಕ್ಕೆ ನಾವು ಅಲ್ಲಿ ಮಾಲಕರು ಆಗಬೇಕು, ಹೊಳೆ ಕೆಲಸದವರು ಆಗಬೇಕು. ಎರಡೂ ನಾವು ಮಾಡ್ಕೊಂಡು ಹೋದರೆ ಮಾತ್ರ ಬಿಸ್ನೆಸ್ ಆಗಕ್ಕೆ ಸಾಧ್ಯ ಸರ್. ಯಾಕಂದರೆ ನಮ್ಮ ಮಾಲಕರು ಹಾಕಿವಪ್ಪ ಅಂತಂದ್ರೆ ಆಗೋಕ್ಕಾಗೋದಿಲ್ಲ ರೀ. ಮಾಲಕರಾಗಬೇಕು, ಕೆಲಸದವರು ಆಗಬೇಕು. ಹಾಂ, ಎರಡೂ ಆದ್ರೆ ಮಾತ್ರ ಎಲ್ಲ ಬಿಸ್ನೆಸ್ ಮುಂದೆ ಓಡೋಕ್ಕೆ ಸಾಧ್ಯ ಐತೆ ಸರ್. ಓಕೆ ಥ್ಯಾಂಕ್ ಯು ಮೇಡಮ್. ಬಹುತೇಕ ಇಲ್ಲಿ ಬಹಳಷ್ಟು ಜನ ಎಂಟ್ರಪ್ರಿನರ್ಗಳು ಇದ್ದೀರಿ. ರೊಟ್ಟಿ ಮಷಿನ್ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು. ಇನ್ನು ಕೆಲವು ಜನ ಮಾಡೋರಿದ್ದಾರೆ. ಅವ್ರಿಗೇನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನೀವೀಗ ಎಷ್ಟು ವರ್ಷ ಆಯಿತು? ನಾವು ಈ ಶಾವಿಗೆ ಮಿಷನ್ ತೊಗೊಂಡು 2 ವರ್ಷ ಆಯ್ತು ಸರ್. 2.5 ವರ್ಷದಲ್ಲಿ ಇದ್ರ ನೀವು ಇಲ್ಲಿದ್ದಾರಲ್ಲ, ಇಲ್ಲಿ ಇನ್ನು ಹೊಸದಾಗಿ ಮಾಡ್ಬೇಕಂತ ಯೋಚನೆ ಇದ್ದವ್ರು ಇದ್ದಾರೆ. ಇನ್ನು ಕೆಲವು ಜನ ಇದ್ರ ಜೊತೆ ಇನ್ನೊಂದೇನೋ ಮಾಡಬೇಕು ಅನ್ನೋರಿದ್ದಾರೆ. ಯಾಕೆಂದ್ರೆ ನೀವು ಬೇರೆ ಪ್ರಾಡಕ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? 1-2 ನಿಮಿಷದಲ್ಲಿ ಹೇಳಿ. ಈ ಪ್ರತಿಯೊಬ್ಬ ಮಹಿಳೆಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಸರ್, ಸುಮ್ಮನೆ ಮನ್ಯಾಗ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮೊದಲ 10 ರೂಪಾಯಿದಿಂದ ಕಾಣಕ್ಕೆ ಸ್ಟಾರ್ಟ್ ಮಾಡಿರಿ. ಅದು 10 ಲಕ್ಷ ಆಗಲಿ 10,000 ಆಕೈತಿ. ನಾವು 10 ರೂಪಾಯಿ ಬೇಡ, ನಮಗೆ 10,000 ಆಗಲಿ ಅಂದಾಗ 10,000 ಕಳ್ಕೊಳಕ್ಕೂ ಪ್ರಯತ್ನ ಪಡಬೇಕಾಗತ್ತೆ. ಮೊದಲು ನಾವು 10 ರೂಪಾಯಿ ಕಂಡೀವಿ ಅಂದ್ರೆ ನಮ್ಮನ್ನ ಹುಡ್ಕೊಂಡು ಬರ್ತೈತಿ ಅದು 10 ಲಕ್ಷ. ಸಣ್ಣ ಪ್ರಮಾಣದಾಗ ಮಾಡ್ಕೋತಾನೆ ಬಂದೀನಿ ಸರ್. ಯಾವತ್ತೂ ದೊಡ್ಡದು ಬಯಸಿಲ್ಲ ನಾನು. ಮೊದಲು 10 ರೂಪಾಯಿ ಸಂಘ ಮಾಡಿದ್ದೀವಿ. 10 ರೂಪಾಯಿ ಸಂಘ ಇವೇನು ಹುಚ್ಚದವು ಬಿಡಿ, ಇವ್ರ ಜೊತೆ ಏನು ಕುಡ್ದು ಕೆಲವೊಬ್ರು ಸಂಘದಾಗ ಇದ್ದಂಥವ್ರು ತಕ್ಕೊಂಡ್ರಿ ಸರ್ 2001ರಾಗ ಜಮಖಂಡಿಗೆ ಇದ್ದೀವಿ ರೀ. ಮತ್ತು ಇನ್ನೊಂದು ಏನಂದ್ರೆ ಇವ್ರೇನು ಊರು ಬಿಟ್ಟು ಹೋಗ್ಕಾರ ಬಿಡ, ಇವ್ರ ಕಡೆ ತುಂಬಬೇಡ ಅನ್ನೋ ಮಾತೂ ಅಂದ್ರಿ. ಅಲ್ಲಿದ್ದಾಗ ಅಲ್ಲಿ ಸಂಘ ಕಟ್ಕೊಂಡಿವಿ. ಅಲ್ಲಿ ಒಂದು ಖಾರದ ಮಿಷನ್ ತೊಗೊಂಡಿದ್ದೀವಿ ರೀ. ಅದು ಬೇರೆದವ್ರ ಕಡೆ ಕೊಡಿಸ್ಕೊಂಡಿದ್ದೀವಿ ನಾವು, ಯಾವ ಸಂಸ್ಥೆಯಿಂದ ತೊಗೊಂಡಿದ್ದಿಲ್ಲ. ಅವಾಗ ಖಾರ ಕೊಡ್ತಿದ್ವಿ 2001ರಾಗ ನಾವು. ಆನಂತರ ಬೆಳಿಗ್ಗೆ ಬಂದಿವ್ರಿ, ಅಲ್ಲಿ ಸಂಘ ಕಟ್ಕೊಂಡಿವು. ಅಲ್ಲೇ ಬಿಸ್ನೆಸ್ ಏನು ಮಾಡೋಕ್ಕಾಗಲಿಲ್ಲ ಸರ್. ಅಂದರೆ ಬೆಳಿಗ್ಗೆ ಅಂದ್ರೆ ಅಷ್ಟು ಭಾಳ ಇಂಪ್ರೂವ್ ಇದ್ದಿದ್ದಿಲ್ಲ, ಬಿಸ್ನೆಸ್ ಸಾಧ್ಯ ಆಗಲಿಲ್ಲ. ಇಲ್ಲಿ ಗದ್ದನಕೆರೆ ಬಂದ ಮೇಲೆ ಏನೈತ್ರಿ, ಸಂಜೀವಿನಿ ಅನ್ನೋ ಸಂಸ್ಥೆ ಹುಟ್ಟಾಕಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಬರಾಕೈತ್ರಿ. ಒಟ್ಟು ಏನು ಬಿಸ್ನೆಸ್ ಮಾಡ್ಬೇಕು ಮಹಿಳೆಯರು ಅಂತೇಳಿ ಟ್ರೈನಿಂಗ್ ಕೊಡೋದು ಏನು ಟ್ರೈನಿಂಗ್ ಕೊಟ್ಟಾರಂತಂದ್ರೆ ನಾವು ಇನ್ನೂ ಅಷ್ಟು ಎಲ್ಲ ತೊಗೊಂಡಿವು, ಮಾಡೋಕ್ಕಾಗಿಲ್ಲ ಸರ್. ನಂದು ಬ್ಯಾಗ್ ಸ್ಟ್ಯಾಂಡ್ ಐತ್ರಿ, ಸದ್ಯ ಶಾಂಗಿ ಸ್ಟ್ಯಾಂಡ್ ಐತಿ. ಆಮೇಲೆ ಇವಾಗ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡೀನಿ. ಮತ್ತು ಈ ಶೇಂಗಾದ ಹೋಳಿಗೆ, ಶೇಂಗಾ ಚಟ್ನಿ ಅಂತೂ ಕಾಮನ್ನಾಗಿ ಯಾವಾಗ ಆರ್ಡ್ರ್ ಬರ್ತಾವೆ ಅವಾಗ ಮಾಡ್ತಿದ್ವಿ. ಕ್ಯಾಂಟೀನ್ ನಡೆಸ್ತಿದ್ದೆ ಸರ್ ನಾನು. 15 ದಿವಸ 6 ತಿಂಗಳು ಟ್ರೈನಿಂಗ್ ಇದ್ರೆ, 3 ತಿಂಗಳು ಟ್ರೈನಿಂಗ್ ಇದ್ರೆ, ಹಿಂಗೆ ಕಂಟಿನ್ಯೂಸ್ ಅಂಗಡಿ ಒಳಗೆ ಖಾನಾವಳಿ ಅಂತ ನಡೆಸಂಗಿಲ್ಲ. ಅದು ಏನು ಆರ್ಡರ್ ಇರ್ತೈತೆ ಅಲ್ರಿ, ಆಫೀಸ್ ಲೆವೆಲ್ ಇದ್ರೆ ಮಾತ್ರ ಮಾಡಿರ್ತೀನಿ. ಆ ಟೈಮ್ದಾಗ ಏನೈತೆ, ನಾನು ರೊಟ್ಟಿನೂ ಹೋಗ್ತೈತಿ, ಚಟ್ನಿನೂ ಹೋಗ್ತೈತಿ, ಶೇಂಗಾದ ಹೋಳ್ಗೆ ಇಂಥವೆಲ್ಲ ಮನ್ಯಾಗ ಅವಾಗ ಲೇಬರ್ ಬೇಕಾಗ್ತಾರೆ. ಹೊರಗೆ ಹೋದಾಗ ಲೇಬರ್ ಕೈ ಕೊಟ್ರಪ್ಪ ಅಂದ್ರೆ ಏನು ಮಾಡಿದ್ರಿ, ಮನೆಯವ್ರನ್ನ ಎಲ್ಲರೂ ಗೊಳೆ ಹಾಕೊಂಡು ಆ ಟೈಮ್ನ ಕೆಲಸ ನಾವು ಮಾಡ್ಕೋಬೇಕಾಕೈತಿ. ಈಗ 10 ರೂಪಾಯಿಗೂ ಗಂಡನ ಕಿಸೆಗೆ ಕೈ ಹಾಕೋ ಬದಲು ಅದೇ 10 ರೂಪಾಯಿ ನಾವು ಗಂಡ ಕೊಡೋರು ಅದೀವಿ ಅಂದ್ರೆ ಧರ್ಮಸ್ಥಳ ಮುಂದೆ ಮತ್ತೊಂದು ಕಡೆ ಹೋದ್ರು ಕೂಡ ಕಳ್ಸಾಕ ಬಯಸ್ತಾರೆ ಗಂಡುಗಳ್ರಿ. ಇಲ್ಲ ಒಬ್ಬ ನನಗೆ ಹೆಂಡತಿ ಈ ಥರ ಆಗ್ಯಾಳ ಅಂತಂದಾಗ ನಾ ಅದನ್ನೆಲ್ಲ ಅನುಭವಿಸಿ ಮ್ಯಾಕೆ ಬಂದೀನಿ ಸರ್. ಒಂದ್ಸಲ ಕಣ್ಣೀರು ಬಂದವು, ಒಂದ್ಸಲ ಕಷ್ಟನೂ ಆಗೈತಿ, ಸುಖನೂ ಆಗೈತಿ. ಎರಡೂ ಸರಿ ಸಮ ಮಾಡ್ಕೊಂಡು ಬಂದೀನಿ ನಾನು. ಫಸ್ಟ್ ಎಷ್ಟು ಅವಮಾನ ಆಗೈತಿ ಅಷ್ಟು ಸನ್ಮಾನ ಹೊಳೆ ತಿರುಗಿ ಬಂದು ಅವು ನನಗೆ. ಅದನ್ನು ಖುಷಿ ಪಡ್ತೀನಿ ರೀ ನಾ ಈ ಸಮಯದೊಳಗೆ ಹೇಳಕ್ಕೆ ಬಯಸ್ಬೇಕಂದ್ರೆ. ಥ್ಯಾಂಕ್ ಯು ಮೇಡಮ್. 10 ರೂಪಾಯಿ ಗಂಡನ ಹತ್ರ ನೀವು ಕೇಳೋದಿಲ್ಲ, ಅವರಿಗೆ ಬೇಕಾದಾಗ ನೆರವು ಮಾಡ್ತೀರಿ ಅಂತ ಅಲ್ವಾ? ನಾವು 10 ರೂಪಾಯಿ ನಾವು ನಮ್ಮ ಪಾಕೆಟ್ನಲ್ಲಿ ತೆಗೆದು ಕೊಡೋದ್ರಿಂದ ಅವ್ರಿಗೆ ಖುಷಿ ಆಗ್ತೈತಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮಲ್ಲಮ್ಮ ಮೇಡಮ್, ನಿಮಗೆ ಒಂದು ಪ್ರಶ್ನೆ ಇದೆ. ನಿಮಗೆ
ಸಿಂಪತಿ ಅಂದರೆ ಪಾಪ ಮಲ್ಲಮ್ಮ ಮೇಡಮ್ ಅವರಿಗೆ ಸಮಸ್ಯೆ ಇದೆ ಅಂತೇಳಿ ಹೀಗೆ ಹೇಳೋದು ಚಲೋ ಅನಿಸ್ತು, ಇದು ಮಾಡೋದು ಅನಿಸ್ತದೋ, ಅಥವಾ ನಿಮ್ಗೊಂದು ಸ್ವಂತ ಉದ್ಯೋಗ ನಿಮ್ಗೆ ಕೈ ಕೊಟ್ಟಾಗ ಖುಷಿಯಾಗಿದೆಯೋ? ಒಂದು 2-3 ವಾಕ್ಯದಲ್ಲಿ ಹೇಳ್ತೀರಾ ಮೇಡಮ್? ಪಾಪ ಅನ್ನೋದು ಬ್ಯಾಡ್ರಿ ಸರ, ನಾವು ಒಂದು ಉದ್ಯೋಗ ಮಾಡಾಕತ್ತೀವಲ್ರಿ ಅದು ನಮ್ಗೆ ಖುಷಿ ಅನ್ಸೈತ್ರಿ ಸರ. ಪಾಪ ಇನ್ನೊಬ್ರು ಕೂಡ ಈಕಿ ಪಾಪ ಈಕಿ ಇದು ಅಂತ ಅನ್ನೋಕ್ಕಿಂತ ನಾನು ಒಂದು ಉದ್ಯೋಗ ಮಾಡಾಕತ್ತೀನಿ, ನನಗಿಂತ ಇದು ಖಾಲಿ ಕುಂದ್ರಕ್ಕಿಂತ ನಾವು ಒಂದು ಉದ್ಯೋಗ ಮಾಡಿ ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶಿ ಆಗಿರ್ತೀನಲ್ಪ ಅಂತ ಅನ್ನುವಂಥದ್ದು ನನಗೆ ಖುಷಿ ಆಗೈತ್ರಿ ಸರ. ನನಗೆ ಇನ್ನೊಬ್ರು ಕೂಡ ಪಾಪ ಅನ್ನಿಸ್ಕೊಳ್ಳೋದು ಬೇಡ. ಈ ಜೀವನ ನನಗೆ ಕಡಿಮೆ ಜೀವನ ಅಂತ ತಿಳ್ಕೊಂಡಿದ್ದೆ ನಾನು. ಈ ಸೆಲ್ಕೋ ಫೌಂಡೇಶನ್ ಕಂಪ್ನಿಯ ಸಂಸ್ಥೆದವ್ರು ನನಗೆ ಭಾಳ ಹೆಲ್ಪ್ ಮಾಡಿ ನನಗೆಲ್ಲ ಥರ ನನ್ನ ಕಷ್ಟ ಸುಖ ಎಲ್ಲ ಮರೆಸ್ಯಾರ. ನನಗೆ ಈಗೇನೋ ಇರಲಿ ಸುಖ ಅನ್ನೋದಷ್ಟೇ ಐತಿ, ಕಷ್ಟ ಅನ್ನೋದಿಲ್ಲ ನನಗೆ. ಅದಕ್ಕೆ ಇದನ್ನು ಇನ್ನೊಬ್ಬರು ತೊಗೊಂಡು ಈ ಮಷಿನ್ ಇನ್ನೊಬ್ಬರು ತೊಗೊಂಡು ಅವರು ಒಳ್ಳೆ ಮಾರ್ಗದರ್ಶಿ ಆಗಲಿ ಅಂತೇಳಿ ನನ್ನ ಮಾತುಗಳು. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ದಯವಿಟ್ಟು ಒಂದು ವಿನಂತಿ, ನಾವು ಇಡೀ ರಾಜ್ಯದ ಹಳ್ಳಿಯ ಮೂಲೆಯ ಗಲ್ಲಿಯಿಂದ ಪವಿತ್ರ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಅಮೃತ ವರ್ಷಿಣಿಯ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೋಡಣೆ ಆಗಿದ್ದೀವಿ. ದಯವಿಟ್ಟು ನಮ್ಮ ಮಹಿಳಾ ಉದ್ಯಮದಾರರಲ್ಲಿ ವಿನಂತಿ, ಇದರ ಬ್ಯಾಕ್ ಸೈಡಲ್ಲಿ ಟೀ ವ್ಯವಸ್ಥೆ ಇದೆ, ಆ ಟೀಯನ್ನು ಸ್ವೀಕಾರ ಮಾಡಿಕೊಂಡು ನಾವು ಮತ್ತೆ ಈ ಅಮೃತ ವರ್ಷಿಣಿಯ ಸುಂದರವಾಗಿರ್ತಕ್ಕಂಥ ಸಭಾಂಗಣದಲ್ಲಿ ವಿರಾಜಮಾನರಾಗೋಣ. ಇಲ್ಲೇನು ವೇದಿಕೆ ಮೇಲೆ ಕೂತಿದ್ದಾರ ಅವರ ಅನುಭವಗಳನ್ನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಆ ಸಾಧನೆಯನ್ನು ನಮ್ಮ ಜೀವನದಲ್ಲಿ ನಮ್ಮ ಉದ್ಯಮದಲ್ಲಿ ಅಳವಡಿಕೆ ಮಾಡಿಕೊಂಡು ನಾವು ಕೂಡ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಸಾಧಕರಾಗೋಣ. ಅದರಿಂದ ವಿನಂತಿಯನ್ನು ಮತ್ತೊಂದು ಸಾರಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಟೀಯನ್ನು ಕುಡಿದಾದ ತಕ್ಷಣ ನೀವು ಬಂದು ಅಮೃತ ವರ್ಷಿಣಿಯ ಈ ವೇದಿಕೆಯ ಮುಂಬದಿಯಲ್ಲಿರ್ತಕ್ಕಂಥ ಸಭಾಂಗಣದಲ್ಲಿ ವಿರಾಜಮಾನರಾಗಬೇಕಾಗಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮುಂದುವರ್ಸೋಣ ಅಥವಾ ಮುಂದುವರ್ಸ್ಬೋದಾ? ಓಕೆ, ಚಹಾ ಕುಡ್ದಾದವ್ರು ಬರ್ರಿ, ಅಥವಾ ಆ ಕಡೆ ನಿಮ್ಗೆ ಕೇಳ್ತಾ ಇದೆ ಅಂತೇಳಿ ತಿಳ್ಕೊಂಡಿರ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ಪ್ರಮುಖವಾಗಿ ಇನ್ನು 3 ಪ್ರಶ್ನೆ ಇದೆ ಅವರಿಗೆ. ಆದರೆ ಅದ್ರ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಈ 3 ಜನರಲ್ಲಿ ನಿಮ್ಗೆ ಕೇಳಬೇಕು ಅಂತ ಅನಿಸಿದ್ರಿ ಕೇಳ್ತಿರೋ, ಅಥವಾ ಇವರು 3 ಜನರಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ ಒಂದು 3 ವಿಷಯಗಳ ಬಗ್ಗೆ, ಆಮೇಲೆ ಒಳ್ಳೆಯದು. ಬಹುಶಃ ಎಲ್ಲ ನೀವು ಮಾತಾಡೋರಿದ್ದೀರಾ? ನಿಮ್ಮ ಹತ್ರ ಮೈಕ್ ಕೊಡ್ತಾರೆ, ಒಂದು 2 ನಿಮಿಷ, ನಾನು ಅಷ್ಟೊತ್ತಿಗೆ ಇವರಿಗೆ ಮುಂದುವರಿಸ್ತೀನಿ. ಸೊ ಈಗ ಕೊನೆಯದಾಗಿ ನಾನು ನಮ್ಮ ಪ್ರಶ್ನೆಗಳು ವಿಚಾರಗಳು ಮೇಡಮ್, ಈಗ ಜನ ಬಹುತೇಕ ಹೆಚ್ಚು ಜನ ಎದ್ದೋಗಿದ್ದಾರೆ, ಅದರಲ್ಲಿ ಹೊರಗಡೆಯಿಂದ ಕೇಳ್ತಾರೆ ಅಂತೇಳಿ ನಮ್ಮ ಅನಿಸಿಕೆ. ಸೊ ಆದರೆ ಏನಂದ್ರೆ ನಾನು ಹೇಳಿ ಸರ್ ನಾನು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀರಿ ಇಲ್ಲಿ. ಹಾಂ ಸರ್, ನಾವು ದೇವನಹಳ್ಳಿ ತಾಲೂಕಿಂದ ಬಂದಿದ್ದೀರಿ. ಈಗ ಮೇಡಮ್ ಹೇಳಿದ್ರಲ್ಲ ಸ್ವಿಂಗ್, ನಾನು ಬಟ್ಟೆ ಹೊಲಿತೀನಿ, ಬಟ್ಟೆ ಹೊಲಿಯೋ ಮಿಷಿನ್ಗೆ ನಾನು ಸೋಲಾರ್ ಸೆಲ್ಕೋದು ಅಳವಡಿಸ್ಕೊಂಡಿದ್ದೀನಿ. ಮೇಡಮ್ ಹೇಳಿದ್ರಲ್ಲ ಸೆಲ್ಕೋ ಸ್ವಿಂಗ್ ಮಿಷಿನ್ದು ಅಲ್ಲದೆ ಮತ್ತು ಬೇರೆ ಬೇರೆ ಯೂಸ್ ಮಾಡ್ತಾಯಿದ್ದೀರಿ ಒಂದರಲ್ಲೇ ಅಂತ. ಅವ್ರು ಬೇರೆ ಬೇರೆ ಮಿಷಿನ್ನ ಇಲ್ಲ ಒಂದೇ ಮಿಷಿನಲ್ಲೇ ಅಷ್ಟೊಂದು? ಸೋಲಾರ್ ಒಂದೇ ಸೋಲಾರ್, ಆದರೆ ಅದು ಶಾಂಗಿ ಮಿಷನ್ ಬಂದು ಅದಾಗ ಮಾತ್ರ ಇದನ್ನು ಜೆರಾಕ್ಸ್ ಮಿಷನು ಮತ್ತು ಹೊಲಿಗೆ ಮಿಷನು 2. ಅವರು ಒಂದಾದ್ಮೇಲೆ ಒಂದು ಫಸ್ಟು ಒಂದು ಮಷಿನ್ ಅಂತ ತೊಗೊಂಡ್ರು. ಅದಾಗಿ ಸ್ವಲ್ಪ ದಿನದಲ್ಲಿ ಅವ್ರಿಗೆ ಏನು ಅನಿಸ್ತು ಅಂದರೆ ಇನ್ನೊಂದು ಬೇರೆ ಮಷಿನ್ ತೊಗೊಳ್ಬೇಕು ಅಂತ ಅನಿಸ್ತು. ಮತ್ತು ಈ ಬೇರೆ ಎಲ್ಲ ಸಪ್ರೇಟ್ ಇದೆ ಅವರು. ಟೈಲರಿಂಗ್ ಮಷಿನ್ ಬೇರೆ, ಶಾವಿಗೆ ಮಷಿನ್ ಬೇರೆ, ಪ್ರಿಂಟರ್, ಜೆರಾಕ್ಸ್, ಸೋಲಾರ್ ಮೇಲೆ ಜೆರಾಕ್ಸ್ ಮಾಡುವಂಥ ಮಷಿನ್ಗಳು ಬೇರೆ ಸಂದರ್ಭಗಳಲ್ಲಿ ಅವರು ಅದನ್ನು ತೊಗೊಂಡಿದ್ದಾರೆ. ಅಂದರೆ 1 by 1 ಮಾಡ್ತಾ ಹೋಗಿದ್ದಾರೆ. ಅಂದರೆ ಕಸ್ಟಮರ್ಗಳಿಗೆ ರೊಟ್ಟಿ ತೊಗೊಂಡು ಬರ್ಲಿಕ್ಕೆ ಬರ್ತಾರೆ, ಅವರಿಗೆ ಇನ್ನೊಂದು ಯಾವ ಸೇವೆ ಕೊಡ್ಬೋದು ಅಂತೇಳಿ ಯೋಚನೆ ಮಾಡಿದರು. ಅದ್ರ ಮುಖಾಂತರ ಅವರು ಅದನ್ನ ಸ್ಟಾರ್ಟ್ ಮಾಡ್ತಾ ಹೋದರು. ಅಂದರೆ ಊರಿನ ಕೇಂದ್ರ ಬಿಂದು ಆಗಿದ್ದಾರೆ. ಈಗ ಅದೊಂದು ದೊಡ್ಡ ಊರು. ಈಗ ನೀವು ಹೇಳ್ದಾಗೇ ಆ ಊರಿನಲ್ಲಿ ಏನಂದರೆ ಫಸ್ಟ್ ಏನಾಯಿತು, ಜೆರಾಕ್ಸ್ ಮಷಿನ್ ಹಾಕಿದಾಗ ಜೆರಾಕ್ಸಿಗೆ ಜನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರಿಗೆ ರೊಟ್ಟಿ ಮಾಡ್ಬೋದು ಅಂತೇಳಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ರೊಟ್ಟಿ ಮಷಿನನ್ನು ಹಾಕಿದರು. ಅದಾದ ನಂತರ ಶಾವಿಗೆ ಬೇಡಿಕೆ ಹೆಚ್ಚಿಗೆ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಶಾವಿಗೆ ಮಷಿನನ್ನು ಅವರು ಪರ್ಚೇಸ್ ಮಾಡೋರು. ಹಾಗಾಗಿ ಇದೆಲ್ಲ ಬೇರೆನೇ ಇದೆ, ಒಂದರಲ್ಲೇ ಯಾವುದು ನಡೀತಾ ಇಲ್ಲ. ಒಂದೇ ಅಂಗಡಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಒಂದೇ ಅಂಗಡಿಯಲ್ಲಿ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಒಂದೇ ಅಂಗಡಿ ಅಲ್ಲ, ಒಂದೇ ಮನೆಯಲ್ಲೇ ಅವರೆಲ್ಲದನ್ನು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಸರ್, ನಮ್ದೊಂದು ಕ್ವಶನ್ನು. ಹೇಳಿ ಮೇಡಮ್. ಸರ್, ಅವರು ರೋಟಿ ಮಾಡ್ತೀನಿ ಅಂದ್ರಲ್ಲ, ಕಣ್ ಕಾಣಿಸಲ್ಲ ಅಂದ್ರಲ್ಲ. ಹಾಂ, ಈಗ ಅವರು ಹೆಲ್ಪಿಂಗಿಗೆ ತಗೊಂಡಿದಾರ ಇಲ್ಲ ಕಣ್ ಕಾಣಿಸ್ತಲೇ ಬಿಲ್ಲೆ ಮಾಡೋಕ್ಕೂ ಕಣ್ ಬೇಕು, ಸುಡೋಕ್ಕೂ ಕಣ್ ಬೇಕು, ಕೈ ಸುಟ್ಕೊಂಡ್ರೆ
ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ವಾ? ಹಾ. ಆಮೇಲೆ ಮಾಡಕ್ಕೂ ಪೆಟ್ಲು ಮಾಡಕ್ಕೋ ಯಾವ್ದಕ್ಕೊಂದಕ್ಕೂ ಬೇಕು. ಮತ್ತೆ ಹಾ. ಯಾವ ಥರ ಮಾಡ್ತಾರೆ ಸರ್? ಒಳ್ಳೆ ಪ್ರಶ್ನೆ. ಅವರು ಹೇಳ್ತಾರೆ, ಆಮೇಲೆ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಮೇಡಮ್, ನಾನು ರೊಟ್ಟಿ ಹಿಟ್ಟು ನಾದ್ತೀನಿ ಮೇಡಮ್, ಹುಳಿ ಮಾಡ್ತೀನಿ, ಪ್ರೆಸ್ ಮಾಡ್ತೀನಿ, ಹೌದಾ? ರೊಟ್ಟಿ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ದು ಹಿಡಿಯೋನು ಅದ ರೀ ನಾನು. ಬೇಕಾದ್ರೆ ನಿಮಗೆ ತೋರಿಸಂದ್ರು ತೋರಿಸ್ತೀನಿ. ಅಲ್ಲಲ್ಲ, ಹೇಳಿ ಹೇಳಿ. ಹಾಂ, ಪ್ರೆಸ್ ಮಾಡ್ತೀನಿ, ರೊಟ್ಟಿ ಹಿಟ್ಟು ನಾದ್ತೀನಿ, ಹುಳಿ ಮಾಡ್ತೀನಿ, ಪ್ರೆಸ್ ಮಾಡ್ತೀನಿ. ನಮ್ಮ ತಮ್ಮನೇ ಐತಿ ನನ್ನ ಸಹಾಯಕ, ಆಕಿ ರೊಟ್ಟಿ ಬೇಯಿಸ್ತಾಳ. ಒಟ್ಟು ನಮ್ಮ ಮನೆಯಲ್ಲಿ ಅಷ್ಟು 4 ಮಂದಿ ಕೂಡಿ ನಾವು ರೊಟ್ಟಿದು ಇದ್ರ ಬಿಸ್ನೆಸ್ ಮಾಡ್ತೀವಿ. ಅಂದರೆ ಎಲ್ಲ ನೀವು ಹೇಳಿದೆ ಬೇಯಿಸೋ ಕೆಲಸ ಅವ್ರು ಮಾಡೋದಿಲ್ಲ. ಅವ್ರಿಗೇನಂದರೆ ಪಕ್ಕ ಕೈ ಕುಂತಿದೆ, ರೊಟ್ಟಿ ಮಷಿನ್ ಎಲ್ಲಿದೆ ಅಲ್ಲ ಅಲ್ಲಿ ಏನು ಮಾಡಬೇಕು, ಅವ್ರು ಹಿಟ್ಟು ನಾದ್ತಾರೆ, ಹಿಟ್ಟು ನಾದು ಮಾಡಿ ಹಾಂ ಹುಳಿ ಕಟ್ಟಿ ಅದ್ಮೇಲೆ ಇಟ್ಟು ಪ್ರೆಸ್ ಮಾಡಿ ರೊಟ್ಟಿ ಆಗೋ ತನಕ ಬಿಡ್ತಾರೆ ಅಷ್ಟೇ. ಆಮೇಲೆ ಉಳಿದಿದ್ದನ್ನು ಅವರ ಮತ್ತು ಉಳಿದ ಮನೆಯವರು ಎಲ್ಲ ಸೇರಿ ಕೆಲಸಗಳನ್ನು ಮಾಡ್ತಾರೆ. ಆದರೆ ಇವ್ರು ಕಂಟಿನ್ಯೂ ಅದ್ರಲ್ಲಿ ಇದೇ ಕೆಲಸದಲ್ಲಿ ಎಂಗೇಜ್ ಇರ್ತಾರೆ. ಜೆರಾಕ್ಸ್ ಮಾಡಿ ಜೆರಾಕ್ಸ್ ತೆಗಿತೀನಿ ರೀ. ಅವ್ರ ಜೆರಾಕ್ಸ್ ಮಷೀನು ಇದೆ, ಜೆರಾಕ್ಸ್ ಮಷಿನ್ ತೊಗೊಂಡಿನಿ ರೀ ನಾನು. ಅದನ್ನು ಅವ್ರಿಗೆ ಹೆಂಗಂದ್ರೆ ಜೆರಾಕ್ಸಿಗೆ ಕರೆಕ್ಟಾಗಿ ಇಡಬೇಕಲ್ಲ ಸರ್? ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ, ಇಲ್ಲಿಲ್ಲೇ ಕೈ ಇಟ್ಟರೆ ಈ ಸ್ವಿಚ್ ಇದೆ, ಹೀಗೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಏನಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ. ಅವ್ರಿಗೆ ಯಾವುದೇ ಪಾಪ ಇದು ಬೇಕಾಗಲಿಲ್ಲ, ಕೆಲಸವನ್ನು ದುಡಿಯುವ ಕೈಗಳಿಗೆ ಕೊಟ್ಟರೆ 100% ಮಾಡ್ಬೋದು ಅಂತ ಇವ್ರೊಂದು ಎಕ್ಸಾಂಪಲ್ ಅನ್ನೋದು. ಅವ್ರು ಮಾಡ್ತಾರೆ, ಅವರೇ ಮಾಡ್ತಾರೆ. ಆದ್ರೆ ನೀವು ಹೇಳಿದ್ರೆ ಬೇಯಿಸ್ಲಿಕ್ಕೆಲ್ಲ ಬೇಯಿಸೋದಿಲ್ಲ ಅವರು, ಆ ಕೆಲಸಗಳನ್ನ ಅವ್ರ ಮನೇಲಿ ಮತ್ತಿದ್ದಾರೆ, ಮನೆಯಲ್ಲಿ ಮಾಡ್ತಾರೆ. ನಮ್ಮ ತಮ್ಮನೇ ಮಾಡ್ತಾಳ್ರಿ, ಅವರ ತಮ್ಮನ ಹೆಂಡತಿ ಮಾಡ್ತಾರಂತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಮೇಡಮ್, ಲಾಸ್ಟ್ ಕೊನೆಯದಾಗೆ ಒಂದು ಪ್ರಶ್ನೆ ಏನಂದರೆ, ಈಗ ಸಾಲ ಮರುಪಾವತಿ ಸ್ವಉದ್ಯೋಗಿಗಳಿಗೆ ನಿಮ್ಮ ಅನಿಸಿಕೆ ಪ್ರಕಾರ ಹೇಗೆ, ಮತ್ತು ಸಾಲ ಕೊಡುವಾಗ ಏನಾದರೂ ಡಾಕ್ಯುಮೆಂಟ್ಸು ಇದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ಬೋದಾ ಮೇಡಮ್? ನಾವು ಈಗ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲವನ್ನು ಪಡ್ಕೊಳ್ಬೇಕಾದ್ರೆ ಪ್ರಥಮವಾಗಿ ಅವರು ಸಂಘದಲ್ಲಿ ಚರ್ಚೆಯನ್ನು ಮಾಡ್ಕೊಳ್ತಾರೆ. ಸಂಘದಲ್ಲಿ ತೀರ್ಮಾನ ಆದ ಮೇಲೆ ನಮ್ಮ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಹೋಗಿ ಅಲ್ಲಿ ಬೇಡಿಕೆಯನ್ನು ತೆಗೆದುಕೊಳ್ತಾರೆ. ಈಗ ಬೇಡಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಕೂಡ ನಮ್ಮಲ್ಲಿ ಒಂದು ಲೀಡ್ ಆ್ಯಪ್ ಅಂತ ಬಂದಿದೆ, ಅವರ ಮೊಬೈಲಲ್ಲೇ ಬೇಡಿಕೆಯನ್ನು ಕಳಿಸುವಂಥ ಸಿಸ್ಟಮ್ ಕೂಡ ಇದೆ. ಕಳಿಸಿದ ಮೇಲೆ ಅಲ್ಲಿ ಪರಿಶೀಲನೆ ಆದ ನಂತರ ಅವರಿಗೆ ಸಿಡ್ಬಿ ಸಾಲಗಳು ಸ್ಯಾಂಕ್ಷನ್ ಆಗ್ತದೆ ಅಥವಾ ಪ್ರಗತಿನಿಧಿ ಸಾಲಗಳು ಕೂಡ ಸ್ಯಾಂಕ್ಷನ್ ಆಗ್ತದೆ. ಡಾಕ್ಯುಮೆಂಟ್ ಅಂತ ಹೇಳಿದರೆ ಸಿಡ್ಬಿ ಸಾಲಕ್ಕೆ ಕೊಡಬೇಕಾದಂಥ ದಾಖಲಾತಿಗಳು ಅಂತ ಹೇಳಿದರೆ ಒಂದು ಡಿಕ್ಲರೇಷನ್ ಫಾರ್ಮು, ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್, ಇದಿಷ್ಟು ದಾಖಲಾತಿಗಳನ್ನು ಅವರು ನಮಗೆ ಒದಗಿಸಬೇಕು ಸಿಡ್ಬಿ ಸಾಲ ಕೊಡಬೇಕಾದ್ರೆ. ಸಿಡ್ಬಿ ಸಾಲ ಕೊಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಾವು ಸಿಬಿಲ್ ಚೆಕ್ಕಿಂಗನ್ನು ನೋಡಿಕೊಂಡು ಸಾಲವನ್ನು ಕೊಡುವಂಥದ್ದು. ಇಲ್ಲಿ ಸಿಬಿಲ್ ಚೆಕ್ ಮಾಡ್ತೇವೆ. ಸಿಬಿಲ್ ಚೆಕ್ ಮಾಡಿದಾಗ ಅವನು ಬೇರೆ ಯಾವುದೋ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಡಿಫಾಲ್ಟರ್ ಆಗಿದ್ದರೆ ಸಾಲ ಮಂಜೂರಾತಿಗಳು ಆಗೋದಿಲ್ಲ. ಸಿಬಿಲ್ ಚೆನ್ನಾಗಿದೆ, ಎಲ್ಲಿ ಕೂಡ ಸಾಲ ಇಲ್ಲ, ಅಥವಾ ಸಾಲ ತೆಗೆದುಕೊಂಡಿದ್ದರೂ ಕೂಡ ಅದನ್ನು ಚೆನ್ನಾಗಿ ಅವರು ಮರುಪಾವತಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರು ಸಿಡ್ಬಿ ಸಾಲವನ್ನು ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ಬೇರೆ ಯಾವುದೇ ಡಾಕ್ಯುಮೆಂಟ್ಗಳನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಆಧಾರ್, ಬ್ಯಾಂಕ್ ಪಾಸ್ ಪುಸ್ತಕ, ಪಾನ್ ಕಾರ್ಡ್, ಇದಿಷ್ಟು ಡಾಕ್ಯುಮೆಂಟ್ಗಳನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಮರುಪಾವತಿಯ ವಿಚಾರವಾಗಿ ಹೇಳಬೇಕಾದ್ರೆ ಮರುಪಾವತಿಗಳು ಬಹಳಷ್ಟು ಚೆನ್ನಾಗಿದೆ. ನಾನು ಆಗ ಹೇಳಿದಾಗೆ 1,500 ಕೋಟಿ ನಾವು ಸಾಲವನ್ನು ಕೊಟ್ಟಿದ್ದೇವೆ. 1073 ಕೋಟಿ ಇವತ್ತು ಔಟ್ಸ್ಟ್ಯಾಂಡಿಂಗ್ ಇದೆ ಸಾಲದಲ್ಲಿ. ಆದರೆ ಸ್ವಉದ್ಯೋಗಕ್ಕೆ ನೀಡಿರುವಂಥ ಸಾಲದಲ್ಲಿ ರೀಪೇಮೆಂಟ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ 99% ರೀಪೇಮೆಂಟ್ ಚೆನ್ನಾಗಿದೆ. ಯಾವುದೇ ರೀತಿಯ ಮರುಪಾವತಿಯಲ್ಲಿ ಸಮಸ್ಯೆಗಳು ಆಗಲಿಲ್ಲ. EMI ಹೇಳಬೇಕು ಅಂತ ಹೇಳಿದರೆ ಅವರ EMIಗಿಂತ ಜಾಸ್ತಿ ಹಣವನ್ನೇ ಅವರು ತುಂಬುತ್ತಾರೆ. ಉದಾಹರಣೆಗೆ 3 ಲಕ್ಷ ಸಿಡ್ಬಿ ಸಾಲವನ್ನು ತೆಗೆದುಕೊಂಡ್ರೆ ಅದಕ್ಕೆ 3 ವರ್ಷದ ಅವಧಿ ಇದ್ದರೆ ಅದನ್ನು 1.5 ವರ್ಷಕ್ಕೇ ಅವರು ತೀರಿಸ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಡೈಲಿ ಇನ್ಕಮ್ ಬರೋದ್ರಿಂದ ಅವರು ರೀಪೇಮೆಂಟ್ಗೆ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಅದ ಕಾರಣ ಸ್ವಉದ್ಯೋಗ ಮಾಡುವವರಿಗೆ ರೀಪೇಮೆಂಟ್ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ, ಖಂಡಿತವಾಗಿಯೂ ಬರೋದಿಲ್ಲ. ಆದ ಕಾರಣ ಸ್ವಉದ್ಯೋಗಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸುವಂಥದ್ದು ಭಾಳಷ್ಟು ಉತ್ತಮ. ಇಲ್ಲಿ ಬಂದಿರುವವರು ಕೂಡ ಮೊನ್ನೆ ಸರಿ ಹೇಳುವಾಗ ಹೇಳ್ತಿದ್ರು, ಇಲ್ಲಿ ಬಂದವರಲ್ಲಿ ಸುಮಾರು 700 ಜನ ಬಂದರೆ 200 ಜನ ಸ್ವಉದ್ಯೋಗ ಮಾಡಿದವರು, ಇನ್ನೂ 500 ಜನ ಸ್ವಉದ್ಯೋಗ ಮಾಡಲಿಕ್ಕಿರುವವರು ಅಂತೇಳಿ. ಖಂಡಿತವಾಗಿ ಈಗ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದಲ್ಲಿ ಇದ್ದರೆ ಖಂಡಿತವಾಗಿ ಕೂಡ ನೀವು ಸ್ಥಳೀಯ ಮೇಲ್ವಿಚಾರಕರನ್ನು, ಸೇವಾ ಪ್ರತಿನಿಧಿಯನ್ನು ನೀವು ಭೇಟಿ ಮಾಡಿದರೆ ಅವರು ಖಂಡಿತವಾಗಿ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸಿಡ್ಬಿ ಸಾಲವನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ನಿಮಗೆ ಮರುಪಾವತಿ ಎಷ್ಟು ಬರ್ತದೆ, 50,000ಕ್ಕಾದರೆ ಎಷ್ಟು ಬರ್ತದೆ, 5 ಲಕ್ಷ ತೆಗೆದುಕೊಂಡ್ರೆ ನಿಮಗೆ ವಾರದ ಕಂತು ಎಷ್ಟು ಬರ್ತದೆ ಅಂತ ಹೇಳುವಂಥದ್ದು ಕೂಡ ಹೇಳ್ತಾರೆ. ತುಂಬ ಮಂದಿ ಅಭಿಪ್ರಾಯ ಇದೆ, ನಾವು
ವಾರ ವಾರ ರೀಪೇಮೆಂಟ್ ಮಾಡೋದ್ರಿಂದ ನಮಗೆ ವಾರ ವಾರ ಕಟ್ಟಿದೇ ಹಣ ಗೊತ್ತಾಗೋದಿಲ್ಲ ಅಂತೇಳಿ. ಅಂದರೆ ಅದು ಹಣ ಓದೋದೇ ಗೊತ್ತಾಗೋದಿಲ್ಲ ನಮಗೆ. ವಾರಕ್ಕೆ 3,000 ನಾವು ಕಟ್ಟಿಬಿಡ್ತೇವೆ. ನಾವು ಸ್ವಲ್ಪ ಸ್ವಲ್ಪ ದಿನ ಬಂದ ಇನ್ಕಮಲ್ಲಿ ಕೂಡಿ ಇಡ್ತೇವೆ, ವಾರಕ್ಕೆ ಕಟ್ಟಿ ಬಿಡ್ತೇವೆ. ಅದು ನಮಗೆ ಕಟ್ಟಿದೇ ಗೊತ್ತಾಗೋದಿಲ್ಲ ಅಂತ ಹೇಳುವಂಥ ಮಾತುಗಳು ಕೂಡ ನಮ್ಮಲ್ಲಿ ಸದಸ್ಯರಲ್ಲಿ ಬಂದಿರುವಂಥ ಅಭಿಪ್ರಾಯಗಳು. ಅದ ಕಾರಣ ಮರುಪಾವತಿ ಕೂಡ 100ಕ್ಕೆ 100% ಚೆನ್ನಾಗಿದೆ ಸರ್. ಅದ ಕಾರಣ ಸ್ವಉದ್ಯೋಗ ಮಾಡಿದವರು ಸೋತಂಥ ಉದಾಹರಣೆಗಳು ಭಾಳಷ್ಟು ಕಡಿಮೆ. ಅದ ಕಾರಣ ಸ್ವಉದ್ಯೋಗಕ್ಕೆ ಖಂಡಿತವಾಗಿ ಮಹಿಳೆಯರು ಆಸಕ್ತಿನ ತೆಗೆದುಕೊಳ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸ್ವಉದ್ಯೋಗಕ್ಕೆ ಸೋಲಿಲ್ಲ ಅಂತ ಅಲ್ವಾ? ಸೋಲಿಲ್ಲ. ಸೋಲಿಲ್ಲ. ಭಾಳ ಒಳ್ಳೆ ಮಾತು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ವಿದ್ಯಾ ಮೇಡಮ್, ಕೊನೆಯದಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಇವತ್ತಿಲ್ಲಿ ನೋಡಿದ್ರಿ ನೀವು ಇಷ್ಟೆಲ್ಲ ಮಷಿನ್ಗಳಿದೆ, ಎಷ್ಟೋ ಜನ ನಾನು ಮೊದಲು ಕೇಳಿದ ಪ್ರಶ್ನೆನೇ ಆದರೂ ಕೂಡ ನೀವು ಅದಕ್ಕೆ ಸ್ವಲ್ಪ ಹೇಳಿ. ಇವರಿಗೆ ಎಲ್ರಿಗೂ ಏನು ಹೇಳಲಿಕ್ಕೆ ಬಯಸ್ತಾರೆ? ನೀವು 3-4 ಮಷಿನನ್ನು ಬಳಸ್ತಿದ್ರಲ್ಲ, ಎರಡೇ ಮಾತು. ನಾನು 6 ವರ್ಷದಿಂದ ಸೋಲಾರ್ ಮೆಷಿನ್ ತೊಗೋಬೇಕು ಅಂದ್ಕೊಂಡು ನೀವು ಹೆಂಗೆ ಬಂದಿರಿ ಈ ಥರ ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಿದ್ದೆ. ನಾನು ಅನ್ಕೋತಿದ್ದೆ ಮನೆಗೆ ಬರೋಣ, ನಿನಗೇನು ಇರ್ತೈತೆ ಬಿಡು ಅಂತಿದ್ರಮ್ಮ. ಸರಿ ಹೋಗ್ಲಿ ಬಿಡು, ನಿನಗೇನು ಶಾಂಗಿ ಮಾಡೋಕ್ಕಾಗ್ತೈತಿ ಅನ್ನೋರು ಮನೆಗೆ. ಹಂಗಂದ್ರೆ ನಾ ಮಾಡೇ ಬಿಡ್ಬೇಕಾದ್ರೆ ಚಾಲೆಂಜ್ ಆಗಿ ತೊಗೊಂಡೆ. ಏನು ಟ್ರೈನಿಂಗ್ ಹೋಗಿಲ್ಲ ಏನಿಲ್ಲ, ಮಿಷನ್ ಸರ್. ಮತ್ತು ಇನ್ನೊಂದು ರೀ ಮಿಷನ್ದೊಂದು ವಿಶೇಷ ಹೇಳ್ಬೇಕಂದ್ರೆ ಸರ್ ಏನಂದ್ರು ಒಂದು ಆಧಾರ್ ಕಾರ್ಡ್ ಕಳಿಸ್ರಿ ಅಂತಂದ್ರು. ವಾಟ್ಸಪ್ ಮಾಡಿದ್ದೀನಿ ರೀ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೇಳಿದ್ರೇನೋ ರೀ, ಅವು 2 ವಾಟ್ಸಪ್ ಮಾಡೀನಿ ಸರ್. ಡೈರೆಕ್ಟ ಮಿಷನ್ ಮನೆಗೆ ಬಂದೈತಿ. ಯಾವ ಜೆರಾಕ್ಸಿಗೂ 10 ರೂಪಾಯಿ ಖರ್ಚು ಮಾಡಿಲ್ಲ ನಾನು. ಶಿವರಾತ್ರಿ ಹೋಗಿ ದಿನ ನಾ ಶಾಂಗಿ ಮಾಡಾಕೆ ರೀ ಸರ ಅಂತಂದೆ ರೀ ಉದಯ್ ಬಾಪ್ರಿ ಸರ್. ಆಯ್ತು ರೀ ಮೇಡಮ್ ಅಂದ್ರಿ. ಶಾಂಗಿ ಕಳಿಸ್ರಿ ಸರ್, ನಾನು ಎಲ್ಲಿ ಟ್ರೈನಿಂಗ್ ತೊಗಿಲ್ಲ, ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ಶಾಂಗಿ ತೊಗೊಂಡ್ರೆ ಅವತ್ತಿನ ಶಿವರಾತ್ರಿ ಹೋಗಿ ದಿನ ಏನು ಚಾಲೂ ಮಾಡೀನಿ ಸರ್. ನನಗೆ ಮಳೆಗಾಲ ಬೇಸಿಗೆಗಾಲ 2 ಅಷ್ಟು ಆಗಿಬಿಟ್ಟವ್ರಿ. ಯಾವಾಗ ಆರ್ಡ್ರ್ ಬರ್ತೈತೆ ಅವಾಗ ಫ್ಯಾನಿನ ಗಾಳಿಗೆ ಆರಿಸ್ಕೊಟ್ಬಿಡ್ತೀನಿ ನಾನು. ಸುಮ್ಮನೆ ಬರೋದು ಸರ್ ಕರೆದಾರಪ್ಪ, ಗಾಡಿನೂ ಫ್ರೀ ಇರ್ತದೆ, ಊಟನೂ ಫ್ರೀ ಇರ್ತದೆ, ತಿನ್ನೋದು ಹೋಗೋದು ನಾನು ಮಾಡೀನಿ 6 ವರ್ಷ ಆ ಕೆಲಸ. ತಿನ್ನೋದು ಹೋಗೋದು 6 ವರ್ಷ ನಾನೇ ಮಾಡೀನಿ. ನಿಮಗೆ ಹೇಳೋಕ್ಕಿಂತ ಮೊದಲು ಸ್ವಲ್ಪ ಸಣ್ಣದಾರೆ ತೊಗೊಂಡು ನಾವು ನೋಡ್ಕೋಬೇಕು ಮೊದಲು ಏನಾಕತ್ತೆ ಅಂತೇಳಿ. ದೊಡ್ಡದು ಹೋಗಿ ಒಮ್ಮೆ ಬಾವಿ ಜಿಗಿದ್ರೆ ಗಂಡು ಹೊರಗೆ ಹಾಕುವಂಥ ಕೆಲಸ ಮಾಡಬಾರ್ದು. ನಮಗೆ ಎಷ್ಟು ಆಗ್ತಿತ್ತಲ್ಲ ಅಷ್ಟು ಮಾಡ್ಕೋತ ಹೋಗಿ ಅದನ್ನೇ ದೊಡ್ಡದು ಮಾಡ್ಬೇಕು. ನಾ ತೊಗೊಂಡಿರೋ ಶಾಂಗಿ ಮಿಷನ್ ಸರ್ಗಳಿಗೆ ಹೇಳಿಲ್ಲ ನಾ, ಯಾಕಂದ್ರೆ ಸೋಲಾರ್ ಅವೆಲ್ಲ ಬರಂಗಿಲ್ರಿ ಹಂಗಿಂದಾರ ಅಂತೇಳಿ. ಸರ್ ಜೆರಾಕ್ಸ್ ಮಿಷನ್ ಕೂಡಿಸ್ಬೋದೇನ್ರಿ ಅಂದು. ಹ್ಞೂ ರೀ ಅಂದ್ರೆ ಅವ್ರು ಹೋದ್ಮೇಲೆ ಕೂಡಿಸ್ಕೊಂಡಿ. ಸರ್ ರಾಟಿ ಮಿಷನ್ಗೂ ಕೂಡಿಸ್ಬೋದೇನ್ರಿ ಅಂದು. ಕೂಡಿಸ್ಬೋದ್ರಿ ಅಂದ್ರೆ ಒಬ್ಳಿಗೊಂದು ಮಿಷನ್ ತಂದು ಅವ್ರಿಗೆ ಗೊತ್ತಿಲ್ಲಂಗೆ ಅದನ್ನೂ ಉಪಯೋಗ ಮಾಡಿದ್ನಿ. ಸ್ಟೆಪ್ ಒಂದೇ ಸೋಲಾರ, ಬೇರೆ ಯಾವ ಸೋಲಾರು ಖರೀದಿ ಮಾಡಿಲ್ಲ. ನನಗೆ ಮಿಷನ್ ಮಾತ್ರ ಜೆರಾಕ್ಸ್ ಬೇಕಾಯ್ತು. ನನ್ನಲ್ಲಿ ಏನೈತೆ ಅಂದ್ರೆ ಟಿಫಿನ್ ಬ್ಯಾಗ್ ತಯಾರು ಮಾಡ್ತೀವಿ ನಾವು, ಜೂಟ್ ಬ್ಯಾಗ್ ತಯಾರು ಮಾಡ್ತೀವಿ. ಯಾಕಂದ್ರೆ ಅದು 5 ಕೋಟಿ ರೂಪಾಯಿ ಮೋದಿಯವರ ಸ್ಕೀಮ್ ಒಳಗೆ ನಮ್ಮ ಜಿಲ್ಲೆಗೆ ಕೊಟ್ಟಾರ. ಅದನ್ನು ನಾವು ತರಬೇತಿ ಕೊಟ್ಟು ಇನ್ನು ಉಳಿದ ಮಹಿಳೆಯರಿಗೆ ಬಿಸ್ನೆಸ್ ಕೊಡಬೇಕಾಗಿತ್ತು. ಅದು ಜೂಟ್ ಬ್ಯಾಗಿಗೆ 5 ಕೋಟಿ ರೂಪಾಯಿ ಬಂದೈತಲ್ಲ, ಅದು ಪರ್ಫೆಕ್ಟ್ ಆಗಲೇಬೇಕಂತೇಳಿ ಎಲ್ಲ ಮಹಿಳೆಯರನ್ನ ಕರ್ಕರಿಸಿ ಟ್ರೈನಿಂಗ್ ಕೊಡಾಕತ್ತೀವಿ ನಾವು. 5 ಮಂದಿಗೆ 10 ಮಂದಿಗೆ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟು ಬರಬೇಕು. ಬಂದೀವ ಅಂಥೇಳಿ ಎಲ್ಲ ಅಡುಗೆ ಮನೆ ಅಂದು ಅಲ್ಲೇ ಕೈ ಬಿಟ್ಟು ಅತ್ತಿನ ಹೋಗ್ಬೇಕನ್ನ ಆ ಮೂಲೆಗಿಟ್ಟು ಗಂಡನ ಈ ಮೂಲೆಗಿಟ್ಟು ಬಂದರೆ ಯಾರು ಹೊರಗೆ ನಮ್ಮನ್ನು ಬಿಡೋದಿಲ್ಲ. ಬರೋದೈತೆ ಅಂದರೆ ಮನೆಗೆ ಗೆಲ್ಲಬೇಕು ಮೊದಲ. ಮನೆಗೆ ಗೆದ್ದು ನಮ್ಮ ವಾರ್ಡ್ದ ನಾವು ಗೆದ್ಕೊಂಡೀವಪ್ಪ ಅಂದರೆ ಎಲ್ಲ ಜಗತ್ತು ನಮ್ಮ ತಲೆ ಮೇಲೆ ಬರ್ತೈತಿ. 2001 ಕಣ್ಣೀರೂ ಬಂದೈತಿ ನನಗೆ. ಅದು ಏನಾಗಬೇಕು ಎಲ್ಲ ಪರಿಸ್ಥಿತಿ ಆಗಿ ಹೋಗೈತಿ 2001 ಮತ್ತು 2ರಾಗ. ಮುಂದೆ ಬರ್ತಾ ಏನೈತಿ ಈ ಥರ ಬಂದು ಕುಂದ್ರಕ್ಕೆ ಅವಕಾಶ ಸಿಕ್ತು ನನಗೆ. ಒಂದು ಕಡೆ ಎದ್ದು ಹೋಗ್ರಿ ಅಂದ್ರೆ ನನ್ನ ಮಗಳು ಅಳಾಕತ್ತಿದ್ಲ 2001ರಾಗ. ಎದ್ದು ಹೋಗ್ರಿ ಅಂದ್ರೆ ನಾನು ಅಳಾಕತ್ತಿ ಆಕಿ ಜೋಡಿ. ನೀ ಸುಮ್ಮ ಕುಂದ್ರಲಾರ್ಕ ಹಿಂಗೆ ಮಾಡಿದ್ರು ನೋಡಂತೆ ಮಗಳನ್ನ 2 ಏಟ ಬಡ್ದು ಊಟ ಮಾಡಿ ಅಲ್ಲಿದ್ದು ಮೆಟ್ಟು ಬಿಟ್ನಿ. ಅಲ್ಲಿ ಏನಾರು ಮಾಡ್ತಾರೆ ಬಿಡು ಅಂತ ಕಿಟಕಿಯಾಗ ನೋಡಾಕತ್ತಿ. ನೋಡಿದ ಮೇಲೆ ಅವ್ರು ಏನಂದ್ರೆ ನೀವೇನು ಹೋಗಂಗೆ ಕಾಣೋದಿಲ್ಲ, ಟೀಚರಾಗಿ ಕಳಿಸ್ರಿ ಇವ್ರನ್ನ ಬಾ ಅಂಥೇಳಿ ಇನ್ನೊಬ್ಬರು ಟೀಚರ್ನ ಕೊಟ್ಟು ಕಳಿಸಿದ್ರು ಅವ್ರು. ಹೋದೆ. ಹೊಳ್ಳಿ ನನ್ನ ಮಗಳು ಅದ ಸಾಲಕ್ಕತ್ಲ ಬಿಳಿಗಿ ಬಾಪೂಜಿ ಸ್ಕೂಲ್ ಒಳಗೆ. ಹೊಳ್ಳಿ ಗೆಸ್ಟ್ ಆಗಿ ನಾ ಆ ಸ್ಕೂಲಿಗೆ ಹೋದೆ ವಾಪಸ್. ಯಾಕಂದ್ರೆ ಉದ್ಯಮಶೀಲತೆ ಮಹಿಳೆ ಅಂತ ಗುರುತಿಸಿತ್ತು ನನ್ನ ಜಿಲ್ಲಾ ಪಂಚಾಯತಿ. ಅದಕ್ಕೆ ಅವರು ವಾಪಸ್ ನನಗೆ ಕರೆದ್ರೆ ನಾವು ಎಷ್ಟೋ ಮಾಡಿದ್ರು ಸಹಿತ ಸೋಲಿಲ್ಲ. ಬ್ಯಾಗ್ ಹೊಲ್ಯಾಕೆ ಹೋದ್ವಿ, ಕೊರೋನಾ ಬಂತು, ಅದು ಮೈ ಮೇಲೆ ಬಿಂತು. ಮೈ ಮೇಲೆ ಬಿದ್ದಾಗ ನಮ್ಮ ಮನ್ಯಾಗ ಯಾರೂ ನನಗೆ ಲಾಸ್ ಆಗೈತಿ ಮನೆ ಬಿಟ್ಟು ದಾಟ ಅಂತ ನನಗೆ ಯಾರೂ ಅಂದಿಲ್ಲ. ಹೋಗ್ಲಿ ಬಿಡು, ನೀ ಏನು ಬೇಕಂತ ಮಾಡಿದ್ದೇನೆ ಇರ್ಲಿ ಬಿಡು ಅಂದ್ರೆ. ನಾವು ಎಲ್ಲರೂ ಸಂಘದವರು ಒಂದು ಸಂಘದವ್ರು ಕೂಡಿ ಮಾಡಿದ ಸಂಘದವರು ಕೈ ಬಿಟ್ರು. ಆ ಟೈಮ್ದಾಗ 3 ಲಕ್ಷ ರೂಪಾಯಿ ನಾವೆಲ್ಲಿ ಕೈ ಹಾಕೋನು ಬೇಡ ಕೈ ಬಿಟ್ಟಾಗ ಆ ಬ್ಯಾಗ್ ಗಂಟು ಕಟ್ಟಿಟ್ಟಿವಿ. ಅಲ್ಲಿ ಮಾಸ್ಕ್ ಹೊಲ್ಯಾಕೆ ಪ್ರಯತ್ನ ಮಾಡಿದ್ದೀವಿ ನಾವು. ಮಾಸ್ಕು ಯಶಸ್ವಿ ಆಯ್ತು. ಮುಂದೆ ಫ್ಲ್ಯಾಗ್ ಹೊಲಿ ಅಂದ್ರೆ ಮೋದಿಯವರು ಅದನ್ನು ಯಶಸ್ವಿ ಮಾಡಿದ್ದೀವಿ. ಜೂಟ್ ಬ್ಯಾಗ್ ಏನು ಆರ್ಡ್ರ್ ಬರ್ತೈತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದು ಕೂಡ ನಾವು ಬಿಡೋದಿಲ್ಲ. ಈಗ ಒಂದು ಹೆಸರು ಇಟ್ಟಾರ ಅವ್ರು ನಮ್ಮ ಗ್ರಾಮೀಣ ಮಹಿಳೆಯರಿಗೆ. ನೀವೇನು ರೀ ಕಿರುಬಳೆ ತೋರಿಸಿರಿ ಹೆಬ್ಬಟ್ಟ ನುಂಗ್ತೀರಿ, ನಿಮಗೆ ಮೊದಲು ನಾವು ಹೇಳ್ಬೇಕಾದ್ರೆ ವಿಚಾರ ಮಾಡೇ ಹೇಳ್ಬೇಕಂತಾರೆ CO ಸರ್.
ಹಂಗೆ ನಾವು ಆಗಬೇಕು. ಯಾಕಂದ್ರೆ ಇನ್ನೊಬ್ರು ಕಿಸೆದನ್ ರೊಕ್ಕ ತಿನ್ನೋದಕ್ಕಿಂತ ನಮ್ಮ ಪರ್ಸ್ ನಾವು ಇಟ್ಕೊಂಡು ಬಂದೀವಪ್ಪ ಅಂದ್ರೆ ನನ್ನ ರೊಕ್ಕ ಕೇಳಂಗಿಲ್ಲ ಅಂದ್ರೆ ಇರಲಿ ಬಿಡ, ಅವರ ಊಟ ಕೊಡ್ತಾರೆ, ಅವರ ಟ್ರೈನಿಂಗ್ ಕೊಡ್ತಾರೆ, ಏನಾದರೂ ಒಂದು ಮಾಡ್ತಾವಂತ ನಮ್ಮನ್ನು ಕೈ ಬಿಡ್ತಾರೆ ಗಂಡು ಮಕ್ಕಳು. ಯಾವುದೇ ರೀತಿ ನಾವು ಗಂಡು ಮಕ್ಕಳು ಕೈ ಬಿಟ್ಟಾರ ಅಂತೇಳಿ ತಪ್ಪು ಕೆಲಸ ಮಾಡಬಾರ್ದು. ಮನೆಗೆ ಲುಕ್ಷಾನ್ ಅಂತೂ ಒಯ್ಯಬಾರ್ದು. ಒಮ್ಮೆ 10 ರೂಪಾಯಿ ಲುಕ್ಷಾನ್ ಅಂದ್ರೆ 20 ರೂಪಾಯಿ ಸಿಕ್ಕೇ ಸಿಗ್ತೈತಿ, ಇಲ್ಲಂತಲ್ಲ, ಕೈ ಬಿಡಬಾರ್ದು. ಒಂದು ಸಲ ಧರ್ಮಸ್ಥಳಕ್ಕೆ ಬಂದೀವ್ರಿ, ಈಗ ನೀವು ಹೋಗಿ ಏನರ ಮಾಡಾಕತ್ರಿ, ಏನೋ ಇವ್ರು ಮಾಡ್ಯಾರ ನಾವು ಮಾಡ್ಬೇಕಂತ ಮಾಡಿದ್ರಿ, ಬೇಡಂತಲ್ಲ ಮಾಡ್ರಿ. ಆದರೆ ಮೊದಲ ಮಿಷನ ಬೇಕಂತ ತಲೆ ಅಂತ ತೆಗೀರಿ. ನಿಮ್ಮಲ್ಲಿ ಕಸ್ಟಮರ್ ಹೆಂಗೆ ಅದಾರ ಅನ್ನೋದು ವಿಚಾರ ಇಟ್ಕೋಬೇಕು. ನೀವು ಕಸ್ಟಮರ್ ನಾವು ಕಾಯ್ಕೋಬೇಕು. ಬಂದವ್ರಿಗೆ ಇಲ್ಲಿ ತೆಗೀರಿ, ಇದು ಬರೋದಿಲ್ಲ 10 ರೂಪಾಯಿ ಅನ್ಬೇಡ್ರಿ, ಆ ಟೈಮ್ದಾಗ 10 ರೂಪಾಯಿ ಕೊಡ್ರಿ, ಮುಂದೆ ಒಂದು ಟೈಮ್ ನೀವು 20 ರೂಪಾಯಿ ಹುಡುಕೊಂಬರ್ತೈತಿ. ಇಲ್ಲಿಷ್ಟೆಲ್ಲ ಮಹಿಳೆಯರು ಬಂದೀವಿ ಅಂತಂದರೆ ನಾವು ಎಲ್ಲ ಸ್ಟಾಲ್ ಮೈಸೂರು ತನಕ ಸ್ಟಾಲಿಗೆ ಹೋಗಿವಿ. ನಾವು ಬಿಹಾರ, ಜಮ್ಮು ಕಾಶ್ಮೀರ, ಒಡಿಶಾ ಹಿಂಗೆಲ್ಲಾನು ಜಿಲ್ಲಾ ಪಂಚಾಯತಿ ಕಳಿಸ್ತೈತಿ. ನಮಗೆ 1 ರೂಪಾಯಿ ನಮ್ದು ಏನೂ ಖರ್ಚಿಲ್ಲ. ಈಗ ಹೆಂಗೆ ಸೊಲ್ಕೋದಾರ ಕರ್ಕೊಂಬಂದಾರ ನಮಗೆ ಊಟ, ರೂಮ, ಇಲ್ಲಿ ಕುಂದ್ರಾಕ ಫ್ಯಾನ್. ನಾವು ಎದ್ರಾಗೂ ಇಲ್ಲ ಅಂದ್ರೆ ನಮ್ಮನ್ಯಾಕೆ ಇಲ್ಲಿ ಕರಿತಿದ್ರು ಅವರು. ಫ್ಯಾನು ಇಲ್ಲ, ನಾವು ಇಲ್ಲಿ ತನಕ ಬರೋಕೆ ಅವಕಾಶವೂ ಇಲ್ಲ. ಏನು ಹೊಟ್ಟಿಗೆ ಕೊಟ್ಟು ಹೊಳ್ಳಿ ನಮ್ಗೆ ಈ ಥರ ಮಹಿಳೆಯರು ಮುಂದೆ ಬರಲಿ ಅಂಥೇಳಿ ನಮ್ಮನ್ನು ಕರ್ಸಾಕತ್ತಾರಪ್ಪ. ಒಬ್ಬ ಮಹಿಳೆ ಅವಲಂಬಿಯಾಗಿ ಮನ್ಯಾಗ ಕೂಡಬಾರದು, ಸ್ವಾವಲಂಬಿಯಾಗಿ ಮುಂದೆ ಬರಲಿ ಅಂತ ಅವರೊಂದು ಅವಕಾಶ ಕೊಡಾಕತ್ತಾರ. ಅದನ್ನು ಉಪಯೋಗ ಮಾಡ್ಕೊಳ್ಳಿ. ನಾವು ಎಲ್ಲ ಮಹಿಳೆಯರಿಗೆ ಒಂದು ವಿನಂತಿ ಏನಂತಂದರೆ, ಸಂಡಿಗೆ ಮೊದಲು ಮಾಡಿ ಸೇಲ್ ಮಾಡಾಕತ್ತಾರೆ. ಈಗ ಪಾಕೆಟ್ ಮಾಡಿ 250 ರೂಪಾಯಿಗೆ 1 kg ಸಂಡಿಗೆ ಐತಿ. ಮನ್ಯಾಗ ಕುತ್ಕೊಂಡು ಬರೀ ಬ್ಯಾಸ್ಗೆ ದಿವ್ಸನ್ಯಾಗ 2 ತಿಂಗಳು ಮಾಡಿರಿ ನೀವು, ಅಷ್ಟೆಲ್ಲ ಅನುಕೂಲ ಐತಿ. ಸ್ವಲ್ಪ ಸಣ್ಣ ಸಣ್ಣ ಮಿಷನ್ ತೊಗೊಂಡು ಮ್ಯಾಲೆ ಬರೋಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಧನ್ಯವಾದಗಳು ಮೇಡಮ್. ಸರಿಯಾದ ಮಾಹಿತಿ ತಗೊಳ್ಬೇಕು, ಮುನ್ನುಗ್ಗಬೇಕು ಅಂತ ಹೇಳ್ತೀರಲ್ವಾ? ಹಾಂ ಸರ್. ಇಲ್ಲ ಮೇಡಮ್ ಅವ್ರಿಗೆ ಅವ್ರ ವಿಷಯಗಳನ್ನು ಕವರ್ ಮಾಡಿ ಆಗಿದೆ. ಸೊ ಇನ್ನು 2 ಅಥವಾ 3 ಪ್ರಶ್ನೆಗಳನ್ನು ಇವ್ರುಗಳಿಗೆ ಕೇಳೋದಾದ್ರೆ ನೀವು ಕೇಳ್ಬೋದು. ಫೈನಾನ್ಸಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯಗಳಿದ್ರೆ ನಾವು ಅಷ್ಟು ಮಾಡಿ ಕಾರ್ಯಕ್ರಮವನ್ನು. ಮತ್ತು ಇನ್ನೊಂದು, ನಾವು ಬ್ಯಾಂಕಿನಲ್ಲೇ ಲೋನ್ ಯಾವುದೇ ಬ್ಯಾಂಕಿಗೆ ತೊಗೊಳಕ್ಕೆ ಹೋಗ್ರಿ, ನಮ್ಮ ಸ್ಕೋರ್ ಚಲೋ ಇರ್ಬೇಕು. ಮ್ಯಾನೇಜರ್ ಜೊತೆ ನಮ್ಮದು ವ್ಯವಹಾರ ಚಲೋ ಇರ್ಬೇಕು. ಯಾವುದೂ ಇಲ್ಲ, ಎಲ್ಲ ಕಡೆ ಕಟ್ಟಬಾಕಿ. ಧರ್ಮಸ್ಥಳ ತೊಗೊಂಡು ಅಲ್ಲಿ ಕಟ್ಟಬಾಕಿ, ಸಂಜೀವಿನಿ ತೊಗೊಂಡು ಇಲ್ಲಿ ಕಟ್ಟಬಾಕಿ, ಎಲ್ಲ ಕಡೆ ಕಟ್ಟಬಾಕಿ ಮಾಡಿ ನಾವು ಸಾಲ ತೊಗೊಳಕ್ಕೆ ಹೋದ್ರೆ ಯಾವ ಮಿಷನೂ ಕೊಡೋದಿಲ್ಲ, ಎಲ್ಲಿಯೂ ಸಾಲನೂ ಸಿಗೋದಿಲ್ಲ ಮಗ. ಯಾಕಂದ್ರೆ ಬ್ಯಾಂಕ್ನವ್ರಿಗೆ ಗೊತ್ತಿರ್ತೈತಿ, ಇದ್ದದ್ದ ಕಟ್ಟಿಲ್ಲ, ಇನ್ನು ಇರ್ಲಾರ್ದು ಎಲ್ಲಿ ಕಟ್ತಾಳೆ ಬಾಯಿ, ಏನಾರು ಹೇಳಿ ಕಳಿಸ್ಬಿಡ್ಬೇಕಂತ ಕಳಿಸ್ಬಿಡ್ತಾರೆ ಅವರು. ಅವಲ್ಲಿ ಬಂದು ನಾವೇನಂತೀವಿ, ನೋಡ್ರಿ ನಮ್ಮನ್ನು ತಿರುಗಿ ಕಾಲೂನು ಹೋದು ಸಾಕಾಗೈತಿ, ನಮಗೆ ಲೋನ್ ಕೊಡಾಕತ್ತಿಲ್ಲ, ನಡೆ ಆ ಕಡೆ ಯಾವ ಬಿಸ್ನೆಸ್ ಬ್ಯಾಡ ಅಂತೇಳಿ ಈ ಕಡೆ ಒಂದು ಆ ಕಡೆ ಬಿಸಾಕಿ, ಈ ಕಡೆ ಒಂದು ಈ ಕಡೆ ಬಿಸಾಕಿ ಕುಂದ್ರು ಅಂತ ಕೆಲಸ ಅಲ್ಲ. ಸರಿಯಾದ ಆರ್ಥಿಕ ವ್ಯವಹಾರ ಇರಬೇಕು. ಅದು ಮೇನ್ ಸರ್, ಅದು ಮೇನ್ ಪಾಯಿಂಟ್ ನೋಡ್ರಿ ಮಹಿಳೆಯರಿಗೆ. ಆರ್ಥಿಕ ವ್ಯವಹಾರ ಸರಿಯಾಗಿರ್ಬೇಕು. ನಮಗೆ ಎಷ್ಟು ಅದೇ ಇವ್ರು ಮೇಡಮ್ ಏನ್ ಹೇಳಿದ್ರು ಅಂದ್ರೆ, ಈ ಭಾಷೆಯಲ್ಲಿ ಸಿಬಿಲ್ ಸ್ಕೋರ್ ಅಂತ ಹೇಳ್ತಾರೆ. ಸಿಬಿಲ್ ಸ್ಕೋರ್ ಅದೊಂದು ಸರಿ ಇದ್ರೆ ನಿಮಗೆ ಎಲ್ಲೂ ವ್ಯವಹಾರ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಕಟ್ಟಬಾಕಿ ಯಾವ ಮಾಡಂಗಿಲ್ಲ ರೀ ಯಾರು. ಈಗ ಉದ್ಯೋಗ ಮಾಡ್ತಾರಲ್ಲ, ಉದ್ಯೋಗ ಮಾಡಲಿಲ್ಲ ಅಂದ್ರೆ ಸಾಲ ತಗೊಂಡು ಮನೆಯಾಗ ಕುಂತು ಸಾಲ ವೇಸ್ಟ್ ಮಾಡೋದ್ರಲ್ಲಿ ಯಾವ ಮಹಿಳೆಯರು ಮಾಡಂಗಿಲ್ಲ. ಈಗ ಎಲ್ಲರೂ ಒಂದು ಉದ್ಯೋಗನ ಮಾಡ್ತಾರೆ, ಉದ್ಯೋಗಲಿಂತ್ರ ಅದನ್ನ ಸಾಲ ತೊಗೊಂಡು ಅದನ್ನು ಉಪಯೋಗಿಸ್ತಾರೆ, ದುರುಪಯೋಗ ಪಡಿಸೋದಿಲ್ಲ ಯಾರು. ಓಕೆ. ಮತ್ತು ಸೋಲಾರ್ದವ್ರು ಸರ್ ಲೋನೂ ಮಾಡಿಸ್ಕೊಡ್ತಾರೆ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ರಿ, ನಾವೇನು ಅಡ್ಡಾಡೋ ಅವಶ್ಯಕತೆನೇ ಇಲ್ರಿ. ಅದೇ ಮೇಡಮ್ ಅದನ್ನೇ ಹೇಳಿದ್ರು. ಹಾಂ ರೀ. ಓಕೆ, ಥ್ಯಾಂಕ್ ಯು ಮೇಡಮ್. ಯಾರಾದರೂ 2 ಪ್ರಶ್ನೆಗಳಿಗೆ ಅವಕಾಶ ಇದೆ, ಇವ್ರಿಗೆ ಸಂಬಂಧಪಟ್ಟು ಕೇಳುವಂಥದ್ದಿದ್ರೆ ಕೇಳ್ಬೋದು. ಇಲ್ಲಿಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಯಾರಾದರೂ ಪ್ರಶ್ನೆ ಕೇಳೋರಿದ್ದೀರಾ? ಸಾಕಷ್ಟು ಜನ ಎದ್ದೋಗಿದ್ರೆ ಅವಾಗ, ಹಾಗಾಗಿ ಅವಕಾಶ ಇಟ್ಟಿದ್ದೇವೆ. ಹಲೋ ಮೇಡಮ್, ನೀವು ಜೂಟ್ ಬ್ಯಾಗ್ ಹೊಲಿತೀರಿ ಅಂದ್ರಲ್ಲ, ಮಾಮೂಲಿ ಮಿಷಿನಲ್ಲೇ ಹೊಲಿಬೋದಾವು? ಹಾಂ, ಮಾಮೂಲಿ ಮಿಷಿನು, ಆದ್ರೆ ಸಟ್ಟು ಸೂಜಿ ಚೇಂಜ್ ಆಗ್ಬೇಕು. ಪ್ಲೇಟು ಸಟ್ಟು ಸೂಜಿ. ಅದು ಬ್ಯಾಗ್ ಟೈಪ್ ಏನಾದರೂ ಇವಾಗ ಏನಾದರೂ ತೋರ್ಸೋಕ್ಕಾಗುತ್ತಾ? ಏನಾದರೂ ಮೊಬೈಲ್ ಫೋಟೋ ಇದಾವೆ, ತೊಗೊಂಡು ಬಂದಿಲ್ಲಮ್ಮ. ಹೌದಾ? ಆಮೇಲೆ ಇಲ್ಲೇ ಇರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಕೂತ್ಕೊಂಡಿದ್ದಾರೆ ಅವರು. ನಂಬರ್ ತಗೊಳ್ರಿ, ವಾಟ್ಸಪ್ ಮಾಡ್ತೀನಿ ನಾನು. ಓಕೆ ಮೇಡಮ್, ಕಾಂಟ್ಯಾಕ್ಟ್ ಮಾಡಿ. ತಾವು ಎಲ್ಲಿಂದ ಬಂದಿರಿ ಮೇಡಮ್? ನಮ್ಮ ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್. ಬೆಂಗಳೂರು ಬಂದಿರ್ತೀವಿ ಸ್ಟಾಲ್ ತೊಗೊಂಡು. ಇದೇ ಸಲ ಬಂದಿಲ್ಲ ನಾನು ಸರಸ್ ಮೇಳಕ್ಕೆ. ನಾವು ಹೋಗಿರಿಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಇದೆಯಾ ಏನಾದರೂ ಪ್ರಶ್ನೆಗಳು? ಓಕೆ ಮೇಡಮ್, ಕಾಂಟ್ಯಾಕ್ಟ್ ಇದೆಯಾ? ಡಬಲ್ 972680818. ಹಲೋ
ಸರ್ ನಮ್ದೊಂದು ಕ್ವಶನ್, ಈ ಒಂದೇ ಮಿಷಿನ್ ಮೇಲೆ ಎಲ್ಲ ಇವರು ಒಂದೇ ಸೋಲಾರ್ ಮೇಲೆ ಎಲ್ಲ ಮಿಷನ್ ನಡೆಸ್ತಾರಂತಾರಲ್ಲ, ನಾವೀಗ ಹಾಕಬೇಕಾಗಿತ್ತು ಅಂತಂದ್ರೆ ಕೆಲವೊಂದಷ್ಟು ಸಾಹೇಬ್ರು ನೀವು ಬಂದವ್ರು ಏನು ಮಾಡ್ತೀರಿ, ಅದು ಒಂದೇ ಮಿಷಿನ್ ಮ್ಯಾಗ ಅದಕ್ಕೆ ಕಟ್ಟೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿವಿ, ಅದನ್ನ ಒಂದೇ ನಡೆಸ್ರಿ ಅಂತಾರೆ. ಈಗ ಮೇಡಮು ಮತ್ತು ಎಲ್ಲ ಮಿಷಿನ್ ಮೇಲೆ ನಡೆಸಿದಾರೆ ಅಂತಂದು ಇದು ಸೋಲಾರ್ ಏನು ಕೆಟ್ಟ ಮಟ್ಟ ಏನು ಮಾಡಿಲ್ಲನ್ರಿ ಇವ್ರದ್ದು? ಏನಂದ್ರಿ ಲಾಸ್ಟ್ ಏನಂದ್ರಿ? ಒಂದೇ ಸೋಲಾರ್ ಮೇಲೆ ಎಲ್ಲ ಮಿಷನ್ ನಡೆಸಿದಾರಲ್ರಿ ಸರ್, ಅದಕ್ಕಾಗಿ ಮತ್ತು ಇವ್ರು ಸೋಲಾರ್ ಅದು ಏನು ಪ್ರಾಬ್ಲಮ್ ಅದು ಆಗಿಲ್ಲ ಅಂತ ಒಂದು ಕ್ವಶನ್ ಅಂದ್ರಿ. ಹಾಂ, ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಏನಂದರೆ ಇವರು ಒಂದೇ ಸೋಲಾರ್ ಮೇಲ್ಗಡೆ ಪೆನಲ್ ಹಾಕಿ ಕೂರಿಸಲಿಲ್ಲ, ಹಂತವಾಗಿ ಬೇರೆ ಬೇರೆ ಮಷಿನ್. ಉದಾಹರಣೆಗೆ ಒಂದು ಡಿ ಸಿ ಮೋಟ್ರ್, ಅದರಲ್ಲಿ ಯಾವುದು ಟೈಲರಿಂಗ್ ಮಾಡುವಂಥದ್ದು ಡಿ ಸಿ ಮೋಟ್ರದ್ದು. ಆಮೇಲೆ ಇನ್ನೊಂದು ಪ್ರಿಂಟರು, ರೆಗ್ಯುಲರ್ ಪ್ರಿಂಟರೇ ಅದಕ್ಕೊಂದು ಕನ್ವರ್ಟರ್ ಹಾಕಿ ನಾವು ಏನು ಮಾಡ್ತೇವೆ ಅಂತಂದರೆ ಸೋಲಾರ್ ಮೇಲೆ ನಡೆಯುವಾಗ ಮಾಡಿಕೊಡ್ತೇವೆ. ಅದು ಬೇರೆಯೇ ಇದೆ. ಅಂದರೆ ಒಂದಾದ್ಮೇಲೆ ಅವ್ರು ಹೇಳಿದಲ್ಲ ಸ್ಟಾರ್ಟಿಂಗ್ನಿಂದ, ಏನಂದರೆ ಒಂದಾದ್ಮೇಲೆ ಒಂದು ಅವ್ರ ಉದ್ಯೋಗ ಹೇಗೆ ಬೆಳೀತದೆ, ನಂತರ ಯಾವುದು ಮಾರ್ಕೆಟಲ್ಲಿ ಟೈಲರಿಂಗ್ ಯಾವ ಬೇಕೋ ಅಥವಾ ಜೆರಾಕ್ಸ್ ನಡೀತದೋ, ಶಾವಿಗೆ ಮಷಿನ್ ಊರಲ್ಲಿ ನಡೀತದೆಯೋ ಅದನ್ನು ನೋಡ್ಕೊಂಡು ಅವರು ಕಾಲಿಟ್ಟಿದ್ದಾರೆ ಉದ್ಯೋಗಕ್ಕೆ. ಹಾಗಾಗಿ ಸಪ್ರೇಟ್ ತೊಗೊಂಡಿದ್ದಾರೆ. ಆದರೆ ಇದೇನಂತಂದ್ರೆ ಅವ್ರು ಹೇಳೋ ಸರ್ವೀಸು, ನಿಮಗೆ ಸೋಲಾರಲ್ಲಿ ಸರ್ವಿಸ್ ಏನಾದರೂ ಸಮಸ್ಯೆ ಕೊಟ್ಟಿದೆಯೋ, ಈಗ ನಾನು ಸೋಲಾರ್ ಕಂಪ್ನಿ ಹೇಳೋದಕ್ಕಿಂತ ಅವರೇ ಹೇಳಿದ್ರು ಒಳ್ಳೆಯದು ಮೇಡಮ್. ಸೋಲಾರ್ ಮತ್ತು ಅವೇ ಸರ್ 1 ಸೆಕೆಂಡ್. ಹೌದು, ನೀವು ಕೇಳೋದ್ರಲ್ಲಿ ಅರ್ಥ ಐತದ. ಏನಂದ್ರೆ 6 ಪ್ಲೇಟಿನ ಸೋಲಾರ್ ಐತ್ರಿ ನಂದು. 6 ಪ್ಲೇಟು 4 ಬ್ಯಾಟ್ರಿ 1 ಇನ್ವರ್ಟರ್ ದೊಡ್ಡದ ಹಾಕಿರ್ಸೇನ್ರಿ ನಾನು. ಅಲ್ಲ, ಈಗ ನಿಮ್ಮ ಸರ್ ಏನಾದರೂ ಸಮಸ್ಯೆ ಆಗಿದೆಯೋ ಅಂತ ಅವ್ರು ಕೇಳ್ತಾ ಇರೋದು. ಸಮಸ್ಯೆ ಏನಿಲ್ಲ ಸರ್, ಆದ್ರೆ ಏನ ಸೋಲಾರ್ ಕ್ಲೀನ್ ಇಟ್ಕೋಬೇಕಷ್ಟೇ ರೀ. ಅದು ಧೂಳು ಕೂತಿರ್ತೈತ್ಲ, ಚಾರ್ಜ್ ಆಗೋದಿಲ್ಲ. ಧೂಳು ಏನು ಒಟ್ಟ ಕೂಡಿಸ್ಕೊಡ್ಬಾರ್ದು ನೋಡ್ರಿ, ಕ್ಲೀನ್ ಇಟ್ಕೋಬೇಕು ಅದನ್ನ ಪ್ಲೇಟ್. ಮೇಡಮ್ ನಾವು ಕಂಟಿನ್ಯೂ ಕ್ಲೀನು ಇಡ್ತೀವಿ ಮತ್ತು ಅದು ನೀರು ಕಡಿಮೆ ಆಗದಂಗೆ ನೋಡ್ಕೋತೀವಿ. ಆದರೂ ಸೋಲಾರ್ದವ್ರು ಬಂದಾಗ ಈಗ ಅವ್ರ ಮುಂದೆ ಮಾತಾಡಬೇಕು. ಅದೇನಾಗ್ತದೆ ಅಂತಂದ್ರೆ ಬ್ಯಾರೇದ್ ನೀವು ಕುಂದಿಸಿರ ಅಂತ ಸ್ವಲ್ಪ ಹಾಳಾದ್ರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತಾರ. ನಿಮ್ದು ಏನು ಎಷ್ಟು ವರ್ಷ ಆಯ್ತು ನೀವು ಹಂಗೆ ಸರ್? ಕಂಟಿನ್ಯೂ? ನಾ ಅವ್ರಿಗೆ ಹೇಳೇನೇ ಇಲ್ಲ ಕುಂದಿರ್ಸಿದ್ದು, ಅದು ಏನಾಕೈತೆ ಅಂತೂ ಕೇಳಿಲ್ಲ. ಅದ್ರ ಕೇಳಿ ನೋಡಿದೆ, ಏನ್ರ ಆಗ್ತೈತೆ ಏನ್ರಿ ಸರ್? ಏನಿಲ್ಲ ಮೇಡಮ್, ಸ್ವಲ್ಪ ಚಲೋನ್ಯಾಗ ಉಪಯೋಗ ಮಾಡ್ರಿ ಅಂದ್ರೆ ಹಾಕಿನ್ರಿ. ಈಗ 1 ವರ್ಷ ಆತು ನಾನು ಉಪಯೋಗ ಮಾಡಾಕತ್ತಿದ್ದು. ಹಂಗಾದ್ರೆ ಅಲ್ಲಲ್ಲ ಸರ್, 1 ನಿಮಿಷ ರೀ. ಸೋಲಾರ್ ವ್ಯವಸ್ಥೆಗೆ 5 ವರ್ಷ ನಮ್ಮದು ವಾರಂಟಿ ಇರ್ತದೆ. ಸೋಲಾರ್ ಮಾಡ್ಯೂಲಿಗೆ 5 ವರ್ಷ ಇರ್ತದೆ, ಸೋಲಾರ್ ಬ್ಯಾಟ್ರಿಗೆ ಇರ್ತದೆ, 1 ವರ್ಷ ಫ್ರೀ ಸರ್ವಿಸ್ ಇರ್ತದೆ. ಆಯ್ತು ರೀ. ಆಮೇಲೆ ನಾವು ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಸಾಮಾನ್ಯವಾದ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಅದಾದ ನಂತರ ಏನೇ ಸಮಸ್ಯೆಗಳು ಬಂದರೆ ನಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಬೇಕಾಗ್ತದೆ. ಟೋಲ್ ಫ್ರೀ ನಂಬರ್ ಕೂಡ ನಮ್ಮಲ್ಲಿ ಲಭ್ಯ ಇರ್ತದೆ. ನೀವು ಅದನ್ನು ಸಂಪರ್ಕಿಸಿದರೆ ಸರ್ವಿಸನ್ನು ನಮ್ಮವ್ರು ಬಂದು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಒಳ್ಳೆ ಸರ್. ಹಾಗಾದ್ರೆ ನಂದು ಇನ್ನೊಂದು ಕ್ವಶನ್ ತಮಗೆ ಸೋಲಾರ್ದವ್ರಿಗೆ. ಯಾಕಂದ್ರೆ 5 ಮಿಷನ್ನ ಒಂದೇ ಸೋಲಾರ್ ಮೇಲೆ ಕೊಡ್ತೇವೆ ಅಂತ ನೀವು ಪ್ಯಾಕೇಜ್ ಮೇಲೆ ಕೊಟ್ಟರೆ ಭಾಳ ಅನುಕೂಲ ಆಗ್ತೈತಿ ಎಲ್ಲ ಮಹಿಳೆಯರಿಗೆ ಅಂತ ನಂದೊಂದು. ನೀವು ಹೇಳ್ತಾ ಇದ್ರೆ ಏನಂದ್ರೆ ಒಂದೇ ಸಲ 5-6. ಈಗ ಇವರ ಇದು ಬೇರೆ ಏನಂತಂದ್ರೆ, ಇವ್ರು ಇನ್ನೊಬ್ರು ಇದ್ದಾರೆ, ಮಧ್ಯಾಹ್ನ ಒಬ್ರು ಬರ್ತಾರೆ, ಅವ್ರು ಒಂದೇ ಸಲ 10 ಲಕ್ಷ ರೂಪಾಯಿ ಸೋಲಾರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಬೇರೆ ಇದೆ. ರೊಟ್ಟಿ ರೋಲರ್ ಇದೆ, ಆಯಿಲ್ ಎಕ್ಸ್ಟ್ರಾಕ್ಟರ್ ಇದೆ, ನಂತರ ಶುಗರ್ ಕೇನ್ ಜ್ಯೂಸ್ ಇದೆ, ಇವೆಲ್ಲ ಹಾಕಿದವ್ರು ಇದ್ದಾರೆ. ಅದನ್ನು ಬೇರೆ ಅಂದರೆ ನಿಮ್ಗೆ ಏನು ಬೇಕು ಯಾವ ಸಂದರ್ಭಕ್ಕೆ ಅದರ ಆಧಾರದ ಮೇಲೆ ಸೋಲಾರ್ ಡಿಸೈನ್ ಮಾಡ್ಲಿಕ್ಕೆ ಆಗ್ತದೆ. ಇವ್ರದ್ದು ಹೇಗಿತ್ತು ಅಂದರೆ ಫಸ್ಟ್ ಒಂದೇ ಮಿಷನ್ ಅವ್ರ ಬೇಡಿಕೆ ಇತ್ತು. ಈಗ ಮೇಡಮ್ ಹೇಳ್ದಾಗೇನೆ ಕೆಲವು ಬೇಡಿಕೆ ಆಧಾರದ ಮೇಲೆ ನಾವು ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ನಿಮಗೆ ಬೇಡಿಕೆ ಈಗ ಬೇಕಾದ್ರೆ ಬೇರೆ ಮಾಡಬೇಕು ಅನ್ನೋದು ಲೀಸ್ಟ್ ಮಾಡಿದರೆ ಅದನ್ನು ಹೇಗೆ ಸೋಲಾರಲ್ಲಿ ಮಾಡ್ಬೋದು ಅಂತ ನಮ್ಮವ್ರ ಸೈಟ್ ಸರ್ವೆ ಮಾಡಿ ಅದು ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಒಳ್ಳೆ ಸರ್, ಒಳ್ಳೆಯದು. ಇನ್ನೊಂದು, ನಾವು ಧರ್ಮಸ್ಥಳ ಸಂಘಿನವರಿಗೆ ಲೋನ್ ಕೊಡ್ತಾರಲ್ಲ ಮೇಡಮ್, ಅವ್ರಿಗೊಂದು ಕ್ವಶನು. ನಮ್ಮ ಮನೆಯವ್ರೀಗ 3.5 ಲಕ್ಷ ರೂಪಾಯಿ ಲೋನ್ ತೊಗೊಂಡಾರೆ. ಅದರಲ್ಲಿ ಮೊದಲು ಅವ್ರದ್ದು ಇನ್ಶೂರೆನ್ಸ್ ಇತ್ತು, ಆದರೂ ಈಗ ಮತ್ತೆ ಅವರಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಕಟ್ಕೊಳ್ತಾರೆ. ಅದೊಂದು ಸ್ವಲ್ಪ ಹೊರೆ ಆಗ್ತೈತೆ ಮಳೆಯರಿಗೆ ಅಂತೇಳಿ ನನ್ನೊಂದು ಮಾತು. ಯಾವ ಇನ್ಸೂರೆನ್ಸ್ ಅಂತ ಗೊತ್ತಾಗ ಈಗ ಅದು ಹೆಲ್ತ್ ಇನ್ಶೂರೆನ್ಸ್ ಒಂದು ತೊಗೊಳಕತ್ತಾರೆ ಮೇಡಮ್. 3.5 ಲಕ್ಷ ರೂಪಾಯಿ ಮಾಡಿದ್ರೆ ಒಂದು 10,000 ಇನ್ಶೂರೆನ್ಸ್ ಇಯರ್ಲಿ ಕಟ್ಟಬೇಕಂತೇಳಿ ಒಂದು ಮಾಡ್ತಾರೆ. ಮೊದಲು ಆಲ್ರೆಡಿ ಇನ್ಶೂರೆನ್ಸ್ ಇದೆ ಅವ್ರದ್ದು, ಆದರೂ ಮತ್ತೆ ಅವರು ಅಮೌಂಟ್ 10,500 ರೂಪಾಯಿ ತೊಗೊಳ್ತಾ ಇದ್ದಾರೆ ಇಯರ್ಲಿ. ಇದು ಸಾಲಕ್ಕೆ ಸಂಬಂಧಪಟ್ಟ ಇನ್ಸೂರೆನ್ಸ್ ಅಲ್ಲ, ಇದು ನಿಮ್ಮ ಒಂದು ಲೈಫ್ ಇನ್ಸೂರೆನ್ಸ್. ಅಂದರೆ ಮೈಕ್ರೋ ಬಚತ್ ಇರ್ಬೋದು ಅಂತ ನಾನು ಭಾವಿಸ್ಕೊಳ್ತೇನೆ. ವರ್ಷಕ್ಕೆ 10,000 ಕಟ್ಟುವಂಥದ್ದು. ಇದು ನಿಮ್ಮ ಒಂದು ಸೇವಿಂಗ್ಸ್ ಅಷ್ಟೇ. ನೀವು 10 ವರ್ಷ ಕಟ್ಟಿದ ಮೇಲೆ ಅದು ಪಾಲಿಸಿ ಅಮೌಂಟ್ ನಿಮಗೆ ಮೆಚುರಿಟಿ ಆಗಿ ಸಿರುವಂಥದ್ದು. ಇದು ಸೇವಿಂಗ್ಸ್ ಅಲ್ಲ, ಆಲ್ರೆಡಿ ಮೊದಲು ಅವ್ರದ್ದು ಇತ್ತಂದ್ರು ಮತ್ತು ಮಾಡಲಿಕ್ಕೆ ಸ್ವಲ್ಪ ಇದನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಒಂದು LIC ಇದೆ ನಿಮ್ಮ ಹತ್ರ, ಆಲ್ರೆಡಿ ಮಾಡಿದಿರಿ ಮೈಕ್ರೋ ಬಚತ್, ಇನ್ನೊಂದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಓಕೆ, ನೀವು ಅಲ್ಲಿಯ ಸ್ಥಳೀಯ ಒಂದು ಯೋಜನಾಧಿಕಾರಿ ಅವರನ್ನು ಒಂದ್ಸಲ ಸಂಪರ್ಕಿಸಿ, ಆಯ್ತಾ? ಇದು ಉಳಿತಾಯ, ನಿಮಗೆ ಅವಕಾಶ ಇದೆ ಉಳಿತಾಯ ಮಾಡಲಿಕ್ಕೆ ಅಂತ ಹೇಳಿದರೆ ಮತ್ತೊಂದು ಇನ್ಸೂರೆನ್ಸನ್ನು ಕೂಡ ಮಾಡ್ಕೊಳ್ಬೋದು. ಇಲ್ಲ, ಸಾಧ್ಯತೆ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಒಂದು ಈಗ ಏನು ಮಾಡಿದ್ದೀರಾ ಅದನ್ನು ನೀವು ಮುಂದುವರಿಸಿಕೊಂಡು ಹೋಗ್ಬೋದು. ಅದನ್ನು 10 ವರ್ಷಗಳ ಕಾಲ ನೀವು ರಿನ್ಯೂವಲ್ ಮಾಡ್ಕೊಂಡು ಹೋಗುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಒಳ್ಳೆಯದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್.
ಸೊ ನಾವು ಇಷ್ಟೋ ತನಕ ನಮ್ಮ ಜೊತೆ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕಾರಿಯವರು ಇರ್ಬೋದು, ವಿದ್ಯಾ ಮೇಡಮ್ ಇರ್ಬೋದು, ಮಲ್ಲಮ್ಮ ಮೇಡಮ್ ಇರ್ಬೋದು, ತಮ್ಮೆಲ್ಲ ವಿಶೇಷತೆಗಳನ್ನು ಹೇಳ್ಕೊಂಡಿದ್ದೀರಿ. ಹಾಗಾಗಿ ಒಂದು ಕ್ವಶನ್ ಇದೆ. ಕೇಳ್ತಾ ಇಲ್ಲ ಮೇಡಮ್. ಸೋಲಾರ್ ಒಂದೇ ಸೋಲಾರ್ ವ್ಯವಸ್ಥೆಯಲ್ಲಿ ಎಷ್ಟು ಮಷಿನ್ ನಡೆಸ್ತೀರಾ ಅಂತ ಕೇಳಿದ್ರು ಸರ್ ಅವರು. ಒಂದೇ ಸೋಲಾರ್ ವ್ಯವಸ್ಥೆಯಲ್ಲಿ ಎಲ್ಲದು ಅದೇ ಅವ್ರು ಕೇಳಿರೋ ಪ್ರಶ್ನೆ ಅದೇನೆ. ಅವ್ರು ಕೇಳಿದ ಪ್ರಶ್ನೆಗೆ ನಾ ಹೇಳ್ತೀನಿ ರೀ, ಒಂದೇ ಸೋಲಾರ್ ವ್ಯವಸ್ಥೆಯಲ್ಲಿ ಕಾಲಕ್ಕೆ ಎಲ್ಲ ಮಷಿನ್ ನಡ್ಸಕ್ ಆಗಂಗಿಲ್ರಿ. ಆದ್ರೆ ಒಂದೊಂದು ಮಷಿನ್ ಒಂದೊಂದು ಟೈಮ್ ನಡೆಸ್ತೇವೆ. ಕರೆಕ್ಟ್ ಇದೆ ನೀವು. ಅವ್ರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಅದೇ ಸರಿ ಇದೆ ನೀವು ಹೇಳುದು. ಯಾವ್ಯಾವ್ದು ಯಾವಾಗ ಬೇಕೋ ಅವಾಗ ಅದನ್ನ ಬಳಸ್ತೀರಿ. ಆ ಥರ ನಾವು ಒಂದು 7-8 ಮಷಿನ್ಗಳಿಗೆ ಯೂಸ್ ಮಾಡ್ಕೋತೀನಿ ರೀ. ಓಕೆ ಮೇಡಮ್, ಸರಿ ಇದೆ. ಅವ್ರು ಹೇಳಿದೇನೆಂದರೆ ಒಂದೇ ಸೋಲಾರ್ ಅಳವಡಿಸ್ಕೊಳ್ತಾರೆ. ಈಗ ಇನ್ವರ್ಟರ್ ಬೇಸ್ಡ್ ಇದ್ದರೆ ಅದರಲ್ಲಿ ಮಷಿನ್ ಯಾವ್ದು ಬೇಕೋ ಇವತ್ತು ಇದನ್ನು ಬಳಸ್ತಾರೆ ಅಂದರೆ ಅವ್ರಿಗೆ ಗೊತ್ತು ಎಷ್ಟು ಕ್ಯಾಲ್ಕುಲೇಷನ್, ಇಷ್ಟು ಬ್ಯಾಟ್ರಿಯನ್ನು ಇವತ್ತು ಬಳಸ್ಬೋದು ಅಂದರೆ ಅದಕ್ಕೆ ಬೇಕಾದಂಥ ಮಷಿನ್ಗಳನ್ನು ಯೂಸ್ ಮಾಡ್ತೇವೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಮಗೆ ಧನ್ಯವಾದ ಸರ್. ಅತ್ಯುತ್ತಮವಾಗಿ ಪ್ರಥಮ ವಿಚಾರಗೋಷ್ಠಿಯನ್ನು ನೀವು ಮುಗಿಸಿದ್ದೀರಿ. ಬಹುಶಃ ಹಳೆಬೇರು ಹೊಸ ಚಿಗುರು ಸೇರಿದರೆ ಮರಸೊಬಗು ಅನ್ನುವಂತೆ ವೇದಿಕೆ ಮೇಲಿರ್ತಕ್ಕಂಥ ಇವತ್ತಿನ ಈ ಒಂದು ವಿಚಾರಗೋಷ್ಠಿಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಯೋಜನಾಧಿಕಾರಿಗಳಿಗೆ ಹಾಗೆಯೇ ವಿನಾಯಕ ಹೆಗ್ಡೆ ಅವರಿದ್ದಾರೆ. ದಯವಿಟ್ಟು ಪಾಲ್ಗೊಂಡಿರ್ತಕ್ಕಂಥವರಿಗೆ ನೆನಪಿನ ಕಾಣಿಕೆಯನ್ನು ನಮ್ಮ ಸುದೀಪ್ ಘೋಷ್ ಅವರು, DGM ಸಾಹೇಬರು ಅವರು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯನ್ನು ಕೊಡೋಣ. ಬಹುಶಃ ಕಾರ್ಯಕ್ರಮ ನಾವು ಪಾಲ್ಗೊಂಡಾಗ ಅವರೇನು ಸಾಧನೆಯನ್ನು ಮಾಡಿದ್ದಾರೆ, ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ, ಈ ವೇದಿಕೆಯನ್ನು ಹತ್ತಬೇಕಾದ್ರೆ ಅವರು ಪಟ್ಟಿರ್ತಕ್ಕಂಥ ಪಾಡುಗಳು ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಅವರು ಶೇರ್ ಮಾಡ್ಕೊಳ್ತಾರೆ. ಬಹುಶಃ ಮುಂದೊಂದು ದಿನ ಇವತ್ತೇನು ವೇದಿಕೆ ಮುಂಬದಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನೀವುಗಳು ಕೂಡ ವೇದಿಕೆ ಹತ್ತಕ್ಕಂಥ ಸಂದರ್ಭ ಖಂಡಿತ ಸಿಕ್ಕೇ ಸಿಗತ್ತೆ. ಆದರೆ ನಾವು ಮಾಡಬೇಕಾದಿಷ್ಟೇ ಇವತ್ತಿನ ಇಡೀ ವಿಚಾರಗೋಷ್ಠಿ, ಇಡೀ ಕಾರ್ಯಕ್ರಮದಲ್ಲಿ ತನ್ಮಯವಾಗಿ ಆ ಕಾರ್ಯಕ್ರಮದಲ್ಲಿ ಜೋಡಣೆ ಆದಾಗ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಅವಧಿಯಲ್ಲಿ ಈಗಾಗಲೇ ಅದ್ಭುತ ಸಾಧನೆಯನ್ನು ಮಾಡಿರ್ತಕ್ಕಂಥ ಬೆಳೀತಾ ಇರತಕ್ಕಂಥ ಮಹಿಳಾ ಉದ್ಯಮಿಗಳನ್ನು ಅನಿಸಿಕೆಯನ್ನು ಹೇಳಬೇಕು ಅಂತೇಳಿ ಈ ವೇದಿಕೆಗೆ ನಾವು ಕರೀತಾ ಇದ್ದೀವಿ. ವೇದಿಕೆ ಮೇಲೆ ಕರೀತಾ ಇದ್ದೀವಿ. ನಮ್ಮ ರಾಜ್ಯದ ತುದಿಯಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂತಹ ಶ್ರೀಮತಿ ಜಯಶ್ರೀ RR ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಅನುಭವಗಳನ್ನು ಆವಾಗಲೇ ಹೇಳಿದಂಗೆ ಹಳೆಬೇರು ಹೊಸ ಚಿಗುರು ಸೇರಿದರೆ ಮರಸೊಬಗು. ಒಂದು ಕಡೆಯಿಂದ ಈಗಾಗಲೇ ಉದ್ಯಮವನ್ನು ಪ್ರಾರಂಭಿಸಿ ಅನುಭವನ ಪಡೆದಿರ್ತಕ್ಕಂಥ ಹೃದಯ, ಮತ್ತೊಂದು ಕಡೆಯಿಂದ ಇನ್ನು ಮುಂದಕ್ಕೆ ನಾವು ಉದ್ಯಮ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿರ್ತಕ್ಕಂಥ ಹೃದಯ. ಬಹುಶಃ ತಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಿಗತ್ತೆ. ನಾವೆಷ್ಟೇ ಕಷ್ಟ ಬಂದಾಗಲೂ ಕೂಡ ಇವರು ಹೇಳಿರ್ತಕ್ಕಂಥ ಸಂಗತಿಗಳು ನಮಗೆ ನೆನಪಾದಾಗ ನಾವು ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಆಗತ್ತೆ ಅಂತಕ್ಕಂಥ ವಿಚಾರದೊಂದಿಗೆ ಮುಂದಿನ ಅವಧಿಯಲ್ಲಿ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ದೂರದ ಬೀದರ್ನಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮತಿ ಜಯಶ್ರೀ RR ಅವರು ನಿಮ್ಮ ಮಾತಿಗಾಗಿ ಈ ಹೊತ್ತು. ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಅನಿಸಿಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಅವಧಿಯಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೆಯನ್ನು ಮಾಡಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ಮೇಡಮ್. ಮೈಕ್ ಆನ್ ಇಲ್ಲ. ಒಂದು ನಿಮಿಷ ಮೇಡಮ್, 1 ನಿಮಿಷ, 5 ನಿಮಿಷ ಕಾಲಾವಕಾಶ. ಅದರೊಳಗಡೆ ಎಲ್ಲ ನಿಮ್ಮ ಅನುಭವಗಳನ್ನು ಧಾರೆ ಇರತಕ್ಕಂಥ ಕೆಲಸ ಆಗಬೇಕು ಅಂತ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಪೂಜ್ಯ ಪಾದರಲ್ಲಿ ನಮಸ್ಕರಿಸುತ್ತಾ ಈ ಶೆಲ್ಕೋ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಲ್ಲಿ ನಮಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಹೇಳಲು ಬಯಸುತ್ತಿದ್ದೇನೆ. ನಾನು ಮೊಟ್ಟ ಮೊದಲು MA B.Ed ಪದವೀಧರೆಯಾಗಿದ್ದೆ. ನಾನು ನನ್ನ ಹೆಸರು ಜಯಶ್ರೀ ಮಲ್ಲಿಕಾರ್ಜುನ್ ನಂದಿ ಅಂತ. ನಾನು ಹುಡುಗಿ ಗ್ರಾಮ
ಹುಮ್ನಾಬಾದ್ ತಾಲೂಕು ಬೀದರ್ ಜಿಲ್ಲೆ ಕಲಬುರಗಿ ಘಟಕದಿಂದ ಬಂದಿದ್ದೇನೆ. ನಾನು ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಒಂದು ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ 4,000-5,000 ರೂಪಾಯಿ ನನಗೆ ಸಂಬಳ ಕೊಡ್ತಾಯಿದ್ರು ಒಂದು ತಿಂಗಳಿಗೆ. ಕೊಡ್ತಾ ಇರುವಾಗ ನಾನು ಇಷ್ಟು MA BA ಪದವೀಧರೆಯಾಗಿದ್ದು ನಾನೇ ಒಂದು 4 ಜನರಿಗೆ ಕೆಲಸ ಕೊಟ್ಟರು ಯಾವ ಥರ ಇರುತ್ತೆ ಅಂಥೇಳಿ ನನ್ನ ಮನಸ್ಸಲ್ಲಿ ಒಂದು ಅನಿಸಿಕೆ ಬಂತು. ಆವಾಗ ನಾ ಏನು ಮಾಡಿದೆ, ಒಂದು ಸ್ವಸಹಾಯ ಸಂಘ ಅಂತ ಧರ್ಮಸ್ಥಳ ಸಂಘದಲ್ಲಿ ಸೇರ್ಕೊಂಡ ನಂತರ ಶುರುವಲ್ಲಿ 10,000 ಲೋನ್ ಕೊಟ್ಟಿದ್ರು. ಲೋನ್ ಕೊಟ್ಟಿದ ನಂತರ ಹೀಗೆ ನಮಗೆ ಬಿಸ್ನೆಸ್ ಸ್ವಂತ ಉದ್ಯೋಗ ಮಾಡೋಕ್ಕೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೋದು, ನಾವು ಎಲ್ಲ ರೀತಿಯಲ್ಲಿ ಸವಲತ್ತು ಕೊಡ್ತೀವಿ ಅಂಥೇಳಿ ನಮ್ಗೆ ಅನ್ಬೋದು ಒಂದು ರೊಟ್ಟಿ ಮಷೀನ, ಪಾಪಡ್ ಮಷೀನ ಮತ್ತು ಉದ್ದಿನ ಕಡ್ಡಿ ಮಷೀನ ಎಲ್ಲ ಮಷೀನ್ ಬರೆಯೋದಾಗ ಹೇಳಿದರು. ಆವಾಗ ನಾನೇನು ಮಾಡಿದೆ ಅಂದರೆ ಒಂದು ಸಣ್ಣದ ಹ್ಯಾಂಡಲ್ದ ಸಣ್ಣದ ರೊಟ್ಟಿ ಮಷೀನ್ ತೊಗೊಂಡಿದ್ದ ನಂತರ ಅದು ತೊಗೊಂಡು ನಾನು 7 ವರ್ಷ ಆಯಿತು. 7 ವರ್ಷದಿಂದ ರೊಟ್ಟಿ ಮಷೀನನ್ನು ನಾನು ಡೈಲಿ 500 ರೊಟ್ಟಿ ತಯಾರು ಮಾಡಿ ಮಾರಾಟ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವಾಗ ಬೇಡಿಕೆ ಜಾಸ್ತಿ ಆಗಿದ ಕಾರಣ ನಾನು SBI ಬ್ಯಾಂಕ್ಲಿಂದ ಲೋನ್ ಮಾಡಿಸ್ಕೊಂಡು ಶೆಲ್ಕೋ ಸಂಸ್ಥೆಯಿಂದ ನಮ್ಮಲ್ಲಿ ಶಿವರಾಜ್ ಸರ್ ಅನ್ನೋರು ಮತ್ತು ರಘು ಸರ್ ಅನ್ನೋರು ಇದ್ದಾರೆ. ಅವ್ರ ವತಿಯಿಂದ ನಾನು ಅವರ ಹತ್ರ ಅಭಿಪ್ರಾಯವನ್ನು ತಿಳ್ಕೊಂಡು ಒಂದು ಕನ್ವರ್ ಬೆಲ್ಟ್ ರೊಟ್ಟಿ ಮಷಿನ್ ತೊಗೊಂಡಿದ್ದೀನಿ. 3,45,000 ರೂಪಾಯಿಗೆ ರೊಟ್ಟಿ ಮಷಿನ್ ತೊಗೊಂಡಿದ್ದೀನಿ. ಅದರಲ್ಲಿ ನನಗೆ 25 ಲಕ್ಷ ಸಬ್ಸಿಡಿ ಎಂಬುದು 25% ಸಬ್ಸಿಡಿ ಕೊಟ್ಟಿದ್ದಾರೆ. 86,250 ರೂಪಾಯಿ ಸಬ್ಸಿಡಿ ಬಂದಿದೆ. ಮತ್ತು ಅದೇ ಲೋನ್ ಎಂಬುದು ನಾನು PMEGPಲಿಂದ ಲೋನ್ ಹಾಕಿದ್ದೀನಿ. 2 ಕಡೆಯಿಂದ ಸಬ್ಸಿಡಿ ತೊಗೊಂಡಿದ್ದೀನಿ. ಆ ಕಡೆಯಿಂದ 35, ಈ ಕಡೆಯಿಂದ 25, ಟೋಟಲ್ ನಾನು 50% ಸಬ್ಸಿಡಿ ತೊಗೊಂಡಿದ್ದೀನಿ. ಉಳಿದ ಅಮೌಂಟ್ ಎಂಬುದು ಮಂತ್ಲಿ 6,450 ರೂಪಾಯಿ ನಾನು ಮಂತ್ಲಿ ಕಟ್ತೀನಿ. ಡೈಲಿ ನಾನು 1,000ರಿಂದ 1,500 ತನಕ ರೊಟ್ಟಿ ತಯಾರು ಮಾಡ್ತೀವಿ. 4 ರೂಪಾಯಿಯಿಂದ 5 ರೂಪಾಯಿ ತನಕ ರೊಟ್ಟಿ ಕೊಡ್ತೀವಿ. ದುಕಾನ್ಗಳಿಗೆ ಯಾವ ರೀತಿ ಅಂಗಡಿಗಳಿಗೆ ಯಾವ ರೀತಿ ಕೊಡ್ಬೇಕಂಥೇಳಿ 10 ರೊಟ್ಟಿಯಲ್ಲಿ 1 ಪಾಕೆಟ್ ಇರುತ್ತೆ. 1 ಪಾಕೆಟ್ 40 ರೂಪಾಯಿ, 45 ರೂಪಾಯಿ, 50 ರೂಪಾಯಿ ನೋಡಿ ಕೊಡ್ತೀವಿ ನಾವು. ಸೂಪರ್ ಮಾರ್ಕೆಟ್, ಬ್ರ್ಯಾಂಡು, ವಿಥೌಟ್ ಬ್ರ್ಯಾಂಡ್ ಮತ್ತು ಮ್ಯಾರೇಜು ಪ್ರೋಗ್ರಾಮ್ಗಳು ಎಲ್ಲ ಕೊಡ್ತೀವಿ. ಮತ್ತು ಇದರಲ್ಲಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಧಪಾಟಿ, ಮಸಾಲ ರೊಟ್ಟಿ, ಉದ್ದಿನ ಹಪ್ಪಳ ಮತ್ತು ಅದೇ ರೀತಿಯಲ್ಲಿ ಎಲ್ಲ ಮಾಡ್ತೀವಿ ನಾವು ನಮ್ಮ ರೊಟ್ಟಿಯಲ್ಲಿ. ಮತ್ತು ಅದೇ ರೀತಿಯಲ್ಲಿ ನನ್ನ ಸ್ವತಃ ಒಂದು ಹಿಟ್ಟಿನ ಗಿರಣಿ ಕೂಡಿಸ್ಕೊಂಡೀನಿ. ಡೈಲಿ 50 kg ಹಿಟ್ಟು ಬೇಕು ನಮಗೆ. 1 kg ಹಿಟ್ಟಲ್ಲಿ 25 ರೊಟ್ಟಿ ಆಗ್ತಾವ್ರಿ. ಮತ್ತು ನಮ್ಮದೇ ಸ್ವತಃ ಒಂದು ಬ್ರ್ಯಾಂಡ್ ಮಾಡಿಸ್ಕೊಂಡೇನಿ ಈಗ, ನಂದಿ ರೊಟ್ಟಿ ಅಂಗಡಿ ಅಂಥೇಳಿ. ಮತ್ತು ಬೀದರ್ ಡಿಸ್ಟಿಕ್ ತುಂಬ ನಂಬಲ್ಲಿ ರೊಟ್ಟಿ ಹೋಗ್ತಾವ್ರಿ. ಹುಮ್ನಾಬಾದ್, ಭಾಲ್ಕಿ, ಬಸವ ಕಲ್ಯಾಣ, ಬೀದರ, ಔರಾದ ಎಲ್ಲ ಕಡೆ ರೊಟ್ಟಿ ನಾವು ಸಪ್ಲೈ ಮಾಡ್ತೀವಿ ರೀ ಡೈಲಿ. ಮತ್ತು ನಮ್ಮ ಹತ್ರ 5 ಜನ ಹೆಣ್ಮಕ್ಳು ಇದ್ದಾರೆ ರೀ. ಹೆಣ್ಮಕ್ಳಿಗೆ ಒಬ್ಬರಿಗೆ 200ರಿಂದ 250 ರೂಪಾಯಿ ಡೈಲಿ ಒಂದು ದಿವ್ಸ ಕೊಡ್ತೀನಿ ರೀ ಹೆಣ್ಮಕ್ಳಿಗೆ. 5 ಜನ ಹೆಣ್ಮಕ್ಳ ಮನೆ ನಡೀತಾ ಇದೆ ರೀ. ನಮಗೆ ರೊಟ್ಟಿ ಮಷಿನ್ಲಿಂದ ಎಲ್ಲ ಖರ್ಚು ತೆಗೆದು 1,000 ರೂಪಾಯಿ ನಮಗೆ ಡೈಲಿ ಇನ್ಕಮ್ ಇದೆ ರೀ. ಮಾಡಿದರೆ ಚೆನ್ನಾಗಿದೆ. ನನ್ನ ಥರನೇ ಎಲ್ರಿಗೂ ಅನ್ನಿಸ್ತದ ಈ ಥರ ಮಾಡಬೇಕು, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ತಿಳ್ಕೊಳ್ರಿ. ನಿಮ್ದು ಹತ್ರ ಇರೋವಂಥ ನಿಮ್ಮದು ಸರ್ ಹತ್ರ ಆಗಲಿ ಯಾರ್ದೋ ಹತ್ರ ಆಗಲಿ ಒಂದು ಮಾರ್ಗದರ್ಶನ ಪಡೆದುಕೊಂಡು ಎಲ್ಲರೂ ಕೆಲಸ ಮಾಡಿರಿ. ಇಷ್ಟೆಲ್ಲ ತಿಳ್ಕೊಂಡ್ರಿ. ಇಲ್ಲಿ ತನಕ ಧರ್ಮಸ್ಥಳಕ್ಕೆ ಬಂದು ಇಷ್ಟೆಲ್ಲರೂ ಅಭಿಪ್ರಾಯವನ್ನು ಕೇಳ್ಕೊಂಡ್ರಿ. ಸ್ವತಃ ಯಾರ್ದವರು ಒಂದೊಂದು ಅವ್ರದ್ದೇ ಊರಲ್ಲಿ ಒಂದೊಂದು ಕೆಲಸ ಮಾಡಿದರೆ ಚೆನ್ನಾಗಾಗತ್ತೆ. ಇಷ್ಟು ಹೇಳಿ ನನ್ನ ಅಭಿಪ್ರಾಯವನ್ನು ಮುಗಿಸ್ತೀನಿ. ಧನ್ಯವಾದ. ಸೋಲಿಗೆ ಇತಿಶ್ರೀಯನ್ನು ಬರೆದು ಜಯಕ್ಕೆ ಶ್ರೀಕಾರ ಹಾಕಿದವರು ಬೀದರ್ನ ಜಯಶ್ರೀ ಮೇಡಮ್ ಅವರು. ಇವತ್ತು ಅನಿಸಿಕೆಯನ್ನು ಅದ್ಭುತವಾಗಿ ಹೇಳಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎರಡನೇದು, ಉತ್ತರ ಕರ್ನಾಟಕದಿಂದ ಇನ್ನೊಬ್ಬರು ಈ ಕಾರ್ಯಕ್ರಮದಲ್ಲಿ ಅನುಭವನ ಅನಿಸಿಕೆಯನ್ನು ಹೇಳಿದ್ದಾರೆ. ದೂರದ ಕಲಬುರಗಿಯ ಶ್ರೀಮತಿ ಭುವನೇಶ್ವರಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾಕೆಂದರೆ ಸಮಯ ಬಹಳ ಕಡಿಮೆ ಇದೆ. ನಾವು 5 ನಿಮಿಷದ ಒಳಗೆ ಎಷ್ಟು ಸಾಧ್ಯವಾಗತ್ತೆ ಅದನ್ನು ಜೋಡಣೆ ಮಾಡಿಕೊಂಡು ಇಲ್ಲಿ ಸೇರಿರುವ ಉದ್ಯಮಿಗಳಿಗೆ, ಕಿರು ಉದ್ಯಮಿಗಳಿಗೆ, ಉದ್ಯಮ ಪ್ರಾರಂಭ ಮಾಡಲಿಕ್ಕಿದ್ದವರಿಗೆ ಹಂಚುವ ಸಣ್ಣ ಪ್ರಯತ್ನವನ್ನು ದೊಡ್ಡದಾಗಿ ಮಾಡೋಣ, ದೊಡ್ಡ ಮನಸ್ಸಿನಿಂದ ಮಾಡೋಣ. ಶ್ರೀಮತಿ ಭುವನೇಶ್ವರಿ ಮೇಡಮ್ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅನಿಸಿಕೆಯನ್ನು ಹೇಳೋದಕ್ಕೋಸ್ಕರ ಈ ಹೊತ್ತು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜಾ ಅಪ್ಪನವರಿಗೆ ವಂದಿಸುತ್ತಾ, ಪೂಜಾ ಹೇಮಾವತಿ ಅಮ್ಮನವರಿಗೂ ವಂದಿಸುತ್ತಾ, ಸೆಲ್ಕೋ ಸಂಸ್ಥೆಯ
ಸಂಸ್ಥಾಪಕರಾದ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನಮಿಸುತ್ತಾ ನಾನು 2 ಅನಿಸಿಕೆಗಳನ್ನು ಹೇಳುತ್ತೇನೆ. ನಾನು ಗುಲ್ಬರ್ಗ ಬ್ರಾಂಚಿನಿಂದ ಬಂದೇನೆ. ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಳಂದ್ ತಾಲೂಕು ಕೊರಳಿ ಗ್ರಾಮದವಳು. ನಾನು ಫಸ್ಟ್ ನಮ್ಮ ಮನೆಯವರು ಸೋಲಾರ್ NSL ಶುಗರ್ ಫ್ಯಾಕ್ಟ್ರಿ ಒಳಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ರು. ಸೋತ್ ನಿಂತಾಗ ಸಾಥ್ ಕೊಟ್ಟವರು ಧರ್ಮಸ್ಥಳ ಸಂಸ್ಥೆಯವ್ರು. ನಾನು ಫಸ್ಟ್ ಧರ್ಮಸ್ಥಳ ಸಂಸ್ಥೆಯವರ ಸದಸ್ಯತೆಯನ್ನು ಪಡೆದೆ. ಆಮೇಲೆ 10,000 ಲೋನ್ಲಿಂತ ಪಡೆದು ನಾನು ಒಂದು ಟೇಲರಿಂಗ್ ಮಷಿನ್ ಕೊಂಡ್ಕೊಂಡೆ. ಅದಾದಮೇಲೆ ಗುಂಡೂರಾವ್ ಸರ್ ಸೆಲ್ಕೋ ಸಂಸ್ಥೆಯಿಂದ ಗುಂಡೂರಾವ್ ಸರ್ ಪರಿಚಯ ಇದ್ದರು. ನಾನು ಏನಾದರೂ ದೊಡ್ಡ ಪ್ರಮಾಣದ ಬಿಸ್ನೆಸ್ ಮಾಡಬೇಕಂತ ಕೇಳ್ಕೊಂಡಾಗ ಗುಂಡೂರಾವ್ ಸರ್ ಅವರು ನನಗೆ ರೂಲಿಂಗ್ ರೊಟ್ಟಿ ಮೆಷಿನನ್ನು ಖರೀದಿ ಮಾಡಿಕೊಟ್ರು. ಅದರ್ಲಿಂದ ಮಾರ್ಕೆಟಿಂಗ್ ಒಂದು ಸ್ವಲ್ಪ ಫಸ್ಟ್ ಟೈಮ್ನಾಗ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ನನಗೆ ಗುರ್ತಾಗಲಿಲ್ಲ. ಅದೇ ಬೆಳೀತಾ ಬೆಳೀತಾ ಜನರಿಗೆ ಪರಿಚಯ ಆಗುತ್ತಾ ನನ್ನ ಬೇಡಿಕೆನೂ ಹೆಚ್ಚಿಗಾಯಿತು, ಆದಾಯನೂ ಹೆಚ್ಚಿಗಾಯಿತು. ಆಯಿತು, ಉತ್ಪಾದನೆ ಒಂದು ಜರ ಕಮ್ಮಿ ಬೀಳುತ್ತಾಯಿತು. ಸರ್ ನನಗೆ ಉತ್ಪಾದನೆಯಲ್ಲಿ ಕಮ್ಮಿ ಆಗುತ್ತದೆ, ನಂಗೆ ದೊಡ್ಡ ಪ್ರಮಾಣ ರೊಟ್ಟಿ ಮಷಿನ್ ಕೊಡ್ರಿ ಅಂದಾಗ ಕನ್ವರ್ ಬೆಲ್ಟ್ ರೊಟ್ಟಿನ ಮಷೀನನ್ನು ಇಸ್ಕೊಟ್ಟಿದ್ರು. ಅದರಲ್ಲಿಂದ ಆದಾಯನೂ ಹೆಚ್ಚಿಗಾಯಿತು. ನನ್ನ ಜೀವನ ಸೋತು ನಿಂತಾಗ ನಾ ಹ್ಯಾ ಟೈಪ್ ಇದ್ದ ಈಗ ಯಾವ ಟೈಪ್ ಅದ ಅಂತೇಳಿ ಸೆಲ್ಕೋ ಸಂಸ್ಥೆಯವ್ರು 4 ಜನದ ಮಧ್ಯೆ ನಾ ಗಟ್ಟಿಯಾಗಿ ನಿಂತು ಮಾತಾಡೋಕೆ ಶಕ್ತಿ ಇದ್ದಿದ್ದಿಲ್ಲ. ಇವತ್ತು ಸಾವಿರಾರು ಜನದ ಮಧ್ಯೆ ನಾನು ಗಟ್ಟಿಯಾಗಿ ನಿಂತು ಮಾತಾಡೋಕೆ ಕೆಪಾಸಿಟಿ ಸೆಲ್ಕೋ ಸಂಸ್ಥೆಯವರು ಧರ್ಮಸ್ಥಳ ಸಂಸ್ಥೆಯವರು ನನಗೆ ಒದಗಿಸ್ಕೊಟ್ಟಿದ್ದಾರೆ. ಇವತ್ತು ಒಂದು ಜೀವನದ ಬಂಡಿ ಇವತ್ತು ಸಗಾವಾಗಿ ನಡಿಬೇಕಾದ್ರೆ ಹೆಣ್ಣಿನಿಂದ ಒಂದೇ ಆಗಲ್ಲ, ಸಂಗಡ ಜೊತೆಯಾಗಿ ತಮ್ಮ ಯಜಮಾನರು ಸಾಥ್ ಕೊಟ್ರು ಅಂದ್ರೆ ಇವತ್ತು ಹೆಣ್ಣು ಎಲ್ಲಿ ಇರ್ಬೋದು ಅಂತೇಳಿ ನನ್ನದೇ ಉದಾಹರಣೆ ತೋರಿ. ನನ್ನ ಹಿಂದ ಒಂದು ಹೆಣ್ಣಿನಿಂದ ಗಂಡಿನಿಂದ ಒಂದು ಹೆಣ್ಣು ಇರ್ತದ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತದಂತಾರೆ. ಆದರೆ ನನ್ನ ಯಶಸ್ಸಿನ ಹಿಂದೆ 10 ಜನ ಗಂಡು ಜನ ಇದ್ದಾರೆ. ನಮ್ಮ ಯಜಮಾನರು ನನ್ನ ತಂದೆ ತಾಯಿ ಆಶೀರ್ವಾದ, ಸೆಲ್ಕೋ ಸಂಸ್ಥೆಯವರ ಸಿಬ್ಬಂದಿ ವರ್ಗ ಅದಾರ. ಅದ ಗುಂಡೂರಾವ್ ಸರ್, ಯಲ್ಲಾಲಿಂಗ್ ಸರ್, ಗುರ್ರಾಜ್ ಸರ್, ವಿಷ್ಣು ಸರ್. ಆಯಿತು, ನಾನು ಈ ಟೈಪ್ ಮಾತಾಡೋಕೆ ನನಗೆ ಪ್ರೋತ್ಸಾಹ ಕೊಟ್ಟಂಥ ಭಾಗ್ಯಶ್ರೀ ಮೇಡಮ್ ಅವರು, ಜ್ಯೋತಿ ಮೇಡಮ್ ಅವರು, ಅವರೆಲ್ಲರಿಗೂ ನಾನು ವಂದಿಸುತ್ತಾ ನಾನು 2 ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭುವನೇಶ್ವರಿ ಮೇಡಮ್ ಅವರಿಗೂ ಕೂಡ ನೆನಪಿನ ಕಾಣಿಕೆ. ಬಹುಶಃ ಇವರು ಮಾತಾಡಿದಾಗ ನಾನು ನೆನಪಾಗಿದ್ದು ಒಂದು ಮಾತು, ಯಾವುದೋ ಒಂದು ಡೈಲಾಗ್ ನೆನಪಾಗತ್ತೆ. ನಾನು ಹೋಗುವ ತನಕ ಮಾತ್ರ ಬೇರೆಯವರ ಹವಾ, ನಾನು ಹೋದ ನಂತರ ನನ್ನದೇ ಹವಾ ಅಂತ. ಬಹುಶಃ ಅದ್ಭುತವಾಗಿ ಮಾತಾಡಿರ್ತಕ್ಕಂಥ ಭುವನೇಶ್ವರಿ ಮೇಡಮ್ ಅವರಿಗೆ ಅತ್ಯಂತ ಪ್ರೀತಿಯ ಪ್ರಾಂಜಲ ಮನಸ್ಸಿನ ಧನ್ಯವಾದವನ್ನು ಸಲ್ಲಿಸ್ತಾ, ಇನ್ನು ಮುಂದಕ್ಕೆ ಬೆಳಗಾವಿಯಿಂದ ಅಪರೂಪದ ಸಾಧನೆಯನ್ನು ಚಿಪ್ಸ್ ವಿಭಾಗದಲ್ಲಿ ಮಾಡಿರ್ತಕ್ಕಂಥ ರೂಪಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನಿಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಅತ್ಯಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ನಿಮಗೂ ಪ್ರೀತಿಯ ಸ್ವಾಗತ. ನಾನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಬೈಲ್ವಾಡ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹೆಸರು ರೂಪಾ ಚನ್ನಗೌಡ ಹಿರೇಬೇಸಪ್ಗೌಡ್. ನಾನು ಮೊದಲು ಮಹಾಲಕ್ಷ್ಮಿ ಎಂಬ ಸ್ವಸಹಾಯ ಸಂಘಿನ ಸದಸ್ಯೆ. ಆತ್ಮ ಎಂಬ ಯೋಜನೆಯಲ್ಲಿ ಕೃಷಿ ಇಲಾಖೆಯಲ್ಲಿ ನಮ್ಮ ಸಂಘ ಸೇರ್ಪಡೆ ಆಯಿತು. ಮೊದಲಿಂದನೂ ಸ್ವ ಉದ್ಯೋಗ ಮಾಡಬೇಕನ್ನೋದು ಮನಸ್ಸಿನಲ್ಲಿ ತುಂಬ ದಿನದ ಆಸೆ ಆಗಿತ್ತು. ಕೃಷಿ ಆಫೀಸ್ನಲ್ಲಿ PMFMA ಯೋಜನೆ ಜಾರಿಗೆ ಬಂದಿದೆ ಅಂತ ನಮ್ಮ ಸರ್ ಅವರು ಹೇಳಿದರು. ಆ ಯೋಜನೆಯಲ್ಲಿ ನಾನು ಮಷಿನ್ ತಗೊಂಡು ಉದ್ಯೋಗ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು ಆಫೀಸ್ನಲ್ಲಿ ಕೇಳಿದಾಗ ಸೋಲಾರ್ ಮೂಲಕ ಮಷಿನನ್ನು ಕೊಡ್ತಾರೆ, ನಿಮಗೆ ಇಷ್ಟ ಆದರೆ ಅದನ್ನ ತಗೋಬೋದು ಅಂತ ಹೇಳಿದರು. ಆಮೇಲೆ ಸೋಲಾರ್ ಆಫೀಸ್ನಲ್ಲಿ ನಾವು ಮಾತಾಡಿದಾಗ ನಾವು ಮಷಿನ್ ಕೊಡ್ತೀವಿ, ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಆಮೇಲೆ ನಾವು SBIದಲ್ಲಿ ಲೋನ್ ಮಾಡಿಕೊಂಡು ಸೋಲಾರ್ ಮೂಲಕ ಮಷಿನನ್ನು ತಗೊಂಡ್ವಿ. ಆಮೇಲೆ ತಿಂಗಳಿಗೆ ಒಂದು ಕ್ವಿಂಟಲ್ ಬಟಾಟಿ ಚಿಪ್ಸ್ನ ನಾವು ಮಾಡ್ತೀವಿ. ನಮ್ಮ ಆದಾಯ ಈಗ ಮೊದಲೆಲ್ಲ 5,000 ರೂಪಾಯಿ ಇತ್ತು, ಈಗ 8ರಿಂದ 10,000 ರೂಪಾಯಿ ಆದಾಯ ಆಗಿದೆ. ಅದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಆಮೇಲೆ ನಮ್ಮನೆ ಖರ್ಚು, ನಾವು ಬ್ಯಾಂಕ್ನಲ್ಲಿ ಮಾಡ್ಕೊಂಡಂಥ ಸಾಲ ತುಂಬಲಿಕ್ಕೆ ತುಂಬ ಅನುಕೂಲ ಆಗಿದೆ. ಈ ಸೋಲಾರ್ ಮಷಿನ್ ತೊಗೊಂಡ್ಮೇಲೆ ನಮ್ಮನ್ನ 4 ಜನ ಗುರುತಿಸ್ತಾ ಇದ್ದಾರೆ. ಆಮೇಲೆ ಸ್ಟಾಲ್ಗಳಿಗೆಲ್ಲ ಕರಿತಾ ಇದ್ದಾರೆ. ಸ್ಟಾಲ್ಗಳಿಗೆ ಹೋದಾಗೆಲ್ಲ ನಮಗೆ ತುಂಬ ಮರ್ಯಾದೆ ಕೊಡ್ತಾರೆ. ಆಮೇಲೆ ಇಂಥವೆಲ್ಲ ಮಾಡೋಕ್ಕೆ ಮಹಿಳೆಯರು ಮುಂದೆ ಬರ್ತಿದ್ದಾರೆ ಅಂತ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇಂಥ ಅವಕಾಶ ಮಾಡಿಕೊಟ್ಟಂಥ ಸೆಲ್ಕೋ ಸೋಲಾರ್ ಕಂಪ್ನಿಯವ್ರಿಗೆ ತುಂಬ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿವರೆಗೂ ನಾವು ಯಾವುದೇ ಭಾಷಣ ಆಗಲಿ ಯಾವುದೇ ಸ್ಟೇಜ್ ಮೇಲಾಗಲಿ ಹೋಗಿಲ್ಲ.
ಇಂಥ ಒಂದು ಭಾಷಣ ಮಾಡೋದಕ್ಕೆ ಈ ಸ್ಟೇಜ್ ಮೇಲೆ ಅವಕಾಶ ಮಾಡಿಕೊಟ್ಟಂಥ ಈ ಧರ್ಮಸ್ಥಳ ಸಂಘದ ವೇದಿಕೆಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ನನಗೊಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ರೂಪಾ ಮೇಡಮ್ ಅವರಿಗೆ. ಯಾರೋ ಹೇಳ್ತಾರೆ ಸ್ವರ್ಗ ಇದೆ ನರಕ ಇದೆ ಅಂತ, ಆದರೆ ನಾವಿವತ್ತು ಸ್ವರ್ಗವನ್ನು ಕಾಣ್ತಿದ್ದೆ. ಯಾಕೆಂದರೆ ಒಬ್ಬಳು ತಾಯಿ ಅದ್ಭುತ ಸಾಧನೆಯನ್ನು ಮಾಡಿ ವೇದಿಕೆಯ ಮೇಲೆ ನಿಂತು ನಿರರ್ಗಳವಾಗಿ ಮಾತಾಡ್ತಾರೆ, ತನ್ನ ಸಾಧನೆಯನ್ನು ಬಿಂಬಿಸ್ತಾರೆ. ಬಹುಶಃ ಇದಕ್ಕಿಂತ ದೊಡ್ಡ ಸ್ವರ್ಗ ಈ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾ, ಮುಂದಿನ ಅವಧಿಯಲ್ಲಿ ಇನ್ನೊಬ್ಬರು ಉತ್ತಮ ಸಾಧನೆ ಮಾಡಿರ್ತಕ್ಕಂಥವರು ಸಾಧಕಿ ಕುಂದಾಪುರ ಮೂಲದವರು ಶ್ರೀಮತಿ ಬೇಬಿ ಹಟ್ಟಿಯಂಗಡಿಯವರು ವೇದಿಕೆ ಮೇಲೆ ಬರಬೇಕು, ನಿಮ್ಮ ಅನುಭವವನ್ನು ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ತಯಾರಿಗಿರಬೇಕು ಕವಿತಾ ಪಾಟೀಲ್ ಬೀದರ್. ಮುಂದಿನ ತಯಾರಿ ಈಗಲ್ಲಮ್ಮ, ಈಗ ಶ್ರೀಮತಿ ಬೇಬಿ ಹಟ್ಟಿ ಅಂಗಡಿ. ಅದ್ಭುತವಾಗಿರ್ತಕ್ಕಂಥ ಗಣಪತಿಯ ಆಶೀರ್ವಾದವನ್ನು ಪಡೆದು ಆ ಸಾನ್ನಿಧ್ಯದಿಂದ ಬರ್ತಾ ಇದ್ದಾರೆ ಬೇಬಿ ಹಟ್ಟಿ ಅಂಗಡಿಯವರು. ಅವರಿಗೆ ಅತ್ಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಿಮ್ಮ ಅನುಭವ ಹಂಚಿಕೋಸ್ಕರ ಈ ಹೊತ್ತು. ಎಲ್ರಿಗೂ ನಮಸ್ಕಾರ. ನನಗೆ ನಮಸ್ಕಾರ ಹೇಳಲ್ವಾ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ. ನನ್ನ ಹಿನ್ನೆಲೆ ಒಂದು ಸ್ವಲ್ಪ ಹೇಳ್ತೀನಿ. ನಾನು ಒಂದು ದುಡಿಯೋ ಮಗು ಆಗಿದ್ದು 10 ವರ್ಷ ಮಗು ಆಗಿದ್ದಾಗ CWC ಅಂದರೆ ದಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಅಂದರೆ ದುಡಿಯೋ ಮಕ್ಕಳಿಗಾಗಿ ಇರುವಂಥ ಒಂದು ಸಂಸ್ಥೆ. ಅವರು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದವರು ಮತ್ತು ಬೀದಿ ಮೇಲಿರೋ ಮಕ್ಕಳು, ಅನಾಥ ಮಕ್ಕಳಿಗೆ ಆಶ್ರಯ ಕೊಡುವಂಥ ಒಂದು ಸಂಸ್ಥೆ. ಅವರಿಗೆ ಬೇಕಾದ ತರಬೇತಿಗಳನ್ನು ಆ ಸಂಸ್ಥೆಯವರು ಕೊಡ್ತಾರೆ. ಅಂಥ ಒಂದು ಸಂಸ್ಥೆಗೆ 10 ವರ್ಷ ಮಗು ಇದ್ದಾವಾಗ ನಾನು ಹೋಗಿದ್ದೆ. ಹಾಗಾಗಿ ಅಲ್ಲಿ ಯಾಕಂದರೆ ನಂಗೆ ದುಡಿಬೇಕು ಅನ್ನೋ ಆಸೆ. ಆದರೆ ಅವರು ನೀವು ದುಡಿಯೋದು ಬೇಡ, ನೀವೀಗ ಓದೋ ವಯಸ್ಸು ಓದು ಅಂತ ಹೇಳಿದ್ರು. ಆದರೆ SLC ತನಕ ನಾನು ಓದಿದೆ. ಆದರೆ ನಂಗೆ ಮುಂದೆ ಓದಲಿಕ್ಕೆ ಇಷ್ಟ ಇಲ್ಲ, ನಾನು ದುಡಿಬೇಕು ಅಂತ. ಆಮೇಲೆ ಅಲ್ಲಿರೋ ಹಲವಾರು ತರಬೇತಿಗಳಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಟೈಲರಿಂಗು, ಇನ್ನೊಂದು ಯಕ್ಷಗಾನ. ಇವೆರಡು ನನ್ನ ತುಂಬ ಆಸಕ್ತಿ ಉಳ್ಳಂಥ ಕ್ಷೇತ್ರ. ಹಾಗಾಗಿ ಟೈಲರಿಂಗನ್ನು ಅಲ್ಲಿ ತರಬೇತಿ ಪಡೆದು ಹೊರಗಡೆ ಮಾಲೀಕರ ಜೊತೆ ನಾನು ಕೆಲಸ ಮಾಡಿದೆ. ಆದರೆ ನನಗೆ ಅದು ಸರಿ ಅನಿಸಿಲ್ಲ. ಯಾಕಂದರೆ ಆ ಮಾಲೀಕರ ಜೊತೆ ನಾನು ಕೆಲಸ ಮಾಡೋಕ್ಕಿಂತ ನಾನು ಮಾಲೀಕರಾಗಬೇಕು ಅಂತ ತುಂಬ ಆಸೆಯಿಂದ ಮತ್ತೆ ಪುನಃ ಬಾಡಿಗೆ ಅಂಗಡಿಯಲ್ಲಿ ಕೆಲಸ ಮಾಡೋದು ಶುರು ಮಾಡಿದೆ. ಆವಾಗ ನನಗೆ ಕೆಲಸ ಮಾಡ್ತಾ ಇರುವಾಗಲೇ ನನಗೆ ಶುರುವಾಗಿದ್ದು ಕ್ಯಾನ್ಸರ್ ಅನ್ನೋ ಮಹಾಮಾರಿ, ಅಂದರೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಬಂತು ನನಗೆ. ಆವಾಗ ನಂಗೆ ಕೆಲಸ ಮಾಡಲಿಕ್ಕೂ ಕಷ್ಟ ಆಯಿತು. ಆವಾಗ ನಾನು ಏನು ಮಾಡಿದೆ ಅಂದರೆ ಇರುವಂಥ ಒಂದು ಪುಟ್ಟ ಜಾಗದಲ್ಲಿ ನನ್ನದೇ ಆದಂಥ ಅಂಗಡಿ ಹಾಕ್ಕೊಳ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಆವಾಗ ನನ್ನ ಕೆಲಸ ಏನಾದರೂ ನಾನು ಮಿಷಿನ್ ತುಳಿದು ಮಾಡ್ತಿರೋದ್ರಿಂದ ಅದು ಸ್ವಲ್ಪ ನನ್ನ ಕೆಲಸ ನಿಧಾನ ಆಯಿತು. ಜೊತೆಗೆ ಏನಾಯಿತು ಅಂತ ಹೇಳಿದ್ರೆ ನನಗೆ ಕಸ್ಟಮರ್ ಹೇಳಿದ್ದನ್ನು ಬೇಗ ಕೊಡಲಿಕ್ಕೂ ಆಗಿಲ್ಲ. ಮತ್ತು ನಮ್ಮದು ಹಳ್ಳಿ ಆಗಿದ್ದರಿಂದ ವಾರದಲ್ಲಿ 2 ಸಾರಿ ಕರೆಂಟ್ ತೆಗಿತಾರೆ. ಜೊತೆಗೆ ಮಳೆಗಾಲದಲ್ಲಿ ಮರಗಳು ಉರುಳೋದ್ರಿಂದ ವಾರಗಟ್ಟಲೆ ಕರೆಂಟ್ ತೆಗಿತಾರೆ. ಹಾಗಾಗಿ ನಾನೇನು ಮಾಡಿದೆ, ನನ್ನ ಓದಿಸಿದಂಥ ನನಗೆ ವಿದ್ಯೆ ಕೊಟ್ಟಂಥ ಸಂಸ್ಥೆ ಹತ್ರ ಹೋಗಿ ನಾನು ಇದ್ರ ಬಗ್ಗೆ ವಿಚಾರಿಸಿದಾಗ ಆಗ ನನ್ನ ಸಹಾಯಕ್ಕೆ ಬಂದಿದ್ದು ಸೆಲ್ಕೋ ಫೌಂಡೇಶನ್. ಯಾಕಂದರೆ ಅವರು ನನ್ನ ಅಂಗಡಿಗೆ ಮಾತ್ರ ಬೆಳಕು ಕೊಟ್ಟಿಲ್ಲ, ನನ್ನ ಜೀವನಕ್ಕೆ ಬೆಳಕು ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ಹೆಮ್ಮೆ ಅನಿಸ್ತಿದೆ. ನಾನು ಒಬ್ಬಳು ಕೆಲಸ ಮಾಡ್ತಿರೋದು, ಇವಾಗ ನನ್ನ ಜೊತೆ 5 ಜನ ಕೆಲಸ ಮಾಡ್ತಾ ಇದ್ದಾರೆ. ನಂದು ಹಳ್ಳಿಯ ಅಂಗಡಿಗೋಸ್ಕರ ನನ್ನ ಹತ್ರ ಕಸ್ಟಮರ್ ಬರಲ್ಲ. ಆದ್ದರಿಂದ ನಾನೇನು ಮಾಡ್ತೆ, ಕುಂದಾಪುರದಲ್ಲಿರೋ ಮೇನ್ ಬಟ್ಟೆ ಅಂದರೆ ಟೈಲರ್ ಅಂಗಡಿ ಶಾಪಿಂದ ಫಸ್ಟು ಅವ್ರ ಅಂಗಡಿಗೆ ಹೋಗಿ 1 ವಾರ ಕೆಲಸ ಮಾಡಿ ಅವರಿಂದ ಬಟ್ಟೆ ಕಲೆಕ್ಟ್ ಮಾಡ್ಕೊ ಶುರು ಮಾಡಿದೆ. ಇವಾಗ ಏನಾಗಿದೆ ಅಂತ ಹೇಳಿದರೆ ಪ್ರತಿ ಒಂದು ಅಂಗಡಿಯವರು ಬಸ್ಸಲ್ಲಿ ನನಗೆ ಹಾಕ್ತಾರೆ. ಆದ್ದರಿಂದ ನನಗೆ ಇವತ್ತೂ ಸಹ ಈ ಏಪ್ರಿಲ್ ತಿಂಗಳಲ್ಲಿ ತುಂಬ ಮದುವೆ ಸೀಸನ್ ಇರೋದ್ರಿಂದ ತುಂಬ ಕೆಲಸ ಇದೆ. ಕೆಲಸದವರಿಗೆಲ್ಲ ನಿನ್ನೆ ಯಾರೋ ಸಂಸ್ಥೆಯಿಂದ ಸೆಲ್ಕೋದಿಂದ ಫೋನ್ ಮಾಡಿದ್ರು, ನನ್ನ ಬಗ್ಗೆ ಕೇಳ್ತಾ ಇದ್ರು. ನನಗೆ ಪುರ್ಸೊತ್ತಿಲ್ಲ, ಯಾಕಂದರೆ ಅವ್ರಿಗೆ ಬಟ್ಟೆ ಕೊಟ್ಟು ನಾನು ಬರಬೇಕಿತ್ತು. ಹಾಗಾಗಿ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದರೆ ಸೆಲ್ಕೋ ಫೌಂಡೇಶನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ
ಕುಂದಾಪುರದ ಸೆಲ್ಕೋ ಬ್ರ್ಯಾಂಚಿನಿಂದ ಶೇಖರ್ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಇನ್ನೊಂದು ಮಂಜು ಸರ್ ಇದ್ದಾರೆ. ನನ್ನ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೆ ತಕ್ಷಣ ಓಡಿ ಬರ್ತಾರೆ. ಯಾಕಂದರೆ ಮೋಟ್ರನ್ನಾಗಲಿ ಆಗಲಿ, ಯಾಕಂದರೆ ನಮಗೆ ಅಲ್ಲಿಂದ 6.5-7 ಕಿಲೋಮೀಟ್ರ್ ದೂರ ಇದೆ. ಬಂದು ನನಗೆ ಅದು ಸಣ್ಣ ಪುಟ್ಟ ಸಮಸ್ಯೆನ ಕ್ಲಿಯರ್ ಮಾಡಿಕ್ಕೆ ಹೋಗ್ತಾರೆ. ಇವಾಗ ನಾನು ಮೊದಲು ಸೆಲ್ಕೋ ಬರೋಕ್ಕಿದ್ರೆ ಮುಂಚೆ ನಾನು 10ರಿಂದ 15 ಸಾವಿರ ಸಂಪಾದನೆ ಮಾಡ್ತಾ ಇದ್ದವಳು. ಈಗ ತಿಂಗಳ 40ರಿಂದ 50 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಸೆಲ್ಕೋ ಫೌಂಡೇಶನ್ಗೆ ಯಾವಾಗಲೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮನಸ್ಸಿದ್ರೆ ಮಾರ್ಗ, ಸಾಧಿಸಿದರೆ ಸಾಧನೆ ಅನ್ನುವಕ್ಕೆ ಅನ್ವರ್ಥವಾಗಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಬೇಬಿ ಹಟ್ಟಿ ಅಂಗಡಿಯವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವ ಮುಖಾಂತರ ಪ್ರೀತಿಯ ಧನ್ಯವಾದ. ಮುಂದಿನ ಅವಧಿಯಲ್ಲಿ ದೂರದ ಬೀದರ್ನಿಂದ ಶ್ರೀಮತಿ ಕವಿತಾ ಪಾಟೀಲ್ ಅವರು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದಾದ ನಂತರ ರೂಪಾ ಚಿತ್ರದುರ್ಗ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ಅಂತ. ನಮ್ಮೂರು ನವಲಾಸ್ಪುರು. ನಾನಿರೋದು ನೌಬಾದ್ ತಾಲೂಕು, ನೌಬಾದ್ ಎಂಬ ಒಂದು ಗ್ರಾಮದಲ್ಲಿ. ಬೀದರ್ ಬ್ರ್ಯಾಂಚಿನಿಂದ ಬಂದಿದ್ದು. ನಾನು ಮೊದಲು SKDRPನಲ್ಲಿ ಕೆಲಸ ಮಾಡುತ್ತಿದ್ದೆ. ಹಾಗಾಗಿ 3 ವರ್ಷ ಕೆಲಸ ಮಾಡಿಕೊಂಡು 40 ಸಂಘದ ಒಂದು ಗ್ರೂಪ್ ಮಾಡಿ ನಮ್ಮ ಮನೇಲಿ ಒಂದು ಸಮಸ್ಯೆ ಆಯಿತು. ಹಾಗಾಗಿ ನಾನು ಕೆಲಸ ಬಿಡುವಂಥದ್ದು ಪರಿಸ್ಥಿತಿ ಬಂತು. ಆವಾಗ ರೊಟ್ಟಿ ಮಷಿನ್ದು ಒಂದು ವಿಚಾರ ಆಗಿ, ಹಾಗಾಗಿ ಒಂದು 64,000 ಒಂದು ಲೋನ್ ತೊಗೊಂಡು ಒಂದು ರೊಟ್ಟಿ ಮಷಿನ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆವು. ನಾವು ಮೊದಲು ಒಂದು ಕಿರಾಯಿನ ಮನೆಯಲ್ಲಿ ಇದ್ದಿದ್ದೆವು. ಕಿರಾಯಿದವರು ಈಗ ಮಾಲಕರು ಯಾರು ಬಂದರು ಯಾರು ಹೋದರು ಅಂತ ಸಮಸ್ಯೆ ಬರುತ್ತಿತ್ತು. ಹಾಗಾಗಿ ನಮ್ಮದೇ ಆದಂಥದ್ದೊಂದು ಪ್ಲೇಸ್ ಇತ್ತು. ಹಂಗಾಗಿ ಒಂದು ಸರ್ ಹೇಳಿದ್ರು ಒಂದು ಮಣ್ಣಿನ ಮನೆ ಅಂಥೇಳಿ. ಅದು ಮಣ್ಣಿನ ಮನೆ ನಮ್ಮದೇ. ಆ ಮಣ್ಣಿನ ಮನೆಯಲ್ಲಿ ಯಲಾಲಿಂಗ್ ಸರು ಹಾಗೂ ಹರೀಶ್ ಸರು ಅವರೆಲ್ಲ ಬಂದು ಒಂದು ಮಷಿನ್ ಹಾಕ್ಕೊಟ್ಟು, ನಮ್ಮ ಹತ್ರ ಕರೆಂಟ್ನೂ ಇದ್ದಿದ್ದಿಲ್ಲ ಅಲ್ಲಿ. ಆ ಸ್ಥಾನದಲ್ಲಿ ಕರೆಂಟ್ನೂ ಇದ್ದಿದ್ದಿಲ್ಲ. ಹಾಗೆ ಸೋಲಾರ್ ಬೆಳಕಿನಿಂದ ನಾನು ಉಳಿದು 3 ತಿಂಗಳು ಸೋಲಾರ್ ಲೈಟಿನಿಂದ ಉಳಿದು ಸೋಲಾರ್ ಇದ್ರನಿಂದೇ ಕೆಲಸ ಮಾಡಿಕೊಂಡು ಆ ನಂತರ ಕರೆಂಟ್ ಬಂತು. ಆ ನಂತರ ಒಂದು 3-4 ಮನೆ, ಅದು 3-4 ಜನರೆಲ್ಲ ಕಲಿತು ಕರೆಂಟ್ ಹಾಕ್ಕೊಂಡೆವು. ಹಾಗಾಗಿ ಸರ್ ಒಂದು ಸರ್ತಿ ವಿಸಿಟಿಗೆ ಬಂದರು, ಹರೀಶ್ ಸರು. ಆಮೇಲೆ ಕಲ್ಕತ್ತನಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಸರ್ಸ್ ವಿಸಿಟಿಗೆ ಬಂದಿನಾಗ ನಮ್ಮ ಮನೆ ಕೆಲಸ ಮಾಡೋದು ನೋಡಿ, ಮೇಡಮ್ ನಿಮ್ಗೆ ಏನು ಹೆಲ್ಪ್ ಬೇಕು ಕೇಳಿ ಅಂತ ಹೇಳಿದ್ರು. ಆವಾಗ 1-2 ಸರ್ತಿ ಧಾರವಾಡ ಹುಬ್ಳಿ ಎಲ್ಲ ಮೀಟಿಂಗಿಗೆ ಕರೆದಿದ್ದರು ಸರ್ರು. ಹೋಗಿಬಿಟ್ಟು ಅಲ್ಲಿ ಸರ್ ನನಗೆ ಈ ಥರ ಸಮಸ್ಯೆ ಐತಿ, ಆ ಮಷಿನ್ನಲ್ಲಿ 500 ರೊಟ್ಟಿ ಆಗೋದೇ ಕಷ್ಟ ಆಗಿತ್ತು, ನಿಮ್ಗೆ ಎಷ್ಟು ಬೇಕು ಹೇಳಿ ಅಂದ್ರೆ ನನಗೊಂದು 5,000 ರೊಟ್ಟಿ ಆಗೋ ಮಷಿನ್ ಬೇಕು ಸರ್ ಅಂತಂದ್ರೆ 4 ಮಷೀನು ವಿತ್ ಹಿಟ್ಟನಾದ ಮಷೀನ್ ಎಷ್ಟು ಕೊಟ್ಟಾರಲ್ಲ ಅಷ್ಟು ಸವಲತ್ತಾಗಿತ್ತು ನನಗೆ. ಹಾಗಾಗಿ ಒಂದು ಹಿಟ್ಟು ಬೀಸ್ಕೊಂಡು ಬರ್ಲಕ್ಕೆ ಒಂದು ಕಷ್ಟ ಆಗ್ಲತ್ತಿತ್ತು. ಸರ್ ನನಗೆ ಈ ಥರದ್ದು ಹಿಂಗೆ ಆಗ್ಲತ್ತದ್ರಿ ಅಂತಂದ್ರೆ ಹಿಟ್ಟಿನ ಗಿರಣಿ, ಆಮೇಲೆ ಶೇಂಗಾ ಚಟ್ನಿ ಇವೆಲ್ಲ ಮಷಿನ್ಗಳು ಹಾಕ್ಕೊಟ್ಟು ನನಗೆ ಈಗ ಮಂತ್ಲಿ 40 ಇಲ್ಲ 60 ಸಾವಿರ ತನ ಇದು ಗಿರಾಕಿ ಐತೈತೆ. ಹಾಗಾಗಿ ಅಲ್ಲಿ ಒಂದು 20 ಹೋದ್ರೂ 40 ಆರಾಮ್ ಸರಿಯಾಗಿ ಇರ್ತದೆ ನೋಡ್ರಿ. ಈ ಸ್ಟೇಜ್ನಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮೃದ್ಧಿ ಧರ್ಮಸ್ಥಳ ಹಾಗೂ ಸೆಲ್ಕೋ ಫೌಂಡೇಶನ್ದವರಿಗೆ ಧನ್ಯವಾದ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಕವಿತಾ ಮೇಡಮ್ ಅವರು ಅದ್ಭುತವಾಗಿ ತನ್ನ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ರೂಪಾ ಚಿತ್ರದುರ್ಗ. ಬಹುಶಃ ವೇದಿಕೆ ಮೇಲೆ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವಾಗ ಅವರ ಮುಖ ಹುಣ್ಣಿಮೆ ಚಂದ್ರನ ನಿಂತಿರ್ತದೆ. ಯಾಕೆಂದರೆ ಅಷ್ಟು ಖುಷಿ ಇರುತ್ತೆ. ಗೆದ್ದು ಬಂದ ಖುಷಿಯಲ್ಲಿ ಅವರು ಇರ್ತಾರೆ. ಮುಂದಿನ ರೂಪಾ ಮೇಡಮ್ ಅವರು ರೂಪಾ ಚಿತ್ರದುರ್ಗ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅನುಭವ ಹಂಚಿಕೆಗಾಗಿ. ಶ್ರೀ ಮಂಜುನಾಥಾಯ ನಮಃ. ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆದ ಲೇಟಾಗಿ ವಿಶ್ ಮಾಡ್ತಿದ್ದೀನಿ. ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ರೂಪಾ ಅಂತೇಳಿ. ನಾನು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ತಣಿಗೆಕಲ್ಲು ಅಂತ ಹೇಳಿಬಿಟ್ಟು, ನಮ್ಮದು ತುಂಬ ಇಂಟೀರಿಯರ್ ಪ್ಲೇಸು. ಈಗಲೂ ಕೂಡ ಯಾವುದೇ ವೆಹಿಕಲ್ ಇಲ್ಲ ನಮ್ಮೂರಿಗೆ.
ನಾನು ಅದರಲ್ಲೂ ಕೂಡ BA ಮಾಡಿ ನಾನು 16 ವರ್ಷ ಸರ್ವಿಸ್ ಕೂಡ ಮಾಡಿದ್ದೀನಿ. ನನ್ನ ಅನುಭವದಿಂದ ನಮ್ಮ ತೋಟದಲ್ಲಿ ನಾವು ಅಡಿಕೆ ತೋಟ ಮಾಡಿದ್ದೀವಿ, ಅದಕ್ಕಿಂತ ಮುಂಚೆ ದಾಳಿಂಬೆ ತೋಟ ಮಾಡಿದ್ವಿ. 5 ಎಕರೆ ನೀರು ಹಾಯಿಸ್ಬೇಕಿತ್ತು, ಕರೆಂಟು ಟೈಮಿಗೆ ಸರಿಯಾಗಿ ಕೊಡ್ತಾ ಇರಲಿಲ್ಲ. ನಮಗೆ ಸೋಲರ್ನ ಬೋರ್ವೆಲ್ಗೆ ಅಡ್ಜಸ್ಟ್ ಮಾಡೋದು ಗೊತ್ತಿರಲಿಲ್ಲ ನಮಗೆ. ಇದು ಫಸ್ಟ್ ಟೈಮು ನಮ್ಮ ಇಡೀ ಊರಲ್ಲಿ ಸುತ್ತಮುತ್ತಲು ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಮ್ಮ ಊರು ಒಂದರಲ್ಲೇ, ಈಗಲೂ ಕೂಡ ನಮ್ಮ ಊರು ಒಂದರಲ್ಲೇ ನಾವು ಸೋಲಾರ್ ಬಳಕೆಯನ್ನು ತೋಟಕ್ಕೆ ಬೋರ್ವೆಲ್ಗೆ ಹಾಕ್ಸ್ಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕನೂ ಕೂಡ ನೀರು ಬರುತ್ತೆ. ಈಗಲೂ ಕೂಡ ಅದರಿಂದ ನಾವು ತೋಟ ಉಳಿಸ್ಕೊಂಡಿದ್ದೀವಿ. ಅದರಿಂದ ಸಬ್ಸಿಡಿ ಕೂಡ ಇದೆ, ಜನರು ಇದ್ರ ಉಪಯೋಗವನ್ನು ಕೂಡ ಮಾಡಿಕೊಳ್ಳ್ರಿ. ಆಮೇಲೆ ನನಗೆ ಧರ್ಮಸ್ಥಳ ಸಂಘದಿಂದನಾಗಲಿ ಯಾವ ಸಂಘದಿಂದ ಬಂದಿಲ್ಲ, ನಾನು ಇಂಡಿವಿಜುವಲಾಗೆ ಸೆಲ್ಕೋ ಕಂಪ್ನಿ ಅವ್ರ ಕಡೆಯಿಂದ ಕರೆಸಿ ನನ್ನನ್ನು ಬಂದಿರೋದು. ಬೇರೆ ಯಾರಿಗೋ ಬಂದಿತ್ತು ಜೆರಾಕ್ಸ್ ಮಿಷಿನ್, ಅದು ಊರಲ್ಲಿ ಯಾರೂ ತಗೊಳ್ಳಲ್ಲ ಅಂತ ಹೇಳಿದರು, ನನಗೆ ಸಜೆಸ್ಟ್ ಮಾಡಿದರು. ನಾನು ಬೇಡದ ಮನಸ್ಸಿಂದ ಅದನ್ನು ತಗೊಂಡೆ. ಇವತ್ತು ನನಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದರೆ ಅದ್ರ ದುಡ್ಡು ನನಗೆ 6 ತಿಂಗಳಲ್ಲಿ ಬಂದೋಯ್ತು. ಇಡೀ ಸುತ್ತಮುತ್ತಲು ಎಲ್ಲೂ ಇಲ್ಲ ಜೆರಾಕ್ಸು. ನಮ್ಮ ಊರಲ್ಲಿ ಇದು ಒಂದು ಸೋಷಿಯಲ್ ವರ್ಕ್ ಕೂಡ ಆಗಿದೆ, ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಒಂದು ಜೆರಾಕ್ಸ್ ಮಿಷಿನಿಂದ ಇದರಿಂದ ಫೋಟೋ ತೆಗಿಬೋದು, ಆಮೇಲೆ ಇದು ಕಲರ್ ಜೆರಾಕ್ಸ್ ಎಲ್ಲ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಯಿತು. ಜೊತೆಗೆ ಇದ್ರ ಜೊತೆಗೆ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ನಮಗೆ. ಆ ವೈಫೈ ಕನೆಕ್ಟಿಂದ ತುಂಬ ಅನುಕೂಲ ಆಗಿದೆ. ಆಮೇಲೆ ಪ್ರತಿಯೊಬ್ಬರು ಮಹಿಳೆಯರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ಸ್ವಲ್ಪನಾದರೂ ಎಜುಕೇಟೆಡ್ ಆಗಿರಬೇಕು. ನಿಮ್ಮ ಮಕ್ಕಳಿಗೆ ಫಸ್ಟ್ ಶಿಕ್ಷಣವನ್ನು ಕೊಡ್ರಿ. ಅವ್ರು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಶಿಕ್ಷಣ ಅನ್ನೋದು ಬೇಕೇ ಬೇಕು. ನಾನು ಓದಿರೋದಕ್ಕೆ ಇವತ್ತು ನಾನು ತುಂಬ ಕಷ್ಟದ ದಿನಗಳನ್ನು ಅನುಭವಿಸಿದ್ದೀನಿ. ಹೇಗಪ್ಪ ಅಂತ ಹೇಳಿದರೆ, ನಾನು ಕೂಡ 2-3 ಸಾವಿರಕ್ಕೆಲ್ಲ ಕೆಲಸ ಮಾಡಿದ್ದೀನಿ. ನಾನು BA ಮಾಡಿದ್ರು. ನಮ್ಮ ಮನೆಯವರು ಕೂಡ MA MD TCH ಕಾಲೇಜಿಗೆ ಲೆಕ್ಚರರು, ಅವರು ಕೂಡ ಇವತ್ತು ಕೆಲಸ ಇಲ್ಲ. ಆದರೆ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ನಾವಿವತ್ತು 30 ಜನಕ್ಕೆ ನಾವು ಕೆಲಸವನ್ನು ಕೊಟ್ಟಿದ್ದೀವಿ. ಪ್ರತಿ ದಿವಸ ಅವ್ರಿಗೆ ಊಟ ತಿಂಡಿ ಎಲ್ಲ ನಾನೇ ಮಾಡೋದು. ನಾನು ಓದಿದ್ದೀನಿ ಅಂತ ಜಂಬ ಇಲ್ಲ. ಆದರೆ ಇನ್ನೊಂದು, ನಾನು ಆಯಿಲ್ ಮಿಷಿನ್ ಹಾಕಬೇಕು ಅಂತ ಇದ್ದೀನಿ. ಏನು ಅಂದರೆ, ನಮ್ಮ ಹತ್ರನೇ ರಾ ಮೆಟೀರಿಯಲ್ ಸಿಗ್ತಾ ಇದೆ. ಹೆಂಗೆ ಅಂದರೆ, ಕೊಬ್ಬರಿ ಮತ್ತು ಕಾಯಿ ನಮ್ಮ ಹತ್ರನೇ ಸಿಗೋದ್ರಿಂದ ಇಡೀ ಒಂದು ತಾಲೂಕಿಗೆ ಆಗೋವಷ್ಟು ಮೆಟೀರಿಯಲ್ ನನ್ನ ಹತ್ರನೇ ಸಿಗುತ್ತೆ. ಅದಕ್ಕೆ ನಾನು ಸೆಲ್ಕೋ ಕಂಪ್ನಿಯವ್ರಿಗೆ ಕೇಳ್ಕೊಳ್ಳೋದೇನು ಅಂದರೆ, ಅದು ಯಾವ ಥರ ಇದು ಮಾಡಬೇಕು ಅನ್ನೋದು ನನಗೆ ಏನೂ ಗೊತ್ತಿಲ್ಲ. ಅವರು ಸಜೆಸ್ಟ್ ಮಾಡಿದರೆ ನನಗೆ ಪ್ಲೇಸ್ ಕೂಡ ಇದೆ. ಇನ್ನೂ 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಆಸೆ. ಅದನ್ನು ಈಡೇರಿಸ್ತಾರೆ ಅಂತೇಳಿ ಸೆಲ್ಕೋ ಕಂಪ್ನಿಯವ್ರಿಗೆ ಕೇಳ್ಕೊಳ್ತೀನಿ. ಭಾಳ ಖುಷಿ ಆಯಿತು ಸರ್, ನಾನು ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಬಂದಿರೋದು. ನನಗಿಲ್ಲಿ ಬರೋಕ್ಕೆ ಕೂಡ ಪುರ್ಸೋತಿಲ್ಲ, ನಾನು ಅಷ್ಟು ಬ್ಯುಸಿ. 4-6 ಜನಕ್ಕೆ ಕೆಲಸ ಕೊಡಬೇಕು, ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು. ಇಡೀ ಊರಲ್ಲಿ ಒಬ್ಬರು ಮಾದರಿಯಾಗಿ ನಾನು ಬದುಕ್ತಾ ಇದ್ದೀನಿ. ತೋಟದಲ್ಲಿ ಕೂಡ ಕೆಲಸ, ಪ್ರತಿಯೊಂದು ಕೆಲಸ ಆಲ್ರೌಂಡರ್. ನಾನು ಟೀಚರ್ ಆಗಿದ್ರೂ ಕೂಡ ಇಂಥ ಕೆಲಸ ನನಗೆ ಬರಲ್ಲ ಅನ್ನಲ್ಲ. ನಾನು ಟೈಲರಿಂಗು, ಡ್ರಾಯಿಂಗು, ಆಲ್ರೌಂಡರ್, ಯೋಗ, ಧ್ಯಾನ ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ಕೊಂತ ನಾನು ಕೂಡ ಅದನ್ನು ಮಾಡ್ತಾಯಿದ್ದೀನಿ. ಎಲ್ಲ ಮಹಿಳೆಯರಿಗೆ ಹೇಳೋದು ಒಂದೇ, ನಿಮ್ಮ ಮಕ್ಕಳಿಗೆ ಫಸ್ಟು ಬೇರೆಯವ್ರು ನಮಗೆ ಮೋಸ ಮಾಡದಿರೋ ಅಷ್ಟಾದರೂ ಶಿಕ್ಷಣವನ್ನು ಕೊಡಲೇಬೇಕು ನೀವು ಅಂತ ನಾನು ಕೇಳ್ಕೊಳ್ತೀನಿ. ನಾನಿವತ್ತು 16 ಕೆಲಸ ಮಾಡ್ತಿದ್ದೀನಿ ಅಂದರೆ ನಾನು ಎಜುಕೇಟೆಡ್ ಆಗಿರೋದಕ್ಕೆ ಮಾತ್ರ. ನಮ್ಮ ತಂದೆಯವರು ನನಗೆ ನಮ್ಮ ತಮ್ಮಂಗೆ ಓದ್ಸೋಕ್ಕಾಗಲಿಲ್ಲ. ನನಗೆ ಮಾತ್ರ 1 ಎಕರೆ 1/4 ಎಕರೆ ತೋಟ ಇತ್ತು, ಅದನ್ನು ಮಾರಿ ನಾನು BA ಮಾಡಿಸಿದ್ರು. ಆದರೂ ನನಗೆ ಇವತ್ತು ಕೆಲಸ ಇಲ್ಲ. ಇವತ್ತು ನಾನು ಗುರುತಿಸ್ಕೊಂಡಿದ್ದು ನನ್ನ ಸ್ವಂತ ಉದ್ಯಮ ಮಾಡಿರೋದ್ರಿಂದ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ. ಇವತ್ತು ನಮ್ಮ ತಂದೆಯವರಿಲ್ಲ, ನಮ್ಮ ತಂದೆಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಯಾಕೆಂದರೆ ನನಗೆ ಶಿಕ್ಷಣವನ್ನು ಕೊಟ್ಟರು ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ಮುಂದಿನ ಪುಷ್ಪ ಗುಲ್ಯಾನವರ್ ಮುಂಡಗೋಡು, ದಯವಿಟ್ಟು ಸಮಯದ ಮಿತಿಯನ್ನು ಅರ್ಥ ಮಾಡಿಕೊಂಡು, ಇನ್ನೂ 2 ಜನ ಇದ್ದಾರೆ. ಪುಷ್ಪ ಮುಂಡಗೋಡವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ದಯವಿಟ್ಟು ಮೇಡಮ್ 2 ನಿಮಿಷದ ಕಾಲಾವಕಾಶದೊಳಗೆ ನಾವು ನಮ್ಮ ಅನುಭವವನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಅನಿಸಿಕೆಗಳನ್ನು ಹೇಳ್ಬೇಕಂತಂದರೆ, ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ. ಮೊದಲಿಗೆ ನಾನು 40,000 ರೂಪಾಯಿ ಲೋನ್ ತೊಗೊಂಡೆ. ಆ ಲೋನ್ ಚೆಕ್ ಕೊಡೋಕೆ ಬಂದಾಗ ಸರ್ ಒಂದು ಕಂಡೀಷನ್ ಹಾಕಿದ್ರು ನನಗೆ, ನೀವೇನಾದ್ರು ಬಿಸ್ನೆಸ್ ಮಾಡಿದರೆ ಮಾತ್ರ ನಾವು ನಿಮ್ಗೆ ಲೋನ್ ಕೊಡ್ತೀವಿ ಅಂಥೇಳಿ. ಅಲ್ಲಿಗೆ ಭಯ ಸ್ಟಾರ್ಟ್ ಆಯ್ತು ನನಗೆ. ಸ್ಟಾರ್ಟ್ ಆದ ತಕ್ಷಣ ನಾನು ಒಂದಿನ ಶಾಪ್ ಹಾಕ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ಸು. 6 ತಿಂಗಳಲ್ಲಿ ನಾನು ಆ ಸಾಲ ಮರುಪಾವತಿ ಮಾಡಿದೆ. ಅದರ ನಂತರ ನೀವು ಎಷ್ಟು ಲೋನ್ ಕೇಳಿದ್ರು ಕೊಡ್ತೀವಿ ಅಂತ ಹೇಳಿದರು. ಅಷ್ಟೊತ್ತಿಗೆ ಸೆಲ್ಕೋ ಸೋಲಾರ್ನವರು ನಮ್ಮ ಊರಿಗೆ ರೊಟ್ಟಿ ಮಷಿನ್ ಬಗ್ಗೆ ಮಾಹಿತಿ ಕೊಡೋಕೆ ಬಂದಾಗ ನಾನು ಅಲ್ಲಿಗೆ ಹೋದಾಗ ಮೇಡಮ್ ನೀವು ಮಷಿನ್ ಹಾಕ್ಕೊಳ್ರಿ ಅಂತ ಫೋರ್ಸ್ ಮಾಡಿದ್ರು ನನಗೆ. ಅವಾಗ ನಾನು ಮಷಿನ್ ಹಾಕ್ಕೊಂಡೆ. ಭಯ ಸ್ಟಾರ್ಟ್ ಆಯ್ತು. 65,000 ಮಷಿನ್ನು ನಾನು ಹೆಂಗೆ ರಿಕವರಿ ಮಾಡ್ತೀನಿ ಅಂತ. ಆದರೆ ನನ್ನ ಕೈ ಹಿಡಿತದು.
10 ರೊಟ್ಟಿಯಿಂದ ಹಿಡಿದು ಇವತ್ತು ನಾನು ಒಂದು ದಿವಸಕ್ಕೆ 5,000 to 6,000 ರೊಟ್ಟಿ ಸೇಲ್ ಮಾಡ್ತಾಯಿದ್ದೀನಿ. ರೊಟ್ಟಿ ಮಷೀನಿನ ಜೊತೆಗೆ ಪೇಪರ್ ಪ್ಲೇಟ್ ಮಷೀನು, ಸ್ಕ್ರಬ್ಬರ್ ಮಷೀನು, ಬ್ರಷ್ ಮಷೀನು, ಮತ್ತು ಇವಾಗಷ್ಟೇ ನಾನು ರೀಸೆಂಟಾಗಿ ಚಕ್ಲಿ ಮಷೀನು ಮತ್ತು ರೋಸ್ಟ್ರ್ ಮಷೀನು, ಲಾಡು ಮಷೀನು, ಚಪಾತಿ ಮತ್ತು ಗ್ರೇವಿ ಮಷೀನು, ಇಷ್ಟೆಲ್ಲ ಮಷೀನ್ಗಳನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸುಮಾರು 8 to 10 ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ಇನ್ನೂ 100 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ನಿಮ್ಮೆಲ್ಲರ ಹಾರೈಕೆ ನನಗಿದ್ರೆ ನಾನು ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ. ಬಟ್ ನನಗೆ ಸೆಲ್ಕೋ ಸೋಲಾರ್ನವ್ರು ಕೈ ಬಿಡ್ತಾ ಇಲ್ಲ. ಪ್ರತಿ ವರ್ಷ ಒಂದೊಂದು ಮಷೀನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇದ್ದಾರೆ. ಅದನ್ನು ತೊಗೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಒಬ್ಬಳೇ ತೊಗೊಂಡು ಮಷಿನ್ ನಾನು ಮುಂದೆ ಬರಬೇಕು ಅಂತಲ್ಲ, ನನ್ನ ರೀತಿ ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ನೀವೆಲ್ಲರೂ ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ನಿನ್ನೆ ಅಷ್ಟೇ ನಾನು 2 ಸನ್ಮಾನಗಳನ್ನು ಮಾಡಿಸ್ಕೊಂಡೆ ಮಹಿಳಾ ದಿನಾಚರಣೆ ಅಂಗವಾಗಿ. ಅಲ್ಲಿ ಸಾಕಷ್ಟು ಎಜುಕೇಟೆಡ್ ಜನ ಬಂದಿದ್ದರು. ನಾನು PUCಗೆ ನಾನು ಕಾಲೇಜಲ್ಲಿ ರ್ಯಾಂಕ್ ಹೋಲ್ಡ್ರು, ಬಟ್ ನನಗೆ ಜಾಬ್ ಮಾಡ್ಲಿಕ್ಕೆ ಆಗಲಿಲ್ಲ, ಮದುವೆ ಆಗ್ಬಿಡ್ತು. ಹಂಗಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಬಿಸ್ನೆಸ್ಸಲ್ಲಿ ಮುಂದೆ ಬಂದಿದ್ದೀನಿ. ಅವ್ರು ಸನ್ಮಾನ ಮಾಡಿ ಹೇಳಿದರು, ಮೇಡಮ್ ಎಷ್ಟು ಓದಿದ್ರೇನ್ರಿ ಮೇಡಮ್ ನಿಮ್ಮ ಕೆಳಗೆ ನಾನು PhD ಮಾಡಿದ್ದೀನಿ, ನಿಮ್ಗೆ ಹೆಡ್ಸಪ್ ಮೇಡಮ್ ಅಂತ ಹೇಳಿದರು. ಆವಾಗ ನನಗೆ ಎಷ್ಟು ಖುಷಿಯಾಗಿರಬೇಕು, ನನಗಿಂತ ನಿಮಗೆ ಖುಷಿ ಆಗೈತೆ ಅಂದ್ಕೊಂಡಿದ್ದೀನಿ ನಾನು. ಇಷ್ಟೆಲ್ಲವೂ ಆಗಲಿಕ್ಕೆ ನಂಗೆ ಸೆಲ್ಕೋ ಸೋಲಾರ್ ಕಾರಣ ಮತ್ತು ಧರ್ಮಸ್ಥಳ ಸ್ವಸಹಾಯ ಸಂಘ ಕಾರಣ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಿಮಗೂ ಪ್ರೀತಿಯ ಧನ್ಯವಾದಗಳೊಂದಿಗೆ BP ಜಾನ್ ಹಾಳೆಮನಿ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಿಮ್ಮ ಅನುಭವದ ಹಂಚಿಕೆಗೋಸ್ಕರ ಈ ಹೊತ್ತು ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು BP ಜಾನ್ ಹಳೆಮನಿ ಅಂತ. ಕಾಲಾವಕಾಶ ಸ್ವಲ್ಪ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಶಾರ್ಟ್ಕಟ್ಟಾಗಿ ಹೇಳ್ತೇನೆ. ನಮ್ಮದು ಇತಿಹಾಸ ದೊಡ್ಡದಿದೆ. ನಾವು 2018ರಲ್ಲಿ ಒಂದು 10 ಜನ ಮಹಿಳೆಯರನ್ನು ಸೇರಿಸ್ಕೊಂಡು ಒಂದು BB ಫಾತಿಮಾ ಸ್ವಸಹಾಯ ಸಂಘ ಅಂತ ಮಾಡಿದ್ವಿ. ಮಾಡಿಂದ ನಾವು ಇದು ಸಾವಯವ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಕೊತ ರೈತರಿಗೆ ಸಾವಯವದ ಬಗ್ಗೆ ತರಬೇತಿಗಳನ್ನು ಕೊಡೋದು, ಅವ್ರಿಗೆ ಸಾವಯವದ ಬಗ್ಗೆ ಅರಿವನ್ನು ಮೂಡಿಸ್ಕೊತ ಹೋದ್ವಿ. ಮುಂದೆ ಸಿರಿಧಾನ್ಯಗಳು ಮಾಸಿ ಹೋಗಿದ್ದು, ಅಳಿವಿನಂಚಿನಲ್ಲಿದ್ದು. ಅದೊಂದು ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡು ದೇಶಿ ವೆರೈಟಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು 2020ರಲ್ಲಿ ಒಂದು ದೇಶಿ ಬೀಜ ಬ್ಯಾಂಕ್ ಅಂತ ಮಾಡಿದ್ವಿ, ಸಮುದಾಯ ಬೀಜ ಬ್ಯಾಂಕ್ ಅಂತ ಮಾಡಿದ್ವಿ. ನಾವು ರೈತರಿಗೆ ಬೀಜಗಳನ್ನು ಕೊಟ್ವಿ. ಆ ವರ್ಷ 2019ರಲ್ಲಿ ನಮ್ಮ ಉಳಿತಾಯದ ಹಣದಲ್ಲಿ ಒಂದು 5 ಕ್ವಿಂಟಲ್ ಸಾಮೆಯನ್ನು ತೊಗೊಂಡು ರೈತರಿಗೆ ಬೀಜಗಳನ್ನು ಕೊಟ್ವಿ. ಅವ್ರಿಗೆ ಒತ್ತಾಯ ಮಾಡಿ ಬೆಳಕ್ಕೆ ಪ್ರಯತ್ನ ಮಾಡಿಸಿದ್ವಿ. ಬೆಳೆದ್ರು ಅವ್ರಿಗೆ ಒಂದು ಕಂಡೀಷನ್ ಹಾಕಿದ್ವಿ ನಾವು, 1 kg ಬೀಜಗಳನ್ನು ಕೊಟ್ರೆ ಒಕ್ಕಣೆ ಆದಮೇಲೆ 2 kg ಕೊಡಬೇಕು ಅಂತ ರೂಲ್ಸ್ ಹಾಕಿದಾಗ ಅವ್ರು ಕೊಟ್ಟರು. ಮರು ವರ್ಷ ಕೊಟ್ಟರು. ಮತ್ತು ಬೇರೆ ಬೇರೆ ಬೀಜಗಳಿಗೆ ಬೇಡಿಕೆಗಳು ಬರಾಕತ್ತು. ಆಮೇಲೆ ರೈತರು ಏನು ಹೇಳಿದರು, ನಾವು ಬೀಜಗಳನ್ನ ಬೆಳಿತೇವಿ, ಅದನ್ನು ಖರೀದಿ ಮಾಡೋರು ಯಾರು, ದಲ್ಲಾಲರು ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ, ಮತ್ತು ನಾವು ಏನು ಮಾಡೋಣ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದರು. ಆವಾಗ ನಾವೇನು ಮಾಡಿದ್ವಿ, IIMR ಅಂದ್ರೆ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಅವರ ಕಡೆ ರಿಕ್ವೆಸ್ಟ್ ಮಾಡಿಕೊಂಡು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ಹಾಕ್ಕೊಂಡ್ವಿ. ಕೋವಿಡ್ ಬಂದಾಗ ನಾವು ಕರೆಂಟ್ ಸಪ್ಲೈ ಮಾಡ್ಕೋಬೇಕಾಗಿತ್ತು. ನಮ್ಮ ಹತ್ರ ದುಡ್ಡು ಇದ್ದಿದ್ದಿಲ್ಲ. KIB ಅವ್ರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ದು SH ಇದೆ, ಕಡಿಮೆ ಪ್ರಮಾಣದಲ್ಲಿ ದುಡ್ಡು ತಗೋರಿ, ನಮ್ಗೆ ಟ್ರಾನ್ಸಾಕ್ಷನ್ ಹಾಕ್ಕೊಡ್ರಿ ಅಂತ. ಅವರು ಒಪ್ಕೊಳ್ಳಿಲ್ಲ. ಆ ಸಂದರ್ಭದೊಳಗೆ ಒಂದು 3-4 ತಿಂಗಳು ಅಡ್ಡಾಡಿ ಬ್ಯಾಂಕಿಗೆ ಇದು ಮಾಡಿ 2,80,000 ಖರ್ಚು ಕಟ್ಟಿ ನಾವು KIBಯಿಂದ ಕರೆಂಟ್ ತೊಗೊಂಡ್ವಿ. ಆವಾಗ ಸೆಲ್ಕೋದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಹಿಂಗೆ ಕರೆಂಟ್ ತೊಗೊಂಡ್ರು ನಮ್ಗೆ ಸರಿಯಾಗಿ ಸಪ್ಲೈ ಆಗಂಗಿಲ್ಲ. ಅಂದ್ರೆ ಕುಂದಗೋಳ ತಾಲೂಕಿನಲ್ಲಿ ಲಾಸ್ಟ್ ಹಳ್ಳಿ ನಮ್ಮದು, ಕಡೆ ಹಳ್ಳಿ 2 ತಾಸು ಕರೆಂಟ್ ಕೊಡೋರು, 3 ತಾಸು ಕೊಡೋರು. ಆ ಸಂದರ್ಭದೊಳಗೆ ನಾವು ಕ್ಲೀನಿಂಗ್ ಮಾಡಾಕತ್ವಿ ಅಂದ್ರೆ ಅರ್ಧಕ್ಕೆ ನಿಂತು ಹೋಗೋದು. ಆಮೇಲೆ ನಮ್ಗೆ ದುಡಿಮೆನೂ ಆಗ್ತಿದ್ದಿಲ್ಲ, ಎಲ್ಲ ಲೇಬರ್ ಪೇಮೆಂಟ್ ಅದು ಮೈ ಮೇಲೆ ಬರೋದು. ಆವಾಗ ನಾವು ಶೆಲ್ಕೋದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮಗೆ ಒಂದು 15 ದಿನದೊಳಗೆ ನಮ್ಗೆ ಸೋಲಾರ್ ಹಾಕ್ಕೊಟ್ಟಾಗ ನಮ್ಗೆ ಪ್ರತಿ ತಿಂಗಳೂ ಕರೆಂಟಿಂದು 8,000 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು. ಮಿನಿಮಮ್ ಚಾರ್ಜ್ 3,600 ರೂಪಾಯಿ ಬರ್ತೈತಿ. ಈ ಸೋಲಾರ್ ಹಾಕ್ಕೊಂಡಿಂದ ಕಂಟಿನ್ಯೂ ಬೆಳಗ್ಗೆ 6 ಗಂಟೆಲಿಂದ ಸಾಯಂಕಾಲ 6 ಗಂಟೆವರೆಗೂ ನಮ್ಗೆ ಕರೆಂಟ್ ಇರ್ತದೆ. ನಾವು ಕ್ಲೀನ್ ಮಾಡ್ತೀವಿ, ರೈತರು ಬೆಳೆದಂಥ ಕಾಳುಗಳನ್ನು ಕ್ಲೀನ್ ಮಾಡ್ತೀವಿ. ಆಮೇಲೆ ಅಕ್ಕಿ ಮಾಡ್ತೀವಿ, ಎಲ್ಲ ಮಿಲೆಟ್ಸ್ ಅಕ್ಕಿಗಳನ್ನು ಮಾಡ್ತೀವಿ, ರವೆ ಮಾಡ್ತೀವಿ, ಹಿಟ್ಟು ಮಾಡ್ತೀವಿ. ಆಮೇಲೆ ವ್ಯಾಲ್ಯುಡೇಷನ್ ಮಾಡ್ತಾಯಿದ್ದೀವಿ, ರಾಗಿ ಮಾಲ್ಟು, ರಾಗಿ ದೋಸಾ ಮಿಕ್ಸು, ಆಮೇಲೆ ರಾಗಿ ಸ್ಪೆಷಲ್ ಮಾಲ್ಟ್ ಅಂತ ಮಾಡ್ತೀವಿ. ಮುಂದಿನ ಭಾಗವಾಗಿ ಮಿಲೆಟ್ಸ್ಗೆ ಹೆಚ್ಚಿನ ಬೇಡಿಕೆ ಇರೋದರಿಂದ ನಾವು ಮಿಲೆಟ್ಸ್ ವರ್ಮಿಶಲ್ಲಿ ಮಾಡಬೇಕು, ಆಮೇಲೆ ಮಿಲೆಟ್ಸ್ ರೊಟ್ಟಿ ಮಾಡ್ಬೇಕಂತ ಒಂದು PMFME ಸ್ಕೀಮ್ನೊಳಗೆ ಅಪ್ಲೈ ಮಾಡಿದ್ದೇನೆ ರೀ. ಅದು ಅಪ್ಲೈ ಆಗಿದೆ. ಈಗಾಗಲೇ ಸೆಲ್ಕೋದಿಂದ ಮಾರ್ಜಿನ್ ಮನಿನೂ ಬಂದೈತಿ. ನಾವು ಇದಲ್ದ ಮತ್ತು ಬಿಸ್ನೆಸ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಒಂದು ದೇವಧಾನ್ಯ ಅಂತ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಕಟ್ಟಿದ್ದೇವೆ. ಒಂದು 1400 ರೈತರನ್ನ ತೊಗೊಂಡು 3 ಎಕರೆದ ಒಳಗಿನ ರೈತರನ್ನ ತೊಗೊಂಡು
ಮಹಿಳೆಯರೇ ಖುದ್ದಾಗಿ 6 ಜನ ಮಹಿಳೆಯರಿದ್ದೀವಿ. 4 ಜನ ಸೇಫ್ಟಿಗಂತ ಗಂಡು ಮಕ್ಕಳನ್ನ ಇಟ್ಕೊಂಡಿದ್ದೀವಿ ನಾವು. 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಇಟ್ಕೊಂಡು ಒಂದು ದೇವಧಾನ್ಯ ಅಂತ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಕಟ್ಟಿದ್ದೀವಿ. ಆಮೇಲೆ ಒಂದು ಬೊಲೋರ ತೊಗೊಂಡಿದ್ದೀವಿ. ನಮ್ಮ ರೈತರು ಬೆಳೆದಂಥ ಸಾವಯವ ತರಕಾರಿಗಳನ್ನು ಮಾರಾಟ ಮಾಡಲಿಕ್ಕೆ ಅಂತ ಒಂದು ಬೊಲೋರ ತೊಗೊಂಡಿದ್ದೀವಿ. ಪ್ರತಿ ವಾರ ಹುಬ್ಳಿ ಧಾರವಾಡದಲ್ಲಿ ಸಾವಯವ ಸಂತೆಗಳನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ ರೈತರನ್ನ ಕರ್ಕೊಂಡು ಹೋಗಿ ತರಕಾರಿಗಳನ್ನ ಬೆಳೆದಿದ್ದನ್ನು ಮಾರಾಟ ಮಾಡ್ಕೊಂಡು ಮನೆಗೆ ಬರ್ಬೇಕು, ಅದೊಂದು. ಆಮೇಲೆ ಮೇಳಗಳಲ್ಲಿ ನಾವು ಅಡುಗೆ ಸ್ಟಾಲ್ಗಳನ್ನ ಹಾಕ್ತೇವೆ, ಫುಡ್ ಸ್ಟಾಲ್ಗಳನ್ನ. ಅಂದರೆ ಗಡ್ಡೆ ಗೆಣಸು ಮೇಳ ಇತ್ತು ಅಂದರೆ ಗಡ್ಡೆ ಗೆಣಸಿಗೆ ಸಂಬಂಧಪಟ್ಟಂಗೆ ಅಡುಗೆಗಳನ್ನ ಮಾಡೋದು. ಸಿರಿಧಾನ್ಯ ಮೇಳಗಳಿತ್ತು ಅಂದರೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಅಡುಗೆಗಳು ಮಾಡೋದು. ಇಂಥೆಲ್ಲ ಅಡುಗೆ ಮಾಡಿ 10 ಜನ ನಮ್ಮ ಮಿಲ್ನೊಳಗೆ ಕೆಲಸ ಮಾಡ್ತಾರೆ. ಈಗ ಹೊರಗಿನ ಫಾರಿನ್ನವರು ಬಂದಾರ, ಹೊರದೇಶಿಗರು ನಮ್ಮ ಸಂಘಕ್ಕೆ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಆಮೇಲೆ FPOದವ್ರು ಬರ್ತಾರೆ, ಅವ್ರ ಮಾರ್ಗದರ್ಶನ ತೊಗೊತಾರೆ. ಆಮೇಲೆ ಈಗ ಸದ್ಯಕ್ಕೆ ಒಂದು 15 ಜನ ನಾವು ಕೆಲಸ ಮಾಡ್ತೇವೆ. ಹೆಣ್ಮಕ್ಳು ಮಿಷನ್ಗಳನ್ನ ಸ್ಟಾರ್ಟ್ ಮಾಡ್ತೇವೆ, ಕ್ಲೀನಿಂಗ್ ಮಾಡ್ತೇವೆ, ಅಕ್ಕಿ ಮಾಡ್ತೇವೆ. ಪ್ರತಿಯೊಂದು ಖರೀದಿಯಿಂದ ಹಿಡಿದು ಅಕ್ಕಿ ಮಾಡಿ ಮಾರಾಟ ಮಾಡೋದ್ರವರೆಗೂ ಎಲ್ಲನೂ ಹೆಣ್ಮಕ್ಳು ಮಾಡ್ತೇವೆ ನಾವು. ಮುಂದಿನ ಭಾಗವಾಗಿ ಇನ್ನೊಂದು 10 ಜನ ಕೆಲಸ ಕೊಡ್ಬೇಕಂತ ಈಗ ವರ್ಮಿಶಲ್ಲಿ ಒಂದು ರೊಟ್ಟಿ ಒಂದು ಮಾಡ್ತಾಯಿದ್ದೇವೆ. ಆಮೇಲೆ ನಮ್ಮ ಸಂಘಕ್ಕೆ ಒಂದು 5-6 ಅವಾರ್ಡು ಬಂದಾವ್ರಿ ಈ ವರ್ಷ. ಅಂದರೆ ಒಂದು ಡೆಕ್ಕನ್ ಹಾರ್ಟ್ ಚೇಂಜ್ ಮೇಕರ್ ಅಂತ ಬಂದತಿ. ಆಮೇಲೆ ಸ್ಫೂರ್ತಿಧಾಮದಿಂದ ಒಂದು ಬೋಧಿವರ್ಧನ ಅಂತ ಅವಾರ್ಡ್ ಬಂದತಿ. ಆಮೇಲೆ ದೆಹಲಿ ಒಳಗೆ ಮಿಲಿಯನ್ ಮಿಲೆಟ್ಸ್ ಕಾರ್ಯಕ್ರಮದೊಳಗೆ ಪುರಸ್ಕಾರಗಳನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಹೆಣ್ಮಕ್ಳು ಹಿಂದೆ ಕುಂದಿರಬಾರ್ದು. ಈಗ ನಾವು ಮಾಡಿದ್ವಿ, ಅವ್ರು ಮಾಡಿದ್ರು ಅಂಥೇಳಂದು ಇದು ಮಾಡಿದ್ವಿ. ಇಂಥ ಕಾರ್ಯಕ್ರಮಗಳು ಬಂದಾಗ ನಿಮ್ಗೆ ಮಾಹಿತಿಗಳು ಸಿಗ್ತಾವೆ. ಈಗ ನಮ್ಮ ಧರ್ಮಸ್ಥಳ ಕಡೆಯವರಿಂದ ಅದು ಮಾಹಿತಿಗಳು ಸಿಗ್ತಾವೆ. ಆಮೇಲೆ ಶೆಲ್ಕೋದವರು ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಒಂದು ರಿಪೇರಿ ಬಂದತಿ ಅಂತ ಫೋನ್ ಮಾಡಿದ್ರೆ ಆಗ ಓಡ್ ಬಂದು ರಿಪೇರಿ ಮಾಡಿಕೊಡ್ತಾರೆ ಅವ್ರು. ಮಹಿಳೆಯರಿಗೆ ತುದಿಗಾಲ ಮೇಲೆ ನಿಂತಾರೆ ಸಪೋರ್ಟ್ ಮಾಡೋಕೆ. ನೀವು ಆ ಅವಕಾಶವನ್ನು ಬಳಸ್ಕೋರಿ, ನೀವು ನಮ್ಮಂಗೆ ಮುಂದೆ ಬರ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಬಿವಿಜಾನ್ ಮೇಡಮ್ ಅವರಿಗೆ. ಚಿಕ್ಕಮ್ಮ ಅವರು 2 ನಿಮಿಷದಲ್ಲಿ ಕಾಲಮಿತಿಯೊಳಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಶ್ರೀಮತಿ ಚಿಕ್ಕಮ್ಮ ತುಮಕೂರು ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅನುಭವ ಹಂಚಿಕೆಯಾಗಿ ಈ ಹೊತ್ತು. ಎಲ್ಲರಿಗೂ ನಮಸ್ಕಾರ. ನಾವು ತುಮಕೂರು ತಾಲೂಕಿಂದ ಅರಕೆರೆಗೆ ಅಂತ ನಮ್ಮ ಗ್ರಾಮ. ನಾವು ಧರ್ಮಸ್ಥಳ ಸಂಘದಲ್ಲೇ ಇದ್ವು. ಧರ್ಮಸ್ಥಳ ಸಂಘದಲ್ಲಿ ನಮಗೆ ಮಾಹಿತಿ ಕೊಟ್ಟರು ನಮ್ಮ ಸರ್ಗಳು ಬಂದು, ಕಿಸನ್ ಸರು, ಪ್ರಸಾದ್ ಸರು ಎಲ್ಲ ಬಂದು ಹಿಂಗೆ ಮಿಷಿನ್ ಹಾಕಿಸ್ಕೊಡ್ರಿ ಅಂದರು. ನಾವು ಅಲ್ಲಿ 10 ವರ್ಷದಿಂದನೂ ಮಾಡ್ತಿದ್ವು. ನನಗೆ ಆಕ್ಸಿಡೆಂಟ್ ಆದಮೇಲೆ ಸರ್ಗಳು ಬಂದಾಗ ನಮಗೆ 50,000 ಕಟ್ಟುವಷ್ಟು ನಮಗೆ ಇರಲಿಲ್ಲ. ಆವಾಗ ಸರ್ ಹೇಳಿದಾಗ ನಾನು ಹೇಳಿದೆ, ನಾವು ಕಟ್ಟೋಕ್ಕಾಗಲ್ಲ ಸರ್ ಅಂತ. ನಾವು ಹೆಲ್ಪ್ ಮಾಡ್ತೀವಿ ಅಂದರು. ಯಾಗಳಿಗೆ ಬಂದರೋ ದೇವ್ರ ದಯ, ನನಗೆ ತುಂಬ ಹೆಲ್ಪ್ ಆಯಿತು. ನಮಗೆ ಹೆಲ್ಪ್ ಮಾಡೋರೆ ಅಂದರೆ ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟು ನನಗೆ ಹೆಲ್ಪ್ ಮಾಡೋರೆ ನಮ್ಮ ಸರ್ಗಳು. ಧರ್ಮಸ್ಥಳ ಸಂಘನೂ ಅಷ್ಟೇ. ಸಂಘದಿಂದ ನಾನು ಯಾವಾಗ ಕೇಳಿದ್ರು ನನಗೆ ಲೋನ್ ಕೊಟ್ಟವ್ರೆ. ಯಾವಾಗ ಕೇಳಿದ್ರು ನನಗೆ ನಾನು ಕೇಳಿದಂತೆ ಮಿಷಿನ್ಗಳು, ಡ್ರೈಯರ್ ಕೊಟ್ಟವ್ರೆ ನಮ್ಮ ಸರ್ಗಳು. ಏನಾದರೂ ಒಂಚೂರು ಇದಾಯಿತು ಅಂದರೆ ತಕ್ಷಣವೇ ಬರ್ತಾರೆ ನಮ್ಮ ಸರ್. ನಮಗೆ ಎಷ್ಟು ಹೇಳೋಕ್ಕಾಗಲ್ಲ ಅವ್ರಿಗೆ. ತುಂಬ ಧನ್ಯವಾದಗಳು. ಎಷ್ಟು ನನಗೆ ಸಹಾಯ ಮಾಡೋರೆ ಅಂದರೆ, ನನಗೆ ಆಕ್ಸಿಡೆಂಟ್ ಆದಮೇಲೆ ನಾನು ಇನ್ನೊಬ್ರಿಗೆ ಭಾರ ಆಗಿದ್ದೀನಿ ಏನೋ ಅನ್ಸೋದು. ಇವಾಗ ನನಗೆ ಹಂಗೆ ಅನ್ಸಲ್ಲ. ನಾನು ಎಷ್ಟು ಬೇಕಾದರೂ ಕೆಲಸ, ನನಗೆ ಯೋಚನೆ ಮಾಡಿ ಅರ್ಧಲ್ಲೇ ತಲೆನೋವೇ ಬಂದ್ಬಿಟ್ಟಿತ್ತು. ನಾನು ಒಬ್ರಿಗೆ ಹೊರೆಯಾದೆ ಅಂತ. ಇವಾಗ ಹಂಗೆ ಅನ್ಸೋದೇ ಇಲ್ಲ. ನಾನು ದುಡಿತೀನಿ, ನಾನು ಒಬ್ಬರಿಗೆ ಕೆಲಸನೂ ಕೊಡ್ಬೋದು, ಮಾಡ್ಬೋದು ಅನ್ನೋ ಧೈರ್ಯ ಬಂದೈತೆ. ಶೆಲ್ಕೋ ಕಂಪ್ನಿಯಿಂದ ನನಗೆ ಸಾಕಷ್ಟು ಸಹಾಯ ಮಾಡೋರೆ. ಅವ್ರ ಬಂಧುಗಳಿಗೆ ಮನೆ ಆಯಿತು, ಆಫೀಸ್ ಆಯಿತು, ಹಪ್ಪಳ ಮಾಡೋಕ್ಕೂ ನನಗೆ ಎಲ್ಲ ಅನುಕೂಲ ಆಗೈತೆ. ಒಂದು ಕಡೆ ಅಂತ ಅಲ್ಲ, 3-4 ಕಡೆ ನನಗೆ ಶೆಲ್ಕೋ ಕಂಪ್ನಿಯಿಂದ ತುಂಬ ನನಗೆ ಹೆಲ್ಪ್ ಆಗೈತೆ ಸರ್. ತುಂಬ ಧನ್ಯವಾದ ಸರ್. ಧನ್ಯವಾದ ಚಿಕ್ಕಮ್ಮ ಅವರಿಗೂ. ದೊಡ್ಡ ಮಾತನ್ನು ಅತ್ಯಂತ ಪ್ರೀತಿಯಿಂದ ಆಡಿದ್ದೀರಾ. ಇಲ್ಲಿ ವೇದಿಕೆ ಮುಂಬದಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಗವಂತನ ಸ್ವರೂಪಿ ಆಗಿರ್ತಕ್ಕಂಥ, ದೇವರ ಸ್ವರೂಪಿ ಆಗಿರತಕ್ಕಂಥ ಎಲ್ಲ ತಾಯಂದಿರಿಗೆ ಪ್ರೀತಿ ಅಣ್ಣಂದಿರ ವಿನಂತಿ. ಈಗಾಗಲೇ ಊಟದ ಸಮಯ ಆಗಿದೆ. ನಾವು ಮಹೋತ್ಸವದಲ್ಲಿ ಊಟವನ್ನು ಮುಗಿಸಿಕೊಂಡು ಸರಿಯಾಗಿ 1:45 ಮತ್ತೆ ಜೋಡಣೆ ಆಗೋಣ. ಯಾಕೆಂದರೆ ಒಬ್ಬರು ಒಂದು ಮಾತನ್ನು ಹೇಳ್ತಾರೆ ಹಿರಿಯರು, ಬಟ್ಟೆ ಅದು ಮುದ್ದೆ ಆದಾಗ, ಅಂದರೆ ವಾರ್ಯಕಾರ್ಯ ಆದಾಗ ಆ ಬಟ್ಟೆಯನ್ನು ಸರಿಪಡಿಸಬೇಕು ಅಂದರೆ ಅದಕ್ಕೆ ಇಸ್ತ್ರಿ ಹಾಕಬೇಕಂತೆ. ಇಸ್ತ್ರಿ ಬಿಸಿದ್ರೆ ಮಾತ್ರ ಕರೆಕ್ಟ್ ಆಗತ್ತೆ ಅಂತ. ಹಾಗೆ ಇಸ್ತ್ರಿ ಬಿಸಿದ್ರೆ ಬಟ್ಟೆ ಸರಿಯಾಗತ್ತೆ, ಒಂದು ಮನೆಯಲ್ಲಿ ಸ್ತ್ರೀ ಬಿಸಿದ್ರೆ ಆ ಮನೆ ಮತ್ತು ಸಮಾಜ ಸರಿಯಾಗತ್ತೆ ಅಂತ. ಅದಕ್ಕೆ ಹಿರಿಯರು ಹೇಳ್ತಾರೆ ಇಸ್ತ್ರಿ ಮತ್ತು ಸ್ತ್ರೀ ಎರಡೂ ಬಿಸಿ ಇರಬೇಕು ಅಂತ. ಸೊ ವಿಶೇಷವಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ, ಈಗ ನಾವು ಊಟಕ್ಕೆ ಮಹೋತ್ಸವ ಬಿಲ್ಡಿಂಗ್ ತೆರಳೋಣ. 1:45 ಮತ್ತೆ ಇಲ್ಲಿ ಜೋಡಣೆ ಆಗೋಣ ಅಂತ ಎಲ್ಲರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ, ಸಿರ್ಬಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ವೇದಿಕೆ ಮೇಲೆ ಬರಬೇಕು ಅಂಥೇಳಿ ಶ್ರೀಮತಿ ರಂಜನಾ
ಭಟ್ಟಾಚಾರ್ಯ AGM ಹಾಗೆಯೇ ಶ್ರೀಮತಿ ಪುಷ್ಪಲತಾ ಮ್ಯಾನೇಜರ್ ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ನಾನು ವಿನಮ್ರವಾಗಿ ವಿರಾಜಮಾನರಾಗಬೇಕಾಗಿ ಪ್ರೀತಿಯ ಕಳಕಳಿಯನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಸಿಡ್ಬಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿರ್ತಕ್ಕಂಥ ಸಿಡ್ಬಿ ಸಂಸ್ಥೆ AGM ಶ್ರೀಮತಿ ರಂಜನಾ ಭಟ್ಟಾಚಾರ್ಯ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಜಯಂತಿ ಇವರವರಿಗೆ ಪುಷ್ಪಗುಚ್ಛ ನೀಡುವ ಮುಖಾಂತರ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಶ್ರೀಮತಿ ಪುಷ್ಪಲತಾ ಮ್ಯಾನೇಜರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತ ಬಯಸ್ತಾ ಶ್ರೀಮತಿ ಮಧುರ ಇವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಗೌರವ ಅರ್ಪಣೆಯನ್ನು ಸೂಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥ ಎನ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಬೇಡಿಕೊಂಡು ಪರಮ ಪೂಜ್ಯರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಂಡು ಈ ದಿವಸ ವಿಶೇಷವಾಗಿ ಈ ಒಂದು ಸುಸಂದರ್ಭದಲ್ಲಿ ಮುಟ್ಟಿನ ಬಗ್ಗೆ ಕೂಡ ಕೆಲವೊಂದು ವಿಶೇಷವಾಗಿ ಇಲ್ಲಿ ಒಂದು ಸಾಂಕೇತಿಕವಾಗಿ ಮೆನ್ಸ್ಟ್ರುಯಲ್ ಕಪ್ಪನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಮುಟ್ಟು ಎನ್ನುವುದು ಸ್ತ್ರೀಯರಿಗೆ ಸಹಜವಾದ ಪ್ರಕ್ರಿಯೆ. ಆ ದಿನಗಳು ಅಂದರೆ ಸರಿಯಾದ ಮಾಹಿತಿ ತಿಳುವಳಿಕೆಯ ಕೊರತೆಯಿಂದಾಗಿ ಬೇಕಾದ ಪರಿಕರಗಳು ಔಷಧಗಳು ಕೊರತೆಯಿಂದಾಗಿ ನಮ್ಮ ಹೆಣ್ಣು ಮಕ್ಕಳು ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಇಂದು ಮುಟ್ಟಿನ ದಿನಗಳಲ್ಲಿ ಸಮರ್ಪಕವಾಗಿ ನಿರ್ವಹಿಸಲು ಅನೇಕ ಸಾಧನಗಳು ಸಿಗುತ್ತವೆ. ಆದರೂ ಕೂಡ ಪ್ರತಿ ತಿಂಗಳು ಖರ್ಚು ನಿರ್ವಹಿಸಲು ಕಷ್ಟ ಸಾಧ್ಯ. ಪ್ಲಾಸ್ಟಿಕ್ಕಿನಿಂದ ಕೂಡಿದ ಪ್ಯಾಡ್ಗಳು ಪರಿಸರಕ್ಕೆ ಹಾನಿಕರ. ಈ ನಿಟ್ಟಿನಲ್ಲಿ ಮೆನ್ಸ್ಟ್ರುಯಲ್ ಕಪ್ ನಮ್ಮ ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಹಾಗೂ ಆರ್ಥಿಕ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿದೆ. ಈ ಸಂದರ್ಭದಲ್ಲಿ ಇದನ್ನು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 6.5 ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಈ ವಿಷಯದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗುತ್ತಿದೆ. ಈ ದಿವಸ ವಿಶೇಷವಾಗಿ ಈ ಒಂದು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಸಿಡ್ಬಿ ಸಂಸ್ಥೆಯವರು ಕೂಡ ಸಾಂಕೇತಿಕವಾಗಿ ಕೊಡಲಿದ್ದಾರೆ. ಇದರಲ್ಲಿ AGM ರಂಜನಾ ಭಟ್ಟಾಚಾರ್ಯರವರು ಹಾಗೂ ಸಿಡ್ಬಿ ಸಂಸ್ಥೆಯ ಮ್ಯಾನೇಜರ್ ಪುಷ್ಪಲತಾ ಮೇಡಮ್ ಅವರು 5 ಜನ ಮಹಿಳೆಯರಿಗೆ ಸಾಂಕೇತಿಕವಾಗಿ ನೀಡಬೇಕಾಗಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಿಡ್ಬಿ ಸಂಸ್ಥೆಯಿಂದ ಒಟ್ಟು 150 ಮೆನ್ಸ್ಟ್ರುಯಲ್ ಕಪ್ಗಳನ್ನು ಉಚಿತವಾಗಿ ನಮ್ಮ ಮಹಿಳೆಯರಿಗೆ ನೀಡಿ ಪ್ರೋತ್ಸಾಹಿಸಲಿದ್ದಾರೆ. ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಪುಷ್ಪ, ಗೀತಾ, ಪುಷ್ಪರವರು ವೇದಿಕೆ ಬರಬೇಕು. ಹೊನ್ನಮ್ಮನವರು ಕೂಡ ವೇದಿಕೆ ಬರಬೇಕು. ಶಕುಂತಲ ಅವರು ಕೂಡ ಬನ್ನಿ ವೇದಿಕೆಗೆ. ಮತ್ತು ಸುನೀತಾ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ.
ಸಿಡ್ಬಿ ಸಂಸ್ಥೆಯ AGM ರಂಜನಾ ಭಟ್ಟಾಚಾರ್ಯ ಅವರಿಗೆ, ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸಿಡಿಬಿ ಸಂಸ್ಥೆಯ ಮ್ಯಾನೇಜರ್ ಪುಷ್ಪಲತಾ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ರಂಜನಾ ಭಟ್ಟಾಚಾರ್ಯ ಮೇಡಮ್ ಅವರು ಮಾಹಿತಿ ಮಾರ್ಗದರ್ಶನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ಆಮ್ ರಿಕ್ವೆಸ್ಟಿಂಗ್ ಮಿಸ್ ರಂಜನಾ ಭಟ್ಟಾಚಾರ್ಯ ಟು ಡೆಲಿವರ್ ದ address. हेलो, नमस्कार सभी उपस्थित जनों को नमस्कार. मुझे हिंदी ही आती है, आपका भाषा मैं नहीं बोल पाऊँगी या इंग्लिश में बोल पाऊँगी. आप लोग को समझ में आएगा क्या? मैं सिडबी से आई हूँ, लखनऊ में कार्यरत हूँ. उत्तर प्रदेश का कैपिटल है लखनऊ, वहाँ पे हूँ. और प्रयास के बारे में सुना है क्या आप लोगों ने? हम प्रयास में हैं, सिडबी के प्रयास टीम में काम करते हैं. और ये जो प्रोग्राम है ये एम्पावर हर, मतलब आप सबको एम्पावर होना है, स्वावलंबन बनना है, स्वावलंबी बनना है ना? गवर्नमेंट भी यही चाहती है कि हमारे जितने भी महिलाएं हैं, देश की महिलाएं जो है वो स्वावलंबन बने और वो अपने तरीके से काम करें और अपने बच्चों का फ्यूचर ठीक करें. तो आप सब इंडिपेंडेंटली काम करेंगे, उसके लिए ये प्रयास थोड़ा सा किया जा रहा है सिडबी की तरफ से कि महिलाओं को स्वावलंबन बनाया जाए. तो ये SKDRDP यहाँ पे बहुत अच्छे से काम कर रहा है. और अगर आप लोगों को कुछ मालूम है तो मैं आगे बताऊँ. उन लोगों को कैसे बताएंगे प्रयास के बारे में? प्रयास के अंडर में 50,000 से 5 लाख का लोन दिया जाता है और उसका इंटरेस्ट 18 से 19% होता है. वो आप 36 महीने के अंदर में चुका सकते हैं. छोटा छोटा काम करें और इस लोन का लाभ उठाएं. इससे ज़्यादा अभी आप लोगों को बोलने का कोई मतलब नहीं बनता है. आगे आप लोग ऑफिस को कांटेक्ट करेंगे तो पता चलेगा कि और क्या है इसमें. बहुत बहुत धन्यवाद. खुश रहिए सब लोग. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಹೇಳೋದೇನಂತ ಹೇಳಿದರೆ, ಸಿಡ್ಬಿ ಏನು ಸಂಸ್ಥೆ ಇದೆ, ಅವರು ಈ ಉದ್ಯಮಕ್ಕೆ ಎಸ್ಪೆಷಲಿ ಮಹಿಳೆಯರಿಗೆ 18ರಿಂದ 19% ಬಡ್ಡಿಯ ದರದಲ್ಲಿ ಸುಮಾರು 5 ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ ಎಲ್ಲ ಇದಕ್ಕೆ. ಸೊ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಏನು ಆಫೀಸ್ ಇದೆ ಅಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ನಿಮಗೆ. ಅಲ್ಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. 13% ಸರ್. ಓಕೆ. ಸೊ 13 ಎಸ್. ಸೊ ಧನ್ಯವಾದ ಮೇಡಮ್. ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಇಬ್ಬರಿಗೂ ಕೂಡ ನಮ್ಮ ಪರವಾಗಿ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಜಯಂತಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಒಂದು ಗಟ್ಟಿಯಾದ ಚಪ್ಪಾಳೆ ತಟ್ಟಿ. ಯಾಕೆ ಈಗಷ್ಟೇ ಊಟ ಆಗಿದೆ. ಥ್ಯಾಂಕ್ ಯು ಮೇಡಮ್. ಮಧ್ಯಾಹ್ನ ನಂತರದ ವಿಚಾರಗೋಷ್ಠಿ 2, ಹಣಕಾಸು ಸೇವೆಗಳು ಮತ್ತು ಯೋಜನೆಗಳು. ಈ ಒಂದು ವಿಚಾರಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.
ಈ ವಿಚಾರಗೋಷ್ಠಿಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಅನಿಲ್ ಕುಮಾರ್ ಎಸ್ ಎಸ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ಅವರ ಜೊತೆಗೆ ಶ್ರೀ ಹರೀಶ್ ರೆಜ್ಮಿ, ಆಮೇಲೆ ಶ್ರೀಮತಿ ರಜಿನಿ ಸಿಂಧನೂರು ಇವರು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಪೂರ್ತಿ ಒಟ್ಟು ನಿರ್ವಹಣೆಯನ್ನು ಶ್ರೀಮತಿ ಸುಪ್ರಿಯಾ ಗೌಡ ಇವರು ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಮಧ್ಯಾಹ್ನ ನಂತರದ ಈಗಾಗಲೇ ಒಂದು ಕಾರ್ಯಕ್ರಮ ಸಿಡ್ಬಿಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮುಗಿದಿದೆ. ವಿಚಾರಗೋಷ್ಠಿ 2 ಈಗ ಪ್ರಾರಂಭ ಆಗ್ತಾ ಇದೆ. ಎಲ್ಲ ವಿಚಾರಗೋಷ್ಠಿಯಲ್ಲಿ ಮಧ್ಯಾಹ್ನ ನಂತರದ ವಿಚಾರಗೋಷ್ಠಿ ಬೆಳಗ್ಗೆ ಒಂದು ಮುಗಿದಿದೆ. ಈಗ 2ನೇ ವಿಚಾರಗೋಷ್ಠಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಹಣಕಾಸು ಸೇವೆಗಳು ಮತ್ತು ಯೋಜನೆಗಳು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಿರು ಉದ್ಯಮಿಗಳು ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅದನ್ನೆಲ್ಲವನ್ನ ಕೂಡ ನಮ್ಮ ಉದ್ಯಮದಲ್ಲಿ ಅಳವಡಿಕೆ ಮಾಡೋಣ, ಅನುಷ್ಠಾನ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡೋಣ. ಅದಕ್ಕೋಸ್ಕರ ಇಡೀ ಕಾರ್ಯಕ್ರಮ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಸುಪ್ರಿಯಾ ಗೌಡ ಅವರು. ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಎಸ್ ಎಸ್ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ವಿಚಾರಗೋಷ್ಠಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಅದೇ ರೀತಿ ಶ್ರೀ ಹರೀಶ್ ರೆಸ್ಮಿ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ವಿಚಾರಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮತಿ ರಜಿನಿ ಸಿಂಧನೂರು ಇವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಿದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕಿರ್ತಕ್ಕಂಥ ಸುಪ್ರಿಯಾ ಮೇಡಮ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಮುಂದಿನ ನಿರ್ವಹಣೆಯನ್ನು ಶ್ರೀಮತಿ ಸುಪ್ರಿಯಾ ಮೇಡಮ್ ಅವರು ನಿರ್ವಹಿಸಬೇಕು ಅಂತ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ಅಂತ. ನಾನು ಸೆಲ್ಕೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ವಿಚಾರಗೋಷ್ಠಿಯ ಟಾಪಿಕ್ ಬಂದು ಹಣಕಾಸಿನ ಸೇವೆಗಳು ಮತ್ತು ಸವಲತ್ತುಗಳು. ಇದ್ರ ಬಗ್ಗೆ ಇವತ್ತು ನಮಗೆ ಮಾಹಿತಿ ಕೊಡಲಿಕ್ಕೆ ವೇದಿಕೆ ಮೇಲೆ ಹಾಸೀನರಾಗಿರೋಂಥ ಹರೀಶ್ ಸರ್ ಮತ್ತು ಅನಿಲ್ ಸರ್ ಹಾಗೂ ರಜನಿ ಮೇಡಮ್ ಅವರು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಮೊದಲಿಗೆ ನಾನು ನಮ್ಮ ವೇದಿಕೆ ಮೇಲಿರುವಂಥ ಗೆಸ್ಟ್ಗಳಿಗೆ ಬ್ರೀಫಾಗಿ ಇಂಟ್ರೊಡಕ್ಷನ್ನ ಕೊಡಲಿಕ್ಕೆ ಕೇಳ್ಕೊಳ್ತೇನೆ. ಮೊದಲಿಗೆ ಹರೀಶ್ ಸರ್ ನಿಮ್ಮ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಕುಮಾರ್ ಅಂತ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕುಶಾಲನಗರ ಶಾಖೆಯಲ್ಲಿ ವ್ಯವಸ್ಥಾಪಕ ವರ್ಕ್ ಮಾಡ್ತಾಯಿದ್ದೀನಿ. ನಾನೇನೆಂದರೆ ನಾನು ಆ್ಯಕ್ಚುಲಿ ಬಿಸ್ನೆಸ್ ಲೋನ್ಸ್ ಹ್ಯಾಂಡಲ್ ಮಾಡುವಂಥ ಬ್ರ್ಯಾಂಚ್ ನಮ್ಮದು ಬೇಸಿಕಲಿ. ಸೊ ಈಗ ಏನಂತಂದರೆ ಈಗ ನೀವೆಲ್ಲ ಏನು ಈಗ ಹೊಸದಾಗಿ ಎಂಟರ್ಪ್ರಿನರ್ಸ್ ಆಗ್ತಾಯಿದ್ದೀರಾ, ಅಂದರೆ ನಿಮ್ಮನ್ನು ನೀವು ವ್ಯಾಪಾರದಲ್ಲಿ ತೊಡಗಿಸ್ಕೊತಾ ಇದ್ದೀರಾ. ಸೊ ನಿಮ್ಮಂಥವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅಂತಲೇ ಸ್ಪೆಷಲೈಸ್ಡ್ ಬ್ರ್ಯಾಂಚ್ ಅಂತ ಒಂದು ಬಿಸ್ನೆಸ್ ಬ್ರ್ಯಾಂಚ್ ಅಂತ ಒಂದು ಮಾಡಿದ್ದಾರೆ. ಸೊ ಆ ಬ್ರ್ಯಾಂಚಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸರ್. ಅನಿಲ್ ಸರ್ ನಿಮ್ಮ ಇಂಟ್ರೊಡಕ್ಷನ್. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಅನಿಲ್ ಕುಮಾರ್ ಎಸ್ ಎಸ್, ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 2020ರಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದಕ್ಕೂ ಮೊದಲು 13 ವರ್ಷಗಳ ಕಾಲ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕಾದ ವಿಜಯ ಬ್ಯಾಂಕ್ನಲ್ಲಿ ನಾನು ಬ್ಯಾಂಕಿಂಗ್ ಸೇವೆ ಸಲ್ಲಿಸ್ತಿದ್ದೆ. ರೀಜನಲ್ ಆಫೀಸಲ್ಲಿ, ಬ್ರಾಂಚಸ್ಸಲ್ಲಿ, ಹೆಡ್ ಆಫೀಸಲ್ಲೂ ಸೇವೆ ಸಲ್ಲಿಸಿದ ಒಂದು ಅವಕಾಶ ಇತ್ತು. ಪ್ರಸ್ತುತ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ನಿಮ್ಗೆ ಗೊತ್ತಿರುವ ಹಾಗೆ ಅನೇಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ರಜನಿ ಮೇಡಮ್ ನಿಮ್ಮ ಇಂಟ್ರೊಡಕ್ಷನ್ ಕೊಡ್ತಾರೆ. ಅಂದರೆ ನೀವು ಎಲ್ಲಿಂದ ಏನು ಕೆಲಸ ಮಾಡ್ತೀರಾ ಮತ್ತು ಎಲ್ಲಿಂದ ಬಂದಿದ್ದೀರಾ ಮತ್ತು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅದ್ರ ಬಗ್ಗೆ. ನನ್ನ ಹೆಸರು ರಜನಿ ಅಂತ. ನಾನು ರಾಯಚೂರು ಡಿಸ್ಟಿಕ್ ಸಿಂಧನೂರಿಂದ ಬಂದಿದ್ದೀನಿ. ನಾನು ಮೊದಲನೇದಾಗಿ
ನಾನು ನಮ್ಮ ಮನೆಯವರು ಇಬ್ಬರು ಜಾಬ್ ಮಾಡ್ತಿದ್ವಿ. ನಂದು MA BEd ಕಂಪ್ಲೀಟ್ ಆಗಿದೆ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಇಬ್ಬರು ಜಾಬ್ ಬಿಟ್ಟು, ಅಂದರೆ ನಮ್ಮ ಮನೆಯವ್ರಿಗೆ ಮುಂಬೈ ಟ್ರಾನ್ಸ್ಫರ್ ಆಯಿತು. ಇಬ್ಬರು ಜಾಬ್ ಬಿಟ್ಟು ಏನೋ ಒಂದು ಕೆಲಸ ಮಾಡಬೇಕಂತೇಳಿ ನಮ್ಮ ಮನೆಯವರು ಡೈರಿ ಫಾರ್ಮನ್ನು ನೇಮಕ ಮಾಡಿಕೊಂಡ್ರು. ನಾನೇನೋ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದ್ನೆ. ಫಸ್ಟ್ ನನಗೆ ಸೆಲ್ಕೋ ಯಾವ ಥರ ಸ್ಟಾರ್ಟ್ ಆಯ್ತಂದರೆ, ನಾನು ಬಟ್ಟೆ ಅಂಗಡಿ ಮಾಡಿದಾಗ ನನಗೆ ಚಿಕನ್ ಗುನ್ಯಾ ಅಟ್ಯಾಕ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಟೈಲರಿಂಗ್ ಮಿಷನ್ನು ಟೈಲರಿಂಗ್ ಮಾಡ್ತಿದ್ದೆ. ಫಸ್ಟ್ ನಾನು ಟೈಲರಿಂಗ್ ಮಾಡಬೇಕಾದ್ರೆ ಚಿಕನ್ ಗುನ್ಯಾ ಬಂದಾಗ ಕಾಲಿಂದ ಹೊಲಿಯೋಕ್ಕಾಗಲಾರ್ದೆ ನಾನು ಫಸ್ಟ್ ಇಂಟ್ರಡಕ್ಷನ್ನೇ ಸೋಲಾರ್ದು ಮೋಟಾರ್ ಹಾಕ್ಸ್ಕೊಂಡು ಟೈಲರಿಂಗ್ ಮಿಷನನ್ನು ಹಾಕ್ಸ್ಕೊಂಡಾಗ ಸ್ವಲ್ಪ ಏರುಪೇರುಗಳು ಇರ್ತಾವಲ್ರಿ ಜೀವನದಲ್ಲಿ. ಅದೇ ಥರ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆದವು. ಮನೆಯಲ್ಲಿ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಮತ್ತು ಮನೆಯಲ್ಲಿ ಎಲ್ಲರಿಗೂ ಅನಾರೋಗ್ಯದ ಕಾರಣಗಳಿಂದ, ನಮ್ಮ ಅತ್ತೆ ನಮ್ಮ ಮಾವವ್ರಿಗೂ ಎಲ್ಲರಿಗೂ ಅನಾರೋಗ್ಯದ ಕಾರಣಗಳಿಂದ ನಾವು ಡೈರಿ ಫಾರ್ಮನ್ನು ಬಿಟ್ಟು ಅದ್ರ ಜೊತೆಗೆ 10 ದನಗಳನ್ನ ಮೇಯಿಸ್ಕೊಂತ ನಾನು ಟೈಲರಿಂಗ್ ಮಾಡ್ತಾ ನಮ್ಮ ಮನೆಯವರು ರೆಸ್ಟೋರೆಂಟ್ ಓಪನ್ ಮಾಡಿದರು. ಒಂದು 7-8 ತರಹದ ಬಿಸ್ನೆಸ್ಗಳನ್ನು ಮಾಡಿದ್ವಿ. ಯಾವುದ್ರಲ್ಲೂ ನಮಗೂ ಫಲ ಸಿಗಲಿಲ್ಲ. ಕೊನೆಗೆ 2023 ನವಂಬರಲ್ಲಿ ಇನ್ಫ್ಯಾಕ್ಟ್ ಫೇಲಿಯರ್ ಅಂತೇಳಿ ಮೀಟಿಂಗ್ ಬ್ಯಾಂಗ್ಳೂರಲ್ಲಿ ಇಟ್ಟಿದ್ರು. ಅದಕ್ಕೆ ನಮ್ಮನ್ನು ಅದು ಸೆಲ್ಕೋನಲ್ಲಿ ವುಮೆನ್ ಬಿ ಆಗಿ ಕೆಲಸ ಮಾಡ್ತಿದ್ದೆ ನಾನು. ಆವಾಗ ಸ್ವಲ್ಪ ಫಂಕ್ಷನ್ಗೆ ಬರ್ರಿ ಅಂತೇಳಿ ಕರೆದಾಗ ನಾನು ನಮ್ಮ ಮನೆಯವರು ಇಬ್ಬರು ಇನ್ಫ್ಯಾಕ್ಟ್ ಫೇಲಿಯರ್ ಮೀಟಿಂಗಿಗೆ ಹೋದಾಗ ಅಲ್ಲಿನ ಎಲ್ಲ ಜನಗಳ, ಗಿರಿಜಾ ಮೇಡಮ್ ಅಂತೇಳಿ ಇದ್ದಾರೆ, ಅವರು ಸುನೀತಾ ಮೇಟಿಯಾ ಅಂತಿದ್ದಾರೆ, ಅವ್ರದ್ದೆಲ್ಲ ಮೋಟಿವೇಶನ್ನು ಸ್ಪೀಚ್ಗಳೆಲ್ಲ ಕೇಳಿ ನಾವು ಯಾರ್ಯಾರೋ ಏನೇನೋ ಮಾಡ್ತಿದ್ದಾರೆ, ನಾವು ಎಜುಕೇಟೆಡ್ ಆಗಿ ಏನೋ ಒಂದು ಮಾಡ್ಬೇಕಂತೇಳಿ ಯೋಚನೆ ಮಾಡಿ 2024 ಜಾನ್ವರಿಯಲ್ಲಿ PMFM ಲೋನ್ಗೆ ಅಪ್ಲೈ ಮಾಡಿದ್ವಿ. ಡೈರೆಕ್ಟ್ ಕೃಷಿ ಇಲಾಖೆಗೆ ಹೋಗಿ ಅಪ್ಲೈ ಮಾಡಿದ್ವಿ ಸರ್. ನಾವು ಅಲ್ಲಿ ನಮಗೆ ಲೋನು ಕೆನರಾ ಬ್ಯಾಂಕ್ ಅವರು ಸ್ಯಾಂಕ್ಷನ್ ಮಾಡಿದರು 10 ಲಕ್ಷದ್ದು. ಫಸ್ಟಿಗೆ ಬ್ಯಾಂಕ್ನವ್ರ ಹತ್ರ ಹೋದರೆ, ಸರ್ ನಾವು ಈ ಥರ ಹೇಳ್ತಿದ್ದೀನಂತಲ್ಲ, ಸೋಲಾರ್ ಪ್ರಾಜೆಕ್ಟ್ ಅಂತ ಅಂದಿದ ತಕ್ಷಣ ಅದ್ಯಾವುದು ಸೋಲಾರ್ ಪ್ರಾಜೆಕ್ಟ್, ಇದರಿಂದ ನೀವು EMI ಯಾವ ಥರ ಕಟ್ತೀರಿ ಅಂತ ಕ್ವಶನ್ ಬಂದವು ಸರ್ ನಮಗೆ. ನಾವು ಕೇಳಿದ್ವಿ, ಅಂದರೆ ನಾವು ಸಂಜೀವಿನಿ ಒಕ್ಕೂಟದಲ್ಲಿ ನಮ್ಮದು ಸುಮಾರು 15 ವರ್ಷಗಳಿಂದ ಇರೋದ್ರಿಂದ ನಮ್ಮದು ಉಳಿತಾಯನೇ ಒಬ್ಬೊಬ್ರದ್ದು 50,000 60,000 ಇರೋದ್ರಿಂದ ಸಂಜೀವಿನಿ ಒಕ್ಕೂಟದಲ್ಲಿ ನಿಮಗೆ ಲೋನ್ ಕೊಡ್ತೀವಿ. PMFMಗೆ 10 ಲಕ್ಷ ಲೋನ್ ಅಂದರೆ ನೀವು ಈ ಕಿರು ಉದ್ಯಮಿ ಮೂಲಕ ನೀವು ತಿಂಗಳ 20,000 EMI ಕಟ್ಟಬೇಕು, ಯಾವ ಥರ ಕಟ್ತೀರಿ ಅಂಥೇಳಿ ಕ್ವಶನ್ ಕೇಳಿದರು ನಮ್ಮನ್ನು. ಬ್ಯಾಂಕ್ನಲ್ಲಿ ನಮಗೆ ಸ್ಕೇಲ್ ಚೆನ್ನಾಗಿತ್ತು. ಎದಕ್ಕಂದರೆ ಅದು ಮಹಿಳಾ ಸಂಘಗಳಿಂದ ನನಗೆ ಪರಿಚಯ ಇದ್ದರು, ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಪರಿಚಯ ಆದರು. ನಂದು ಸ್ಕೇಲ್ ಚೆನ್ನಾಗಿರೋದ್ರಿಂದ ಮೇಡಮ್ ನಿಮಗೆ ಟ್ರೈ ಮಾಡ್ತೀನಿ ಅಂತಂದರು. ಆದ್ರೂ 1 ತಿಂಗಳದೊಳಗೆ ನನಗೆ ಲೋನ್ ಮಾಡಿಕೊಟ್ರು. ನನಗೆ 10 ಲಕ್ಷಕ್ಕೆ 5 ಲಕ್ಷ ಸಬ್ಸಿಡಿನೂ ಕ್ಲೇಮ್ ಆಗಿದೆ. ತಿಂಗಳ ನಾನು ಸೋಲಾರು ಪ್ರಾಜೆಕ್ಟ್ ಅಂದ ತಕ್ಷಣ ಏನೇನು ಹಾಕ್ಸ್ಕೊಂಡಿದ್ದಾರ ಮೇಡಮು, ಒಬ್ಬರು ಕೇಳಿದರು ಒಂದೇ ಪ್ರಾಜೆಕ್ಟಲ್ಲಿ ಎಲ್ಲ ಮಿಷನ್ಗಳನ್ನ ಹೊಲಿಸ್ತಿದ್ದಾರೆ, ಎಲ್ಲ ಟೈಲರಿಂಗ್ ಮಾಡ್ತಿದ್ದಾರ, ಅದು ಜೆರಾಕ್ಸ್ ಮಿಷನ್ ಹಾಕ್ಸ್ಕೊಂಡಿದ್ದಾರ ಅಂತ ಹೇಳಿದರು. ನಾನು ಎಣ್ಣೆಗಾಣ ಹಾಕ್ಸ್ಕೊಂಡಿದ್ದೀವಿ ರೀ, ಕೋಲ್ಡ್ ಪ್ರೆಸ್ ಆಯಿಲ್, ಮತ್ತು ನಮ್ಮದು ಕಬ್ಬಿನ ರಸದ್ದು ಜ್ಯೂಸ್ ಮಿಷನ್ ಇದೆ, ರೋಟಿ ರೋಲಿಂಗ್ ಮಿಷನ್ ಇದೆ, ಆಟ ನೀಡಿದೆ, DC ಫ್ರಿಡ್ಜ್ ಇದೆ, ಮತ್ತು ಎಲ್ಲ ಥರದ್ದು ಸೋಲಾರ್ದು ಪ್ರಾಜೆಕ್ಟನ್ನು ಇಟ್ಟು ನಾವು ಇವತ್ತಿಗೆ ಕರೆಕ್ಟಾಗಿ 1.5 ವರ್ಷ ಆಯ್ತು ರೀ. 1 ವರ್ಷದ 1 ತಿಂಗಳಾಯಿತು. ಫಸ್ಟಿಗೆ 2-3 ಸಾವಿರ 3,000 4,000 ದಿನಕ್ಕೆ ನಾವು ವ್ಯಾಪಾರ ಮಾಡ್ತಿದ್ವಿ. ಇವಾಗ ನಾವು ನಮ್ಮ ಮನೆಯವರು ಕಲಿತು 2-3 ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ಕೊತ ದಿನಕ್ಕೆ 7,000 8,000 ಮಿನಿಮಮ್ಮು ದುಡಿತಿದ್ದೀವಿ. ಇದು ಅಲ್ಲದೆ ಇದರಲ್ಲಿ ಲಾಭ ಜಾಸ್ತಿ, ಖರ್ಚು ಕಮ್ಮಿ. ಎದಕ್ಕಂದರೆ ಕರೆಂಟ್ ಬಿಲ್ ಇಲ್ಲ. ಒಂದೇ ಮಿಷನಲ್ಲಿ ಒಂದೇ ಸೋಲಾರ್ ಇದ್ರ ಮೇಲೆ ಎಲ್ಲ ಮಿಷನ್ ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಮಾಡಿದರೆ ಎಣ್ಣೆಗಾಣ ಒಂದು ದಿನ ಎಣ್ಣೆಗಾಣ ಕಂಟಿನ್ಯೂ ಆಗಿ ಇರೋದಿಲ್ಲ ಕೆಲಸ. ಅದ್ರ ಬದಲಾಗಿ ನಾವು
ಟೈಲರಿಂಗ್ ಮಿಷನ್ ಆಗಲಿ, ಜೆರಾಕ್ಸ್ ಮಿಷನ್ ಆಗಲಿ ಏನಾದರೂ ಇಟ್ಕೊಂಡು ಕೆಲಸ ಮಾಡ್ಬೋದು. ಅದೇ ಹೊರತು ಒಂದೇ ಸೋಲಾರ್ ಪ್ರಾಜೆಕ್ಟ್ ಮೇಲೆ ಎಲ್ಲ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿ ಟೈಲರಿಂಗ್ ಮಿಷನ್ ಮಾಡ್ಕೊತ ನನ್ನ ಉಪಜೀವನ ಈ ಥರ ಎಲ್ಲ ಸೋಲಾರ್ ಪ್ರಾಜೆಕ್ಟ್ ಮಾಡ್ಕೊತ ನಾನು ತಿಂಗಳ EMI ಕಟ್ಕೊತ ಬ್ಯಾಂಕಿನ ವ್ಯವಹಾರವನ್ನು ಚೆನ್ನಾಗಿಟ್ಕೊಂಡು ಎಲ್ಲನೂ ಸಕ್ಸಸ್ ಆಗಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನೂ ದೊಡ್ಡ ವೆಚ್ಚದಲ್ಲಿ ಕೆಲಸ ಮಾಡಿ ನಾನು ನಮ್ಮ ಮನೆಯವರು ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಆದರ್ಶವಾಗಿರ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಏನಂದರೆ ಫಸ್ಟು ಹರೀಶ್ ಅಂದೆ ಸರ್ ನನಗೆ 2019ರಲ್ಲಿ ಮೀಟ್ ಆದಾಗ ರಾಯಚೂರು ಬ್ರಾಂಚಲ್ಲಿ ವುಮೆನ್ BA ಆಗಿ ಮೀಟ್ ಆದೆ ಅವ್ರನ್ನ ನಾನು ಫಸ್ಟ್ ಟೈಮು. ಸೆಕೆಂಡ್ ಟೈಮ್ ಅವ್ರನ್ನ ಮೀಟ್ ಆದಾಗ ಇನ್ಫ್ಯಾಕ್ಟ್ ಫೇಲ್ಯೂರಲ್ಲಿ ಗೆಸ್ಟಾಗಿ ಅದೇ ಅವರ ಎಂಪ್ಲಾಯಾಗಿ ಮೀಟ್ ಆದೆ. ಮೂರನೇ ಸಲ ನಾನು ಚಿಕ್ಕಮಂಗ್ಳೂರಲ್ಲಿ ಆದರ್ಶ ಮಹಿಳಾ ಅಂತೇಳಿ ಪ್ರಶಸ್ತಿ ಕೊಟ್ಟರು ನನಗೆ ಸೆಲ್ಕೋನವರು, ಅಲ್ಲಿ ಮೀಟ್ ಆದೆ. 4ನೇ ಸಲ ಇವತ್ತು ನನ್ನ ನೋಡ್ತಾರೇನೋ, ನಮ್ಮನ್ನು ಮೀಟ್ ಆಗ್ತಾರೇನೋ ಅಂತ ಅಂದ್ಕೊಂಡಿದ್ದೆ ಸರ್ನ. ಪ್ರಸನ್ನ ಹೆಗ್ಡೆ ಸರ್ ಇವತ್ತು 4ನೇ ಸಲ ಹರೀಶ್ ಅಂದೆ ಸರ್ನ ಮೀಟ್ ಆಗಿದ್ದೀನಿ. ಇವಾಗ ನಾನು ಈ ಸ್ಟೇಜ್ ಮೇಲೆ ಕುಂತು ಮಾತಾಡೋಕ್ಕೆ ಕಾರಣ ಸೆಲ್ಕೋನೆ. ಇದನ್ನು ನಾನು ಜೀವನ ಪರ್ಯಂತರ ಮರೆಯೋದಿಲ್ಲ. ನನಗೂ, ನಮ್ಮ ಮನೆಯವ್ರಿಗೂ, ನಮ್ಮ ಕುಟುಂಬದವ್ರಿಗೂ, ನನ್ನ ಮಕ್ಕಳಿಗೂ ಒಂದು ಜೀವನ ಮಾದರಿಯಾಗಿ ತೋರಿಸ್ಕೊಟ್ಟಂಥ ಸೆಲ್ಕೋ ಸೋಲಾರ್ನ ನಾನು ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ಅದರಲ್ಲಿ ಕೆಲಸ ಮಾಡ್ತಾನೆ ನಾನು ವುಮೆನ್ BA ಆಗಿ ಕೆಲಸ ಮಾಡ್ತಾನೆ ನಾನು ಈ ಥರದ ಎಲ್ಲ ಕೆಲಸಗಳನ್ನ ಒಂದು ಶಾಪನ್ನು ತಗೊಂಡು ಮಾಡ್ತಿದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ರಜನಿ ಮೇಡಮ್. ತಮ್ಮ ಕಿರುಪರಿಚಯ ಜೊತೆಗೆ ತಮ್ಮ ಉದ್ಯಮವನ್ನು ಹೇಗೆ ಶುರು ಮಾಡಿದ್ರು ಮತ್ತು ಯಾವ ರೀತಿ ಬ್ಯಾಂಕಿಂದ ಸವಲತ್ತುಗಳನ್ನ ಪಡ್ಕೊಂಡ್ರು ಮತ್ತು ಸೋಲಾರ್ ಆದರೂ ಕೆಲವೊಂದು ಸಮಸ್ಯೆಗಳು ಎದುರಾದ್ರೂ ಸಹ ಅದನ್ನು ಯಾವ ರೀತಿ ಮೀರಿ ಅವರು ಉದ್ಯಮದಲ್ಲಿ ಬೆಳೆದ್ರು ಅಂತ ಈಗ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಪ್ರಶ್ನೆಗೆ ಬರ್ತೀನಿ ಮೇಡಮ್. ನನ್ನ ಮೊದಲನೇ ಪ್ರಶ್ನೆ ಅನಿಲ್ ಸರ್ಗೆ. ಸರ್, ಬೇಸಿಕ್ಲಿ ಇವಾಗ ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕವಾಗಿ ಅಗತ್ಯ ಇರುವಂತಹ ಮೈಕ್ರೋ ಫೈನಾನ್ಸಿಂಗ್ ಏನಂತೀವಿ ಇವತ್ತು SKDRDP ಆಸ್ ಅ ಮೈಕ್ರೋ ಫೈನಾನ್ಸಿಂಗ್ ಯಾವ ರೀತಿ ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಕಂಪೇರ್ ಮಾಡಿದರೆ ವಿಭಿನ್ನವಾಗಿದೆ ಅಂತ ಹೇಳ್ತೀರಾ? ಯಾವ ರೀತಿ ಅದು ಎಸ್ಪೆಷಲಿ ಗ್ರಾಮೀಣ ಮಹಿಳೆಯರಿಗೆ ಸಹಾಯ ಅಂತ? ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನಮ್ಮ ಟ್ರೆಡಿಷನಲ್ ಬ್ಯಾಂಕಿಂಗ್, ಶೆಡ್ಯೂಲ್ ಬ್ಯಾಂಕ್ಸ್, ಯಾವುದೇ ಬ್ಯಾಂಕಿಗೆ ನಮ್ಮ ಮಹಿಳೆಯರಿರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ಸ್ವ ಉದ್ಯೋಗ ಮಾಡುವ ಸಲುವಾಗಿ ಸಾಲವನ್ನು ಕೇಳುವಾಗ ಸಾಧಾರಣವಾಗಿ ಮ್ಯಾನೇಜರ್ ನಿಮ್ಗೆ ಪಟ್ಟಿಯನ್ನು ಕೊಡ್ತಾರೆ, ಸಹಜವಾಗಿ ಕೊಡ್ತಾರೆ. ಯಾಕಂದರೆ ಯಾವುದೇ ಬ್ಯಾಂಕಲ್ಲಿರಲಿ ಸಾಲವನ್ನು ಅವರು ಎಲ್ಲಿಂದಲೂ ಹಣವನ್ನು ತಂದು ಕೊಡೋದಲ್ಲ. ನಮ್ಮಂಥ ಜನರೇ ಬ್ಯಾಂಕಿನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಅವರ ಜೀವನದ ಭದ್ರವಾಗಿ ಕಾಪಾಡ್ಕೊಂಡು ಬಂದ ದುಡ್ಡನ್ನು ಬ್ಯಾಂಕಿನ ಮೇಲೆ ನಂಬಿಕೆ ಇಟ್ಟು ಅವರು ಠೇವಣಿಯಾಗಿಡ್ತಾರೆ, ಉಳಿತಾಯವಾಗಿಡ್ತಾರೆ. ಯಾಕಂದರೆ ಬ್ಯಾಂಕನ್ನು ಅವರು ಅಷ್ಟು ನಂಬ್ತಾರೆ. ಹಾಗಾಗಿ ಆ ಹಣವನ್ನು 10 ಪಟ್ಟು ಅವರಿಗಿಂತ ಹೆಚ್ಚು ನಂಬಿಕೆಯಲ್ಲಿ ಅದನ್ನು ವಿನಿಯೋಗಿಸುವಂಥದ್ದು ಬ್ಯಾಂಕಿನ ದೊಡ್ಡ ಜವಾಬ್ದಾರಿ ಆಗಿರುತ್ತದೆ. ಹಾಗಾಗಿ ಆ ಹಣವನ್ನೇ ಬ್ಯಾಂಕ್ ಸಾಲವಾಗಿ ಕೊಡೋದ್ರಿಂದ ಅನಿವಾರ್ಯವಾಗಿ ಬ್ಯಾಂಕ್ ಒಂದಿಷ್ಟು ನಿಯಮಗಳನ್ನ ಮಾಡಲೇಬೇಕು. ಅದಿಲ್ಲ ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆ ಅತ್ಯಂತ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಂತೇಳಿ ಸರ್ಕಾರಗಳು ಕೂಡ ಬಡವರಿಗೆ, ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ಬ್ಯಾಂಕಿನ ಸಾಲವು ಸಿಗಬೇಕನ್ನೋ ದೃಷ್ಟಿಯಲ್ಲಿ ಕೆಲವೊಂದು ನಿಯಮಗಳಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ನ ಸರ್ಕಾರಗಳು ಕೊಡುವ ಪ್ರಯತ್ನವನ್ನು ಮಾಡುತ್ತೆ. ಸರ್ಕಾರಗಳು ಕೆಲವೊಂದು ಸಬ್ಸಿಡಿಗಳನ್ನ ಕೊಡುತ್ತೆ. ಯಾಕಂದರೆ ಸರ್ಕಾರ ಒಂದು ಕಡೆ ಬ್ಯಾಂಕನ್ನು ಕಾಪಾಡಿಕೊಳ್ಬೇಕು, ಅರ್ಥವ್ಯವಸ್ಥೆನೂ ಕಾಪಾಡಿಕೊಳ್ಬೇಕು, ಜೊತೆಗೆ ಬಡವರಿಗೆ, ಜನಸಾಮಾನ್ಯರಿಗೆ ಬ್ಯಾಂಕಿನ ಸಾಲ ಸೌಲಭ್ಯ ಸಿಗಬೇಕು. ಅರ್ಥ ಮಾಡ್ಕೊಳ್ಳಿ, ಯಾಕೆ ಬಡವರಿಗೆ, ಜನಸಾಮಾನ್ಯರಿಗೆ ಬ್ಯಾಂಕಿನಿಂದ ಸಾಲ ಸಿಗಬೇಕಂದ್ರೆ, ಬ್ಯಾಂಕಿನಿಂದ ಸಾಲ ಸಿಕ್ಕಿದರೆ ನಿಮಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಯಾಕಂದರೆ ಬ್ಯಾಂಕು ಕಾಸ್ಟ್ ಆಫ್ ಫಂಡ್ ಅಂತ ಹೇಳ್ತೇವೆ ನಾವು, ನಮ್ಮ SM ಇದ್ದಾರೆ ಇಲ್ಲಿ. ಆ ಬ್ಯಾಂಕಿಗೆ ಫಂಡನ್ನು ಒದಗಿಸಲಿಕ್ಕೆ ಎಷ್ಟು ವೆಚ್ಚಗಳು ಬರುತ್ತೆ ಅದರ ಆಧಾರದ ಮೇಲೆ ಸಾಲದ ಬಡ್ಡಿ ದರವನ್ನು ಬ್ಯಾಂಕ್ ನಿರ್ಧರಿಸುತ್ತದೆ. ಬ್ಯಾಂಕ್ ಹಾಗಾಗಿ ಕನಿಷ್ಠವಾಗಿ ಒಂದಿಷ್ಟು ದಾಖಲೆಗಳನ್ನು ಕೇಳಿದರೆ, ಒಂದಿಷ್ಟು ನಿಯಮಗಳನ್ನು ರೂಪಿಸಿದರೆ ಅದನ್ನೂ ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಆಗದೆ, ಅದನ್ನೂ ಕೂಡ ಬ್ಯಾಂಕಿಗೆ ಅದನ್ನು ಒದಗಿಸಲಿಕ್ಕೆ ಆಗದೆ ಎಷ್ಟೋ ಜನ, ಲಕ್ಷಾಂತರ ಜನ, ನಾನು ಸಾವಿರದಲ್ಲೂ ಕೂಡ ಹೇಳೋದಿಲ್ಲ, ಲಕ್ಷಾಂತರ ಜನ ಕರ್ನಾಟಕದಲ್ಲೇ ಬ್ಯಾಂಕಿನಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಉದಾಹರಣೆ, ಒಂದಿಷ್ಟು ಡಾಕ್ಯುಮೆಂಟೇಷನು, ಮಾರ್ಗೇಜ್ ಬೇಡ ಅಂತ ಈಗ ನಮ್ಮ ಸರ್ಕಾರಗಳು, RBIಗಳು ರಿಲ್ಯಾಕ್ಸೇಷನ್ ತಂದಿದೆ. ಹೊಸ ಹೊಸ ಸ್ಕೀಮ್ಗಳನ್ನು, ಮುದ್ರಾ ತಂದಿದೆ. ಮೇಡಮ್ ಸಿಡ್ಬಿಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ಶಿಶು ಇದೆ, ತರುಣ್ ಇದೆ, ಮುದ್ರಾ
50,000ವರೆಗಿದೆ. ಅತಿ ಕಡಿಮೆ ದಾಖಲೆಯಲ್ಲಿ ಅವಕಾಶ ಮಾಡಿ ಕೊಟ್ಟಿದೆ. ಆದರೂ ಕೂಡ ಅದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದ, ಯಾಕಂದರೆ ನಮ್ಮ ಭಾರತದಲ್ಲಿ ವೈವಿಧ್ಯಮಯವಾದ ಒಂದು ವ್ಯವಸ್ಥೆ ಇರೋದರಿಂದ ಎಷ್ಟೋ ಜನ ಬಿಸ್ನೆಸ್ಸನ್ನು ಮನೇಲಿ ಮಾಡ್ತಾರೆ. ಯಾವುದೇ ಒಂದು ಅದಕ್ಕೆ ಸಣ್ಣ ಪುಟ್ಟ ದಾಖಲೆಗಳು ಇರೋದಿಲ್ಲ, ನೋಂದಾವಣೆಗಳು ಇರೋದಿಲ್ಲ, ಅದರ ಲೆಕ್ಕಪತ್ರಗಳನ್ನು ಅವ್ರು ಇಟ್ಕೊಳ್ಳೋದಿಲ್ಲ. ಅವಕಾಶ ಮಾಡಿಕೊಟ್ರೆ ಅದನ್ನು ದೊಡ್ಡದು ಮಾಡ್ತಾರೆ, ದೊಡ್ಡದು ಮಾಡಿದ್ರ ಮೇಲೆ ಅದನ್ನು ನೋಂದಾವಣೆ ಮತ್ತು ಉಳಿದ ಪ್ರಕ್ರಿಯೆಗಳನ್ನ ಮಾಡುವಂಥ ಎಷ್ಟೋ ಅವಕಾಶಗಳು ಇರುತ್ತೆ. ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ಒಂದಿಷ್ಟು ದಾಖಲೆಗಳಿಲ್ಲೋ ಅಥವಾ ಯಾರೋ ಅವರ ಪೂರ್ವಜರು ಅಥವಾ ಅವರ ಮನೆಯಲ್ಲಿದ್ದವರು ಸಾಲ ಮನ್ನಾ ಆಗುತ್ತಂತೇಳಿ ಕೃಷಿ ಸಾಲ ಇಟ್ಕೊಂಡಿರೋದು, ಅದು ಅದರಲ್ಲಿ ಓರ್ಡಿವಿದ್ದು ಸಿಬಿಲಲ್ಲಿ ರೇಟಿಂಗ್ ಬರದೇ ಇರೋದು, ಇವರು ಅನಿವಾರ್ಯವಾಗಿ ಅದರಲ್ಲಿ ಜಂಟಿ ಖಾತೆದಾರರಾಗಿರೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಬ್ಯಾಂಕಲ್ಲಿ ಸುಲಭವಾಗಿ ಸಾಲ ಸಿಗದೇ ಇರತಕ್ಕಂತಹ ಪ್ರಮೇಯಗಳಿದೆ. ಹೌದಲ್ವಾ? ಎಲ್ಲರೂ ಒಪ್ಕೊಳ್ತೀರಲ್ವಾ? ರೈಟ್. ಈ ಸಂದರ್ಭದಲ್ಲಿ ಬ್ಯಾಂಕ್ ಯಾಕೆ ಈ ನಿಯಮಗಳನ್ನು ಮಾಡಿದೆ? ನಾನಾಗ ಹೇಳಿದೆ, ಸಾರ್ವಜನಿಕರ ಠೇವಣಿಯಿಂದ ಸಾಲ ಕೊಡ್ತಕ್ಕಂಥದ್ದು, ಅದನ್ನು ರಕ್ಷಣೆ ಮಾಡಲೇಬೇಕು. ಬ್ಯಾಂಕ್ ರಕ್ಷಣೆ ಮಾಡುವ ಸಲುವಾಗಿ ಈ ನಿಯಮಗಳನ್ನು ಯಾಕೆ ಬ್ಯಾಂಕ್ ರೂಪಿಸುತ್ತಂದರೆ, ಬ್ಯಾಂಕಿಗೆ ನಂಬಿಕೆ ಬೇಕು, ಭದ್ರತೆ ಬೇಕು. ನಾನು ಕೊಡುವ ಒಂದೊಂದು ರೂಪಾಯಿ ಕೂಡ ಸುರಕ್ಷಿತವಾಗಿ ವಾಪಸ್ ಬರಬೇಕು. ಬೇರೆ ಏನು ಉದ್ದೇಶ ಇಲ್ಲ. ಯಾರಿಗೂ ತೊಂದರೆ ಕೊಡೋದು ಅಥವಾ ಸುಮ್ಮನೆ ಸಾಲ ಕೊಡದೇ ಇರೋದಕ್ಕೆ ತಪ್ಪಿಸ್ಕೊಳ್ಳುವ ಮಾರ್ಗ ಖಂಡಿತ ಅಲ್ಲ. ಬ್ಯಾಂಕ್ ಯಾಕೆ ಆ ನಿಯಮ ಮಾಡುತ್ತಂದರೆ, ನಾನು ನನ್ನ ದುಡ್ಡು ಕೊಡೋದಲ್ಲ, ನನ್ನ ನಂಬಿದವ್ರು ದುಡ್ಡು ಕೊಡ್ತಾ ಇದ್ದೇನೆ, ಅದು ಒಂದೊಂದು ರೂಪಾಯಿನೂ ನನಗೆ ಸರಿಯಾಗಿ ಯಾವುದೇ ಮೋಸ ಇಲ್ಲದೆ ಬರಬೇಕನ್ನೋ ದೃಷ್ಟಿಕೋನದಿಂದ ಆ ನಿಯಮವನ್ನು ಮಾಡ್ತಾರೆ. ಒಟ್ಟಾರೆ ಆ ನಿಯಮಗಳ ಮುಖ್ಯ ಉದ್ದೇಶ ಏನಂದರೆ ಭದ್ರತೆ ಮತ್ತು ನಂಬಿಕೆ. ಅರ್ಥ ಮಾಡ್ಕೊಳ್ಳಿ, ಭದ್ರತೆ ಮತ್ತು ನಂಬಿಕೆ. ಹಾಗಾಗಿ ಇಲ್ಲಿ ಏನಾಯ್ತಂದರೆ, ಆ ಭದ್ರತೆ ಮತ್ತು ನಂಬಿಕೆಯನ್ನು ಜನರಲ್ಲಿ ಉಳಿಸ್ಕೊಳ್ಳುವಂತಹ ಪೂರಕವಾಗುವ ದಾಖಲೆಗಳಿರ್ಬೋದು ಅಥವಾ ಇನ್ನೊಂದಿಷ್ಟು ಅಂಶಗಳನ್ನು ಅವರು ಒದಗಿಸಲಿಕ್ಕೆ ಸಾಧ್ಯ ಆಗದೇ ಇರುವಾಗ ಬ್ಯಾಂಕಿನಿಂದ ಅವರು ಸಾಲ ತೆಗೆದುಕೊಳ್ಳಿಕ್ಕಾಗಲ್ಲ. ಹಾಗಂತೇಳಿ ಅವ್ರು ಜೀವನ ಮಾಡಬೇಕು, ಸ್ವಾದ್ಯಕ್ಕೆ ಅವಕಾಶ ಇದೆ, ಒಳ್ಳೆಯ ಅಪರ್ಚುನಿಟೀಸ್ ಇದೆ. ಆಗೇನು ಮಾಡ್ತಾರೆ ಅವರು? ಬ್ಯಾಂಕಲ್ಲಿ ಸಾಲ ಸಿಗೋದಿಲ್ಲ ಅಂಥೇಳಿ ಹೊರಗಿನ ಫೈನಾನ್ಸಿಗೆ ಹೋಗ್ತಾರೆ. ಹೊರಗಿನ ಫೈನಾನ್ಸಲ್ಲಿ ಎಷ್ಟು ಬಡ್ಡಿ ದರ ಇರುತ್ತೆ? ಎಷ್ಟಿರುತ್ತೆ? ಯಾರಾದರೂ ಹೇಳ್ಬೋದಾ? ಹೇಳಿ ಅಮ್ಮ. 5% ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಗುತ್ತೆ? 60% ಆಗುತ್ತೆ. ನೋಡಿ, ನಾನು ಹೇಳಿದ್ದಲ್ಲ, ಮೇಡಮ್ ಹೇಳಿದರು. ಬಹುಶಃ ಯಾವುದೋ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಅವರು 5%ಗೆ ತಗೊಂಡಿದ್ದಾರೆ. 5% ತಿಂಗಳಿಗೆ, ವರ್ಷಕ್ಕೆ 60%. ನೀವು 1 ಲಕ್ಷ ಹೊರಗಡೆ ಫೈನಾನ್ಸಿಂದ ತಗೊಂಡ್ರೆ ಅವರ ಪ್ರಕಾರ, ನಾನು ಹೇಳ್ತಾ ಇಲ್ಲ, 60,000 ರೂಪಾಯಿ ಬಡ್ಡಿ ಕಟ್ಟಬೇಕು. ನೀವು 1 ಲಕ್ಷ ರೂಪಾಯಿ ನೀವು ಸಾಲ ಹೊರಗಡೆಯಿಂದ ಫೈನಾನ್ಸಲ್ಲಿ ತಗೊಂಡು ನೀವು ಯಾವುದೇ ಉದ್ದಿಮೆ ಮಾಡಿದರೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ? ಎಷ್ಟು % ಮಾರ್ಜಿನ್ ಇರುತ್ತೆ ಹೇಳಿ? 70% ಮಾರ್ಜಿನ್ ಇಡ್ಲಿಕ್ಕಾಗುತ್ತಾ? ಯಾವುದು ವ್ಯವಹಾರ ಆದರೂ ಇಂಡಿಯಾದಲ್ಲಿ 70% ಇಡ್ಲಿಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ನೀವು 20%, 30% ಎಷ್ಟು ಮಾರ್ಜಿನ್ ಇಡ್ತೀರಿ? ಇಲ್ಲಿ 60% ನೀವು ಬಡ್ಡಿ ಕಟ್ಟಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯನಾ? ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ? ಸೊ ಇನ್ನೂ ಸಾಲಗಾರರಾಗ್ತಾರೆ. ಈ ಒಂದು ಮಿಸ್ಮ್ಯಾಚನ್ನು, ಈ ಒಂದು ವ್ಯತ್ಯಯಗಳನ್ನು ಮನಗಂಡ ಪೂಜ್ಯರು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಬಡವರ ಒಂದು ಆಶಾಕಿರಣ ವರದಾನ ಆಗಿರ್ತಕ್ಕಂಥ ವ್ಯವಸ್ಥೆ ಏನಂದರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಪೂಜ್ಯರು ಏನು ಹೇಳಿದ್ರಂದರೆ, ಬಡವರಿಗೆ ನೀವು ಸಾಲವನ್ನು ಕೊಡಿ, ನಿಮಗೆ ಬೇಕಾಗಿದ್ದು ನಂಬಿಕೆ, ಸುರಕ್ಷತೆ, ಅದಕ್ಕೆ ನಾನು ನಿಲ್ತೇನೆ. ಲಕ್ಷಾಂತರ ಬಡವರ ಪರವಾಗಿ ನಿಮಗೆ ನಂಬಿಕೆಗೆ, ಸುರಕ್ಷತೆಗೆ ನಾನು ನಿಲ್ತೇನೆ. ಅದು ಕೇವಲ ಮಾತಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಎಲ್ಲ ಅತ್ಯುತ್ತಮ ವ್ಯವಸ್ಥೆಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಮಾಡ್ತೇವೆ. ಸಾಂಸ್ಥಿಕ ಒಪ್ಪಂದದ ಮೂಲಕ ಗ್ರಾಮಾಭಿವೃದ್ಧಿ ಯೋಜನೆ ನಿಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಬಡವರಿಗೆ ನಿಮ್ಮ ಸಾಲವನ್ನು ದೊರಕಿಸ್ತೇವೆ. ಇದಕ್ಕೆ ಬೇಕಾಗುವ ಎಲ್ಲ ಕೆಲಸ ಕಾರ್ಯಗಳನ್ನ ಯೋಜನೆ ಮೂಲಕ ಮಾಡ್ತೇವೆ. ಜೊತೆಗೆ 1 ರೂಪಾಯಿಯು ಯಾವುದೇ ಮೋಸ ಇಲ್ಲದೆ ನಿಮಗೆ ಸರಿಯಾದ ಸಮಯಕ್ಕೆ ಮರುಪಾವತಿ ಆಗುವಾಗೆ ನಾವು ಜವಾಬ್ದಾರಿ ತೆಗೆದುಕೊಳ್ತೇವೆ. ದೊಡ್ಡ ಪರಿವರ್ತನೆ ಆಯಿತು. ಯಾವಾಗ ದೇವರೇ ಬ್ಯಾಂಕಿಗೆ ನಾನು ಬಡವರ ಪರವಾಗಿ ನಿಲ್ತೀನಂದರೆ ಎಲ್ಲ ಬ್ಯಾಂಕ್ಗಳು ಧರ್ಮಸ್ಥಳಕ್ಕೆ ಬಂದರು. ನಾವು ಕೊಡ್ತೇವೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಅಡಮಾನ ಇಲ್ಲ, ಯಾವುದೇ ಸೆಕ್ಯೂರಿಟಿ ಇಲ್ಲ, ಒಂದು ಗ್ಯಾರಂಟಿ ಕೂಡ ಬ್ಯಾಂಕ್ ಕೇಳುವುದಿಲ್ಲ. ನಮ್ಮ SBI ಬ್ಯಾಂಕ್ಗೆ ಪಕ್ಕದಲ್ಲೇ ಕೂತಿದ್ದಾರೆ ಸೀನಿಯರ್ ಮ್ಯಾನೇಜರು. 6,000 ಕೋಟಿ ರೂಪಾಯಿಯನ್ನು ಯೋಜನೆ ಕೊಟ್ಟಿದ್ದಾರೆ. ಎಷ್ಟು? 6 ಕೋಟಿ ಅಲ್ಲ, 60 ಕೋಟಿ ಅಲ್ಲ, 600 ಕೋಟಿ ಅಲ್ಲ,
6,000 ಕೋಟಿ ನಮ್ಮ ದೇಶದ ದೊಡ್ಡ ಬ್ಯಾಂಕ್ SBI ಕೊಟ್ಟಿದೆ. ಬ್ಯಾಂಕ್ ಆಫ್ ಬರೋಡಾ ಬಹಳ ದೊಡ್ಡ ಬ್ಯಾಂಕ್, ವಿಜಯ ಬ್ಯಾಂಕ್ ಆಗಿತ್ತು ಮೊದಲು, 5,000 ಕೋಟಿ ಕೊಟ್ಟಿದ್ದಾರೆ. IDBI ಬ್ಯಾಂಕ್ 3,000 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 2,500 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಬ್ಯಾಂಕ್ 1,000 ಕೊಟ್ಟಿದ್ದಾರೆ. ತಗೊಳ್ಳಿ, ಬಡವರಿಗೆ ಕೊಡಿ. ಪೂಜ್ಯರು ಇದ್ದಾರೆ. ಇವತ್ತು ಬ್ಯಾಂಕ್ಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು ಲಿಮಿಟ್, ಅವಕಾಶ ಎಷ್ಟು ಕೊಟ್ಟಿದ್ದಾರೆ ಅಂದರೆ 50,000 ಕೋಟಿ ಕೊಟ್ಟಿದ್ದಾರೆ. ಬಡವರಿಗೆ ಬ್ಯಾಂಕಿನ ನೇರವಾಗಿ ಯೋಜನೆ ಮೂಲಕ ಸಾಲ ತಲುಪಿರ್ತಕ್ಕಂಥದ್ದು ಬರೋಬ್ಬರಿ 24,000 ಕೋಟಿ ರೂಪಾಯಿ. ಎಷ್ಟು? 24,000 ಕೋಟಿ. 55 ಲಕ್ಷ ಫಲಾನುಭವಿಗಳು ಇವತ್ತು ನೇರವಾಗಿ ಬ್ಯಾಂಕಿನಿಂದ ಸ್ವಸಹಾಯ ಸಂಘದ ವ್ಯವಸ್ಥೆಯಲ್ಲಿ ಪೂಜ್ಯರ ಒಂದು ಧೀಮಂತ ದೃಷ್ಟಿಶಕ್ತಿಯಿಂದ ಇವತ್ತು ಮನೆ ಬಾಗಿಲಿಗೆ ಬ್ಯಾಂಕಿಂದ ಸಾಲ ಪಡಿತಾ ಇದ್ದಾರೆ. ಎಷ್ಟಕ್ಕೆ? 13.5% ದಕ್ಷಿಣ ಕನ್ನಡ ಉಡುಪಿಯಲ್ಲಿ, 14% ಅದರ್ ಪ್ಲೇಸಲ್ಲಿ, ಎಲ್ಲ ವೆಚ್ಚಗಳು ಸೇರಿತ್ತು. 60%, 14%. ಇದೇ ಉತ್ತರ ಮೇಡಮ್. ಇವತ್ತು 14%ಗೆ ನಮ್ಮ ಯಾವ ಮಹಿಳೆಯರು, ನೀವು ಯಾವ ಸ್ವಉದ್ಯೋಗನ ಬೇಕಾದರೂ ಮಾಡಿ, ಸಿಡ್ಬಿ ಮೇಡಮ್ ಜೊತೆಗೆ ಆಗ ವಿವರಣೆ ಕೊಟ್ಟಿದ್ದಾಗೆ SKDDP ವಿಶೇಷವಾದ ಒಪ್ಪಂದವನ್ನು ಸಿಡ್ಬಿ ಜೊತೆಗೆ ಈ ಆದಾಯ ತರುವ ಚಟುವಟಿಕೆಗಳಿಗೆ ವಿಶೇಷ ಸಾಲವನ್ನು ಕೊಡುವ ವ್ಯವಸ್ಥೆ ಇದೆ. 14%ಗೆ 5 ಲಕ್ಷದವರೆಗೆ ಒಂದು ವ್ಯಕ್ತಿಗೆ ನಾವು ಕೊಡ್ಬೋದು. ಬಹಳ ದೊಡ್ಡ ಉದ್ದಿಮೆ ಮಾಡೋದಾದರೆ 5 ಲಕ್ಷದವರೆಗೆ ಬಹಳ ಸರಳವಾಗಿ ಸಿಡ್ಬಿಯಿಂದ ನಿಮಗೆ ನೇರವಾಗಿ ನಾವು ಸಾಲ ಕೊಡ್ಬೋದು. ಸ್ವಸಹಾಯ ಸಂಘಗಳ ಮೂಲಕ ನಾವು ಬ್ಯಾಂಕಿನಿಂದ ನೇರವಾಗಿ ಪ್ರತಿ ವ್ಯಕ್ತಿಗೆ, ಅಂದರೆ ಸ್ವಸಹಾಯ ಸಂಘದಲ್ಲಿ ನೀವು ಇರ್ತೀರಿ, ವ್ಯಕ್ತಿಗತ ಚಟುವಟಿಕೆಗೆ 3 ಲಕ್ಷದವರೆಗೆ ನಾವು ಕೊಡ್ಬೋದು. ಕೇವಲ 14%ಗೆ ಎಲ್ಲ ವೆಚ್ಚಗಳನ್ನು ಮಾಡಿಕೊಂಡು, ಯಾವುದೇ ಅಡಮಾನ ಇಡಬೇಕಾಗಿಲ್ಲ, ಯಾವುದೇ ಡಾಕ್ಯುಮೆಂಟು, ನಿಮ್ಮ ಲೀಗಲ್ ಒಪಿನಿಯನ್ ಬೇಡ, ವ್ಯಾಲ್ಯೂಯೇಷನ್ಸ್ ಬೇಡ, ನಿಮ್ಮ 911 ಬೇಡ, ಕನ್ವರ್ಷನ್ ಬೇಡ, ಯಾರ್ದು ಥರ್ಡ್ ಪಾರ್ಟಿ ಗೌರ್ಮೆಂಟ್ ಎಂಪ್ಲಾಯ್ದು ಗ್ಯಾರಂಟಿ ಬೇಡ, ಏನೂ ಬೇಡ. ಇಂಥ ಒಂದು ಅದ್ವಿತೀಯ ವ್ಯವಸ್ಥೆ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಅದು ಕರ್ನಾಟಕದಲ್ಲಿ ಕೇವಲ ಪೂಜ್ಯರ ಒಂದು ಬಡವರ ಮೇಲಿನ ಪ್ರೀತಿ, ಆ ಒಂದು ಕಾಳಜಿಯಿಂದಾಗಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಡವರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಆ್ಯಕ್ಚುಲಿ ಟ್ರೆಡಿಷ್ನಲ್ ಬ್ಯಾಂಕಿಂಗಿಗೂ ಮತ್ತು ಮೈಕ್ರೋ ಫೈನಾನ್ಸಿಗೂ ಇರುವಂಥ ವ್ಯತ್ಯಾಸ, ಮತ್ತು ಯಾವ ರೀತಿ ಕಡಿಮೆ ಬಡ್ಡಿ ದರದಲ್ಲಿ ಯಾವ ರೀತಿ ಬಡವರಿಗೆ ಆ ಹಣವನ್ನು ತಲುಪಿಸ್ಬೋದು, ಅದರಲ್ಲೂ ಎಷ್ಟು 1,000 ಕೋಟಿ ಇವತ್ತು ಕರ್ನಾಟಕದ ಸುತ್ತ ಜನಗಳಿಗೆ ಬೆನಿಫಿಟ್ ಆಗ್ತಾ ಇದೆ ಈ ಮೈಕ್ರೋ ಫೈನಾನ್ಸಿಂದ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಧನ್ಯವಾದಗಳು. ನನ್ನ ಮುಂದಿನ ಪ್ರಶ್ನೆ ಹರೀಶ್ ಸರ್ ಅವರಿಗೆ. ಸರ್, ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಎಸ್ಪೆಷಲಿ ಹಣಕಾಸು ಸೇವೆಗಳು ಮತ್ತು ಸವಲತ್ತು ಅಂದರೆ ಸ್ಕೀಮ್ಸ್ ಮತ್ತು ಸಬ್ಸಿಡಿಗಳು ಪ್ರಸ್ತುತ ಸ್ಥಿತಿ ಬಗ್ಗೆ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರಿಂದ ಯಾವ್ಯಾವ ರೀತಿ ಸ್ಕೀಮ್ಸ್ ಮತ್ತು ಸಬ್ಸಿಡಿಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀರಾ ಬ್ರೀಫಾಗಿ? ಇವಾಗ ಏನಂತಂದರೆ ಬಿಸ್ನೆಸ್ ಲೋನ್ಸ್ ಅಂತಂದರೆ ನಿಮಗೆ ಹಲವಾರು ವೆರೈಟಿ ಆಫ್ ಲೋನ್ಗಳಿದ್ದಾವೆ. ಈಗ ಏನಂತಂದರೆ, ಈಗ ಕುರಿ ಸಾಗಾಣಿಕೆ ಮಾಡೋದೇ ಆಗ್ಬೋದು, ಅಥವಾ ಡೈರಿ ಮಾಡೋದೇ ಆಗ್ಬೋದು, ಅಥವಾ ಅದರ್ ಈ ಅಗ್ರಿಕಲ್ಚರ್ ರಿಲೇಟೆಡ್ ಇರೋವಂಥ ಸಾಲಗಳಿಗೆ ಅಂತ, ಅದಕ್ಕೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂಡರು ಅಪ್ ಟು 1 ಕೋಟಿ ತನಕ ಯಾವುದೇ ರೀತಿ ಆಧಾರ ಇಲ್ಲದೇ ಕೊಡುವಂಥದ್ದಕ್ಕೆ ವ್ಯವಸ್ಥೆ ಇದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ ಹೇಳ್ತಾರೆ ಅದನ್ನು. ಅದರಲ್ಲಿ ನಿಮಗೆ 1 ಕೋಟಿಯವರೆಗೂ ನಿಮ್ಮ ಬಿಸ್ನೆಸ್, ಈಗ ಏನು ನೀವು ವ್ಯವಹಾರ ಮಾಡ್ತೀರಾ ಅದರ ಸೈಜಿನ ಮೇಲೆ ಅದಕ್ಕೆ ಇಷ್ಟಿಷ್ಟು ಸಾಲ ಕೊಡ್ಬೋದು ಅಂತ ಇರ್ತದೆ. ಸೊ ಅದರಲ್ಲಿ ಅಪ್ ಟು 1 crore, 1 ಕೋಟಿ ತನಕ ನಿಮಗೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲದೇ ಲೋನ್ ಕೊಡ್ಬೋದು. ಹಾಗೆಯೇ ಈಗ ಸಣ್ಣ ಕೈಗಾರಿಕೆಗಳು, ಸಣ್ಣದಾಗಿ ವ್ಯವಹಾರ ಮಾಡೋರಿಗೆ ಮುದ್ರಾ ಲೋನ್ ಅಂತ ಇದೆ. ಮುದ್ರಾ ಲೋನಲ್ಲಿ ಶಿಶು, ತರುಣ್ ಮತ್ತು ಕಿಶೋರ್ ಅಂತ ಇದೆ. ಈಗ ಶಿಶು ಅಂತ ಬರುತ್ತೆ ಅಂತಂದರೆ ಅದರಲ್ಲಿ 50,000 ತನಕ ಬರ್ತದೆ ಲೋನ್. ಅದರಲ್ಲಿ ನಿಮ್ಮ ಏನಿಲ್ಲ, ನಿಮ್ಮ ID ಕಾರ್ಡು ಮತ್ತು ರೇಷನ್ ಕಾರ್ಡ್ ಇಷ್ಟಿದ್ರೆ ಸಾಕು, ಪ್ಯಾನ್ ಮತ್ತು ಆಧಾರ್ ಇದ್ದರೂ ಸಾಕು. ಅದರಲ್ಲಿ ಯಾವುದೇ ರೀತಿ ಬೇರೆ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಕೇಳಲ್ಲ, ಏನಿಲ್ಲ. ನಿಮಗೆ ಈಸಿಯಾಗಿ 50,000 ತನಕ ಲೋನ್ ಏನಿದೆ ಅದಕ್ಕೆ ಯಾವುದೇ ಆಧಾರ ಇಲ್ಲದೇ ಕೊಟ್ಬಿಡ್ತಾರೆ. ಈಗ ಅದೇ ರೀತಿ ಅಕಸ್ಮಾತ್ ಕಿಶೋರ್ ಅಂತ ಬಂತು ಅಂತಂದರೆ ಅದರಲ್ಲಿ 5 ಲಕ್ಷ ತನಕ ನಾವು ಲೋನ್ ಕೊಡ್ಬೋದು. ಅದರಲ್ಲಿ ಏನಂತಂದರೆ, ನೀವು ಏನಾದ್ರು ವ್ಯವಹಾರ ಮಾಡ್ತಾಯಿತ್ತು ಅಂತಂದರೆ ಆ ವ್ಯವಹಾರಕ್ಕೆ ಅದಕ್ಕೆ ಬೇಕಾದ ಆಧಾರ, ಅದೇ ಸರ್ ಹೇಳ್ದಂಗೆ ಚೆಕ್ ಲಿಸ್ಟ್ ಅಂತ ಹೇಳ್ತಾರೆ ಬ್ಯಾಂಕ್ದು, ಅದೊಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಒಂದು ಇರ್ತದೆ, ಅದನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಏನಾದರೂ ನೀವು ವ್ಯವಹಾರ ಮಾಡ್ತಿರೋದಕ್ಕೆ ಅದಕ್ಕೊಂದು ದಾಖಲಾತಿ ಕೊಡಬೇಕು. ಇದಕ್ಕೆ ನೀವು ಮನೇಲೇ ಮಾಡ್ತಿತ್ತು ಅಂತಂದರೆ ಆ ಮನೇಲಿ ಅದು ವ್ಯವಹಾರ ಮಾಡೋದಕ್ಕೆ ಏನು ದಾಖಲಾತಿ ಇದೆಯೋ ಅದನ್ನು ಸಬ್ಮಿಟ್ ಮಾಡಬೇಕು. ಜೊತೆಗೆ ನಿಮ್ಮ ಪ್ಯಾನ್, ಆಧಾರ್ ಏನಿದೆ ಅದನ್ನು ಸಬ್ಮಿಟ್ ಮಾಡ್ತಂದರೆ ಲೋನ್ಗಳಾಗುತ್ತೆ. ಹಾಗೆ 10 ಲಕ್ಷ ತನಕ ಏನು ಲೋನ್ ಇದೆ ಮುದ್ರಾ ಅಂಡರಲ್ಲಿ, ಅದಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿಯ ನಿಮಗೆ ಸೆಕ್ಯೂರಿಟಿ ಬೇಕಿಲ್ಲ, ಏನಿಲ್ಲ. ನೀವು ಜಸ್ಟ್ ವ್ಯವಹಾರ ಮಾಡೋರು ಸಾಕು. ಬ್ಯಾಂಕ್ ಯಾವಾಗಲೂ ನಿಮಗೆ ಸಹಾಯ ಮಾಡೋದಕ್ಕೆ ಬ್ಯಾಂಕ್ ಯಾವಾಗಲೂ ಇದೆ, ಲೋನ್ ಕೊಡ್ತದೆ. ಅದನ್ನು ಕರೆಕ್ಟ್ ಟೈಮ್ಲಿ ಕಟ್ಕೊಂಡು ಹೋದರೆ ಆಯಿತು. ಮೇಯ್ನ್ ಇನ್ನೊಂದು ಏನಂತಂದರೆ,
ಸಿಬಿಲ್ ಸ್ಕೋರ್ ಅಂತ ಹೇಳ್ತಾರೆ ಬ್ಯಾಂಕಲ್ಲಿ ಯಾವಾಗ್ಲೂ. ಏನಂತಂದರೆ ನೀವು ಯಾವುದೇ ಒಂದು ಸಾಲ ತೊಗೊಂತು ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಕಂತು ಬಿಡದೇ ಕರೆಕ್ಟಾಗಿ ಕಟ್ಕೊಂಡು ಬಂತು ಅಂತಂದಾಗ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ತದೆ. ಈಗ ಫಸ್ಟ್ ಫಾರ್ಸೆ ಒಂದು 5 ಲಕ್ಷ ಲೋನ್ ತೊಗೊಂಡಿರ್ತೀರ ಏನೋ ಒಂದು ವ್ಯವಹಾರ ಮಾಡೋದಕ್ಕೆ, ಅದನ್ನು ನೀವು ಕರೆಕ್ಟಾಗಿ ಕಂತು ಕಟ್ಕೊಂಡು ಬಂತು ಅಂತಂದರೆ ನೆಕ್ಸ್ಟು ಈಗ ಅದು ಮುಗಿದ ನಂತರ ನೀವು ಅಕಸ್ಮಾತ್ ಬ್ಯಾಂಕಿಗೆ ಹೋಗಿ ಮತ್ತೆ ನೀವು ಅದನ್ನು ಬಿಸ್ನೆಸ್ ಇನ್ನೂ ಡೆವಲಪ್ ಆಗಬೇಕು, ನೀವು ಇನ್ನೂ ಬೆಳಿಬೇಕು ಅಂತಂದಾಗ ನಿಮಗೆ ಈಗ ಒಂದು 20 ಲಕ್ಷ ಸಾಲ ತೊಗೊಂಡು ಹೊಸ ಮೆಷಿನರಿನೋ ಅಥವಾ ಹೊಸದಾಗಿ ಏನೋ ಒಂದು ಡೈರಿಯಲ್ಲಿ ಒಂದಷ್ಟು ಹಸುಗಳು ತೊಗೊಂಡು ಏನೋ ಮಾಡೋದಾಯಿತು ಅಂತಂದ್ರೆ ಅಂಥದ್ದಕ್ಕೂ ಕೂಡ ಈಗ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಕರೆಕ್ಟಾಗಿತ್ತು ಅಂತ, ನೀವು ಹಳೆ ಲೋನ್ನ ಕರೆಕ್ಟಾಗಿ ಕಟ್ಕೊಂಡ್ಬಂದಿತ್ತು ಅಂತಾರೆ ಬ್ಯಾಂಕು ಹಿಂದೆ ಮುಂದೆ ನೋಡೋದಿಲ್ಲ, ಇಮಿಡಿಯೇಟಾಗಿ ನಿಮಗೆ ಸಹಾಯ ಮಾಡೋದಕ್ಕೆ ಬ್ಯಾಂಕ್ ರೆಡಿ ಇರ್ತದೆ. ಸೊ ಯಾವಾಗಲೂ ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಮತ್ತೇನಂತಂದರೆ ಈಗ ಆಲ್ರೆಡಿ ಈಗ ಮೋರ್ ದೆನ್ 1 ವರ್ಷಕ್ಕಿಂತ ಮೇಲ್ಪಟ್ಟಂಗೆ ವ್ಯವಹಾರ ಮಾಡ್ತಾಯಿದ್ದೀರ ನೀವು. ಇಲ್ಲಿ ಎಷ್ಟು ಜನ IT ರಿಟರ್ನ್ಸ್ ಫೈಲ್ ಮಾಡ್ತಾಯಿದ್ದೀರ ನೀವುಗಳು ಪ್ರತಿ ವರ್ಷ? ಆದಾಯ ತೆರಿಗೆ ರಿಟರ್ನ್ಸ್ ಎಷ್ಟು ಜನ ಮಾಡ್ತಾಯಿದ್ದೀರಾ? ಯಾರೂ ಮಾಡ್ತಾ ಇಲ್ವಾ? ಮಾಡಬೇಕದು. ಅದು ಮಾಡಬೇಕಾಗಿರೋದು ತುಂಬ ನೆಸಿಟಿ. ಏನಂತಂದರೆ ಈಗ ನೀವು ವ್ಯವಹಾರ ಮಾಡ್ತಾಯಿದ್ದೀರಾ, ಆದಾಯ ಬರ್ತಾಯಿದೆ. ಈಗ ಕೆಲವೊಬ್ಬರು ಹೇಳಿದ್ರು ಏನಂತಂದರೆ ಒಂದು ತಿಂಗಳಿಗೆ ಒಂದು 50,000ನೋ 60,000ನೋ ನಾವು ವ್ಯವಹಾರ ಮಾಡ್ತಾಯಿದ್ದೀವಿ ಅದು ಇದು ಅಂತ. ಅದನ್ನು ನೀವು ಏನು ವ್ಯವಹಾರ ಮಾಡ್ತಾಯಿದ್ದೀರಾ ಅದನ್ನು ನೀವು ಡಿಕ್ಲೇರ್ ಮಾಡ್ಕೊಬೇಕು. ಡಿಕ್ಲೇರ್ ಮಾಡಿಕೊಂಡು ಅದನ್ನು ಆದಾಯ ತೆರಿಗೆ ಇಲಾಖೆಯಲ್ಲಿ ಅದನ್ನು ನೀವು ಫೈಲ್ ಮಾಡ್ಕೊಬೇಕು. ಏನಕ್ಕೆ ಅಂತಾರೆ, ಬರೀ ವ್ಯವಹಾರದೊಂದೇ ಅಲ್ಲ, ಈಗ ನಾಳೆ ದಿವಸ ನೀವು ಮನೆ ಕಟ್ಟಬೇಕು ಅಂತ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದಾಗ ಬ್ಯಾಂಕಲ್ಲಿ ಕೇಳೋದು ಮೊದಲನೇದೇ ನಿಮ್ದು ಆದಾಯ ಏನಿದೆ ಅಂತ. ಈಗ ನಿಮ್ಗೆ ಆದಾಯ ಏನಿದೆ ಅಂತ ಈಗ ಅದಕ್ಕೇನಾದ್ರು ಪ್ರೂಫ್ ಬೇಕು. ನೀವು ಇಲ್ಲ ನಾನು ಹಿಂಗೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮತ್ತು ನನಗಿಂದು 50,000 60,000 ನನಗೆ ಇನ್ಕಮ್ ಬರ್ತಾಯಿದೆ, ಅದಕ್ಕೆ ಆಧಾರ ಕೇಳ್ತಾರೆ. ಅದಕ್ಕೆ ಆಧಾರ ಏನು? ನೀವು ಆದಾಯ ತೆರಿಗೆ ಇಲಾಖೆಯಲ್ಲಿ ಅದನ್ನು ಫೈಲ್ ಮಾಡಿಕೊಂಡು ಅದರದ್ದು ಪ್ರೂಫ್ ಇಟ್ಕೊಬೇಕು. ಪ್ರತಿ ವರ್ಷ ನೀವು ಅದನ್ನು ಫೈಲ್ ಮಾಡ್ಕೊತಾರೆ, ಅದು ನಿಮ್ಗೆ ಅನುಕೂಲ. ಅದು ನೆಕ್ಸ್ಟ್ ನಿಮ್ಮ ಬೆಳವಣಿಗೆಗೂ ಅನುಕೂಲ. ಈಗ ನೀವು ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು ಅಂತಂದಾಗ ಈಗ ನೆಕ್ಸ್ಟ್ ಈಗ ಬಿಸ್ನೆಸ್ ಮಾಡ್ತಾಯಿದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂನಿಟ್ ಇದೆ, ಮತ್ತು ಅದನ್ನು ಬೆಳೆಸಬೇಕು ಅಂತ ಹೋದಾಗ ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅದ್ರದ್ದು ಪ್ರೂಫ್ ಕೇಳ್ತಾರೆ. ಅದ್ರದ್ದು ಈಗ ಇಲ್ಲಿ ತನಕ ಏನು ಬಿಸ್ನೆಸ್ ಮಾಡ್ತಾರೆ, ಎಷ್ಟು ಆದಾಯ ಬರ್ತಾಯಿತ್ತು, ನೀವೀಗ ನಿಮಗೆ ಇಷ್ಟು ಸಾಲ ಕೊಡ್ತು ಅಂದರೆ ನಿಮಗೆ ಅದನ್ನು ಕಟ್ಟೋದಕ್ಕೆ ನಿಮಗೆ ಶಕ್ತಿ ಇದೆಯಾ? ಬ್ಯಾಂಕ್ ಏನಂದರೆ ಅದೇ ಈಗ ಏನಂದರೆ ಬ್ಯಾಂಕು ಈಗ ಯಾರು ಡೆಪಾಸಿಟ್ ಮಾಡಿರೋ ದುಡ್ಡನ್ನು ಜನಗಳಿಗೆ ಲೋನ್ ಕೊಡೋವಂಥದ್ದು. ಸೊ ನಾವೇನಂತಾರೆ ಆ ದುಡ್ಡು ಬ್ಯಾಂಕ್ದಲ್ಲ, ಅದು ಜನಗಳದೇ. ನೀವು ಕಟ್ಟಿರೋ ದುಡ್ಡನ್ನೇ ಇನ್ನು ನಿಮ್ಗಳಿಗೇ ಲೋನ್ ಕೊಡೋವಂಥದ್ದು. ಸೊ ಆ ದುಡ್ಡು ಏನು ಜನಗಳೇನು ನಮ್ಮ ಹತ್ರ ನಂಬಿ ಇಟ್ಟಿದ್ದಾರೆ ಆ ದುಡ್ಡು ಸೇಫಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕು ಅಷ್ಟೆಲ್ಲ ಡಾಕ್ಯುಮೆಂಟ್ಸು ಅದು ಇದು ಎಲ್ಲ ಕೇಳುತ್ತೆ. ಸೊ ಯಾವಾಗ ನೀವು ಅದನ್ನೆಲ್ಲ ಕ್ಲೀನ್ ಒದಗಿಸ್ತೀರೋ ಸೊ ಈಸಿ ಆಗುತ್ತೆ ನಿಮಗೆ ಲೋನ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಮತ್ತು ಒಂದು ಫಾಲೋಅಪ್ ಪ್ರಶ್ನೆ ನಿಮಗೇನೆ ಸರ್. ಆಗಲೇ ರಜನಿ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗೆ ಅವರು ಸಬ್ಸಿಡಿ ಅವೈಲ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಾಗ ಬ್ಯಾಂಕಿಂದ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾರೆ. ಅಂದರೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಸ್ವಲ್ಪ ಟೆಕ್ನಾಲಜಿ ಮತ್ತು ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರನ್ನು ಡೌಟ್ ಪಟ್ಟರು, ಯಾವ ರೀತಿ ನೀವು EMI ಪೇ ಬ್ಯಾಕ್ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಸೊ ಆ ಥರ ರಿಸ್ಕ್ಗಳು ಬಂದಾಗ, ಆ ಥರ ಸಿಚುವೇಶನ್ಸ್ ಬಂದಾಗ ಬ್ಯಾಂಕಿಂಗ್ ಸಿಸ್ಟಮ್ ಅವರು ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡ್ತೀರಾ ಸರ್? ಅದ್ರ ಬಗ್ಗೆ ಕ್ಷಮಿಸಿ, ಕೆಲವು ವಿಷಯಗಳು ಹೇಳೋದು ಮರ್ತೇ ನಾನು. ಆ್ಯಕ್ಚುಲಿ ಅದೇನೆ ಫಸ್ಟ್ ಪ್ರಶ್ನೆಯಲ್ಲೇ ನೀವು ಕೇಳಿದರೆ ಇದನ್ನು ಇನ್ವಾಲ್ವ್ ಆಗಿತ್ತು. ಈಗ ಬ್ಯಾಂಕಲ್ಲಿ ಏನು ಸಾಲ ಕೊಡ್ತಾರೆ ಹಾಗೆಯೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ನಿಮಗೆ ಸಾಕಷ್ಟು ಸಬ್ಸಿಡಿ ಲೋನ್ಗಳು ಸಿಗ್ತವೆ. ಈಗ ನೀವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಲೋನ್ ಅಪ್ಲೈ ಮಾಡ್ತಂದರೆ ಆ ಡಿಪಾರ್ಟ್ಮೆಂಟ್ಗಳು ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕಿಗೆ ಅದನ್ನು ತಲುಪಿಸ್ತವೆ ಅಪ್ಲಿಕೇಶನ್ನ. ಅದನ್ನು ವೆರಿಫೈ ಮಾಡ್ತಾರೆ. ಅದರಲ್ಲಿ ಏನಂತ ನಿಮಗೆ ಸಬ್ಸಿಡಿ ಅಂತಂದರೆ ನಿಮಗೆ ಈಗ ಫಾರ್ ಒಂದು 25% ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ ಆ ಡಿಪಾರ್ಟ್ಮೆಂಟ್ಗಳಿಂದ. PMEGP ಲೋನ್ ಆಗ್ಬೋದು, ಇಲ್ಲ ಅಂತಂದರೆ ನಿಮಗೆ DICಯಿಂದ ಇಂಡಸ್ಟ್ರಿಗಳಿಗೆ DICಯಿಂದ ಸಬ್ಸಿಡಿ ಕೊಡುವಂಥದ್ದು ಆಗ್ಬೋದು. ಹಾಗೆಯೇ ನಿಮಗೆ ಅಂಬೇಡ್ಕರ್ ನಿಗಮದಾಗ್ಬೋದು, ಅರಸು ನಿಗಮದಾಗ್ಬೋದು, ಇದರದೆಲ್ಲ ಭಾಳಷ್ಟು ನಿಗಮಗಳಿದ್ದಾವೆ. ಅದರಲ್ಲಿ ನಿಮಗೆ ಸಬ್ಸಿಡಿ ಸ್ಕೀಮ್ಗಳಿದ್ದಾವೆ ತುಂಬ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗ ಕಾರ್ ಪರ್ಚೇಸ್ ಮಾಡೋದಕ್ಕೆ, ಟ್ಯಾಕ್ಸಿಗೆ ಯೂಸ್ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬ ಸಬ್ಸಿಡಿ ಇದೆ. 35% ತನಕ ಸಬ್ಸಿಡಿ ಕೊಡ್ತದೆ, 3.5 ಲಕ್ಷ ತನಕ ಸಬ್ಸಿಡಿ ಬರ್ತದೆ. ಸೊ ತುಂಬ ಸ್ಕೀಮ್ಗಳಿದ್ದಾವೆ. ಅದನ್ನು ನೀವುಗಳು ಯೂಸ್ ಮಾಡ್ಕೊಬೇಕಷ್ಟೇ. ಇನ್ಫಾರ್ಮೇಷನ್ ನೀವು ಹೋಗಿ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೀವು ಮಾತಾಡಿದಾಗ ಮಾತ್ರನೇ ಅದು ಇನ್ಫಾರ್ಮೇಷನ್ ಸಿಗೋವಂಥದ್ದು. ಸೊ ಬ್ಯಾಂಕ್ ಯಾವಾಗಲೂ ಓಪನ್ ಇದೆ ನಿಮ್ಗಳಿಗೆ ಹೆಲ್ಪ್ ಮಾಡೋದಕ್ಕೆ. ಮತ್ತು ಸೋಲಾರ್ ಸಿಸ್ಟಮ್ಗಳ ಬಗ್ಗೆ, ಸೋಲಾರ್ ಸಿಸ್ಟಮ್ದು ಏನಂತಂದರೆ ಈಗ ಮೇಡಮ್ ಹೇಳಿದ್ರು ಏನಂತಂದರೆ ಸೋಲಾರ್ಗೆ ಲೋನ್ ಬೇಕು ಅಂತ ಕೇಳಿದೆ, ಬ್ಯಾಂಕಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ರು ಅಂತ. ಏನಾಗುತ್ತೆ ಅಂತಂದರೆ ಈಗ ಸೋಲಾರ್ ಈಗ ಸೆಲ್ಕೋ ಅವರು ಸೋಲಾರ್ನ ಆ್ಯಕ್ಚುಲಿ ಆ್ಯಕ್ಟಿವಿಟಿಗಳಿಗೆ ಯಾವ ರೀತಿ ಇನ್ವಾಲ್ವ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತುಂಬ ದೇ ಆರ್ ಗಿವಿಂಗ್ ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಈಗೇನಂತಾರೆ ಮೇಡಮ್ ಹೋಗಿ ಸೋಲಾರ್ಗೆ ಲೋನ್ ಬೇಕು ಅಂತಂದಾಗ ಯಾವುದೇ ಬ್ಯಾಂಕ್ ಆದ್ರೂ ಸೋಲಾರಿಂದ ಇವ್ರಿಗೇನು ಇನ್ಕಮ್ ಬರ್ತದೆ, ಇವ್ರಿಗೇನು ಆದಾಯ ಬರ್ತದೆ ಸೋಲಾರಿಂದ, ಆ ಸೋಲಾರ್ ಬಳಸ್ಕೊಂಡು ನಾನು ಇಂಥದ್ದೊಂದು ಮಾಡ್ತಾಯಿದ್ದೀನಿ, ಒಂದು ಏನು ಹೊಲಿಗೆ ಮಿಷಿನ್ ಆಗ್ಬೋದು ಅಥವಾ ಒಂದು ಕಬ್ಬಂದು ಜ್ಯೂಸ್ ಮಾಡೋವಂಥ ಇದ್ರದ್ದಾಗ್ಬೋದು, ಆ ಆ್ಯಕ್ಟಿವಿಟಿನ ಅದನ್ನೇ ಹೇಳಬೇಕು. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ಹೊಸ್ದಾಗಿ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಬ್ಯಾಂಕಿಗೆ ಹೋದಾಗ ನಿಮಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರೆ. ಅದು ಪ್ರಾಜೆಕ್ಟ್ ರಿಪೋರ್ಟ್ ಏನು ಅಂತಂದರೆ ಅದರಲ್ಲಿ
ನೀವು ಏನು ಮಾಡಬೇಕು ಅಂತ ಇದ್ದೀರಾ, ಅದರಿಂದ ನಿಮಗೆ ಆದಾಯ ಎಷ್ಟು ಬರ್ತದೆ, ಬ್ಯಾಂಕಿಗೆ ಲೋನ್ ತೊಗೊಂತಾರೆ ಬ್ಯಾಂಕಿಗೆ ಎಷ್ಟು ಕಟ್ಬೋದು, ನೀವು ನಿಮಗೆ ಎಷ್ಟು ಉಳಿತದೆ, ಈ ಲೆಕ್ಕಾಚಾರದ್ದೊಂದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರ್ತದೆ. ಸಿಂಪಲ್ಲಾಗಿ ಅದನ್ನು ನೀವು ಯಾರ ಹತ್ರನೂ ಹೋಗಿ ಮಾಡಿಸ್ಲೇಬೇಕು ಅಂತ ಇಲ್ಲ, ನೀವೇ ಸಿಂಪಲ್ಲಾಗಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಕ್ಲೀನಾಗಿ ಕೊಡ್ತು ಅಂತಾರೆ ಅದೇ ಸಾಕು. ಸೊ ಅದನ್ನು ನೀವು ಕರೆಕ್ಟಾಗಿ ಬ್ಯಾಂಕಿಗೆ ಕನ್ವೆ ಮಾಡಿದಾಗ ಬ್ಯಾಂಕಿಗೂ ಧೈರ್ಯ ಬರ್ತದೆ, ಓ ಇಲ್ಲ ಈ ರೀತಿ ಒಂದು ಆ್ಯಕ್ಟಿವಿಟಿ ಇದೆ, ಇದಕ್ಕೆ ನಾವು ಇನ್ವೆಸ್ಟ್ ಮಾಡ್ತು ಅಂತಂದರೆ ಅವ್ರಿಗೂ ಒಳ್ಳೇದಾಗುತ್ತೆ, ಬ್ಯಾಂಕ್ಗೂ ಒಳ್ಳೇದಾಗುತ್ತೆ. ಈಗ ನೀವು ಎಷ್ಟು ಬಿಸ್ನೆಸ್ ಮಾಡ್ತಿರೋ ಬ್ಯಾಂಕಿಗೆ ಹತ್ರ ಬಂದು ಬ್ಯಾಂಕಿಗೂ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಬ್ಯಾಂಕಿಗೂ ಕೂಡ ರೆವೆನ್ಯೂ ಜಾಸ್ತಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಅಂದರೆ ಯಾವ ರೀತಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಡಬೇಕಾಗತ್ತೆ ಮತ್ತು ಯಾವ ರೀತಿ ನಮ್ಮ ಬಿಸ್ನೆಸ್ ವಯಬಿಲಿಟಿನ ತೋರಿಸ್ಕೊಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ರಜನಿ ಮೇಡಮ್, ನನ್ನ ಮುಂದಿನ ಪ್ರಶ್ನೆ ನಿಮಗೆ, ಆಗಲೇ ಸರ್ ಹೇಳಿದಾಗೆ ಈ ರೀತಿ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ನಾವು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತೊಗೊಂಡು ಹೋಗಬೇಕು ಮತ್ತು ಈ ರೀತಿ ಯಾವ್ಯಾವ್ದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅಂತ ಸರ್ ಹೇಳಿದರು. ಹಾಗೆ ನೀವು ಸಬ್ಸಿಡಿನ ತೊಗೊಳ್ಬೇಕಿದ್ರೆ ನಿಮ್ಗೆ ಯಾವ ರೀತಿ ಚಾಲೆಂಜಸ್ ಬಂತು, ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಯಿತು, ಅಥವಾ ಅದನ್ನು ಯಾವ ರೀತಿ ನೀವು ಸಮಸ್ಯೆನ ಎದುರಿಸಿದ್ರಿ ಬ್ಯಾಂಕ್ ಲೋನ್ನ ತಗೊಳ್ಬೇಕಿದ್ರೆ ಅಂತ ಹೇಳಿ? ಫಸ್ಟ್ಗೆ ಲೋನ್ ಮಾಡಬೇಕಾದ್ರೆ ಫುಡ್ ಆಫೀಸಿಂದ ಲೈಸೆನ್ಸ್ ತರಬೇಕಂತ ಕೇಳಿದರು ಪಂಚಾಯತಿ ಕಡೆಯಿಂದ. ಎದಕ್ಕಂದರೆ ನಮ್ಮದು ಗ್ರಾಮೀಣ ಪ್ರದೇಶದಲ್ಲಿರೋದ್ರಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ಫುಡ್ ಲೈಸೆನ್ಸ್ ತರಬೇಕಂತ ಹೇಳಿದರು. ಮತ್ತು ಪವರ್ ನಾವು ಸೋಲಾರ್ ಪ್ರಾಜೆಕ್ಟ್ ಅಂತ ಹೇಳಿದ್ರು ಕೂಡ ಕರೆಂಟು 2 HP ಹಾಕ್ಸ್ಕೊಳ್ಳೇಬೇಕು ಕಂಪಲ್ಸರಿ. ಎದಕ್ಕಂದರೆ ಯಾವಾಗಾದರೂ ಮಿಸ್ಯೂಸ್ ಆಗಿ ನೀವೇನಾದರೂ ಕರೆಂಟ್ ಬಳಕೆ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅದು ಇದು ಅಂತಂದರು. ಮತ್ತು ಕರೆಂಟ್ ಕಡೆಯಿಂದ ನಾವು ಒಂದು ಲೈಸೆನ್ಸ್ ತಗೊಂಡು ಹೋದ್ವಿ. ಮತ್ತು ಸೋಲಾರ್ದು ಪ್ರಾಜೆಕ್ಟ್ ಅಂತ ಸರ್ ಹೇಳಿದ್ರಲ್ಲ, ಅದು ನಾವು ಫಸ್ಟಿಗೆ ಕರೆಂಟು ಹಾಕ್ಸ್ಕೋಬೇಕಂತೇಳಿ ಅಂದ್ಕೊಂಡಿದ್ವಿ ರೀ. ಆಮೇಲೆ ನಾವು ಅವ್ರ ಹತ್ರ ಡೀಟೇಲ್ಸಾಗಿ ಕುಂತು ನಾವು ಬೈ ಹ್ಯಾಂಡಲ್ಲೇ ಬರೆದು ಕೊಟ್ಟಿದ್ವಿ ಸರ್. ನಾವು ಈ ಥರ ಕಬ್ಬಿನ ರಸದ್ದು ಜ್ಯೂಸು, ಇದು ಎಳ್ನೀರಿನ ಮಿಷನ್ನು, ಇವು ಆಟ ಫ್ಲೋರ್ ಹಿಟ್ಟಿನ ಮಿಷನ್ನು, ಇದೆಲ್ಲ ಹಾಕ್ಸ್ಕೋಬೇಕಾದ್ರೆ ಕರೆಂಟಿನೂ ಹಾಕ್ಸ್ಕೊಳ್ಳೋಣ ಅಂಥೇಳಿ ನಾವು ಎಲ್ಲ ಪ್ರಾಜೆಕ್ಟು ಥಿಂಕ್ ಮಾಡಿ ನಾವು ನಮ್ಮ ಮನೆಯವ್ರು ಕುಂತು 3 ತಿಂಗಳ ಯೋಚನೆ ಮಾಡಿ ಬರೆದಿದ್ದೀವಿ. ಆಮೇಲೆ ಇಲ್ಲ ಇದು ಈ ಪವರ್ ಬಿಲ್ ಬರೋದ್ರಿಂದ ಅದನ್ನೇ ನಾವು ಉಳಿಸ್ಕೊಂಡ್ರೆ ನಮಗೊಂದು ಉಳಿಯುತ್ತೆ ಅಂತ ಯೋಚನೆ ಮಾಡಿ ನಾವು ಸೋಲಾರ್ ಕಡೆಗೆ ಕಾಲಾಕಿ ಸೋಲಾರ್ ಪ್ರಾಜೆಕ್ಟ್ ಮಾಡಿ ಆಮೇಲೆ ಸರ್ಗೆ ಈ ಥರ ಎಕ್ಸ್ಪ್ಲೇನ್ ಮಾಡಿದ್ವಿ. ಎಕ್ಸ್ಪ್ಲೇನ್ ಮಾಡಿದರೆ ಫೆಬ್ರವರಿಯಲ್ಲಿ ನಾವು ಅಪ್ಲೈ ಮಾಡಿದ್ವಿ. ಮಾರ್ಚ್ ಫಸ್ಟ್ ವೀಕಲ್ಲೇ ನಮಗೆ ಲೋನ್ ಆಯ್ತು ರೀ. 1 ವರ್ಷದ 1 ತಿಂಗಳಾಯಿತು ಕರೆಕ್ಟಾಗಿ. ಚೆನ್ನಾಗೇ ನಡೀತಿದೆ ಶಾಪ್, ಅದು ಎಲ್ಲ EMIನೂ ಕರೆಕ್ಟಾಗಿ ಕಟ್ತಿದ್ವಿ. ಸರ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಏನಿಲ್ಲ, ನಾನು ಸಾಮಾನ್ಯರಿಗೆ ಬರುವಂಥ ಸಮಸ್ಯೆನೇ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನೀವು ತಪ್ಪಾಗಿ ತಿಳ್ಕೊಬಾರ್ದು. ಇಲ್ಲ ಸರ್, ಇವಾಗ ಸಿವಿಲ್ ಸ್ಕೋರ್ ಅಂತ ಕೇಳಿದ್ದೀರಿ ಸರ್ ನೀವು. ಅದು ನಮ್ಮ ಸೈಡೆಲ್ಲ ಹೆಣ್ಮಕ್ಳ ಅಕೌಂಟಿಗೆ ಅಮೌಂಟ್ ಇರೋದಿಲ್ಲ. ಅವ್ರದ್ದು ಪ್ರೂಫ್ ಇಟ್ಕೊಂಡು ನಾವು ಲೋನ್ ಮಾಡಿಸ್ಬೇಕಂತೇಳಿ ನಿಮ್ಮ ಹತ್ರ ಬಂದಾಗ ಅವ್ರದ್ದು ಸಿವಿಲ್ ಸ್ಕೋರ್ ಇರಲಿಲ್ಲ ಅಂದರೆ ನೀವು ಲೋನ್ ಕೊಡೋದಿಲ್ಲ. ಸಿವಿಲ್ ಸ್ಕೋರು ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ. ಈಗೇನಾದ್ರು ಈಗ ಮೊದಲನೇ ಸಾರಿ ಯಾರೋ ಒಬ್ಬ ವ್ಯಕ್ತಿ ಲೋನ್ ತೊಗೊಬೇಕಾದ್ರೆ ಅವ್ರದ್ದು ಕ್ರೆಡಿಟ್ ಹಿಸ್ಟ್ರಿ ಇರೋದಿಲ್ಲ, ಅವ್ರಿಗೆ ಸಿಬಿಲ್ ಸ್ಕೋರ್ ಇರೋದಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ ಅದು. ಓಕೆ, ಸೊ ಅಂಥವ್ರಿಗೆ ಲೋನ್ ಕೊಡ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಈಗ ಮುಂಚೆನೇ ಲೋನ್ ತಗೊಂಡು ಅದನ್ನು ಕಟ್ಟದೆ ಡಿಫಾಲ್ಟರ್ ಆಗಿತ್ತು ಅಂತಂದರೆ ಅಂಥವ್ರಿಗೆ ಲೋನ್ ಸಿಗೋದಿಲ್ಲ. ಇವಾಗ ಗಂಡನ ಹೆಸರಲ್ಲಿ ಸಿವಿಲ್ ಸ್ಕೋರು ಇರುತ್ತೆ ಸರ್ ಯಾವಾಗ್ಲೂ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡಿರ್ಬೋದು. ಅವ್ರದ್ದು ಈ ಥರ ಅಗ್ರಿಕಲ್ಚರ್ ಅದರಲ್ಲಿ ಲೋನ್ ಪೆಂಡಿಂಗ್ ಇರ್ಬೋದು. ಆ ಮಹಿಳೆ ಏನು ಮಾಡ್ಬೇಕು ಸರ್, ನನ್ನ ಪ್ರಶ್ನೆ. ಈಗ ನಿಮ್ಮ ಈಗ ಮನೆ ಯಜಮಾನಂದು ಲೋನ್ ಇತ್ತು, ಅವರು ಕಟ್ಟಿಲ್ಲ, ಅದು ಅಕೌಂಟ್ NPA ಆಗಿದೆ, ಅವ್ರು ಕಟ್ಟಿಲ್ಲ, ಕಾಲ್ವಾದ್ರು ಅದೇನೋ ಅದು ಬಿಡೋಣ. ಅದು ಈಗ ಏನಂತಾರೆ, ನೀವು ನಿಮ್ಮ ಖುದ್ದಾಗಿ ನೀವು ಒಂದು ಲೋನ್ ನೀವೇನೋ ವ್ಯವಹಾರ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀರಾ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಿದ್ದೀರಾ ಅಂತಾರೆ, ನಿಮ್ಮ ಗಂಡ ಅವ್ರದ್ದು ಸಿಬಿಲ್ ಸ್ಕೋರು ಅದು ಮ್ಯಾಟ್ರ್ ಆಗೋದಿಲ್ಲ. ಹಾಂ, ಇನ್ ಕೇಸ್ ಏನಾದರೂ ನೀವು ಈಗ ಕೃಷಿ ಸಾಲ ತಗೊಂಡಿದ್ದರು ನಿಮ್ಮ ಮನೆಯವರು, ಅದಕ್ಕೆ ನೀವು ಜಾಯಿಂಟ್ ಹೋಲ್ಡರ್ ಆಗಿದ್ರಿ, ಆಗ ನಿಮ್ಮ ಸಿಬಿಲ್ ಸ್ಕೋರು ಕೂಡ ಎಫೆಕ್ಟ್ ಆಗಿಬಿಟ್ಟಿರ್ತದೆ. ಆ ಸಮಯದಲ್ಲಿ ಬ್ಯಾಂಕ್ ಕೂಡ ಏನು ಮಾಡೋದಕ್ಕಾಗಲ್ಲ ಆ ಪರಿಸ್ಥಿತಿ. ಈಗ ಏನಂತ, ಈಗ ನೀವು ಲೋನ್ ಅದಕ್ಕೆ ಜಾಯಿಂಟ್ ಇಲ್ವೇ ಇಲ್ಲ, ನಿಮ್ಮ ಮನೆಯವ್ರದ್ದು ಲೋನ್ ಇತ್ತು, ಅದು ಪ್ರಾಬ್ಲಮ್ ಆಗಿತ್ತು, ಆಗ ಬೇಕಾದ್ರೆ ನಿಮಗೆ ಲೋನ್ ಕೊಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇವಾಗ ಆ ಟೈಮಲ್ಲಿ ಆ ಸಾಮಾನ್ಯ ಮಹಿಳೆ ತಾನು ತನ್ನ ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕಂತೇಳಿ, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತೇಳಿ ಇಳಿದಾಗ ನೀವು ಲೋನ್ ಕೊಟ್ಟಿಲ್ಲ ಅಂದರೆ ಆ ಹೆಣ್ಮಗಳು ಯಾವ ಥರ ಎದುರಿಸ್ಬೇಕು ಅಂತ ಅದನ್ನು ಏನಂತ ಅದನ್ನು ಹೇಳಿದೆ ನಾನು. ನೀವೇನು ವ್ಯವಹಾರ ಮಾಡ್ತಿದ್ದೀರಾ ಅನ್ನೋದನ್ನು ಬ್ಯಾಂಕ್ಗೆ ಕರೆಕ್ಟ್ ಮನದಟ್ಟು ಮಾಡ್ತು ಅಂತಂದರೆ ಯಾವುದೇ ಬ್ಯಾಂಕು ಲೋನ್ನ ರಿಜೆಕ್ಟ್ ಮಾಡೋದಿಲ್ಲ. ಓಕೆ,
ಈಗ ಕೆಲವೊಮ್ಮೆ ಏನಾಗುತ್ತೆ, ನಾನು ಬ್ಯಾಂಕ್ ಎಲ್ಲ ಟೈಮಲ್ಲೂ ಸರಿ ಇರ್ತದೆ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ಆ ಬ್ಯಾಂಕಲ್ಲಿ ಆ ಜಾಗದಲ್ಲಿ ಕೂತಿರೋಂಥ ಅಧಿಕಾರಿಗೆ ಕರೆಕ್ಟ್ ಮಾಹಿತಿ ಇಲ್ಲ ಅಂತಂದರೆ ಅವ್ರು ಕರೆಕ್ಟಾಗಿ ಕನ್ವೆ ಮಾಡೋಕ್ಕೆ ಬರಲ್ಲ. ಆಗೇನು ಮಾಡ್ತಾರೆ ಅವರು, ಇಲ್ಲಮ್ಮ ಇದಾಗಲ್ಲ ಅದಾಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅವರು. ಅಷ್ಟೇ ಹೊರತು ಬ್ಯಾಂಕ್ ಇರೋದೇ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ. ನಾವು ಲೋನ್ ಯಾವುದೇ ಕಾರಣಕ್ಕೆ ಯಾರೇ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೂ ಕರೆಕ್ಟಾಗಿ ಮಾಡ್ತೀವಿ ಅಂತಂತಂದರೆ ಬ್ಯಾಂಕ್ ಲೋನ್ ಕೊಟ್ಟೇ ಕೊಡುತ್ತೆ, ಇಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಓಕೆ ಸರ್. ಬಹಳ ಒಳ್ಳೆ ಕ್ವಶನ್ ಕೇಳಿದರೆ, ಎಲ್ರಿಗೂ ಅದು ಅನುಕೂಲ ಆಗಲಿ ಅಂತ. ಉದಾಹರಣೆ, ಇದೇ ಇನ್ಸಿಡೆಂಟ್ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಾದರೆ ಏನಾಗುತ್ತೆ ಅಂತ ನಾನು ಹೇಳ್ತೇನೆ. ನಮ್ಮಲ್ಲಿ ಮಹಿಳೆಯರೇ ಸದಸ್ಯರು, 35 ಲಕ್ಷ ಮಹಿಳೆಯರೇ. ನಾವು ಭಾರತ ದೇಶದ ನಾರಿಗೆ ನಿಜವಾಗ್ಲೂ ಶಕ್ತಿ ತುಂಬಿದ ಗ್ರಾಮಾಭಿವೃದ್ಧಿ ಯೋಜನೆ. ನಮ್ಮಲ್ಲಿ ಮಹಿಳೆಯರು ಸಾಲ ತೆಗೆದುಕೊಳ್ತಾರೆ, ಅವರು ಸಂಘದ ಸದಸ್ಯರಾಗಿರ್ತಾರೆ. ಆದರೆ ವಿನಿಯೋಗ ಮಾಡೋದು ಗಂಡ ಆಗಿರ್ತಾರೆ. ಗಂಡ ಒಂದೇ ಕೃಷಿಗೆ ಉಪಯೋಗ ಮಾಡ್ತಾರೆ, ಇಲ್ಲಾಂದರೆ ಏನಾದರೂ ಉದ್ದಿಮೆ ಅಥವಾ ಏನೋ ಕೆಲಸಕ್ಕೆ ಮಗ ಗಂಡ. ಫೈನಾನ್ಸ್ ಮಿನಿಸ್ಟ್ರು ಮೇಡಮ್ ಮನೆಯಲ್ಲೇ, ಇವರು ಹಣ ತೆಗೆದುಕೊಡೋದು, ರೀಪೇಮೆಂಟ್ ಇವ್ರು ಮಾಡೋದು. ಆದರೆ ಏನಾದರೂ ದುರಾದೃಷ್ಟ ಆದರೆ, ಫಾರ್ ಎಕ್ಸಾಂಪಲ್ ಗಂಡ ದುಡಿಯೋನು, ಏನಾದರೂ ಅವರಿಗೆ ದುರಾದೃಷ್ಟವತ್ತು ಅವರ ಸಾವು ಉಂಟಾದರೆ, ಒಂದು ಕಡೆ ಆದಾಯ, ಆ ಮನೆಯ ಆಧಾರ ಸ್ತಂಭನೇ ಬಿದ್ದುಬಿಡುತ್ತೆ. ಎರಡನೇದು, ಇಷ್ಟು ದೊಡ್ಡ ಸಾಲ ಆ ಮನೆಗೆ ಹೊರೆಯಾಗತ್ತೆ. ಹೇಗೆ ಆ ಪಾಪ ಹೆಣ್ಮಗು ಬದುಕಲಿಕ್ಕೆ ಸಾಧ್ಯ? ಇದಕ್ಕೋಸ್ಕರ ಯೋಜನೆಗೆ ಒಂದು ಬಹಳ ದೊಡ್ಡ ವರದಾನ ಆದದಂದರೆ ಪ್ರಗತಿ ರಕ್ಷಾ ಕವಚ ಎನ್ನುವ ಒಂದು ಇನ್ಶೂರೆನ್ಸ್. ನಮ್ಮಲ್ಲಿ ಪ್ರತಿ ಸಾಲಕ್ಕೂ ಮಹಿಳೆ ಸಾಲ ತೆಗೆದರೂ ಕೂಡ ಆ ಸಾಲವನ್ನು ಯಾರು ಉಪಯೋಗಿಸಿ ಅದರಿಂದ ಆದಾಯ ಮನೆಗೆ ತರುವವರು ಯಾರು, ಆಧಾರ ಸ್ತಂಭ ತರುವವರು ಯಾರು, ಅವರಿಗೂ ಕೂಡ ವಿಮೆಯನ್ನು ಮಾಡಲಾಗುತ್ತೆ. ಬಹಳ ಕಡಿಮೆ ಪ್ರೀಮಿಯಮಲ್ಲಿ ಮಹಿಳೆ ಪ್ಲಸ್ ವಿನಿಯೋಗದಾರ ಯಾರಿಗೆ ಆದರೂ ಸಾಲ ₹1 ಕಟ್ಟಬೇಕಾಗಿಲ್ಲ. ಇನ್ಶೂರೆನ್ಸ್ ಕಂಪನಿಯಿಂದ ನೇರವಾಗಿ ಆ ಸಾಲ ಚುಕ್ತ ಆಗುತ್ತೆ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಲ್ಲದೆ ಬೇರೆ ಕಡೆಯಿಂದ ನೀವು ಸಾಲ ತೆಗೆದ್ರು, ಮ್ಯಾನೇಜರ್ ನಿಮ್ಗೆ ಹೇಳ್ಬೋದು, ಪ್ರತಿ ಸಾಲಕ್ಕೂ ಬ್ಯಾಂಕಲ್ಲಿ ಸಾಲದ ವಿಮೆ ಇದ್ದೇ ಇದೆ. ದಯವಿಟ್ಟು ನೀವು ಅದು ಸಣ್ಣ ಪ್ರೀಮಿಯಮ್ ಅಂತೇಳಿ ಬಿಡಬೇಡಿ. ನೀವು ಅನಿವಾರ್ಯವಾಗಿ ಆ ಸಾಲದ ವಿಮೆಯನ್ನು ಮಾಡಲೇಬೇಕು. ಆಗ ಏನಾಗುತ್ತಂದರೆ ನಾವು ನಿಶ್ಚಿಂತೆಯಿಂದ ನಾವು ಅಭಿವೃದ್ಧಿ ಹೊಂದಿಡೋ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸ್ಬೋದು. ಏನಾದರೂ ದುರದೃಷ್ಟ ಆದರೆ ಆ ಸಾಲ ಖಂಡಿತ ಹೊರೆಯಾಗೋದಿಲ್ಲ. ಆ ಸಾಲದಿಂದ ಮಾಡಿದ ಆಸ್ತಿ ಆ ಮನೆಗೆ ಬೆಳಕಾಗತ್ತೆ. ಆ ಆಸ್ತಿಯನ್ನೇ ಮುಂದುವರಿಸ್ಕೊಂಡು ಹೋಗ್ಬೋದು. ಸಾಲ ಇನ್ಶೂರೆನ್ಸ್ ಕಂಪನಿ ಕಟ್ಟುತ್ತೆ. ಇವತ್ತು ಎಷ್ಟೋ ಜನ ಮಹಿಳೆಯರು ನೀವಿದ್ದೀರಿ, ಸೆಲ್ಕೋದಿಂದ ಬಹಳ ಒಳ್ಳೆಯ ಪ್ರಾಜೆಕ್ಟು ಆದಾಯ ತರುವಂಥದ್ದು ಡೆಮೋ ನೀವು ಮಾಡಿದ್ದಾರೆ. ನೀವು ನಮ್ಮ ಯೋಜನೆಯಿಂದ ತೆಗೆದುಕೊಳ್ಳಿ ಅಥವಾ ಬ್ಯಾಂಕಿಂದ ತೆಗೆದುಕೊಳ್ಳೋದ್ರ ಜೊತೆಗೆ ಸಾಲದ ವಿಮೆಯನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಸರ್, ಅನಿಲ್ ಸರ್ ಇನ್ಶೂರೆನ್ಸ್ದು ಹೇಳಿದ್ರು. ನಾವೇನಂತಂದರೆ ನಮ್ಮ ಯೋಚನೆ ಯಾವ ರೀತಿ ಇದೆ ಅಂತಂದರೆ, ಜೀವ ಇಲ್ದರ ಸ್ಕೂಟ್ರ್ ಗಾಡಿಗೆಲ್ಲ ನಾವು ಇನ್ಶೂರೆನ್ಸ್ ಮಾಡಿಸ್ಕೊತೀವಿ, ಜೀವ ಇರೋ ನಮ್ಮ ದೇಹಕ್ಕೆ ನಾವು ಮಾಡಿಸ್ಕೊಳ್ಳೋದಿಲ್ಲ. ಅದು ಮೊದಲು ಇಂಪಾರ್ಟೆಂಟು. ಇನ್ಶೂರೆನ್ಸ್ದು ತುಂಬ ಇಂಪಾರ್ಟೆನ್ಸ್ ಇದೆ. ಅದು ಏನಂತಂದರೆ, ಈಗ ನಮ್ಮ ನಂತರ ಈಗ ನಾವೇನೋ ಸಾಲ ತೊಗೊಂಡಿರ್ತೀವಿ, ನಮ್ಮ ನಂತರ ನಮ್ಮ ಮನೆಯವರಾದ್ರೂ ನಾವು ತೊಗೊಂಡ್ರೆ ಸಾಲದಿಂದ ಅವ್ರು ಅನುಭವಿಸ್ಬಾರ್ದು. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಇದನ್ನು ಕವರ್ ಮಾಡಿ, ನಮ್ಮ ಲಯಬಿಲಿಟಿ ಅಂದರೆ ನಾವು ಏನು ಸಾಲ ಗೀಲ ಏನೋ ಮಾಡ್ಕೊಂಡು ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಆಗಲಿ, ಅಥವಾ ನೆಕ್ಸ್ಟ್ ನಮ್ಮ ನಂತರ ನಮ್ಮ ಮನೆಯವ್ರಿಗೆ ಯಾವುದೇ ರೀತಿ ಕಷ್ಟ ಇದು ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳೇಬೇಕು. ಅದು ತುಂಬ ಅಗತ್ಯ. ಅದರದ್ದು ಇದು ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ಅದನ್ನು ಇದು ಮಾಡಬೇಡ್ರಿ ಯಾರೂ. ಈ ಇನ್ಶೂರೆನ್ಸ್ ನಮ್ಮ ಹತ್ರ ಆಲ್ರೆಡಿ ಇದೆ, ಬೇಡ ಅದು ಬೇಡ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾದ ಚರ್ಚೆ ನಡೀತು ಇಲ್ಲಿ ಇದುವರೆಗೂ. ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಯಾವ ರೀತಿ ಚಾಲೆಂಜಸ್ ಅಂದರೆ ಅವರು ಬೆನಿಫಿಷರಿ ಸೈಡಲ್ಲಿ ನಿಂತು ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡಿದ್ರು, ಅದನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡಬಹುದು ಅನ್ನೋದನ್ನು ಅನಿಲ್ ಸರ್ ಹಾಗೂ ಹರೀಶ್ ಸರ್ ಅವರು ತಿಳಿಸ್ಕೊಟ್ರು ಇದುವರೆಗೂ. ತುಂಬ ಧನ್ಯವಾದಗಳು ಸರ್. ಜಸ್ಟ್ ಫಾಲೋಅಪ್ ಕ್ವಶನ್ ಸರ್ ಅನಿಲ್ ಸರ್ ಅವರಿಗೆ. ಸರ್, ಇದು ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಹಣಕಾಸು ಸೇವೆಗಳು ಹೆಚ್ಚು ಸುಲಭವಾಗಿ ಅವರನ್ನು ತಲುಪಲಿಕ್ಕೆ ಯಾವುದಾದ್ರೂ ಇನೋವೇಟಿವ್ ಮೆಥಡ್ಸ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಅಥವಾ ಯೋಜನೆಯಲ್ಲಿ ಇನ್ನೂ ಕಾರ್ಯಗತ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆಗಳಿದೆಯಾ? ಎಷ್ಟು ಜನ ನಮ್ಮ ಯೋಜನೆಯ ಸದಸ್ಯರಿದ್ದೀರಿ? ಸೊ ಓಕೆ. ಎಷ್ಟು ಜನರ ಹತ್ರ ನಮ್ಮ SHG ಮೆಂಬರ್ ಆ್ಯಪ್ ಇದೆ ನಿಮ್ಮ ಮೊಬೈಲಲ್ಲಿ? ಗೊತ್ತುಂಟು ಎಲ್ಲರೂ ಯೂಸ್ ಮಾಡ್ತಾರೆ. ಇವತ್ತು ಎಷ್ಟು ಇನ್ನೋವೇಟಿವ್ ಮಟ್ಟಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ ತಲುಪಿದೆ ಅಂದರೆ, ನಿನ್ನೆ ಗ್ರಾಮಾಭಿವೃದ್ಧಿ ಯೋಜನೆಗೆ
ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನ್ಯತೆ ISO 27001 ನಿನ್ನೆ ಅವಾರ್ಡ್ ಆಗಿದೆ. ಪೂಜ್ಯರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ದೇಶದ ಪ್ರಥಮ ಸ್ವಯಂ ಸೇವಾ ಸಂಸ್ಥೆಯಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನದ ಗುಣಮಟ್ಟವನ್ನು ಹೊಂದಿದೆ. ಇವತ್ತು ಮೇಡಮ್ ಕೇಳಿದ್ದು ಎಷ್ಟು ಸುಲಭವಾಗಿ ನೀವು ಕೊಡ್ತಾರಂತೇಳಿ. ಇವತ್ತು ನಮ್ಮ ಇಲ್ಲೇ ಕುಳಿತಿರ್ತಕ್ಕಂತಹ ನಮ್ಮ ಸದಸ್ಯರ ಮೊಬೈಲಲ್ಲಿ ನಾವು SHG ಮೆಂಬರ್ ಆ್ಯಪ್ ಕೊಟ್ಟಿದ್ದೇವೆ. ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಅವರ ಇಡೀ ಇನ್ಫಾರ್ಮೇಷನ್ಸ್ ಬರುತ್ತೆ, ಯಾವ ಸಂಘ ಯಾವುದು ಮೆಂಬರ್ ಅಂತೇಳಿ. ಅವರಿಗೆ ಯಾವ ಉದ್ದೇಶಕ್ಕೆ ಸಾಲ ಬೇಕಂತೇಳಿ ಕ್ಲಿಕ್ ಮಾಡಿದರೆ ಆ ಉದ್ದೇಶ ಬರುತ್ತೆ. ಆ ಉದ್ದೇಶವನ್ನು ಸೆಲೆಕ್ಟ್ ಮಾಡಬೇಕು, ಎಷ್ಟು ಅಮೌಂಟ್ ಬರಬೇಕು ಸಾಲ ಬೇಕನ್ನೋದನ್ನು ಕ್ಲಿಕ್ ಮಾಡಿ, ಒಂದು ಕ್ಲಿಕ್ ಮಾಡಿದರೆ ಆ ಕ್ಲಿಕ್ ಇಮಿಡಿಯೇಟ್ ನಮ್ಮ ಹೆಡ್ ಆಫೀಸ್ನ ಸರ್ವರಿಗೆ ಹಿಟ್ಟಾಗಿ ಅಲ್ಲಿರುವ ಕಾರ್ಯಕರ್ತರ ಟ್ಯಾಬಿಗೆ ಹೋಗುತ್ತೆ. ನೆಕ್ಸ್ಟ್ ವೀಕ್ನ ಮೀಟಿಂಗಿಗೆ ಈ ಕಾರ್ಯಕರ್ತರು ಹೋಗಿ ಸಂಘದ ಮೀಟಿಂಗಲ್ಲಿ ಕೂತ್ಕೊಂಡು ನೋಡಿ ಈ ಮೆಂಬರಿಗೆ ಸಾಲ ಇಷ್ಟು ಬೇಕು, ಯಾವುದಕ್ಕೆ ಬೇಕು ಅಂತೇಳಿ ಚರ್ಚೆ ಆಗುತ್ತೆ, ಮೀಟಿಂಗಲ್ಲಿ ಡಿಸಿಷನ್ಸ್ ಆಗುತ್ತೆ. ಇಮಿಡಿಯೇಟ್ ನಮ್ಮ CSC ಕೇಂದ್ರಕ್ಕೆ ಬಂದು ಇಡೀ ಸಂಘಗಳು ಬಯೋಮೆಟ್ರಿಕ್ ಅಥೆಂಟಿಕೇಷನ್ಸ್. ಇವತ್ತು ನಮ್ಮ ಸಂಘ ಡಿಜಿಟಲ್ ರೆಸೊಲ್ಯೂಷನ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ದೇರ್ ಈವನ್ ಇನ್ ಅ ಪಾರ್ಲಿಮೆಂಟ್ ರೆಸೊಲ್ಯೂಷನ್ಸ್, ಡಿಜಿಟಲ್ ರೆಸೊಲ್ಯೂಷನ್ಸ್. ಬಟ್ ನಮ್ಮ ಗುಲ್ಬರ್ಗದ ಯಾವುದೋ ಹಳ್ಳಿಯಲ್ಲಿ ನನ್ನ ಮಾತೆಯಂದಿರು ಸಹೋದರಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಡಿಜಿಟಲ್ ರೆಸೊಲ್ಯೂಷನ್ಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ರೆಸೊಲ್ಯೂಷನ್ಸ್ ಆದ ಕೂಡಲೇ ವಿತಿನ್ ಎ ಸ್ಪ್ಯಾನಲ್ಲಿ ಲೋನ್ ಸ್ಯಾಂಕ್ಷನ್ಸ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಆ ಇನ್ಫಾರ್ಮೇಷನ್ಸ್ ನಮ್ಮ ಸರ್ವರಿಗೆ ಬರುತ್ತೆ. ನಮ್ಮ ಸರ್ವರಿಂದ ನೇರವಾಗಿ SBI ಬ್ಯಾಂಕಿನ ಸರ್ವರಿಗೆ ಆಟೋಮೇಟೆಡ್, ಯಾವ ಮ್ಯಾನ್ಯುವಲ್ ಇಲ್ಲ, ಹಿಟ್ ಆಗುತ್ತೆ. SBIಯಿಂದ ನಿಮ್ಮ ಸಂಘದ ಖಾತೆಯಿಂದ ಅಷ್ಟು ಮೊತ್ತ 3 ಲಕ್ಷ ಸ್ವಉದ್ಯೋಗ ಸೆಲ್ಕೋ ಯಾವುದೋ ಪ್ರಾಜೆಕ್ಟಿಗೆ ನೀವು ಮಾಡ್ತಾಯಿದ್ರಿ, ಆ ಮೊತ್ತ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಕೇವಲ 7 ದಿನಗಳ ಒಳಗೆ ಇವತ್ತು 3 ಲಕ್ಷ ಸ್ಯಾಂಕ್ಷನ್ ಆದದ್ದು ಎಷ್ಟೋ ಉದಾಹರಣೆಗಳಿದೆ. ಇಷ್ಟು ಸ್ಪೀಡಾಗಿ ಮನೆಯಲ್ಲೇ ಕುಳಿತುಕೊಂಡು ಅವರು ಸಾಲ ಅರ್ಜಿ ಸಲ್ಲಿಸ್ಬೋದು, ಬ್ಯಾಂಕಿಗೆ ಹೋಗಬೇಕಾಗಿಲ್ಲ. ಊರಲ್ಲೇ ಇರುವ ಸಂಘದ ಮೀಟಿಂಗಲ್ಲಿ ಅದು ನಿರ್ಣಯ ತೆಗೆದುಕೊಳ್ತಾರೆ, ಆಟೋಮೆಟಿಕ್ ಅಕೌಂಟಿಗೆ ಬರುತ್ತೆ. ಮತ್ತು ಸೆಲ್ಕೋ ಅಧಿಕಾರಿಗಳು ಅಥವಾ ಯಾವ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಬಂದು ಅವರ ಯೂನಿಟನ್ನು ಮಾಡ್ತಕ್ಕಂಥದ್ದು, ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಇದು ಕೇವಲ ಇದಕ್ಕಂತಲ್ಲ, ಯಾವುದೇ ಸ್ವಉದ್ಯೋಗದ ಸಾಲಗಳಿರಲಿ, ಯಾವುದೇ ಉದ್ದೇಶಗಳಿಗೆ ಸಾಲ ಇರಲಿ, ಭಾಳ ಸುಲಭವಾಗಿ ನಮ್ಮ ಸದಸ್ಯರಿಗೆ ಇವತ್ತು ಟೆಕ್ನಾಲಜಿಯ ಮೂಲಕ ಒಂದು ವ್ಯವಸ್ಥೆಯಲ್ಲಿ ಸಾಲ ಸಿಗ್ತಾ ಇದೆ. ಅಮೇಝಿಂಗ್ ಸರ್, ಥ್ಯಾಂಕ್ ಯು. ಎಷ್ಟು ಸುಲಭವಾಗಿ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ನಿಮ್ಮ ಫೋನ್ ಮುಖಾಂತರ ಯಾವ ರೀತಿ ಫೈನಾನ್ಸ್ನ ಆಕ್ಸೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ ಈಗ ತಾನೇ ನಮಗೆ ತಿಳಿಸ್ಕೊಟ್ರು. ನಿಜವಾಗ್ಲೂ ಇದೇ ರೀತಿ ಎಷ್ಟೋ ಮಹಿಳೆಯರಿಗೆ ಇದೇ ರೀತಿ ಹಣಕಾಸು ಸೇವೆ ಸವಲತ್ತುಗಳ ಮುಖಾಂತರ ನಾಳೆ ನೀವು ಸಹ ಈ ವೇದಿಕೆ ಮೇಲೆ ಕೂತು ಮಾತಾಡಬಹುದು ಅಂತ ಇಚ್ಛಿಸ್ತಾ, ನನ್ನ ಕಡೆ ಪ್ರಶ್ನೆ ರಜನಿ ಮೇಡಮ್ ಅವರಿಗೆ. ಆಗಲೇ ನೀವು ಎಕ್ಸ್ಪ್ಲೇನ್ ಮಾಡಿದಾಗೆ ಕೆಲವೊಂದು ಚಾಲೆಂಜಸ್ನ ಫೇಸ್ ಮಾಡಿದ್ರಿ, ಅದೇ ರೀತಿ ಫೈನಾನ್ಷಿಯಲ್ ಆಕ್ಸೆಸ್ ಮಾಡಿಕೊಂಡು ನೀವು ಇವತ್ತು ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ನೀವು ನಡೆಸ್ತಾ ಇದ್ದೀರಾ. ಇದೇ ರೀತಿ ಮುಂದೆ ಎಷ್ಟೋ ಜನ ಮಹಿಳೆಯರು ಸೆಲ್ಫ್ ಡೌಟ್ ಅಂತ ಏನು ಹೇಳ್ತೀವಿ, ಅವರೇ ಡೌಟ್ ಪಡ್ತಿರ್ತಾರೆ ಯಾವ ರೀತಿ ನಾವು ಬಿಸ್ನೆಸ್ಸಲ್ಲಿ ಮುಂದೆ ಬರ್ಬೋದು ಅನ್ನೋ. ಅಂಥ ಮಹಿಳೆಯರಿಗೆ ನಿಮ್ಮ ಕಡೆದಾಗಿ ನೀವೇನಾದರೂ ಹೇಳೋದಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಕಡೆದಾಗಿ ಅಂದರೆ ಇವಾಗ ಭಾಳಷ್ಟು ಜನ ಹೆಣ್ಮಕ್ಳು ಮನೆಯಲ್ಲೇ ಕುಂತು ಗಂಡ ದುಡಿತಿದ್ರೆ ಮನೆಯಲ್ಲಿ ಬಂದು ಕುಂತು ತಿನ್ನೋದು ಇದೆ ಅಂತ ಅಂದ್ಕೊಂಡಿದ್ದಾರೆ. ಅದು ಅಲ್ಲದೆ ಒಂದು ಎತ್ತಿನ ಗಾಡಿ ಮುಂದೆ ಹೋಗ್ಬೇಕಂದ್ರೆ ಒಂದು ಎತ್ತು ಗಂಡ ಆಗಿರಬೇಕು, ಒಂದು ಎತ್ತು ಹೆಣ್ಣಾಗಿರಬೇಕು, ಹಿಂದೆ ಬಂಡಿಯಲ್ಲಿ ಮಕ್ಕಳಿರಬೇಕು ಅಂತ ನನ್ನ ಉದ್ದೇಶ. ಎದಕ್ಕಂದರೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಈಗಿನ ಕಾಲದಲ್ಲಿ ಮಕ್ಕಳನ್ನ ಒಳ್ಳೆಯ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೋದು. ಅದೇ ರೀತಿ ಮಕ್ಕಳು ಕೇಳಿದಂತಹ ವಸ್ತುಗಳನ್ನ, ಎದಕ್ಕಂದರೆ ನಾವು ಇವನ್ನೆಲ್ಲ ಫೇಸ್ ಮಾಡಿದ್ದೀವಿ, ನಾವು ಭಾಳಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀವಿ. ಇವಾಗ ನಾನು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ನನಗೆ ಅಳು ಬರುತ್ತೆ. ಎದಕ್ಕಂದರೆ ನಮ್ಮ ತಂದೆ ತಾಯಿಯಿಂದನೇ ನಾವು ಕಷ್ಟಪಟ್ಕೊಂಡೇ ಬಂದಿದ್ದೀವಿ ಇಲ್ಲಿವರೆಗೆ. ಆದರೆ ನಾನು ಅಳಬಾರ್ದು. ನಮ್ಮ ತಾಯಿ ನನಗೆ ಒಂದೇ ಕಲಿಸ್ಕೊಟ್ಟಿದ್ದಾರೆ, ಮೊದಲು ಹೆಜ್ಜೆ ಹಾಕ್ಬೇಕಾದ್ರೆ ಮೊದಲು ತಾಯಿಯನ್ನು ನೆನಪು ನಮ್ಮ ತಂದೆ ಇಲ್ಲ ರೀ, ಅವರು ಕುಡಿದು ಸರ್ನ ನಾನು ಕೇಳಿದ ಪ್ರಶ್ನೆಗಳನ್ನೆಲ್ಲ ನಮ್ಮ ತಾಯಿ ಅಂದೇ ನಾನು ಕೇಳಿದ್ದೀನಿ ಸರ್. ಎದಕ್ಕಂದರೆ ಗಂಡ ಇರಲಾರ್ದ ಮನೆ ತಾಯಿ ಯಾವ ಥರ 3 ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಯಾವ ಥರ ಜೀವನ ನಡೆಸಿದಾಳೆ ಅನ್ನೋದು ನಮಗೆ ಗೊತ್ತು. ಟೈಲರಿಂಗ್ ಮಾಡ್ತಾ, ಹೊಲ ಕೆಲಸ ಮಾಡ್ತಾ, ನಮ್ಮ ತಾಯಿ ದನ ಮೇಯಿಸ್ಕೊತ, ಹಾಲು ಮಾರ್ತಾ ಇಷ್ಟೆಲ್ಲ ನಮ್ಮನ್ನು ಸಾಕಿ ಸಲಹಿ ಕಳಿಸಿದ್ದಾರೆ. ನಾನು ಕಷ್ಟಪಟ್ಟಂಥ ಕಷ್ಟನ ನನ್ನ ಮಕ್ಕಳು ಪಡಬಾರ್ದಂತೇಳಿ ಒಳ್ಳೆ ಎಜುಕೇಷನ್ ಕೊಡಿಸಿದ್ರು ನಮ್ಮ ತಾಯಿ. ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದೀವಿ ನಾವು, ಒಂದು ಪ್ರೈವೇಟ್ ಶಾಲೆಯಲ್ಲೆಲ್ಲ. ನಮ್ಮಕ್ಕ DEd ಮಾಡಿದ್ದಾಳೆ, ನಾನು MA BEd ಮಾಡಿದ್ದೀನಿ. ನಮ್ಮ ತಂಗಿ ಡಫ್ ಆ್ಯಂಡ್ ಡಮ್ಮು
ಮನೆಯಲ್ಲಿ ನಮ್ಮ ತಂಗಿಯನ್ನು ನೋಡ್ಕೊತ ನಮ್ಮ ತಾಯಿ ಇಷ್ಟು ಎಲ್ಲ ಕೆಲಸ ಮಾಡ್ತಾ ನಮ್ಮನ್ನು 1 ರೂಪಾಯಿನೂ ಸಾಲ ಇರಲಾರ್ದೆ 1 ರೂಪಾಯಿನೂ ನಮಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿಗಳನ್ನಿಗೆ ನಮಗೆ ಒಪ್ಪಿಸ್ಲಾರ್ದೆ ನಮಗೆ ಮದುವೆ ಮಾಡಿಕೊಟ್ಟು ಡೆಲಿವರಿಗಳನ್ನೆಲ್ಲ ಮಾಡಿ ಆಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ನಮ್ಮ ತಂಗಿಯನ್ನು ನೋಡ್ಕೊತ ನಮ್ಮ ಅಜ್ಜಿಯನ್ನು ನೋಡ್ಕೊತ 3 ಹೆಣ್ಮಕ್ಳು ಜೀವನ ನಡೆಸ್ತಿದ್ದಾರೆ. ನಾನು ನಮ್ಮ ತಾಯಿನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ತಾಯಿ ನಡೆದಂಥ ದಾರಿಯಲ್ಲಿ ಅಲ್ಲದೆ ನಾನು ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ಕಷ್ಟವನ್ನು ಕೊಳ್ಳಾರ್ದೆ ಮನೆಯಲ್ಲಿ ನನ್ನ ಗಂಡ ತಂದು ಹಾಕಿದರೆ ಮನೆಯಲ್ಲಿ ಕುಂತು ನಾನು ತಿನ್ನೋದು ಅಂತ ಅಲ್ಲದೆ ನಮ್ಮ ಮನೆಯವರು ನಾನು ಇಲ್ಲಿಗೆ ಬರಬೇಕಾದ್ರೆ ಒಂದೇ ಮಾತು ಅಂದರು, ಕಷ್ಟ ಎಲ್ಲ ನಂದು ಪ್ರಚಾರ ಎಲ್ಲ ನಿಂದು ಅಂತ ಹೇಳಿ ಕಳಿಸಿದ್ರು. ನಾನು ಅಂದೆ, ನನ್ನ ಪ್ರಚಾರದ ಜೊತೆಗೆ ನನ್ನ ಜೊತೆಗೆ ಯಾವಾಗಲೂ ನೀವೇ ಇರ್ತೀರಿ, ನಾನು ನಿಮ್ಮನ್ನು ಯಾವಾಗಲೂ ಮರೆಯೋದಿಲ್ಲ. ಅದು ಹೇಳ್ತಾ ನನ್ನ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ಎಲ್ಲರನ್ನ ನಾನು ಚೆನ್ನಾಗಿ ನೋಡಿಕೊಂಡು ನೀವು ಕೂಡ ನಂತರ ಅಲ್ಲ ನನ್ಕನ್ನ ಇನ್ನೂ ಜಾಸ್ತಿ ಡೆವಲಪ್ ಆಗ್ಬೇಕನ್ನೋದೇ ನನಗೆ ಇಷ್ಟ. ಯಾಕಂದರೆ ಮನೆಯಲ್ಲಿ ಕುಂದ್ರೋದಲ್ಲದೆ ಒಂದು ಟೈಲರಿಂಗ್ 4 ಬ್ಲೌಸ್ ಹೊಲಿದ್ರೆ 400 ರೂಪಾಯಿ ಬರುತ್ತೆ, ಅದನ್ನು ಉಳಿತಾಯ ಆಗಿ ಕಟ್ಕೊಂಡ್ರೆ ನಮ್ಗೆ ಇನ್ನೊಂದು ಸಾಲ ಸಿಗುತ್ತೆ. ಅದೇ ರೀತಿ ಮಕ್ಕಳು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಈಗಿನ ಕಾಲದಲ್ಲಿ ಫೀಸ್ ಕಟ್ಟೋದು ಭಾಳ ಕಷ್ಟ. ಈಗಿಂದನೇ ಉಳಿತಾಯ ಮಾಡ್ಕೊತ ಬಂದ್ರೇ ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು. ಆಸ್ತಿ ಅಂತೂ ಗಳಿಸೋಕ್ಕಾಗಲ್ಲ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಓದನ್ನು ಕೊಡೋಣ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಕೇಳಿದ್ರಲ್ಲ ಯಾವ ರೀತಿ ಅವ್ರ ತಾಯಿಯನ್ನೇ ಮಾದರಿಯಾಗಿ ಇಟ್ಕೊಂಡು ಇವತ್ತು ಅವರು ಸಹ ಯಾವ ರೀತಿ ಮೈಕ್ರೋ ಫೈನಾನ್ಸಿಂದ ಆಗಿರ್ಬೋದು ಅಥವಾ PMFME ಸ್ಕೀಮ್ಗಳಿಂದ ಯಾವ ರೀತಿ ಸವಲತ್ತುಗಳನ್ನ ಪಡ್ಕೊಂಡು ಇಂಡಿಪೆಂಡೆಂಟಾಗಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಕ್ಸಸ್ಫುಲ್ಲಾಗಿ ಇವತ್ತು ಈ ವೇದಿಕೆ ಮೇಲೆ ಕೂತು ಮಾತಾಡಿ ನಿಮ್ಗೆಲ್ರಿಗೂ ಮಾದರಿಯಾಗಿದ್ದಾರೆ. ಧನ್ಯವಾದಗಳು ರಜನಿ ಮೇಡಮ್. ಹಾಗೆ ನಾನು ಅನಿಲ್ ಸರ್ ಹಾಗೂ ಹರೀಶ್ ಸರ್ಗೆ ಕೇಳ್ಕೊಳ್ಳೋದು, ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್ ಇಲ್ಲಿ ನೆರೆದಿರೋಂಥ ಮಹಿಳೆಯರಿಗೆ ಮತ್ತು ಫೈನಾನ್ಷಿಯಲ್ ಆಕ್ಸೆಸ್ ಅಥವಾ ಟೆಕ್ನಾಲಜಿ ಆಕ್ಸೆಸ್ ಓವರ್ ಆಲ್ ನಿಮ್ಮ ಒಂದು ರಿಮಾರ್ಕ್ಸ್ ಸರ್. ಭಾರತ ದೇಶ ಇವತ್ತಿಂದಲ್ಲ ಅನಾದಿಯಿಂದಲೂ ಒಂದು ವಿಶ್ವಗುರು ಸ್ಥಾನವನ್ನು ತಲುಪಿರ್ತಕ್ಕಂಥದ್ದು ಬೇರೆ ಯಾವುದಿಂದಲ್ಲ, ಸಂಪತ್ತು ಅಥವಾ ಬೇರೆ ಉದ್ದೇಶದಿಂದಲ್ಲ, ಜ್ಞಾನದಿಂದ. ಇದರರ್ಥ ಏನಂದರೆ ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ, ನಮ್ಮಲ್ಲಿ ತುಂಬ ಸ್ಕಿಲ್ ಇದೆ, ಕೌಶಲ್ಯತೆ ಇದೆ, ನೈಪುಣ್ಯತೆ ಇದೆ, ಜ್ಞಾನ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲವೂ ಇದೆ. ಆದರೆ ಒಂದೇ ಒಂದು ಕೊರತೆ ಅಂದರೆ ಆತ್ಮವಿಶ್ವಾಸದ ಕೊರತೆ ಇದೆ ನಮಗೆ. ಎಷ್ಟು ನಮ್ಮ ಮಾತೃಶ್ರೀ ಅಮ್ಮನವರು ಬೆಳಗ್ಗೆ ಉದ್ಘಾಟನೆ ಮಾಡಿದವರು ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಬಹಳ ದೊಡ್ಡ ಕಾರ್ಯಕ್ರಮ, 3.5 ಲಕ್ಷ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರತಿ ತಿಂಗಳು ಅವರಲ್ಲಿರುವ ಒಂದು ಕೌಶಲ್ಯನ ಹೊರಗೆ ತೆಗೆಯುವಂತಹ ಪ್ರಯತ್ನ ಅಮ್ಮ ಮಾಡ್ತಾ ಇದ್ದಾರೆ. ಮೀಟಿಂಗಲ್ಲಿ ಅವರ ಏನು ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ಅದು ವೇದಿಕೆಯಲ್ಲಿ ತೋರಿಸ್ಬೇಕು. ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಅದನ್ನು ಹಂಚ್ಕೊಳ್ಬೇಕು. ಅವರಿಂದ ಇನ್ನೊಂದಿಷ್ಟು ವಿಷಯವನ್ನು ಪಡೆದುಕೊಂಡು ಉನ್ನತವಾದ ತರಬೇತಿಯನ್ನು, ಸ್ಕಿಲ್ ಡೆವಲಪ್ಮೆಂಟನ್ನು ಅವರು ಪಡಿಬೇಕು. ತನ್ಮೂಲಕ ಅವರ ಒಂದು ಸ್ಕಿಲ್ ಮುಂದೆ ಅದು ಒಂದು ಜನರಿಗೆ ಅಥವಾ ಒಂದು ದೇಶಕ್ಕೆ ಒಂದು ಸಂಪನ್ಮೂಲ ಆಗಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಅಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಯೋಜನೆಯಲ್ಲಿ ಎಷ್ಟೋ ಮಹಿಳೆಯರು ಕೇವಲ ಒಂದು ಮನೆಯ ಸೊಸೆಯಾಗಿ ಆ ಕುಟುಂಬದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ನಮ್ಮ ಯೋಜನೆಯ ಸಂಘಕ್ಕೆ ಬಂದ ಮೇಲೆ ಅವರಲ್ಲಿ ಯಾವುದೋ ಒಂದು ಒಳ್ಳೆಯ ಕೌಶಲ್ಯತೆ ಇದೆ, ಸ್ಕಿಲ್ ಇದೆ ಅನ್ನೋದು ಐಡೆಂಟಿಫೈ ಆಗಿ ಆ ವೇದಿಕೆಯನ್ನು ಅದಕ್ಕೆ ಅವರಿಗೆ ಸಿದ್ಧಪಡಿಸಿಕೊಟ್ಟು ನಂತರ ಅದಕ್ಕೊಂದು ವ್ಯಾವಹಾರಿಕ ಅವಕಾಶವನ್ನು ಒದಗಿಸಿಕೊಟ್ಟ ಮೇಲೆ ಅವರು ಬಹಳ ಒಂದು ಯಶಸ್ವಿ ಉದ್ದಿಮೆದಾರರಾಗಿದ್ದಾರೆ. ಆಗ ಅನಿವಾರ್ಯವಾಗಿ ನಮ್ಮ ಸಂಸ್ಕೃತಿಯ ಒಂದು ಹಿನ್ನೆಲೆಯಿಂದಲೋ ಏನೋ ಹೆಣ್ಮಕ್ಳು ಮನೇಲೇ ಇರಬೇಕು, ನಮ್ಮದು ಸಂಪ್ರದಾಯ ಕುಟುಂಬಸ್ಥ, ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ಅತ್ತೆನೇ ಇವತ್ತು ಹೆಮ್ಮೆಯಿಂದ ನನ್ನ ಸೊಸೆ ಇವತ್ತು ಒಳ್ಳೆಯ ಉದ್ದಿಮೆದಾರರು 4 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯೋಜನೆ. ಹಾಗಾಗಿ ಇವತ್ತು ಆತ್ಮವಿಶ್ವಾಸದಿಂದ ನೀವು ಸ್ವಉದ್ಯೋಗ ಮಾಡೋದಾಗಲಿ, ನಿಮ್ಮಲ್ಲಿರುವ ಒಂದು ನೈಪುಣ್ಯತೆಯನ್ನು ನೀವು ಒಂದು ಉನ್ನತ ವ್ಯವಸ್ಥೆಗೆ ತೆಗೆದುಕೊಂಡು ಆಗುವುದು ಯಾವುದೇ ಕಾರ್ಯಗಳಿದ್ದರೂ ಅದು ಯಾವುದೂ ಕೂಡ ಒಂದು ರೀತಿಯ ಋಣಾತ್ಮಕ ಅಂಶವನ್ನು ಹೊಂದಿಲ್ಲ, ಎಲ್ಲವೂ ಧನಾತ್ಮಕ ಅಂಶನೇ. ಯಾಕಂದರೆ ನಮ್ಮ ಭಾರತದ ಅಥವಾ ಕರ್ನಾಟಕದ ಸ್ತ್ರೀಯರಿಗೆ ಸಂಸ್ಕೃತಿಯ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ನೀವು ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಈಗ ಉದಾಹರಣೆ ನಾವು ಪಾಶ್ಚಾತ್ಯ ಜೀವನ ಅಥವಾ ಸ್ವಲ್ಪ ಮುಂದುವರೆದ ಅಭಿವೃದ್ಧಿಶೀಲತೆಯಲ್ಲಿ ನೋಡಿದಾಗ ಅವರ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಬಿಡ್ತಾರೆ. ಆದರೆ ಅದನ್ನು ಯಾವುದೂ ಬಿಡದೆ ನಿಮ್ಮ ಕೌಶಲ್ಯವನ್ನು ನೀವು ಉನ್ನತಿಪಡಿಸಿಕೊಳ್ಳುವಂತಹ, ನಿಮ್ಮ ಒಂದು ವ್ಯಾವಹಾರಿಕವಾಗಿ ನೀವು ಯಾವುದಾದ್ರೂ ಅಭಿವೃದ್ಧಿಪಡಿಸುವಂಥ ಯಾವುದೇ ಅವಕಾಶ ಇದ್ದರೂ ದಯವಿಟ್ಟು ಬಿಡಬೇಡಿ. ಇವತ್ತು ನಮ್ಮ ಭಾರತದಲ್ಲಿ
ಸ್ತ್ರೀಗೆ ಯಾವತ್ತೂ ಶಕ್ತಿಯ ಸ್ವರೂಪಿಣಿ. ಇವತ್ತು ಲಕ್ಷ್ಮಿ, ಶಾರದೆ, ದುರ್ಗೆ ಎಲ್ಲವೂ ಸ್ತ್ರೀ, ಹಾಗೂ ಈ ಜಗತ್ತಿನ ಸೃಷ್ಟಿಯೇ ಸ್ತ್ರೀಯಾಗಿದೆ. ಹಾಗಾಗಿ ಆ ಯಾವುದೇ ಹೊಸ ವಿಷಯಗಳನ್ನು ಸೃಷ್ಟಿಸುವ ಅವಕಾಶ ನಿಮಗಿದ್ರೆ ಅದು ನಿಮ್ಮ ಸಹಜ ಹುಟ್ಟು ಹಕ್ಕು ಅಂತಲೇ ತಿಳ್ಕೊಳ್ಳಿ. ನೀವು ಹೊಸ ಉದ್ದಿಮೆಯನ್ನು ಸೃಷ್ಟಿ ಮಾಡ್ತೀರಾ, ಅದು ನಿಮ್ಮ ಸಹಜವಾದ ಹಕ್ಕು, ನೀವೇ ಸೃಷ್ಟಿಕರ್ತರು. ಹಾಗಾಗಿ ಇದು ಸೆಲ್ಕೋ ಇವತ್ತು ನಿಮಗೆ ಒಂದು ದೊಡ್ಡ ಅವಕಾಶ, ಅಂದರೆ ನಿಮಗೆ ಜ್ಞಾನವನ್ನು ಕೊಟ್ಟಿದೆ, ಇಂತಿಂಥ ಅವಕಾಶಗಳು ಇದೆ ಅಂತ. ವ್ಯಾವಹಾರಿಕಕ್ಕಿಂತ ಅದು ಜ್ಞಾನವನ್ನು ನಿಮಗೆ ಅವರು ಕೊಟ್ಟಿದೆ, ನೀವು ಮುಂದೆ ಬರ್ಬೋದಂತ. ನಿಮಗೆ ಬೇಕಾಗುವಂಥ ಆರ್ಥಿಕ ಸಹಾಯ ನೆರವಿಗೆ ಬ್ಯಾಂಕಿನವರು ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡ ಒಂದು ವಿಶಾಲ ಕಲ್ಪವೃಕ್ಷನ ಪೂಜ್ಯರು ನಿಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಆರ್ಥಿಕ ಸಂಪನ್ಮೂಲಕ್ಕೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಹತ್ರ ಒಳ್ಳೆಯ ಕೌಶಲ್ಯತೆ ಇದೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ, ಅವಕಾಶ ಇದೆ ಅನ್ನೋದನ್ನು ನೀವು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದರೆ, ತಿಳಿಸಿದರೆ ಖಂಡಿತ ನಿಮಗೆ ಆರ್ಥಿಕ ನೆರವಿಗೆ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಮೊದಲು ಯಾವ್ಯಾವ ಅವಕಾಶಗಳು ನಿಮ್ಮಲ್ಲಿ ಇದೆ, ನಿಮ್ಮಲ್ಲಿ ಏನು ಕೌಶಲ್ಯತೆ ಇದೆ ಅದನ್ನು ನೀವು ಕುತ್ಕೊಂಡು ಸ್ವ್ಯಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ನಿಮ್ಮಲ್ಲಿರುವ ಸ್ಟ್ರೆಂತ್ ಏನು, ನಿಮ್ಮಲ್ಲಿರುವ ವೀಕ್ನೆಸ್ ಏನು, ಅದಕ್ಕೆ ಹೊಂದಿಕೊಂಡು ಸಮಾಜದಲ್ಲಿರುವ ಅವಕಾಶಗಳೇನು, ಸಮಾಜದಲ್ಲಿರುವ ಸ್ಪರ್ಧೆಗಳು ಏನು, ಇವುಗಳನ್ನು ನೀವು ತುಲನೆ ಮಾಡಿದಾಗ ಯಾವ ಉದ್ದಿಮೆಯನ್ನು ಮಾಡ್ಬೋದು, ಯಾವ ಒಂದು ವ್ಯವಹಾರವನ್ನು ಮಾಡ್ಬೋದು, ಯಾವ ಚಟುವಟಿಕೆಯನ್ನು ಮಾಡ್ಬೋದು ಅಂತ ನೀವು ಊಹಿಸ್ಕೊಳ್ಬೋದು. ಅದಕ್ಕೆ ಬೇಕಾದ ಒಂದು ದೊಡ್ಡ ಪ್ಲ್ಯಾನ್ ಏನಲ್ಲ, ಸಾಮಾನ್ಯ ಪ್ಲ್ಯಾನನ್ನು ಹಾಕ್ಕೊಳ್ಳಿ. ಆರ್ಥಿಕ ನೆರವು ಖಂಡಿತ ನಿಮಗೆ ಸಿಗುತ್ತೆ. ಧೈರ್ಯದಿಂದ ಹೆಜ್ಜೆಯನ್ನಿಟ್ಟು ಮುನ್ನಡೆಯಿರಿ, ಖಂಡಿತ ಯಶಸ್ಸು ಸಿಗುತ್ತೆ. ಇವತ್ತು ನಮ್ಮ ಭಾರತ ದೇಶ, ಅಖಂಡ ಭಾರತ ದೇಶದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೆಲವು ಉದ್ದಿಮೆಗಳು ಆದರೆ ಅದು ಒಂದು ಅತ್ಯಂತ ಅರ್ಥಪೂರ್ಣವಾದ ಅರ್ಥವ್ಯವಸ್ಥೆ ಆಗುತ್ತೆ. ಇವತ್ತು ನಾವು ಯಾಕೆ ದೊಡ್ಡ ಸಮಸ್ಯೆಯನ್ನು ಕಾಣ್ತಾ ಇದ್ದೇವೆ, ಎಲ್ಲ ಯುವಕರು ಯುವತಿಯರು ಪೇಟೆಗೆ ಹೋಗ್ತಾ ಇದ್ದಾರೆ, ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ತಾ ಇದ್ದಾರೆ. ಹಳ್ಳಿಯಲ್ಲಿ ಯಾರು ನೋಡ್ಕೊಳ್ತಾರೆ? ಮುಂದೊಂದು ದಿನ ಇದು ಪ್ರಾದೇಶಿಕ ಅಸಮಾನತೆ ಬಹಳ ದೊಡ್ಡ ಗಂಡಾಂತರ ದೇಶಕ್ಕೆ ಬರಲಿಕ್ಕಿದೆ. ಎಲ್ಲರೂ ಒಂದೇ ಕಡೆ, ಕೋಟ್ಯಾಂತರ ಜನ ಒಂದೇ ಪ್ಲೇಸಲ್ಲಿ ಇರ್ತಾರೆ. ಒಂದಿಷ್ಟು ಬಹಳ ದೊಡ್ಡ ವಿಶಾಲವಾದ ಭೌಗೋಳಿಕ ಪ್ರದೇಶದಲ್ಲಿ ಬಹಳ ವಿರಳವಾದ ಜನಸಂಖ್ಯೆ ಇರುತ್ತೆ. ಇಂಥ ಪ್ರಾದೇಶಿಕ ಅಸಮತೋಲನ ಆಗಬಾರ್ದಂದ್ರೆ ಹಳ್ಳಿಗಳಲ್ಲಿ ಕಿರು ಉದ್ದಿಮೆಗಳು ಆಗಬೇಕು, ಆರ್ಥಿಕ ಚಟುವಟಿಕೆಗಳಾಗಬೇಕು, ಕೃಷಿಯಲ್ಲಿ ವಿನೂತನ ಪ್ರಯೋಗಗಳಾಗಬೇಕು. ಉದ್ದಿಮೆ ಅಂದರೆ ಕೇವಲ ಯಂತ್ರಗಳನ್ನು ಇಟ್ಕೊಂಡು ಉದ್ದಿಮೆ ಮಾಡೋದಂತಲ್ಲ, ಕೃಷಿಯಲ್ಲೂ ವಿನೂತನ ಆಧುನಿಕ ಪದ್ಧತಿಯನ್ನು ಬಳಸೋದು ಕೂಡ ಒಂದು ಉದ್ದಿಮೆ. ಕೃಷಿಯನ್ನು ಉದ್ದಿಮೆಯಾಗಿ ಮಾಡ್ಬೋದು, ಕೃಷಿ ಆಧಾರಿತ ಉದ್ದಿಮೆಗಳನ್ನಾಗಿ ಮಾಡ್ಬೋದು, ಸ್ವಉದ್ಯೋಗಗಳ ಉದ್ದಿಮೆಗಳನ್ನು ಮಾಡ್ಬೋದು. ಇದೆಲ್ಲದಕ್ಕೂ ಅವಕಾಶ ಇರತಕ್ಕಂಥದ್ದು ಹಳ್ಳಿಯಲ್ಲೇ. ದಿಲ್ಲಿಯಲ್ಲಿ ಇಲ್ಲದೆ ಇರೋದು ಇವತ್ತು ಹಳ್ಳಿಯಲ್ಲಿದೆ. ಹಾಗಾಗಿ ನೀವು ಅದನ್ನು ಬಹಳ ಜಾಣ್ಮೆಯಿಂದ, ಕೌಶಲ್ಯತೆಯಿಂದ ಯೋಚನೆ ಮಾಡಿ. ನೂರಾರು ಹತ್ತಾರು ಅವಕಾಶಗಳು ನಿಮಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲೇ ಸಿಗುತ್ತೆ. ಏನೂ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಆ ಅವಕಾಶನ ಉಪಯೋಗಿಸ್ಕೊಳ್ಳಿ. ಗ್ರಾಮಾಭಿವೃದ್ಧಿ ಯೋಜನೆ ನಿಮ್ಮ ಜೊತೆ ಇರುತ್ತೆ, ಸ್ಟೇಟ್ ಬ್ಯಾಂಕ್ನಂಥ ಬ್ಯಾಂಕ್ಗಳು ನಿಮ್ಮ ಜೊತೆ ಇರುತ್ತೆ, ಸೆಲ್ಕೋ ಅಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ ಹಾಗೂ ಸ್ವಉದ್ಯೋಗಗಳಿಗೆ ಪ್ರೇರಣೆ ಕೊಡ್ತಕ್ಕಂಥ ಸಂಸ್ಥೆ ನಿಮ್ಮ ಜೊತೆಗಿರುತ್ತೆ. ಅದೇ ರೀತಿ ಅನೇಕ ಸಂಸ್ಥೆಗಳಿರುತ್ತೆ. ಆದರೆ ಮನಸ್ಸು ಮಾಡಬೇಕಾದದ್ದು ನೀವು ಅಚಲವಾದ ಒಂದು ದೃಢ ನಿರ್ಧಾರದಿಂದ ಮನಸ್ಸನ್ನು ಮಾಡಿ ಒಂದು ಸ್ವಉದ್ಯೋಗಗಳನ್ನ ನೀವು ಮಾಡ್ಬೋದಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹರೀಶ್ ಸರ್, ನಿಮ್ಮ ಒಂದು ಕ್ಲೋಸಿಂಗ್. ಅನಿಲ್ ಸರ್ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿಬಿಟ್ಟಿದ್ದಾರೆ. ಇನ್ನು ಅದೇ ಬ್ಯಾಂಕಿಂದ ನಿಮಗೆ ಯಾವುದೇ ರೀತಿ ಸಹಾಯ ಬೇಕು ಅಂತಂದ್ರೂ ಬ್ಯಾಂಕ್ ಯಾವಾಗಲೂ ಇದೆ. ಬಟ್ ಏನಂತಂದರೆ ನೀವು ಕರೆಕ್ಟ್ ಇನ್ಫಾರ್ಮೇಷನು, ಕರೆಕ್ಟ್ ಡೇಟಾ ಮತ್ತು ಕರೆಕ್ಟ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕಾಂಟ್ಯಾಕ್ಟ್ ಮಾಡ್ತು ಅಂತಂದರೆ ಆಬ್ವಿಯಸ್ಲಿ ಬ್ಯಾಂಕಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೇ ಈಸಿಯಾಗಿ ಲೋನ್ ಆಗುವಂಥದ್ದು ಇರ್ತದೆ. ಮತ್ತು ಈ ಟೈಮಲ್ಲಿ ನಾನು ಐ ಥ್ಯಾಂಕ್ SKDRDP ಆ್ಯಂಡ್ ಸೆಲ್ಕೋ ವಿತ್ ದರ್ ಕಂಬೈನ್ಡ್ ಫೋರ್ಸ್. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ತುಂಬ ಇಷ್ಟು ಜನ ಎಂಟ್ರಪ್ರಿನರ್ಸ್ ನೋಡೋದಕ್ಕೆ, ವುಮೆನ್ ಎಂಟ್ರಪ್ರಿನರ್ಸ್ ನೋಡೋದಕ್ಕೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಎಲ್ಲರಿಗೂ ಒಳ್ಳೇದಾಗಲಿ, ಆ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೋಡಿದ್ರಲ್ಲ, ಇದುವರೆಗೂ ಈ ಚರ್ಚೆ ಮುಖಾಂತರ ಎಷ್ಟು ವಿಷಯಗಳು ತಿಳ್ಕೊಂಡ್ವಿ. ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ, SKDRDPಯಿಂದ ಎಷ್ಟು ಸವಲತ್ತುಗಳು ನಿಮ್ಮ ಒಂದು ಫಿಂಗರ್ ಟಿಪ್ಸಲ್ಲಿ, ಅಂದರೆ ನಿಮ್ಮ ಫೋನ್ ಮುಖಾಂತರ ಯಾವ ರೀತಿ ಸ್ಕೀಮ್ಗಳನ್ನ ನೀವು ತೊಗೊಳ್ಬೋದು. ಮತ್ತು ಹಾಗೆ ಬ್ಯಾಂಕಿಂಗ್ ಸಿಸ್ಟಮಲ್ಲೂ ಸಹ ಸರ್ ಹೇಳಿದಾಗೆ ಪಾರದರ್ಶಕವಾಗಿ ನಿಮಗೆ ಲೋನ್ಗಳನ್ನ ಕೊಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಅದಕ್ಕೆ ತಕ್ಕಂಗೆ ಇದ್ದರೆ ಎಲ್ರಿಗೂ ಸಹ ಲೋನ್ಗಳು ದೊರೆಯುತ್ತೆ. ಮತ್ತು ಸಬ್ಸಿಡಿ ಸ್ಕೀಮ್ಸ್ಗಳು ಸಹ ಯಾವ ರೀತಿ ತೊಗೊಳ್ಬೋದು ಅನ್ನೋದನ್ನು ರಜನಿ ಮೇಡಮ್ ನಮಗೂ ಹೇಳ್ಕೊಟ್ಟು
ಹೇಳಿಕೊಟ್ರು. ಅಂದರೆ ಹೆಣ್ಣು ಏನಾದರೂ ಮಾಡಲಿಕ್ಕೂ ತಯಾರಿರ್ತಾರೆ. ಅಂದರೆ ಅವರಿಗೆ ಯಾವ ರೀತಿ ಸಪೋರ್ಟ್ ಮುಖಾಂತರ, ಅಂದರೆ ಬ್ಯಾಂಕ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸಿಂಗ್ ಆಗಿರ್ಬೋದು, ಇವುಗಳ ಸಹಾಯದಿಂದ ಯಾವ ರೀತಿ ಮುಂದೆ ಬಂದು ಇವತ್ತು ಸೋಲಾರ್ ಸಿಸ್ಟಮ್ ಅಥವಾ ಟೆಕ್ನಾಲಜಿಗಳನ್ನ ಅಳವಡಿಸ್ಕೊಂಡು ಯಾವ ರೀತಿ ಅವರು ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅನ್ನೋದನ್ನು ಈ ಚರ್ಚೆ ಮುಖಾಂತರ ತಿಳ್ಕೊಂಡಿದ್ದೀವಿ. ಎಲ್ರಿಗೂ ಇದರಿಂದ ಉಪಯೋಗ ಆಗಿದೆ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ಎಲ್ಲ ಪ್ಯಾನಲಿಸ್ಟ್ಗಳಿಗೆ, ಶ್ರೀ ಅನಿಲ್ ಕುಮಾರ್ ಅವರಿಗೆ ಮತ್ತು ಹರೀಶ್ ಕುಮಾರ್ ಅವರಿಗೆ, ರಜನಿ ಅವರಿಗೆ ಮತ್ತು ಸುಪ್ರಿಯಾ ಅವರಿಗೆ ಶ್ರೀಯುತ KS ಹೆಗ್ಡೆ ಅವರು ಬಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಶ್ರೀಯುತ ಅನಿಲ್ ಕುಮಾರ್ ಅವರಿಗೆ, ಶ್ರೀಯುತ ಹರೀಶ್ ಕುಮಾರ್ ಅವರಿಗೆ, ರಜನಿ ಮೇಡಮ್ ಅವರಿಗೆ, ಹಾಗೂ ಮೋಡರೇಟರ್ ಆಗಿರುವಂಥ ಸುಪ್ರಿಯಾ ಅವರಿಗೆ. ಸೊ ಎಲ್ಲ ಪ್ಯಾನಲಿಸ್ಟ್ಗಳಿಗೆ ಮತ್ತು ಮೋಡರೇಟರ್ಗೆ ಧನ್ಯವಾದಗಳು. ಮಧ್ಯಾಹ್ನ ನಂತರದ ವಿಚಾರಗೋಷ್ಠಿ 2, ಹಣಕಾಸು ಸೇವೆಗಳು ಮತ್ತು ಯೋಜನೆಗಳು. ಈಗಾಗಲೇ ವಿಚಾರಗೋಷ್ಠಿ ಮುಗಿದಿದೆ. ಇನ್ನು ಮುಂದಿನ ಅವಧಿಯಲ್ಲಿ ಜೀವನೋಪಾಯ ಕುರಿತ ತರಬೇತಿ. 1000 ಮೈಲಿಯ ನಡಿಗೆ ಮೊದಲ ಹೆಜ್ಜೆಯಿಂದ ಪ್ರಾರಂಭವಾಗುತ್ತೆ. ಆ ಹೆಜ್ಜೆಯನ್ನು ಗಟ್ಟಿಯಾಗಿಟ್ಟರೆ ಮುಂದೆಲ್ಲವೂ ಕೂಡ ಸುಲಲಿತವಾಗಿ ಆಗತ್ತೆ ಅನ್ನೋ ರೀತಿಯಲ್ಲಿ ಮುಂದಿನ ಅವಧಿಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಗೌರವಾನ್ವಿತ CO ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ, ಬಹುಶಃ ಅವರ ಪ್ರತಿ ಶಬ್ದಗಳು ಕೂಡ ನಮಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ಕೊಡುತ್ತೆ, ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಸಾಧನೆಯನ್ನು ಸಾಧಿಸಲಿಕ್ಕೆ, ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿ ಸಾಧನೆಯನ್ನು ಹೇಗೆ ಸಾಧಿಸ್ಬೋದು ಅನ್ನೋದನ್ನು ನಮಗೆ ಪ್ರೇರಣೆ ಕೊಡುತ್ತೆ ಅಂತ ಹೇಳ್ತಾ, ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ನಾನು ಬರಮಾಡಿಕೊಳ್ತಿದ್ದೇನೆ ಸರ್. ಅವರ ಜೊತೆಗೆ ಮೋಹನ್ ಭಾಸ್ಕರ್ ಹೆಗ್ಡೆ ಸರ್ ಕೂಡ ವೇದಿಕೆಯನ್ನು ಹಂಚ್ತಾರೆ. ಸರ್, ಡಾಕ್ಟರ್ LH ಮಂಜುನಾಥ್ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತೇಳಿ ನಾನು ಸನ್ನಿಹಿತ ಮೇಡಮ್ ಅವ್ರ ಹತ್ರ ಕೇಳ್ಕೊಳ್ತೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥ ಶ್ರೀ LH ಮಂಜುನಾಥ್ ಅವರಿಗೆ ಶ್ರೀ ಮೋಹನ್ ಹೆಗ್ಡೆ ಅವರು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಚಪ್ಪಾಳೆ ತಟ್ಟಕ್ಕೆ ಬರುತ್ತಾ ನಿಮಗೆಲ್ರಿಗೂ? ಇದೆಂಥ ಚಪ್ಪಾಳೆ? ಎಸ್, ನಮ್ಮ ಚಪ್ಪಾಳೆ. 1 2 3 1 2 3 1 2 3. ಮತ್ತೊಮ್ಮೆ ಬರಲಿ. ಇಷ್ಟು ಜನ ಸಹೋದರಿಯರು ನೀವೆಲ್ಲ ಕ್ಷೇತ್ರಕ್ಕೆ ಆಗಮಿಸಿದಿರಿ. ನಿಮ್ಮಲ್ಲಿ ಈಗ ಸ್ವಂತ ಉದ್ಯೋಗ ಮಾಡ್ತಾ ಇರೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡೋಣ. ಓಕೆ, ತುಂಬ ಜನ ಮಾಡ್ತಾಯಿದ್ದೀರಿ ಆಲ್ರೆಡಿ. ಓಕೆ, ವೆರಿ ಗುಡ್.
ಲಾಭ ಬರ್ತಾ ಇದೆ ಏನಂತ ಹೇಳೋರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ನೋಡೋಣ. ನಮ್ಮ ಉದ್ಯೋಗದಲ್ಲಿ ಲಾಭ ಬರ್ತಾ ಇದೆ. ವೆರಿ ಗುಡ್, ತುಂಬ ಜನ ಇದ್ದೀರಾ, ವೆರಿ ಗುಡ್. ನಮ್ಮ ಉದ್ಯೋಗದಲ್ಲಿ ತೃಪ್ತಿ ಸಿಕ್ಕಿದೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ನೋಡೋಣ. ಓಕೆ, ಬಿಡಿ ಸಾಕು, ಇನ್ನೀಗ ಇದನ್ನು ನಡೆಸೋ ಅಗತ್ಯವೇ ಇಲ್ಲ. ನಿಮಗೆಲ್ರಿಗೂ ತೃಪ್ತಿ ಸಿಕ್ಕಿದೆ, ಎಲ್ರಿಗೂ ಲಾಭ ಬರ್ತಾ ಇದೆ. ಸೊ ಅದರಿಂದ ನಾನು ಇದನ್ನು ಹೆಚ್ಚು ಮುಂದುವರಿಸೋದಕ್ಕೆ ಇಷ್ಟಪಡಲ್ಲ. 3 ಗಂಟೆ ಆಗಿದೆ, 3:15 ಆಗಿದೆ. ನಮ್ಮ ಹಾವೇರಿ ಕಡೆ ಸ್ವಾಮಿಗಳೊಬ್ಬರು ಹೇಳ್ತಾ ಇದ್ರಂತೆ, 100 ಜನ ಮುಂಡಾಸ್ನವ್ರನ್ನ ಸುಧಾರಿಸ್ಬೋದು, 3 ಜನ ತುರುಬನವ್ರನ್ನ ಸುಧಾರಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಮುಂಡಾಸ್ನವ್ರು ಬಂದರೆ ಸುಮ್ಮನೆ ಕೂರಿಸ್ಬೋದು ಅವ್ರನ್ನ, ಸುಮ್ಮನೆ ಕುಂದ್ರ ಅಂತೇಳಿ. ಈ ತುರುಬನವ್ರು ಬಂದರೆ ನಾವು ಮಾತಾಡಲಾರ್ದೆ ಸುಮ್ಮನೆ ಇರ್ಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಿದ್ರು, 100 ಜನ ಮುಂಡಾಸ್ನವ್ರನ್ನ ಸುಧಾರಿಸ್ಬೋದು, 3 ಜನರನ್ನು ತುರುಬನವ್ರನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರು ನಮಗೆ ಹೊಗಳ್ತಿದ್ರು, ಹ್ಯಾಂಗೆ ನಿಮ್ಮದು ಗ್ರಾಮಾಭಿವೃದ್ಧಿ ಯೋಜನೆ ಹ್ಯಾಂಗೆ ಸುಧಾರಿಸಿರಿ, 7 ಜನ ತುರುಬು ಮಂದಿಯೆಲ್ಲ ಕುಂತಾರ, ಸುಮ್ಮನೆ ಕುಂತಾರಲ್ಲ, ಗಪ್ಪನ ಕುಂತಾರಲ್ಲ, ಹ್ಯಾಂಗೆ ಸುಧಾರಿಸ್ತೀರಿ ಅವ್ರನ್ನ ಅಂಥೇಳಿ ಅವ್ರು ಕೇಳ್ತಿದ್ರು. ನಮ್ಮದು ಕಾರ್ಯಕ್ರಮ 1 ತಾಸು 2 ತಾಸು ಇತ್ತಂದ್ರೆ ಹೆಂಗೆ ಕುಂದಿರ್ಸ್ಬೋದು ನೋಡಿರಿ, ಇಡೀ ದಿನ ಇತ್ತಂದ್ರೆ ಹೆಂಗೆ ಕುಂದಿರ್ಸೋದು. ಆದ್ದರಿಂದ ನಿಮ್ಮ ತಾಳ್ಮೆ ನಾನು ಪರೀಕ್ಷೆ ಮಾಡೋಂಗಿಲ್ಲ. ನೀವೆಲ್ಲರೂ ಉದ್ಯೋಗ ಮಾಡೋರಾದ್ದರಿಂದ ನಿಮ್ಮಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ, ಅಂದರೆ ಯಾವುದೇ ವಿಷಯದ ಬಗ್ಗೆ ನಿಮ್ಮದು ಪ್ರಶ್ನೆ ಇತ್ತಂದರೆ ಈ ಪ್ರಶ್ನೆ ಇವಾಗ ಕೇಳ್ರಿ. ಅದಕ್ಕೆ ನನ್ನ ಕಡೆಯಿಂದಲೋ ಮೋಹನ್ ಹೆಗಡೆ ಸರೋ ಅಥವಾ ಅನಿಲ್ ಇಲ್ಲಿ ಕುಂತಾರ ಮತ್ತು ಬೇರೆ ತಜ್ಞರಲ್ಲಿ ಕುಂತಾರ, ಅವ್ರ ಕಡೆಯಿಂದ ಏನೋ ಉತ್ತರ ಬರೋದಿದ್ರೆ ನಾವು ಕೊಡೋಣ ಅಂತ, ಪ್ರಶ್ನೋತ್ತರ ಸೆಷನ್ನಾಗಿ ಇದನ್ನು ಕನ್ವರ್ಟ್ ಮಾಡೋಣ ಅಂತ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಈಗ ಆಲ್ರೆಡಿ ಉದ್ಯೋಗ ಮಾಡ್ಲಿಕ್ಕತ್ತೀರಿ, ಏನು ಪ್ರಶ್ನೆ ಇರುವಲ್ತ ಯಾಕೆ ನೀವು ಕೇಳ್ರಿ. ಇಂಥ ಏನು ನಮಗೇನು ತಿಳಿತದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಅದಾದಿಂದ ಒಂದು 1/4 ತಾಸು 1/2 ತಾಸು ಇದನ್ನು ಮಾಡೋಣಂತ. ಅದಾದಿಂದ ನಾವು ಸೆಷನ್ ವೈಂಡ್ ಅಪ್ ಮಾಡೋಣಂತೆ. ಆ ಟೈಮಲ್ಲಿ ಒಂದು 2 ನಿಮಿಷ ಮಾತಾಡಲಿಕ್ಕಾದ್ರೆ ಮಾತಾಡ್ತೀನಿ. ಸೊ ಈ ಸಮಯ ನಿಮಗೆ, ನಿಮ್ಮಲ್ಲಿರುವ ಪ್ರಶ್ನೆ, ನಿಮ್ಮಲ್ಲಿರುವ ಅಭಿಪ್ರಾಯಗಳಿಗೆ ಈಗ ಸ್ವಾಗತ. ನಮ್ಮದು ಸ್ಟಾರ್ಟಿಂಗ್ ಟ್ರಬಲ್ ನೋಡ್ರಿ, ಫಸ್ಟ್ ಯಾರು ಶುರು ಮಾಡೋಂಗಿಲ್ಲ. ಒಮ್ಮೆ ಶುರು ಆತಂತ ಹೇಳಿದರೆ ಎಲ್ಲ ಎದ್ದು ನಿಂತು ಕೇಳೋರೆ. ಸೊ ಯಾರಾದರೂ ಸ್ಟಾರ್ಟ್ ಮಾಡಿರಿ. ಸಮಸ್ಯೆ ಇದ್ದವರು ಮೈಕಲ್ಲಿ ಹೋಗಬೇಕು, ಮೈಕ್. ಸೊ ದಯವಿಟ್ಟು ವ್ಯವಸ್ಥೆ ಮಾಡಬೇಕು. ಇದು ಕೊಡ್ತೀರಾ? ಸರ್ ಸರ್ ಪರಿಚಯ ಮಾಡ್ಕೊಳ್ಳಿ ಮತ್ತು ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ರೂಪಾ ಶ್ರೇಯರ್ ಅಂತ, ಹುಬ್ಳಿಯಿಂದ ಬಂದಿದ್ದೀನಿ ಸರ್. ನಾನು ಈ ಧರ್ಮಸ್ಥಳ ಯೋಜನೆಗೆ ಸೇರಿ 14 ವರ್ಷ ಆಯ್ತು ರೀ ಸರ್. ನಮ್ಮದು ಎಸ್ ಶ್ರೇಣಿಯಲ್ಲಿದೆ ರೀ ನಮ್ಮದು. ನಮಗೆ ಸಿಡಿಬಿ ಸಾಲ 5 ಲಕ್ಷ ಮಟ್ಟ ಇದೆ ಸರ್, ಇವಾಗ ತೊಗೊಂಡಿದ್ದೀವಿ. ನಮ್ಗೆ ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ಸಿಡಿಬಿ ಸಾಲನ 10 ಲಕ್ಷ ಮಟ್ಟ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಮಂಜುನಾಥ ಸ್ವಾಮಿ ದಯತ್ತಂದ್ರೆ 10 ಲಕ್ಷ ಆಗ್ತಾವೆ ಬಿಡ್ರಿ, ಅದು ಈಗ ಹೆಂಗೆ ಹೇಳ್ಲಿಕ್ಕೆ ಆಗ್ತದ, ಮುಂದೆ ನೋಡೋಣ ಅಂತದನ್ನು. ಓಕೆ, ನೆಕ್ಸ್ಟ್. ಯಾರಿದ್ದೀರಿ? ನಮಸ್ಕಾರ ಸರ, ನಾವು ಬೈಲಿಂಗಲಿಂದ ಬಂದಿರೋದು. ನಮಗೆ ಬ್ಯಾಂಕಿನ ಪ್ರಾಬ್ಲಮ್ಮು ಭಾಳ ಆಗ್ತಾಯಿದೆ ಸರ್. ನಿಯರೆಸ್ಟ್ ಇರ್ತಕ್ಕಂಥ ಗ್ರಾಮೀಣ ಬ್ಯಾಂಕ್ಗಳು, ಗೌರ್ಮೆಂಟ್ ಇರ್ತಕ್ಕಂಥ ಬ್ಯಾಂಕ್ಗಳು ಸರಿಯಾಗಿ ಲೋನು ಸ್ವಲ್ಪ ಟೈಮ್ ಸೀರಿ ಕೊಡ್ತಾ ಇಲ್ಲ. ನಾವೀಗ 2 ಸಲ ಲೋನ್ ತೊಗೊಂಡು 1 ಸಲ ಕರೆಕ್ಟಾಗಿ ಮುಚ್ಚಿಡ್ತೀವಿ. ನಮ್ಮ ಮನೆಯವ್ರ ಕಡೆಯಿಂದ ಲೋನ್ ತೊಗೊಂಡಿದ್ದು ನಾವು ಅವರಲ್ಲೇ. 1 ಸಲ ಕರೆಕ್ಟಾಗಿ ಮುಚ್ಚಿದ್ರು, ಸೆಕೆಂಡ್ ಟೈಮ್ ನಾವು ಲೋನ್ ತೊಗೊಂಡಾಗ ಸ್ವಲ್ಪ ಗ್ರಾಮೀಣ ಇರ್ತಕ್ಕಂಥ ಬ್ಯಾಂಕ್ನವರು ಭಾಳ ಕಾಡ್ತಾ ಇದ್ದಾರೆ. ಈಗ ಅಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ನಿಮ್ಮ ಸೋಲಾರ್ ಇವರು ಸಿಂಧೇವ್ರ ಸರು ನಾವು 1 ತಿಂಗಳು ಕಂಟಿನ್ಯೂ ಇರ್ತಾಯಿದ್ರು, ಒಂದು ಲೋನ್ ಆಗಲಿಲ್ಲ. ಅದಕ್ಕೆ ನಾವು ಯಾವ ಥರ ಕ್ರಮ ಕೈಗೊಳ್ಬೇಕು ಅನ್ನೋದು ತಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಸರ್. ಹೇಳಿದ್ದು ಅರ್ಥ ಆಗಿರ್ಬೋದು. ಬ್ಯಾಂಕ್ನಲ್ಲಿ ಹೋಗಿದ್ವಿ, ನಾವು ಮೊದಲು ಸಾಲ ತೊಗೊಂಡಿದ್ವಿ, ಕರೆಕ್ಟಾಗಿ ಕಟ್ಟಿದ್ವಿ. ಆದರೆ 2ನೇ ಸಾರಿ ಸಾಲ ಸಿಗೋದು ತ್ರಾಸಾಗಿತ್ತು ನಮಗೆ. ಅದನ್ನು ಹೇಗೆ ಸರಿ ಮಾಡೋದು ಅಂತ ಕೇಳಿದರು. ಸರ್ ಭಾಳ
ಅವ್ರದ್ದೊಂದು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಅವರು. ಬ್ಯಾಂಕ್ನಿಂದ ಸಾಲ ಸಿಗದಿದ್ರೆ ಏನು ಮಾಡಬೇಕು ಅಂತ. ಮೊದಲನೇದಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಂತಂದರೆ ಕೇವಲ ಸಾಲದ ಮೇಲೆ ವ್ಯವಹಾರ ಮಾಡಬಾರ್ದು. ನಾವು ವ್ಯವಹಾರ ಪ್ರಾರಂಭಿಸಿದ ಮೇಲೆ ನಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಉಳಿತಾಯ ಮಾಡಿಕೊಂಡು ನಮ್ಮ ಕಾಲ ಮೇಲೆ ಸ್ವಲ್ಪ ನಿಲ್ಲುವಂಥ ಪ್ರಯತ್ನ ಮಾಡಬೇಕು. ಆದರೆ ಸಣ್ಣ ರೀತಿಯಲ್ಲಿ ವ್ಯವಹಾರ ಪ್ರಾರಂಭಿಸಿದಾಗ ಇದು ಶಕ್ಯ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಬರೋ ಇನ್ಕಮ್ಮೇ ನಮಗೆ ಖರ್ಚಿಗೆ ಸಾಕಾಗ್ತಾವೆ, ಹಾಗಾಗಿ ಉಳಿತಾಯ ಮಾಡಲಿಕ್ಕೆ ಆಗಂಗಿಲ್ಲ ಅಂತ. ಸ್ವಲ್ಪ ಬೆಳೆಸಿದ ಮೇಲೆ ಉಳಿತಾಯ ಮಾಡಲಿಕ್ಕೆ ಆಗ್ತದೆ. ಎರಡನೇದಾಗಿ ಬ್ಯಾಂಕ್ ಅಂದರೆ ಅವರು ನಿಯಮ ಪಾಲನೆಯನ್ನು ಮಾಡ್ತಾರೆ. ನಿಯಮ ಪಾಲನೆ ಅಂತಂದ್ರೇನು? ಇಷ್ಟು ಸಾಲಕ್ಕೆ ಡಾಕ್ಯುಮೆಂಟ್ ಇರಲಾರ್ದೇ ಕೊಡ್ಬೋದು, ಇಷ್ಟು ಸಾಲ ಆದಿಂದ ಆಧಾರ ತೊಗೋಬೇಕು, ಇಷ್ಟು ಸಾಲ ಆದಿಂದ ಅವರಿಗೆ ಜಾಮೀನು ತೊಗೋಬೇಕು. ಬ್ಯಾಂಕಿನವರು ನಿಯಮ ಪ್ರಕಾರ ಕೊಡ್ತಾರೆ. ನಿಯಮ ಪ್ರಕಾರ ಕೊಡುವ ಕಾರಣ ಅವರು ಅದನ್ನು ಪರಿಶೀಲನೆಗೆ ಜಾಸ್ತಿ ಸಮಯ ತಗೋತಾರೆ. ಮತ್ತು ಅವ್ರದ್ದು ಕೆಲವು ನಿಯಮ ಇರ್ತಾವೆ. ಇಯರ್ ಎಂಡ್ ಬರ್ತಾವೆ, ಹಾಫ್ ಇಯರ್ ಎಂಡ್ ಬರ್ತಾವೆ, ಕ್ವಾರ್ಟರ್ ಎಂಡ್ ಬರ್ತಾವೆ, ಮತ್ತು ಟ್ರಾನ್ಸ್ಫರ್ ಸೀಸನ್ ಬರ್ತಾವೆ, ಮತ್ತು ಅವರಿಗೆ ಮತ್ತು ವೇಕೆನ್ಸಿ ಇರ್ತಾವೆ. ಹೀಗೆ ಒಂದು ಬ್ಯಾಂಕ್ ಅಂದರೆ ಅದು ಒಂದು ಸಿಸ್ಟಮಲ್ಲಿ ನಡೀತದೆ. ಅದಕ್ಕಾಗಿ ವೀರೇಂದ್ರ ಹೆಗ್ಗಡೆ ಅವರು ಈ ಸ್ವಸಹಾಯ ಸಂಘ ಕಲ್ಪನೆಯನ್ನು ಮಾಡಿದರು. ಅದೇನಪ್ಪ ಅಂತಂದರೆ, ನೀವು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಳ್ಳಿ, ಬ್ಯಾಂಕಿನ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಆ ಸಂಘಕ್ಕೆ ಇಂತಿಷ್ಟು ಸಾಲ ಸಿಕ್ಕಲಿಕ್ಕೇ ಬೇಕಂತೇಳಿ ನಾವು ಅರೇಂಜ್ಮೆಂಟ್ ಮಾಡಿರ್ತೀವಿ. ಇವತ್ತು ಕರ್ನಾಟಕ ರಾಜ್ಯದೊಳಗೆ ಒಂದು 5 ವರ್ಷ ಆಗಿರ್ತಕ್ಕಂಥ ಒಂದು ಸ್ವಸಹಾಯ ಸಂಘಕ್ಕೆ 25 ಲಕ್ಷ ರೂಪಾಯಿವರೆಗೆ ಆ ಸಂಘಕ್ಕೆ ಸಾಲ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆಗ ನೀವು ಮತ್ತೆ ಬ್ಯಾಂಕಿಗೆ ಹೋಗಬೇಕಾದ ಅವಶ್ಯಕತೆ ಬರೋಂಗಿಲ್ಲ. ನೀವು ನಿಮ್ಮ ಸಂಘದೊಳಗೆ ಸರಿಯಾಗಿ ಮೀಟಿಂಗ್ ಮಾಡಿಕೊಂಡ್ರೆ ಅವರು ನಿಮ್ಮ ಸಂಘದ್ದೇ ನಿರ್ಧಾರ ಆಗ್ತದೆ, ನಿಮಗೆ ಸಿಗ್ಲಿಕ್ಕಾಗ್ತದೆ. ನಮ್ಮದಷ್ಟೇ ಅಲ್ಲ, NRLM ಹೋಗ್ರಿ, ನಮ್ಮ ಸಂಜೀವಿನಿ ಕಾರ್ಯಕ್ರಮದೊಳಗೂ ಕೂಡ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದ, ಅದರೊಳಗೆ ಕೂಡ ಹಾಗೆ ಸಾಲದ ವ್ಯವಸ್ಥೆ ಮಾಡ್ಯಾರ. ಅದಲ್ಲದೇನೂ ಇವತ್ತು ನಮ್ಮ ಕೋಆಪರೇಟಿವ್ ಬ್ಯಾಂಕ್ನೊಳಗೆ ನವೋದಯ ಸ್ವಸಹಾಯ ಸಂಘ ಅಂತ ಮಾಡ್ಯಾರ, ಅದರೊಳಗೂ ಹಾಗೆ ಮಾಡ್ಯಾರ. ಹಾಗೆ ನಬಾರ್ಡ್ನೊಳಗೆ ಯುವ ಜನತೆಗೆ ಸ್ವಸಹಾಯ ಸಂಘ ಮಾಡ್ಯಾರ, ಅದರೊಳಗೂ ಹಾಗೆ ಮಾಡ್ತಾರೆ. ಏನಂದರೆ ಬ್ಯಾಂಕ್ಲಿಂದ ಒಮ್ಮೆಲೇ 5 ಲಕ್ಷ 10 ಲಕ್ಷ 20 ಲಕ್ಷ ಸಾಲ ಮಂಜೂರು ಮಾಡಿಸಿಟ್ಟಿರ್ತಾರೆ. ಮಂದಿ ಸಂಘದ ಮೆಂಬರ್ ಡಿಸ್ಕಸ್ ಮಾಡಿ ತೊಗೊಂಡು ಅದನ್ನು ಬಳಕೆ ಮಾಡಿ ವಾಪಸ್ ಕಟ್ಟಿ ಪುನಃ ತೊಗೊಳ್ಬೋದು. ಹೀಗೆ ಒಂದು ಹಂತದವರೆಗೆ, ಈಗ ಅಕ್ಕವ್ರು ಹೇಳಿದರು, 5 ಲಕ್ಷ ರೂಪಾಯಿವರೆಗೆ ಸಂಘದೊಳಗೆ ಒಬ್ಬ ವ್ಯಕ್ತಿ ತೊಗೊಳ್ಲಿಕ್ಕೆ ಶಕ್ಯ ಆಗ್ತದೆ ಸಂಘದ ವ್ಯವಹಾರ ಮಾಡಿದರೆ. ಅದಕ್ಕಾಗಿ ನಾನು ವಿನಂತಿ ಮಾಡ್ಕೋತೀನಿ, ಯಾರೇ ಒಬ್ಬರು ಸಣ್ಣ ಪ್ರಮಾಣದಲ್ಲಿ ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತಂದರೆ ನಿಮ್ಮೂರಿನೊಳಗೆ ನಿಮ್ಮಾಗಿದ್ದಂಥ ಒಂದು 10 ಮಂದಿನ ಸೇರಿಸಿ ಒಂದು ಸಂಘ ಮಾಡಿರಿ. ನಿಮ್ಮ ಊರಿನೊಳಗೆ ನಮ್ಮ ಮಂದಿ ಇದ್ದೇ ಇರ್ತಾರೆ, ಸೇವಾ ಪ್ರತಿನಿಧಿ ಅಂತ ಇರ್ತಾರೆ, ಮೇಲ್ವಿಚಾರಕರಂತ ಇರ್ತಾರೆ, ಯೋಜನಾಧಿಕಾರಿ ಅಂತ ಇರ್ತಾರೆ. ಅವ್ರನ್ನ ಹಿಡಿದು ನೋಡಿ ನಾವು ಸಂಘ ಮಾಡ್ಲಿಕ್ಕತ್ತೀವಿ, ನಿಮ್ಮ ಸಂಘ ನಿಮ್ಮ ಯೋಜನೆ ಒಳಗೆ ನಮ್ಮ ಸೇರಿಸ್ಕೊಳ್ರಿ ಅಂತಂದರೆ ಅವ್ರನ್ನ ಸೇರಿಸ್ಕೋತಾರೆ. 10 ಮಂದಿ ಸೇರ್ಬೇಕು. ಆದರೆ ನೆನಪಿಟ್ಕೊಳ್ರಿ, ಬ್ಯಾಂಕಿನವ್ರ ನಿಯಮ ಎಷ್ಟು ಗಟ್ಟಿಯಾಗೈತೆ ಅಂತಂದರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗ್ತದೆ. ಯಾರು ಮೆಂಬರ್ ಆಗ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗ್ತದೆ. ಅವರು 60-65 ವರ್ಷದೊಳಗೆ ಪ್ರಾಯದೊಳಗೆ ಇರಬೇಕು. ಹೀಗೆ ಸೇರಿಕೊಂಡು ಒಂದು ಸಂಘ ಮಾಡ್ಕೊಳ್ರಿ. ಸಂಘ ಮಾಡ್ಕೊಂಡು ನೀವು ಕ್ರಮೇಣ ಜಾಸ್ತಿ ಸಾಲ ತೊಗೊಳ್ತಾ ಹೋಗ್ಬೋದು. ನಮ್ಮ ಸ್ವಸಹಾಯ ಸಂಘಗಳನ್ನು ಹೊಸ ಅವಕಾಶ ಮಾಡಿಕೊಟ್ಟಿವಿ. ರಾಯರ ನಿಮ್ಮ ಹೆಸರೇನು? ಪಾಟೀಲ್ರಂಥವ್ರಿಗೆ ನಾವೊಂದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿವಿ. ಏನಂದರೆ ಮೆಚ್ಯೂರ್ಡ್ ಮೆಂಬರ್ ಅಂಥೇಳಿ ಪ್ರಬುದ್ಧ ಸದಸ್ಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡಿವಿ. ನಮ್ದು ಹಳೆ ಸಂಘ ಇರ್ತಾವೆ, 5 ವರ್ಷ 10 ವರ್ಷ ಆಗಿರ್ತಾವೆ, ಅವಕ್ಕೆ 25 ಲಕ್ಷ ಬ್ಯಾಂಕ್ಲಿಂದ ಸಾಲ ಕೊಡಲಿಕ್ಕೆ ಎಲ್ಲ ಸಾಗೆಲ್ಲ ಕೊಟ್ಟಿರ್ತಾರೋ, ಅದನ್ನು ಬಳಸೋರು ಯಾರು ಇರೋದಿಲ್ಲ. ಅಂಥವರ ಸಂಘಕ್ಕೆ ನಮ್ಮ ಪಾಟೀಲ್ರಂಥವ್ರು ಸೇರ್ಬೋದು. ಪಾಟೀಲರು ಬೇರೆ ಕಡೆ ಸಾಲ ಮಾಡಿದ್ದಾರೆ. ಅವ್ರು ಹೇಳಿದರು, ಗ್ರಾಮೀಣ ಬ್ಯಾಂಕ್ನಲ್ಲಿ ನಾನು 2 ಸಾಲ ತೊಗೊಂಡಿನಿ ಅಂತ ಹೇಳಿದರು. ಆ ಸಾಲದ ಚೀಟಿ ತೊಗೊಂಡು ಬಂದು ನಮ್ಮ ಸಂಘಕ್ಕೆ ಅವರು ಡೈರೆಕ್ಟ್ ಸೇರ್ಬೋದು. ಡೈರೆಕ್ಟ್ ಸೇರಿದರೆ ಅವರಿಗೆ ಫಸ್ಟ್ ಸಾಲನೇ ನಾವು 2 ಲಕ್ಷ ರೂಪಾಯಿ ಕೊಡ್ತೀವಿ ಪಾಟೀಲ್ರೆ. ನಮ್ಮ ಸಂಘದೊಳಗೆ ಮೊದಲನೇ ಸಾಲನೇ ಮೆಚ್ಯೂರ್ಡ್ ಮೆಂಬರ್ ಇದ್ದಾರೆ, ಅವರು ಬೇರೆ ಕಡೆ ಸಾಲ ತೊಗೊಂಡಿದ್ರು, ಸರಿಯಾಗಿ ಕಟ್ಟ್ಯಾರ, ಇವತ್ತು ನಮ್ಮ ಸಂಘಕ್ಕೆ ಬರ್ಬೇಕಂತ ಮನಸ್ಸು ಮಾಡ್ಯಾರ. ಅವ್ರನ್ನ ಸಂಘದೊಳಗೆ ತೊಗೊಂಡು ಅವರಿಗೆ ಕೂಡಲೇ ಇಮಿಡಿಯೇಟ್ಲಿ 2 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ. ಅದನ್ನು ಸರಿಯಾಗಿ ಕಟ್ಟ್ರಿ, ಮುಂದಿನ ಸಾಲ ಮತ್ತೆ ಹೆಚ್ಚು ಮಾಡ್ಕೊತ ಹೋಗ್ತೀವಿ. ಹೀಗೆ ಪ್ರಬುದ್ಧ ಸದಸ್ಯರನ್ನ ಇರುವಂಥ ಸಂಘದೊಳಗೆ ಸೇರುವಂಥ ವ್ಯವಸ್ಥೆ ನಮ್ಮ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದೊಳಗೆ ಅದಾವೆ. ಆದ್ದರಿಂದ ನೀವು ನಮ್ಮ ಸೇವಾ ಪ್ರತಿನಿಧಿ ಕಾಂಟ್ಯಾಕ್ಟ್ ಆಗ್ರಿ, ನಮ್ಮ ನಂಬರ್ ತೊಗೊಳ್ರಿ. ನೀವು ಸೇವಾ ಪ್ರತಿನಿಧಿ ಯಾರು ನನಗೆ ಗೊತ್ತಿಲ್ಲರಿ, ನಿಮ್ಮ ಮೇಲ್ವಿಚಾರಕ್ಕೆ ಯಾರು ನಂಗೆ ಗೊತ್ತಿಲ್ಲ, ನನ್ನನ್ನು ಕೇಳ್ರಿ, ಯಾರಂತ ನಾನು ಹೇಳ್ತೀನಿ, ಅವ್ನ ಜೋಡಿ ಹೋಗಿ ಮಾತಾಡ್ರಿ, ಅಲ್ಲೇ ಇರುವಂಥ ಸಂಘಕ್ಕೆ ಸೇರ್ರಿ, ನಿಮಗೆ ಸಾಲದ ವ್ಯವಸ್ಥೆ ಆಗ್ತದೆ. ನೋಡಿರಿ, ಬ್ಯಾಂಕಿನವ್ರದ್ದೊಂದು ತತ್ವ ಐತಿ, ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಕೇಳ್ರಿ. ಎ ಬ್ಯಾಂಕರ್ ಈಸ್ ಒನ್
ಹೂ ಗಿವ್ಸ್ ಯು ಎನ್ ಅಂಬ್ರೆಲಾ ವೆನ್ ದಿ ಸನ್ ಈಸ್ ಶೈನಿಂಗ್. ಬ್ಯಾಂಕರ್ ಅಂದ್ರೆ ಯಾರು ರೀ? ಒಳ್ಳೆ ಬಿಸಿಲಿರು ಹೊತ್ತಾಗ ನಿಮಗೆ ಛತ್ರಿ ಕೊಡ್ತಾರೆ. ಏನು ರೀ? ಬ್ಯಾಂಕರ್ ಈಸ್ ಒನ್ ಹೂ ಗಿವ್ಸ್ ಯು ಎನ್ ಅಂಬ್ರೆಲಾ ವೆನ್ ದಿ ಸನ್ ಈಸ್ ಶೈನಿಂಗ್. ದೆನ್ ವಾಟ್ ಹಿ ಡಸ್, ಹಿ ವಿತ್ಡ್ರಾಸ್ ಇಟ್ ದಿ ಮೂಮೆಂಟ್ ಇಟ್ ಸ್ಟಾರ್ಟ್ಸ್ ರೈನಿಂಗ್. ಮಳೆ ಬರುವಾಗ ನಿಮಗೆ ಕಿತ್ಕೊಂಡ್ಬಿಡ್ತಾರೆ ಛತ್ರಿನ. ಬ್ಯಾಂಕರ್ ಅಂದ್ರೆ ಏನಪ್ಪ ಅಂದರೆ ಬಿಸಿಲು ಇರುವಾಗ ಛತ್ರಿ ಕೊಡ್ತಾರೆ, ಮಳೆ ಬರುವಾಗ ಕಿತ್ಕೊಂಡು ಬಿಡ್ತಾರೆ. ನಮಗೆ ಛತ್ರಿ ಯಾವಾಗ ಬೇಕಾಗ್ತದ? ಮಳೆ ಬಂದಾಗ ಬೇಕಾಗ್ತದೆ. ಬ್ಯಾಂಕರ್ ಕೊಡೋಂಗಿಲ್ಲ ಮಳೆ ಬಂದಾಗ ಛತ್ರಿ. ಯಾಕೆಂದರೆ ನಿಮಗೇನು ನಷ್ಟ ಆಗೈತಿ, ನಿಮಗೇನು ಕಷ್ಟ ಆಗೈತೆ ಅಂದರೆ ಬೇಡಪ್ಪ ನೀನು ಹೋಗೋ, ನಿನಗೆ ಕೊಡೋಕ್ಕಾಗಂಗಿಲ್ಲ ಅಂತ ಕಿತ್ಕೊಂಡ್ಬಿಡ್ತಾರೆ. ಆದ್ದರಿಂದ ಬ್ಯಾಂಕರ್ ಜೋಡಿ ಮಾಡ್ಬೇಕಂತಂದರೆ ನಾವು ಗಟ್ಟಿಯಾಗಿದ್ದಾಗ ಬ್ಯಾಂಕರ್ ಹತ್ರ ಎಷ್ಟು ಬೇಕಾದ್ರೂ ಸಾಲ ತೊಗೊಳ್ಬೋದು. ನಾವು ಇನ್ನೂ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಇಂಥ ಸ್ವಸಹಾಯ ಸಂಘಕ್ಕೆ ನೀವು ಸೇರಿಕೊಳ್ಬೇಕು. ಸ್ವಸಹಾಯ ಸಂಘದಲ್ಲಿ ಪ್ರಬುದ್ಧ ಸದಸ್ಯರು ಸೇರ್ಕೊಳ್ಬೋದು, ಹೊಸ ಸ್ವಸಹಾಯ ಸಂಘ ಮಾಡ್ಕೊಳ್ಬೋದು. ಇದರಿಂದ ನೀವು ಇವತ್ತು ಧರ್ಮಸ್ಥಳ ಯೋಜನೆ ಸ್ವಸಹಾಯ ಸಂಘದಲ್ಲಿ ಅಕ್ಕವ್ರು ಹೇಳಿದರು ಆಲ್ರೆಡಿ 5 ಲಕ್ಷ ರೂಪಾಯಿವರೆಗೆ ಅವ್ರು ಸಾಲ ಪಡ್ಕೊಳ್ಬೋದು. ಅಕ್ಕವ್ರು ಆಲ್ರೆಡಿ 10 ಲಕ್ಷ ಕೊಡು 10 ಲಕ್ಷ ಕೊಡು ಅಂತ ಕೇಳಲಿಕ್ಕೆ ಶುರು ಮಾಡ್ಯಾರ. ಅಂಥ ಒಂದು ಪರಿಸ್ಥಿತಿ ನಮ್ಮ ಸಂಘದೊಳಗೆ ಬಂದದ. ಹಾಗೆ ನೀವು ಅದರೊಳಗೆ ಸೇರಿಕೊಳ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಅಕ್ಕವ್ರು ನೀವು ಮಾತಾಡ್ರಿ ಈಗ. ಸರ್ ನಮಸ್ತೆ, ನಾವು ಶಿಕಾರಿಪುರ ಪುರಿಂದ ಬಂದಿದ್ದೀವಿ. ಹೊಂಗೆಣ ಸಂಘ ನಮ್ಮದು 1430 MID ನಮ್ಮದು ಸಂಘದ ಹೆಸರು ಹೊಂಗೆಣ ಸಂಘ. ಸರ್ ನೀವು ನಮ್ಮ ಸಂಘ ಎಸ್ಕ್ರೇಡಿಯಲ್ಲಿ ನಡೀತಾ ಇದೆ ಸರ್. ಈಗಾಗಲೇ 17 ವರ್ಷದಿಂದ ನಮ್ಮ ಸಂಘ ನಡೀತಾ ಇದೆ. ಆದರೆ ಪರ್ಫೆಕ್ಟ್ ನಡೀತಾ ಇರೋ ಸಂಘಗಳಿಗೆ 1 ಲಕ್ಷ ಮಾತ್ರ ಸಾಲ ಕೊಡ್ತೀರಾ ಸರ್. ಅದರ ನಂತರ ಸಾಲ ಬೇಕು ಅಂದರೆ ನೀವು ಮತ್ತೆ ಅದಕ್ಕೆ ಮೈಕ್ರೋ ಇನ್ಸೂರೆನ್ಸ್ ಮಾಡಿಕೊಡ್ರಿ ಅಂತ ಹೇಳ್ತೀರಾ. ಯಾಕೆಂದರೆ ನಮ್ಮದು ಎಸ್ಕ್ರೇಡಲ್ಲಿದ್ದು 17-18 ವರ್ಷ ಸಂಘಗಳಿಗೆ ನೀವು ಇನ್ನೂ ಹೆಚ್ಚಿನ ಸಾಲ ಕೊಡೋದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಸಾಲ ಕೊಡಬೇಕು ಅಂತಲೇ ಕೇಳ್ಕೊತಾ ಇದ್ದೀವಿ. ಮತ್ತು ಅದಕ್ಕೆ ಇನ್ಸೂರೆನ್ಸ್ ಯಾಕೆ ಮಾಡಿಸ್ಬೇಕು ಸರ್ ನಾವು? ಏನು ಭದ್ರತೆಗೆ? ಮೈಕ್ ಹತ್ತಿರ ಇಟ್ಕೊಂಡು ನಿಧಾನವಾಗಿ ಮಾತಾಡ್ರಿ. ಈ ಧಾರವಾಡ ಮಂದಿ ಎಷ್ಟು ಸ್ಪೀಡಲ್ಲಿ ಮಾತಾಡ್ತಾರಂತಂದ್ರೆ ಅವ್ರು ಏನು ಮಾತಾಡ್ಲಿಕ್ಕೆ ಹತ್ತಾರ ಅಂತ ತಿಳಿಬೋದು. ಇಲ್ಲ ಸರ್, ನಾವು ಧಾರವಾಡ ಅಲ್ಲ, ಶಿಕಾರಿಪುರ ಮಲ್ನಾಡು ಬರುತ್ತೆ ನಮ್ಮದು. ನಿಧಾನಕ್ಕೆ ಮಾತಾಡ್ರಿ, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಏಕೋನೋ ಏನೋ ಪ್ರಾಬ್ಲಮ್ ಐತಿ. ನೀವೇನು ಹೇಳಲಿಕ್ಕತ್ತೀರಿ ನನಗೆ ಅರ್ಥ ಆಗಂಗಿಲ್ಲ. ಇಲ್ಲ ಸರ್, ನಮ್ದು ಸಂಘದಲ್ಲಿ ಎಸ್ಕ್ರೇಡಲ್ಲಿ ನಡೀತಾ ಇದೆ, ಶ್ರೇಣಿ ಇದೆ. ಸರಿ, ಅಲ್ಲಿ ಮತ್ತೆ ಎಕ್ಸ್ಟ್ರಾ ಸಾಲ ತಗೊಬೇಕು ಅಂದರೆ 1 ಲಕ್ಷ ಮಾತ್ರ ನಮಗೆ ಸೀಮಿತ ಅಂತ ಅಂದಿದ್ದಾರೆ. ಎಂಥದ್ದು? 1 ಲಕ್ಷ ರೂಪಾಯಿ ಸಾಲ ಮಾತ್ರ ಯಾವುದೇ ಶ್ಯೂರಿಟಿ ಇಲ್ದಂಗೆ ಕೊಡ್ತೀವಿ. ಇನ್ನು ನೆಕ್ಸ್ಟ್ ಅಂತ ಸಾಲ ಬೇಕು, 2 ಲಕ್ಷ ಬೇಕು, 3 ಲಕ್ಷ ಬೇಕು ಅಂದರೆ ಮೈಕ್ರೋ ಇನ್ಸೂರೆನ್ಸ್ ಅಥವಾ ಬೇರೆ ಯಾವುದಾದ್ರು ಇನ್ಸೂರೆನ್ಸ್ ಮಾಡಿಸ್ಬೇಕು ನೀವು ಅಂತ ಸಂಘದಲ್ಲಿ ಮೇಡಮ್ಗಳು ಸೇವಾ ನಿರತಕರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಅನುಕೂಲ ಕೊಡ್ಬೇಕಾದ್ರೆ ನಮಗೆ ಯಾಕೆ ಅಷ್ಟು ಮತ್ತೆ ಭದ್ರತೆ ಕೇಳ್ತೀರಾ ಅಂತ ಕೇಳ್ತಾ ಇದ್ದೀವಿ ಸರ್. ಬಹಳ ಅದ್ಭುತ. ಪಾಟೀಲ್ರಿ ನಿಮಗೆ ಉತ್ತರ ಕೊಟ್ಟರು. ನೀವು ಪಾಟೀಲ್ರಿ ಏನು ಹೇಳಿದ್ರು ಕೇಳಿದ್ರೇನಾ? ನಮಗೆ 2 ಬಾರಿ ಸಾಲ ತಗೊಂಡಿನಿ, ಹೋದ್ರೆ ನಮಗೆ ಸಾಲ ಕೊಡ್ವಲ್ರ ಅಂತ ಹೇಳಿಕತ್ತಾರ ಅವರು. ನಮ್ಮ ಸಂಘದೊಳಗೆ ನಾವು ಮಾತಾಡ್ಲಾರ್ದೇ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಡ್ತೀವಿ. ಅದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ನಾವೇನು ಹೇಳಕ್ಕೆ? ಸುರಕ್ಷೆ ಎಲ್ಲ ಮಾಡಿಸಿದ್ವಿ ಸರ್, ಸುರಕ್ಷೆ ಅರ್ಥ ಮಾಡ್ಕೊಳ್ರಿ. ನೀವು ಯಾವುದೇ ಕಡೆ ಸಾಲ ತಗೊಂಡ್ರೂ ಕೂಡ ಭದ್ರತೆ ಅಂತ ಮಾಡಬೇಕು. ನೀವು ಬ್ಯಾಂಕಿಗೆ ಹೋದರೆ 10,000 ರೂಪಾಯಿ ಸಾಲ ತಗೊಂಡ್ರು ಭದ್ರತೆ ಮಾಡಬೇಕು. ಭದ್ರತೆ ಅಂದರೆ ಏನ್ರಿ? ಏನಾರು ಆಸ್ತಿ ಅಡ ಇಡಬೇಕು, ಆಧಾರ ಕೊಡಬೇಕು, ಇಲ್ಲದಿದ್ರೆ ಜಾಮೀನು ಕೊಡಬೇಕು. ನಮ್ಮ ದಕ್ಷಿಣ ಕನ್ನಡದ ಒಳಗೆ ಒಂದು ಮಾತೈತ್ರಿ, ಯಾವ ಮೀನು ತಿಂದರೂ ಜಾಮೀನು ತಿನ್ನಬಾರ್ದು ಅಂತ. ಏನ್ರಿ ಹಂಗಂದ್ರೆ ಯಾರಿಗೂ ಜಾಮೀನು ಹಾಕ್ಲಾಕೆ ಹೋಗಬೇಡ, ನೀನು ಹೋದ್ರೆ ಹೋಗ್ತೀನಿ ಅಂತ ಇಲ್ಲಿ ದಕ್ಷಿಣ ಕನ್ನಡದೊಳಗೆ ಮಂದಿ ಹೇಳ್ತಾರೆ. ಹಾಗೆ ಆದರೆ ಬ್ಯಾಂಕಿನೊಳಗೆ ಏನಪ್ಪ, ಆಧಾರ ಕೊಡು, ಜಾಮೀನು ಕೊಡು ಅಂದರೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಕೇಳ್ರಿ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಹತ್ತೀನಿ ನಾನು. 10,000 ಇರ್ಬೋದು, 25,000 ಇರ್ಬೋದು, 50,000 ಇರ್ಬೋದು, ಅದಕ್ಕೆ ಆಧಾರ ಕೊಡು ಅಂತ ಹೇಳ್ತಾರೆ. ನಮ್ಮ ಸಂಘದೊಳಗೆ ನಾವು 1 ಲಕ್ಷದವರೆಗೆ ಆಧಾರ ಕೇಳಲ್ಲ. ಯಾಕೆ ಅಂದರೆ ನಾವು 10 ಮಂದಿದು ಮೀನು ತಿಂತೀವಿ ಅಂದರೆ 10 ಮಂದಿ ಜಾಮೀನು ಅದಾರೆ. ಯಾರಪ್ಪ? ಬೇರೆ ಬೇರೆ ಸದಸ್ಯರು ಒಬ್ಬೊಬ್ಬರಿಗೆ ಸದಸ್ಯರಿಗೆ ಜಾಮೀನಾಗಿ ಅವರು ಕೊಡ್ತಾರೆ. ಅವ್ರದ್ದು ಧಾರಣಾ ಶಕ್ತಿ ಎಷ್ಟದ, ಅವ್ರಿಗೆ ಎಷ್ಟು ಸೋಲಾದರೆ ವಹಿಸ್ಕೋಬೋದು. ಉದಾಹರಣೆಗೆ 10 ಮಂದಿ ಸಂಘದೊಳಗೆ ಒಬ್ಬಾಕಿ ನೀವು 1 ಲಕ್ಷ ರೂಪಾಯಿ ತೊಗೊಂಡ್ರಿ, ನೀವು ಭಾರಿ ಒಳ್ಳೆಯವರದ್ರಿ ಬಿಡ್ರಿ. ಅಕಸ್ಮಾತ್ ನಿಮ್ಗೆ ಕಟ್ಲಾರ್ದೇ ಹೋಗಿಬಿಟ್ರಿ, 1 ಲಕ್ಷ ಯಾರು ತುಂಬಬೇಕು? 9 ಮಂದಿ ತುಂಬಬೇಕು, ಹೌದಾ? ಅಲ್ಲ ಆದರೆ ಅವ್ರದ್ದು ಉಳಿತಾಯ ಹೋಗ್ತದೆ, ಹೌದಾ? ಅವ್ರದ್ದು ಲಾಭ ಹೋಗ್ತದೆ, ಹೌದಾ? ಇಲ್ಲ ನಾವು ಅವ್ರಿಗೆ ಕಿರಿಕಿರಿ ಮಾಡ್ಲಿಕ್ಕೆ ಹೋಗ್ತೇವೆ, ಹೌದಾ? ಶಿಕಾರಿಪುರದ ರಗಡ ನಡೆದಾವ, ಮಂದಿ ಓಡಿ ಆಗ್ಯಾರ, ಮಂದಿದ ಸಾಲ ಬೇರೆ ಯಾರೋ ಕಟ್ಟ್ಯಾರ, ಬೇಕಾದಷ್ಟು ನಡೆದಾವು. ಅದಕ್ಕಾಗಿ ನಮ್ಮ ಸಂಘದೊಳಗೆ, ನಮ್ಮ ವ್ಯವಸ್ಥೆ ಒಳಗೆ ಏನು ಮಾಡೀವಿ ಅಂದರೆ 1 ಲಕ್ಷ ರೂಪಾಯಿವರೆಗೆ ಸಂಘದ ಮೇಲೆ ಹೊರೆ. 1 ಲಕ್ಷದ ಮೇಲ್ಪಟ್ಟು ಅಂತಂದರೆ ಆ ವ್ಯಕ್ತಿನೇ ಹೊರಬೇಕು, ಸಂಘಕ್ಕೆ ನಾವು ಹೊರಸಂಗಿಲ್ಲ. 1 ಲಕ್ಷಕ್ಕಿಂತ ಮೇಲ್ಪಟ್ಟಾಯ್ತಂದರೆ ನೀವು ಇನ್ನೇನಾದ್ರು ಜಾಮೀನು ಕೊಡಿ, ಆಧಾರ ಕೊಡಿ. ಬೇರೆ ಬ್ಯಾಂಕ್ನವರಾದ್ರೆ ಏನು ಕೇಳ್ತಾರೆ ಗೊತ್ತೇನೋ? ಆಧಾರ ಕೊಡಿ ಅಂದರೆ ನಿಮ್ದು ಆಸ್ತಿ ಕೊಡಿ,
ಭೂಮಿ ಕೊಡಿ, ಮನೆ ಕೊಡಿ. ಪೂಜ್ಯ ವೀರೇಂದ್ರ ಹೆಗ್ಡೆರಿಗೆ ಗೊತ್ತುಂಟು, ನಿಮಗೆ ಮನೆ ಇಲ್ಲ ಅಂದರೆ ಅಂಥ ಆಸ್ತಿ ಕೊಡೋ ಅಂಥ ಶಕ್ತಿ ಇಲ್ಲ ನಿಮಗೆ ಅಂತ. ಆದರೆ ದುಡಿಬೇಕಂತ ಹುಮ್ಮಸ್ಸಿದೆಯಲ್ಲ, ಅದಕ್ಕೋಸ್ಕರ ಪೂಜ್ಯರು ಹೇಳಿದ್ದಾರೆ, ಆಯ್ತಪ್ಪ 1 ಲಕ್ಷ ರೂಪಾಯಿ ಸಂಘದ ಮೇಲೆ ಕೊಡೋಣಂತೆ, ಅದ್ರ ಮೇಲೆ ಏನಾದರೂ ಒಂದು ಭದ್ರತೆ ಮಾಡಿಸ್ಕೊಡು, ಫಿಕ್ಸೆಡ್ ಡಿಪಾಸಿಟ್ ಕೊಡು ಅಂತ ಹೇಳ್ತಿದ್ರು ಮೊದಲು. ಈಗ ಫಿಕ್ಸೆಡ್ ಡಿಪಾಸಿಟ್ ಬೇಡ, ಅವ್ರಿಗೆ ಕಷ್ಟ ಆಗ್ತದೆ. ಹಂಗಾರೆ ಏನು ಮಾಡು, ಒಂದು ಇನ್ಶೂರೆನ್ಸ್ ಮಾಡಿಸಪ್ಪ. ಒಂದು ಆ ಇನ್ಶೂರೆನ್ಸ್ ಯಾರು ತಗೊಂಡು ಹೋಗ್ತಾರೆ? ಆ ಇನ್ಶೂರೆನ್ಸಿಂದ ಸಂಘಕ್ಕೆ ಲಾಭ ಇದೆಯಾ? ಇಲ್ಲ. ಆ ಇನ್ಶೂರೆನ್ಸಿಂದ ಸಂಸ್ಥೆಗೆ ಲಾಭ ಬರುತ್ತಾ? ಇಲ್ಲ. ಆ ಇನ್ಶೂರೆನ್ಸಿಂದ ಯಾರಿಗೆ ಲಾಭ ಬರುತ್ತೆ? ನಿಮಗೆ ಲಾಭ ಬರುತ್ತೆ. ಇರಲಿ, ಅವಳೊಂದು ಇನ್ಶೂರೆನ್ಸ್ ಮಾಡಿಸಿ ಒಂದು 10,000 ರೂಪಾಯಿ ಕಟ್ತಾಳೆ ಅದಕ್ಕೆ. ಅಂದರೆ 1 ಲಕ್ಷಕ್ಕೆ ಸಂಘದವರೇ ಆಧಾರ ನಿಂತರು, ಅದರ ಮೇಲೆ ನೀವು ಒಂದು 10,000 ರೂಪಾಯಿ ಕಟ್ಟಿದರೆ ಆವಾಗ ಇನ್ಶೂರೆನ್ಸ್ ಭದ್ರತೆ ಸಿಗುತ್ತೆ ಮತ್ತು ನಿಮ್ಮ ಜವಾಬ್ದಾರಿನೂ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಸಣ್ಣ ನಿಯಮ ಮಾಡಿದ್ದೀವಿ, ಏನಾದರೂ ಒಂದು ವಿಮೆ ಮಾಡಿಸಿ. ಮತ್ತು ಸಂಪೂರ್ಣ ನಮ್ಮ ಸುರಕ್ಷಾ ಯಾವುದು ಅಲ್ಲ, ಪ್ರಗತಿ ರಕ್ಷಾ ಕವಚಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತೀರಿ. ಪ್ರಗತಿ ರಕ್ಷಾ ಕವಚಲ್ಲಿ 1 ಲಕ್ಷ ರೂಪಾಯಿ ಸಾಲ ಮಾಡಿದರೆ ನಾವು ಪ್ರೀಮಿಯಂ ತೊಗೊಳ್ಳೋದು ಎಷ್ಟದ? ಖಾಲಿ 520 ರೂಪಾಯಿ ತೊಗೋತೀವಿ. ಗಂಡ ಹೆಂಡತಿ ಇಬ್ಬರು ಇದ್ದರೆ 1,000 ರೂಪಾಯಿ. ಅಂದರೆ ಗಂಡ ಹೆಂಡತಿ ಇಬ್ಬರ ಹೆಸರಲ್ಲಿ 2 ಲಕ್ಷ ರೂಪಾಯಿಗೆ ನಾವು ಇನ್ಶೂರ್ ಮಾಡಿರ್ತೀವಿ. ಗಂಡ ಸತ್ರು 1 ಲಕ್ಷ ರೂಪಾಯಿ ಕೊಡ್ತೀವಿ, ಹೆಂಡತಿ ಸತ್ರು 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದು ಬೇರೆ, ಅದು ವರ್ಷಕ್ಕೆ ಮಾತ್ರ. ಆದರೆ ಇದು ಆಧಾರ ಸ್ವರೂಪದಲ್ಲಿ ಮಾಡುವಂಥ ವಿಮಾ ಯೋಜನೆ. ಅದು ಬೇಡ ಅಂತ ನಿಮಗೆ ಅನಿಸಿದರೆ ನಿಮಗೆ ಇನ್ನೊಂದು ನಾನು ಹೇಳಬಲ್ಲೆ, ನಿಮ್ದು ಯಾವ್ದಾದ್ರು ಆಸ್ತಿ ಇದ್ದರೆ ಬರ್ಕೊಡ್ರಿ, ಸಂಘಕ್ಕೆ ಬರೆದು ಕೊಡ್ರಿ. ಏನಂತ, ನನ್ನ ಕೈಯಾಗಿಂಥ ಮನೆ ಐತಿ, ಮನೆ ದಾಖಲಾ ಪತ್ರ ಇಲ್ಲೈತಿ, ಅದನ್ನು ತಗೊಂಡ್ರಿ, ನೀವು ತಗೊಂಡು ನಮಗೆ 2 ಲಕ್ಷ ಕೊಡ್ರಿ ಅಂದರೆ ನಾವು ಬಾಯಿ ಮುಚ್ಚಿ ನಿಮಗೆ ಸಾಲ ಕೊಡಿಸ್ತೀವಿ. ಅರ್ಥ ಮಾಡ್ಕೊಡ್ರಿ, 1 ಲಕ್ಷ ರೂಪಾಯಿವರೆಗೆ ಸಂಘದ ಹೊಣೆಗಾರಿಕೆ, 1 ಲಕ್ಷದ ಮೇಲ್ಪಟ್ಟು ನಿಮ್ಮ ಸ್ವಂತ ಹೊಣೆಗಾರಿಕೆಯ ಮೇಲೆ ನೀವು ಸಾಲ ತಗೊಳ್ಬೇಕು. ಅದಕ್ಕೋಸ್ಕರ ಈ ನಿಯಮ ಮಾಡಿದ್ದೀವಿ. ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ. ಅದು ಕಡೆಗೆ 10,000 10 ವರ್ಷ ಕಟ್ಟಿದ ಮೇಲೆ ನಿಮ್ಮ ಮಗಳು ಮದುವೆ ಟೈಮಲ್ಲಿ 2 ಲಕ್ಷ ರೂಪಾಯಿ ಕೈಯಾಗಿ ಬಂದಾಗ ಆಹಾ ಅಂತ ಸಂತೋಷ ಪಡ್ತೀವಿ. ಹೌದಾ? ಅದಕ್ಕಾಗಿ ಮಾಡ್ರಿ. ಆಮೇಲೆ ಸರ್, ಸಂಪೂರ್ಣ ಸುರಕ್ಷೆ, ಆಮೇಲೆ ಸುಜ್ಞಾನ ನಿಧಿ ಅಂತ ನಮ್ಮ ಮಗಳಿಗೆ ಧರ್ಮಸ್ಥಳದ ವತಿಯಿಂದ 400 ರೂಪಾಯಿ ಬರ್ತಾ ಇದೆ ಸರ್. ಅದು ತುಂಬ ಖುಷಿ ವಿಷಯ. ಅದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹಂಚ್ಕೊತಾ ಇದ್ದೀನಿ ಸರ್. ನಮ್ಮ ಮಗಳು ಡಿಪ್ಲೊಮಾ ಓದ್ತಾ ಇದ್ದಾಳೆ, ಅವಳಿಗೆ ಪ್ರತಿ ಈಗ ವರ್ಷದಿಂದ ಈಗ 2-3 ತಿಂಗಳಿಂದ ಬರ್ತಾ ಇದೆ ಸರ್ ಸುಜ್ಞಾನ ವೇತನ. ಆಮೇಲೆ ಶಿಕಾರಿಪುರದಲ್ಲಿ ಫಸ್ಟಲ್ಲಿ ಜನಗಳಿಗೆ ಶಿಸ್ತಿರಲಿಲ್ಲ ಸರ್. ಈ ಧರ್ಮಸ್ಥಳ ಸಂಘ ಯಾವಾಗ ಓಪನ್ ಆಯಿತು ಅವಾಗಿಂದ ಒಂದು ಪ್ರಾರ್ಥನೆ ಮಾಡ್ತಾರೆ, ಒಂದು ದೇಹಗೀತೆ ಮೂಲಕ ಸಂಘ, ಈ ಧರ್ಮಸ್ಥಳ ಸಂಘ ಶುರುವಾದಾಗಿಂದ ದೇಹಗೀತೆ ಶುರು ಮಾಡ್ತಾರೆ. ಆಮೇಲೆ ಹೆಣ್ಮಕ್ಳೆಲ್ಲ ನಿಂತ್ಕೊಂಡ್ಬಿಟ್ಟು ಭಾಷಣ ಮಾಡೋಕ್ಕೆ ಅಥವಾ ಸ್ವಾಭಾವಿಕವಾಗಿ ನಿಂತ್ಕೊಂಡು ಒಂದು ಎಲ್ಲರ ಇದ್ರಿಗೆ ಈ ಥರ ಎಲ್ಲರೂ ಮಾತಾಡ್ತಿರಲ್ಲ, ಈ ಥರ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಆಮೇಲೆ ಬಡ್ಡಿ ಸಾಲ ತೊಗೊಂಡ್ಲಂಗೆ ಸಂಘಗಳನ್ನೇ ಆಧಾರಿತವಾಗಿ ಜನಗಳು ಬೆಳೀತಾ ಹೋಗ್ತಾ ಇದ್ದಾರೆ. ನಮ್ಮಲ್ಲೂ ಪಾನಿಪುರಿ ಮಾಡ್ತಾರೆ, ಪಾತ್ರೆ ವ್ಯಾಪಾರ ಮಾಡ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಬಡವರು ಧರ್ಮಸ್ಥಳ ಸಂಘನೇ ನಂಬ್ಕೊಂಡಿದ್ದಾರೆ, ಧರ್ಮಸ್ಥಳ ಸಂಘದಿಂದನೇ ಮೇಲೆ ಬರ್ತಾ ಇದ್ದಾರೆ. ಅಲ್ಲಿರೋದೆಲ್ಲ ನಮ್ಮ ಏರಿಯಾದಲ್ಲಂದ್ರೂ ತುಂಬ ಬಡತನದಿಂದನೇ ಇದ್ದಾರೆ ಸರ್. ಥ್ಯಾಂಕ್ ಯು ಅಮ್ಮ. ನೆಕ್ಸ್ಟ್ ಯಾರಾದರೂ ಮಾತಾಡಿದ್ರು? ಇಲ್ಲಿ ಕೊಡಿ, ಇಲ್ಲ ಅಕ್ಕ ಇದ್ದಾರೆ, ಇಲ್ಲಿ ಕೊಡಿ. ನಮಸ್ತೆ, ನನ್ನ ಹೆಸರು ಶೀಲಾ ಅಂತ. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ಸರ್. ನಾವು 4 ಜನ ಸೇರಿ ರೊಟ್ಟಿ ಮಾಡ್ತಾ ಇದ್ದೀವಿ. ರೊಟ್ಟಿ ನಾವು ಕೈಯಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಈಗ 1 ವರ್ಷ ಆಯಿತು. ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಕಿರುಸಾಲ ಅಂತ 2 ಲಕ್ಷ ತೊಗೊಂಡಿದ್ದೀವಿ. ಅದರಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಮಿಷಿನ್ ಅವಶ್ಯಕತೆ ಇದೆ. ನಮಗೆ ಈ ಸೋಲಾರ್ದು ಮತ್ತು ಹಿಟ್ಟು ಕಲಿಸೋದು ಮತ್ತು ಫ್ಲೋರ್ ಮಿಲ್ಲು ಮತ್ತು ಇವಾಗ ಇಲ್ಲೆಲ್ಲ ನೋಡಿದರೆ ಖಾರದ ಪುಡಿ ಮಿಷಿನ್ನು ಅದೆಲ್ಲ ತುಂಬ ಐಡಿಯಾ ಬಂತು. ಒಂದರಿಂದ ಒಂದು ಉಪಯೋಗ ಆಗುತ್ತೆ ಅನ್ನಿಸುತ್ತು. ಆದರೆ ನಮಗೆ ಸಂಘಕ್ಕೆ ಈ ಥರ ಸೋಲಾರ್ ಮಿಷಿನ್ ಆಗಲಿ ಮತ್ತು ಯಾವುದಾದ್ರೂ ಲೋನ್ ಆಗಲಿ ಕೊಡಲಿಕ್ಕೆ ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಯಾವ ಸಂಸ್ಥೆ ಒಳಗೆ? ಧರ್ಮಸ್ಥಳ ಇದೆ ಸೋಲಾರ್ದಲ್ಲೇ ಸರ್. ಅಲ್ಲಲ್ಲ, ನೀವು ಯಾರ ಹತ್ರ ಸಾಲ ಕೇಳಿದ್ದೀರಿ? ಸಾಲ ಕೇಳಿದ್ದು ನಾವು ಇದರಲ್ಲಿ ಸ್ವಸಹಾಯ ಸಂಘದಲ್ಲಿ ಸರ್. ಅದೇ ಸ್ವಸಹಾಯ ಸಂಘದ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ? SBI ಯಲ್ಲಿದೆ. SBI ಅಲ್ಲಿ. ಸ್ವಸಹಾಯ ಸಂಘನ ಯಾರು ನಿರ್ವಹಣೆ ಮಾಡಿದ್ರು? ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆಯೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇದೆಯೋ? ಅದೇ ಸ್ತ್ರೀ ಶಕ್ತಿ ಸಂಘ, ಅದೇ ಮಹಿಳಾ ಮತ್ತು ಮಕ್ಕಳ ಇಲಾಖೆ. ಕರೆಕ್ಟ್. ಕೂತ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕೀಗ ಸಾಲ? ನಮಗೆ ಒಟ್ಟು ಮಿಷಿನ್ ಬೇಕು ಸರ್. ಎಷ್ಟು ಒಂದು 5 ಲಕ್ಷ ಆಗುತ್ತೋ ಗೊತ್ತಿಲ್ಲ. ಕೂತ್ಕೊಳ್ಳಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಿಜವಾಗಿ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ
ಅದು ಇಂಥ ಪಕ್ಷ ಅಂಥ ಪಕ್ಷ ಅಂತಲ್ಲ. ಇವತ್ತು ಖಂಡಿತವಾಗಿ ಮಹಿಳೆಯರು ಸೇರಿಕೊಂಡು ಮಾಡುವಂಥ ಇಂಥ ಗುಂಪು ಉದ್ದಿಮೆಗಳು, ಅಂದರೆ ಗ್ರೂಪ್ ಆ್ಯಕ್ಟಿವಿಟಿ ಅಂತ ನೀವು ಕರೀತಾರೆ. ನೀವೇನು 4 ಜನ ಸೇರ್ಕೊಂಡು ಮಾಡಿದಿರಿ, ಎಲ್ಲ ಸಹೋದರಿಯರು ಕೇಳಿ, ಈ ಗ್ರೂಪ್ ಆ್ಯಕ್ಟಿವಿಟಿಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಈ ಗ್ರೂಪ್ ಆ್ಯಕ್ಟಿವಿಟಿಯಿಂದ ಬಂದಂಥ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಒಳ್ಳೆ ಆನ್ಲೈನ್ ಪ್ಲ್ಯಾಟ್ಫಾರ್ಮು ಮಾಡಿಕೊಡ್ತಾ ಇದ್ದಾರೆ. ಆಗಾಗ್ಗೆ ವಸ್ತು ಪ್ರದರ್ಶನಗಳನ್ನು ಮಾಡ್ತಾರೆ. ಮೊನ್ನೆ ಅಷ್ಟೇ ಕರ್ನಾಟಕ ಸರ್ಕಾರದವರು ಬೆಂಗಳೂರಿನಲ್ಲಿ ಒಂದು ಸರಸ್ ವಸ್ತು ಪ್ರದರ್ಶನ ಮಾಡಿದರು, ನೀವು ನೋಡಿರ್ಬೋದು. ಹಾಗಾಗಿ ಇವತ್ತು ಈ ಗ್ರೂಪ್ ಆ್ಯಕ್ಟಿವಿಟಿಗೆ ಬೇಕಾದಷ್ಟು ಸೌಲಭ್ಯವನ್ನು ಕೊಡಬೇಕು ಅಂಥೇಳಿ ಎಲ್ಲ ಸರ್ಕಾರಗಳು ತೀರ್ಮಾನ ತಗೊಂಡಿದೆ. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೀವು ಅಕೌಂಟ್ ಸಂಘ ಮಾಡಿದ್ದೀರಿ. ಬಹುಶಃ ನಿಮ್ಮದು NRLMಲ್ಲಿ ನಿಮ್ಮದು ಸ್ತ್ರೀ ಶಕ್ತಿ ಸಂಘಟನೆಯಲ್ಲಿ ಅಕೌಂಟ್ ಇದೆ, ಭಾಳ ಸಂತೋಷ. ಖಂಡಿತವಾಗಿ ನಿಮಗೆ ಸಿಗುತ್ತೆ. ಅದಕ್ಕೆ ನೀವು ಮಾಡಬೇಕಾದ್ದೇನು ಅಂತಂದರೆ, ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಬೇಕು. ಒಂದು ವರದಿ, ಅಂದರೆ ಯೋಜನಾ ವರದಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಯೋಜನಾ ವರದಿಯಲ್ಲಿ ನಿಮ್ಮ ಗುರಿ ಏನು, ಏನು ಮಾಡಬೇಕು ಅಂತಿದ್ದೀರಿ, ಏನೇನು ವಸ್ತುಗಳನ್ನು ತಯಾರಿಸ್ತೀರಿ, ಒಂದು ದಿನಕ್ಕೆ ಎಷ್ಟು ವಸ್ತು ತಯಾರಿಸ್ತೀರಿ, ಒಂದು ವರ್ಷಕ್ಕೆ ಎಷ್ಟು ತಯಾರಿಸ್ತೀರಿ, ತಯಾರಿಸೋದಕ್ಕೆ ಏನು ಖರ್ಚು ಬರುತ್ತೆ, ಅದನ್ನು ಎಷ್ಟಕ್ಕೆ ಮಾರಾಟ ಮಾಡ್ತೀರಿ, ಮಾರಾಟ ಮಾಡಿದ್ರಿಂದ ಎಷ್ಟು ಹಣ ಬರುತ್ತೆ, ಅದರಿಂದ ಲಾಭ ಎಷ್ಟು ಬರುತ್ತೆ, ಅದರಿಂದ ಹೇಗೆ ಸಾಲ ಕಟ್ಟೋಕ್ಕಾಗತ್ತೆ, ಇದೆಲ್ಲವಕ್ಕೂ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಇವಾಗ ನನಗೆ ಗೊತ್ತಿಲ್ಲ, ಮೋಹನ್ ಹೆಗ್ಡೆ ಅವರೇನಾದರೂ ಈ DPR ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಅವ್ರು ಮಾಡಿದರೂ ಆಗ್ಬೋದು, ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರ DIC ಅಂಥೇಳಿ ಅವರು ಮಾಡ್ಬೋದು, ಅಥವಾ ಕನ್ಸಲ್ಟೆಂಟ್ಗಳು ಅಲ್ಲಲ್ಲಿ ಇರ್ತಾರೆ. ಚಿತ್ರದುರ್ಗದಲ್ಲಂತೂ ತುಂಬ ಜನ ಕನ್ಸಲ್ಟೆಂಟ್ಗಳಿರ್ತಾರೆ. ಈ ಬ್ಯಾಂಕಿನಲ್ಲಿ ರಿಟೈರ್ ಆಗಿದ್ದವರು ಇಂಥ ಒಂದು ಯೋಜನಾ ವರದಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. 2,000 ರೂಪಾಯಿ 5,000 ರೂಪಾಯಿ ಅವರು ಫೀಸ್ ತೊಗೊಳ್ತಾರೆ. ಅವ್ರ ಹತ್ರ ಹೋಗಿ ಒಂದು ಯೋಜನಾ ವರದಿಯನ್ನು ತಯಾರಿಸಬೇಕು. ಅದರಲ್ಲಿ ಗೊತ್ತಾಗುತ್ತೆ ಇದನ್ನು ತಗೊಳ್ಳಿ, ಸಾಲಕ್ಕೆ ಎಷ್ಟು ಖರ್ಚಾಗುತ್ತೆ, ಅಂದರೆ ಸಾಲ ತೊಗೊಂಡ್ರೆ ಎಷ್ಟು ವರ್ಷದಲ್ಲಿ ಕಟ್ಬೋದು, ಉಳಿತಾಯ ಲಾಭ ಎಷ್ಟು ಬರುತ್ತೆ, ಅದರಿಂದ ಕಂತು ಎಷ್ಟು ಕಟ್ಟೋದು, ಅವರಿಗೆ ನಿಮ್ಮ ಖರ್ಚು ಹೋಗಬೇಕು, ಇದೆಲ್ಲವೂ ಆ ವರದಿಯಲ್ಲಿ ಇರುತ್ತೆ. ಅದನ್ನು ನೋಡಿದ ಕೂಡಲೇ ಬ್ಯಾಂಕಿನವ್ರಿಗೆ ವಿಶ್ವಾಸ ಬರುತ್ತೆ. ಹೌದು, ಇವರು ಆಲ್ರೆಡಿ ಅಕೌಂಟ್ ಇಟ್ಕೊಂಡಿದ್ದಾರೆ, ಇವರು ಆಲ್ರೆಡಿ ಉಳಿತಾಯ ಮಾಡಿದ್ದಾರೆ, ಇವರು ಆಲ್ರೆಡಿ ಉದ್ಯೋಗ ಮಾಡ್ತಾ ಇದ್ದಾರೆ, ಇವರಿಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನಾವು ಸಾಲ ಕೊಡಬೇಕು ಅಂಥೇಳಿ ಬ್ಯಾಂಕಿನವರು ತೀರ್ಮಾನ ತಗೊಳ್ತಾರೆ. ಆದ್ದರಿಂದ ಎಲ್ಲರಲ್ಲಿ ನಾನು ಹೇಳೋದು, ನೀವೊಂದು ಇಂಥ ಉದ್ಯೋಗ ಮಾಡಬೇಕು ಅಂದರೆ ಅದು ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ, ನೀವು ಕೊಡಿಸ್ತೀರಾ ಸಾರ್ ಅಂತ ನೀವು ಕೇಳಬಾರ್ದು. ಯಾರೇ ಒಂದು ಹೊಸ ಮೆಷಿನ್ ಆದರೆ ಮೆಷಿನ್ ರೇಟ್ ಏನು, ಇದರಿಂದ ಏನು ಪ್ರಯೋಜನ ಇದೆ, ಇದರಿಂದ ಕರೆಂಟ್ ಎಷ್ಟು ಉಳಿತಾಯ ಆಗುತ್ತೆ ಅಥವಾ ಲಾಭ ಎಷ್ಟು ಬರುತ್ತೆ, ಅದನ್ನು ನೀವೇ ಬರ್ಕೊಳ್ಬೋದು. ನಿಮಗೂ ಕೂಡ ಸಾಧ್ಯ ಇದೆ. ಅದನ್ನೆಲ್ಲ ಬರ್ಕೊಂಡು ಯಾರಾದರೂ ಸ್ವಲ್ಪ BCom ಮಾಡಿದವ್ರ ಹತ್ರ ಹೋಗ್ಬಿಟ್ಟು ಅಥವಾ ಒಬ್ಬರು ಕನ್ಸಲ್ಟೆಂಟ್ ಹತ್ರ ಹೋಗಿ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿಕೊಂಡ್ರೆ ಖಂಡಿತವಾಗಿ ಇಲ್ಲಿ ಕುಳಿತಿರುವ ನಿಮಗೆಲ್ಲರಿಗೂ ಎಷ್ಟೊಂದು ಯೋಜನೆ ಇದೆ ಹೇಳ್ತಾ ಹೋದರೆ. ಮುದ್ರಾ ಯೋಜನೆ ಅಂತೆ, ಆಮೇಲೆ ಗುಂಪಿಗೆ ಉದ್ಯೋಗ ಯೋಜನೆ ಅಂತೆ, ತುಂಬ ಯೋಜನೆಯಲ್ಲಿ. ಮತ್ತು ಸಿದ್ದರಾಮಯ್ಯನವರು ಇವಾಗ ಎಷ್ಟೋ ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತುಂಬ ಯೋಜನೆಗಳಿವೆ, ಸಿಗುತ್ತೆ. ಆದರೆ ಫಸ್ಟ್ ನೀವು ತಯಾರಾಗಬೇಕು. ಅಂದರೆ ನಿಮಗೆ ಗೊತ್ತಿರಬೇಕು. ನಾಳೆ ಮ್ಯಾನೇಜರ್ ಕರೆದು ಅದು ಹೆಂಗಮ್ಮ ಮಾಡ್ತೀಯಾ ಅಂತ ಕೇಳಿದರೆ ಅದು ಅದ್ರಾಗ ಐತೆ ನೋಡಿ ಸ್ವಾಮಿ ಅಂದರೆ ಆಗಲ್ಲ. ಅದನ್ನು ನೀವು ಓದ್ಕೊಂಡ್ಬಿಟ್ಟು ಅದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ನಾವಿಷ್ಟು ಅನುಭವ ಇದೆ, ಈ ರೀತಿಯಲ್ಲಿ ಸ್ವಲ್ಪ ನೀವು ಕೂಡ ಪ್ರಯತ್ನ ಪಟ್ಟು ಮನನ ಮಾಡಿಕೊಂಡು ಆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಬ್ಯಾಂಕಿಗೆ ಕೊಟ್ಟರೆ ನಾನು ನಿಮಗೆ ಗ್ಯಾರಂಟಿ ಹೇಳ್ತೀನಿ, ಖಂಡಿತವಾಗಿ ನಿಮಗೆ ಬ್ಯಾಂಕಿಂದ ಸಿಗುತ್ತೆ. ಎರಡನೇದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದವರಿಗೂ ನಾನು ಇದೇ ಸಲಹೆಯನ್ನು ಕೊಡ್ತೇನೆ. ಏನಂದರೆ, ಇವತ್ತು ನಮ್ಮಲ್ಲಿ ಒಂದು ಯೋಜನೆ ಇದೆ ಪ್ರಯಾಸ್ ಅಂತ. ಪ್ರಯಾಸ್ ಅಂದರೆ ಸಿಡ್ಬಿ ಸಂಸ್ಥೆಯಿಂದ ಸ್ವ ಉದ್ಯೋಗಕ್ಕೆ ಸಾಲ ಕೊಡಿ ಹೇಳಿರ್ಬೋದು ನಿಮಗೆ, ಆಲ್ರೆಡಿ ಇವತ್ತು ಬೆಳಿಗ್ಗೆ ಮಾತಾಡಿ ಹೋಗಿರ್ಬೋದು. ಒಂದು ಸಂಘದಲ್ಲಿರುವ 4-5 ಜನರು ಸೇರಿಕೊಂಡು ಒಂದು ಗುಂಪು ಉದ್ಯೋಗ ಮಾಡೋದಾದರೆ, ಅವರು ಸಂಘದಲ್ಲಿ ಆಲ್ರೆಡಿ ಇದ್ದರೆ 5 ಜನರು ಪ್ರಯಾಸ್ ಯೋಜನೆಗೆ ಅರ್ಜಿ ಹಾಕಿದರೆ 5 ಜನರಿಂಟು 5 ಲಕ್ಷ, 25 ಲಕ್ಷ ರೂಪಾಯಿ ಪ್ರಯಾಸ್ ಯೋಜನೆಯಲ್ಲಿ ಆ ಸಂಘಕ್ಕೆ 5 ಜನರಿಗೆ, ಆದರೆ ಸಂಘಕ್ಕೆ ಕೊಡೋದಿಲ್ಲ, 5 ಜನರಿಗೆ 5 ಲಕ್ಷದಂತೆ ಸಿಗ್ತದೆ. ಆ 5 ಲಕ್ಷವನ್ನು ಒಟ್ಟು ಸೇರಿಸಿ 25 ಲಕ್ಷ ಮಾಡಿಕೊಂಡು ನಿಮ್ಮ ಉದ್ಯೋಗವನ್ನು ನೀವು ಪ್ರಾರಂಭಿಸ್ಬೋದು. ಯಾರೆಲ್ಲ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದವರು ಇದ್ದೀರೋ
ನಿಮಗೆ ಅಂಥಂಥ ದೊಡ್ಡ ಯೋಜನೆ ಮಾಡಬೇಕು ಅಂತ ನಿರೀಕ್ಷೆ ಇದ್ದರೆ ನಿಮ್ಮ ಇತರ ಸದಸ್ಯರನ್ನು ಸೇರಿಸಿಕೊಂಡು ಅವರಿಗೆ ಸ್ವಲ್ಪ ಮಾಹಿತಿ ಕೊಡಿ. ಮತ್ತು ಇಂಥವ್ರನ್ನ ಮೋಹನ್ ಹೆಗಡೆ ಅವ್ರನ್ನ ಕರೆಸಿಕೊಳ್ಳಿ. ಅವರು ನಿಮಗೆ ಆ ಯೋಜನೆ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಅದನ್ನಿಟ್ಟುಕೊಂಡು ಪ್ರಯಾಸ್ ಯೋಜನೆಯಲ್ಲಿಯೂ 5 ಲಕ್ಷದಂತೆ ನೀವು ಸಾಲ ತಗೊಂಡ್ರೆ ನಿಮ್ಮ ಎಲ್ಲ ಅಗತ್ಯಗಳು ಪೂರೈಸಿ ಹೋಗ್ತದೆ. ಆದರೆ ಧರ್ಮಸ್ಥಳ ಯೋಜನೆಯಿಂದ ಸಾಲ ತಗೊಂಡ್ರೆ ಸಬ್ಸಿಡಿ ಇಲ್ಲ, ಅನುದಾನ ಇಲ್ಲ, ಬಡ್ಡಿ ದರ ಇವತ್ತಿಗೆ 14% ಇದೆ. ಬ್ಯಾಂಕಿನಲ್ಲಿ ಅವರ ಸ್ತ್ರೀ ಶಕ್ತಿಯಲ್ಲಿ ತೆಗೆದುಕೊಂಡ್ರೆ ಅವರಿಗೆ 7% 8% ಕೊಡ್ಬೋದು, ಮತ್ತು ಅನುದಾನವೂ ಸಿಗ್ಬೋದು. ಆದರೆ ನಮ್ಮ ಯೋಜನೆಯಲ್ಲಿ ಅನುದಾನ ಇಲ್ಲ. ನೀವು ಸಾಲ ತಗೊಳ್ಬೇಕು, ಕರೆಕ್ಟಾಗಿ ಕಟ್ಟಬೇಕು. ಅದು ತಿಳ್ಕೊಳ್ಳಿ. ನಿಮಗೆ ಯಾವುದು ಸೂಕ್ತವೋ ಅದನ್ನು ಮಾಡಿ. ನಮ್ಮ ಯೋಜನೆಯಲ್ಲಿಯೂ ಪಡ್ಕೊಳ್ಬೋದು, ಪ್ರಯಾಸ್ ಯೋಜನೆಯಲ್ಲಿ ಒಬ್ಬೊಬ್ಬರು ಸೇರ್ಕೊಂಡು ಮಾಡ್ಕೊಳ್ಬೋದು, ಅಥವಾ ಸ್ತ್ರೀ ಶಕ್ತಿ ಸಂಘದಲ್ಲಿ DPR ಸರಿಯಾಗಿ ತಯಾರಿಸಿ ನೀವು ಮಾಡ್ಕೊಳ್ಬೋದು. ನಮಸ್ತೆ ಸರ್, ನಾನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚೋಳಚಗುಡ್ಡದ ಗ್ರಾಮದ ಉದ್ಯಮಿದಾರು. ನಾನು ಈಗ 2 ವರ್ಷದಿಂದ ರೊಟ್ಟಿ ಮಿಷನನ್ನು ತೊಗೊಂಡಿದ್ದೀನಿ ಸರ್. ನಾನು 2 ವರ್ಷದಿಂದ ಅಂದರೆ ಈಗ 20 ಚೀಲ, ಒಂದು ವರ್ಷದಲ್ಲಿ 20 ಚೀಲ ಜೋಳ ರೊಟ್ಟಿಯನ್ನು ನಾನು ಮಾರ್ಕೆಟ್ ಮಾಡ್ತಾಯಿದ್ದೀನಿ. 20 ಚೀಲದ ರೊಟ್ಟಿಯನ್ನು ನಾನು ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಆ ವೇದಿಕೆ ಮೇಲೆ ಬಂದು ನಾನು ಮಾತಾಡಬೇಕು ಅಂತಂದು ಎಷ್ಟು ಅನ್ವಯಿಸ್ಕೊಂಡ್ಕೊಂಡೆ. ನನ್ನ ಸರ್ಗೆ, ಶಿವಕುಮಾರ್ ಸರ್ ಬಾಗಲಕೋಟೆಯಿಂದ, ಅವ್ರಿಗೂ ಕೂಡ ಕೇಳ್ಕೊಂಡೆ. ಬರ್ರಿ ನೀವು ಖಂಡಿತವಾಗಿ ಮಾತಾಡಬೇಕು. 20 ಚೀಲ ಎಷ್ಟು ಲಕ್ಷ ಆಗ್ತದೆ? ಎಷ್ಟು ಲಕ್ಷ ಆಗ್ತದೆ ಅಕ್ಕ? ಬರ್ರಿ ಮಾತಾಡಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಎಲ್ಲ ದಯವಿಟ್ಟು ಕೇಳಿ, ಅವರು ಸಾಧಕಿ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಅವ್ರಿಗೂ ಕೂಡ ನಮಸ್ಕಾರಗಳು ತಿಳಿಸುತ್ತಾ, ನಾನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡು ಗ್ರಾಮದ ಮಹಿಳೆ. ನಾನು ಒಂದು NRLM ಯೋಜನೆಯೊಳಗೆ ಕೆಲಸವನ್ನು ನಿರ್ವಹಿಸಿಕೊಂಡು ನಾನು ಆ ವೃತ್ತಿಯಲ್ಲಿ ಇದ್ದಿದ್ದೀನಿ. ಈಗ ನಾನು 2 ವರ್ಷದಿಂದ ನಾನು PMFME ಅಂತಂದು ಒಂದು ಸಬ್ಸಿಡಿ ಲೋನನ್ನು ಹಾಕಿ ಟೈಮಿಗೆ ಮುಂಚೆ ನಾನು ಅಗರಬತ್ತಿ ಅಂತೇಳಿ PMEGP ಅಂತೇಳಿ ಆ ಲೋನನ್ನು ಹಾಕಿದಾಗ ನನಗೆ ಅದು ಅಳವಡಿಸೋಕ್ಕೆ ಆಗಲಿಲ್ಲ. ಯಾಕೆಂದರೆ ಅವರು ಸಿಕ್ಕಾಪಟ್ಟೆ ಕಾಗದ ಪತ್ರಗಳು ಕೇಳಿದರು, ಟೈಮ್ ಅವಧಿ ಮುಗಿದಿತ್ತು. ಹಂಗಾಗಿ ನಾನು ಅದನ್ನು ಅಲ್ಲಿಗೆ ಬಿಟ್ಟೆ. ಮತ್ತು ನಾನು 1 ವರ್ಷ ನಂತರ ನಾನು ಈ PMFME ಅಂತಂದೇಳಿ ಈ ಯೋಜನೆಯಲ್ಲಿ ರೊಟ್ಟಿ ಮಿಷನನ್ನು ತಗೊಂಡೆ. ಈಗ ರೊಟ್ಟಿ ಮಿಷನ್ನಲ್ಲಿ 1 ವರ್ಷಕ್ಕೆ, ಈಗ 2 ವರ್ಷ ಆಯ್ತಂದರೆ ಫಸ್ಟ್ನೇ ವರ್ಷದಲ್ಲಿ 1 ವರ್ಷದಲ್ಲಿ 10 ಚೀಲದ ರೊಟ್ಟಿಯನ್ನು ಮಾರ್ಕೆಟಿಂಗ್ ಮಾಡಿದೆ. ಆಮೇಲೆ ಈಗ 2023 ನಾನು 20 ಚೀಲ, ಈ ನಾಳೆ ಏಪ್ರಿಲ್ 14ಕ್ಕೆ ನಾನು 20 ಚೀಲ ಜೋಳ ಫಿನಿಶ್ ಆಗಿದ್ದಾರೆ. ನಾನೀಗ ಮತ್ತೆ ಹೋಗಿ 10ರಿಂದ 20 ಚೀಲ ಜೋಳನ ಖರೀದಿ ಮಾಡಬೇಕು. ಒಂದು ಜೋಳ ಚೀಲದ ಬೆಲೆ 5,500 ರೂಪಾಯಿ ಇತ್ತು. ಅದನ್ನು ಹೋಗಿ ಖುದ್ದಾಗಿ ನಾನೇ ಒಂದು ತೊರಬೇಂಥ ಪರಿಸ್ಥಿತಿ ನಂದಿತ್ತು. ಯಾಕಂದರೆ ನನಗೆ ಯಾರು ಸಪೋರ್ಟ್ ಇರಲಿಲ್ಲ. ನಮ್ಮದು ಅವಿಭಕ್ತ ಕುಟುಂಬ. ನಾವು ಕೃಷಿಯಲ್ಲಿ ಮಾಡೋ ಕೆಲಸ ನನಗೆ ನೀಗ್ತಿದ್ದಿಲ್ಲ. ಯಾಕಂದರೆ ನಮಗೆ ಬಿಸಿಲು ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಆದರೂ ನಮ್ಮ ಗಂಡನ ಸಹಾಯದಿಂದ ಅವ್ರ ಜೊತೆಯಲ್ಲೇ ನಾನು ಆ ಕೆಲಸ ಮಾಡಿದೆ. ಆ ಸಾಮರ್ಥ್ಯದಲ್ಲಿ ನಮ್ಮ ಮನೆಯವರ ಒಂದು ಉದ್ದೇಶ ಏನಾಗಿತ್ತಂದರೆ PMFME ಅಗರಬತ್ತಿಯಲ್ಲಿ ನಾನು ತೊಡಗಿಸ್ಕೋಬೇಕಾದ್ರೆ ಅವರು ನೀವು ಉದ್ಯೋಗ ಮಾಡಬೇಕು, ನಿನಗೆ ಬೇಸಾಯದಲ್ಲಿ ಕೆಲಸ ಮಾಡೋಕ್ಕೆ ನೀಗ್ತಾ ಇಲ್ಲ ಅಂದಾಗ ಅದನ್ನು ಅಗರಬತ್ತಿ ಬಿಟ್ಟು ರೊಟ್ಟಿ ಮಿಷನ್ ಹಾಕಿದೆ. ರೊಟ್ಟಿ ಮಿಷನ್ ಆಗಬೇಕು, ಉದ್ಯಮಿದಾರ ಆಗ್ಬೇಕನ್ನಷ್ಟ್ರಿಗೆ ನಮ್ಮ ಮನೆಯವರು ಸ್ವಲ್ಪ ಇದಾಯಿತು. ಹಂಗಾಗಿ ನನಗೆ ಆ ಟೈಮ್ನಲ್ಲಿ PMFMEಲಿದ್ದ ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಬಂದರು. ಬ್ಯಾಂಕಿಗೆ ಬರಬೇಕನ್ನಷ್ಟ್ರಿಗೆ ನನಗೆ ಬ್ಯಾಂಕಿಗೆ ಬಂದು ಮಾತಾಡೋಂಥ ಸ್ವತಂತ್ರ ಇರಲಿಲ್ಲ. ಆ ಟೈಮಿಗೆ ಒಂದು ಟ್ರೈನಿಂಗ್ ಸೆಂಟ್ರಿಗೆ ಹೋದೆ. ಈಗ ಹೇಳಿದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 2 ಲಕ್ಷ ರೂಪಾಯಿ ನಾವು ಅದು ಅನುದಾನ ಆಗಿ ಕೊಟ್ಟಿದ್ದಾರೆ, ಅದನ್ನು ತೊಗೊಂಬಂದ್ವಿ ಅಂತೇಳಿ. ನಿಜ, ನನಗೂ ಹಂಗಾಗಿ ನಾವು ಹೋಗೋ ಪರಿಸ್ಥಿತಿ ಇಲ್ಲ, ಹೋಗು ನಿನ್ನಿಂದ ನಾವು 10 ಮಂದಿ ಹಾಕ್ತೀವಿ ಅಂತ ಹೇಳಿದಾಗ ನಾನು ಅಲ್ಲಿಗೆ ಹೋದೆ. ಆ ಟ್ರೈನಿಂಗ್ ಸೆಂಟರ್ನಲ್ಲಿ ಹೋದಾಗ 3 ದಿನ ನಾನು ಯಾರ ಜೊತೆನೂ ಮಾತಾಡಲಿಲ್ಲ. ಯಾಕೆ ನನ್ನ ಗಂಭೀರ ಪರಿಸ್ಥಿತಿ ಹಂಗಿದ್ದ ಟೈಮಲ್ಲಿ ನಾನು ಆ ಟೈಮಲ್ಲಿ ಸೆಲ್ಕೋ ಸಿಸ್ಟಮಿಂದ ಶಿವಕುಮಾರ್ ಸರ್ ಬಂದು ಯಾರ್ಯಾರು ಏನೇನು ಉದ್ಯೋಗ ಮಾಡ್ತೀರಾ ಅಂದರು. ನನಗೆ ಅಷ್ಟಕ್ಕಷ್ಟೇ, ನೀನೇನು ಮಾಡ್ತೀರಾ ಹಾಂ ಸರ್ ನಾನು ಅಪ್ಲಿಕೇಶನ್ ಕೊಟ್ಟೀನಿ, ಬಟ್ ಬರೋದು ಗೊತ್ತಿಲ್ಲ ಅಂದೆ. ಆಯಿತು ಅಂತೇಳಿ ನನ್ನ ನಂಬರ್ ತೊಗೊಂಡ್ರು, ವಿಷಯ ತೊಗೊಂಡ್ರು. ಬಂದು 4-5 ದಿವಸಕ್ಕೆ ಮತ್ತೆ ಬ್ಯಾಂಕಿಗೆ ಅಪ್ಲಿಕೇಶನ್ ಬಂದಿತ್ತು.
ಹಾಂ ಸರ್ ಫೋನ್ ಮಾಡಿದರು ಮ್ಯಾನೇಜರ್ ಸರ್ ಬರ್ರಿ ನಿಮ್ಮದು ಹಿಂಗೆ ಲೋನ್ ಬಂದೈತೆ ಅಂತ ಹೇಳಿದರು. ಬರ್ತೀನಿ ಸರ್ ಅಂತೇಳಿ ಹೋಗೋನೆ ನನಗೆ ಅವ್ರು ಮಾತಾಡಿಸ್ತಾರೆ, ನನಗೆ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಬ್ಯಾಂಕಿನ ಲೋನ್ಗಳದ್ದೆಲ್ಲ ಗೊತ್ತಿತ್ತು. ಯಾಕೆ ಇಷ್ಟೊಂದು ವೀಕ್ನೆಸ್ ರೀ. ಅವರು ಫಸ್ಟ್ ಆಗೇ ಬಂದಿದ್ದರು, ಅದೇ ಟೈಮಿಗೆ ಬಂದರು. ಫಸ್ಟ್ ಮ್ಯಾನೇಜರ್ ಹೋಗಿದ್ರು, ಇನ್ನೊಬ್ಬರು ಬಂದಿದ್ದರು. ಯಾಕೆ ರೀ ಮೇಡಮ್ ನೀವು ಯಾಕೆ ಹಿಂಗೆ ಆ್ಯಕ್ಟಿವ್ ಇದ್ದೀರಾ? ಇಲ್ಲ ಸರ್ ನಂಗೆ ಆಗ್ತಾ ಇಲ್ಲ. ನೀವು ಸಿಕ್ಕಾಪಟ್ಟಿ ಕಾಗದ ಪತ್ರ ಕೇಳಿದ್ರೆ ನಾವು ಹೊರಗೆ ಹೋಗೋಂಥ ಪರಿಸ್ಥಿತಿಯಲ್ಲಿಲ್ಲ. ಆ ಟೈಮಲ್ಲಿ ಶಿವಕುಮಾರ್ ಸರ್ ನನಗೆ ಬಂತು. ಸಾಯಂಕಾಲ 3 ಗಂಟೆ ಆಗಿತ್ತು, ಜೋರಾದ ಮಳೆ ಇತ್ತು. ಸರ್ ನನಗೆ ಹಿಂಗೆ ಬ್ಯಾಂಕ್ನವ್ರು ಕರೆಸಿದ್ದಾರೆ, ನಿಮ್ಗೆ ಬರೋಕ್ಕಾಗತ್ತಾ ಹಿಂಗೆ ಕೇಳ್ತಾ ಇದ್ದಾರೆ ಅಂದರೆ ಆ ಮಳೆಯಲ್ಲಿ ಬಂದ್ರಿ ಅವರು. ಇವತ್ತು ಅವ್ರು ಬಂದು ಸಪೋರ್ಟ್ ನೋಡಿದರೆ ನನಗೆ ಹಕ್ಕ ಇದ್ದಂಗೆ ನಿಮಗೆ ಎಷ್ಟೇ ತೊಂದರೆ ಇದ್ರೂ ನಾನು ನಿಮ್ಮಿಂದ ಇರ್ತೀನಿ ಅಂಥೇಳಿ ಸಪೋರ್ಟಾಗಿ ಇಲ್ಲಿವರೆಗೂ ಈ ವೇದಿಕೆ ನಾನು ತಲುಪಿಸ್ತೀನಿ ನಿನಗೆ ಅಂತೇಳಿ ಹೇಳಿದರು. ಈ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೇಳ್ತೀನಂದರೆ ನಮ್ಮ ಒಂದು ಉದ್ಯಮಿದಾರ ಆಗಬೇಕನ್ನೋದು ನನ್ನ ಮನೆಯವರ ಅನಿಸಿಕೆ ಇತ್ತಲ್ಲ. ಈ ಕೂಗು ಅವ್ರಿಗೆ ಕೇಳಬೇಕು, ಅವ್ರ ಮನದಾಳ ಮುಟ್ಟಬೇಕು ಅನ್ನೋದಂತ ಒಂದು ಆಸೆ ನನಗೆ. ಆ ಉದ್ದೇಶದಿಂದ ನಾನು ಈ ವೇದಿಕೆ ಮೇಲೆ ಬಂದೆ. ಮತ್ತು ಅದೇ ನಂತರ ನಾನು ಈಗ ಬನಶಂಕರಿ ಜಾತ್ರೆ ಬರ್ತೀವಿ. 1 ತಿಂಗಳ ಜಾತ್ರೆಯಲ್ಲಿ ಮಿನಿಮಮ್ ನಾನು ಎಷ್ಟು ರೊಟ್ಟಿಗಳನ್ನು ಮಾರಿದ್ದೇನೆಂದರೆ 15ರಿಂದ 20,000 ರೊಟ್ಟಿ, 60,000 ರೂಪಾಯಿ ನೆಟ್ ಕ್ಯಾಶ್ ಮಾಡಿದೆ. 2 ಲೇಬರ್ಸ್ ಇಟ್ಕೊಂಡಿನಿ. ಬೆಳಗ್ಗೆ ಟೈಮು 9 ಗಂಟೆಗೆ ಬರ್ತಾರೆ. ಅವ್ರ ಟಿಫಿನ್ ವ್ಯವಸ್ಥೆ ಮತ್ತು ನಂತರ ಊಟದ ವ್ಯವಸ್ಥೆ ಇದನ್ನೆಲ್ಲ ಮಾಡಿಕೊಂಡು ನಾನು ವರ್ಕಿಗೆ ಹೋಗ್ತಾ ಇದ್ದೀನಿ. ಅವರು ಕೂಡ ನನಗೆ ಒಂದು ಸಪೋರ್ಟಾಗಿ ನಿಂತಿದ್ದಾರೆ. ನಮ್ಮ ಮಹಿಳಾ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಇದ್ದಾರೆ ಅಂದರೆ ನನ್ನ ಮಹಿಳೆಯರೇ ನನ್ನ ಬಲಗೈ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದೇನೆ ನಾನು ಮೇಲೆ ಬರಕತ್ತಾ ಇದ್ದೀನಿ. ಇಂಥ ಒಂದು NGOದವರು ನಮ್ಮನ್ನೆಲ್ಲ ಮಹಿಳೆಯರನ್ನ ಒಂದು ಎದ್ದು ನಿಂತು ಸ್ಟ್ಯಾಂಡ್ ಆಗಿ ಈ ವೇದಿಕೆಯನ್ನು ಮಾತಾಡೋಂಥ ಸ್ಟೇಜನ್ನು ಮಾಡಿಸ್ಕೊಡ್ತಾ ಇದ್ದಾರಲ್ಲ, ನಿಜಕ್ಕೂ ಧನ್ಯವಾದಗಳು ಅವರಿಗೆ. ಇನ್ನೊಮ್ಮೆ ಮತ್ತೊಮ್ಮೆ ಸೆಲ್ಕೋ ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದ ಕೇಳ್ತೀನಿ. ಇದೇ ನಮ್ಮ ಗ್ರಾಮಾಭಿವೃದ್ಧಿಯಿಂದ ನಾನು ಒಂದು ಸ್ಟೇಜ್ ಕರೇಜ್ ಇದ್ದಿದ್ದಿಲ್ಲ ನನಗೆ. ಇವತ್ತೊಂದು ಸ್ಟ್ಯಾಂಡಾಗಿ ನಾನು ಕರೇಜ್ ಮಾಡ್ತಾ ಇದ್ದೀನಿ ಅಂತಂದರೆ ಮೊನ್ನೆ ರಾಜ್ಯಪಾಲರು ಬಂದಿದ್ದರು, ಅಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡಿ ಬಂದೆ ನಾನು. ಇಲ್ಲ ನೀವು ಮಾತಾಡಿ ಹೋಗಮ್ಮ ಅಂತಂದ್ರೆ ಉದ್ಯಮಿದಾರ ನಮ್ಮ ಮ್ಯಾನೇಜರ್ ಸರ್ ಇವತ್ತಿಗೂ ನನ್ನ ಹೆಸರಿಟ್ಕರಲ್ಲ, ನೀವು ಒಳ್ಳೆ ಉದ್ಯಮಿದಾರ ಆಗ್ತೀಯಾ, ಉದ್ಯಮಿದಾರೆ ಅಂತಂತ ಕರೀತಾರೆ. ಅಲ್ಲಿವರೆಗೂ ನಾನು ಆ ಒಂದು ಹೆಸರನ್ನು ನಾವು ಉಳಿಸ್ಕೋಬೇಕು. ಇನ್ನೊಂದು ಅಗರಬತ್ತಿಯನ್ನು ಒಂದು ಮಿಷನನ್ನು ಹಾಕಿಸ್ಕೋಬೇಕು ಅನ್ನೋದಿದೆ. ಅದನ್ನು ಕೂಡ ನಾನು ಅಳವಡಿಕೆ ಮಾಡ್ಕೊಂಡಾ ಇದ್ದೀನಿ. ಸರ್ ಕೂಡ ಹೇಳ್ತಾ ಇದ್ದೀನಿ, ಅವರು ಕೂಡ ಇಲ್ಲಿಂದ ಕೇಳ್ತಾ ಇದ್ದಾರೆ, ಇವ್ರು ಸಪೋರ್ಟ್ ಆಗಬೇಕು. ನನ್ನ ಗ್ರಾಮಾಭಿವೃದ್ಧಿಯಿಂದ ಇನ್ನೊಂದು ಅನಿಸಿಕೆ ಏನಂದರೆ ಸ್ವಸಹಾಯ ಸಂಘಗಳನ್ನು ಮಾಡಿದಂಥ ಪ್ರೊಡಕ್ಷನನ್ನು ನೀವು ಹಳ್ಳಿ ಗ್ರಾಮಗಳಲ್ಲಿ ಯಾಕೆ ಸ್ಟಾಲ್ಗಳನ್ನು ಹಾಕಬಾರ್ದು ಅನ್ನೋದು ನನ್ನ ಒಂದು ವಿಚಾರ. ಇದು ಕೂಡ ನೀವು ಒಂದು ಸ್ವಲ್ಪ ಹೇಳ್ಕೊಳ್ಬೇಕಂತ ನಾನು ಹೇಳ್ತೀನಿ. ಮತ್ತು ನನ್ನ ಈ ಒಂದು NGOದವರು ಎಲ್ಲೆಲ್ಲಿಂದ NGOದವರು ಬರ್ತಿದ್ದಾರಾ ಅವರಿಂದ ನಾ ಕೇಳ್ಕೊಳೋದೇನೆಂದರೆ ಎಲ್ಲ ಸದಸ್ಯರು ನಾವು ಸ್ವಂತ ದುಡ್ಡನ್ನು ಸಂಗ್ರಹಣೆ ಮಾಡಿಟ್ಟು ಸಾಲ ಮಾಡಿಟ್ಟು ತೊಗೊಂಡ್ರೆ ಅದಕ್ಕೆ ಭಾರಗಳು ಅಂದರೆ ನಾವು ಯಾವುದರ ಒಂದು ಮಿಷನ್ ಏನಾರು ಆದರೆ ನಮಗೆ ಯಾವ ಜವಾಬ್ದಾರಿಯಿಂದ ಏನು ತೊಗೋಬೇಕು, ಯಾವ ಥರ ಒಂದು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಟೈಮ್ನಾಗ ಅವ್ರು ಸಪೋರ್ಟ್ ಮಾಡ್ತಾರೆ. ಹೆಂಗೆ ಸಪೋರ್ಟ್ ಮಾಡ್ತಾರೆ, ಮಿಷನ್ ಏನಾಗೈತಿ, ಯಾವ ಥರ ಒಂದು ಏನು ಹೋಗಿರ್ಬೋದು ಅನ್ನೋದನ್ನ ಮಾದರಿಯಾಗಿ ಹೇಳ್ಕೊಡ್ತಾರೆ. ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಆಮೇಲೆ ನಮಗೆ ಶಿಸ್ತುಬದ್ಧವಾಗಿ ಯಾವ ರೀತಿಯಿಂದ ಆ ರೀತಿಯಿಂದ ಹೇಳ್ಕೊಡ್ತಾರೆ. ಯಾವತ್ತಿಗೂ ನಾವು ಒಂದು NGOದವರ ಮೂಲಕ ನಾವು ಒಂದು ಸಹಾಯವನ್ನು ಪಡೆಯೋದು ಉತ್ತಮ. ನಂದು ಕೂಡ ಅನಿಸಿಕೆ, ನಾನು ಬೆಳೆದಿರೋದೇ ಒಂದು ಸೆಲ್ಕೋ ಫೌಂಡೇಶನಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತುಗಳಲ್ಲಿ ಏನಾರು ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ 1 ನಿಮಿಷ. ಡಾಕ್ಟರ್ ಸರ್ ಮಂಜುನಾಥ್ ಸರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಅವರಿಗೊಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ. ಸೊ ಇವ್ರು ಮಾತಾಡಿದ ಮೇಲೆ ಮತ್ತೇನು ಬೇರೆ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಅವ್ರು ಸರಿಯಾಗಿ ಹೇಳಿದ್ರು ನೋಡಿ, ಎಷ್ಟು ಪ್ಯಾಷನ್ ಇರಬೇಕು. ಒಂದು ಹಠ ಹಿಡಿದು ಹೋದೆ, ಮತ್ತು ತರಬೇತಿ ಕೇಂದ್ರಕ್ಕೆ ಹೋದೆ, ತರಬೇತಿಯಿಂದ ಬ್ಯಾಂಕಿನ ಹತ್ರ ಹೋದೆ, ನನಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಈಗ ಮಾತಾಡೋಕ್ಕೆ ನಿಲ್ಸೋಕ್ಕೆ ಬರ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬದಲಾವಣೆ ತೋರಿಸಿದ್ರಲ್ವಾ? ಅದು ಪ್ಯಾಷನ್ ಭಾಳ ಮುಖ್ಯ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದ ಮುಕ್ತಾಯಕ್ಕೆ ನಾವು ಬರೋಣ. ಆಸ್ ಪರ್ ದಿಸ್ ವಂದನಾರ್ಪಣೆ ಅಥವಾ ಎಂಥದ್ದು ಸಮಾರೋಪ ಅಂಥೇಳಿ, ಸಮಾರೋಪ ಭಾಷಣ ಅಂಥೇಳಿ ಹೇಳಿದ್ದಾರೆ ನನಗೇನಾ? ಓಕೆ, ಸಮಾರೋಪ ಭಾಷಣ ಮಾಡಿಬಿಡ್ತೇನೆ. ಮೊದಲಾಗಿ ನೀವೆಲ್ಲ ಧರ್ಮಸ್ಥಳಕ್ಕೆ ಬಂದ್ರಿ, ಭಾಳ ಸಂತೋಷ ಆಯಿತು. ಸೆಲ್ಕೋ ಸಂಸ್ಥೆ ವತಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪೂಜ್ಯರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ
ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆಲ್ಲ ಇದರ ಸೌಲಭ್ಯ, ಇದರ ಪ್ರಯೋಜನವನ್ನು ನೀವು ಪಡ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಸಹೋದರಿಯರೇ, ಈ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ನೆನಪಿನಲ್ಲಿ ಮಾಡಿದಂತಹ ಕಾರ್ಯಕ್ರಮ. ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಆಚರಿಸ್ತಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸ್ವಸಹಾಯ ಸಂಘ ಚಳುವಳಿ ಮತ್ತು ಮಹಿಳೆಯರ ಸಬಲೀಕರಣ ಬಹಳ ಬಲವಾಗಿ ಬೇರಿರುವುದರಿಂದ ಇಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವಾಗ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ. ಇವತ್ತು ನೀವೆಲ್ಲರೂ ಉದ್ದಿಮೆಶೀಲರು ಇಲ್ಲಿ ಬಂದಿದ್ದೀರಿ. ಎಲ್ಲರೂ ನಿಮ್ಮಾಗಿ ಸಂತೋಷವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮಹಿಳೆಯರು ಮನೆಯಲ್ಲಿ ಕಷ್ಟ ಅನುಭವಿಸ್ತಿರ್ತಾರೆ, ಕೆಲವರು ತಮ್ಮ ಕೆಲಸದ ಸ್ಥಳದಲ್ಲಿ ಕಷ್ಟ ಅನುಭವಿಸ್ತಿರ್ತಾರೆ, ಕೆಲವರು ಬಡತನದಿಂದ ಕಷ್ಟ ಅನುಭವಿಸ್ತಿರ್ತಾರೆ, ಕೆಲವರು ತಿಳುವಳಿಕೆಯ ಕೊರತೆಯಿಂದ ಕಷ್ಟ ಅನುಭವಿಸ್ತಿರ್ತಾರೆ. ಅದಕ್ಕೆಲ್ಲವಕ್ಕೂ ಒಂದು ಉತ್ತರ ಅಂತಂದರೆ ಸಬಲೀಕರಣ, ಎಂಪವರ್ಮೆಂಟ್ ಅನ್ನುವಂಥ ಒಂದು ಮಾತಿದೆ. ಏನು ಸಬಲೀಕರಣ ಅಂತಂದರೆ? ಸಬಲೀಕರಣ ಅಂದರೆ ಏನು? ಕೆಲವರು ಅಂದ್ಕೊಳ್ತಾರೆ ನನಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಿದ್ದಿಲ್ಲ, ಈಗ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಅದು ಸಬಲೀಕರಣ ಅಲ್ಲ. ಅದು ಒಂದು ಭಾಗ ಆಗಿರ್ಬೋದು. ಈ ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತೆ? ಎಲ್ಲ ತಾಯಂದರು ಅರ್ಥ ಮಾಡ್ಕೊಳ್ಬೇಕು. ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತೆ? ಎರಡು ಕಡೆಗಳಿಂದ ಬರುತ್ತೆ. ಒಂದು, ಆರ್ಥಿಕವಾಗಿ ನಮ್ಮಲ್ಲಿ ಸ್ವಾವಲಂಬನೆ ಇದ್ದರೆ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಎರಡನೇದು, ಸಾಮಾಜಿಕವಾಗಿ ಸ್ಪಂದಿಸುವಂಥ, ಯಾವುದೇ ಒಂದು ಸನ್ನಿವೇಶಕ್ಕೆ ಜವಾಬು ಕೊಡುವಂಥ ಸಾಮರ್ಥ್ಯ ಇದ್ದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಸಾಮಾಜಿಕ, ಆರ್ಥಿಕ. ಈ ನಮ್ಮ ದೇಶದಲ್ಲಿ ಹೆಚ್ಚಿನ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಇಲ್ಲ. ನೀವು ದುಡಿತೀರಿ, ಗಂಡ ಮಾರಾಟ ಮಾಡ್ತಾನೆ, ದುಡ್ಡು ಅವನ ಕೈಯಾಗಿರ್ತದೆ, ನೀವು ಮತ್ತೆ ಅವನ ಕೈಯಾಗಿ ಕೇಳ್ಕೊಂಡು ನಿಂತ್ಕೊಳ್ಬೇಕು. ಅದು ಹೋಗಲಾಡಿಸ್ಬೇಕು ಅಂತಂದರೆ ನಮಗೆ ವಿದ್ಯೆ ಇರಬೇಕು, ವಿದ್ಯಾಭ್ಯಾಸ. ಇವತ್ತು ನಿಮ್ಮ ತಾಯಂದ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮಲ್ಲಿ ಯಾರೆಲ್ಲರಲ್ಲಿ ಹೆಣ್ಣು ಮಕ್ಕಳಿದ್ದಾರೋ ಅವರಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿ, ಉತ್ತಮ ವಿದ್ಯಾಭ್ಯಾಸ ಕೊಡಿ. ಆರ್ಥಿಕ ಸ್ವಾವಲಂಬನೆ ಅಂತಂದರೆ ನಾವು ಉದ್ಯೋಗ ಅಂದರೆ ಸ್ವಉದ್ಯೋಗ ಮಾಡಿ ಈ ಸೋಲಾರ್ ಇದು ಮೆಷಿನ್ ಹಾಕಿ ಮಾಡಬೇಕು ಅಂತಿಲ್ಲ. ಒಳ್ಳೆ ನೌಕರಿ ಸಿಕ್ಕಿದ್ರೂ ನಮಗೆ ಸ್ವಾವಲಂಬನೆ ಆಗ್ತದೆ, ನೌಕರಿ ಬಂದರೂ ಕೂಡ ಸ್ವಾವಲಂಬನೆ ಆಗ್ತದೆ. ನಮ್ಮ ಹಿಂದಿನ ಕಾಲದವ್ರು, ನಮ್ಮ ತಾಯಂದ್ರ ಕಾಲದಲ್ಲಿ ಹೆಣ್ಮಕ್ಳಿಗೆ ನೌಕರಿ ಕೊಡಿಸೋ ಬಗ್ಗೆ ಯಾರು ವಿಚಾರ ಮಾಡ್ತಿದ್ದಿಲ್ಲ. ಇವತ್ತು ಉತ್ತರ ಕರ್ನಾಟಕದ ಕಡೆ ಹೋದರೆ ಹೆಣ್ಮಕ್ಳಿಗೆ ನೌಕರಿ ಕೊಡೋ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ಆದರೆ ನೀವು ಬದಲಾಗಬೇಕು. ಇವತ್ತು ಯಾರು ಧರ್ಮಸ್ಥಳಕ್ಕೆ ಬಂದಿದ್ದೀರಿ, ನೀವು ಬದಲಾಗಬೇಕು. ನಿಮ್ಮ ಹೆಣ್ಣುಮಕ್ಕಳಿಗೆ ಅಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಒಳ್ಳೆ ನೌಕರಿ ಸಿಗುತ್ತೆ. ಒಳ್ಳೆ ನೌಕರಿ ಸಿಗದೇ ಇದ್ದರೂ ಅವರಿಗೆ ಸ್ವಉದ್ಯೋಗ ಮಾಡುವಂಥ ಸಾಮರ್ಥ್ಯ ಬರುತ್ತೆ, ವಿಚಾರ ಮಾಡುವಂಥ ಜ್ಞಾನ ಬರುತ್ತೆ. ಆಗ ನಿಮಗೆ ಸ್ವಾವಲಂಬನೆ ಇಲ್ಲದಿದ್ದರೂ ನಿಮ್ಮ ಮಗಳಾದರೂ ಸಮಾಜದಲ್ಲಿ ಸ್ವಾವಲಂಬಿಯಾಗಿ ನಿಲ್ಲಕ್ಕಾಗತ್ತೆ. ಅದರಿಂದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಎರಡನೇದಾಗಿ ವಿನಂತಿ ಮಾಡ್ಕೊಳ್ತೇನೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಂದರಲ್ಲಿ, ನಿಮ್ಮ ಗಂಡು ಮಗನನ್ನು ಬೇರೆ ರೀತಿ ನೋಡ್ಕೊಳ್ಳೋದು, ಹೆಣ್ಣು ಮಗಳನ್ನು ಬೇರೆ ರೀತಿ ನೋಡ್ಕೊಳ್ಳೋದು, ಲಿಂಗ ತಾರತಮ್ಯ ಮಾಡಬೇಡಿ. ಲಿಂಗ ತಾರತಮ್ಯ ಅಂತಂದರೆ ಹೆಣ್ಣು ಹುಡುಗಿ ಚಡ್ಡಿ ಹಾಕಿಸ್ಬಿಟ್ಟು ಲಿಂಗ ತಾರತಮ್ಯ ಇಲ್ಲ ಅಂತಲ್ಲ, ಅದು ಅಲ್ಲ. ಲಿಂಗ ತಾರತಮ್ಯದ ಡೆಫಿನಿಷನ್ ಅದಲ್ಲ. ಲಿಂಗ ತಾರತಮ್ಯ ಅಂದ್ರೇನು? ನಿಮ್ಮ ಹೆಣ್ಣುಮಗಳು ಮನೇಲಿ ಏನು ಕೆಲಸ ಮಾಡ್ತಾಳೋ ಅದೇ ಕೆಲಸ ನಿಮ್ಮ ಗಂಡು ಮಗನೂ ಮಾಡಬೇಕು. ನಿಮ್ಮ ಮಗಳು ಪಾತ್ರೆ ತೊಳಿತಾಳೆ ಅಂದರೆ ನಿಮ್ಮ ಮಗನೂ ಪಾತ್ರೆ ತೊಳಿಬೇಕು. ನಿಮ್ಮ ಮಗಳು ಬಟ್ಟೆ ಒಗಿತಾಳ, ನಿಮ್ಮ ಮಗನೂ ಬಟ್ಟೆ ಒಗಿಬೇಕು. ನಿಮ್ಮ ಮಗಳು ಕಸ ಗುಡಿಸ್ತಾಳ, ನಿಮ್ಮ ಮಗ ಕಸ ನೆಲ ಒರೆಸಬೇಕು. ಲಿಂಗ ತಾರತಮ್ಯ ಹೋಗಲಾಡಿಸ್ಬೇಕು ಅಂದರೆ ಮನೆ ಒಳಗೆ, ಅದರಲ್ಲೂ ನಮ್ಮ ಭಾರತೀಯ ಮನೆ ಒಳಗೆ ಹುಡುಗನಿಗೆ ಮನೆ ಕೆಲಸ ಮಾಡೋದನ್ನು ಕಲಿಸ್ಬೇಕು. ಇಲ್ಲದಿದ್ದರೆ ಅವನು ಊಟ ಮಾಡ್ದ, ಉಂಡಾಡಿಗುಂಡ ಹೋದ, ಇವಳು ಅವನ ಪಾತ್ರೆ ತೊಳಿಬೇಕು, ಅವನ ನೆಲ ಒರೆಸಬೇಕು, ಅವನ ಚಡ್ಡಿ ಇವಳು ಒಗಿಬೇಕು. ಯಾಕೆ? ಇದು ತಾರತಮ್ಯದ ಒಂದು ಮುಖ. ತಾರತಮ್ಯದ ಇನ್ನೊಂದು ಮುಖ, ನಿಮ್ಮ ಮಗ ರಾತ್ರಿ 9 ಗಂಟೆ ಬಂದರೂ ನೀವು ಕೇಳಂಗಿಲ್ಲ. ನಿಮ್ಮ ಮಗಳು 6:15 ಬಂದರೆ ಎಲ್ಲಿ ಹೋಗಿದ್ದೆ, ಏನು ಮಾಡೋಕ್ಕೆ ಹೋಗಿದ್ದೆ, ಯಾರ ಜೋಡಿ ತಿರುಗ್ತಾ ಇದ್ದೆ,
ನಿಮ್ಮ ಮಗಳಿಗೆ ಮೊಬೈಲ್ ಕೊಡಿ. ಅದಕ್ಕೆ ನಿನಗೆ ಮೊಬೈಲ ಬೇಡ, ಮಗನಾದರೆ 9ನೇ ಕ್ಲಾಸಿಗೆ ತಗೋ ಮೊಬೈಲ್. ನಿಮ್ಮ ಮಗಳು 9 ಗಂಟೆ ರಾತ್ರಿ ಬರಬಾರ್ದು, 6:15 ಬರಬೇಕು ಅಂತಿದ್ರೆ ನಿಮ್ಮ ಮಗನೂ 6:15 ಬರಬೇಕು. ಲಿಂಗ ತಾರತಮ್ಯ ಇದು ಇಲ್ಲಿ ಕೂಡ ಆಗುತ್ತೆ. ಮಗ ರಾತ್ರಿ ಎಲ್ಲಿ ಬೇಕಾದ್ರೂ ತಿರುಗ್ಬೋದು, ಮಗಳು ತಿರುಗಬಾರ್ದು ಅನ್ನುವಂಥದ್ದು ಅದು ನಮ್ಮ ತಪ್ಪು ಕಲ್ಪನೆ. ಮಗಳಿಗೆ ಡೇಂಜರ್ ಇದೆಯಾ, ಮಗನಿಗೂ ಡೇಂಜರ್ ಇದೆ. ಮಗಳಿಗೆ ಡೇಂಜರ್ ಇದ್ದರೆ ಡೇಂಜರ್ ಮಾಡೋದು ಯಾರು? ಮಗ ಅಲ್ವಾ? ನಿಮ್ಮ ಮಗ ಅಲ್ದಿರ್ಬೋದು, ಇನ್ನೊಬ್ಬನ ಮಗ ತಾನೇ. ಆದ್ದರಿಂದ ಮಗನಿಗೇನು ಬುದ್ಧಿ ಕಲಿಸ್ತೀರಿ ನೀವು? ಆದ್ದರಿಂದ ಈ ಲಿಂಗ ತಾರತಮ್ಯ ಹೋಗಬೇಕು. ಮಗಳಿಗೂ ಮಗನಿಗೂ ಸಮಾನ ರೀತಿಯಲ್ಲಿ ನೋಡಿಕೊಳ್ಬೇಕು. ಮೂರನೇದಾಗಿ ಗಂಡು ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕೃತಿಯನ್ನು ಕಲಿಸಬೇಕು. ತಾಯಿಯನ್ನು ಗೌರವಿಸೋದು ಹೇಗೆ, ತಂದೆಯನ್ನು ಗೌರವಿಸೋದು ಹೇಗೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಗೌರವಿಸೋದು ಹೇಗೆ, ಈ ಸಂಸ್ಕೃತಿಯನ್ನು ತಾಯಂದಿರು ಮಗಳಿಗಿಂತ ಹೆಚ್ಚಾಗಿ ಮಗನಿಗೆ ಕಲಿಸಬೇಕು. ಇವತ್ತು ಮಗಳಿಗೆ ಹೇಳ್ತೀರಿ, ಅಮ್ಮ ನೀನು ಮದುವೆ ಆದ ಹೋದ್ಮೇಲೆ ಹಂಗಿರಬೇಕು ಹಿಂಗಿರಬೇಕು ಅಂತ 28 ಹೇಳ್ತೀರಿ, ಮಗನಿಗೆ ಏನೂ ಹೇಳ್ಕೊಡೋದಿಲ್ಲ. ಆದರೆ ಇವತ್ತು ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವಂಥದ್ದು ನಿಮ್ಮ ಕರ್ತವ್ಯ. ಬೇರೆ ಯಾರ ಕೈಲೂ ಲಿಂಗ ತಾರತಮ್ಯ ಹೋಗಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ತಾಯಿಯಂದ್ರು ಮನಸ್ಸು ಮಾಡಿದರೆ ಮಾತ್ರ ಈ ತಾರತಮ್ಯ ಹೋಗುತ್ತೆ. ನಮ್ಮ ಕಾಲದಲ್ಲಿ ಕಷ್ಟ ಅನುಭವಿಸಿದ್ದೀವಿ, ನಮ್ಮ ಮಕ್ಕಳ ಕಾಲದಲ್ಲಿ ಸುಖವಾಗಿರಬೇಕು ಅಂತಂದರೆ ಗಂಡು ಹೆಣ್ಣು ಒಂದೇ ಥರ ಇರಬೇಕು. ಕೆಲವರು ಗಂಡು ಮಕ್ಕಳು ಮಾತ್ರ ಇದ್ದವ್ರು ಇದ್ದೀರಾ ನಿಮ್ಮಲ್ಲಿ? ನಮ್ಮಲ್ಲೇನು ಹೆಣ್ಮಕ್ಳಿಲ್ಲ ಬಿಡು, ನಮಗೇನು ಕ್ಯಾರ್ ಇಲ್ಲ, ನನ್ನ ಗಂಡು ಮಗನ ನಾನು ಹೆಂಗಾರು ಬೆಳೆಸ್ಕೊತೀನಿ ಅಂತ. ನಿಮಗೂ ಡೇಂಜರ್ ಅದೇ. ಏನು ಡೇಂಜರು ಅಂತಂದರೆ, ನಿಮಗೆ ಗಂಡು ಮಗನಿಗೆ ಅಡುಗೆ ಮಾಡೋದು ಕಲಿಸಿಲ್ಲ, ಪಾತ್ರೆ ತೊಳೆಯೋದು ಕಲಿಸಿಲ್ಲ, ಕಸ ಗುಡಿಸೋದು ಕಲಿಸಿಲ್ಲ. ನಾಳೆ ಮದುವೆ ಮಾಡೋ ಟೈಮ್ ಬರುತ್ತಲ್ಲ, ಮದುವೆ ಮಾಡೋ ಟೈಮ್ ಬರ್ಬೇಕಾದ್ರೆ ಏನು ಮಾಡ್ತೀರಿ ನೀವು? ನಿಮಗೆ ಒಳ್ಳೆ ಓದಿದ ಹುಡುಗಿ ಬೇಕು, ನೌಕರಿ ಮಾಡೋ ಹುಡುಗಿ ಬೇಕು, ಚಂದಿರೋ ಹುಡುಗಿ ಬೇಕು, ಹೌದಾ? ಅವಳೇನು ನಿರೀಕ್ಷೆ ಮಾಡ್ತಾಳೆ? ನನ್ನ ಗಂಡ ಮನೆ ಕೆಲಸ ಮಾಡಬೇಕು, ನಾನು ನೌಕರಿ ಮಾಡ್ಕೊಂಡು ಬರ್ತೀನಿ, ನನ್ನ ಗಂಡ ಪಾತ್ರೆ ತೊಳಿಬೇಕು, ನಾನು ಮಗು ಹಡೆದು ಕೊಡ್ತೀನಿ, ಆತ ಮಗು ಸಾಕಬೇಕು ಅಂತ ಆಕೆ ಬಯಸ್ತಾಳೆ. ಹಾಗೇನಾಗುತ್ತೆ ಅಂದರೆ, ನಿಮಗೆ ಗಂಡು ಮಗ ಒಬ್ಬನೇ ಇದ್ದಾನೆ ಅಂತಾದರೆ ನಾಳೆ ದಿವಸ ನಿಮ್ಮ ಮಗನಿಗೆ ಹುಡುಗಿ ಸಿಗಂಗಿಲ್ಲ. ಯಾಕೆ ಅಂತಂದರೆ, ಅವ್ರ ಮಗನು ಭಾರಿ ಹಿಂಗೆ ಮಾಡಿ ಸಾಕ್ಯಾರೆ, ಅವನು ಸರಿ ಬರೋಂಗಿಲ್ಲ, ಆದ್ದರಿಂದ ಅವ್ನು ಬ್ಯಾಡ ಬಿಡು ಅಂತ ಹುಡುಗಿ ತಿರಸ್ಕಾರ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳು ಓದಿರ್ತಾಳೆ, ಅವಳು ಒಳ್ಳೆ ಉದ್ಯೋಗದೊಳಗಿರ್ತಾಳೆ, ಅವಳು ಗಂಡನ ತಿರಸ್ಕಾರ ಮಾಡ್ತಾಳೆ. ಇವತ್ತು ವಯಸ್ಸಾದವರೆಲ್ಲ ತಲೆ ಬಿಸಿ ಮಾಡ್ಲಿಕ್ಕತ್ತಾರೆ. ಏನು ಡೈವರ್ಸ್ ಜಾಸ್ತಿ ಆಗ್ಯದ, ಡೈವರ್ಸ್ ಜಾಸ್ತಿ ಆಗಿದೆ. ಯಾಕೆಂದರೆ ಈ ಹೆಣ್ಮಕ್ಳು ಭಾರಿ ಸೊಕ್ಕು ಬಂದದ, ಅವಕ್ಕೆ ಎಲ್ಲ ನೌಕರಿ ಮಾಡ್ಲಿಕ್ಕತ್ತಾರೆ, ಮಾತಿಗೆ ಡೈವರ್ಸ್ ಕೊಡ್ತಾರೆ ಅಂತ. ಎದಕ್ಕೆ ಈ ವಿಷಯ ಬರ್ತದೆ ಅಂತಂದರೆ, ಯಾಕೆ ಅವರಲ್ಲಿ ಕಂಪ್ಯಾಟಬಿಲಿಟಿ ಬರೋದಿಲ್ಲ ಅಂದರೆ, ಲಿಂಗ ತಾರತಮ್ಯದಿಂದಾಗಿ ಗಂಡಿಗೆ ಹೆಣ್ಣಿನ ಜೊತೆ ಹೇಗೆ ನಡ್ಕೋಬೇಕಂತ ನಾವು ಕಲಿಸೇ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಒಳ್ಳೆಯ ಸೊಸೆ ಬರಬೇಕು ಅಂತಂದರೆ ನಿಮ್ಮ ಗಂಡು ಮಗನಿಗೆ ಲಿಂಗ ತಾರತಮ್ಯವನ್ನು ತಪ್ಪಿಸಿ ಅವನಿಗೆ ಇದು ಮಾಡಿ. ಆವಾಗ ಏನಾಗುತ್ತೆ, ಸಮಾಜದಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತದೆ. ಒಂದು ಹೆಣ್ಣುಮಗಳಿಗೂ ಒಂದು ಗಂಡು ಮಗನಿಗೂ ಒಂದೇ ರೀತಿ ನೋಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿದರೆ ಆವಾಗ ಹೆಣ್ಣು ಮಗಳಿಗೂ ಅವಕಾಶ ಸಿಗ್ತದ, ಗಂಡು ಮಗನಿಗೂ ಅವಕಾಶ ಸಿಗ್ತದ, ಸಮಾಜ ಸದೃಢವಾಗಿ ಬೆಳೀತದ. ಲಿಂಗ ತಾರತಮ್ಯ ತೆಗಿಬೇಕು. ಮೂರನೇದಾಗಿ, ಹೆಣ್ಣು ಮಕ್ಕಳಿಗೆ ಉದ್ಯೋಗದ ಅವಕಾಶವನ್ನು ನೀವು ಜಾಸ್ತಿ ಕಲ್ಪಿಸ್ಕೊಡ್ಬೇಕು. ಹೆಣ್ಣು ಮಕ್ಕಳಿಗೆ ಉದ್ಯೋಗದ ಅವಶ್ಯಕತೆ ಯಾಕಂದರೆ, ನಾವು ಎಷ್ಟೇ ಮಾತಾಡಿದರೂ ಮುಂದಿನೊಂದು 30-40 ವರ್ಷದವರೆಗೆ ಹೆಣ್ಣು ಏನಿದ್ರು ಗಂಡಿನ ಮೇಲೆ ಸ್ವಲ್ಪ ಜಾಸ್ತಿ ಅವಲಂಬನೆ ಇದ್ದೇ ಇರ್ತದೆ. ರೊಕ್ಕದ ವಿಷಯ ಇರ್ಬೋದು, ಬದುಕಿನ ವಿಷಯ ಇರ್ಬೋದು, ಮತ್ತು ಆಕೆ ಬಯೋಲಾಜಿಕಲ್ ಆಗಿ ಜೈವಿಕವಾಗಿ ಅವಳಲ್ಲಿ ಕೆಲವು ವಿಷಯಗಳು ಇರೋದರಿಂದ ಅವಳು ಸ್ವಲ್ಪ ಅವಲಂಬಿತರಾಗಿರ್ಬೇಕಾಗ್ತದೆ. ಅಂಥ ಟೈಮ್ನೊಳಗೆ ಅವಳಿಗೇನಾದ್ರು ತ್ರಾಸ ಆಯ್ತಂದರೆ, ಗಂಡ ಸತ್ತೋಗ್ಬಿಟ್ಟ, ಗಂಡನ ಮನೆಯವರು ಅವಳನ್ನು ಹೊರಗೆ ಹಾಕಿಬಿಟ್ರು, ಆಗ ಅವಳು ಹೆಂಗೆ ಬದುಕು ನಡೆಸಬೇಕು? ಅದಕ್ಕಾಗಿ ನಾನು ಎಲ್ಲ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತಾಯಂದ್ರಲ್ಲಿ ವಿನಂತಿ ಮಾಡ್ಕೋತೀನಿ, ನಿಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಲಿಕ್ಕೆ ಆಗಲಿಲ್ಲ ತೊಂದರೆ ಇಲ್ಲ, ಆದರೆ ಆಕೆಗೆ ಏನಾದ್ರು ಒಂದು ಕೌಶಲ್ಯ ಕೊಡಿಸ್ರಿ. ಏನು ಕೌಶಲ್ಯ? ಅವಳಿಗೆ ಏನೋ ಗಾರ್ಮೆಂಟ್ ಮಾಡೋದಿರ್ಬೋದು, ನೀವು ರೊಟ್ಟಿ ಮಾಡೋದು ಹೇಳಿದಿರಿ, ರೊಟ್ಟಿ ಮಾಡೋದಿರ್ಬೋದು, ನೀವೇನೋ
ಒಳ್ಳೆ ರೀತಿಯಲ್ಲಿ ತಿಂಡಿ ಪದಾರ್ಥ ಮಾಡೋದಿರ್ಬೋದು, ಅವಳಿಗೆ ಹೇಳ್ಕೊಡ್ರಿ. ಅಥವಾ ಆಕಳ ಸಾಕೋದಿರ್ಬೋದು, ಅವಳಿಗೆ ಹೇಳ್ಕೊಡ್ರಿ. ಅಥವಾ ಹೂವು ಬೆಳೆಸೋದಿರ್ಬೋದು, ಅವಳಿಗೆ ಹೇಳ್ಕೊಡ್ರಿ. ಒಂದು ಕೌಶಲ್ಯ ಹೆಣ್ಣು ಮಗಳಿಗಿದ್ದರೆ ಅವಳನ್ನು ಇಡೀ ಬದುಕಿನಲ್ಲಿ ಅವಳನ್ನು ವಿಶ್ವಾಸದಲ್ಲಿ ಅದು ಆ ಕೌಶಲ್ಯ ಅವಳನ್ನು ಕರ್ಕೊಂಡು ಹೋಗ್ತದೆ. ಗಂಡಿಗೂ ಕೌಶಲ್ಯ ಇರ್ಬೇಕು ಬಿಡ್ರಿ, ಉಂಡಾಡ ಗುಂಡು ಇರಿದಂಗೆ ಇರ್ಬೇಕಂತಲ್ಲ. ಆತ ಎಲ್ಲಿ ಬೇಕಾದ್ರೂ ಹೋಗಿ ಹೆಂಗೆ ಬೇಕಾದ್ರೂ ಮಾಡೋಲ್ಲ. ಆದರೆ ಹೆಣ್ಮಕ್ಳಿಗೆ ಹಂಗೆ ಇರೋಕ್ಕಾಗಂಗಿಲ್ಲ. ಆದ್ದರಿಂದ ಹೆಣ್ಣುಮಕ್ಕಳಿಗೆ ಒಂದು ಕೌಶಲ್ಯದ ಅವಶ್ಯಕತೆ ಇದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಆ ಕೌಶಲ್ಯ ಆ ಹೆಣ್ಣುಮಗಳಿಗೆ ಯಾವುದನ್ನು ಕಲಿಸ್ಬೋದು ಅಂಥೇಳಿ ತಿಳ್ಕೊಂಡು ನೀವು ಮಾಡಿರಿ. 4ನೇದಾಗಿ, ನೀವೆಲ್ಲರೂ ಹೆಚ್ಚಿನವರು ಹಳ್ಳಿ ಪ್ರದೇಶದಿಂದ ಬಂದಿರಿ, ಉತ್ತರ ಕರ್ನಾಟಕದಿಂದ ಬಂದಿದ್ದೀರಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಇರುವಂಥ ಭಾಳ ವಿಪುಲವಾದ ಸ್ವತ್ತು ಯಾವುದು ಅಂತಂದರೆ ಭೂಮಿ ಅದ. ನಿಮಗೆಲ್ರಿಗೂ 5 ಎಕರೆ 10 ಎಕರೆ ಭೂಮಿ ಇರ್ತಾವೆ. ಕೆಲವರಂತೂ 20 ಎಕರೆ ಇದ್ದರೂ ಕೂಡ ಅವರು BPL ಇರ್ತಾರೆ. ಯಾಕಂದರೆ ಅವರಿಗೆ ಭೂಮಿ ಒಳಗೇನು ಫಸಲು ಬರ್ತಾ ಇರೋಂಗಿಲ್ಲ, ಅವರು ಬಡವರಾಗಿರ್ತಾರೆ. ಉತ್ತರ ಕರ್ನಾಟಕದ ಕಡೆ ಭೂಮಿ ಇದೆ. ಆ ಭೂಮಿನಂಥ ಸಂಪನ್ಮೂಲನ ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂಥ ಒಂದು ಕೌಶಲ್ಯ ಇವತ್ತು ಹಳ್ಳಿಯ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅದನ್ನು ನಾವು ಮಾಡಿಕೊಳ್ಬೇಕು. ಒಂದು ಕಾಲ ಇತ್ತು, ಇವತ್ತು ತಾಯಂದ್ರಿಗೆ ನಾನು ಹೇಳುವಂಥದ್ದು, ಹೆಣ್ಣು ಮಗುವನ್ನು ಕೊಡಬೇಕು ಅಂತಂದ್ರೆ ಗಂಡಿನ ಮನೆಗೆ ಕೊಡ್ಬೇಕಂತಂದರೆ ಹೋಗಿ ನೋಡ್ತಿದ್ರು ಅವ್ರ ಮನೆ ಒಳಗೆ ಹೈನ ಎಷ್ಟದಾವು, ಆಕಳ ಎಷ್ಟದಾವು, ಎಷ್ಟು ಹಾಲು ಕೊಡ್ತಾವು, ನನ್ನ ಮಗಳಲ್ಲಿ ಸುಖವಾಗಿರ್ತಾಳೆ, ಇಷ್ಟು ಆಕಳ ಅದೇ ಇಷ್ಟು ಸುಖವಾಗಿರ್ತಾಳೆ ಅಂತ ಅವ್ರ ಮನೆಗೆ ಹೆಣ್ಣು ಕೊಡ್ತಿದ್ರು. ಇವಾಗಿನ ತಾಯಂದ್ರೆ ಏನು ಮಾಡ್ತಾರೆ, ಹೋಗಿ ನೋಡ್ತಾರೆ ಇವ್ರ ಮನೆಗೆ ಆಕಳ ಆಯ್ತಾ, ಅವ್ರ ಮನೆಗೆ ಅದಕ್ಕೆ ಆಕಳ, ನನ್ನ ಮಗಳು ಹೋಗಿ ಸಗಣಿ ಬಾಚಬೇಕನ, ಬೇಡ ನಾನು ಕೊಡಂಗಿಲ್ಲ, ಹೋಗ ನೀನು ಆಕಳ ಕೊಡ್ತೀನಿ. ಹಿಂಗೆ ತಿಳ್ಕೋಬಾರ್ದು. ಕೈ ಕೆಸರಾದರೆ ಬಾಯಿ ಮೊಸರು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಗಂಡು ಮಕ್ಕಳಿಗೆ ಹೆಣ್ಣೇ ಸಿಗಲ್ರಿ. ಅವರೆಲ್ಲ ಈಗ ನಮ್ಮ ಮೋಹನ್ ಹೆಗಡೆ ಅವರೆಲ್ಲ ಅವ್ರ ಪಾಪ ಮದುವೆ ಆಗ್ಯಾರ, ಪರವಾಗಿಲ್ಲ, ಭಾಳ ವರ್ಷ ಆತವ. ಅವ್ರ ಕಡೆಯವ್ರಿಗೆ ಭಾರಿ ತ್ರಾಸಾಗಿಬಿಟ್ಟದ. ಹೆಣ್ಮಕ್ಳೆಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟಾರ, ಬೊಂಬಾಯಿಗೆ ಹೋಗ್ಬಿಟ್ಟಾರ, ಎಲ್ಲ ದೊಡ್ಡ ದೊಡ್ಡ ನೌಕರಿ ಮಾಡ್ಲಿಕ್ಕತ್ತಾರ. ಇಲ್ಲಿ ಊರೊಳಗಿರೋ ಕೃಷಿ ಒಕ್ಕಲ್ತನ ಮಾಡೋರಿಗೆ ಯಾರು ಹೆಣ್ಣೆ ಕೊಡಂಗಿಲ್ಲ. ಅವರು ಬಾಗಲಕೋಟೆಗೆ ಹೋಗ್ತಾರೆ, ಮತ್ತು ಬಿಜಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾರಾದ್ರೂ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ, ತಾಯಿ ನಿಮ್ಮ ಮಗಳನ್ನು ಕೊಡಿ, ನಿಮ್ದು ಯಾವ ಜಾತಿ ಆಗಿರ್ವಲ್ತು, ಯಾಕೆ ಕರ್ಕೊಂಡು ಹೋಗ್ತೀವಿ ರೀ, ನಾವು ಚಲೋತ್ನಾಗ ಸಾಕ್ತೀವಿ ರೀ, ನಮ್ಮ ಮನೆಗೆ ಕೊಡ್ರಿ ಅಂಥೇಳಿ ಕರ್ಕೊಂಡು ಬರ್ತಾರೆ. ಇಂಥ ಪರಿಸ್ಥಿತಿ ಬಂದ ನೋಡ್ರಿ. ಅದಕ್ಕೆ ನಾನು ತಾಯಂದ್ರಲ್ಲಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಒಕ್ಕಲ್ತನದ ಬಗ್ಗೆ ಸ್ವಲ್ಪ ಗಮನ ಕೊಡಿಸ್ರಿ. ಮನೆ ಒಳಗೆ ಆಕಳ ಇರಬೇಕು, ಹೂವು ಬೆಳೆಸಬೇಕು, ಸ್ವಲ್ಪ ಒಕ್ಕಲ್ತನ ಮಾಡಬೇಕು, ಸ್ವಲ್ಪ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಸ್ವಲ್ಪ ಕೃಷಿ ಮಾಡಿಸ್ರಿ. ಅದರಿಂದ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಬದುಕಿನಲ್ಲಿ ವಿಶ್ವಾಸ ಬರ್ತದೆ. 5ನೇದಾಗಿ, ಇದು ಸಾಮಾನ್ಯ ನಾನು ನಿಮಗೆಲ್ಲ ಹೇಳಬೇಕಾದ್ದು ಗಂಡಸರಿಗೆ ಹೇಳಬೇಕಾಗತ್ತೆ. ಆದರೆ ಇವತ್ತು ನೀವು ನಿಮ್ಮ ಗಂಡಗೆ ಹೇಳ್ಬೋದು, ಯಾರ್ಯಾರು ಒಕ್ಕಲ್ತನ ಮಾಡ್ತಿರೋ ನಿಮ್ಮ ಗಂಡಗೆ ನೀವು ಹೇಳ್ಬೋದು. ಏನಪ್ಪ ಅಂತಂದ್ರೆ, ನಿಮ್ಮ ಗಂಡಗೆ ಹೇಳಬೇಕು, 60 ವರ್ಷದವರೆಗೆ ಮಾತ್ರ ಬೀಗದ ಕೈ ಇಟ್ಕೊ ನಿನ್ನ ಕೈಯಾಗೆ. ನಿಂದು ಪೆಟ್ಟಿಗೆ ಬೀಗದ ಕೈ 60 ವರ್ಷ ಆದಿಂದ ಮಗನಿಗೆ ಕೊಟ್ಟುಬಿಡು, ಅವನು ಒಕ್ಕಲ್ತನ ಮಾಡಲಿ. ಅವನು ಯಾವ ರೀತಿ ಒಕ್ಕಲ್ತನ ಮಾಡ್ತಾನೋ ಮಾಡ್ಕೊಳ್ಳಾಕ. ಅವನಿಗೆ ಹುಡುಗರಿಗೆ ಬುದ್ಧಿ ಇರ್ತದೆ, ತಿಳುವಳಿಕೆ ಇರ್ತದೆ, ಇನೋವೇಷನ್ ಉತ್ಸಾಹ ಇರ್ತದೆ, ಅವರು ಏನೋ ಹೊಸ್ತು ಮಾಡ್ತಾರೆ, ಅವ್ರು ಬೆಳೆಸ್ತಾರೆ. ಆದರೆ ಇವತ್ತು ನಮ್ಮ ಕೃಷಿ ಒಳಗೆ ಏನಾಗ್ಯದ, ನಮ್ಮ ಕೃಷಿ ಒಳಗೆ ಯಾರು ಮಾಲೀಕ ಇದ್ದಾನೆ, ಯಾರು ಯಜಮಾನ ಇದ್ದಾನೆ, ಅವನು ಸಾಯ ಮಠ ಮಕ್ಕಳಿಗೆ ಏನೂ ಕೊಡಂಗಿಲ್ಲ. ಮನೆ ಬರೋ ಕೂಲಿ ಆಳುಗಳಿಗೆ 500 ರೂಪಾಯಿ 1000 ರೂಪಾಯಿ ಸಂಬಳ ಕೊಡ್ತಾನೆ, ಮಗನಿಗೆ ಕೊಡಂಗಿಲ್ಲ. ಮಗಗೆ ನಿಂದೆ ಅಲ್ಲೇನ, ನಿನಗೆ ಯಾಕೆ ಸಂಬಳ, ಸುಮ್ಮನೆ ಕುಂದ್ರ ಮಾಡ್ಕೊಂಡು ಬಾ ಹೋಗ ಅಂತ ಕಳಿಸ್ತಾನತ್ತ ಮಗನಿಗೆ. ಮಗ ಏನು ಮಾಡ್ತಾನೆ, 3 ದಿನ ದುಡಿತಾನೆ, 4ನೇ ದಿನ ಓಡೋಗಿಬಿಡ್ತಾನೆ. ಓಡೋಗಿ ಬೊಂಬಾಯಿಗೆ ಹೋಗಿ ಪೆಟ್ರೋಲ್ ಬಿಡೋ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಇವ್ರ ಕೈಯಾಗಿ 20 ಎಕರೆ ತೋಟ ಐತಿ, ಆದರೆ ಮಗ ಹೋಗಿ ಬೊಂಬಾಯಿನಾಗೆ ಪೆಟ್ರೋಲ್ ಬಿಡ್ಲಿಕ್ಕೆ ಹತ್ತಾನೆ. ಇದು ಯಾಕಂತಂದರೆ ಹಿರಿಯರು ಮಕ್ಕಳಿಗೆ ಬೇಕಾದಂಥ ಸ್ವಾತಂತ್ರ್ಯವನ್ನು ಕೊಡ್ತಾ ಇಲ್ಲ. ಹೆಣ್ಣು ಮಗಳಂದರೆ ಅವಳನ್ನು ಹೊರಗಡೆ ಓದಕ್ಕೆ ಕಳಿಸಂಗಿಲ್ಲ. ಹೆಣ್ಣು ಮಗಳಂತಂದರೆ ಹಾಸ್ಟೆಲಿಗೆ ಬಿಡಂಗಿಲ್ಲ. ಗಂಡು ಮಕ್ಕಳಂತಂದರೆ ಅವನು ಮನೆ ಒಳಗೆ ಇರು, ನೀನೆಲ್ಲೂ ಹೊರಗಡೆ ಹೋಗಬೇಡ. ನೋಡಿ, ನೀವು ಓದಬೇಕು ಮತ್ತು ಊರು ತಿರುಗಬೇಕು. ಒಬ್ಬ ಯುವಕ ಯುವತಿ ಪ್ರಪಂಚವನ್ನು ಕಲಿಬೇಕು ಅಂತಂದರೆ ಆಕೆ ಅಥವಾ ಆತ ತಿರುಗಾಡಬೇಕು ಮತ್ತು ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಪ್ರಪಂಚವನ್ನು ನೋಡಬೇಕು. ಆವಾಗಲೇ ಅವರಿಗೆ ಆತ್ಮವಿಶ್ವಾಸ ಬರೋದು. ನಾನು ನನ್ನ ಕಥೆಯನ್ನೇ ಹೇಳೋದಾದರೆ, ನನ್ನ ಮಗಳು PUC ಆದಿಂದ ಅವಳಿಗೆ ಇಂಜಿನಿಯರಿಂಗ್ ಇಲ್ಲೇ ಸಿಗ್ತಿತ್ತು ಸೀಟು. ಎಲ್ಲಿ ನಮ್ಮ ಕಾರ್ಕಳದೊಳಗೆ ಸೀಟ್ ಸಿಗ್ತಿತ್ತು, ನಿಟ್ಟೆ ಒಳಗೆ. ನಾನಂದೆ, ನೀನು ನಿಟ್ಟೆಲ್ಲಿ ಬೇಡಮ್ಮ, ನೀನು ಸ್ವಲ್ಪ ದೂರಕ್ಕೆ ಹೋಗು ಅಂತ ಬೆಂಗಳೂರಿಗೆ ಕಳಿಸ್ದೆ ನಾನು ಅವಳನ್ನು.
ಬೆಂಗಳೂರಿಗೆ ಹೋದ್ಲು, ಅಲ್ಲಿ ಡಿಗ್ರಿ ಮಾಡ್ಕೊಂಡ್ಲು, ಬಂದ್ಲು, ಮನೇಲಿ 3 ತಿಂಗಳಿದ್ಲು, ಡಿಗ್ರಿ ರಿಸಲ್ಟ್ ಬಂತು, ಪುನಃ ರಾತ್ರಿ ಬಸ್ ಹತ್ಕೊಂಡು ಹೋದ್ಲು ಬೆಂಗಳೂರಿಗೆ. ಅವಳೇ ನೌಕರಿ ಮಾಡ್ಕೊಂಡ್ಳು, ಅವಳೇ ಮದುವೆ ಮಾಡ್ಕೊಂಡ್ಳು, ಅವಳೇ ಖುಷಿಯಾಗಿದ್ದಾಳೆ ಇವತ್ತು. ಸ್ವಾತಂತ್ರ್ಯ ಅಂದರೆ ಇವತ್ತು ಆ ರೀತಿ ಅವಳು ಬದುಕನ್ನು ಅವಳು ತುಂಬ ಸಂತೋಷದಿಂದ ಅವಳು ಬದುಕ್ತಾ ಇದ್ದಾಳೆ. ನಮ್ಮ ಜೊತೆಗೂ ಸಂತೋಷವಾಗಿದ್ದಾಳೆ, ಗಂಡನ ಜೊತೆನೂ ಸಂತೋಷವಾಗಿದ್ದಾಳೆ, ಅವ್ರ ಅತ್ತೆ ಮಾವನ ಜೊತೆ ಎಲ್ಲರ ಜೊತೆ ಸಂತೋಷವಾಗಿದ್ದಾಳೆ. ಯಾಕೆಂದರೆ ಅವಳು ಬದುಕನ್ನು ನೋಡಿದ್ದಾಳೆ. ಇದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನಾವು ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಾಗ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ನೀವು ಅವಕಾಶ ಕೊಡ್ಬೇಕಂತಂದರೆ PUC ಆದಿಂದ ಅವ್ರನ್ನ ಒಳ್ಳೆ ಓದ್ಲಾಕೆ ಹೊರಗಡೆ ಕಳಿಸ್ರಿ. ಸ್ವಲ್ಪ ಒಂದು 3 ವರ್ಷ 4 ವರ್ಷ ಹಾಸ್ಟೆಲ್ನೊಳಗೆ ಇದ್ದು ನಿಮ್ಮ ಸುಪರ್ದಿನೊಳಗೆ, ನಿಮ್ಮ ಕಂಟ್ರೋಲ್ನೊಳಗೆ ಅವು ಇರಬೇಕು ಅಂತ ಮಾಡಿಕೊಳ್ರಿ. 6ನೇದು ಮಿತ್ರರೇ, ಇವತ್ತು ನಮಗೆ ಕೆಲವು ಶತ್ರುಗಳಿದ್ದಾರೆ, ಕಣ್ಣಿಗೆ ಕಾಣದಂಥ ಶತ್ರುಗಳು. ಯಾರಂತೀರಿ? ಗೊತ್ತದೆ ನಿಮಗೆ, ಗಾಂಜಾ, ಶರಾಬು, ಇವೆಲ್ಲ ನಮಗೆ ಕಣ್ಣಿಗೆ ಕಾಣುವಂಥ ಶತ್ರುಗಳು. ಭಾಳ ಕಷ್ಟ. ನಮ್ಮ ಮಕ್ಕಳ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದಾದರೆ ಭಾರಿ ಕಷ್ಟ ಆಗ್ತದೆ, ಇಟ್ಕೊಳ್ಬೇಕಾಗ್ತದೆ. ಆದರೆ ಕಣ್ಣಿಗೆ ಕಾಣದ ಶತ್ರುಗಳು ಯಾವುದು? ಮೊಬೈಲ್, ಟಿ ವಿ ನಿಮಗೆ ಶತ್ರು, ಮೊಬೈಲ್ ನಿಮ್ಮ ಮಗನಿಗೆ ಮಗಳಿಗೆ ಶತ್ರು. ನೀವು 24 ಗಂಟೆ ಟಿ ವಿ ನೋಡ್ಕೊಂಡು ಕುಂತಿದ್ದೀರಾ, ಅದರೊಳಗೆ ಏನೇನು ಸೀರಿಯಲ್ ಬರ್ತಾವೋ, ಏನೇನು ಮರ್ಡರ್ ಆಗ್ತಾವೋ, ಏನೇನು ಹಲ್ಕ ಕೆಲಸ ಆಗ್ತಾವೋ ಅದನ್ನೆಲ್ಲ ನೋಡ್ಕೊಂಡು ನೀವು ಟಿ ವಿ ಒಳಗೆ ಕುಂತೀರಿ. ನಿಮ್ಮ ಮಕ್ಕಳು ಅದನ್ನು ಮೊಬೈಲ್ನ ನೋಡ್ಕೊಂಡು ಕುಂತಾರೆ. ಇವತ್ತು ಮೊಬೈಲ್ ಬಗ್ಗೆ ಒಂದು ನಿಯಂತ್ರಣ ಬೇಕಾಗೈತೆ, ನಮ್ಮ ಇಂಟರ್ನೆಟ್ ಬಗ್ಗೆ ಒಂದು ನಿಯಂತ್ರಣ ಬೇಕಾಗೈತೆ. ನೀವು ಗಂಡು ಮಕ್ಕಳಿಗೆ ಮೊಬೈಲ್ ಕೊಡ್ತೀರಾ, ಅದು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಕೊಡೋಂಗಿಲ್ಲ, ಅಥವಾ ಹೆಣ್ಮಕ್ಳಿಗೂ ಕೊಡ್ತೀರಿ. ನಮ್ಮ ಕಡೆ ಒಂದು ಜೋಕ್ ಅದಿರಿ, ನಮ್ಮ ಹೆಣ್ಮಕ್ಳಿಗೆ ಮೊಬೈಲ್ ಕೊಟ್ಟರೆ ಏನಾಗ್ತದಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಹೆಣ್ಮಕ್ಳಿಗೆ ಮೊಬೈಲ್ ಕೊಟ್ಟರೆ ಒಂದು ಮಿಸ್ ಕಾಲ್ ಬರ್ತದಂತ. ಮಿಸ್ ಕಾಲ್ ಬಂದ್ರೆ ಮಿಸ್ ಇದ್ದವಳು ಮಿಸ್ಸಸ್ ಆಗ್ತಾಳಂತ. ಅಂದರೆ ಏನೋ ಸ್ನೇಹ ಆಗ್ತದೆ, ಎಲ್ಲೋ ಗೊತ್ತಿಲ್ದಾರವನೊಬ್ಬ ಸಿಗ್ತಾನೆ, ಅವನ ಜೊತೆ ಸ್ನೇಹ ಮಾಡ್ಕೋತಾಳೆ, ಮತ್ತು ಇಕ್ಕಿ ಮಿಸ್ಸಸ್ ಆಗಿಬಿಡ್ತಾಳೆ. ಹಿಂಗೆ ಜೋಕ್ ಅದ, ತಪ್ಪು ತಿಳ್ಕೊಳ್ಳೋ ವಿಷಯ ಅಲ್ಲ. ಆದರೆ ಇದು ಡೇಂಜರನ್ನು ನಾನು ಅತ್ಯಂತ ಲಘುವಾಗಿ ನಿಮಗೆ ಹೇಳುವಂಥದ್ದು. ಇವತ್ತು ನಿಮ್ಮ ಮಕ್ಕಳನ್ನು ನೀವು ಬೆಳೆಸುವಂಥ ಸಂದರ್ಭದಲ್ಲಿ ನೀವು ಇದನ್ನು ಕೂಡ ಗಮನದಲ್ಲಿ ಕೊಡಿ. ಈಗ ನಿಮ್ಮ ಮುಂದಿನ ಜನರೇಷನನ್ನು ನೀವು ಸದೃಢವನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಿಮ್ಮ ವಿಷಯಕ್ಕೆ ಬಂದರೆ, ಖಂಡಿತವಾಗಿ ನಾನು ಹೇಳ್ತೇನೆ, ನೀವು ಉದ್ಯೋಗ ಮಾಡ್ತಾಯಿದ್ದೀರಿ, ಖಂಡಿತವಾಗಿ ನೀವು ಸ್ವಾವಲಂಬನೆಯನ್ನು ಗಳಿಸ್ಕೊಂಡಿದ್ದೀರಿ. ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನಾನು ನಿಮಗೆ ಹೇಳಬೇಕಂದ್ರೆ, ಯಾರೆಲ್ಲ ಸ್ವಸಹಾಯ ಸಂಘದಲ್ಲಿದ್ದೀರೋ, ತುಂಬ ಜನ ಸ್ವಸಹಾಯ ಸಂಘದಲ್ಲಿ ಸಾಲ ತೊಗೋತೀರಿ, ನಿಮ್ಮ ಗಂಡನ ಕೈಯಾಗಿ ಕೊಡ್ತೀರಿ. ಗಂಡ ದುಡಿಯವ, ಅವನು ಸಾಲ ಕಟ್ತಾನೆ, ಉಳಿದಿದ್ದ ದುಡ್ಡು ಏನು ಮಾಡ್ತಾನೆ ನೀವು ಕೇಳಲ್ಲ. ಶರಾಬ್ ಕುಡಿತಾನೋ, ನಶೆ ಮಾಡ್ತಾನೋ, ಅಥವಾ ಸಿಗರೇಟ್ ಸೇರ್ತಾನೋ ಕೇಳೋಂಗಿಲ್ಲ. ಮತ್ತು ಅವನ ಪಾಪ ಅವನೇನು ಮಾಡ್ಕೊಳ್ಳಿ, ನಾವು ಹೆಂಗೆ ಕೇಳಲಿಕ್ಕೆ ಬರ್ತದಂತೆ. ಇವತ್ತು ಹೆಣ್ಣು ಮಗಳು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾಳೆ ಅಂತಂದರೆ ಇದನ್ನು ಕೇಳುವಂಥ ಸಾಮರ್ಥ್ಯ, ಸ್ವಾತಂತ್ರ್ಯ ಅವಳಿಗೆ ಬರ್ತದೆ. ಗಂಡನಿಗೆ ಹೇಳಬೇಕು, ಕುಡಿಬೇಡ, ನಶೆ ಮಾಡಬೇಡ, ಸ್ವಲ್ಪ ಬೇಕಾದರೆ ಹೋಗಿ ಕ್ಯಾಂಪಿಗೆ ಸೇರ್ಕೊಂಡು ಬಿಟ್ಟು ಬಾ, ಇದರ ತ್ರಾಸ ಆಗ್ತದೆ, ಅಥವಾ ಯಾರಿಂದಾರು ಕೌನ್ಸಿಲಿಂಗ್ ಮಾಡಿಸ್ಬೇಕು. ನಿಮ್ಮ ಕುಟುಂಬದೊಳಗೆ ಈ ನಶೆ ಮಾಡಿಸುವಂಥ ಅಭ್ಯಾಸ ಇರಲಾರ್ದಂಗೆ ನೋಡಿಕೊಳ್ಳಿ. ಗಂಡನ ಹತ್ರ ಲೆಕ್ಕಾಚಾರ ಕೇಳೋದನ್ನು ಕಲ್ತ್ಕೊಳ್ಳಿ. ನೋಡಿ, ಸಿಟ್ಟು ಮಾಡ್ಕೊಂಡು ಕೇಳಬೇಕಂತ ಹೇಳೋಂಗಿಲ್ಲ, ನಯವಾಗಿ ಕೇಳ್ಬೋದು. ಕೇಳೋದಕ್ಕೆ ಸಮಯ ಇದೆ, ಕೇಳೋದಕ್ಕೂ ಸಮಯ ಇದೆ. ಆ ಸಮಯದಲ್ಲಿ ನೀವು ಲೆಕ್ಕಾಚಾರ ಕೇಳಿ ನೀವು ಕರೆಕ್ಟಾಗಿ ಇಟ್ಟುಕೊಂಡ್ರೆ ಖಂಡಿತವಾಗಿ ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನೀವು ಸುಧಾರಿಸ್ಕೊಳ್ಬೋದು, ನೀವು ಸ್ವಾವಲಂಬನೆಯನ್ನು ಗಳಿಸ್ಕೊಳ್ಬೋದು. ಕೊನೆಯದಾಗಿ, ಗಂಡ ಮತ್ತು ಹೆಂಡತಿ ಒಂದೇ ಬಂಡಿಯ 2 ಎತ್ತುಗಳಿದ್ದ ಹಾಗೆ. ನೀವು ಅನ್ಕೋಬೋದು, ನಾನು ಸ್ವಾವಲಂಬನೆ ಗಳಿಸೀನಿ, ನನ್ನ ಗಂಡನ ಕ್ಯಾರಿಲ್ಲ ಅಂತ. ಅಥವಾ ಗಂಡ ಅನ್ಕೋಬೋದು, ಅವಳ ಮೂದೇವಿ ಮನೆ ಮೂಲೆ ಒಳಗೆ ಕುಂತಾಳೆ. ಅಲ್ಲ, ಗಂಡನೂ ದುಡಿಬೇಕು, ಹೆಂಡತಿನೂ ದುಡಿಬೇಕು. ಗಂಡನೂ ಆಲೋಚನೆ ಮಾಡಬೇಕು, ಹೆಂಡತಿನೂ ಆಲೋಚನೆ ಮಾಡಬೇಕು. ಗಂಡನೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಹೆಂಡತಿನೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಕೆಲವೊಮ್ಮೆ ಕುಟುಂಬದೊಳಗೆ ಗಂಡನಿಗೆ ಅಹಂಕಾರ ಇರ್ತದೆ, ಅದನ್ನು ನಿಧಾನಕ್ಕೆ ತಗ್ಗಿಸಬೇಕು ಹೆಂಡತಿ ಆದವಳು. ಕೆಲವು ಸತಿ ಹೆಂಡತಿ ಇದ್ದವಳಿಗೆ ಸೊಕ್ಕಿರ್ತದೆ, ಅದನ್ನು ಗಂಡ ತಗ್ಗಿಸಬೇಕು. ಇದು ಇದ್ದಾಗ ಕುಟುಂಬ ಭಾಳ ಸಂತೋಷವಾಗಿರ್ತದೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಈ ರೀತಿಯ ಒಂದು ಸುಖಿ ಕುಟುಂಬ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದೊಳಗೆ ನಾವು ಹೇಳಿಕೊಡುವಂಥ ಪ್ರಯತ್ನವನ್ನು ಹೇಮಾವತಿ ಹೆಗಡೆ ಅವರ ಒಂದು ಕಾರ್ಯಕ್ರಮ ಮುಖಾಂತರ ನಾವು ಮಾಡ್ಲಿಕ್ಕೆ ಹತ್ತೀವಿ. ತಿಳ್ಕೋರಿ, ಓದ್ರಿ, ಸ್ವಲ್ಪ ಪುಸ್ತಕ ಓದ್ರಿ, ಬೌದ್ಧಿಕವಾಗಿ ನಿಮಗೆ ಅರ್ಥ ಆಗ್ತದೆ. ಇದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡಬೇಕು, ನಮ್ಮ ಕುಟುಂಬದೊಳಗಿನ ಸಿಚುವೇಶನ್ ಹ್ಯಾಂಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗ್ತದೆ. ಆ ಪ್ರಕಾರ ಮಾಡಿರಿ ಅಂತ ಹೇಳ್ತಾ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಇಷ್ಟು ಜನ ಉದ್ದಿಮೆಶೀಲ ಸಹೋದರಿಯನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕದೆ. ಅದಕ್ಕಾಗಿ ಶ್ರೀ ಸ್ವಾಮಿಗೆ
ನಮಸ್ಕಾರಗಳನ್ನು ತಿಳಿಸಿ ನಿಮಗೆಲ್ಲರೂ ಇಲ್ಲಿಂದ ವಾಪಸ್ ಹೋದಿಂದ ನಿಮ್ಮ ಬದುಕು ಭಾಳ ಚೆನ್ನಾಗಾಗಲಿ, ನಿಮ್ಮ ಉದ್ಯೋಗ ಚೆನ್ನಾಗಾಗಲಿ, ನಿಮ್ಮ ಮಕ್ಕಳು ಸಂತೋಷವಾಗಿ ಸಾಮರ್ಥ್ಯದಿಂದ ಸ್ವಾವಲಂಬಿಗಳಾಗಿ ಆತ್ಮವಿಶ್ವಾಸ ಗಳಿಸಿಕೊಂಡು ಬೆಳೆಯುವಾಗ ಆಗಲಿ ಅಂತೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸಮಾರೋಪ ಭಾಷಣವನ್ನು ನಾನು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಮೋಹನ್ ಹೆಗಡೆ ಅವರು. ಬೆಳಿಗ್ಗೆ 7-8 ನಿಮಿಷ ಮಾತಾಡಿದ್ದೇನೆ. ಬಹುಶಃ ಈಗ ಮತ್ತೊಂದು 3-4 ನಿಮಿಷ ಬಾಕಿ ಇರಬೇಕು, ಅದನ್ನು ಈಗ ಮಾತಾಡಿಬಿಡ್ತೇನೆ. ನಾನು ಯಾಕೆ ಇಲ್ಲಿ ಕುಳಿತಿದ್ದೇನೆ ಗೊತ್ತಾ? ನನ್ನ ಬಲಕ್ಕೆ ಮಂಜುನಾಥರು ಕುಳಿತಿದ್ದಾರೆ ಅಂತ. ಇಲ್ಲಿ ಯಾಕೆ ನಿಂತಿದ್ದೇನೆ ಗೊತ್ತಾ? ನನ್ನ ಬೆಂಬಲಕ್ಕೆ ಎಲ್ಲರೂ ನಿಂತಿದ್ದಾರೆ ಅಂತ. ಸೆಲ್ಕೋ ಸಂಸ್ಥೆ ಪ್ರಾರಂಭ ಮಾಡುವಾಗ ಸುಮಾರು 30 ವರ್ಷಗಳ ಹಿಂದೆ ಈಗ ಎಲ್ಲ ಉದ್ಯಮಪತಿಗಳು ಹಲವರು ಬಂದು ಮಾತಾಡಿದರು. ಉದ್ಯಮದಲ್ಲಿ ಲಾಭ ಮಾಡಿದ್ದೇವೆ, ಸಂತೋಷ ಆಗಿದೆ, ಸಮೃದ್ಧಿ ಆಗಿದೆ, ಸಂತೃಪ್ತಿ ಆಗಿದೆ ಅಂತೆಲ್ಲ ಮಾತಾಡಿದ್ರಲ್ಲ. ನಮ್ಮ ಸೆಲ್ಕೋ ಸಂಸ್ಥೆ ಲಾಭ ಅಂತ ಕಾಣಲಿಕ್ಕೆ ಬರುವಾಗ 30 ವರ್ಷದಲ್ಲಿ ನಾವು 14 ವರ್ಷಗಳನ್ನು ಕಳೆದಿದ್ದೆವು. 14 ವರ್ಷದ ಮೇಲೆ 1 ಲಕ್ಷ ರೂಪಾಯಿ ಲಾಭ ಆಗಿತ್ತು. ಸುಮಾರು 180 ಜನ ಒಟ್ಟಾಗಿ ಕೆಲಸ ಮಾಡುವ ಸಂಸ್ಥೆ, ಇಡೀ ರಾಜ್ಯಾದ್ಯಂತ ಕೆಲಸ ಮಾಡುವ ಸಂಸ್ಥೆ. ಲಾಭಕ್ಕೆ ಅಂತ ಬರುವಾಗ 14 ವರ್ಷಗಳು ಬೇಕಾಗಿತ್ತು. ಈಗಲೂ ನಮ್ಮ ಸಂಸ್ಥೆ ಲಾಭ ಮಾಡುತ್ತೆ. ಯಾಕೆ ಗೊತ್ತಾ? ಎಲ್ಲೆಲ್ಲಿ ಸರ್ವೀಸ್ ಕೊಡುವುದಕ್ಕೆ ಎಷ್ಟು ಹಣ ಬೇಕಾಗತ್ತೋ ಅಷ್ಟಕ್ಕೆ ಮಾತ್ರ ಲಾಭ ಮಾಡುತ್ತೆ. ಹಾಗಾಗಿ ಲಾಭವೇ ನಮ್ಮ ಸಂಸ್ಥೆಯ ಉದ್ದೇಶ ಅಲ್ಲ, ಉಳಿಯಬೇಕು ಎನ್ನುವುದು ಸಂಸ್ಥೆಯ ಉದ್ದೇಶ. ಆ ಒಂದು ಅನುಭವದ ಆಧಾರದಲ್ಲಿ 4 ಶಬ್ದಗಳನ್ನು ನಾನು ಹೇಳ್ತೇನೆ. ಅದು ಯಾರಿಗೆ ಹೇಗೆ ಪ್ರಯೋಜನಕ್ಕೆ ಬಳಸಿಕೊಳ್ಳಬಹುದೋ ಹಾಗೆ ಪ್ರಯೋಜನಕ್ಕೆ ಬಳಸಿಕೊಳ್ಳಬಹುದು. 1, ಬೆಳೆಯಬೇಕು. ನಾವು ಬೆಳೆಯಬೇಕು. ನಾವು ಯಾಕೆ ಬೆಳೆಯಬೇಕು ಅಂದರೆ, ನಮ್ಮನ್ನು ನೋಡಿ ಅನುಸರಿಸುವಂತಹ ಸಾವಿರಾರು ಜನರು ಮುಗ್ಧರು ನಮ್ಮ ಹಿಂದಿರ್ತಾರೆ, ಸುತ್ತಮುತ್ತಲಿರ್ತಾರೆ. ಅವರ ಕಣ್ಣಿನಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುವುದಕ್ಕಾಗಿ ಬೆಳೆಯಬೇಕು. 2ನೇಯದ್ದು, ನಾವು ಬೆಳೆಸಬೇಕು. ಯಾರನ್ನು ಬೆಳೆಸಬೇಕು? ಈಗಾಗಲೇ ಮಂಜುನಾಥರು ಬಹಳ ವಿಸ್ತಾರವಾಗಿ ಹೇಳಿದರು. ಹಿಂದಿನ ಆರ್ಥಿಕ ಸಮೀಕ್ಷೆಯ ಪ್ಯಾನಲ್ದಲ್ಲಿ ಕೂಡ ತುಂಬ ಚೆನ್ನಾಗಿ ಹೇಳಿದರು. ಬೆಳಿಗ್ಗೆನೂ ಕೂಡ ಅದನ್ನು ಮಾತಾಡಿದರು, ಹಲವು ಸಾಧಕರು ಮಾತಾಡಿದರು. ಬೆಳೆಸಬೇಕು. ಯಾಕಂದರೆ ಅದು ನಿರಂತರವಾಗಿ ಸಾಗಬೇಕು. ನಮ್ಮ ಹಿಂದೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬೆಳೆಸಿದ್ದಾರೆ, ಅದಕ್ಕೂ ಹಿಂದೆ ನಮ್ಮ ಮುತ್ತಾತ ಮುತ್ತಜ್ಜಿಯರು ಬೆಳೆಸಿದ್ದಾರೆ. ಆದ್ದರಿಂದ ಇಲ್ಲಿಯವರು ಬಂದಿದ್ದೇವೆ. ಕಷ್ಟ ಸುಖಗಳಿರಬಹುದು, ಅದು ದೊಡ್ಡದಲ್ಲ, ಆದರೆ ಬೆಳೆಸಿದ್ದಾರೆ, ಆದ್ದರಿಂದ ಬಂದಿದ್ದೇವೆ. ನಾವು ಮತ್ತೊಬ್ಬರನ್ನು ಬೆಳೆಸಬೇಕು. ಎಲ್ಲಿಯವರೆಗೆ ನಾವು ಮತ್ತೊಬ್ಬರನ್ನು ಬೆಳೆಸ್ತೇವೋ ಅಲ್ಲಿಯವರೆಗೂ ನಮ್ಮನ್ನು ಕಾಪಾಡುವ ಇನ್ನೊಬ್ಬರು ಬೆಳೆಸ್ತಾನೇ ಇರ್ತಾರೆ ನಮ್ಮನ್ನು. ಈ ಭರವಸೆಯನ್ನು ಕಳ್ಕೊಳ್ಬಾರ್ದು. 3ನೇಯದು, ಬೆಳಗಬೇಕು. ನಾವು ಕೆಲವೇ ಕಾಲ ಬದುಕಿ ಹೋದರೂ ಧ್ರುವ ಇವತ್ತಿಗೂ ಬೆಳಗುತ್ತಾ ಇದ್ದಾನೆ. ಯಾಕೆ ಬೆಳಗ್ತಾ ಇದ್ದಾನೆ ಅಂತಂದರೆ, ಸಣ್ಣ ವಯಸ್ಸಿನಲ್ಲಿ ಮಹಾಸಾಧನೆಯನ್ನು ಮಾಡಿದ್ರಿಂದ. ನಾವು ಎಷ್ಟೋ ಜನ ಧೀರ ಮಹಿಳೆಯರನ್ನು, ಮಹನೀಯರನ್ನು ಕಾಣ್ತೇವೆ, ಸಾಧಕರನ್ನು ದಿನನಿತ್ಯ ಪೇಪರ್ನಲ್ಲಿ ಓದ್ತೇವೆ. ಅವರು ಯಾಕೆ ಬೆಳಗುತ್ತಾ ಇದ್ದಾರೆ ಅಂತ ಆದರೆ, ವಿಶಿಷ್ಟವಾದ ಶಕ್ತಿಯಿಂದ ಅದನ್ನು ಪ್ರಾಮಾಣಿಕವಾಗಿ ಕೊಟ್ಟದ್ರಿಂದ ಅವರು ಬೆಳಗುತ್ತಾ ಇದ್ದಾರೆ. 3ನೆಯ ಮತ್ತು ಕೊನೆಯ 4ನೆಯ ಇನ್ನೊಂದು ಶಬ್ದ, ನಮ್ಮ ಬಲವನ್ನು ಕಡಿಮೆ ಮಾಡಿಕೊಳ್ಬಾರ್ದು. ನಮಗೆ ಎಷ್ಟೋ ಬಾರಿ ಸಮಸ್ಯೆಗಳು ಎದುರಾಗತ್ತೆ, ಅದನ್ನು ಸವಾಲಂತ ಸ್ವೀಕರಿಸಬೇಕು. ಕುಂತಿ ನಿಮಗೆಲ್ಲರಿಗೂ ಗೊತ್ತಿದೆ, ಕೃಷ್ಣನಲ್ಲಿ ಕೇಳಿದ್ರಂತೆ. ಏನಂದರೆ, ಏನಾದರೂ ವರ ಬೇಕಿದ್ರೆ ಕೇಳು ಅಂತ ಕೇಳಿದರೆ ಅವಳು ಹೇಳಿದ್ದು, ನನಗೆ ಯಾವತ್ತೂ ಕಷ್ಟವನ್ನು ಕೊಡು ಅಂತ. ಯಾಕೆಂದರೆ ಕಷ್ಟ ಇದ್ದಾಗ ನಮಗೆ ನಿನ್ನ ನೆನಪಾಗತ್ತೆ, ಇಲ್ಲದಿದ್ದರೆ ನನಗೆ ಮರ್ತು ಹೋಗುತ್ತೆ, ಆದ್ದರಿಂದ ಕಷ್ಟ ಕೊಡು ಅಂತ ಕುಂತಿ ಕೇಳಿದರು. ನಾವು ಹಾಗೆ ಸಮಸ್ಯೆಗಳನ್ನು ಎದುರಿಸುವುದನ್ನು ಕಲಿತುಕೊಂಡ್ರೆ ಸಮಸ್ಯೆಗಳು ನಮ್ಮ ಎದುರಿನಲ್ಲಿ ಕರಗಿ ಹೋಗುತ್ತೆ. ಆದ್ದರಿಂದ ಸಮಸ್ಯೆಗಳು ಸವಾಲಾಗಿ ಸ್ವೀಕರಿಸುವ ಒಂದು ಭಾವವನ್ನು ಬೆಳೆಸಿಕೊಳ್ಬೇಕು. ಮಹಿಳೆಯರಲ್ಲಿ ಇದು ಪುರುಷರಿಗಿಂತ ಹೆಚ್ಚು. ಆದ್ದರಿಂದೇ ಅವರನ್ನು ಭೂಮಿಗೆ ಹೋಲಿಸಿದರು, ಕ್ಷಮಯ ಧರಿತ್ರಿ ಅಂತ. ಅಷ್ಟು ಸಹನಶೀಲರು ಅವರು ಅಂತ. ಹಾಗಾಗಿ ಬಲ ನಿಮ್ಮಲ್ಲಿ ಇರುವುದರಿಂದ ಅದನ್ನು ಬೆಳೆಸಿಕೊಳ್ಬೇಕು ಅಂತ. ಈ 4 ಶಬ್ದದಿಂದ ಸಮಸ್ತ ಸಮೃದ್ಧಿ ಸಾಧ್ಯ.
ಅದರಿಂದ ಸಂತೃಪ್ತಿಯು ನಮಗಿರುವುದಕ್ಕೆ ಸಾಧ್ಯ. ಈ ಕಾರ್ಯವನ್ನು ಆಯೋಜಿಸಿದ್ದು ಇದು 3ನೆಯ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ. ಇದು ನೀವು ಯಾವ ಸಭೆಗೆ ಸಾಕ್ಷಿ ಅಂತ ಕೇಳಿದರೆ 3ನೆಯ ರಾಷ್ಟ್ರೀಯ ಸಮೃದ್ಧಿ ಸಂತೃಪ್ತಿ ಒಂದು ಮಹಾ ಕಾರ್ಯದ ಸಾಕ್ಷಿಗಳು. ಇದರ ಉದ್ದೇಶ ಇರುವುದೇ ಅಷ್ಟಕ್ಕೆ. ಇದು ಆಗಬೇಕಾದಾಗ ನಾವು ಬೆಳಿಗ್ಗೆನೂ ನೆನಪಿಸಿಕೊಂಡಿದ್ದೆವು. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಯೋಜಿಸಿದ, ಹೇಮಾವತಿ ಹೆಗ್ಗಡೆಯವರು ಅದಕ್ಕೆ ನೀರೆರೆದು ಪೋಷಿಸಿದ, ಹಾಗೆಯೇ ಮಾನ್ಯ ಹರ್ಷೇಂದ್ರ ಕುಮಾರ್ರವರು, ಸುರೇಂದ್ರ ಕುಮಾರ್ರವರು ಮತ್ತು ಇಲ್ಲಿಯ ಆಡಳಿತ ವ್ಯವಸ್ಥೆಯ ಮಂಜುನಾಥರಿರಬಹುದು, ಅನಿಲ್ ಕುಮಾರ್ ಇರಬಹುದು, ಅಥವಾ ಬೇರೆ ಎಲ್ಲ ಪದಾಧಿಕಾರಿಗಳು SKDRDPಯ ಬೇರೆ ಬೇರೆ ರಾಜ್ಯ ಮಟ್ಟದ ಎಲ್ಲ ವಲಯಗಳಲ್ಲಿರುವಂತಹ ಉನ್ನತೋನ್ನತ ಪದಾಧಿಕಾರದಲ್ಲಿರುವ ಶ್ರದ್ಧಾವಂತರು ಜೀವನವನ್ನು, ತನ್ನ ಅಧಿಕಾರವನ್ನು ಬಡವರಿಗಾಗಿ, ಬಡತನದ ನಿವಾರಣೆಗಾಗಿ ತ್ಯಾಗದಿಂದ ಮತ್ತು ನಿಷ್ಠೆಯಿಂದ ತ್ಯಾಗ ಮಾಡಿದ ಕಾರಣಕ್ಕಾಗಿ ಇಷ್ಟೊಂದು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ನಮ್ಮ ಸೆಲ್ಕೋ ಸೋಲಾರ್ ಸಂಸ್ಥೆ, ಸೆಲ್ಕೋ ಫೌಂಡೇಶನ್ ಸಂಸ್ಥೆ ಈ ಎಲ್ಲ ಪ್ರಾಮಾಣಿಕ ಸಾಧಕರಿಗೆ ಅನವರತ ನಮ್ಮ ಕೃತಜ್ಞತೆಗಳನ್ನು ಹೇಳ್ತಾ, ಈ ಹಿಂದಿನಂತೆ ಮುಂದೆಯೂ ಕೂಡ ನಿಮ್ಮ ಎಲ್ಲ ಬೇಕು ಬೇಡಿಕೆಗಳ ಜೊತೆಗೆ ನಾವು ಸ್ಪಂದಿಸುವುದಕ್ಕೆ ಸಿದ್ಧರಿದ್ದೇವೆ, ನಾವು ಸ್ಪಂದಿಸ್ತೇವೆ ಅಂತ ಹೇಳ್ತೇವೆ. ನಮ್ಮ ಸಂಸ್ಥೆ ಲಾಭ ಇಲ್ಲದೇ ಇದ್ದರೂ ಕೆಲವೊಮ್ಮೆ ಅನುದಾನವನ್ನು ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ ಗೊತ್ತೇ? ಅದು ಹರೀಶ್ ಹಂದೆಯವರು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದಾನಿಗಳನ್ನು ಸಂಪರ್ಕಿಸಿ ನಮ್ಮಲ್ಲಿಯ ಬಡತನವನ್ನು ನಿವಾರಿಸಿ ಮೇಲೆತ್ತುವುದಕ್ಕೆ, ಉದ್ಯಮದಕ್ಕೆ ಕಾಲಿಡುವುದಕ್ಕೆ ಒಂದು ಅವಕಾಶ ಬೇಕಾದಾಗ ಒಂದು ಉತ್ತೇಜನ ರೂಪವಾಗಿ ಇರಲಿ ಅಂತ ಗ್ರ್ಯಾಂಟನ್ನು ತಂದು ಅದನ್ನು ಕೊಡುವುದು. ಮೊದಲನೇ ವರ್ಷ ಸ್ವಲ್ಪ ಕೊಟ್ಟರೆ, 2ನೇ ವರ್ಷ ಕಡಿಮೆ, ಒಬ್ಬರಿಗೆ ಕೊಟ್ಟರೆ ಮತ್ತು ಅದನ್ನು 10 ಜನರಿಗೆ ಕೊಡುವಾಗ ಕಡಿಮೆ, ಅದನ್ನು 50 ಜನರಿಗೆ ಕೊಡುವಾಗ ಮತ್ತೂ ಕಡಿಮೆ. ಯಾಕೆ ಅಂದರೆ ಒಂದು ಸಮಸ್ತ ಗ್ರಾಮ ಅಥವಾ ಒಂದು ಸಮಸ್ತ ಉಪಕರಣಗಳನ್ನು ಆಧಾರಿತವಾದಂತಹ ಜೀವನದ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿಯ ಜೀವನದ ವ್ಯವಸ್ಥೆ ಪ್ರೋತ್ಸಾಹದಿಂದ ಮುಂದುವರಿಯಬೇಕು ಎನ್ನುವ ಕಾರಣಕ್ಕೆ ಅದು ಮಾಡ್ತಾ ಇರಬಹುದು. ತಿಳಿದಿರಲಿ ನಿಮಗೆ, ನಮ್ಮ ಸಂಸ್ಥೆ ಯಾವ ಒಂದು ಉಪಕರಣವನ್ನೂ ಸಿದ್ಧಪಡಿಸುವುದಿಲ್ಲ. ನಾವು ಮ್ಯಾನುಫ್ಯಾಕ್ಚರರ್ ಅಲ್ಲವೇ ಅಲ್ಲ, ನಾವು ಸಿಸ್ಟಮ್ ಇಂಟಿಗ್ರೇಟರ್ಸ್, ಅಂದರೆ ಹೊಂದಾಣಿಕೆ ಮಾಡುವವರು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ನಿಮ್ಮಲ್ಲಿಗೆ ಅಂತ. ಆದರೆ ಅದರ ಮೇಲೆ ನಾವು ಸರ್ವೀಸನ್ನು ಕೊಡಿಸ್ತೇವೆ, ಸರ್ವೀಸನ್ನು ಕೊಡುವುದಕ್ಕಾಗಿ ಬದ್ಧರಿದ್ದೇವೆ, ಈ ಮಾತನ್ನು ನಾವು ಅದಕ್ಕೆ ಸೇರಿಸ್ತೇವೆ. ಆದ್ದರಿಂದ ಅದು ಬಲಿಷ್ಠವಾದಂತಹ ಒಂದು ವ್ಯವಸ್ಥೆಯಾಗಿ ರೂಪುಗೊಳ್ಳುತ್ತೆ. ಇದು ನಮ್ಮ ಆದ್ಯ ಕರ್ತವ್ಯ ಅಂತ ಇಷ್ಟು ಹೇಳ್ತಾ, ಯಾವ ಸಂದರ್ಭದಲ್ಲಿಯೇ ಆಗಲಿ ನಿಮಗೆ ಯಾವುದಾದರೂ ಉಪಕರಣಗಳು ಬೇಕು ಅಂತ ಅನಿಸಿದಾಗ, ಅಥವಾ ನಮ್ಮ SKDRDPಯವರ ಜೊತೆಯಿಂದ ಸಾಲದ ಸೌಲಭ್ಯ ಬೇಕು ಅಂತ ಅನಿಸಿದಾಗ, ಅದಕ್ಕೆ ಪ್ರೊಸೆಸ್ಗಳಿದೆ, ಪ್ರೊಸೀಜರ್ಗಳಿದೆ. ಅದೇ ಮುಖಾಂತರ ಬನ್ನಿ, ನಾವು ಕೂಡ ನಿಮ್ಮೊಟ್ಟಿಗೆ ಸಹಕರಿಸ್ತೇವೆ ಅಂತ ಹೇಳ್ತಾ, ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ, ಅದಕ್ಕೆ ಎಲ್ಲ ಆನುಕೂಲ್ಯಗಳನ್ನು ಒದಗಿಸಿಕೊಟ್ಟ ಇಲ್ಲಿಯ ಎಲ್ಲ ಆಡಳಿತ ವ್ಯವಸ್ಥೆಗೆ, ಪೂಜ್ಯರಾದ ಕಾವಂದರಿಗೆ, ಮಾತೃಶ್ರೀಯವರಿಗೆ, ಹರ್ಷೇಂದ್ರ ಕುಮಾರರಿಗೆ, ಮಂಜುನಾಥರಿಗೆ, ಅನಿಲ್ ಕುಮಾರ್ ಹಾಗೂ ಎಲ್ಲರಿಗೆ, ವೀರಣ್ಣನವರಿಗೆ ತುಂಬ ಬಾರಿ ಅವರಿಗೆ ಫೋನ್ ಮಾಡಿ ನಾವು ಸೆಟ್ ಮಾಡೋದಕ್ಕೆ ಕೇಳಿದ್ವಿ. ಅವರಿಗೆ ಇನ್ನೂ ನನಗೆ ಹೆಸರು ಗೊತ್ತಿಲ್ಲದೆ ಇದ್ದ ಹೇಳಿದ್ದೇವೆ, ಅನಿಲ್ ಕುಮಾರ್ರಿಗೆ ಹೇಳಿದ್ದೇವೆ. ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಯಾವತ್ತೂ ಕೃತಜ್ಞವಾಗಿದೆ. ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇದರ ಯಶಸ್ಸಿಗೆ ಪಾತ್ರಧಾರಿಗಳು ಅಂತ ಹೇಳ್ತಾ, ನಮ್ಮಲ್ಲಿ ಇನ್ಸ್ಟಿಟ್ಯೂಷನಲ್ ರಿಲೇಷನ್ಶಿಪ್ ಡಿಪಾರ್ಟ್ಮೆಂಟ್ ಮತ್ತು ವುಮನ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಬೇರೆ ಬೇರೆ ವ್ಯವಸ್ಥೆಯ ಪದಾಧಿಕಾರಿಗಳಿದ್ದಾರೆ. ಎಲ್ಲರನ್ನ ಗೌರವಪೂರ್ವಕವಾಗಿ ಸ್ಮರಿಸಿಕೊಂಡು, ನಿಮ್ಮೆಲ್ಲರೂ ಇಷ್ಟು ಪ್ರೀತಿಯಿಂದ ಬಂದು ಇಷ್ಟು ಹೊತ್ತು ಕುಳಿತಿದ್ದೀರಿ. ಮಧ್ಯದಲ್ಲಿ ಸೆಲ್ಫಿ ತಕ್ಕೊಂಡ್ರು, ಎಲ್ಲ ಮಾತುಗಳನ್ನು ಕೇಳಿಕೊಂಡು ಸೆಲ್ಫಿ ಜೊತೆಯಲ್ಲಿ ಅದನ್ನು ಉಳಿಸ್ಕೊಂಡಿದ್ದೀರಿ. ಇದು ಸ್ಮರಣೀಯ ದಿನವಾಗಲಿ, ಇದು ನಿಮ್ಮ ಬದುಕಿನಲ್ಲಿ ಮನನೀಯ ದಿನವಾಗಲಿ. ಯಾವತ್ತೂ ನಿಮಗೆ ಧರ್ಮಸ್ಥಳದ ಇಲ್ಲಿ ಆಡಿದಂತಹ 100 ಮಾತುಗಳು ಉತ್ತೇಜನವನ್ನು ಕೊಡುವಂತಹ ಮಾತುಗಳಾಗಲಿ. ಅಮೃತವರ್ಷಿಣಿ ಸಭಾಭವನದಲ್ಲಿ ಕುಳಿತ ನಿಮಗೆ
ಯಾವಜ್ಜೀವವು ಮಂಜುನಾಥನ ಕೃಪೆ ಬದುಕಿನಲ್ಲಿ ಭದ್ರ ಭರವಸೆಯ ಅಮೃತ ಸಿಂಚನವನ್ನು ಕೊಡುವಂತಾಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಶ್ರೀಯುತ ಡಾಕ್ಟರ್ LH ಮಂಜುನಾಥ್ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತೇಳಿ ನಾನು ಜಗದೀಶ್ ಪೈ ಅವರ ಹತ್ರ ಮತ್ತು ಮೋಹನ್ ಅವರ ಹತ್ರ ಕೇಳ್ಕೊಳ್ತೇನೆ. ಅದೇ ರೀತಿ ಅದ್ಭುತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಜೀವನೋಪಾಯದ ಕುರಿತಾಗಿ ತರಬೇತಿಯನ್ನು ಹಾಗೆ ಪ್ರಶ್ನೋತ್ತರಾವಧಿ ಮತ್ತು ಸಮರ್ಪಕ ಭಾಷಣವನ್ನು ಎರಡೂ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಕೂತು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಮೋಹನ್ ಭಾಸ್ಕರ್ ಹೆಗ್ಡೆ ಸರ್ ಅವರಿಗೂ ಕೂಡ ಅತ್ಯಂತ ಪ್ರಾಂಜಲ ಮನಸ್ಸಿನ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬರ್ತಾ ಇದ್ದೀವಿ. ಸೇರಿರ್ತಕ್ಕಂಥ ಎಲ್ಲರಿಗೂ ಗಣ್ಯರಿಗೂ ಧನ್ಯವಾದವನ್ನು ಬಯಸಲಿಕ್ಕಿದ್ದಾರೆ. ಸುದೀಪ್ ಘೋಷ್ ಸರ್ ಅವರು. ओके, मैं थोड़ा हिंदी में बात करता हूँ. मुझे कन्नड़ा समझ आता है, मैं बोल नहीं पाता हूँ, तो क्षमा चाहता हूँ सबसे. तो ये प्रोग्राम के बारे में हम लोग सुबह से बहुत लोग आए यहाँ पे. ऑलमोस्ट 1000 के करीब आप लोग आए, बहुत दूर से आए. कर्नाटका के अलग अलग ज़िले से आए, कर्नाटक के बाहर से भी बहुत सारे लोग आए थे. तो ये प्रोग्राम जब प्लान किया था हम लोगों ने ऑलमोस्ट 6 महीने पहले मोहन सर, हरीश सर, ऑनरेबल वीरेंद्र हेगड़े जी से मिले थे और ये आइडिया डिस्कस किए थे. तो उनके ब्लेसिंग्स से हम लोग ये प्रोग्राम आज कर पाए. तो बहुत लोगों का इसमें भागीदारी है, बहुत लोगों का सहयोग है इसमें. तो मैं सबको थोड़ा सबके तरफ से थोड़ा वोट ऑफ थैंक्स देना चाहता हूँ. जैसे मैंने बोला कि इसका पूरा ब्लेसिंग्स जो है डॉक्टर वीरेंद्र हेगड़े जी से मिला है और हेमावती अम्मा से मिला है और हर्षेंद्र कुमार जी से मिला है. तो उनके गाइडेंस और उनका मार्गदर्शन से ही हम लोग ये प्रोग्राम कर पाए थे. हमारे हरी सांदे जी है, सब लोगों ने सुना है उनको. तो उनका गाइडेंस, मोहन सर का गाइडेंस, SKDIDP से डॉक्टर LH मंजुनाथ जी है, अनिल कुमार जी है, सब लोगों का गाइडेंस और सब लोगों का सपोर्ट से ये प्रोग्राम हम लोगों ने प्लान किया था. ये एग्जीक्यूट प्रोग्राम करने के लिए बहुत सारे लोगों का इसमें संयोग है. धर्मस्थला टेम्पल से वीरू शेट्टी जी है, परशुनाथ जी है, मंदिर से जो उनके जो कमेटी से है. तो ये पूरा जो प्रोग्राम हम लोगों ने प्लानिंग और एग्जीक्यूशन किया था उसमें उनका बहुत साथ है. और SKDIDP संस्था से मनोज जी है, सुरेश जी है, विट्ठल जी है, अजीत जी है, सुधीर जैन जी है और श्रीनिवास जी है. और बहुत सारे लोग हैं जो फूड अरेंजमेंट से लेके एकोमोडेशन से लेके स्टेज मैनेजमेंट से लेके बहुत सारे माइक और बहुत सारे चीज़ों में हमको सपोर्ट दिया है. हमारे सेल्को टीम से सनीता मैडम इंस्टीट्यूशनल रिलेशनशिप डिपार्टमेंट से पूरा लीडरशिप ये प्रोग्राम का उनके साइड से था. उनको सपोर्ट किया है. गुरु प्रकाश शेट्टी है, प्रसन्न हेगड़े है, प्रसाद है. हमारा लोकल जो ब्रांच है यहाँ पे बेलतंगड़ी ब्रांच में नवीन, संजीत, कुंदापुर ब्रांच से बहुत सारे लोग हैं और नॉर्थ कर्नाटका से भी बहुत सारे लोग हैं. और हमारा एरिया मैनेजर से, हेड ऑफिस से वसंत, डिज़ाइन टीम, बहुत सारे लोग जो यहाँ पे IC सेटअप किया है, जो यहाँ पे स्टॉल लगाया है. सब लोगों को मैं पूरे SKDIDP टीम, सेल्को टीम, टेम्पल की टीम के तरफ से, सबके तरफ से बहुत बहुत शुक्रिया बोलता हूँ. थैंक यू सो मच एंड विल कंक्लूड दिस प्रोग्राम हियर. थैंक यू सो मच. ಥ್ಯಾಂಕ್ ಯು. ಸೊ ಒಂದು ರಿಕ್ವೆಸ್ಟ್ ಎಲ್ಲರಿಗೂ, ಆಗ ಊಟ ಮಾಡಿದ ಹಾಲಲ್ಲೇ ಈಗ ಟೀ ಇದೆ ಮತ್ತು ಸ್ನ್ಯಾಕ್ಸ್ ಇದೆ. ಸೊ ಅದನ್ನು ಸ್ವೀಕಾರ ಮಾಡಿಕೊಂಡು ಕರೆಕ್ಟ್ 5 ಗಂಟೆಗೆ ದೇವಸ್ಥಾನ ಹೋಗಬೇಕು. ಇಲ್ಲೊಂದು ಆ್ಯನಾ ರಾಯ್ ಅಂತೇಳಿ ಒಬ್ಬ ಮಿಷನ್ ಡೈರೆಕ್ಟರ್ ಇದ್ದಾರೆ, ವುಮೆನ್ ಎಂಟರ್ಪ್ರಿನರ್ಶಿಪ್ ಇದ್ದು, ಅವ್ರದ್ದೊಂದು ವಿಡಿಯೋ ಒಂದು ಪ್ಲೇ ಮಾಡ್ತಾರೆ. 2 ನಿಮಿಷ ಅಷ್ಟೇ.